हल 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 ಹಲೋ ಹಲೋ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಗುತ್ತಿಗಾರು ಸುಳ್ಯ ತಾಲೂಕುಗಳ ಆಶ್ರಯದಲ್ಲಿ 3ನೇ ವರ್ಷದ ಆಹ್ವಾನಿತ 20 ತಂಡಗಳ ನಿಗದಿತ ಓವರಿನ ಅಂಡರ್ಆರ್ಮ್ ಕ್ರಿಕೆಟ್ ಪಂದ್ಯಾಟ ವೀರಮಾರುತಿ ಟ್ರೋಫಿ 2023 ಮತ್ತೊಮ್ಮೆ ಆಗಮಿಸಿರತಕ್ಕಂತಹ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಇದೀಗ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ. ದಯವಿಟ್ಟು ಎಲ್ಲರೂ ವೇದಿಕೆಯ ಮುಂಭಾಗಕ್ಕೆ ಬಂದು ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಉದ್ಘಾಟನಾ ಸಮಾರಂಭದಲ್ಲಿ ತಾವೆಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಹಾಜರಿರಬೇಕು. ಈ ಕ್ರಿಕೆಟ್ ಪಂದ್ಯಾಟಕ್ಕೆ ಆಗಮಿಸಿರತಕ್ಕಂತಹ ಎಲ್ಲ ಕ್ರೀಡಾಭಿಮಾನಿಗಳು ಮತ್ತು ಎಲ್ಲ ತಂಡದ ಆಟಗಾರರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬಂದು ನಮ್ಮೊಂದಿಗೆ ಸಹಕರಿಸಬೇಕು ಅಂತ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ. ದಯವಿಟ್ಟು ಮತ್ತೊಮ್ಮೆ ಆಗಮಿಸಿರತಕ್ಕಂತಹ ಎಲ್ಲ ಕ್ರೀಡಾಭಿಮಾನಿ ಬಂಧುಗಳು ಹಾಗೇನೆ ಎಲ್ಲ ತಂಡದ ಆಟಗಾರರು ವೇದಿಕೆಯ ಮುಂಭಾಗಕ್ಕೆ ಬಂದು ಉದ್ಘಾಟನಾ ಸಮಾರಂಭದ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ತಾವೆಲ್ಲರೂ ಹಾಜರಿರಬೇಕು ಅಂತ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಇಂದಿನ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಹಾಜರಿರತಕ್ಕಂತಹ ಶ್ರೀಯುತ ಲೋಹಿತ್ ಆಜಡ್ ಕಚೈಪೆ ಪ್ರಧಾನ ಕಾರ್ಯದರ್ಶಿಗಳು ತಮ್ಮನ್ನ ಆತ್ಮೀಯವಾಗಿ ವೇದಿಕೆಯತ್ತ ಸ್ವಾಗತಿಸ್ತಾ ಇದ್ದೇನೆ. ತಾವು ವೇದಿಕೆಗೆ ಬಂದು ಆಸೀನರಾಗಿರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೇನೆ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಗುತ್ತಿಗಾರು ಇದರ ಅಧ್ಯಕ್ಷರಾಗಿರತಕ್ಕಂತಹ ಶ್ರೀಯುತ ಮಾಧವ ಯರ್ದಡ್ಕ ತಮ್ಮನ್ನ ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇನೆ. ತಾವು ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೇನೆ ಇಂದಿನ ಈ ಕ್ರಿಕೆಟ್ ಪಂದ್ಯಾಟದ ಉದ್ಘಾಟನಾ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಲಿರತಕ್ಕಂತಹ ಶ್ರೀಯುತ ವಿಜಯ್ ಶಿರಿಯಡ್ಕ ಗೌರವಾಧ್ಯಕ್ಷರು ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಗುತ್ತಿಗಾರು ತಮ್ಮನ್ನ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಇಂದಿನ ಈ ಉದ್ಘಾಟನಾ ಸಮಾರಂಭದ ಉದ್ಘಾಟನೆಯನ್ನು ಮಾಡಲಿರತಕ್ಕಂತಹ ಶ್ರೀಯುತ ವಸಂತಗೌಡ ಬುಳ್ಳಾಶೆ ಕ್ರೀಡಾ ಪ್ರೋತ್ಸಾಹಕರು ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಭವ್ಯ ವೇದಿಕೆಯತ್ತ ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ಆಗಮಿಸಿರತಕ್ಕಂತಹ ಎಲ್ಲ ಕ್ರೀಡಾಭಿಮಾನಿಗಳು ವೇದಿಕೆಯ ಮುಂಭಾಗಕ್ಕೆ ಬಂದು ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ಈ ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಅತಿಥಿಗಳನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ. ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಗುತ್ತಿಗಾರು ಇದರ ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕಂತಹ ಶ್ರೀಯುತ ಲೋಹಿತ್ ಆಜಡ್ ಕಚೈಪೆ. ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಗುತ್ತಿಗಾರು ಇದರ ಆಶ್ರಯದಲ್ಲಿ ನಡೆಯುವಂತಹ 3ನೇ ವರ್ಷದ ಆಹ್ವಾನಿತ ಅಂಡರ್ಆರ್ಮ್ ಕ್ರಿಕೆಟ್ ಪಂದ್ಯಾಟದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂಥ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ವಿಜೇಶ್ ಹಿರಿಯಡ್ಕ ಗೌರವಾಧ್ಯಕ್ಷರು ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ಇವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ, ಸ್ವಾಗತವನ್ನು ಬಯಸಿದ್ದೇನೆ. ಅದೇ ರೀತಿ ಉದ್ಘಾಟಕರಾಗಿ ಆಗಮಿಸಿದಂಥ ವಸಂತಗೌಡ ಬಳ್ಳಾಜೆ ಇವರಿಗೂ ಸ್ವಾಗತವನ್ನು ಬಯಸಿದ್ದೇನೆ. ಅದೇ ರೀತಿ ನಮ್ಮ ಸಂಘದ ಅಧ್ಯಕ್ಷರಾದಂಥ ಮಾಧವ ಯರ್ದಡ್ಕ ಇವರಿಗೂ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಎಲ್ಲ ಇಲ್ಲಿ ಬಂದಿರುವಂತಹ ಕ್ರೀಡಾಪಟುಗಳಿಗೂ ಸ್ವಾಗತವನ್ನು ಬಯಸಿದೆ. ಈ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರತಕ್ಕಂತಹ ಸರ್ವರನ್ನು ಆತ್ಮೀಯವಾಗಿ ಸ್ವಾಗತಿಸಿದಂತಹ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಗುತ್ತಿಗಾರು ಇದರ ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕಂತಹ ಲೋಹಿತ್ ಆಜಡ್ ಕಚೈಪೆ ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಮುಂದೆ ಈ ಒಂದು ಕ್ರಿಕೆಟ್ ಪಂದ್ಯಾಟವನ್ನ ದೀಪ ಬೆಳಗಿಸುವುದರ ಮೂಲಕ ಅಧಿಕೃತವಾಗಿ
ಅಧಿಕೃತವಾಗಿ ಉದ್ಘಾಟನೆ ಮಾಡಬೇಕು ಅಂತ ಶ್ರೀಯುತ ವಸಂತಗೌಡ ಬಳ್ಳಾಜೆ ಕ್ರೀಡಾ ಪ್ರೋತ್ಸಾಹಕರು ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ದೀಪ ಬೆಳಗಿಸುವುದರ ಮೂಲಕ ಈ ಒಂದು ಕ್ರಿಕೆಟ್ ಪಂದ್ಯಾಟವನ್ನ ಉದ್ಘಾಟಿಸಬೇಕು ಅಂತ ಶ್ರೀಯುತ ವಸಂತಗೌಡ ಬಳ್ಳಾಜೆ ಕ್ರೀಡಾ ಪ್ರೋತ್ಸಾಹಕರು ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ನೆರೆದಿರತಕ್ಕಂತಹ ಎಲ್ಲ ಕ್ರೀಡಾಭಿಮಾನಿಗಳ ಸಮ್ಮುಖದಲ್ಲಿ ಮುಂದೆ ಈ ಮೈದಾನದಲ್ಲಿ 2 ದಿನಗಳ ಕಾಲ ನಡೆಯುವಂತಹ ಈ ಕ್ರಿಕೆಟ್ ಪಂದ್ಯಾಟ ಯಾವುದೇ ಅಡೆತಡೆಗಳಿಲ್ಲದೆ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಎನ್ನುತ್ತಾ ಸ್ಥಳ ಸಾನ್ನಿಧ್ಯ ದೇವರುಗಳಲ್ಲಿ ಮನಸಾರೆ ಸ್ಮರಿಸುತ್ತಾ ಈ ಒಂದು ಕ್ರಿಕೆಟ್ ಪಂದ್ಯಾಟವನ್ನ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ ಶ್ರೀಯುತ ವಸಂತಗೌಡ ಬಳ್ಳಾಜೆ ಕ್ರೀಡಾ ಪ್ರೋತ್ಸಾಹಕರು. ಅದರ ಜೊತೆಗೆ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಇದರ ಸರ್ವ ಸದಸ್ಯರು ಕೈ ಜೋಡಿಸ್ತಾ ಇದ್ದಾರೆ. ಗುತ್ತಿಗಾರಿನ ಕ್ರಿಕೆಟ್ ಇತಿಹಾಸದಲ್ಲಿ ಬಹಳಷ್ಟು ಹೆಸರುವಾಸಿಯಾಗಿರತಕ್ಕಂಥ ಪಂದ್ಯಾಟವಿದು. ಪ್ರತಿಷ್ಠಿತ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಪಂದ್ಯಾಟಗಳಲ್ಲೊಂದು ವೀರಮಾರುತಿ ಟ್ರೋಫಿ 2023 ಈಗಾಗಲೇ ಉದ್ಘಾಟಕರಿಂದ ದೀಪ ಬೆಳಗಿಸುವುದರ ಮೂಲಕ ಈ ಒಂದು ಕ್ರಿಕೆಟ್ ಪಂದ್ಯಾಟ ಅಧಿಕೃತವಾಗಿ ಉದ್ಘಾಟನೆಗೊಂಡಿದೆ. ಮುಂದೆ ಉದ್ಘಾಟನೆ ಮಾಡಿದಂತಹ ಶ್ರೀ ವಸಂತಗೌಡ ಬಳ್ಳಾಜೆ ಕ್ರೀಡಾ ಪ್ರೋತ್ಸಾಹಕರು ತಾವು ಧ್ವಜಾರೋಹಣ ಮಾಡುವುದರ ಮೂಲಕ ಧ್ವಜಾರೋಹಣ ಮಾಡಬೇಕು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಉದ್ಘಾಟನೆಯನ್ನು ಮಾಡಿದಂತಹ ಶ್ರೀ ವಸಂತಗೌಡ ಬಳ್ಳಾಜೆ ಕ್ರೀಡಾ ಪ್ರೋತ್ಸಾಹಕರು ತಾವು ಧ್ವಜಾರೋಹಣ ಮಾಡಬೇಕು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನು ಮಾಡಿ ಅದರ ಜೊತೆಗೆ ಧ್ವಜಾರೋಹಣ ಮಾಡಿ ಈ ಕಾರ್ಯಕ್ರಮವನ್ನ ಉದ್ಘಾಟನಾ ಸಮಾರಂಭಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀ ವಸಂತಗೌಡ ಬಳ್ಳಾಜೆ ಕ್ರೀಡಾ ಪ್ರೋತ್ಸಾಹಕರು ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ಎಲ್ಲ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ನ ಸದಸ್ಯರು ಕೈಯನ್ನು ಜೋಡಿಸ್ತಾ ಇದ್ದಾರೆ. ಇನ್ನು ಮುಂದೆ ಇಂದಿನ ಈ ಉದ್ಘಾಟನಾ ಸಮಾರಂಭದಲ್ಲಿ ದೀಪ ಬೆಳಗಿಸುವುದರ ಮೂಲಕ ಕ್ರಿಕೆಟ್ ಪಂದ್ಯಾಟವನ್ನು ಉದ್ಘಾಟಿಸಿ ಅದರ ಜೊತೆಗೆ ಧ್ವಜಾರೋಹಣವನ್ನು ಮಾಡಿದಂತಹ ಕ್ರೀಡಾ ಪ್ರೋತ್ಸಾಹಕರು ಕೂಡ ಆಗಿರುವಂತಹ ಶ್ರೀ ವಸಂತಗೌಡ ಬಳ್ಳಾಜೆ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ಸುಳ್ಯ ತಾಲೂಕು ಇದರ ಆಶ್ರಯದಲ್ಲಿ 3ನೇ ವರ್ಷದ ಆಹ್ವಾನಿತ 20 ತಂಡಗಳ ನಿಗದಿತ ಓವರ್ಗಳ ಆ ಕ್ರಿಕೆಟ್ ಪಂದ್ಯಾಟದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರಾದಂಥ ಗೌರವಾಧ್ಯಕ್ಷರಾಗಿದ್ದ ವಿಜೇಶ್ ಹಿರೇಡ್ಕರ್ ಅವರೇ, ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ಬಿನ ಅಧ್ಯಕ್ಷರಾದಂಥ ಮಾಧವ ಯರ್ದಡ್ಕದವರೇ, ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರೋಹಿತ್ ಅಜಡ್ಕ ಚೈಪೆ ಇವರೇ, ಹಾಗೂ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯರುಗಳೇ, ಕ್ರೀಡಾಕೂಟಕ್ಕೆ ಬಂದಿರತಕ್ಕಂಥ ತಂಡಗಳ ಕ್ರೀಡಾಪಟುಗಳೇ, ಅದಾಗೇನೆ ನಿರ್ಣಾಯಕರೇ, ನೀವು ಆಮಂತ್ರಣ ಪತ್ರಿಕೆಯಲ್ಲಿ ಬರೆದಾಗಿ ಭಾವೈಕ್ಯತೆಗಾಗಿ ಕ್ರೀಡೆ, ಇವತ್ತು ಜಾತಿ ಧರ್ಮವನ್ನು ಬಿಟ್ಟಿರತಕ್ಕಂಥ ಒಂದು ಕ್ಷೇತ್ರ ಅಂದರೆ ಅದು ಕ್ರೀಡಾ ಕ್ಷೇತ್ರ. ಈಗ ಈ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ನವರು 2 ಮಾತಾಡ್ಬೇಕಂತ ಹೇಳಿದರು. ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್, ಏನಾದರೂ ಸ್ವಲ್ಪ ಇಲ್ಲದಕ್ಕೆ ಸ್ವಲ್ಪ ಇರಲಿ ಅಂತೀರಿ, ನಾನು ಮಾತಾಡ್ತೀನಿ. ಯಾಕಂತ ಹೇಳಿದ್ರೆ ನಾನು ಕೂಡ 1981-82ರಲ್ಲಿ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದ ಕಬಡ್ಡಿ ತಂಡಕ್ಕೆ ಆಯ್ಕೆಯಾಗಿ ಒಂದೊಮ್ಮೆ ರನ್ನರ್ಸ್ ಆಗಿದೆ.
ಅದೇ ಕ್ರೀಡಾಕೂಟದಲ್ಲಿ 1983-84ರಲ್ಲಿ ಭಾರತೀಯ ನೌಕಾಪಡೆಗೆ ಆಯ್ಕೆಯಾಗಿದ್ದೆ. ಸ್ವಲ್ಪ ಹೋಮ್ ಸಿಕ್ ಅನ್ವಿಲಿಂಗ್ ಕೊಡಬೇಕಾಯಿತು. ಆದರೂ ಕೂಡ ನಮ್ಮ ಮನೆಯಿಂದ 2 ಜನ ರಾಷ್ಟ್ರಮಟ್ಟದ ಕಬಡ್ಡಿ ಕ್ರೀಡಾಪಟು ಭಾಗವಹಿಸ್ತಾ ಇದ್ದಾರೆ, ಕರ್ತವ್ಯ ನಿರ್ವಹಿಸ್ತಿದ್ದಾರೆ. ಒಬ್ಬ ಇಂಡಿಯನ್ ಆರ್ಮಿಯಲ್ಲಿ ಡಿಫೆನ್ಸ್ ಕಬಡ್ಡಿ ತಂಡದ ಆಟಗಾರ ಹರ್ಷಿತ್ ವಲ್ಲಾಜೆ. ಅದೇ ರೀತಿ ನನ್ನ ಮಗ ಕೂಡ ಬ್ಯಾಂಕ್ ಆಫ್ ಬರೋಡಾ ತಂಡದಲ್ಲಿ ಒಂದೊಮ್ಮೆ ಪ್ರೋ ಕಬಡ್ಡಿ ಸಚಿನ್ ಸುವರ್ಣ ಮತ್ತು ಅವರು ಪುಣೆಯಲ್ಲಿ ಸಿಲೆಕ್ಷನ್ ಆಗಿದ್ದರು. ಬಟ್ ಎಕನಾಮಿಕ್ ಪ್ರಾಬ್ಲಮ್ ಏನೋ ಸಮಸ್ಯೆ ಗೊತ್ತಿರಲಿಲ್ಲ, ಎಲ್ಲರಿಗೂ ಗೊತ್ತಿರ್ಬೋದು. ಇವತ್ತು ಕ್ರೀಡೆಯನ್ನು ಕೇವಲ ಮೋಜಿಗಾಗಿ ಅಲ್ಲ, ದೂರದೃಷ್ಟಿಯ ಆಲೋಚನೆ, ಅಚಲವಾದ ಮನಸ್ಸು, ದೃಢವಾದ ಸಂಕಲ್ಪ ಅಂದರೆ ಇಟ್ಟುಕೊಂಡು ಕ್ರೀಡಾಪಟುಗಳು ತಾವು ಕ್ರೀಡೆಯಲ್ಲಿ ಇವತ್ತು ಸರ್ಕಾರದ ನೋಡಬಹುದು. ಕೆಲವು ಪರ್ಸೆಂಟೇಜ್ ಕ್ರೀಡಾಕೂಟದಡಿ ಇತ್ತೀಚೆಗೆ ನೋಡಿ ನಮ್ಮ ಸಚಿನ್ ಪ್ರತಾಪ್ ಪ್ರೋ ಕಬಡ್ಡಿ ಆಟಗಾರ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಆ ಪ್ರೋ ಕಬಡ್ಡಿಯಲ್ಲಿ ಆಡ್ತಕ್ಕಂಥ ಪ್ರಶಾಂತ್ ರೈ ಮಿತ್ರರನ್ನ ನಮ್ಮ ಮನೆಗೆ ಕೂಡ ಕಳೆದ ಸತಿ ಬಂದಿದ್ರು. ಸುಕೇಶ್ ಹೆಗಡೆ, ರೋಹಿತ್ ಮಾರ್ಲಾ, ಇಸಾಕ್ ಕಡಬ, ಕೀರ್ತಿ ಇವರೆಲ್ಲ ಕ್ರೀಡಾಕೂಟದಡಿಯಲ್ಲಿ ಬ್ಯಾಂಕ್ ಆಫ್ ಬರೋಡಾ ತಂಡದಲ್ಲಿ ಆಡಿರ್ತಕ್ಕಂಥವ್ರು. ಆಳ್ವಾಸ್ ತಂಡ, ಇಡೀ ತಂಡ ಒಂದೊಮ್ಮೆ ದಕ್ಷಿಣ ಭಾರತದಲ್ಲಿ ವಿನ್ನಾದ ಸಮಯದಲ್ಲಿ ಇಡೀ ತಂಡ ವಿಜಯ ಬ್ಯಾಂಕಿಗೆ ಸೇರ್ಪಡೆಗೊಂಡಿತ್ತು. ಇವತ್ತು ಜಗತ್ತಿನಲ್ಲಿ ಸರಿಸುಮಾರು 480ಕ್ಕೂ ಹೆಚ್ಚು ದೇಶಗಳಿವೆ ಅಂತೇಳಿ ನಮಗೆ ಗೊತ್ತು. ಈ ಕ್ರಿಕೆಟ್ ಎನ್ನುವಂಥದ್ದು ಇವತ್ತು ಪ್ರತಿ ದೇಶದಲ್ಲಿ ಅಂದರೆ ವಿಶ್ವಮಟ್ಟದಲ್ಲಿ ಒಂದು ಹೆಸರು ಗಳಿಸಿದಂತಹ ಒಂದು ಕ್ರೀಡೆ. ನಮ್ಮ ದೇಶ ಕೂಡ ವಿಶ್ವಕಪ್ನಲ್ಲಿ 1-2 ಬಾರಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ನಮ್ಮ ಕರ್ನಾಟಕದ ಅನಿಲ್ ಕುಂಬ್ರೆ ಅವರು, ನಾವು ಸಣ್ಣವರು ಅಂದರೆ ಆ ಟೈಮಲ್ಲಿ ಅವರು ಆಡ್ತಿದ್ರು. ಇವತ್ತು ಈ ಕ್ರೀಡೆ ಎನ್ನುವಂಥದ್ದು ಮೋಜಿಗಾಗಿ ಅಲ್ಲ, ಆರೋಗ್ಯಕ್ಕಾಗಿ. ಆರೋಗ್ಯ ಭರಿತವಾಗಿರ್ಬೇಕಾದ್ರೆ ಮನುಷ್ಯನ ಶರೀರ ಲವಲವಿಕೆಯಿಂದ ಕೊಡಬೇಕು. ಇವತ್ತು ಆಸ್ತಿ ಅಂತಸ್ತು ಮಾತ್ರ ದೊಡ್ಡದಲ್ಲ, ಆರೋಗ್ಯ ಕೂಡ. ಆ ಆರೋಗ್ಯ ಒಳ್ಳೆದಿದ್ರೆ ಆ ಆಸ್ತಿ ಸಂಪತ್ತನ್ನು ನಾವು ಉಪಯೋಗಿಸ್ಕೊಳ್ಬೋದು, ಅನುಭವಿಸ್ಬೋದು. ಅಂತ ಒಂದು ಆಸ್ತಿ, ಅಂತ ಒಂದು ಆರೋಗ್ಯವನ್ನು ಕೊಡ್ತಕ್ಕಂಥ ಈ ಕ್ರೀಡೆ, ಪ್ರತಿ ಕ್ರೀಡೆಯಲ್ಲೂ ಮನುಷ್ಯನ ದೇಹದ ಎಲ್ಲ ಭಾಗಗಳಿಗೂ ಸರಿಯಾದ ವ್ಯಾಯಾಮವನ್ನು ಸಿಗ್ತದೆ. ಇವತ್ತು ನಾವು ಆಸ್ಪತ್ರೆಗೆ ಹೋದಾಗ ನೀವು ಸ್ವಲ್ಪ ವ್ಯಾಯಾಮ ಮಾಡಿ, ನೀವು ಸ್ವಲ್ಪ ನಡೀರಿ ಅಂತ ಎನ್ನುವಂಥ ಮಾತನ್ನು ಇವತ್ತು ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ. ಆದರೆ ಸರಿಯಾದ ವ್ಯಾಯಾಮ ಮನುಷ್ಯನಿಗೆ ಸಿಗ್ತಾ ಇಲ್ಲ. ಇವತ್ತು ಮಾಧ್ಯಮಗಳ ಇದರಿಂದಾಗಿರ್ಬೋದು ಅಥವಾ ನಾವು ಸಂಚರಿಸುವಂತಹ ವಾಹನಗಳಿರ್ಬೋದು. ಇವತ್ತು ಮನೆಯಿಂದ ಹೇಳಿದ್ರೆ ವಾಹನ, ಶಾಲೆಯವರೆಗೆ, ಶಾಲೆಯಿಂದ ಹೇಳಿದ್ರೆ ಮನೆಯವರೆಗೆ ವಾಹನ, ನಡೆಯುವಂಥ ಪ್ರವೃತ್ತಿ ಇವತ್ತು ಮನುಷ್ಯನಿಗೆ ಅದು ಕೂಡ ಇನ್ನು ಕಲಿಸಬೇಕಾದಂಥ ಪರಿಸ್ಥಿತಿ ಬರುವಂತಹ ದಿನ. ಅದು ಏನೂ ಇದಿರಲಿ, ಇವತ್ತು ಈ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಆಯೋಜಿಸಿದಂಥ ಈ ಕ್ರಿಕೆಟ್ ಪಂದ್ಯಾಟ ಇವತ್ತು ಉದ್ಘಾಟನೆಗೊಂಡಂಥ ಈ ಪಂದ್ಯಾಟ ನಾಳೆ ಸಂಜೆಯವರೆಗೆ ನಡೆದುಕೊಂಡು ಬಂದು ನಾಳೆ ಸಂಜೆಗೆ ಆ ಸಮಾರಂಭದ ಘಟ್ಟವನ್ನು ತಲುಪಲಿ. ಇಲ್ಲಿ ನಾವು ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ನ ಬಗ್ಗೆ ನಾವು ಒತ್ತಿ ಮಾತಾಡಬೇಕಾಗ್ತದೆ. ಇವತ್ತು ಈ ಸುಳ್ಯ ತಾಲೂಕಿನಲ್ಲಿ ಏನಿದೆ ವಾಲಂಟರಿ ಆರ್ಗನೈಸೇಷನ್, ಸ್ವಯಂ ಸೇವಾ ಸಂಘಗಳು ಎನ್ನುವಂಥದ್ದು, ಗುತ್ತಿಗಾರು ಎಂದಾಗ ನೆನಪಿಗೆ ಬರುವಂಥದ್ದು
ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್. ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಪ್ರಕೃತಿ ವಿಕೋಪದಂಥ ಆ ಒಂದು ಸಂದರ್ಭದಲ್ಲಿ ಕೂಡ ಅದೇ ರೀತಿ ಜನರ ಆ ಕಷ್ಟಗಳು ಬಂದಾಗ ಅಲ್ಲಿನೂ ಸ್ಪಂದಿಸಿ ಸಾಮಾಜಿಕ ಸೇವೆಯನ್ನು ಮಾಡಿಕೊಂಡು ಬಂದಂಥ ಸಂಘಟನೆ. ಅದೇ ರೀತಿ ಈ ಊರಿನಲ್ಲಿ ಆಗಿರ್ತಕ್ಕಂಥ ಹೊರಳಂಬೆ ಶಂಕಪಾಲ ಸುಬ್ರಹ್ಮಣ್ಯ ದೇವರ ಜಾತ್ರೋತ್ಸವದಾಗಲಿ, ಗಣೇಶೋತ್ಸವ ಸಂದರ್ಭದಾಗಲಿ, ಈ ಮುತ್ತಪ್ಪ ತಿರುವಪ್ಪ ದೇವಸ್ಥಾನದ ಆ ಒಂದು ಯಾವುದೇ ಒಂದು ಜಾತ್ರೋತ್ಸವ ಸಮಯದಲ್ಲಿ ವಾಲಂಟಿಯರ್ಸ್ ಆಗಿ ಆ ಒಂದು ಜಾತ್ರೋತ್ಸವ ಅಥವಾ ಈ ಪರಿಸರದಲ್ಲಿ ನಡೆದಿರತಕ್ಕಂಥ ಎಲ್ಲ ಆ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸುವಲ್ಲಿ ಈ ಗುತ್ತಿಗಾರು ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಮುಂಚೂಣಿಯಲ್ಲಿದೆ. ಅದೇ ರೀತಿ ಇವತ್ತು ಈ ತಾಲೂಕಲ್ಲಿ ಅತ್ಯುತ್ತಮ ಆ ಸ್ಪೋರ್ಟ್ಸ್ ಕ್ಲಬ್ ಎನ್ನುವಂಥ ಪ್ರಶಸ್ತಿ ಸಿಗುತ್ತಿದ್ರೆ ಆ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ಗೆ ಸಿಗಬೇಕು. ಯಾವುದೇ ಸಂಘಟನೆಗಳು ಈ ಭಾಗದಲ್ಲಿ ಮಾಡಿಕೊಂಡಂಥ ಕಾರ್ಯಕ್ರಮಗಳಲ್ಲಿ ಹಿಂದೆ ನೋಡಿದಾಗ ಇರುವಂಥದ್ದು ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್. ಇವತ್ತು ಸಂಘ ಸಮಸ್ಯೆಗಳು ಭೂಮಿಯಲ್ಲಿ ಹುಟ್ಟಿದಂತಹ ನಾಯಿಕೊಡೆಗಳಾಗಿ ಇರಬಾರ್ದು, ಅದು ಸದಾ ಜೀವಂತವಾಗಿರಬೇಕು ಅಂತ ಆ ಜೀವಂತವಾಗಿರತಕ್ಕಂಥ ಈ ಸಮಸ್ಯೆ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್. ಇದರ ಸದಸ್ಯರು ಬಹಳ ಒಂದು ಹೊಂದಾಣಿಕೆಯಿಂದ ಕೆಲಸ ಮಾಡಿಕೊಂಡು ಪರಸ್ಪರ ಒಬ್ಬರನ್ನೊಬ್ಬರು ತಿಳ್ಕೊಂಡು ಈ ಸಂಘಟನೆಯನ್ನು ಈ ಮಟ್ಟದವರೆಗೆ ಬೆಳೆಸಿದ್ದಾರೆ. ಅದೇ ರೀತಿ ಇದರ ಫೌಂಡರ್ ಪ್ರೆಸಿಡೆಂಟ್ ಮಾಯಲಪ್ಪಗೌಡ ಕೊಂಬಟ್ಟಾಗಿರ್ಬೋದು, ಮಿತ್ರರು. ನಾವು ಎಲ್ಲಿ ನೋಡಿದರೂ ಈ ಕ್ರೀಡಾಕೂಟ ನಡೆಯುವಾಗ ಅವು ಮಾಯಲಪ್ಪಣ್ಣೆಲ್ಲರು ಭಾರಿ ಮಿತ್ರರು. ನಾವು ಇಂಥ ಒಂದು ಸಂಘಟಕರ ಈ ಒಂದು ಕಾರ್ಯಕ್ರಮದಿಂದ ಈ ವೀರಮಾರುತಿ ಕ್ಲಬ್ ಸ್ಪೋರ್ಟ್ಸ್ ಕ್ಲಬ್ ಇಲ್ಲಿ ನಿರಂತರವಾಗಿ ಜೀವಂತವಾಗಿದೆ. ಇನ್ನೂ ಕೂಡ ಆ ಜೀವಂತವಾಗಿರಲಿ. ಈ ಒಂದು ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ಗೆ ಇನ್ನೂ ಕೂಡ ಆ ಶಂಕಪಾಲ ಸುಬ್ರಹ್ಮಣ್ಯ ದೇವರು, ಗುತ್ತಿಗಾರಿನ ಆ ಮುತ್ತಪ್ಪ ತಿರುವಪ್ಪ ದೇವರ ಸದಾ ಆಶೀರ್ವಾದ ಇರಲಿ. ಈ ಸಂಘ ಸಂಸ್ಥೆ ಬೆಲೆಯಲ್ಲಿ ಇನ್ನೂ ಕೂಡ ಇದರಿಂದಲೂ ಒಳ್ಳ ಕಾರ್ಯಕ್ರಮಗಳನ್ನು ಈ ಸಮಸ್ಯೆ ಈ ಭಾಗದ ಜನರಿಗೆ ಇಲ್ಲಿ ಮನರಂಜನೆಯಾಗಿ ನೀಡಲಿ ಅಂತೇಳಿ ಆಶಿಸ್ತಾ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಹೊಂದಿಸ್ತಾ ನನ್ನ ಒಂದೆರಡು ಮಾತುಗಳನ್ನ ಕೊನೆಗೊಳಿಸ್ತೀನಿ. ಕ್ರಿಕೆಟ್ ಪಂದ್ಯಾಟವನ್ನ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿ ಪಂದ್ಯಾಕೂಟಕ್ಕೆ ಶುಭವನ್ನ ಹಾರೈಸಿದಂತಹ ಕ್ರೀಡಾ ಪ್ರೋತ್ಸಾಹಕರಾದಂತಹ ಶ್ರೀ ವಸಂತಗೌಡ ಬಳ್ಳಾಜಿ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ವೇದಿಕೆಯಲ್ಲಿ ಇಂದಿನ ಉದ್ಘಾಟನಾ ಸಮಾರಂಭದ ಮತ್ತೋರ್ವ ಮುಖ್ಯ ಅತಿಥಿ ಶ್ರೀ ಅನಿಲ್ ಕುಮಾರ್, ಮಾಲಕರು ರಾಘವೇಂದ್ರ ಬೇಕರಿ ಗುತ್ತಿಗಾರು ಈಗಾಗಲೇ ಆಗಮಿಸಿದ್ದಾರೆ. ಅವರಿಗೆ ಸಂಘಟಕರ ಪರವಾಗಿ ಹಾಗೆಯೇ ನೆರೆದಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಈ ಒಂದು ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದೆ ವೇದಿಕೆಯಲ್ಲಿರತಕ್ಕಂಥ ಅತಿಥಿಗಳಾದ ಶ್ರೀ ಅನಿಲ್ ಕುಮಾರ್, ಮಾಲಕರು ರಾಘವೇಂದ್ರ ಬೇಕರಿ ಗುತ್ತಿಗಾರು ಈ ಒಂದು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ಉದ್ಘಾಟನಾ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂತಹ ಶ್ರೀಯುತ ವಿಜಯ್ ಶಿರಿಯಡ್ಕ, ಗೌರವಾಧ್ಯಕ್ಷರು ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಗುತ್ತಿಗಾರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ಇದರ 3ನೇ ವರ್ಷದ ಈ ಒಂದು ಕ್ರಿಕೆಟ್ ಪಂದ್ಯಾಟದ ಒಂದು ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅತಿಥಿ ಗಣ್ಯ ಮಹಾಶಯರೇ, ಹಾಗೆಯೇ ಪದಾಧಿಕಾರಿಗಳೇ, ನಾವು ಇವತ್ತು ಒಂದು ಸುಂದರ ಕ್ಷಣದಲ್ಲಿ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿದ್ದೇವೆ. ನಮ್ಮ ದೇಶವನ್ನ ಫುಟ್ಬಾಲ್ ತಂಡದಲ್ಲಿ ನಮ್ಮ ಭಾರತವನ್ನ ಪ್ರತಿನಿಧಿಸುತ್ತಿರುವ ಒಬ್ಬ ಆಟಗಾರನ ತಂದೆಯಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರು, ಹಾಗೆಯೇ ಬ್ಯಾಂಕ್ ಆಫ್ ಬರೋಡಾ ರಾಷ್ಟ್ರೀಯ ಮಟ್ಟದ ಒಬ್ಬ ಬ್ಯಾಂಕ್ ಆಫ್ ಬರೋಡಾ ತಂಡದಲ್ಲಿ ಪ್ರತಿನಿಧಿಸುತ್ತಿರುವ ವಸಂತಗೌಡ ಬಳ್ಳಾಜಿಯವರ ಮಗ ದಿವೀಶ್ ರವರು, ಇವರು ಇಬ್ಬರ ತಂದೆಯವರು ನಮ್ಮ ಈ ಒಂದು ಮುಖ್ಯ ಅತಿಥಿಗಳಾಗಿ ಉದ್ಘಾಟಕರಾಗಿ ನಮ್ಮೊಂದಿಗೆ ಭಾಗವಹಿಸುವುದು ಬಹಳ ಸಂತಸವಾದ ಒಂದು ಕ್ಷಣ. ಹಾಗೆಯೇ ನಮ್ಮ ಈ ಒಂದು ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ನ ಸರ್ವ ಸದಸ್ಯರ
ಹಾಗೆ ಊರ ಪರ ಊರ ಎಲ್ಲ ದಾನಿಗಳ ಸಹಕಾರದಿಂದ ನಾವು ಈ ಒಂದು ಕ್ರಿಕೆಟ್ ಪಂದ್ಯಾಟವನ್ನು 2 ವರ್ಷ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಈ ವರ್ಷವೂ ಕೂಡ ಅದೇ ರೀತಿ ಮುನ್ನಡೆಸುವ ಕಾತರದಲ್ಲಿದ್ದೇವೆ. ಇದಕ್ಕೆ ಶ್ರೀ ಭಗವಂತನು ನಮಗೆ ಅನುಗ್ರಹಿಸಲಿ, ಯಶಸ್ವಿಯಾಗಿ ಈ ಒಂದು ಕ್ರೀಡಾಕೂಟ ಜರಗಲಿ ಎಂದು ಹಾರೈಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಉದ್ಘಾಟನಾ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿ ಈ ಪಂದ್ಯಾಕೂಟಕ್ಕೆ ಶುಭವನ್ನು ಹಾರೈಸಿದ ಶ್ರೀ ವಿಜಯ್ ಶ್ರೀಡ್ಕ ಗೌರವಾಧ್ಯಕ್ಷರು ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಶ್ರೀ ಗುತ್ತಿಗಾರು ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕಿದ್ದಾರೆ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಇದರ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ಮಾಧವ ಎರದಡ್ಕ. ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ಇದರ 3ನೇ ವರ್ಷದ ಕ್ರಿಕೆಟ್ ಪಂದ್ಯಾಟದ ಈ ಒಂದು ಉದ್ಘಾಟನಾ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರೋಂಥ ನಮ್ಮ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ನ ಗೌರವಾಧ್ಯಕ್ಷರಾದಂಥ ವಿಜಯ್ ಹಿರಿಯಡ್ಕರ್ ಅವರನ್ನು ನಾನು ಈ ಒಂದು ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಹಾಗೆಯೇ ಈ ಧ್ವಜಾರೋಹಣ ಈ ಒಂದು ಕ್ರಿಕೆಟ್ ಪಂದ್ಯದ ಧ್ವಜಾರೋಹಣ ಮತ್ತು ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿಕೊಟ್ಟಂಥ ನಮ್ಮ ಹಿರಿಯರು ಆದಂಥ ವಸಂತ್ ಬಳ್ಳಾಜೆ ಇವರನ್ನು ಕೂಡ ಈ ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ. ಶ್ರೀಯುತರಿಗೆ ಸತೀಶ್ ಮುಕ್ಕಮಲ ಇವರು ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಅದರ ಜೊತೆಗೆ ರಕ್ತಚಂದನ ಸಸ್ಯವನ್ನು ನೀಡಿ ಗೌರವಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸುತ್ತಿರತಕ್ಕಂಥ ರಾಘವೇಂದ್ರ ಬೇಕರಿಯ ಮಾಲಕರು ಅನಿಲ್ ಕುಮಾರ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮದ ಧನ್ಯವಾದವನ್ನು ಬಯಸಿದ್ದೇನೆ. ಶ್ರೀಯುತರಿಗೆ ದಯಾನಂದ ಪೈಕಿ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿರತಕ್ಕಂಥ ಲೋಹಿತ್ ಚಾಪೆ ಇವರಿಗೂ ಕೂಡ ಧನ್ಯವಾದಗಳನ್ನು ಬಯಸಿದ್ದೇನೆ. ಹಾಗೆ ಇಲ್ಲಿ ಆಗಮಿಸತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೂ ಹಾಗೂ ಊರ ದಾನಿಗಳಿಗೂ ಹಾಗೂ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ಬಯಸುತ್ತಾ ನಾನು ಧನ್ಯವಾದ ಕಾರ್ಯಕ್ರಮ ಮುಗಿಸುತ್ತೇನೆ. ಇಂದಿನ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರತಕ್ಕಂಥ ಸರ್ವ ಅತಿಥಿಗಳಿಗೂ ಹಾಗೆಯೇ ನೆರೆದಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸಿದಂತಹ ಈ ಸಂಸ್ಥೆಯ ಅಧ್ಯಕ್ಷರಾಗಿರತಕ್ಕಂಥ ಮಾಧವ ಎರದಡ್ಕ ತಮಗೂ ಕೂಡ ಪ್ರೀತಿಪೂರ್ವಕವಾಗಿರತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದರೊಂದಿಗೆ ಉದ್ಘಾಟನಾ ಸಮಾರಂಭ ಮುಕ್ತಾಯವಾಗಿದೆ. ಮುಂದೆ ವೀರಮಾರುತಿ ಟ್ರೋಫಿ 2023ರ ಪ್ರಥಮ ಪಂದ್ಯಾಟ ಪ್ರಾರಂಭಗೊಳ್ಳಲಿದೆ. ತಡ ಮಾಡದೆ ಎರಡೂ ತಂಡಗಳ ಕಪ್ತಾನರು ನಾಣ್ಯ ಚಿಮ್ಮುಗಿಗಾಗಿ ವೇದಿಕೆಯ ಬಳಿ ಆಗಮಿಸಬೇಕು. ಹಂಟರ್ಸ್ ಬೆಳ್ಳಕ್ಕ ತಂಡದ ವಿರುದ್ಧವಾಗಿದೆ ಚಕ್ರವರ್ತಿ ವಿದ್ಯಾನಗರ. ಎರಡು ತಂಡಗಳ ಕಪ್ತಾನರು ಆದಷ್ಟು ಬೇಗ ನಾಣ್ಯ ಚಿಮ್ಮುಗಿಗಾಗಿ ವೇದಿಕೆಯ ಬಳಿ ಆಗಮಿಸಬೇಕು. ಹಾಗೇನೆ ಮುಂದೆ ಪ್ರಥಮ ಪಂದ್ಯಾಟ ನಡೆಯಲಿಕ್ಕಿದೆ. ಆದಷ್ಟು ಬೇಗ ತಂಡದ ಎಲ್ಲ ಸದಸ್ಯರು ಸಂಘಟಕರ ಬಳಿ ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಳಬೇಕು. ಅದರ ಜೊತೆಗೆ ಎರಡೂ ತಂಡಗಳ ಕಪ್ತಾನರು ನಾಣ್ಯ ಚಿಮ್ಮುಗಿಗಾಗಿ ವೇದಿಕೆಯ ಬಳಿ ಆಗಮಿಸಬೇಕು.
ಆಗಮಿಸಿದಂತಹ ಶ್ರೀ ಅನಿಲ್ ಕುಮಾರ್ ಚಾಲಕರು ರಾಘವೇಂದ್ರ ಬೇಕರಿ ಗುತ್ತಿಗಾರು ಅವರ ಜೊತೆಗೆ ದೀಪ ಬೆಳಗಿಸುವುದರ ಮೂಲಕ ಈ ಕ್ರಿಕೆಟ್ ಪಂದ್ಯಾಟವನ್ನು ಉದ್ಘಾಟನೆಗೊಳಿಸಿದಂತಹ ಶ್ರೀ ವಸಂತಗೌಡ ಬೊಳ್ಳಾಜೆ ಕ್ರೀಡಾ ಪ್ರೋತ್ಸಾಹಕರು ಹಾಗೇನೆ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ಇದರ ಸರ್ವ ಸದಸ್ಯರು ಈಗಾಗಲೇ ಅಂಕಣಕ್ಕೆ ತೆರಳಿ ಕ್ರಿಕೆಟ್ ಆಡುವುದರ ಮೂಲಕ ಈ ವೀರಮಾರುತಿ ಟ್ರೋಫಿ 2023 ಕ್ರಿಕೆಟ್ ಪಂದ್ಯಾಟಕ್ಕೆ ಅಧಿಕೃತವಾಗಿ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಈಗಾಗಲೇ ಮುಂದೆ ನಡೆಯುವಂತಹ ಈ ಕ್ರಿಕೆಟ್ ಪಂದ್ಯಾಟದಲ್ಲಿ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಲಿರತಕ್ಕಂತಹ ಶ್ರೀಯುತ ಮೋಹನ್ ಯಯ್ಯಾಡಿ, ರವಿ ಉಪ್ಪಳ ಹಾಗೆಯೇ ಮಣಿಕಂಠ ಗಾಂಗೆಯ ಸುಬ್ರಹ್ಮಣ್ಯ ತಮಗೆ ಸಂಘಟಕರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಕೂಡ ನೀಡ್ತಾ ಇದ್ದೇನೆ. ಅದರ ಜೊತೆಗೆ 2 ದಿನಗಳ ಕಾಲ ನಡೆಯುವಂತಹ ಕ್ರಿಕೆಟ್ ಪಂದ್ಯಾಟದಲ್ಲಿ ಆಂಗ್ಲ ಭಾಷಾ ವೀಕ್ಷಕ ವಿವರಣೆಗಾರರಾಗಿ ಶ್ರೀಯುತ ಸತೀಶ್ ಮಂಗಳೂರು, ಅದರ ಜೊತೆಗೆ ರಾಷ್ಟ್ರ ಭಾಷೆ ಹಿಂದಿಯ ವೀಕ್ಷಕ ವಿವರಣೆಗಾರರಾಗಿರತಕ್ಕಂಥ ಶ್ರೀಯುತ ಗೋಪಿ ಮಂಗಳೂರು ಇವರನ್ನ ಕೂಡ ಈ ಸಂದರ್ಭದಲ್ಲಿ ಈ ಕ್ರಿಕೆಟ್ ಪಂದ್ಯಾಟಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ನೀಡ್ತಾ ಇದ್ದೇನೆ. ಅದರ ಜೊತೆಗೆ ಇಂದಿನ ಈ ಕ್ರಿಕೆಟ್ ಪಂದ್ಯಾಟದ ನೇರ ಪ್ರಸಾರವನ್ನ ನೀಡಲಿರುವಂತಹ ಬೆದ್ರಾ ಮೀಡಿಯಾದ ವ್ಯವಸ್ಥಾಪಕರು, ಅದರ ಜೊತೆಗೆ ಸಂಸ್ಥೆಯ ಸರ್ವ ಸಿಬ್ಬಂದಿಗಳಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ವೀರಮಾರುತಿ ಟ್ರೋಫಿ 2023 ಕ್ರಿಕೆಟ್ ಪಂದ್ಯಾಟಕ್ಕೆ ನೀಡ್ತಾ ಇದ್ದೇನೆ. ಕೆಲವೇ ಕ್ಷಣಗಳಲ್ಲಿ ಪ್ರಥಮ ಪಂದ್ಯಾಟ ಪ್ರಾರಂಭಗೊಳ್ಳಲಿಕ್ಕಿದೆ. ಹಂಟರ್ಸ್ ಬಳ್ಳಕ ತಂಡದ ವಿರುದ್ಧವಾಗಿದೆ ಚಕ್ರವರ್ತಿ ವಿದ್ಯಾನಗರ. ಅಂಕಣದಲ್ಲಿ ಅತಿಥಿಗಳು ನಾಣ್ಯ ಚಿಮ್ಮುಗೆಯನ್ನು ನಡೆಸಿಕೊಟ್ಟ ಬಳಿಕ ಪ್ರಥಮ ಪಂದ್ಯಾಟ ನಡೆಯಲಿಕ್ಕಿದೆ. ಈಗಾಗಲೇ ಅತಿಥಿಗಳು ಕ್ರಿಕೆಟ್ ಅನ್ನು ಆಡುವುದರ ಮೂಲಕ ಅಧಿಕೃತವಾಗಿ ವೀರಮಾರುತಿ ಟ್ರೋಫಿ 2023 ಕ್ರಿಕೆಟ್ ಪಂದ್ಯಾಟಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಅದರ ಜೊತೆಗೆ ಅತಿಥಿಗಳು ಒಂದು ನಾಣ್ಯ ಚಿಮ್ಮುಗೆಯನ್ನು ಕೂಡ ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಗುತ್ತಿಗಾರಿನ ಕ್ರಿಕೆಟ್ ಇತಿಹಾಸದಲ್ಲಿ ಬಹಳಷ್ಟು ಜನಪ್ರಿಯವಾಗಿರತಕ್ಕಂತಹ ಒಂದು ಕ್ರಿಕೆಟ್ ಪಂದ್ಯಾಟವಿದು. ಶ್ರೀ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಗುತ್ತಿಗಾರು ಇದರ ಆಶ್ರಯದಲ್ಲಿ ಇದು ಸತತವಾಗಿ 3ನೇ ವರ್ಷದ 20 ತಂಡಗಳ ನಿಗದಿತ ಅಂಡರ್ಆರ್ಮ್ ಕ್ರಿಕೆಟ್ ಪಂದ್ಯಾಟ ವೀರಮಾರುತಿ ಟ್ರೋಫಿ 2023 ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲ, ಉಡುಪಿ, ಕಾಸರಗೋಡು ಜಿಲ್ಲೆಯ ಹೆಸರಾಂತ ಆಟಗಾರರೊಳಗೊಂಡಂತಹ ಬಲಿಷ್ಠ ತಂಡಗಳು 2 ದಿನಗಳ ಕಾಲ ಈ ಮೈದಾನದಲ್ಲಿ ವೀರಮಾರುತಿ ಟ್ರೋಫಿ 2023 ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಾಡಲಿಕ್ಕಿದೆ. ಇದೀಗ ಪ್ರಥಮ ಪಂದ್ಯಕ್ಕಾಗಿ ಹಂಟರ್ಸ್ ಬಳ್ಳಕ ತಂಡದ ವಿರುದ್ಧವಾಗಿದೆ ಚಕ್ರವರ್ತಿ ವಿದ್ಯಾನಗರ. 2 ತಂಡಗಳ ಕಪ್ತಾನರು ಈಗಾಗಲೇ ಅಂಕಣವನ್ನ ಪ್ರವೇಶಿಸಿದ್ದಾರೆ. ಆದಷ್ಟು ಬೇಗ ಅತಿಥಿಗಳು ಒಂದು ನಾಣ್ಯ ಚಿಮ್ಮುಗೆಯನ್ನು ನಡೆಸಿಕೊಡಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಮೈದಾನದಲ್ಲಿ ಈಗಾಗಲೇ ಅತಿಥಿಗಳು ಕ್ರಿಕೆಟ್ ಅನ್ನು ಆಡುವುದರ ಮೂಲಕ ಅಧಿಕೃತವಾಗಿ ವೀರಮಾರುತಿ ಟ್ರೋಫಿ 2023 ಕ್ರಿಕೆಟ್ ಪಂದ್ಯಾಟವನ್ನ ಉದ್ಘಾಟನೆಗೊಳಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರಥಮ ಪಂದ್ಯಾಟ ನಡೆಯಲಿಕ್ಕಿದೆ. ಹಂಟರ್ಸ್ ಬಳ್ಳಕ ತಂಡದ ವಿರುದ್ಧವಾಗಿದೆ ಚಕ್ರವರ್ತಿ ವಿದ್ಯಾನಗರ. ಅದರ ಜೊತೆಗೆ ದ್ವಿತೀಯ ಪಂದ್ಯಾಟ ಕೂಡ ನಡೆಯಲಿಕ್ಕಿದೆ. ದ್ವಿತೀಯ ಪಂದ್ಯಾಟವನ್ನು ಆಡುವಂತಹ ಈಗಾಗಲೇ NVC ಮಂಚಿ ತಂಡ ತಮ್ಮ ಇರುವಿಕೆಯನ್ನ ಗುರುತಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಮತ್ತೊಂದು ತಂಡ MCA ಅಡ್ಕ ಪುತ್ತೂರು, ತಾವು ಕೂಡ ಆದಷ್ಟು ಬೇಗ ಸಂಘಟಕರ ಬಳಿ ತಮ್ಮ ಇರುವಿಕೆಯನ್ನ ಗುರುತಿಸಿಕೊಳ್ಳಬೇಕು ದ್ವಿತೀಯ ಪಂದ್ಯಕ್ಕಾಗಿ. ಅಂಕಣದಲ್ಲಿರತಕ್ಕಂತಹ ಅತಿಥಿಗಳು ಒಂದು ನಾಣ್ಯ ಚಿಮ್ಮುಗೆಯನ್ನು ಕೂಡ ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಾಣ್ಯ ಚಿಮ್ಮುಗೆಯನ್ನ ಪ್ರಥಮ ಪಂದ್ಯದ ನಾಣ್ಯ ಚಿಮ್ಮುಗೆಯನ್ನು ಗೆದ್ದುಕೊಂಡಿದೆ ಹಂಟರ್ಸ್ ಬಳ್ಳಕ ತಂಡ. ಆದಷ್ಟು ಬೇಗ ತಮ್ಮ ಆಯ್ಕೆಯನ್ನು ಕೂಡ ತಿಳಿಸಿಕೊಂಡು ತಮ್ಮ ಆಯ್ಕೆಗಳಿಗೆ ಅನುಸಾರವಾಗಿ ಅಂಕಣವನ್ನ ಪ್ರವೇಶಿಸಬೇಕು, ತಡ ಮಾಡದೆ. ಪ್ರಥಮ ಪಂದ್ಯಕ್ಕಾಗಿ ಹಂಟರ್ಸ್ ಬಳ್ಳಕ ಮತ್ತು ಚಕ್ರವರ್ತಿ ವಿದ್ಯಾನಗರ. ಮುಂದಿನ ಪಂದ್ಯಾಕೂಟದಲ್ಲಿ ಭಾಗವಹಿಸುವಂತಹ ಎಲ್ಲ ತಂಡಗಳ ಗಮನಕ್ಕೆ ನಾಣ್ಯ ಚಿಮ್ಮುಗೆ ಆದ ತಕ್ಷಣ ತಮ್ಮ ಆಯ್ಕೆಯನ್ನು ಕೂಡ ತಿಳಿಸಬೇಕು. ನಾಣ್ಯ ಚಿಮ್ಮುಗೆಗೆ ಆಗಮಿಸುವ ಮುನ್ನ ತಂಡಗಳೊಂದಿಗೆ ಸಮಾಲೋಚನೆ ನಡೆಸಿ ನಾಣ್ಯ ಚಿಮ್ಮುಗೆ ಆದ ತಕ್ಷಣ ನಾಣ್ಯ ಚಿಮ್ಮುಗೆಯನ್ನು ಗೆದ್ದಂತಹ ಕಪ್ತಾನ ತಮ್ಮ ಆಯ್ಕೆಯನ್ನು ಕೂಡ ಇಲ್ಲೇ ತಿಳಿಸಬೇಕು. ಯಾವುದೇ ಕಾಲಾವಕಾಶವನ್ನು ನೀಡಲಾಗುವುದಿಲ್ಲ, ಗಮನಿಸಿಕೊಳ್ಳಿ. ನಾಣ್ಯ ಚಿಮ್ಮುಗೆಯನ್ನು ಗೆದ್ದಂತಹ ಹಂಟರ್ಸ್ ಬಳ್ಳಕ ತಮ್ಮ ಆಯ್ಕೆಯನ್ನ ಹಂಟರ್ಸ್ ಬಳ್ಳಕ ತಂಡ ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಂಡಿದೆ. ಹಾಗಾಗಿ ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆಯನ್ನು ಸಜ್ಜುಗೊಳಿಸಬೇಕು ಹಂಟರ್ಸ್ ಬಳ್ಳಕ. ಅದರ ಜೊತೆಗೆ
ಚಕ್ರವರ್ತಿ ವಿದ್ಯಾನಗರ ತಂಡದ ಆರಂಭಿಕ ದಾಂಡಿಗರು ಕೂಡ ತಡ ಮಾಡದೆ ಅಂಕಣವನ್ನು ಪ್ರವೇಶಿಸಬೇಕು. 8 ಓವರಿನ ಈ ಪಂದ್ಯಾಟ. ಪ್ರಥಮ 2 ಓವರ್ ಪವರ್ ಪ್ಲೇಯಲ್ಲಿ ಗರಿಷ್ಠ 2 ಜನ ಕ್ಷೇತ್ರ ರಕ್ಷಕರು ಮಾತ್ರ 30 ಗಜಗಳಿಗಿಂತ ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡುವಂತಹ ಅವಕಾಶ. ಪವರ್ ಪ್ಲೇ ಮುಕ್ತಾಯದ ಬಳಿಕ ಗರಿಷ್ಠವಾಗಿ 5 ಜನ ಕ್ಷೇತ್ರ ರಕ್ಷಕರಿಗೆ ಮಾತ್ರ 30 ಗಜಗಳಿಗಿಂತ ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡುವಂತಹ ಅವಕಾಶ ಇದೆ. ಗರಿಷ್ಠವಾಗಿ 3 ಜನ ಎಸೆತಗಾರರಿಗೆ 2 ಓವರ್ನಷ್ಟೇ ಎಸೆಯಲು ಇಲ್ಲಿ ಅವಕಾಶವಿದೆ. ಕನಿಷ್ಠ 5 ಜನ ಬೌಲರ್ಗಳು ಗಮನಿಸಿಕೊಳ್ಳಿ. ಎಲ್ಲ ತಂಡಗಳ ಆಟಗಾರರ ಮತ್ತು ಕಪ್ತಾನರ ಗಮನಕ್ಕೆ. ಹಾಗೇನೆ 2 ತಂಡಗಳ ತಲಾ ಓರ್ವ ಇತರ ಆಟಗಾರರು ಕಡ್ಡಾಯವಾಗಿ ವೇದಿಕೆಯ ಬಳಿ ಸ್ಕೋರರ್ ಬಳಿ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನೇರ ಪ್ರಸಾರ ಇರುವಂತಹ ಕಾರಣಕ್ಕಾಗಿ 2 ತಂಡಗಳ ತಲಾ ಓರ್ವ ಇತರ ಆಟಗಾರರು ಕಡ್ಡಾಯವಾಗಿ ವೇದಿಕೆಯ ಬಳಿ ಆಗಮಿಸಬೇಕು. ನಾವು ಕರೆಯನ್ನು ನೀಡಿದ ತಕ್ಷಣ ತಾವು ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ನೀಡಬೇಕು. ಇಲ್ಲದಿದ್ದಲ್ಲಿ ಈ ಒಂದು ಕ್ರೀಡಾಕೂಟ ಸಮಯಕ್ಕೆ ಮತ್ತು ಶಿಸ್ತಿಗೆ ಹೆಸರುವಾಸಿಯಾಗಿರತಕ್ಕಂಥ ಕ್ರೀಡಾಕೂಟವಿದು. ಮುಂದಿನ ವರ್ಷ ಕೂಡ ಈ ಪಂದ್ಯಾಕೂಟದಲ್ಲಿ ಭಾಗವಹಿಸುವಂತಹ ಇರಾದೆ ಇದ್ದಲ್ಲಿ ಸಂಘಟಕರ ಎಲ್ಲ ತೀರ್ಮಾನಗಳಿಗೆ ತಾವು ಬದ್ಧರಾಗಿರಬೇಕು. ಇಲ್ಲದಿದ್ದಲ್ಲಿ ಮುಂದಿನ ವರ್ಷದಿಂದ ಪಂದ್ಯಾಕೂಟದಲ್ಲಿ ಅವಕಾಶಗಳು ಲಭಿಸುವಂತಹ ಸಾಧ್ಯತೆಗಳು ಕಡಿಮೆ ಇರುತ್ತದೆ. ಗಮನಿಸಿಕೊಳ್ಳಿ. 2 ತಂಡಗಳ ತಲಾ ಓರ್ವ ಇತರ ಆಟಗಾರರು ಕಡ್ಡಾಯವಾಗಿ ಸ್ಕೋರರ್ ಬಳಿ ಆಗಮಿಸಬೇಕು. ಅದರ ಜೊತೆಗೆ ಆದಷ್ಟು ಬೇಗ ಹಂಟರ್ಸ್ ಬಳ್ಳಕ ತಂಡ ಕ್ಷೇತ್ರ ರಕ್ಷಣೆಯನ್ನು ಸಜ್ಜುಗೊಳಿಸಬೇಕು. ಚಕ್ರವರ್ತಿ ವಿದ್ಯಾನಗರ ತಂಡದ ಆರಂಭಿಕ ದಾಂಡಿಗರು ಅಂಕಣವನ್ನು ಪ್ರವೇಶಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಗುತ್ತಿಗೆದಾರರು ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಗುತ್ತಿಗೆದಾರರು ಸುಳ್ಯ ತಾಲೂಕು ಇದರ ಆಶ್ರಯದಲ್ಲಿ 3ನೇ ವರ್ಷದ ಆಹ್ವಾನಿತ ತಂಡಗಳ ನಿಗದಿತ ಓವರಿನ ಅಂಡರ್ಆರ್ಮ್ ಕ್ರಿಕೆಟ್ ಪಂದ್ಯಾಟ ವೀರಮಾರುತಿ ಟ್ರೋಫಿ 2023 ಕ್ರಿಕೆಟ್ ಪಂದ್ಯಾಟಕ್ಕೆ ಆಗಮಿಸಿರತಕ್ಕಂತಹ ಸರ್ವ ಕ್ರೀಡಾಭಿಮಾನಿ ಬಂಧುಗಳಿಗೆ ಮತ್ತೊಮ್ಮೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದರ ಜೊತೆಗೆ ಈ ಪಂದ್ಯಾಟವನ್ನ ನೇರ ಪ್ರಸಾರದ ಮೂಲಕ ಯೂಟ್ಯೂಬ್ ಲೈವ್ ನಲ್ಲಿ ನೇರ ಪ್ರಸಾರದಲ್ಲಿ ಬೆದ್ರಾ ಮೀಡಿಯಾದ ಮೂಲಕ ಈ ಪಂದ್ಯಾಟವನ್ನ ವೀಕ್ಷಣೆ ಮಾಡುವಂತಹ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಮತ್ತೊಮ್ಮೆ ಸಂಘಟಕರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನೀಡುತ್ತಾ ಇದೀಗ ಪ್ರಥಮ ಪಂದ್ಯಕ್ಕಾಗಿ ಅಂಕಣ ಸಜ್ಜಾಗಿದೆ. ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿದೆ ಹಂಟರ್ಸ್ ಬಳ್ಳಕ. ಅದರ ಜೊತೆಗೆ ಆರಂಭಿಕ ದಾಂಡಿಗರಾಗಿ ಈಗಾಗಲೇ ಅಂಕಣವನ್ನ ಪ್ರವೇಶಿಸಿದ್ದಾರೆ. ಚಕ್ರವರ್ತಿ ವಿದ್ಯಾನಗರ ತಂಡದ ಆರಂಭಿಕ ದಾಂಡಿಗರು ಈಗಾಗಲೇ ಅಂಕಣವನ್ನ ಪ್ರವೇಶಿಸಿದ್ದಾರೆ.
ಈಗಾಗಲೇ ಈ ಒಂದು ಕ್ರಿಕೆಟ್ ಪಂದ್ಯಾಟ ಶ್ರೀಯುತ ವಸಂತಗೌಡ ಬುಳ್ಳಾಜಿ ಕ್ರೀಡಾ ಪ್ರೋತ್ಸಾಹಕರ ದಿವ್ಯ ಹಸ್ತದಿಂದ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆಗೊಂಡಿದೆ. ಈಗಾಗಲೇ ಪ್ರಥಮ ಪಂದ್ಯಕ್ಕಾಗಿ ಅಂಕಣದಲ್ಲಿ ಕ್ಷೇತ್ರರಕ್ಷಣೆಯಲ್ಲಿದೆ ಹಂಟರ್ಸ್ ಬಳ್ಳಕ. ಅದರ ಜೊತೆಗೆ ಚಕ್ರವರ್ತಿ ವಿದ್ಯಾನಗರ ತಂಡದ ಆರಂಭಿಕ ದಾಂಡಿಗರು ಈಗಾಗಲೇ ಅಂಕಣಕ್ಕೆ ಆಗಮಿಸಿದ್ದಾರೆ. ಆರಂಭಿಕ ದಾಂಡಿಗನಾಗಿ ಪ್ರಶಾಂತ್ ಮತ್ತು ರಹೀಂ ರವರ ಆಗಮನವಾಗಿದೆ. ಚಕ್ರವರ್ತಿ ವಿದ್ಯಾನಗರ ತಂಡದ ಆರಂಭಿಕ ದಾಂಡಿಗರು ಕೆಲವೇ ಕ್ಷಣಗಳಲ್ಲಿ ಪ್ರಥಮ ಪಂದ್ಯಾಟ ಪ್ರಾರಂಭಗೊಳ್ಳಲಿಕ್ಕಿದೆ. ಈಗಾಗಲೇ ನಿಯಮಗಳು ಎಲ್ಲರಿಗೂ ಕೂಡ ತಿಳಿದಿದೆ. 8 ಓವರಿನ ಈ ಪಂದ್ಯಾಟ. ಪ್ರಥಮ 2 ಓವರ್ ಪವರ್ ಪ್ಲೇ ಆಗಿರಲಿಕ್ಕಿದೆ. ಆ ಪವರ್ ಪ್ಲೇ ಸಂದರ್ಭದಲ್ಲಿ ಗರಿಷ್ಠವಾಗಿ 2 ಜನ ಕ್ಷೇತ್ರ ರಕ್ಷಕರಿಗೆ ಮಾತ್ರ 30 ಗಜಗಳಿಗಿಂತ 30 ಗಜಗಳಿಗಿಂತ ಹೊರಭಾಗದಲ್ಲಿ 2 ಜನ ಕ್ಷೇತ್ರ ರಕ್ಷಕರಿಗೆ ಮಾತ್ರ ಕ್ಷೇತ್ರ ರಕ್ಷಣೆಯನ್ನು ಮಾಡುವಂತಹ ಅವಕಾಶವಿದೆ. ಅದರ ಜೊತೆಗೆ ಪವರ್ ಪ್ಲೇ ಮುಕ್ತಾಯದ ಬಳಿಕ ಗರಿಷ್ಠವಾಗಿ 5 ಜನ ಕ್ಷೇತ್ರ ರಕ್ಷಕರಿಗೆ 30 ಗಜಗಳಿಗಿಂತ ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡುವಂತಹ ಅವಕಾಶವಿದ್ದರೆ ಕನಿಷ್ಠವಾಗಿ 5 ಜನ ಬೌಲರ್ಗಳು ಒಬ್ಬ ಎಸೆತಗಾರನಿಗೆ ಗರಿಷ್ಠವಾಗಿ 2 ಓವರ್ನ ಎಸೆಯಲು ಅವಕಾಶವಿದೆ, ಗಮನಿಸಿಕೊಳ್ಳಬೇಕು. ಪ್ರಥಮ ಪಂದ್ಯದ ನಿರ್ಣಾಯಕರಾಗಿ ನಮ್ಮೊಂದಿಗೆ ಸಹಕರಿಸಲಿಕ್ಕಿದ್ದಾರೆ ಶ್ರೀಯುತ ರವಿ ಉಪ್ಪಳ ಮತ್ತು ಮೋಹನ್ ಯಯ್ಯಾಡಿ. ಈಗಾಗಲೇ ಅಂಕಣವನ್ನ ಪ್ರವೇಶಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಕಂಡಂತಹ ಇಬ್ಬರು ಅನುಭವಿ ತೀರ್ಪುಗಾರರಾಗಿರತಕ್ಕಂತಹ ಶ್ರೀಯುತ ರವಿ ಉಪ್ಪಳ ಮತ್ತು ಮೋಹನ್ ಯಯ್ಯಾಡಿ ಇವರ ತೀರ್ಪುಗಾರಿಕೆಯೊಂದಿಗೆ ಈ ಪ್ರಥಮ ಪಂದ್ಯಾಟ ಪ್ರಾರಂಭಗೊಳ್ಳಲಿಕ್ಕಿದೆ. ಹಾಗೆಯೇ ಮತ್ತೋರ್ವ ತೀರ್ಪುಗಾರರಾಗಿ ಈಗಾಗಲೇ ನಮ್ಮೊಂದಿಗಿದ್ದಾರೆ ಶ್ರೀಯುತ ಮಣಿಕಂಠ ಗಾಂಗೆಯ ಸುಬ್ರಹ್ಮಣ್ಯ. ವೀಕ್ಷಕ ವಿವರಣಾ ಕೊಠಡಿಯಲ್ಲಿ ಆಂಗ್ಲ ಭಾಷಾ ವೀಕ್ಷಕ ವಿವರಣೆಗಾರರಾಗಿರತಕ್ಕಂಥ ಶ್ರೀಯುತ ಸತೀಶ್ ಮಂಗಳೂರು ಅವರ ಜೊತೆಗೆ ರಾಷ್ಟ್ರ ಭಾಷೆ ಹಿಂದಿಯ ವೀಕ್ಷಕ ವಿವರಣೆಗಾರರಾಗಿರತಕ್ಕಂಥ ಶ್ರೀಯುತ ಗೋಪಿ ಮಂಗಳೂರು ಈಗಾಗಲೇ ನಮ್ಮೊಂದಿಗಿದ್ದಾರೆ. ಆರಂಭಿಕ ದಾಂಡಿಗರಾಗಿ ಸ್ಟ್ರೈಕಿಂಗ್ ತುದಿಯಲ್ಲಿ ಪ್ರಶಾಂತ್ ಬಾಕಿಲ, ಹಾಗೆಯೇ ನಾನ್ ಸ್ಟ್ರೈಕಿಂಗ್ ವಿಭಾಗದಲ್ಲಿ ರಹೀಂ, ಎಸೆತಗಾರಿಕೆ ಭಾಗದಲ್ಲಿ ಹಂಟರ್ಸ್ ಬಳ್ಳಕ ತಂಡದ ಪರವಾಗಿ ರಾಜು. ಪ್ರಥಮ ಪಂದ್ಯಕ್ಕೆ ಕ್ಷಣಗಣನೆ ಆರಂಭಗೊಂಡಿದೆ. ಅತ್ಯಂತ ಸುಸಜ್ಜಿತವಾಗಿ ಆಯೋಜನೆಗೊಂಡಿರತಕ್ಕಂತಹ 3ನೇ ವರ್ಷದ ವೀರಮಾರುತಿ ಟ್ರೋಫಿ 2023ರ ಪ್ರಥಮ ದಿನದಾಟದ ಪ್ರಥಮ ಪಂದ್ಯ. ಕ್ಷೇತ್ರ ರಕ್ಷಣೆಯಲ್ಲಿದೆ ಹಂಟರ್ಸ್ ಬಳ್ಳಕ, ಹಾಗೆಯೇ ಬ್ಯಾಟಿಂಗ್ ನಲ್ಲಿ ಚಕ್ರವರ್ತಿ ವಿದ್ಯಾನಗರ. ಎಸ್ ರೆಡಿ. ಸ್ಕೋರರ್ ಆಗಿ ಭರತೇಶ್ ಸುಬ್ರಹ್ಮಣ್ಯ ಅವರು ಸಹಕರಿಸಿದ್ದಾರೆ. ಪ್ರಥಮ ಪಂದ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಎಸೆತಗಾರಿಕೆ ಭಾಗದಲ್ಲಿ ಹಂಟರ್ಸ್ ಬಳ್ಳಕ ತಂಡದ ಪರವಾಗಿ ರಾಜು, ಸ್ಟ್ರೈಕಿಂಗ್ ತುದಿಯಲ್ಲಿ ಚಕ್ರವರ್ತಿ ವಿದ್ಯಾನಗರ ತಂಡದ ಪ್ರಶಾಂತ್. ಪ್ರಥಮ ಚೆಂಡು ಈ ಬಾರಿ ಲೋವರ್ ಫುಲ್ ಟಾಸ್ ಆಗಿತ್ತು. ಔಟ್ ಆಫ್ ದಿ ಆಫ್ ಬಿತ್ತು ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು. ಇದರೊಂದಿಗೆ ಪ್ರಥಮ ಅಂಕ ದಾಖಲಾಗಿದೆ. ಚಕ್ರವರ್ತಿ ವಿದ್ಯಾನಗರ ತಂಡಕ್ಕೆ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಮತ್ತೊಮ್ಮೆ ಪ್ರಥಮ ಓವರಿನ ಪ್ರಥಮ ಚೆಂಡು ತೀರ್ಪುಗಾರ ಮೋಹನ್ ರವರನ್ನ ಬಿಟ್ಟು ರೈಟ್ ಅರೌಂಡ್ ವಿಕೆಟ್. ಈ ಬಾರಿ ಉತ್ತಮವಾಗಿರ್ತಕ್ಕಂಥ ಹೊಡೆತ ರಿವರ್ಸ್ ಮೂಲಕ ಚೆಂಡು ಇಲ್ಲಿ ಸೀಮಾರೇಖೆ ಹೊರಭಾಗದಲ್ಲಿ. ಇದರೊಂದಿಗೆ ವೀರಮಾರುತಿ ಟ್ರೋಫಿ 2023ರ ಪ್ರಥಮ ಬೌಂಡರಿಯನ್ನು ದಾಖಲಿಸಿದಂತಹ ದಾಂಡಿಗ ಪ್ರಶಾಂತ್ ಬಾಕಿಲ. ತಂಡದ ಮೊತ್ತ 5. ಪ್ರಥಮ ಓವರಿನ ಪ್ರಥಮ ಚೆಂಡು ಮುಕ್ತಾಯವಾಗಿದೆ. ಇದೀಗ ದ್ವಿತೀಯ ಬಾರಿ ಮತ್ತೊಮ್ಮೆ ರಾಜು ಮತ್ತೊಮ್ಮೆ ರಿವರ್ಸ್ ಮಾಡುವಂತಹ ಪ್ರಯತ್ನ. ಸುಂದರತೆ ಹೊಡೆತ, ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ವೈಡ್ ಔಟ್ ಮ್ಯಾನ್ ವಿಭಾಗದಲ್ಲಿ ಚೆಂಡು 2 ರನ್ನಿಗೆ ಸೀಮಿತವಾಗಿದೆ. ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆ ಓಡಾಟ. ಇದರೊಂದಿಗೆ ತಂಡದ ಮೊತ್ತ 7. ಪ್ರಥಮ ಓವರಿನ 2 ಎಸೆತ ಮುಕ್ತಾಯವಾಗಿದೆ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಇದೀಗ ಮತ್ತೊಮ್ಮೆ ರಾಜು
ಮತ್ತೊಂದು ರಿವರ್ಸ್ ಮಾಡುವಂತ ಪ್ರಯತ್ನ, ಚೆಂಡು ಕೆಲ ಕಾಲ ಗಾಳಿಯಲ್ಲಿತ್ತು, ಆದರೆ ಒನ್ ಬೌನ್ಸ್ ಮೂಲಕ ಕ್ಷೇತ್ರ ರಕ್ಷಕನ ಕೈಯಲ್ಲಿದ್ದ ಚೆಂಡು. ಯಾವುದೇ ರನ್ನಿಗೆ ಇಲ್ಲಿ ಅವಕಾಶವಿಲ್ಲ. ಪವರ್ ಪ್ಲೇ ಚಾಲ್ತಿಯಲ್ಲಿ ಒಬ್ಬ ಕ್ಷೇತ್ರ ರಕ್ಷಕ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ, ಮತ್ತೋರ್ವ ಡೀಪ್ ಎಕ್ಸ್ಟ್ರಾ ಕವರ್ ವಿಭಾಗದಲ್ಲಿ ಇಬ್ಬರು ಕ್ಷೇತ್ರ ರಕ್ಷಕರಿಗೆ ಮಾತ್ರ ಇಲ್ಲಿ ಅವಕಾಶವಿದೆ. ತಂಡದ ಮೊತ್ತ 7. ಆರಂಭಿಕ ಓವರಿನ 3 ಎಸೆತ ಮುಕ್ತಾಯವಾಗಿದೆ. 4ನೇ ಬಾರಿ ಮತ್ತೊಮ್ಮೆ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ಉತ್ತಮವಾಗಿರತಕ್ಕಂಥ ಎಸೆತ, ಆದರೆ 1 ರನ್ ಅನ್ನು ಗಳಿಸಿಕೊಳ್ಳುವ ಮೂಲಕ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 8 ರಲ್ಲಿದೆ. ಈ ವೀರಮಾರುತಿ ಟ್ರೋಫಿ 2023ರ ಪ್ರಥಮ ಸಿಕ್ಸರ್ ಅನ್ನು ದಾಖಲಿಸುವಂತಹ ದಾಂಡಿಗನಿಗೆ ನಗದು ಬಹುಮಾನ 250 ರೂಪಾಯಿ ಲಭಿಸಲಿಕ್ಕಿದೆ. ಕೊಡುಗೆಯಾಗಿ ನೀಡಿದ್ದಾರೆ ಶ್ರೀಯುತ ದಯಾನಂದ ಕನ್ನಡಕ. ಗಮನಿಸಿಕೊಳ್ಳಿ, ವೀರಮಾರುತಿ ಟ್ರೋಫಿ 2023ರ ಪ್ರಥಮ ಸಿಕ್ಸರ್ ಅನ್ನು ದಾಖಲಿಸುವ ದಾಂಡಿಗನಿಗೆ ಲಭಿಸಲಿಕ್ಕಿದೆ ನಗದು ಪುರಸ್ಕಾರ 250. ಈ ಬಾರಿ ರಹೀಂ ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಆದರೆ ಇಲ್ಲಿ ಯಾವುದೇ ಅವಕಾಶವಿಲ್ಲ. ಮತ್ತೊಂದು ಡಾಟ್ ಬಾಲ್. ಆರಂಭಿಕ ಹಂತದಲ್ಲಿ ಲೈವ್ ಅನ್ನ ಕಳೆದುಕೊಂಡಂತಹ ದಾಳಿಗಾರ ರಾಜು ಆ ಬಳಿಕ ತನ್ನ ಲಯಕ್ಕೆ ಮರಳಿ ಇದೀಗ ಮತ್ತೊಮ್ಮೆ ಅಂತಿಮ ಬಾರಿ ಎಸೆಯಬೇಕಾಗಿದೆ. ಸುಂದರತೆಯ ದಾಳಿ, ಲಯಬದ್ಧವಾದ ದಾಳಿ, ಸತತವಾಗಿ 2 ಡಾಟ್ ಬಾಲ್. ಇದರೊಂದಿಗೆ ಪ್ರಥಮ ಓವರಿನ ಮುಕ್ತಾಯಕ್ಕೆ ತಂಡದ ಮೊತ್ತ 8, ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ಮತ್ತೆ ಪ್ರಥಮ ಸಿಕ್ಸರ್ ಹೊಡೆಯುವಂತಹ ದಾಂಡಿಗನಿಗೆ ಮತ್ತೊಂದು 250 ರೂಪಾಯಿಯ ನಗದು ಬಹುಮಾನ ಘೋಷಣೆಯಾಗಿದೆ ಶ್ರೀಯುತ ಶಿವಪ್ರಸಾದ್ ಹಾಲೆಮಚಲು ಇವರಿಂದ. ಪ್ರಥಮ ಸಿಕ್ಸರ್ ದಾಖಲಿಸುವಂತಹ ದಾಂಡಿಗನಿಗೆ 500 ರೂಪಾಯಿ ನಗದು ಬಹುಮಾನ ಲಭಿಸಲಿಕ್ಕಿದೆ. ಪ್ರಥಮ ಓವರ್ ಮುಕ್ತಾಯವಾಗಿದೆ. ತಂಡದ ಮೊತ್ತ 8. ಗಮನಿಸಿಕೊಳ್ಳಿ, ಎಲ್ಲ ತಂಡದ ಆಟಗಾರರೇ ಸಮಯವನ್ನು ವ್ಯರ್ಥ ಮಾಡಬೇಡಿ. ಪ್ರತಿಯೊಂದು ಪಂದ್ಯಕ್ಕೂ ಕೂಡ ಈಗಾಗಲೇ ಸಮಯದ ನಿಗದಿಯಾಗಿದೆ. ಆ ಸಮಯಕ್ಕೆ ಸರಿಯಾಗಿ ಪಂದ್ಯಾಟವನ್ನ ಮುಕ್ತಾಯಗೊಳಿಸುವಂತಹ ಜವಾಬ್ದಾರಿ ನಿಮ್ಮೆಲ್ಲರದು. ಸಚಿನ್ ಎಸೆತಗಾರಿಕೆ ಭಾಗದಲ್ಲಿ ಪವರ್ ಪ್ಲೇಯ ಅಂತಿಮ ಓವರ್. ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಪ್ರಥಮ ಚೆಂಡು. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಸೊಗಸಾದ ದಾಳಿ, ಸೊಗಸಾದ ಹೊಡೆತ. 1 ರನ್ ಅನ್ನು ಸುಲಭವಾಗಿ ಗಳಿಸಿಕೊಂಡಂತಹ ಪ್ರಶಾಂತ್. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 9 ರಲ್ಲಿದೆ. ಪವರ್ ಪ್ಲೇ ಅಂತಿಮ ಓವರ್ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಅಂತಿಮ 5 ಎಸೆತ ಕೂಡ ಬಾಕಿ ಇದೆ ಈ ಪವರ್ ಪ್ಲೇ ಮುಕ್ತಾಯಕ್ಕೆ. 8 ಓವರಿನ ಈ ಪಂದ್ಯಾಟ ಎಡಗೈ ಬಲಗೈ ದಾಂಡಿಗರು ಅಂಕಣದಲ್ಲಿದ್ದಾಗ ಕ್ಷೇತ್ರ ರಕ್ಷಕರಿಗೆ ಸವಾಲು, ಅದರ ಜೊತೆಗೆ ಎಸೆತಗಾರರಿಗೂ ಕೂಡ ಒಂದು ರೀತಿಯ ಸವಾಲು. ಇದೀಗ ಮತ್ತೆ ದ್ವಿತೀಯ ಬಾರಿ ಎಸೆಯಬೇಕಾಗಿದೆ ಸಚಿನ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಎಡಗೈ ದಾಂಡಿಗ ರಹೀಂ ರವರ ಕಡೆಗೆ ಸೊಗಸಾದ ದಾಳಿ, ಉತ್ತಮವಾಗಿರ್ತಕ್ಕಂಥ ಹೊಡೆತ. ಈ ಬಾರಿ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ವೈಫಲ್ಯ. ಇದರೊಂದಿಗೆ ಬೌಂಡರಿಯನ್ನ ಕೂಡ ಕ್ರಮಿಸಿಕೊಳ್ತಾ ಇದೆ. ಕೇವಲ 1 ರನ್ ಅನ್ನು ಗಳಿಸುವಂತಹ ಸಾಧ್ಯತೆ ಇತ್ತು, ಆದರೆ ಅಲ್ಲಿ ಕ್ಷೇತ್ರ ರಕ್ಷಕ ಮಾಡಿದಂತಹ ಒಂದು ತಪ್ಪು 3 ರನ್ ಅನ್ನು ಹೆಚ್ಚುವರಿಯಾಗಿ ಸೇರ್ಪಡೆಯಾದಾಗ ಚೆಂಡು ಬೌಂಡರಿಯ ಗೆರೆಯನ್ನ ಕ್ರಮಿಸಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 13. ಅತ್ಯುತ್ತಮವಾದ ಆರಂಭವನ್ನ ಪಡೆದುಕೊಂಡಿದೆ ಚಕ್ರವರ್ತಿ ವಿದ್ಯಾನಗರ ತಂಡ. ಮತ್ತೊಮ್ಮೆ 3ನೇ ಬಾರಿ ಎಸೆಯಬೇಕಾಗಿದೆ ಸಚಿನ್ ಟು ರಹೀಂ. ಸೊಗಸಾದ ದಾಳಿ. ಈ ಬಾರಿ ಮತ್ತೊಮ್ಮೆ ಉತ್ತಮವಾಗಿರ್ತಕ್ಕಂಥ ಹೊಡೆತ. ಆನ್ ಸೈಡ್ ಕಳೆ ಚೆಂಡು 1 ರನ್ನಿಗೆ ಸೀಮಿತವಾಗಿದೆ. ಇಬ್ಬರು ಆರಂಭಿಕ ದಾಂಡಿಗರು ತಲಾ 1 ಬೌಂಡರಿನ ಗಳಿಸಿಕೊಳ್ಳುವ ಮೂಲಕ ಅದರ ಜೊತೆಗೆ ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆ ಓಡಾಟ. ಇದರೊಂದಿಗೆ ತಂಡದ ಮೊತ್ತ 14 ರಲ್ಲಿದೆ. 1.3 ಓವರ್ ಮುಕ್ತಾಯವಾಗಿದೆ. 4ನೇ ಬಾರಿ ಮತ್ತೆ ಎಸೆಯಬೇಕಾಗಿದೆ ಸಚಿನ್. 2ನೇ ಓವರ್ ಚಾಲ್ತಿಯಲ್ಲಿದೆ. ಈ ಬಾರಿ ಮತ್ತೊಮ್ಮೆ ಪ್ರಶಾಂತ್ ರಿವರ್ಸ್ ಮೂಲಕ ಸೊಗಸಾದ ಹೊಡೆತ. ಅದೇ ರೀತಿ ಚೆಂಡು ಫುಲ್ ಟಾಸ್ ಆಗಿ ಬಂದಿತ್ತು. ಒಂಟಿ ಬಳಿಕ ಅವಳಿ ಬಳಿಕ ತ್ರಿವಳಿ. ಸುಲಭವಾಗಿ 3 ರನ್ಗಳನ್ನು ಗಳಿಸಿಕೊಂಡಂತಹ ಪ್ರಶಾಂತ್ ಹಲವಾರು ವರ್ಷಗಳ ಹಿಂದೆ ಪ್ರತಿಷ್ಠಿತ ಆದಿಶಕ್ತಿ ಬಾಕಿಲ ತಂಡವನ್ನ ಪ್ರತಿನಿಧಿಸಿದಂತಹ ಪ್ರಶಾಂತ್ ಓರ್ವ ಅತ್ಯುತ್ತಮ ಬ್ಯಾಟ್ಸ್ಮನ್ ಆಗಿ ಗುರುತಿಸಿಕೊಂಡಂತಹ ಆಟಗಾರ. ಕ್ಷೇತ್ರ ರಕ್ಷಕರಿಗೆ ಸವಾಲನ್ನು ಒಡ್ಡಬಲ್ಲಂತಹ ಆಟಗಾರ ಈ ಪ್ರಶಾಂತ್. ಅದರ ಜೊತೆಗೆ ಬಿರುಸಿನ ಹೊಡೆತಗಳಿಗೆ ಹೆಸರುವಾಸಿಯಾದಂತಹ ರಹೀಂ. ಮತ್ತೊಮ್ಮೆ 4ನೇ ಬಾರಿ ಸಚಿನ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ಎಡಗೈ ದಾಂಡಿಗ ರಹೀಂ ರವರ ಕಡೆಗೆ ಸೊಗಸಾದ ದಾಳಿ. ಚೆಂಡು ಬ್ಯಾಟ್ನಿಗೆ ಮೇಲಂಚಿಗೆ ಬಡಿದಿತ್ತು. ನಿರ್ಣಾಯಕರಿಂದ ನೋ ಬಾಲ್ ಎನ್ನುವಂತಹ ತೀರ್ಪು, ಇಲ್ಲಿ ನೋ ಬಾಲ್ ಎನ್ನುವ ತೀರ್ಪು ಬಂದಿದೆ. ಇದರೊಂದಿಗೆ ಫ್ರೀ ಹಿಟ್ಗೆ ಕೂಡ ಅವಕಾಶವಿದೆ. ಲೆಗ್ ಸೈಡ್ ನಲ್ಲಿ 6 ಜನ ಕ್ಷೇತ್ರ ರಕ್ಷಕರಿರುವ ಕಾರಣ ಇಲ್ಲಿ ನೋ ಬಾಲ್ ಎನ್ನುವಂತ ತೀರ್ಪು ಬಂದಿದೆ. 1+1 2 ರನ್ನಿನ ಸೇರ್ಪಡೆಯಾಗುತ್ತಾ ಇಲ್ಲಿ ಫ್ರೀ ಹಿಟ್ಗೆ ಕೂಡ ಅವಕಾಶ ಇದೆ.
ಫ್ರೀ ಹಿಟ್ಗೆ ಅವಕಾಶವಿದೆ. ಪ್ರಶಾಂತ್ ಶೈಕಿಂಗ್ ತುದಿಯಲ್ಲಿ ಇಲ್ಲಿ ಸಿಕ್ಸರ್ ಅನ್ನ ಬಾರಿಸುವ ದೊಡ್ಡ ಹೊಡೆತಕ್ಕೆ ಅವಕಾಶವಿದೆ. ಕಾರಣ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಈ ಪವರ್ ಪ್ಲೇ ಚಾಲ್ತಿಯಲ್ಲಿರುವಂತಹ ಸಂದರ್ಭದಲ್ಲಿ ಫ್ರೀ ಹಿಟ್ ಲಭಿಸಿದೆ ಆದಲ್ಲಿ ಸುಲಭವಾಗಿ ಚೆಂಡನ್ನ ಬೌಂಡರಿ ಕಟ್ಟುವಂತ ಅವಕಾಶಗಳು ಲಭಿಸಲಿಕ್ಕಿದೆ. ಇಲ್ಲಿ ಶೈಕಿಂಗ್ ತುದಿಯಲ್ಲಿ ಪ್ರಶಾಂತ್ ಔಟ್ಸೈಡ್ ಆಫ್ ದ ಆಫ್ ಸ್ಟಂಪ್ ಇತ್ತು. ಚೆಂಡು ನೇರವಾಗಿ ಇಲ್ಲಿ ಒನ್ ಬೌನ್ಸ್ ಓವರ್ ದ ರೋಪ್. ಲಾಂಗ್ ಆನ್ ವಿಭಾಗದಲ್ಲಿ ಫ್ರೀ ಹಿಟ್ ಅವಕಾಶವನ್ನ ಸಮರ್ಪಕವಾಗಿ ಬಳಸಿಕೊಂಡಂತಹ ಪ್ರಶಾಂತ್ ಕ್ಷೇತ್ರ ರಕ್ಷಕರು ಇಲ್ಲದ ಜಾಗವನ್ನು ಗುರುತಿಸಿಕೊಂಡು ಬೌಂಡರಿಯನ್ನ ಹೊಡೆಯುವ ಮೂಲಕ ತಂಡದ ಮೊತ್ತ 23. ತಂಡದ ಮೊತ್ತ 23. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಪವರ್ ಪ್ಲೇ ಎಸೆತ ಇಲ್ಲಿ ಎಸೆಯಬೇಕಾಗಿದೆ ಸಚಿನ್ ಟು ಪ್ರಶಾಂತ್. ಈ ಬಾರಿ ಮತ್ತೊಮ್ಮೆ ರಿವರ್ಸ್ ಮಾಡುವಂತ ಪ್ರಯತ್ನ, ಅಲ್ಲಿ ಕ್ಷೇತ್ರ ರಕ್ಷಣಾ ವೈಫಲ್ಯ. ಚೆಂಡು ಥರ್ಡ್ ಮ್ಯಾನ್ ವಿಭಾಗದಲ್ಲಿದೆ. ಮತ್ತೆ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. 2 ರನ್ಗಳನ್ನ ಸುಲಭವಾಗಿ ಗಳಿಸಿಕೊಂಡಂತಹ ಪ್ರಶಾಂತ್ ಮತ್ತು ರಹೀಂ. ಇದರೊಂದಿಗೆ 2ನೇ ಓವರ್ ಮುಕ್ತಾಯದ ಜೊತೆಗೆ ಪವರ್ ಪ್ಲೇ ಕೂಡ ಮುಕ್ತಾಯವಾಗಿದೆ. ಸರಾಸರಿ 12.5 ರಂತೆ 25 ರನ್ ಅನ್ನು ಕಲೆ ಹಾಕಿ ಈ ಪವರ್ ಪ್ಲೇಯಲ್ಲಿ ತಮ್ಮ ಮೇಲುಗೈಯನ್ನ ಸಾಧಿಸಿದೆ ಚಕ್ರವರ್ತಿ ವಿದ್ಯಾನಗರ ತಂಡ. ಆರಂಭಿಕ ಹಂತದಲ್ಲಿ ನಾಣ್ಯ ಚುಮ್ಮಗಿಯನ್ನ ಗೆದ್ದುಕೊಂಡಂತಹ ಹಂಟರ್ಸ್ ಬಳ್ಳಕ ತಂಡದ ಕಪ್ತಾನ ಎದುರಾಳಿ ತಂಡವನ್ನ ಅಲ್ಪ ಮೊತ್ತಕ್ಕೆ ಕಟ್ಟಿ ಹಾಕುವಂತಹ ಉದ್ದೇಶದಿಂದ ಆರಂಭಿಕವಾಗಿ ಕ್ಷೇತ್ರ ರಕ್ಷಣೆಯನ್ನ ಮಾಡುವಂತಹ ನಿರ್ಧಾರವನ್ನ ಕೈಗೆತ್ತಿಕೊಂಡ್ರು. ಎಸೆತಗಾರರ ಮೇಲೆ ಭರವಸೆಯನ್ನು ಇಟ್ಟುಕೊಂಡಿದ್ರು. ಆದರೆ ಪ್ರಥಮ 2 ಓವರ್ ಬಹಳಷ್ಟು ದುಬಾರಿಯಾಗಿ ಪರಿಣಮಿಸಿದೆ. ಅದರಲ್ಲೂ ಕೂಡ ಪವರ್ ಪ್ಲೇಯ ದ್ವಿತೀಯ ಓವರಿನಲ್ಲಿ 2 ಬೌಂಡರಿಯನ್ನು ಕೂಡ ದಾಖಲಿಸಿಕೊಂಡಂತಹ ಆರಂಭಿಕ ದಾಂಡಿಗರು ಒಟ್ಟಾರೆಯಾಗಿ ತಂಡದ ಮೊತ್ತ ಏರಿಕೆಯಾಗುತ್ತಾ 25ರಲ್ಲಿದೆ. ಇದೀಗ 3ನೇ ಬಾರಿ 3ನೇ ಓವರ್ನ ಚಾಲ್ತಿಯಲ್ಲಿ ಹರ್ಷಿತ್ ಎಸೆತಗಾರಿಕೆ ಭಾಗದಲ್ಲಿ ಹರ್ಷಿತ್ ಈಗಾಗಲೇ ಆರಂಭಿಕ ಜೋಡಿ ಭದ್ರಾ ಅಡಿಪಾಯವನ್ನಂತ ಇಲ್ಲಿ ಹಾಕಿಕೊಟ್ಟಿದೆ ಚಕ್ರವರ್ತಿ ವಿದ್ಯಾನಗರ ತಂಡಕ್ಕೆ. 2 ಬೌಂಡರಿಯೊಂದಿಗೆ ನಾನ್ ಶೈಕ್ ವಿಭಾಗದಲ್ಲಿ ಪ್ರಶಾಂತ್, 1 ಬೌಂಡರಿಯೊಂದಿಗೆ ಶೈಕಿಂಗ್ ತುದಿಯಲ್ಲಿ ರಹೀಂ. 3ನೇ ಓವರ್ನ ಚಾಲ್ತಿಯಲ್ಲಿ ಪ್ರಥಮ ಚೆಂಡು ಹರ್ಷಿತ್. ಈ ಬಾರಿ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ಪ್ರಥಮ ಚೆಂಡು ಲಯ ತಪ್ಪಿದಂತಹ ಚೆಂಡು ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು. ಇದರೊಂದಿಗೆ 3ನೇ ಓವರಿನ ಪ್ರಥಮ ಅಂಕ ದಾಖಲಾಗಿದೆ. ಮತ್ತೊಮ್ಮೆ ಹರ್ಷಿತ್ ರೈಟ್ ಆರ್ಮರ್ ಓವರ್ ದ ವಿಕೆಟ್. ಈ ಬಾರಿ ಔಟ್ಸೈಡ್ ಆಫ್ ದ ಲೆಗ್ ಸ್ಟಂಪ್ ಇತ್ತು. ಗೂಟ ರಕ್ಷಕನ ವೈಫಲ್ಯದಿಂದ ಚೆಂಡು ಬೌಂಡರಿಯ ಗೆರೆಯನ್ನು ಕ್ರಮಿಸಿಕೊಳ್ಳುವತ್ತ ಸೊಗಸಾದ ಕ್ಷೇತ್ರ ರಕ್ಷಣೆ. ವಿಕೆಟ್ಗಳ ಮಧ್ಯೆ 2ನೇ ರನ್ನಿಗಾಗಿ ಓಡಾಟ. ಬೌಂಡರಿಯನ್ನು ಕೂಡ ದಾಖಲಿಸಿಕೊಂಡಿದೆ. 1+4 5 ರನ್ನಿನ ಸೇರ್ಪಡೆಯಾಗಿದೆ. ಇದರೊಂದಿಗೆ ತಂಡದ ಮೊತ್ತ 31. 3ನೇ ಓವರ್ನ ಚಾಲ್ತಿಯಲ್ಲಿ ಪ್ರಥಮ ಎಸೆತ ರೈಟ್ ಆರ್ಮ್ ಓವರ್ ದ ವಿಕೆಟ್. ಈ ಬಾರಿ ರಹೀಂ ದೊಡ್ಡ ಹೊಡೆತಕ್ಕೆ ನೋಟ. ಇಲ್ಲಿ ಚೆಂಡು ಡೀಪ್ ಹಿಟ್ ವಿಕೆಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕನ ವೈಫಲ್ಯದೊಂದಿಗೆ ಮತ್ತೆರಡು ರನ್ ಅನ್ನು ಗಳಿಸಿಕೊಂಡಿದೆ ಚಕ್ರವರ್ತಿ ವಿದ್ಯಾನಗರ ತಂಡ. ಇದರೊಂದಿಗೆ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 33ಕ್ಕೆ ಏರಿಕೆಯಾಗಿದೆ. ಮತ್ತೊಮ್ಮೆ ಎರಡನೇ ಬಾರಿ ಹರ್ಷಿ. ಈ ಬಾರಿ ರಹೀಮ್ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು, ಆದರೆ ಚೆಂಡು ಮತ್ತು ಬ್ಯಾಟ್ನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಲೆಗ್ ಬೈಸ್ ರೂಪದಲ್ಲಿ 1 ರನ್ನಿನ ಸೇರ್ಪಡೆಯಾದಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 34ಕ್ಕೆ ಏರಿಕೆಯಾಗಿದೆ. 3ನೇ ಓವರ್ನ ಚಾಲ್ತಿಯಲ್ಲಿ ಆರಂಭಿಕ 2 ಎಸೆತ ಮುಕ್ತಾಯಕ್ಕೆ ಇದೀಗ 3ನೇ ಬಾರಿ ಮತ್ತೊಮ್ಮೆ ಹರ್ಷಿತ್ತು ಪ್ರಶಾಂತ್. ಈ ಬಾರಿ ಔಟ್ಸೈಡ್ ಆಫ್ ದ ಲೆಗ್ ಸ್ಟಂಪ್ ಇತ್ತು. ಮತ್ತೊಮ್ಮೆ ಹಳಿ ತಪ್ಪಿದಂತಹ ಚೆಂಡು ತನ್ನ ಲಯವನ್ನ ಕಂಡುಕೊಳ್ಳುವಲ್ಲಿ ವಿಫಲತೆಯನ್ನ ಕಂಡುಕೊಂಡಂತ ದಾಳಿಗಾರ ಹರ್ಷಿತ್. ಒಂದು ಕಡೆ ಬ್ಯಾಟ್ಸ್ಮನ್ಗಳು ಬೌಂಡರಿಗಳನ್ನ ಸಿಡಿಸ್ತಾ ಇದ್ರೆ, ಮತ್ತೊಂದು ಕಡೆ ಎಸೆತಗಾರನ ಅಗಲ ಎಸೆತ. ಈ ಬಾರಿ ಮತ್ತೊಂದು ಔಟ್ಸೈಡ್ ಆಫ್ ದ ಲೆಗ್ ಸ್ಟಂಪ್ ಇತ್ತು. ಒಂಟಿ ಬಳಿಕ ಅವಳಿಗೆ ನೋಟ, ಕ್ಷೇತ್ರ ರಕ್ಷಕನ ವೈಫಲ್ಯ. ಮತ್ತೆ 2 ರನ್ ಅನ್ನು ಸುಲಭವಾಗಿ ಗಳಿಸಿಕೊಂಡಂತಹ ತಂಡ, ಬ್ಯಾಟ್ ನ ಮೂಲಕ 2 ರನ್ ಅನ್ನು ಗಳಿಸಿಕೊಂಡಂತಹ ತಂಡ. ಇದರೊಂದಿಗೆ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 37. 2.3 ಓವರ್ ಮುಕ್ತಾಯಕ್ಕೆ 4ನೇ ಬಾರಿ ಹರ್ಷಿತ್. ಈ ಬಾರಿ ಮತ್ತೆ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ಚೆಂಡನ್ನ ಲೆಗ್ ಸೈಡ್ ಕಡೆಗೆ ಹೊಡೆಯುವಂತ ಪ್ರಯತ್ನವನ್ನ ಪಟ್ಟರು, ಆದರೆ ಯಾವುದೇ ಅವಕಾಶವಿಲ್ಲ. ಇದೀಗ 5ನೇ ಬಾರಿ ಮತ್ತೆ ಎಸೆಯಬೇಕಾಗಿದೆ ಹರ್ಷಿತ್. ಔಟ್ಸೈಡ್ ಆಫ್ ದ ಲೆಗ್ ಸ್ಟಂಪ್, ಮತ್ತೊಂದು ಅಗಲ ಎಸೆತ, ಬಹಳಷ್ಟು ಅಗಲ ಎಸೆತ ಎದುರಾಳಿ ತಂಡಕ್ಕೆ ವರಾಧಾನವಾಗಿ ಪರಿಣಮಿಸ್ತಾ ಇದೆ. ಇದೀಗ ಮತ್ತೊಮ್ಮೆ ಹರ್ಷಿತ್ ಎಸೆಯಬೇಕಾಗಿದೆ 5ನೇ ಬಾರಿ.
ಸೊಗಸಾದ ದಾಳಿ, ಈ ಬಾರಿ ಲಯಬದ್ಧವಾದ ದಾಳಿ. ಆದರೆ ವಿಕೆಟ್ಗಳ ಮಧ್ಯೆ ಮತ್ತೆ ಚುರುಕಿನ ಓಡಾಟ. ಪ್ರಶಾಂತ್ ಶೈಕಿಂಗ್ ನಲ್ಲಿ ಇದ್ದಷ್ಟು ಹೊತ್ತು ಕ್ಷೇತ್ರ ರಕ್ಷಕರಿಗೆ ಸವಾಲನ್ನ ಒಡ್ಡಬಲ್ಲಂತಹ ದಾಂಡಿಗ ಪ್ರಶಾಂತ್ ಮತ್ತೊಂದು ರನ್ನ ಸೇರ್ಪಡೆಯಾಗುತ್ತಾ ತಂಡದ ಮೊತ್ತ 39. 2.5 ಓವರಿನ ಮುಕ್ತಾಯಕ್ಕೆ ಕನಿಷ್ಠ ಇದೇ ರೀತಿ ರನ್ ಧಾರಣೆ ಮುಂದುವರಿದೆ ಆದಲ್ಲಿ 80ರ ಆಸುಪಾಸಿನ ರನ್ ಗಳಿಸುವಂತ ಸಾಧ್ಯತೆ ಇದೆ. ಇಲ್ಲಿ ಮತ್ತೆ ಸೊಗಸಾದ ದಾಳಿ. ಇದರೊಂದಿಗೆ ಅಂತಿಮವಾಗಿ 3ನೇ ಓವರಿನ ಮುಕ್ತಾಯಕ್ಕೆ ತಂಡದ ಮೊತ್ತ 39. ಓವರೊಂದಕ್ಕೆ ಸರಾಸರಿ 13ರಂತೆ ರನ್ ಅನ್ನು ಗಳಿಸಿಕೊಂಡಿದೆ ಚಕ್ರವರ್ತಿ ವಿದ್ಯಾನಗರ. ಇದೇ ರೀತಿ ಮುಂದುವರಿದದ್ದೇ ಆದಲ್ಲಿ 80-90ರ ಆಸುಪಾಸಿನಲ್ಲಿ ರನ್ ಗಳಿಸುವಂತಹ ಸೂಚನೆಯನ್ನು ಲಭಿಸಿದೆ. ಆರಂಭಿಕ ದಾಂಡಿಗರಿಂದ ಒಂದು ಅತ್ಯುತ್ತಮವಾದ ಭದ್ರ ಅಡಿಪಾಯವನ್ನ ಹಾಕಿಕೊಟ್ಟಾಗ ಇಲ್ಲಿ 4ನೇ ಓವರ್ನ ಚಾಲ್ತಿಯಲ್ಲಿದೆ. ಎಸೆಗಾರಿಕೆ ಭಾಗದಲ್ಲಿ ಯಾವ ಎಸೆತಗಾರ ಆ 4ನೇ ಓವರನ್ನ ಕೈಗೆತ್ತಿಕೊಳ್ಳಬಹುದೆಂದು ಕಾದು ನೋಡಬೇಕಾಗಿದೆ. ತಂಡದ ಮೊತ್ತ 39. ಮುಂದಿನ ಪಂದ್ಯಾಟಕ್ಕಾಗಿ ಎಂಸಿಎ ಅಡ್ಕ ಪುತ್ತೂರು ತಂಡದ ವಿರುದ್ಧವಾಗಿದೆ ಎನ್ವಿಸಿ ಮಂಚಿ. ಎರಡೂ ತಂಡಗಳ ಕಪ್ತಾನರು ಈಗ ನಡೆಯುವಂತಹ ಪಂದ್ಯಾಟದ ಪ್ರಥಮ ಇನ್ನಿಂಗ್ಸಿನ ಮುಕ್ತಾಯ ಆದ ತಕ್ಷಣ ನಾಣ್ಯ ಚಿಮ್ಮುಗೆಗಾಗಿ ವೇದಿಕೆಯ ಬಳಿ ಆಗಮಿಸಬೇಕು. ಅದರ ಜೊತೆಗೆ ಗಮನಿಸಿಕೊಳ್ಳಿ, ನಾಣ್ಯ ಚಿಮ್ಮುಗೆ ಆದ ತಕ್ಷಣ ನಾಣ್ಯ ಚಿಮ್ಮುಗೆಯನ್ನು ಗೆದ್ದಂತ ಕಪ್ತಾನ ತಮ್ಮ ಆಯ್ಕೆಯನ್ನು ಕೂಡ ತಿಳಿಸಬೇಕು. ಯಾವುದೇ ಕಾಲಾವಕಾಶವನ್ನು ನೀಡಲಾಗುವುದಿಲ್ಲ, ಗಮನಿಸಿಕೊಳ್ಳಿ. ಇದೀಗ 4ನೇ ಓವರ್ನ ಚಾಲ್ತಿಯಲ್ಲಿ ಮೋಹನ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಪ್ರಥಮ ಓವರ್ 4ನೇ ಓವರ್ನ ಪ್ರಥಮ ಚೆಂಡು ತೀರ್ಪುಗಾರನ ಬಿಟ್ಟು ಸುಲಭ ಚೆಂಡು, ಉತ್ತಮವಾಗಿರ್ತಕ್ಕಂಥ ಹೊಡೆತ, ಕವರ್ಸ್ ವಿಭಾಗದಲ್ಲಿ ಹೊಡೆತ, ಒಂಟಿ ರನ್ನಿಗೆ ಸೀಮಿತವಾಗಿದೆ. ರನ್ಔಟ್ಗಾಗಿ ಮನವಿ ಇತ್ತು, ಆದರೆ ಪುರಸ್ಕಾರವಿಲ್ಲ. 4ನೇ ಓವರಿನ ಪ್ರಥಮ ಎಸೆತದಲ್ಲೇ ಒಂದು ಅಂಕವನ್ನ ಕಲೆ ಹಾಕುವ ಮೂಲಕ ತಂಡದ ಮೊತ್ತ 40. ತಂಡದ ಮೊತ್ತ 40. 4ನೇ ಓವರ್ ಚಾಲ್ತಿಯಲ್ಲಿದೆ. 8 ಓವರಿನ ಈ ಪಂದ್ಯಾಟ ಈಗಾಗಲೇ ಬೃಹತ್ ಮೊತ್ತವನ್ನ ದಾಖಲಿಸುವಂತಹ ದಿಟ್ಟ ಹೆಜ್ಜೆಯನ್ನಿಟ್ಟಿದೆ ಚಕ್ರವರ್ತಿ ವಿದ್ಯಾನಗರ ತಂಡ. ಮತ್ತೊಮ್ಮೆ ದ್ವಿತೀಯ ಬಾರಿ ಮೋಹನ್ ರೈಟ್ ಆರ್ಮ್ ಓವರ್ ದ ವಿಕೆಟ್. ಸೊಗಸಾದ ಹೊಡೆತ ಈ ಬಾರಿ ಮಿಡ್ವಿಕೆಟ್ ಭಾಗದಲ್ಲಿ ದಾಖಲಾಗಿದೆ. ರಹೀಂ ಬ್ಯಾಟ್ ನ ಮುಖೇನ ಪ್ರಥಮ ಸಿಕ್ಸರ್. ವೀರಮಾರುತಿ ಟ್ರೋಫಿ 2023ರ ಪ್ರಥಮ ಸಿಕ್ಸರ್ ದಾಖಲಿಸಿದ ದಾಂಡಿಗ ಚಕ್ರವರ್ತಿ ವಿದ್ಯಾನಗರ ತಂಡದ ರಹೀಂ. ಅದರ ಜೊತೆಗೆ 500 ರೂಪಾಯಿಯ ನಗದು ಪುರಸ್ಕಾರವಾಗಿದೆ. ಶಿವಪ್ರಸಾದ ಹಾಲೆಮಜಲು ಮತ್ತು ದಯಾನಂದ ಕನ್ನಡಕ ಇವರು ತಲಾ 250 ರೂಪಾಯಿಯ ಬಹುಮಾನವನ್ನ ಘೋಷಣೆ ಮಾಡಿದ್ರು. ಇಲ್ಲಿ ಲಯ ತಪ್ಪಿದಂತಹ ಚೆಂಡು ನೋ ಬಾಲ್ ಎನ್ನುವಂತಹ ತೀರ್ಪು. ಇದರೊಂದಿಗೆ 500 ರೂಪಾಯಿಯನ್ನು ಗಳಿಸಿಕೊಂಡಿದ್ದಾರೆ ರಹೀಂ. ನೋ ಬಾಲ್ ಎನ್ನುವಂತಹ ತೀರ್ಪು. ಅದರ ಜೊತೆಗೆ ಮತ್ತೊಮ್ಮೆ ಪ್ರಶಾಂತ್ ರವರಿಗೆ ಲಭಿಸ್ತಾ ಇದೆ ಫ್ರೀ ಹಿಟ್. ಫ್ರೀ ಹಿಟ್ ಮತ್ತೊಮ್ಮೆ ಪ್ರಶಾಂತ್ ಅವರಿಗೆ ಲಭಿಸ್ತಾ ಇದೆ. ತಂಡದ ಮೊತ್ತ ಏರಿಕೆಯಾಗುತ್ತಾ 48. 4ನೇ ಓವರ್ನ ಚಾಲ್ತಿಯಲ್ಲಿದೆ. ಮತ್ತೊಮ್ಮೆ ಎಸೆಯಬೇಕಾಗಿದೆ ಮೋಹನ್. ಈ ಬಾರಿ ಫ್ರೀ ಹಿಟ್ ನ ಅವಕಾಶ ಪ್ರಶಾಂತ್ ಸ್ಟ್ರೈಕಿಂಗ್ ತುದಿಯಲ್ಲಿ. ಉತ್ತಮವಾಗಿರತಕ್ಕಂಥ ಎಸೆತವಾಗಿತ್ತು. ಚೆಂಡನ್ನು ಲೆಗ್ ಸೈಡ್ ಕಡೆಗೆ ಹೊಡೆಯುವಂತಹ ಪ್ರಯತ್ನ, ಆದರೆ ಎಡವಿದಂತಹ ದಾಂಡಿಗ 1 ರನ್ ಅನ್ನು ಕಲೆ ಹಾಕುವ ಮೂಲಕ ತಂಡದ ಮೊತ್ತ 49. 3 ಎಸೆತ ಮುಕ್ತಾಯವಾಗಿದೆ. ಮತ್ತೊಮ್ಮೆ 4ನೇ ಬಾರಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ಶೈಕಿಂಗ್ ತುದಿಯಲ್ಲಿ ರಹೀಂ. 1 ಸಿಕ್ಸರ್ ಅನ್ನು ಸಿಡಿಸಿ ಶೈಕಿಂಗ್ ತುದಿಯಲ್ಲಿ ರಹೀಂ. ಈ ಬಾರಿ ಮತ್ತೊಂದು ದೊಡ್ಡ ಹೊಡೆತ, ಬಿರುಸಿನ ಹೊಡೆತ. ಈ ಬಾರಿ ಮತ್ತೊಂದು ಸಿಕ್ಸರ್ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ 2ನೇ ಸಿಕ್ಸರ್ ರಹೀಂ ಬ್ಯಾಟ್ ನ ಮುಖೇನವಾಗಿ. ಇದರೊಂದಿಗೆ ಅರ್ಧ ಶತಕವನ್ನ ಪೂರೈಸಿದೆ ಚಕ್ರವರ್ತಿ ವಿದ್ಯಾನಗರ ತಂಡ. 55 ರನ್ಗಳನ್ನು ಗಳಿಸಿಕೊಂಡು ಶತಕ ದಾಖಲಿಸುವಂತಹ ಮುನ್ಸೂಚನೆಯನ್ನ ನೀಡಿದೆ ಚಕ್ರವರ್ತಿ ವಿದ್ಯಾನಗರ ತಂಡ. ಆ ಹೆಸರಿಗೆ ತಕ್ಕಂತೆ ಚಕ್ರವರ್ತಿಗಳ ರೀತಿಯಲ್ಲಿ ಬೌಂಡರಿ ಸಿಕ್ಸರ್ಗಳನ್ನು ಸಿಡಿಸುವಂತ ಇಬ್ಬರು ದಾಂಡಿಗರು. ಒಂದು ಕಡೆ ಪ್ರಶಾಂತ್ ಅವಳಿ ಬೌಂಡರಿಯೊಂದಿಗೆ ತಂಡಕ್ಕೆ ಭದ್ರ ಬುನಾದಿಯನ್ನ ಹಾಕಿಕೊಟ್ಟರೆ, ಮತ್ತೊಂದು ಕಡೆ ರಹೀಂ 2 ಸಿಕ್ಸರ್ ಮತ್ತು 1 ಬೌಂಡರಿಯೊಂದಿಗೆ ಬಿರುಸಿನ ಆಟ ಆಡುವ ಮೂಲಕ ತಂಡದ ಮೊತ್ತ 55ರಲ್ಲಿದೆ. 4ನೇ ಓವರ್ನ ಮುಕ್ತಾಯಕ್ಕೆ ಅಂತಿಮ 2 ಚೆಂಡು ಬಾಕಿ ಇದೆ. ಮತ್ತೊಮ್ಮೆ ಎಸೆಗಾರಿಕೆ ಭಾಗದಲ್ಲಿ ಮೋಹನ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಎಡಗೈ ದಾಂಡಿಗ ರಹೀಂ ರವರ ಕಡೆಗೆ. ಈ ಬಾರಿ ಮತ್ತೊಂದು ಉತ್ತಮವಾಗಿರತಕ್ಕಂಥ ಹೊಡೆತ. ಇಲ್ಲಿ ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆ ಓಡಾಟ, ಅಂತಿಮವಾಗಿ ರನ್ಔಟ್ ಆಗುವ ಅವಕಾಶ. ಬಲವಾದ ಮನವಿ, ಪುರಸ್ಕಾರ
ಅಂತಿಮ ಹಂತದಲ್ಲಿ ಪ್ರಥಮ ವಿಕೆಟ್ಗೆ ಬರೋಬ್ಬರಿ 59 ರನ್ಗಳ ಜೊತೆಯಾಟ 55 ರನ್ಗಳ ಜೊತೆಯಾಟವನ್ನು ನಿಭಾಯಿಸಿ 2 ಸಿಕ್ಸರ್ ಮತ್ತು 1 ಬೌಂಡರಿಯೊಂದಿಗೆ ಆರಂಭಿಕ ದಾಂಡಿಗನಾಗಿ ಅಂಕಣಕ್ಕಿಳಿದು ಚಕ್ರವರ್ತಿ ವಿದ್ಯಾನಗರ ತಂಡಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂತಹ ರಹೀಂ ಅಂತಿಮವಾಗಿ ಇಬ್ಬರು ದಾಂಡಿಗರ ಮಧ್ಯೆ ಹೊಂದಾಣಿಕೆ ವೈಫಲ್ಯದಿಂದ ರನ್ಔಟ್ ರೂಪದಲ್ಲಿ ಫೆವಿಲಿಯನ್ ನತ್ತ ಅವರ ಸ್ಥಾನವನ್ನು ತುಂಬಲು ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ಸಲಾಂ. ಮತ್ತೋರ್ವ ಹೊಡೆಬಡಿಯ ದಾಂಡಿಗ ಸಲಾಂ ರವರ ಆಗಮನವಾಗಿದೆ. ವೈಯಕ್ತಿಕವಾಗಿ 2 ಸಿಕ್ಸರ್ ಮತ್ತು 1 ಬೌಂಡರಿಯೊಂದಿಗೆ 19 ರನ್ ಕಲೆ ಹಾಕಿದಂತಹ ರಹೀಂ ಫೆವಿಲಿಯನ್ ನಲ್ಲಿ ಇದೀಗ ಅವರ ಸ್ಥಾನವನ್ನು ತುಂಬಲು ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ಸಲಾಂ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ 4ನೇ ಓವರಿನ ಅಂತಿಮ ಚೆಂಡು. ಸಲಾಂ ರವರು ಸಿಡಿಸುವಂತಹ ಹ್ಯಾಟ್ರಿಕ್ 6ಗೆ ಬ್ರದರ್ಸ್ ಬಾಕಿಲ ತಂಡದ ಪರವಾಗಿ 500 ರೂಪಾಯಿ ಬಹುಮಾನ ಇಲ್ಲಿ ಘೋಷಣೆಯಾಗಿದೆ. ಅಂತಿಮ ಬಾರಿ 4ನೇ ಓವರ್ನ ಚಾಲ್ತಿಯಲ್ಲಿ ಈ ಬಾರಿ ಸ್ಲೋ ಡೆಲಿವರಿ ಆಗಿತ್ತು, ಲೋ ಫುಲ್ ಟಾಸ್ ಆಗಿತ್ತು ಚೆಂಡು. ಆದರೆ ಚೆಂಡನ್ನು ಸರಿಯಾದ ದಿಕ್ಕಿನಲ್ಲಿ ಗುರುತಿಸುವಲ್ಲಿ ವೈಫಲ್ಯ. ಲೆಗ್ ಬೈಸ್ ಮೂಲಕ 1 ರನ್ನಿನ ಸೇರ್ಪಡೆಯಾಗಿದೆ. ಇದರೊಂದಿಗೆ 4ನೇ ಓವರ್ ಮುಕ್ತಾಯ. 4ನೇ ಓವರ್ ಮುಕ್ತಾಯಕ್ಕೆ ಬರೋಬ್ಬರಿ 14ರಂತೆ 56 ರನ್ಗಳನ್ನು ಗಳಿಸಿಕೊಂಡಿದೆ ಚಕ್ರವರ್ತಿ ವಿದ್ಯಾನಗರ ತಂಡ. ಮುಂದಿನ ಈ ಪ್ರಥಮ ಇನ್ನಿಂಗ್ಸಿನ 4ನೇ ಓವರಿನಲ್ಲಿ ಅದೆಷ್ಟು ರನ್ಗಳನ್ನು ಗಳಿಸಿಕೊಳ್ಳಬಹುದು ಚಕ್ರವರ್ತಿ ವಿದ್ಯಾನಗರ, ಶತಕದ ಗಡಿಯನ್ನು ದಾಟಬಹುದಾ ಅನ್ನುವ ಕುತೂಹಲವಿದೆ. ಆ ಮುಂದಿನ 4 ಓವರ್ನ ವಿದ್ಯಮಾನಗಳನ್ನ ಆಂಗ್ಲ ಭಾಷಾ ವೀಕ್ಷಕ ವಿವರಣೆಗಾರರಾಗಿರತಕ್ಕಂಥ ಸತೀಶ್ ಅವರು ವಿವರಿಸಲಿಕ್ಕಿದ್ದಾರೆ. ಗುತ್ತಿಗಾರರ ಈ ಮಣ್ಣಿಗೆ ಪ್ರಥಮ ಬಾರಿಗೆ ಆಗಮಿಸಿದ್ದೀರಾ, ತಮಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಸಂಘಟಕರ ಪರವಾಗಿ ಹಾಗೇನೆ ನೆರೆದಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ನೀಡುತ್ತಾ ಮೈಕ್ರೋಫೋನ್ ಅನ್ನ ಸತೀಶ್ ಮಂಗಳೂರು ಇವರಿಗೆ ಹಸ್ತಾಂತರಿಸಿದ್ದೇನೆ. ಧನ್ಯವಾದಗಳು. Thank you very much, Sukumar. Good morning, everyone, and welcome for the Veeramaruthi Sports Club organized Veeramaruthi Trophy 2023. Meanwhile, ball is in the air. The opportunity for the fielder to take the catch, but unfortunately, ball which is landed a little bit away from the fielder. Of course, there is a mid-wicket and deep long on. 2 fielders try to take the catch, but that ball is landed very safely. The match after that inaugural ceremony, the inaugural match is in progress. The next ball, batsman drives that one out to square leg region. Misfield again by the fieldsman. The hunters couldn't manage to field very well because it's one of the important part of cricket and not really up to the mark so far. The fielding department of hunters against team Chakravarti Vidyanagar. Hunters, after winning the toss, elected to field first, and it's a very good going here from Chakravarti. Right arm round the wicket balls, beautifully balled, perfect one, right on the money, right on the target. That kind of delivery which is badly required for Chakravarti because so far it's a domination from the batters of Chakravarti, and at last after they picking up wickets, after they picked up first wicket of Rahim in the form of run out, once again they managed to pick one more wicket very quickly. So after of course 5.4 deliveries, a monumental score, and first match itself it's going to be the reigning of runs here. 62 runs already on the board, and they're inching towards a huge total against Hunters. So coming back to this tournament, one of the most prestigious cricket tournament, Veeramaruthi Trophy 2023, the third year successful cricket tournament proudly organized by Veeramaruthi Sports Club, registered Guthigaru, Sulya Taluk. Meanwhile, the bowler bowling so far very good line and tidy line and line by Raju. So one of the better over compared to the last 4 overs. It's one of the better over which is bowled by Raju. In this particular over, he picked up a wicket and just 6 runs conceded. So good comeback by Hunters. Needed another 3 good overs if they wanted to restrict the runs, the flow of the runs for the opposition. So thank you very much once again for Veeramaruthi Sports Club, registered Guthigaru, for the invitation, and it is one of the most beautiful nature-covered cricket ground here in Guthigaru, and a fantastic one. It's a full ground. It never looks like it's going to be
the ground, which is equal to the international standard, and because of the greeneries what we're having here around the cricket ground, it's so beautiful to watch. Sachin brought in the attack, balls straight to the hands of fielder, and this time the fielder at short third man not missing the opportunity. He's just grabbing the opportunity to take the catch. The batsman just looking for the improvisation. So far he's so good in it, Prashant. He scored some runs by playing the switch it, but this time he couldn't manage to defeat the fielder. Ball went straight to the hands of fieldsman. Now one more wicket is back into pavilion of Chakravarti. He scored a valuable 22 runs, Prashant. Came as opener for the side, played some enterprising cricketing stroke, and that 22 which is inclusive of 2 boundaries in fact, and his innings comes to an end. So Hunters slowly and steadily they started to tighten up the things here, which is much required, because it's 8 overs moment of games. Any score around 65, 70 plus, 80 plus is definitely going to be one of the difficult tasks to chase down. And that's why it's very important here for Hunters to restrict the runs, the flow of the runs in the remaining overs. So Sachin started very well with the wicket. So the new batsman just came into middle. G1 takes the guard from umpire Ravi Uppala. And Sachin will going to continue with a short run up, right arm. Leg spinner, this time batsman going for expansive drive, not quite getting hold of that properly. They completed single looking for 2, but no question of second because of the fielder in the deep long on, charging very quickly to the ball, denying the second from these 2 batters. With that single scoreboard numbers on to 63 on the board, 63 for the loss of 3 wicket. Again the batsman drives that one again, not really getting that much of timing behind that stroke, but there is a possibility of a single before the fielder from short mid wicket to run across this to left to field the ball. With the addition of that single score, numbers on to 64. The very good score on the board for team Chakravarti. Sachin, 4 time in this over to the right-hander batsman. Again, driven that one nicely down to deep backward square leg region. Fielder will go in to cut it off, but here is the batsman coming for the second, and satisfied with a couple of runs. With that couple of runs, score numbers on to 66 on the board. It's not so easy to get the distance, isn't it? Just seeing the dimension of this cricket ground, in the onside region might be the almost 55 to 60 meters to cover, and that's why it's very difficult to get the big shot. This time again, wicketkeeper behind the stump fails to collect the ball, so that batsman umpire just going for the second run, and it's not a good piece of fielding there by the fielder. Again the overthrow comes into play, couple of runs which is added to total by call by umpire Ravi Uppala. With that couple of runs, score numbers on to 68 on the board for the loss of 3 wicket. Again beautifully bowled, and ball just deflected from leg. Again they're missing the opportunity of making a run out, and by call by umpire. It's a lot of mistake here in the fielding department of Hunters. One more over completed after completion of over number 6. It's a 69 on the board for the loss of 3 wickets. G1 as well as Kalandar are the 2 batters out there in the middle. But highlight of the innings is a magnificent first wicket partnership between Prashant and Rahim. They're adding some very good total for the first wicket, and Prashant 22 and Rahim scored 19 respectively. And after the fall of these 2 wickets, looks like little bit the run rate which is coming down, which is more important for Hunters, because after conceding a lot of runs in the first 4 overs, first 2 overs they scored 20 plus runs, 25 runs, 28 runs in fact, 25 runs in the 2 overs of the power play. Ramesh, this time driven that one up pitch, but quite safely. Ball is landing out of the boundary line for a 3rd sixer of this tournament. This has been a huge stroke, I think so, because that ball is traveling, need to travel a long way. And I just mentioned about the dimension of this cricket, not easy to clear in the square leg region, but the batsman has really got enough power and timing behind the stroke to clear the boundary line. Now with the 6 scores, jumped into 75 on the board, 75 for the loss of 3 wickets. Ramesh under pressure, balls again across the line, swings that one down to mid-wicket region. Again the misfield there with the fielder, back up by the square leg fielder. But meanwhile, ample time for the batter to complete the couple of runs. With that couple of runs, score numbers on to 77 on the board. They are really inching towards a huge total. At one stage, they are cruising towards 3 figures 100. But now I think they are dealing with the last
10 deliveries to spare in their innings. Can they able to get that three figure? Still, it's a long way to go. 22 more runs required to get 100. 10 balls remaining. G1. Again going for the big shot, but ball is not really coming to his bat. A slower one here from Ramesh. A good comeback. Needed that kind of deliveries, and need to mix of the delivery. Mixing of the delivery is so important here to restrict the runs. Again, nicely bowled. Good line to ball. Again, wicketkeeper says that the wicketkeeper is making a lot of mistakes. Again, ball is just deflected from the bat of the batsman. Might be the opportunity for the wicketkeeper. Again, they missed that one completely. One more addition, total addition of that single score numbers on to 78 on the board for the loss of 3 wickets in the over number 7 in progress. Ramesh again bowling away from us with a short run up, keeping 4 fielders in the onside, 5 in the offside region. To the left-hand batsman Kalanda. Kalanda drives that run firmly down to deep backward square leg region. The fielder is there in the deep. They're looking for the second. In comes the throw from the bit deep. Again, the very good running between the wicket. Ample time for the batter. And just one more delivery is remaining in this over. With that couple of runs, cover numbers on to 81 on the board. 81 for the loss of 3 wickets. 88 protection on the lot for the loss of 3 wicket. Again, the ball is deflected from the legs. The wicket keeper running behind. Again, they're running hard in the between the wicket. Couple of runs. Even they're looking for the third as well. But leg by called by umpire. One more leg by. Two more runs in the form of leg by. And with that extra scoreboard numbers on to 82. 7 overs gone. And after losing the toss, asked by the opposition to bat first, Chakravarti Vidyanagar are looking in a commanding position. They're really cruising towards a huge total. Already they scored 82 runs in stipulated in the 7 overs, and the last over remaining in their innings. For the latecomers, you're watching the match number first, the inaugural match of that inaugural ceremony of this prestigious cricket tournament, Veeramaruthi Trophy 2023 Season 3. And you are watching the match number first, the innings of Chakravarti. Ashit brought into attack, bowled a very good line again. That ball is looks like going to be a leg by, deflected from the leg. One more addition to total in the form of leg by single. 83 on the board for the loss of 3 wickets. The 500 rupees, which is already grabbed by Prashant Rahim, read correction, who hitting first 6 of this tournament, and already 3 sixes in this particular match. Again, nicely driven, and no ball call by umpire, and straight away no ball call by umpire. They're coming back for the couple of runs as well. So with that no ball, it's going to be a free hit delivery. Again, they're making the mistake again and again, keeping 6 fielders in the onside region. No ball called by umpire. So with that couple of runs, cover numbers on to 85 on the board. 86, let correction. It's 86. So meanwhile, it's meanwhile, the second match will be played between the two teams. Please get ready. It looks like NVC Manchi will take MCA Adka Puttur. So that is the first call for both the teams. ದಯಮಾಡಿ ಗಮನಿಸಬೇಕು. NVC ಮಂಚಿ ಹಾಗೂ MCA ಅಡ್ಕ ಪುತ್ತೂರು ತಂಡದ ನಾಯಕರು ಆದಷ್ಟು ಬೇಗ ತಮ್ಮ ಉಪಸ್ಥಿತಿಯನ್ನು ಇಲ್ಲಿ ಪ್ರಸ್ತುತಪಡಿಸಬೇಕು. ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಈ ಕೂಡಲೇ ಕೊನೆಗೊಳಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. Again, now looking for the mighty stroke, not quite getting hold of that properly. Kalandar running hard, looking for the second. In comes the throw from the deep. Chance of run out into the outside, and it's gone. One more wicket is back into pavilion. They're dealing with the last overs. They need to look for some runs. By doing that, one more wicket is back into pavilion. And last over is in progress. The batsmen of Chakravarti, they're trying hard to get some runs in this last over. But they got already the huge score on the board. 87 on the board for the loss of 4 wickets. The new batsman is Fayaz, is walking towards the middle. Last 3 deliveries remaining in their innings. 4 deliveries remaining in their innings. Kalandar is there in the striker's end. Arshit bowling with a short run up. Pazampai Ravi Uppala drives that one up Paisley. It will go into a chance. I don't think it will go into a chance. Ball is just sailing and sailing over the deep long one boundary for a huge 6. The 4th 6 which is coming in the innings of team Chakravarti Vidyanagar. They're really looking for a 3 figure now. It's 1 more, 2 more, 3 more deliveries remaining. They already scored 93. Then if we go able to get to 7 runs, going to be 100. The 93, the huge, the monumental,
The mountain of runs in front of against Team Hunters. Hunter Balaka are looking in trouble. But Kalandar, what a magnificent strike. Just picking up the line and then so quickly. And hitting that one right from the middle of the bat towards a deeper wideish long on for a youth 6. 93. Arshit again bowls to Kalandar. Kalandar again tries it hard. It's going to be a 1 more 6. And now they're coming very close to that magical figure of 100. 99. The one shot of 50. What a batting display here. Absolutely destructive. Kalandar has been outstanding. He's on fire. Back to back 2 sixes. Will it go into be a hat-trick here? 300 rupees for the hat-trick 6. 300 for the hat-trick 6 will go into be a hat-trick here. Wait and see. Kalandar drives, missed it completely. Deflected from the leg. 100 comes up here. 100 for Chakravarti. Now look at that dugout of Chakravarti. Everyone appreciating with the acknowledgement for that batting effort. And the crowds, of course, not having that much of a huge crowd. But I'm sure that when time progresses, will going to be a huge crowd out here in this most beautiful cricket ground to witness this very prestigious Veeramaruthi Trophy 2023. The last delivery of the innings is coming up. Driven that one down to mid-wicket ridge and they're running hard looking for the second. The deep mid-wicket fielder returns the ball but not quite enough to stop the couple of runs. They're looking for the third as well, but it's going to be a suicider. Absolutely suicider, but they need to get that third run. They're dealing with the last over, so that's quite understandable. That's it. They completed their 8 overs quota. What a batting exhibition for the first match itself here for the Veeramaruthi Trophy. And Chakravarti managed to get 102 runs, the huge total, 105 to 103 to win the match for Hunters. And just like what the name they got, Hunter, they need to hunt some runs. They need to hunt some overs to get some runs here. It's not easy to get 100 plus runs in 8 overs, but not impossible in cricket. And everybody knows the cricket is a game of glorious uncertainty. It's an unpredictable game, and wait and see how unpredictable it's going to be here for Hunter. But I think the Hunter need to justify the name what they got, Hunters. They need to hunt the runs. Otherwise, it's very difficult for them to win this match. Wait and see the kind of the reply from the batsmen of Hunters, and wait and see how Veeramaruthi will go into depend this huge total of 102. And we'll take a short break. After a short break, I would like to invite my friend, my long time commentary partner, Mr. Gopi, to take over the microphone in our national language in the welcome Gopi and good morning to you. And it was a pleasant morning, isn't it? Such a beautiful cricket ground we are watching. Of course, we are witnessing it for 16 to 17 years together, but it's one of the most beautiful cricket ground as we ever seen in this beautiful weather condition as well. And more than anything else, the Veeramaruthi, one of the most prestigious sports club organizing this cricket tournament, and more than anything else, we are really expecting the 2 days. It's going to be a exhibition, and of course it's going to be a festival of cricket here in this Guthigaru. This is over to Gopi for the further explanation of a match in our national language, Hindi. Thank you very much. Hello. ಎಸ್ ವೀರಮಾರುತಿ ಟ್ರೋಫಿ 2023 ಕ್ರಿಕೆಟ್ ಪಂದ್ಯಾಟಕ್ಕೆ ಈಗಾಗಲೇ ಗುತ್ತಿಗಾರು ಗ್ರಾಮ ಪಂಚಾಯತ್ ಇದರ ಸದಸ್ಯರಾಗಿರತಕ್ಕಂಥ ಶ್ರೀಯುತ ಮಾಯಲಪ್ಪ ಗೌಡ ಕೊಂಬೆಟ್ಟು ಇವರು ಈಗಾಗಲೇ ಆಗಮಿಸಿದ್ದಾರೆ. ಅವರನ್ನ ಸಂಘಟಕರ ಪರವಾಗಿ ಹಾಗೇನೆ ನೆರೆದಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ತಮ್ಮನ್ನ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇನೆ. ತಾವು ವೇದಿಕೆಯಲ್ಲಿ ಬಂದು ಈ ಒಂದು ಪಂದ್ಯಾಟವನ್ನು ವೀಕ್ಷಿಸಬೇಕೆಂದು ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೇನೆ ದ್ವಿತೀಯ ಪಂದ್ಯದ ನಾಣ್ಯ ಚುಮ್ಮುಕಿಗಾಗಿ ಎನ್ವಿಸಿ ಮಂಚಿ ಮತ್ತು ಎಂಸಿ ಅಡ್ಕ ಪುತ್ತೂರು ತಂಡದ ಕಪ್ತಾನರು ವೇದಿಕೆ ಮುಂಭಾಗಕ್ಕೆ ಬನ್ನಿ. ನಾಣ್ಯ ಚುಮ್ಮುಗೆ ಆದ ತಕ್ಷಣ ನಾಣ್ಯ ಚುಮ್ಮುಗೆಯನ್ನು ಗೆದ್ದಂತಹ ಕಪ್ತಾನ ತಮ್ಮ ಆಯ್ಕೆಯನ್ನು ಕೂಡ ತಿಳಿಸಬೇಕು. ಯಾವುದೇ ಕಾಲಾವಕಾಶ ನೀಡಲಾಗುವುದು ಗಮನಿಸಿಕೊಳ್ಳಿ. ಎಂಸಿಎ ಅಡ್ಕ ಪುತ್ತೂರು ಮತ್ತು ಎನ್ವಿಸಿ ಮಂಚಿ ಮುಂದಿನ ಪ್ರಥಮ ಪಂದ್ಯದ ದ್ವಿತೀಯ ಇನ್ನಿಂಗ್ಸಿನ ವೀಕ್ಷಕ ವಿವರಣೆ ನೀಡಲಿಕ್ಕಿದ್ದಾರೆ. ಗುತ್ತಿಗಾರಿನ ಈ ಪರಿಸರಕ್ಕೆ ಪ್ರಥಮ ಬಾರಿಗೆ ಆಗಮಿಸಿರತಕ್ಕಂತಹ ಖ್ಯಾತ ರಾಷ್ಟ್ರ ಭಾಷೆ ಹಿಂದಿಯ ವೀಕ್ಷಕ ವಿವರಣೆಗಾರರಾಗಿರತಕ್ಕಂಥ ಶ್ರೀಯುತ ಗೋಪಿ ಸರ್ ಮಂಗಳೂರು ಇವರನ್ನ ಆತ್ಮೀಯವಾಗಿ ಈ ಒಂದು ವೀರಮಾರುತಿ ಟ್ರೋಫಿ 2023ಕ್ಕೆ ಸ್ವಾಗತಿಸುತ್ತಾ ಈ ಮೈಕ್ರೋಫೋನ್ ಅನ್ನು ಅವರಿಗೆ ಈ ಸಂದರ್ಭದಲ್ಲಿ ಹಸ್ತಾಂತರಿಸ್ತಾ ಇದ್ದೇನೆ. ವೆಲ್ಕಮ್ ಗೋಪಿ ಸರ್.
धन्यवाद सुकुमार और धन्यवाद सतीश। तो सारे दर्शकों को मैं गोपी यहाँ पर स्वागत करता हूँ। पहला मैच वीरामारुति ट्रॉफी 2023 इस समय का श्रृंखला के अंतर्गत यहाँ पर खेला जाता हुआ। और जहां तक सवाल है चक्रवर्ती क्रिकेटर्स का, तो पहले उन्होंने बल्लेबाजी करते हुए एक विशाल स्कोर यहां पर खड़ा कर चुके हैं। 102 रनों का 103 रनों का टारगेट इस वक्त हंटर बल्ला के सामने और 103 रन उन्हें बनाने हैं। और जहां तक रिक्वायर्ड रन रेट का सवाल है, लगभग 13 रन प्रति ओवर के औसत से 12.88 रन प्रति ओवर के औसत से उन्हें रन बनाने इस वक्त 103 निर्धारित 8 ओवर में रन के पारी की शुरुआत यहां पर होती हुई। पहली गेंद लेकर गेंदबाज इस वक्त तैयार, दाहिने हाथ राउंड द विकेट ऑन साइड पर खूबसूरती के साथ गेंद को मोड़ा, डीप मिड विकेट पर गेंद पहुंची और इससे पहले की गेंद को वहां पर फील्ड किया जाता। बल्लेबाज के पास मौका था 1 रन प्राप्त करने का और इस 1 रन के साथ रनों का सिलसिला यहां पर शुरू हो चुका है। हंटर्स बल्ला का 1 रन बिना किसी नुकसान के। MCA ಅಡ್ಕ ಪುತ್ತೂರು ತಂಡದ ನಾಯಕ ದಯವಿಟ್ಟು ತಕ್ಷಣ ವೇದಿಕೆ ಸಂಪರ್ಕಿಸಬೇಕಾಗಿ ವಿನಂತಿ। टॉस ಗಾಗಿ इस बार गेंद को उछाला था, टॉप एज पर गेंद टकराई, हवा में उछली और जब तक गेंद को डीप मिड विकेट पर फील्ड किया जाता बल्लेबाज के पास मौका था 1 रन प्राप्त करने का। नो बॉल का इशारा और 2 रन उनके खाते में जुड़ते हुए 3 रन बिना किसी नुकसान के। फ्री हिट गेंद लेकर इस वक्त गेंदबाज सलाम गेंदबाज यहाँ पर आगे बढ़ाते हुए दाहिने हाथ राउंड द विकेट। ये गेंद ऑन साइड पर गेंद को खेला इस वक्त मिड विकेट पर थोड़ी सी मिस फील्ड, गेंद को जब तक डीप मिड विकेट पर फील्ड किया जाता 1 रन का इजाफा यहां पर हो चुका है और 1 रन के इजाफे के साथ स्कोर बढ़कर अब पहुंच चुका है 4 रनों पर बिना किसी नुकसान के। 4 विदाउट लॉस इन द ओवर नंबर फर्स्ट इन प्रोग्रेस। सलाम इस बीच गेंदबाजी आगे बढ़ाते हुए सचिन सामना इस वक्त करने के लिए तैयार, दाहिने हाथ राउंड द विकेट। ये गेंद हल्के से गेंद को इस वक्त खेल दिया, कवर पॉइंट पर रन के लिए दौड़ पड़े, तेज थ्रो पहुंचा जरूर लेकिन थ्रो इस वक्त टकराई थी बल्लेबाज से और आखिरकार बल्लेबाज को रन यहां पर प्राप्त होता हुआ और 1 रन के साथ स्कोर बढ़कर अब पहुंच चुका है 5 रनों पर बिना किसी नुकसान के। 5 विदाउट लॉस इन द ओवर नंबर फर्स्ट इन प्रोग्रेस फॉर हंटर्स बल्ला chasing the victory target of a huge target in fact of 103 runs in 8 overs. Now they are 5 without loss in the over number first in progress. गेंदबाज सलाम गेंदबाजी इस वक्त आगे बढ़ाते हुए दाहिना हाथ राउंड द विकेट गेंदबाजी करते हुए ये गेंद ऑन साइड पर गेंद को मोड़ना चाहता, लेग स्टंप से बाहर की ओर निकलती हुई और वाइड का इशारा अंपायर का और वाइड के इस रन के साथ स्कोर बढ़कर अब पहुंच चुका है कुल मिलाकर 6 रनों पर बिना किसी नुकसान के। 6 विदाउट लॉस इन द ओवर नंबर फर्स्ट इन प्रोग्रेस। और गेंदबाज सलाम एक बार फिर से गेंदबाजी यहां पर आगे बढ़ाते हुए दाहिने हाथ राउंड द विकेट। ये गेंद टॉप एज उछाला, मिड विकेट पर गेंद जाती हुई, कोई फील्डर वहां पर नहीं और गेंद एक टिप्पा खाकर सीमा रेखा को जैसे ही पार करे ऊपर की ओर छलांग लगाते हुए गेंद को इस वक्त अंदर की ओर ढकेलने में सफल। फील्डर जो वहां पर खड़े थे शायद उमेश जो फील्डर थे उन्होंने गेंद को इस वक्त अंदर की ओर ढकेला और इस बीच बल्लेबाज के पास मौका था 2 रन प्राप्त करने का। couple of runs added to the total और इन 2 रनों के साथ स्कोर बढ़कर अब पहुंच चुका है 8 रनों पर बिना किसी नुकसान के। दूसरा ओवर यहां पर पहला ओवर यहां पर प्रगति पर। सलाम यह गेंद रिवर्स शॉट, कवर पॉइंट पर रन से नहीं मिलेंगे और इसी के साथ स्कोर यहां पर रुक चुका है 8 रनों पर बिना किसी नुकसान के। पहला ओवर यहां पर प्रगति पर निस्संदेह एक विस्फोटक शुरुआत, एक्सप्लोसिव स्टार्ट जिस अंग्रेजी में कहते हैं इस वक्त जरूरत हंटर्स बल्ला के बल्लेबाजों को अगर उन्हें 103 रनों के लक्ष्य तक पहुंचना है तो ये गेंद फुल टॉस ऑन साइड पर मोड़ा, बेहतरीन स्ट्रोक 6 रनों के लिए। राजू के बल्ले से छक्का लग चुका है इस वक्त। फुल टॉस गेंद थी और इस फुल टॉस को कबूल करते हुए गेंद को इस वक्त उछाल दिया डीप मिड विकेट सीमा रेखा से बाहर छक्के के लिए और इस छक्के के साथ स्कोर बढ़कर अब पहुंच चुका है 14 रनों पर बिना किसी नुकसान के। 14 विदाउट लॉस और अपने रिक्वायर्ड रन रेट के अनुसार पहले ओवर में बेहतर शुरुआत यहां पर कर चुका है हंटर्स बल्ला का। 14 रन जोड़ चुका है बिना किसी नुकसान के। 14 रन स्कोर्ड बाय Hunters Palak after the completion of first over, chasing the victory target of 103 in 8 overs. They put a pretty good start. In fact, as far as the required run rate is concerned, they started with a perfect required run rate of 14 runs hit by the batsmen, openers of Hunters Palak after the completion of first over. So this is the first match of Veeramaruthi Trophy 2023. Is now progressing here, which proudly organized by Veeramaruthi Sports Club, registered Guthigaru, Sulya तालुक। और जहां तक यहां पर सवाल है मैच का तो इस श्रृंखला का पहला मैच यहां पर प्रगति पर, द्वितीयार्ध यहां पर प्रगति पर। दूसरा ओवर प्रारंभ होता है, वही गेंद हल्के से गेंद को मोड़ा हवे में मिड विकेट पर, हाफ माइंडेड स्ट्रोक एंड बिकॉज ऑफ दैट he made a penalty
इस बार गेंद को लपक लिया गया मिड विकेट पर, शॉर्ट मिड विकेट पर कहना पड़ेगा, और इसी के साथ ये विकेट गिर चुका है। पेनल्टी फॉर दैट। इनफैक्ट सचिन की पारी समाप्त और पहला विकेट यहां पर खो चुका है हंटर्स 14 रनों के ऊपर। इट्स 14 फॉर द लॉस ऑफ 1 विकेट इन द ओवर नंबर 2 इन प्रोग्रेस। तो सुबह का वक्त लगभग 10 इस वक्त बढ़ते हुए, धूप का कहर इस वक्त बढ़ते हुए वक्त के साथ साथ यहाँ पर बढ़ता हुआ काफी सुंदर सा विशाल सा गुत्तिगार का ये मैदान ना कई मशहूर श्रृंखलाओं के लिए गवाह है, और यहाँ पर एक बेहतरीन और मशहूर श्रृंखला की शुरुआत यहाँ पर हो चुकी है। और वीरामारुति ट्रॉफी 2023 के नाम पर एक बार फिर से गेंदबाज आगे बढ़ाते हुए नए बल्लेबाज के लिए बेहतर गेंद थी, फुलर लेंथ गेंद लगभग बल्ले के अति निकट गेंद टिप्पा खाते हुए और ये सीधे पहुंची विकेट कीपर के हाथों में। रन से इस बीच बल्लेबाज को नहीं मिला, स्कोर रुक चुका है 14 रनों पर 1 विकेट के नुकसान पर। 14 फॉर द लॉस ऑफ 1 विकेट। उमेश गेंदबाजी इस वक्त आगे बढ़ाते हुए इस बार गेंद को खेला शॉर्ट थर्ड मैन पर, 1 रन मिलेगा। ಎಂಸಿಎ ಅಡ್ಕ ಪುತ್ತೂರು ತಂಡದ ನಾಯಕರಿಗೆ ಮತ್ತೊಮ್ಮೆ ಕರೆ ಕೊಡ್ತಾ ಇದ್ದೇವೆ. ಅಂತಿಮ ಕರೆ. This is the last call for MCA Adka Puttur to please report to the stage immediately for toss procedure. तो उमेश इस वक्त गेंदबाजी यहाँ पर आगे बढ़ाते हुए राउंड द विकेट, फुल टॉस, फुल किया इस वक्त मिड विकेट पर 6 रनों के लिए. He just got that one right from the middle of the bat and loved that one in a style of long on fence for a maximum. और बेहतरीन स्ट्रोक इस वक्त राजू के बल्ले से लगता हुआ छक्के के रूप में। और ऐसे ही बल्लेबाजी की इस वक्त जरूरत है इस वक्त हंटर्स बल्लाका को, अगर उन्हें 103 रनों के विशाल से लक्ष्य तक पहुंचना है तो। और छक्का नंबर 2 इस वक्त राजू लगाते हुए स्कोर बढ़कर अब पहुंच चुका है इस छक्के के साथ 21 रनों पर। 21 फॉर द लॉस ऑफ 1 विकेट इन द ओवर नंबर 2 इन प्रोग्रेस। और फिर से एक बार गेंदबाज उमेश इस वक्त गेंदबाज यहां पर आगे बढ़ाते हुए दाहिने हाथ राउंड द विकेट इस वक्त गेंदबाजी करते हुए राजू इस वक्त एक बेहतर बल्लेबाजी का प्रदर्शन यहां पर देते हुए। ये गेंद ऑन साइड पर उछालना चाहा, गेंद पैरों पर टकराई, शॉर्ट थर्ड मैन पर निकलती हुई 1 रन मिलेगा। गेंद का पीछा करते हैं फील्डर और गेंद इस वक्त बाई के रूप में सीमा रेखा को पार कर चुकी है 4 रनों के लिए। गेंद इस वक्त निकली थी थर्ड मैन की दिशा में और इस चौके के साथ स्कोर बढ़कर अब पहुंच चुका है 25 रनों पर 1 विकेट के नुकसान पर। 25 for the loss of 1 wicket in the over number 2 in progress. So in the next match, NVC Manchi after won the toss, they elected to field first against MCA Adka Puttur. And I request all the players of these two teams to please get ready for the next match. और गेंदबाज इस वक्त गेंदबाजी आगे बढ़ाते हुए यह गेंद उछाला 6 रनों के लिए, छक्का नंबर 3 यहां पर लग चुका है राजू के बल्ले से। और इस वक्त अपने इरादों को वो बुलंद करते हुए मिडल ऑफ द बैट गेंद को कनेक्ट किया और खूबसूरती के साथ गेंद को उछाल दिया डीप मिड विकेट, माफ कीजिए लॉन्ग ऑन सीमा रेखा से बाहर 6 रनों के लिए। और इस छक्के के साथ स्कोर बढ़कर अब पहुंच चुका है 31 रनों पर 1 विकेट के नुकसान पर। 2 ओवर की समाप्ति यहां पर हो चुकी है, बिल्कुल अपने रिक्वायर्ड रन रेट के अनुसार यहां पर बल्लेबाजी करते हुए बल्लेबाज हंटर्स बल्लाका के और 31 रन जोड़ चुके हैं बिना किसी नुकसान के। 31 रन स्कोर्ड बाय द बैट्समैन ऑफ हंटर्स आफ्टर कंप्लीशन ऑफ 2 ओवर्स। और जहां तक हंटर्स का सवाल है, रनों का शिकार यहां पर वो करते हुए और 31 रनों पर स्कोर बोर्ड इस वक्त रुक चुका। 31 विदाउट लॉस विद रन रेट ऑफ एग्जैक्टली 15.5 रन्स पर ओवर स्कोर्ड बाय हंटर्स बल्लाका आफ्टर कंप्लीशन ऑफ 2 ओवर्स। एंड दिस इज एन एब्सोल्युटली अ फैंटास्टिक स्टार्ट फॉर देम। 72 required now in remaining 6 overs and the asking rate is now gone up exactly 12 runs per over. तो 12 रन प्रति ओवर के औसत से इस वक्त 72 रन बनाने निर्धारित 6 ओवर में। और इस वक्त तीसरा ओवर लेकर गेंदबाजी यहां पर शुरू करते हुए गणेश इस वक्त गेंदबाजी शुरू करते हुए और सामना इस वक्त करने के लिए तैयार हर्षित। फील्डिंग में जमावट कुछ हद तक चलती हुई और हर्षित इस वक्त सामना करते हुए गणेश की गेंदों का दाहिने हाथ राउंड द विकेट। ओवर की पहले गेंद ऑफ स्टंप से बाहर की ओर निकलती हुई दिशाहीन गेंद और गेंद सीधे पहुंचे विकेट कीपर के हाथों में। वाइड का इशारा अंपायर का, वाइड के इस रन के साथ स्कोर बढ़कर अब पहुंच चुका है 32 रनों पर। 32 नाउ फॉर द लॉस ऑफ 1 विकेट एट द स्टार्ट ऑफ द थर्ड ओवर। इनफैक्ट अगली गेंद इस बार गेंद को खेला खूबसूरती के साथ वाइडिश लॉन्ग ऑफ की दिशा में, फील्डर वहां पर नहीं, डीप एक्स्ट्रा कवर फील्डर दौड़ कर आए, 1 रन मिलेगा, दूसरा रन नहीं मिलेगा, थ्रो पहुंच चुका है यहां पर
गेंदबाज के हाथों में और आखिरकार दोनों बल्लेबाज 1 रनों के साथ संतुष्ट और 1 रन के साथ स्कोर बढ़कर अब पहुंच चुका है 33 रन 1 विकेट के नुकसान पर। निस्संदेह इस वक्त राजू की उपस्थिति बेहद जरूरी है हंटर्स बल्लका के लिए। अगर उन्हें अपने विशाल से लक्ष्य तक पहुंचना है तो ये गेंद रिवर्स शॉट गेंद को खेला लेकिन खाली क्षेत्र ढूंढने में सफल और गेंद पहुंची पॉइंट पर। यहां पर गेंद को फील्ड कर लिया गया, रन से इस बीच बल्लेबाज को नहीं मिला। स्कोर इस वक्त रुक चुका है 33 रनों पर 33 फॉर द लॉस ऑफ 1 विकेट। ये गेंद ऑन साइड पर गेंद को झलना चाहता चूंकि गेंद उनके पैरों पर टकराई और शॉर्ट मिड विकेट पर गेंद को स्वयं गेंदबाज ने अपनी दाईं ओर जाते हुए फील्ड कर लिया, रन से बल्लेबाज को नहीं मिलेगा। हर डॉट गेंद के साथ इस वक्त दबाव बढ़ता हुआ बल्लेबाजों के ऊपर, चौके और छक्कों की उन्हें सख्त जरूरत इस वक्त। ये गेंद ऑन साइड पर राजू ने गेंद को मोड़ा खूबसूरती के साथ डीप बैकवर्ड स्क्वायर की दिशा में और 1 रन का इजाफा, दूसरे रन के लिए दौड़ पड़े और दूसरा रन यहाँ पर पूर्ण कर चुके हैं। राजू स्ट्राइक को खुद अपने पास रखना चाहते हैं तो इस वजह से उन्होंने दूसरा रन लेना चाहा और यशस्वीतम दूसरा रन यहां पर प्राप्त कर चुके हैं और इन 2 रनों के साथ स्कोर बढ़कर पहुंच चुका है 35 रनों पर 1 विकेट के नुकसान पर 35 फॉर द लॉस ऑफ 1 विकेट। और फिर से एक बार गेंदबाज ये गेंद ड्राइव किया, मिड विकेट फील्डर की बाईं ओर से गेंद निकली इस वक्त लंगोन की दिशा में और जब तक गेंद को वहां पर फील्ड किया जाता 1 रन का इजाफा यहां पर हो चुका है। 36 रन बन चुके 1 विकेट के नुकसान पर 36 फॉर द लॉस ऑफ 1 विकेट इन द ओवर नंबर 3 इन प्रोग्रेस। फिर से एक बार गेंदबाज की ये गेंद अंदर की वराती गेंद को खेला इस वक्त शॉट कवर पर बैकफुट पर जाने के बाद और 20 गज के दायरे के अंदर शॉट कवर पर जब तक गेंद को फील्ड किया जाता कवर पॉइंट पर कहना पड़ेगा बल्लेबाज के पास समय था कि 1 रन के साथ वो दोनों अपना छोड़ यहाँ पर बदल सके। 37 रन बन चुके हैं और 1 विकेट के नुकसान पर और 3 ओवर के समाप्ति यहाँ पर हो चुका है। 3 overs completed आफ्टर 3 overs they are still searching for the right track. It's 37 for the loss of 1 wicket with the run rate of exactly 12.33 runs per over they scored. And still they have to score 66 more runs for victory. In fact, 66 more runs now they have to score for victory in remaining 5 overs with the required run rate of exactly 13.20 runs per over. और जहाँ तक सवाल है इस वक्त गेंदबाजी का तो गेंदबाजी इस वक्त शुरू करते हुए गेंदबाज कमेंटेटर बॉक्स की ओर से सलाम जो कि अपना दूसरा ओवर इस वक्त लेकर तैयार। फील्डिंग में जमावट यहां पर चलते हुए और कुल मिलाकर ऐसा कहना पड़ेगा एक बेहतरीन स्कूल का मैदान गुत्तेगार का और एक बेहतरीन क्रिकेट श्रृंखला वीरामारुति ट्रॉफी 2023 की शानदार प्रगति यहाँ पर होती है। बैकफुट पर गए गेंद को इस वक्त खेलते एक्स्ट्रा कवर की दिशा में और जब तक गेंद को वहां पर फील्ड किया जाता बल्लेबाज के पास समय था कि 1 रन के साथ अपना छोड़ बदल सके और 1 रन के साथ स्कोर बढ़कर पहुंच चुका है 38 रनों पर 38 फॉर द लॉस ऑफ 1 विकेट एट द स्टार्ट ऑफ द 4th ओवर इन फैक्ट। और सलाम एक बार दाहिने हाथ राउंड द विकेट। यह गेंद इस बार डीप मिड विकेट पर गेंद को खेला इस वक्त फील्डर काफी पीछे तैनात 1 रन के इजाफे के साथ स्कोर बढ़कर पहुंच चुका है 39 रनों पर 1 विकेट के नुकसान पर 39 फॉर द लॉस ऑफ 1 विकेट एट द स्टार्ट ऑफ द 4th ओवर इन फैक्ट। सलाम गेंदबाजी यहां पर आगे बढ़ाते हुए दाहिने हाथ राउंड द विकेट गेंदबाजी करते बिल्कुल जमीन के सहारे गेंद को बैकफुट पर जाकर खेलना चाहता चूंकि एक्स्ट्रा विकेट गेंद और गेंद सीधे जा टकराई मिडल लेग स्टंप पर गिल्लियां बिल्स डिस्टर्ब होते हुए और इसी के साथ ये विकेट गिर चुका है यहाँ पर हर्षित का। एक्स्ट्रा विकेट गेंद द बॉल केम अलोंग द ग्राउंड एट द लास्ट मोमेंट और निस्संदेह अंतिम क्षण में बैकफुट पर जाकर गेंद को खेलना चाहता ऑफसाइड पर लेकिन इससे पहले के बल्लेबाज गेंद पर बल्ला अड़ाए गेंद उनके बल्ले को वंचित करते हुए काफी तेज रफ्तार के साथ सीधे मिडल लेग स्टंप पर जा टकराई और इसी के साथ हर्षित की पारी यहाँ पर समाप्त हो चुकी है। 3-4 रन हर्षित ने बनाई। ही स्कोर्ड 4 runs into his credit and a second wicket lost for Hunters बल्लका। कुल मिलाकर चौथा ओवर उनका यहाँ पर प्रगति पर और जहां तक सवाल है इस मैच का तो इस मैच में अब तक कुल मिलाकर 141 रन बन चुके हैं जबकि 11.3 ओवर इस मैच में अब तक फेंके जा चुके। तो ये बात ये दर्शाता है कि रन से कितने आसानी के साथ यहाँ पर बढ़ रहे हैं। इस बार गेंद को खेल दिया 142वां रन इस मैच का यहाँ पर इस बीच रमेश के द्वारा और 1 रन के साथ स्कोर बढ़कर पहुंच चुका 40 रनों पर 40 फॉर द लॉस ऑफ 2 विकेट इन द ओवर नंबर 4 इन प्रोग्रेस। सलाम इस वक्त गेंदबाज यहाँ पर आगे बढ़ाते हुए दाहिने हाथ
राउंड द विकेट। इस वक्त गेंदबाजी करते हुए तैयार, ये गेंद ऑन साइड पर गेंद को उछालना चाहा, गेंद पहुंची शॉर्ट फाइल लेग पर, क्वाइट मिटिगेटेड द लास्ट मोमेंट और गेंद सीधे पहुंची विकेट कीपर के हाथों में। रन से इस बीच बल्लेबाज को नहीं मिला सलाम। एक बार फिर से इस ओवर में अंतिम बार अपने कोटे की अंतिम गेंद लेकर तैयार, दूसरे ओवर की अंतिम गेंद अपने दाहिने हाथ राउंड द विकेट। फुल टॉस टॉप एज, इस बार मौका हो सकता है, शॉट को लेग फील्डर के हाथों से गेंद छूट चुका है और यहाँ पर बल्लेबाज जीवदान के साथ 1 रन प्राप्त कर चुके हैं। तो गेंद को लपक सकते थे लेकिन अंतिम क्षण में गेंद उनके हाथों से छूटती हुई बल्लेबाज जीवदान के साथ 1 रन प्राप्त कर चुके। 41 रन बन चुके 2 विकेट के नुकसान पर। 4 ओवर की समाप्ति के बाद अभी भी ऐसा कहना पड़ेगा हंटर्स बल्लका के बल्लेबाज अपनी सही राह को तलाशते हुए। एग्जैक्टली 10.25 रन पर ओवर। द प्रेजेंट रन रेट इज नाउ प्रोग्रेसिंग हियर फॉर देम and still in overall calculation it's going to be 62 more runs now they have to score for victory in remaining 4 overs with the required run rate of exactly 15.50 runs per over और 62 रन बनाने हैं। देखते हैं हंटर्स बल्लका के बल्लेबाज इन बचे हुए 4 ओवर में 62 रन 62 रन बना पाते हैं नहीं। तो इससे पहले कि 5वां ओवर पर वो माइक्रोफोन पर मैं अब आमंत्रित करना चाहूंगा मेरे एक और काबिल दोस्त सुकुमार को राज्य भाषा कन्नड़ में आगे का आंखों देखा सुनाने के लिए। आइए सुकुमार, धन्यवाद, थैंक यू। ಧನ್ಯವಾದಗಳು ಗೋಪಿ ಸರ್. ಮತ್ತೆ ಪಂದ್ಯಾಟವನ್ನು ಮುಂದುವರಿಸುವುದು. ಈ ಬಾರಿ ಉತ್ತಮವಾಗಿರ್ತಕ್ಕಂಥ ಹೊಡೆತ ವಿಕೆಟ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯ. ಚೆಂಡು ಸೀಮಾ ರೇಖೆಯ ಗಡಿಯನ್ನು ದಾಟಿದರೊಂದಿಗೆ 4 ರನ್ಗಳನ್ನು ಗಳಿಸಿಕೊಂಡಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 45ರಲ್ಲಿದೆ. 103 ರನ್ನ ವಿಜಯದ ಗುರಿಯನ್ನು ಬೆನ್ನತ್ತಿದಂತಹ ತಂಡ 5ನೇ ಓವರ್ನ ಚಾಲ್ತಿಯಲ್ಲಿ 4.1 ಓವರ್ ಮುಕ್ತಾಯಕ್ಕೆ 45 ರನ್ನನ್ನು ದಾಖಲಿಸಿಕೊಂಡು ಇನ್ನೂ ಕೂಡ ಪಂದ್ಯದಲ್ಲಿ ಗೆಲುವಿನ ಸಾಧ್ಯತೆ ಅಂತೂ ತಳ್ಳಿ ಹಾಕುವಂತಿಲ್ಲ. ಹಂಟರ್ಸ್ ಬಳ್ಳಕ ಶೈಕಿಂಗ್ ಮತ್ತೆ ರಾಜು ಈ ಬಾರಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನವಿತ್ತು, ಆದರೆ ಚೆಂಡು ಮತ್ತು ಬ್ಯಾಟ್ನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಮತ್ತೊಂದು ಡಾಟ್ ಬಾಲ್. ಇದರೊಂದಿಗೆ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತದೆ. 45ರಲ್ಲಿದೆ. 22 ಎಸೆತಗಳ ಮುಂದೆ 58 ರನ್ನಿನ ಅವಶ್ಯಕತೆ ಇದೆ. ಮತ್ತೊಮ್ಮೆ ಗಣೇಶ್ ಸೊಗಸಾದ ದಾಳಿ, ಲಯಬದ್ಧವಾದ ದಾಳಿ, ಸತತವಾಗಿ 2 ಡಾಟ್ ಬಾಲ್. ಇದರೊಂದಿಗೆ 21 ಎಸೆತ 58 ರನ್ನಿನ ಅವಶ್ಯಕತೆ ಇದೆ. ಪ್ರತಿಯೊಂದು ಡಾಟ್ ಬಾಲ್ ಕೂಡ ಬ್ಯಾಟ್ಸ್ಮನ್ ಗಳ ಪಾಲಿಗೆ ಕಂಟಕಪ್ರಾಯವಾಗಿರಲಿಕ್ಕಿದೆ. ಮತ್ತೊಮ್ಮೆ ಮುಂದುವರಿಸುತ್ತಾ ಈ ಬಾರಿ ಸೊಗಸಾದ ದಾಳಿ, ಸತತವಾಗಿ 3 ಡಾಟ್ ಬಾಲ್. ಇದು ಅನುಭವಿ ಎಸೆತಗಾರಿಕೆ. ಇಲ್ಲಿ ಗಣೇಶ್ ತನ್ನ ಕೈ ಚಳಕವನ್ನ ತೋರ್ಪಡಿಸುವ ಮೂಲಕ ಬಲಿಷ್ಠ ಬಲಾಢ್ಯ ಹೊಡೆತಗಳ ದಾಂಡಿಗ ರಾಜು ಅವರನ್ನ ಕೂಡ ಕಟ್ಟಿ ಹಾಕುವಲ್ಲಿ ಸಫಲತೆ. ಇದೀಗ ಮತ್ತೆ ಈ ಬಾರಿ ಮತ್ತೊಂದು ಡಾಟ್ ಬಾಲ್ ಆಗುವ ಸಾಧ್ಯತೆ, ಆದರೆ ಚೆಂಡು ಲೆಗ್ ಬೈಸ್ ಮೂಲಕ ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ 1 ರನ್ನಿಗೆ ಸೀಮಿತವಾದಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 46ಕ್ಕೆ ಏರಿಕೆಯಾಗಿದೆ. ಅಂತಿಮ 1 ಎಸೆತ ಬಾಕಿ ಇದೆ. ಗಣೇಶ್ ಆ ಪ್ರಥಮ ಎಸೆತ ಕ್ಷೇತ್ರ ರಕ್ಷಣಾ ವೈಫಲ್ಯದಿಂದ ಬೌಂಡರಿಯನ್ನು ಬಿಟ್ಟುಕೊಟ್ಟರು ಕೂಡ ಆ ಬಳಿಕ ಸೊಗಸಾಗಿರತಕ್ಕಂಥ ಎಸೆತಗಾರಿಕೆ. ಅಂತಿಮ 5 ಎಸೆತ ಕೇವಲ 1 ರನ್ನನ್ನು ಬಿಟ್ಟುಕೊಟ್ಟಂತಹ ಗಣೇಶ್ ಒಟ್ಟಾರೆಯಾಗಿ 5 ರನ್ನನ್ನು ಬಿಟ್ಟುಕೊಟ್ಟು ತಂಡದ ಮೊತ್ತ 46. ಇನ್ನುಳಿದ 18 ಎಸೆತಗಳ ಮುಂದೆ 57 ರನ್ನಿನ ವಿಜಯದ ಗುರಿ ಇದೆ. ಓವರೊಂದಕ್ಕೆ ಸರಾಸರಿ 19 ರನ್ ಗಳಿಸಬೇಕಾಗಿದೆ ಹಂಟರ್ಸ್ ಬಳ್ಳಕ ತಂಡ. ಈಗಾಗಲೇ ಈ ಕ್ರಿಕೆಟ್ ಪಂದ್ಯಾಟಕ್ಕೆ ವೈಯಕ್ತಿಕ ಬಹುಮಾನವಾದ ಉತ್ತಮ ಗೋಟರಕ್ಷಕ ರೂಪಾಯಿ 1,000 ಮತ್ತು ಶಾಶ್ವತ ಫಲಕವನ್ನ ಕೊಡುಗೆಯಾಗಿ ನೀಡಿದಂತಹ ಜೆಸಿ ನಿಶಿತ್ ಮುಂಡೋಡಿ, ನಿರ್ದೇಶಕರು ಜೆಸಿಐ ಪಂಚಶ್ರೀ ಈಗಾಗಲೇ ಪಂದ್ಯಾಕೂಟಕ್ಕೆ ಆಗಮಿಸಿದ್ದಾರೆ. ಅವರನ್ನ ಸಂಘಟಕರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ತಮ್ಮನ್ನ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇನೆ. ತಾವು ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಈ ಬಾರಿ ಚೆಂಡು ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ಪ್ರಥಮ ಚೆಂಡು ಹಳಿ ತಪ್ಪಿದಂತಹ ಚೆಂಡು ಅಗಲ ಎಸೆತ. ಇದರೊಂದಿಗೆ ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ. ಇನ್ನುಳಿದ 18 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 56. ಓವರೊಂದಕ್ಕೆ ಸರಾಸರಿ 18.33. ಎಲ್ಲಿ ದೊಡ್ಡ ಹೊಡೆತ ಚೆಂಡು ಪ್ರಶಾಂತ್ ಅತ್ಯುತ್ತಮವಾಗಿರತಕ್ಕಂಥ ಕ್ಷೇತ್ರ ರಕ್ಷಣೆಯಲ್ಲಿ ಡೀಪ್ ಹಿಟ್ ವಿಕೆಟ್ ವಿಭಾಗದಲ್ಲಿ ಚೆಂಡು ಬಹಳಷ್ಟು ಹೊತ್ತು ಗಾಳಿಯಲ್ಲಿತ್ತು. ಆ ಚೆಂಡನ್ನ ಸರಿಯಾದ ದಿಕ್ಕಿನಲ್ಲಿ ಗುರುತಿಸಿಕೊಂಡು ಅತ್ಯುತ್ತಮವಾದ ಕ್ಯಾಚ್ ಅನ್ನು ಪಡೆಯುವ ಮೂಲಕ ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಳ್ತಾ ಆಗಿದೆ.
ಹಂಟರ್ಸ್ ಬಳ್ಳಕ ತಂಡ ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿ 3 ಸಿಕ್ಸರ್ ಮತ್ತು 1 ಬೌಂಡರಿಯೊಂದಿಗೆ 103 ರನ್ ಅನ್ನು ಬೆನ್ನತ್ತುವಂತಹ ಸಂದರ್ಭದಲ್ಲಿ ಆರಂಭಿಕ ದಾಂಡಿಗನಾಗಿ ಅಂಕಣಕ್ಕಿಳಿದು ವೈಯಕ್ತಿಕವಾಗಿ 28 ರನ್ ಅನ್ನು ಕಲೆ ಹಾಕಿ ಮತ್ತೊಂದು ದೊಡ್ಡ ಹೊಡೆತಕ್ಕೆ ಕೈ ಹಾಕಿದ ಸಂದರ್ಭದಲ್ಲಿ ಚೆಂಡು ಮತ್ತು ಬ್ಯಾಟ್ನ ಮಧ್ಯೆ ಸರಿಯಾದ ಸಂಪರ್ಕ ಇಲ್ಲ. ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಂಡಿದೆ ಹಂಟರ್ಸ್ ಬಳ್ಳಕ. ಪ್ರತಿಯೊಂದು ಡಾಟ್ ಬಾಲ್, ಪ್ರತಿಯೊಂದು ವಿಕೆಟ್ ಕೂಡ ಹಂಟರ್ಸ್ ಬಳ್ಳಕ ತಂಡದ ಮುಂದಿನ ಹಾದಿಯನ್ನ ಕಠಿಣಗೊಳಿಸಲಿಕ್ಕಿದೆ. ಇಲ್ಲಿ ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಕಳಂದರ್ ದ್ವಿತೀಯ ಬಾರಿ 6ನೇ ಓವರ್ನ ಚಾಲ್ತಿಯಲ್ಲಿ ಔಟ್ಸೈಡ್ ಆಫ್ ದ ಲೆಗ್ ಆಫ್ ಸ್ಟಂಪ್ ಇತ್ತು. ಮತ್ತೊಂದು ಅಗಲ ಎಸೆತ, ಆರಂಭಿಕ ಎಸೆತ ಅಗಲ ಎಸೆತವಾಗಿತ್ತು. ಆ ಬಳಿಕ ಪ್ರಥಮ ಎಸೆತದಲ್ಲಿ ಒಂದು ವಿಕೆಟ್ ಅನ್ನ ಕಬಳಿಸಿದ್ರು. ಮತ್ತೊಂದು ಅಗಲ ಎಸೆತ, ಮತ್ತೊಮ್ಮೆ ಕಳಂದರ್ ದ್ವಿತೀಯ ಬಾರಿ ತೀರ್ಪುಗಾರನ ಬಿಟ್ಟು. ಈ ಬಾರಿ ಒಂದಿಗೆ ಬಾರಿಸದ ಪ್ರಯತ್ನ, ದೊಡ್ಡ ಹೊಡೆತ ಗಾಳಿಯಲ್ಲಿದೆ. ಮತ್ತೆ ಪ್ರಶಾಂತ್ ರವರ ಕೈ ಸೇರ್ತಾ ಇದೆ. ಓರ್ವ ಅತ್ಯುತ್ತಮ ಕ್ಷೇತ್ರ ರಕ್ಷಕ ಕೂಡ ಹೌದು. ಆ 2 ಕ್ಯಾಚ್ಗಳನ್ನ ಸರಿಯಾದ ದಿಕ್ಕಿನಲ್ಲಿ ಗುರುತಿಸಿಕೊಂಡು ಹಿಡಿಯುವ ಮೂಲಕ ಈ ಓವರಿನಲ್ಲಿ 2ನೇ ವಿಕೆಟ್ ಅನ್ನ ಕಳೆದುಕೊಂಡಿದೆ ಹಂಟರ್ಸ್ ಬಳ್ಳಕ ತಂಡ. ಅದರ ಜೊತೆಗೆ ಒಟ್ಟಾರೆಯಾಗಿ 4 ವಿಕೆಟ್ ಅನ್ನ ಕಳೆದುಕೊಂಡಾಗ ಇನ್ನುಳಿದ 48 ರನ್ ಅನ್ನು ಗಳಿಸಿಕೊಂಡಿದೆ. ಇನ್ನೂ ಕೂಡ 55 ರನ್ನಿನ ವಿಜಯದ ಗುರಿಗಿದೆ ಇನ್ನುಳಿದ 16 ಎಸೆತಗಳ ಮುಂದೆ. ಮತ್ತೊಮ್ಮೆ ದಾಳಿಯಲ್ಲಿ ಕಳಂದರ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಹೊಸ ದಾಂಡಿಗ ಹಿತೇಶ್, ಶೇಕಿಂಗ್ ತುದಿಯಲ್ಲಿ ಹಿತೇಶ್, ನಾನ್ ಶೇಕಿಂಗ್ ತುದಿಯಲ್ಲಿ ರಮೇಶ್. 16 ಎಸೆತಗಳ ಮುಂದೆ 55 ರನ್ನಿನ ವಿಜಯದ ಗುರಿಗಿದೆ. ಮತ್ತೊಮ್ಮೆ ತೀರ್ಪುಗಾರನ ಬಿಟ್ಟು ಕಳಂದರ್. ಈ ಬಾರಿ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ಚೆಂಡು ಮತ್ತು ಬ್ಯಾಟ್ನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಮತ್ತೊಂದು ಡಾಟ್ ಬಾಲ್. 15 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 55. ಕಠಿಣ ಗುರಿಗಿದೆ ಹಂಟರ್ಸ್ ಬಳ್ಳಕ ತಂಡದ ಎದುರು. ಮತ್ತೊಮ್ಮೆ ಕಳಂದರ್. ಈ ಬಾರಿ ಸುಲಭ ಚೆಂಡು, ಆದರೆ ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಸರಿಯಾದ ಸಂಪರ್ಕವಿಲ್ಲ. ಚೆಂಡನ್ನ ಸರಿಯಾದ ದಿಕ್ಕಿನಲ್ಲಿ ಗುರುತಿಸುವಲ್ಲಿ ಬ್ಯಾಟ್ಸ್ಮನ್ ವೈಫಲ್ಯ. ಮತ್ತೊಮ್ಮೆ ಕಳಂದರ್ ತನ್ನ ದಾಳಿಯನ್ನು ಮುಂದುವರಿಸುತ್ತಾ 5ನೇ ಬಾರಿ. ಈ ಬಾರಿ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ಮತ್ತೊಂದು ಡಾಟ್ ಬಾಲ್. ಸತತವಾಗಿ 3 ಡಾಟ್ ಬಾಲ್, 2 ಅಗಲ ಎಸೆತವನ್ನ ಎಸೆದಿದ್ರು ಕೂಡ ಆ ಬಳಿಕ 2 ವಿಕೆಟ್. ಅದರ ಜೊತೆಗೆ ಇದೀಗ 3 ಡಾಟ್ ಬಾಲ್. ಈ ಬಾರಿ ದೊಡ್ಡ ಹೊಡೆತ, ಚೆಂಡು ಗಾಳಿಯಲ್ಲಿದೆ. ಇದರೊಂದಿಗೆ ಮತ್ತೊಂದು ವಿಕೆಟ್ ಪತನವಾಗುವ ಸಾಧ್ಯತೆ ಇತ್ತು. ಆದರೆ ಗಣೇಶ್ ಕ್ಷೇತ್ರ ರಕ್ಷಣೆ ವಿಭಾಗದಲ್ಲಿ ಚೆಂಡನ್ನ ಸರಿಯಾದ ದಿಕ್ಕಿನಲ್ಲಿ ಗುರುತಿಸದ ಕಾರಣ ಮತ್ತೊಂದು ರನ್ನಿನ ಸೇರ್ಪಡೆಯಾದಾಗ ತಂಡದ ಮೊತ್ತ 49. 12 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 54. ಓವರೊಂದಕ್ಕೆ ಸರಾಸರಿ 27 ರನ್ ಗಳಿಸಬೇಕಾಗಿದೆ ಹಂಟರ್ಸ್ ಬಳ್ಳಕ ತಂಡ. ಈ ಪಂದ್ಯಾಟ ಮುಗಿದ ತಕ್ಷಣ ಮುಂದಿನ ಪಂದ್ಯಕ್ಕಾಗಿ ಎನ್ವಿಸಿ ಮಂಚಿ ಮತ್ತು ಎಂಸಿಎ ಅಡಕಪುತ್ತೂರು ಈಗಾಗಲೇ ಅದೃಷ್ಟದ ನಾಣ್ಯ ಚಿಮ್ಮುಗೆಯನ್ನು ಗೆದ್ದುಕೊಂಡಿದೆ. ಎನ್ವಿಸಿ ಮಂಚಿ ತಂಡ ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಂಡು ಈ ಪಂದ್ಯಾಟ ಮುಗಿದ ತಕ್ಷಣ 2 ತಂಡಗಳ ಆಟಗಾರರು ತಡ ಮಾಡದೆ ಅಂಕಣವನ್ನು ಪ್ರವೇಶಿಸಬೇಕು. ಅದರ ಜೊತೆಗೆ 3ನೇ ಪಂದ್ಯವನ್ನು ಆಡುವಂತಹ ಸಕ್ಸಸ್ ಕುಕ್ಕರಬೆಟ್ಟು ಮತ್ತು ಯುಎಫ್ಸಿ ಉಬರ್, ಈ 2 ತಂಡಗಳ ಆಟಗಾರರು ತಮ್ಮ ಇರುವಿಕೆಯನ್ನು ಸಂಘಟಕರ ಬಳಿ ಗುರುತಿಸಿಕೊಳ್ಳಬೇಕು. ಸಕ್ಸಸ್ ಕುಕ್ಕರಬೆಟ್ಟು ಮತ್ತು ಯುಎಫ್ಸಿ ಉಬರ್ 3ನೇ ಪಂದ್ಯಕ್ಕಾಗಿ ಹರ್ಷದ್ ಎಸೆತಗಾರಿಕೆ ಭಾಗದಲ್ಲಿ ವಿದ್ಯಾನಗರ ತಂಡದ ಪರವಾಗಿ ಪ್ರಥಮ ಚೆಂಡು. ಈ ಬಾರಿ ಉತ್ತಮವಾಗಿರತಕ್ಕಂಥ ಎಸೆತ, ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ, ಮತ್ತೆ 1 ರನ್ ಅನ್ನು ಗಳಿಸಿಕೊಂಡಿದೆ. ದೊಡ್ಡ ಹೊಡೆತಗಳ ಅವಶ್ಯಕತೆ ಇದೆ. ಪ್ರತಿಯೊಂದು ಎಸೆತ ಈ ಮೂಲಕ 50 ರನ್ ಅನ್ನು ಗಳಿಸಿಕೊಂಡಿದೆ ಹಂಟರ್ಸ್ ಬಳ್ಳಕ ತಂಡ. ಇನ್ನೂ ಕೂಡ 53 ರನ್ನಿನ ವಿಜಯದ ಗುರಿಗಿದೆ 11 ಎಸೆತಗಳ ಮುಂದೆ. ಪ್ರತಿಯೊಂದು ಎಸೆತಕ್ಕೂ ಕೂಡ ದೊಡ್ಡ ಹೊಡೆತವನ್ನ ಹೊಡೆಯಲೇಬೇಕಾಗಿರತಕ್ಕಂಥ ಅನಿವಾರ್ಯತೆ ಇಳಿದೆ. ಪಂದ್ಯಾಟದಲ್ಲಿ ಸಂಪೂರ್ಣ ಬಿಗಿ ಹಿಡಿತವನ್ನ ಸಾಧಿಸಿದೆ ಚಕ್ರವರ್ತಿ. ಈ ಬಾರಿ ಔಟ್ಸೈಡ್ ಆಫ್ ದ ಲೆಗ್ ಸಂಬಿತ್ತು ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ. ತಂಡದ ಮೊತ್ತ 51. 52 ರನ್ನಿನ ವಿಜಯದ ಗುರಿ ಇನ್ನುಳಿದ 11 ಎಸೆತಗಳ ಮುಂದೆ. ಮತ್ತೊಮ್ಮೆ ಸೊಗಸಾದ ಹೊಡೆತ, ಚೆಂಡು. ಈ ಬಾರಿ ಸಲಾಂ ಕ್ಷೇತ್ರ ರಕ್ಷಣೆ ಭಾಗದಲ್ಲಿ 1 ರನ್ ಅನ್ನು ಗಳಿಸಿಕೊಂಡಿದೆ ತಂಡ. ಇದರೊಂದಿಗೆ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 52ರಲ್ಲಿದೆ. 10 ಎಸೆತ, 51 ರನ್ನಿನ ಅವಶ್ಯಕತೆ. ಪಂದ್ಯಾಟದಲ್ಲಿ ಮುಂದಿನ ಹಂತಕ್ಕೆ ಏರುವಂತಹ ಅವಕಾಶ ಇದೆ. ಇಲ್ಲಿ
ಚಕ್ರವರ್ತಿ ವಿದ್ಯಾನಗರ ತಂಡಕ್ಕೆ. ಈ ಬಾರಿ ಕವರ್ಸ್ ಭಾಗದಲ್ಲಿ ಹೊಡೆತ ಸೊಗಸಾದ ಕ್ಷೇತ್ರ ರಕ್ಷಣೆ 1 ರನ್ನಿಗೆ ಸೀಮಿತವಾಗಿದೆ. ಇದರೊಂದಿಗೆ ತಂಡದ ಮೊತ್ತ 53, 9 ಎಸೆತ 50 ರನ್ನಿನ ವಿಜಯದ ಗುರಿಯಿದೆ. ಆರಂಭಿಕ ಹಂತದಿಂದಲೂ ಕೂಡ ಎದುರಾಳಿಗಳ ಮೇಲೆ ಒತ್ತಡವನ್ನ ಹೇರಿದಂತಹ ಚಕ್ರವರ್ತಿ ತಂಡ ಇದೀಗ ಮತ್ತೆ 4ನೇ ಬಾರಿ ಉತ್ತಮವಾಗಿರತಕ್ಕಂಥ ಎಸೆತ, ಬ್ಯಾಟಿನ ಕೆಳ ಅಂಚಿಗೆ ಹೊಡೆದಂತಹ ಚೆಂಡು ನೇರವಾಗಿ ವಿಕೆಟ್ ಅನ್ನು ಸ್ಪರ್ಶಿಸಿದೆ. ಇದರೊಂದಿಗೆ ಚಕ್ರವರ್ತಿ ವಿದ್ಯಾನಗರ ತಂಡಕ್ಕೆ ಮತ್ತೊಂದು ಸಫಲತೆ ಕೂಡ ಲಭಿಸ್ತಾ ಇದೆ. ಇಲ್ಲಿ ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿದೆ, ಕ್ಷಮಿಸಿ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಅರ್ಷದ್ ರೈಟ್ ಆರ್ಮ್ ಓವರ್ ದ ವಿಕೆಟ್. 5ನೇ ಬಾರಿ ತೀರ್ಪುಗಾರನ ಬಿಟ್ಟು ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನ. ಮತ್ತೊಮ್ಮೆ ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಸರಿಯಾದ ಸಂಪರ್ಕವಿಲ್ಲ. ಲಾಂಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮತ್ತೆ 1 ರನ್ನಿಗೆ ಸೀಮಿತವಾದಾಗ ತಂಡದ ಮೊತ್ತ 54. ಈ ಬಾರಿ ಮತ್ತೊಮ್ಮೆ ಉತ್ತಮವಾಗಿರತಕ್ಕಂಥ ಎಸೆತ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಬಿತ್ತು. ಇದರೊಂದಿಗೆ ಓವರ್ ನಂಬರ್ 7 ಮುಕ್ತಾಯ. 54 ರನ್ ಅನ್ನು ಗಳಿಸಿಕೊಂಡಿದೆ. 6 ಎಸೆತ 49 ರನ್ನಿನ ಬೃಹತ್ ಗುರಿಗಿದೆ. ಎಸೆತಗಾರರು ಯಾವುದೇ ತಪ್ಪನ್ನ ಎಸಗದೆ ಇದ್ದಲ್ಲಿ ಮುಂದಿನ ಹಂತಕ್ಕೆ ಏರುವಂತಹ ಸಾಧ್ಯತೆ ಖಚಿತವಾಗಿದೆ. ಇಲ್ಲಿ ಚಕ್ರವರ್ತಿ ವಿದ್ಯಾನಗರ ತಂಡಕ್ಕೆ ಒಂದು ವೇಳೆ ಈ ಪಂದ್ಯವನ್ನ ಗೆದ್ದುಕೊಂಡದೇ ಆದಲ್ಲಿ ಮುಂದೆ ದ್ವಿತೀಯ ಸುತ್ತಿನಲ್ಲಿ ಎದುರಾಳಿ ಆದಿಶಕ್ತಿ ಬಾಕಿಲ. ಎಸೆತಗಾರಿಕೆ ಭಾಗದಲ್ಲಿ ಮತ್ತೆ ಕಳಂದರ್ 6 ಎಸೆತ 49 ರನ್ನಿನ ವಿಜಯದ ಗುರಿ. ಗೆಲುವಿನ ಸನಿಹದಲ್ಲಿದೆ. ಈ ಬಾರಿ ದೊಡ್ಡ ಹೊಡೆತ, ಚೆಂಡು ಬಹಳಷ್ಟು ಹೊತ್ತು ಗಾಳಿಯಲ್ಲಿದೆ. ಕ್ಷೇತ್ರ ರಕ್ಷಣೆ ವಿಭಾಗದಲ್ಲಿ ಜಯಪ್ರಕಾಶ್. ಇದರೊಂದಿಗೆ ಹಂಟರ್ಸ್ ಬಳ್ಳಕ ತಂಡದ ಮತ್ತೊಂದು ವಿಕೆಟ್ ಅನ್ನು ಪಡೆದುಕೊಳ್ಳುವಲ್ಲಿ ಸಫಲತೆಯನ್ನ ಕಂಡುಕೊಂಡಂತಹ ದಾಳಿಗಾರ ಕಳಂದರ್. ಒಟ್ಟಾರೆಯಾಗಿ ತಂಡದ ಮೊತ್ತ 54ರಲ್ಲಿದೆ. ಈಗಾಗಲೇ 5 ವಿಕೆಟ್ ಅನ್ನು ಕೂಡ ಕಳೆದುಕೊಂಡಿದೆ. 5 ಎಸೆತ ಇನ್ನು ಉಳಿಕೆಯಾಗಿದೆ. 49 ರನ್ನಿನ ವಿಜಯದ ಗುರಿಗಿದೆ. ಬಹುತೇಕ ಪಂದ್ಯಾಟವನ್ನ ಈಗಾಗಲೇ ತನ್ನ ಬಗಲಿಗೆ ಹಾಕಿಕೊಂಡಂತಹ ಚಕ್ರವರ್ತಿ ವಿದ್ಯಾನಗರ ತಂಡ ಇದೀಗ ಮತ್ತೆ ತನ್ನ ದಾಳಿಯನ್ನು ಮುಂದುವರಿಸುತ್ತಾ ಕಳಂದರ್ ಈ ಬಾರಿ ತನ್ನ ಓವರಿನ ದ್ವಿತೀಯ ಬಾರಿ ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಎಡಗೈ ದಾಂಡಿಗ. ಈ ಬಾರಿ ಉತ್ತಮವಾಗಿರತಕ್ಕಂಥ ಹೊಡೆತ, ಚೆಂಡು ಡೀಪ್ ಸ್ಕ್ವೇರ್ ವಿಭಾಗದಲ್ಲಿ ಸೀಮಾ ರೇಖೆಯ ಗಡಿಭಾಗವನ್ನು ಕ್ರಮಿಸಿಕೊಳ್ತಾ ಇದೆ. ತಾನೆದುರಿಸಿದ ಪ್ರಥಮ ಎಸೆತವನ್ನೇ ಬೌಂಡರಿ ಗಟ್ಟಿದಂತಹ ಗುರು. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 58ಕ್ಕೆ ಏರಿಕೆಯಾಗಿದೆ. ಗೆಲುವಿನ ಅವಕಾಶಗಳು ಬಹಳಷ್ಟು ಕಡಿಮೆ ಇದೆ. ಆದರೂ ಕೂಡ ಸರ್ವ ಪ್ರಯತ್ನದಲ್ಲಿ ಬ್ಯಾಟ್ಸ್ಮನ್ಗಳು ಎಸೆತಗಾರರು ಯಾವುದೇ ಅನಗತ್ಯ ಎಸೆತಗಳನ್ನು ಎಸೆಯದೇ ಇದ್ದಲ್ಲಿ ಪಂದ್ಯಾಟವನ್ನು ಸುಲಭವಾಗಿ ಗೆದ್ದುಕೊಳ್ಳಬಹುದು ಚಕ್ರವರ್ತಿ ವಿದ್ಯಾನಗರ ತಂಡದ ಮೊತ್ತ 58. ಇನ್ನು ಕೂಡ 45 ರನ್ನಿನ ಅವಶ್ಯಕತೆ ಇದೆ. ಈ ಬಾರಿ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ನಿರ್ಣಾಯಕರಿಂದ ಅಗಲ ಎಸೆದ ತೀರ್ಪು. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ. ತಂಡದ ಮೊತ್ತ 59ರಲ್ಲಿದೆ. ಕಳಂದರ್ ಮತ್ತೊಮ್ಮೆ 3ನೇ ಬಾರಿ. ಈ ಬಾರಿ ಸ್ವೀಪ್ ಶಾಟ್ ಹೊಡೆಯುವಂತ ಪ್ರಯತ್ನ, ಸರಿಯಾದ ಸಂಪರ್ಕವಿಲ್ಲ ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ. ಮತ್ತೊಂದು ರನ್ನಿನ ಸೇರ್ಪಡೆಯಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 60ಕ್ಕೆ ಏರಿಕೆಯಾಗಿದೆ. ಅಂತಿಮ 3 ಎಸೆತ ಬಾಕಿ ಇದೆ. ಮುನ್ನುಗ್ಗಿ ಬಾರಿಸುವಂತಹ ಪ್ರಯತ್ನ, ಉತ್ತಮವಾಗಿರತಕ್ಕಂಥ ಕ್ಷೇತ್ರ ರಕ್ಷಣೆ ಎಸೆತಗಾರನಿಂದ. ಆದರೆ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. 1 ರನ್ನಿನ ಸೀಮಿತ. 2 ಎಸೆತ ಬಾಕಿ ಇದೆ. ಇನ್ನುಳಿದ 2 ಎಸೆತಗಳ ಮುಂದೆ 42 ರನ್ನಿನ ವಿಜಯದ ಗುರಿ. ಬಹುತೇಕ ಮುಂದಿನ ಹಂತಕ್ಕೆ ಚಕ್ರವರ್ತಿ ವಿದ್ಯಾನಗರ ತಂಡ. ಮತ್ತೊಮ್ಮೆ ಸೊಗಸಾದ ಹೊಡೆತ, ಗಾಳಿಯಲ್ಲಿ ಚೆಂಡು. ಈ ಬಾರಿ ಜಯಪ್ರಕಾಶ್ ಸೊಗಸಾದ ಕ್ಷೇತ್ರ ರಕ್ಷಣೆ, ರನ್ಔಟ್ಗಾಗಿ ಬಲವಾದ ಮನವಿ, ಪುರಸ್ಕಾರ. ಇದರೊಂದಿಗೆ ಮತ್ತೊಂದು ವಿಕೆಟ್ ಅನ್ನ ಕಳೆದುಕೊಂಡಿದೆ ಹಂಟರ್ಸ್ ಬಳ್ಳಕ ತಂಡ. 1 ಬೌಂಡರಿಯೊಂದಿಗೆ ಇದೀಗ ಫೇಲ್ ಎನ್ನತ್ತ ಗುರು. ಅಂತಿಮ 1 ಎಸೆತ ಬಾಕಿಗಿದೆ. ಮುಂದಿನ ಹಂತಕ್ಕೆ ಖಚಿತವಾಗಿ ಇಲ್ಲಿ ಪ್ರವೇಶವನ್ನ ಪಡೆದುಕೊಳ್ತಾ ಇದೆ ಚಕ್ರವರ್ತಿ ವಿದ್ಯಾನಗರ ತಂಡ. ದ್ವಿತೀಯ ಸುತ್ತಿನಲ್ಲಿ 5ನೇ ಪಂದ್ಯದಲ್ಲಿ ಎದುರಿಸಬೇಕಾಗಿದೆ ಆದಿಶಕ್ತಿ ಬಾಕಿಲ ತಂಡವನ್ನ. ಇದೀಗ ಅಂತಿಮ 1 ಎಸೆತ ಬಾಕಿಗಿದೆ. ಶೇಕಿಂಗ್ ತುದಿಯಲ್ಲಿ ಮತ್ತೆ ಹಿತೇಶ್. ಅಂತಿಮ ಬಾರಿ ಕಳಂದರ್ ತನ್ನ ಓವರ್ನ ಮುಂದುವರಿಸುತ್ತಾ ಅಂತಿಮ ಎಸೆತ ತೀರ್ಪುಗಾರನ ಬಿಟ್ಟು ಮುನ್ನುಗ್ಗಿ ಬಾರಿಸುವ ಪ್ರಯತ್ನ. ಆದರೆ ಉತ್ತಮವಾಗಿರತಕ್ಕಂಥ ಹೊಡೆತ ಚೆಂಡು ಲಾಂಗ್ ಆನ್ ವಿಭಾಗದಲ್ಲಿ, ಜೀವನ್ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ. ಇದರೊಂದಿಗೆ ಈ ಪಂದ್ಯವನ್ನ
41 ರನ್ನಿನ ಬೃಹತ್ ಅಂತರದಿಂದ ಪಂದ್ಯ 40 ರನ್ನ ಬೃಹತ್ ಅಂತರದಿಂದ ಪಂದ್ಯವನ್ನ ಗೆದ್ದುಕೊಂಡು ಮುಂದಿನ ಹಂತಕ್ಕೆ ಅಧಿಕೃತವಾಗಿ ತೇರ್ಗಡೆಗೊಂಡಿದೆ ಚಕ್ರವರ್ತಿ ವಿದ್ಯಾನಗರ ತಂಡ. 5ನೇ ಪಂದ್ಯದಲ್ಲಿ ಎದುರಾಳಿ ಆದಿಶಕ್ತಿ ಬಾಕಿಲ ನಾಣ್ಯ ಚಿಮ್ಮುಗೆಯನ್ನು ಸೋತು ಎದುರಾಳಿ ತಂಡದಿಂದ ಬ್ಯಾಟಿಂಗ್ ಮಾಡೋ ಅವಕಾಶವನ್ನ ಪಡೆದು 8 ಓವರ್ನಲ್ಲಿ ಬರೋಬ್ಬರಿ 103 ರನ್ ಕಲೆ ಹಾಕಿ ಎದುರಾಳಿ ತಂಡವನ್ನ 62 ರನ್ನಿಗೆ ನಿಯಂತ್ರಿಸಿ 40 ರನ್ನಿನ ಬೃಹತ್ ಗೆಲುವಿನೊಂದಿಗೆ ಮುಂದಿನ ಹಂತಕ್ಕೆ ಮುನ್ನಡೆಯನ್ನು ಪಡೆದುಕೊಳ್ತಾ ಇದೆ ಚಕ್ರವರ್ತಿ ವಿದ್ಯಾನಗರ. ಮುಂದಿನ ಪಂದ್ಯಕ್ಕಾಗಿ ಎನ್ವಿಸಿ ಮಂಚಿ ಮತ್ತು ಎಂಸಿಎ ಅಡಕ ಪುತ್ತೂರು ತಂಡಗಳ ಮಧ್ಯೆ ದ್ವಿತೀಯ ಪಂದ್ಯಾಟ ನಡೆಯಲಿಕ್ಕಿದೆ. ಕಳೆದ ಪಂದ್ಯದ ಪ್ರಥಮ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನ 2 ಸಿಕ್ಸರ್ನೊಂದಿಗೆ ವೈಯಕ್ತಿಕವಾಗಿ 15 ರನ್ ಅನ್ನು ಗಳಿಸಿಕೊಂಡು ಎಸೆತಗಾರಿಕೆ ಭಾಗದಲ್ಲೂ ಕೂಡ ಅತ್ಯಮೂಲ್ಯ 3 ವಿಕೆಟ್ ಅನ್ನು ಕಬಳಿಸಿಕೊಂಡು ಆಲ್ರೌಂಡ್ ಪ್ರದರ್ಶನವನ್ನು ನೀಡಿದಂತಹ ಚಕ್ರವರ್ತಿ ವಿದ್ಯಾನಗರ ತಂಡದ ಕಲಂದರ್ ಅವರ ಪಾಲಾಗ್ತಾ ಇದೆ. ಪ್ರಥಮ ಪಂದ್ಯದ ಪಂದ್ಯಶ್ರೇಷ್ಠ ವೇದಿಕೆಯ ಬಳಿ ಬಂದು ಈ ಪಂದ್ಯಶ್ರೇಷ್ಠ ಬಹುಮಾನವನ್ನು ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಪಂದ್ಯಶ್ರೇಷ್ಠ ಬಹುಮಾನವನ್ನ ಪ್ರಶಸ್ತಿ ವಿತರಣಾ ವೇದಿಕೆಯ ಬಳಿ ತೆರಳಿ ಈ ಪಂದ್ಯಾಕೂಟಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿದಂತಹ ಶ್ರೀಯುತ ಸಿರಿಯಾಕ್ ಮ್ಯಾಥ್ಯೂ ಓರ್ವ ಕ್ರಿಕೆಟ್ ಅಭಿಮಾನಿ, ಕ್ರೀಡಾ ಪ್ರೋತ್ಸಾಹಕರು, ಕಳೆದ ಹಲವಾರು ವರ್ಷಗಳಿಂದ ಈ ಮೈದಾನದಲ್ಲಿ ನಡೆದುಕೊಂಡು ಬಂದಿದ್ದಂತಹ ಪರಶುರಾಮ ಟ್ರೋಫಿಯನ್ನು ಯಶಸ್ವಿಯಾಗಿ ಆಯೋಜನೆಗೊಳಿಸಿದಂತಹ ಆಯೋಜಕರಲ್ಲಿ ಓರ್ವರಾಗಿರತಕ್ಕಂಥ ಸಿರಿಯಾಕ್ ಮ್ಯಾಥ್ಯೂ ಸರ್ ಅವರು ಪ್ರಶಸ್ತಿ ವಿತರಣಾ ವೇದಿಕೆಯ ಬಳಿ ತೆರಳಿ ಆಲ್ರೌಂಡ್ ಪ್ರದರ್ಶನವನ್ನು ನೀಡಿದಂತಹ ಕಲಂದರ್ ಅವರಿಗೆ ಈ ಒಂದು ಪಂದ್ಯಶ್ರೇಷ್ಠ ಬಹುಮಾನವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಮುಂದಿನ ಪಂದ್ಯಕ್ಕಾಗಿ ಎನ್ವಿಸಿ ಮಂಚಿ ತಂಡದ ವಿರುದ್ಧವಾಗಿ ಎಂಸಿಎ ಅಡಕ ಪುತ್ತೂರು ದ್ವಿತೀಯ ಪಂದ್ಯ ವೀರಮಾರುತಿ ಟ್ರೋಫಿ 2023ರ ದ್ವಿತೀಯ ಪಂದ್ಯದ ಪ್ರಥಮ ಇನ್ನಿಂಗ್ಸ್ ನ ವೀಕ್ಷಕ ವಿವರಣೆಯನ್ನು ನೀಡಲು ಆತ್ಮೀಯರಾಗಿರತಕ್ಕಂಥ ಸತೀಶ್ ಮಂಗಳೂರು ಇವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ಅದರ ಜೊತೆಗೆ ವೀರಮಾರುತಿ ಟ್ರೋಫಿ 2023ರ ಪ್ರಥಮ ಸಿಕ್ಸರ್ ದಾಖಲಿಸಿದಂತ ದಾಂಡಿಗನಿಗೆ ನಗದು ಬಹುಮಾನ 500 ರೂಪಾಯಿ. ರಹೀಂ ಈ ಬಹುಮಾನವನ್ನು ನೀಡಿ ಸಹಕರಿಸಿದರೆ ದಯಾನಂದ ಕನ್ನಡಕ ಮತ್ತು ಶ್ರೀಯುತ ಶಿವಪ್ರಸಾದ್ ಹಾಲೆಮಚಲು ಪ್ರಥಮ ಸಿಕ್ಸರ್ ದಾಖಲಿಸಿದಂತಹ ದಾಂಡಿಗನಿಗೆ ತಲಾ 250ರಂತೆ 500 ರೂಪಾಯಿಯ ಬಹುಮಾನವನ್ನ ಈಗಾಗಲೇ ಪಡೆದುಕೊಂಡಿದ್ದಾರೆ ರಹೀಂ. ಈ ಬಹುಮಾನವನ್ನ ಕೂಡ ಸಿರಿಯಾಕ್ ಮ್ಯಾಥ್ಯೂ ಅವರು ನೀಡಿ ಸಹಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ವೀರಮಾರುತಿ ಟ್ರೋಫಿ 2023ರ ಪ್ರಪ್ರಥಮ ಸಿಕ್ಸರ್ ಹೊಡೆದಂತಹ ದಾಂಡಿಗ ರಹೀಂ ನಗದು ಬಹುಮಾನ 500 ರೂಪಾಯಿ ಪಡೆದುಕೊಳ್ತಾ ಇದ್ದಾರೆ. ಹಾಗೇನೆ ಪ್ರಥಮ ಪಂದ್ಯವನ್ನ ಗೆದ್ದಂತಹ ಚಕ್ರವರ್ತಿ ವಿದ್ಯಾನಗರ ತಂಡದ ಸರ್ವ ಸದಸ್ಯರು ಛಾಯಾಚಿತ್ರಕ್ಕಾಗಿ ಪ್ರಶಸ್ತಿ ವಿತರಣಾ ವೇದಿಕೆಯ ಬಳಿ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಚಕ್ರವರ್ತಿ ವಿದ್ಯಾನಗರ ತಂಡದ ಸರ್ವ ಸದಸ್ಯರು ಪ್ರಶಸ್ತಿ ವಿತರಣಾ ವೇದಿಕೆಯ ಬಳಿ ಛಾಯಾಚಿತ್ರಕ್ಕಾಗಿ ಆಗಮಿಸಬೇಕು. ಇದೀಗ ಮುಂದಿನ ದ್ವಿತೀಯ ಪಂದ್ಯದ ವೀಕ್ಷಕ ವಿವರಣೆಗಾಗಿ ಆಂಗ್ಲ ಭಾಷಾ ವೀಕ್ಷಕ ವಿವರಣೆಗಾರ ಸತೀಶ್ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. Thank you very much, Sukumar. We're back into the match number 2 of this prestigious cricket tournament, day number 1 of Veeramaruthi Trophy 2023. And after winning toss, selected to field first, NVC Manchi elected to field first, and opening batters came into middle. Already the one ball which is bowled from the commentary box, and first run which is came for team MCA Adka. ಅಲ್ಲಿ ಅಂಟರ್ಸ್ ತಂಡದ ನಾಯಕ ಆದಷ್ಟು ಬೇಗ ನಮ್ಮ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ.
So first wicket is back into pavilion, and Avinash is the batsman. Is back into pavilion. The first wicket of NVC Manchi is back into pavilion. The new batsman walking towards the middle with the jersey number 10. It's a Naufal. And not a good start in the first over itself. They lost their first wicket 1 for 1. Needed some good partnership, which is badly required to get some good score. The first match, and which is won by team Chakravarti Vidyanagar. It was a comprehensive victory against Hunters Balaka. And they're into the second round of this prestigious Veeramaruthi Trophy 2023. From the commentary box, and Lohit, right arm over wicket balls. But again, that ball is going down towards the deep outside the line of offside too much, so that no hesitation from umpire Ravi Uppala to signal the wide. And with their extra score, Namuzan to 2 on the board without loss of any wicket. This time again going for the drive, not quite getting a hold of that, and properly placement is not right as well. Ball went towards a short mid-on region. There is no chance of any run. So far, it's outstanding over there from Lohit. It's not so easy to come and bowl in the power play overs when only 2 restriction in the outside the circle. This time, Privan, ball is in there. Chance of catch, but catch has been dropped by the fielder. The deep long on fielder with the jersey number 9 is just charging into that one, but sprinting into that ball, but not quite able to hold that catch. Ball just slipping out of his hand. A little bit difficult one, but in this level, they need to take the catch. Isn't it? So if they want to win the match, it's a 3 on the board for the loss of 1 wicket in the over number first in progress. Rohit bowls again, going far outside the line of off stump. Nothing much to do with the delivery. The batsman left the ball rightly so, and there is no chance at all for any run. Siddiq. Just a mighty one. It's just he muscles that one down to mid wicket for a huge 6. Putting his all power behind the stroke, off the back foot, short pitch delivery there from Rohit. All the time in the world for Rohit to rock back and handsomely pulls that one towards a deep wide mid wicket and deep backward square leg. In between that ball is landed for a huge and mighty one. And score jumped into 10 on the board for the loss of 1 wicket. This time he went for the reverse sweep, missed it completely. Then wicketkeeper behind the stump did the rest. And equal result for the first over. After completion of first over, winning the toss, selected to field first. And the team MCA Adka managed to score 10 valuable runs. And for that they lost 1 valuable wicket of Avinash. So it was equal start. What you're talking about, 8 overs moment of the games. It was a very good concept here from team Veeramaruthi because of this kind of number of overs. Definitely will going to give a lot of opportunity for the batter to showcase their talent. Even the bowlers to showcase their bowling talent. But it's a 4 overs, 3 overs is very difficult, isn't it? It's a small format of games. It's not a game where it was opportunity for the players to showcase their talent. But when you're having a 8 overs format of games, definitely going to be opportunity. That's what we are happening in the first match itself. It's 100 plus runs which is scored by team Chakravarti, and 1 or 2 batsmen have played a magnificent innings for the team. And here is the second overs. Right arm around the wicket. Bounce lofted ball going a long way. It's gone a long way down to deep point. Long on boundary for a huge 6. The second sixer which just came from the bat. Now I think Naufal is joining the party. After that Siddiq hitting a 6 in the previous over. Now Naufal is joining a party, hitting that mighty stroke down to wideish long on. And Prajwal is the bowler, is getting a punishment in his first ball itself. It's a short pitch delivery. And the batsman capitalizing that one. You can't do that mistake when you're bowling the power play overs. And when you're having the ball like which is used for this cricket tournament is a training pretty hard in the nature. The very hard ball which is used for this tournament, so that we are expecting some raining of sixes and boundaries. And already it's a huge score on the board at 16 runs, valuable runs which is scored by losing 1 wicket. Again looking for the mighty stroke. This time a slower one there from Prajwal. Very good line to ball when you are operating a leg spin delivery. Midland off stump, it's definitely going to be one of the best line to ball to the right-hander batter. This time again Prajwal bowls. This time again goes short pitch delivery. Again the batsman going for the mighty stroke. Again that's going to be 1 more 6 in this over.
And now fall again, hitting the ball right from the middle of the bat towards the deep wide is long on region for a youth 6. You want that, it's a huge ground, it's a full ground, but again the batsmen are clearing the ground very well. With that 6 score, quickly jumps into 22 for the loss of 1 wicket. This time again chips that one, again one more. It's a raining, of course yesterday there is a rain, the late night, but today there is no rain, but a raining of sixes and boundaries here in this beautiful Guthigaru school ground. And one more 6, it's going to be opportunity of hat-trick 6, will it going to be hat-trick? Yes it does! Now it's a straight down the ground, as straight as an arrow, ball is just landed left of our commentary box. It's a hat-trick 6. This is the first hat-trick sixer of this tournament. 300 rupees into the pocket of Naufal straight away. Oh, no, so is this a little bit correction? This is only for the first match, not for this. Please make the correction. It's a 4-6 already there for Naufal. The only for the first match, that cash prize which is announced for the supporter of that particular team. But if he is the supporters of MC Adka, they can, yes, announce the cash prize for the wonderful batting display there from Naufal. Suddenly we are going to get sure that his teammates, the team owner, will going to be happy with the performance of Naufal. He can get more than 300 from his team owner. As Naufal now is dealing with the 6. After completion of over number 2, the quick-fired 34 runs in just 2 overs at the rate of exactly 17 runs per hour. That shows how easy to bat on in this particular cricket ground. The pitch and the ball, which is definitely going to be the freedom for the batsman to get a huge 6. It's definitely going to be a paradise, the batting paradise here. That's for sure. Nihal bowls full toss, no ball called by umpire, rightly so. It's a beamer above the waist, above the shoulder, and it's going to be a no ball, and rightly so umpire signals as a free hit delivery for the batter Siddiq. Scoreboard numbers on to 35 on the board. Again looking for the drive, chance of run out, misfield there by the short mid on. One more single is added to total 36 on the board. Very hard to get away from beginnings. The bowler have to do a lot of hard work in this particular tournament because of the hardness of the ball. And trainer bowler which is used for this tournament is known to be batter's paradise. And training ball is always, everybody knows this is hard in the nature. The ball nicely coming to the bat, and that's why that much of runs coming here. This is a very good line, and bowler Nihal looks like is bowled different than the 2 bowlers Lohit and Prajwal. Tidy line and length along the carpet. He bowls full toss, tries that one, again not quite getting hold of that one properly, but managed to pick the single down to mid-wicket region. Good collection and good return coming from the field in the deep mid-wicket, so that batsmen have to settle for the single. Compared to the last 2 overs, this is a much better over there from Nihal, excluding that first no ball which is bowled, but he's bowled very well. Tidy line and length, 37 on the board. That brings Siddiq into strike now. Once again the no ball, it's going over and over. The wicket keeper and even the third man fielder going to be the boundary, the lucky boundary, the very lucky boundary for team MCA Adka Putturu. And with that boundary plus no ball, it's scoreboard numbers on to 42 on the board, and a free hit delivery again for Siddiq. Nihal bowling right arm over the wicket, bounce. Full toss, juicy full toss, capitalizing that one. One bounce over the rope for 4 runs. Once ball is going to land, it's the ground. It's very difficult for the fielder to collect the ball after the one bounce, because the ball definitely going to be a very, very extra bounce. And with that bound, they score numbers on to 46 on the board. Just 3 over is in progress. 3rd over is in progress. It looks like it's going to be a one more high scoring game. Went for the reverse sweep, but ball is just hitting his legs and no chance of any run. It's going to be a one more dotted delivery there from Nihal. Unless he bowled 2 no balls, it's definitely going to be a good over. But because of that no ball and boundaries which is considered in that over, again one more productive over. Over number 3 completed after completion of 3 overs.
MCA Kaputur are cruising towards a huge total. 46 they scored already. ಹಲೋ ವೀರಮಾರುತಿ ಟ್ರೋಫಿ 2023 ಕ್ರಿಕೆಟ್ ಪಂದ್ಯಾಟದ ಪ್ರಥಮ ಬಹುಮಾನದ ಕೊಡುಗೆಯಾಗಿ ನೀಡಿದಂತವರು ಹಾಗೆಯೇ ನಾಳೆ ದಿನ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಓರ್ವರು. ಅದರ ಜೊತೆಗೆ ಈ ಭಾಗದಲ್ಲಿ ಯಾವುದೇ ಕ್ರೀಡಾ ಚಟುವಟಿಕೆ ನಡೆದರೂ ಕೂಡ ಕೊಡುಗೆ ದಾನಿಗಳಾಗಿ ಕ್ರೀಡಾ ಪ್ರೋತ್ಸಾಹಕರಾಗಿ ನಮ್ಮೊಂದಿಗೆ ಸಹಕರಿಸುವಂತಹ ನಮ್ಮೆಲ್ಲರ ಆತ್ಮೀಯರು ಶ್ರೀ ದೇವಪ್ರಸಾದ್ ಚಿಕ್ಮುಳಿ ಯುವ ಉದ್ಯಮಿಗಳು ಗುತ್ತಿಗಾರಿಗಾಗಲೇ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಸಂಘಟಕರ ಪರವಾಗಿ ಹಾಗೆ ನೆರೆದಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. Thank you very much for all dignitaries out present here in this most beautiful and fantastic cricket tournament. Veeramaruthi Trophy 2023. This time loose delivery, batsman hoisting it over. Will go into a chance here for the fielder at mid wicket where he was standing. Ball just came into him. Not really moved at all. One step, not moved at all in that occasion. The mid wicket fielder ball went straight to the hands of him. And that's the wicket what is really required, badly required here for team NVC Manchi. And the entertainment innings comes in end of Siddiq scored a quick fire 12 runs and with the help of one boundary and a 6 comes in end. The partnership also comes in end. It's a 46 on the board. 47 is the total score and a partnership of 46 runs is comes in end between Siddiq and Naufal. Naufal is looking more aggressive than his partner Siddiq. He's already batting on 26 with the help of 4 sixes. New batsman in is Omar walking towards the middle. This is over number 4 in progress as a Subramanya has got a very, very important breakthrough. Subramanya, this is a land of Subramanya. Having a name like a Subramanya, need to do contribute from his bowling for his team because the opposition team already they are scoring huge runs in the 3 overs. So need to restrict the runs. If you wanted to restrict the runs, of course, the best way to pick the wickets because whenever the new batsman coming to the middle, it's going to be very easy for the fielding team to restrict the runs. Here is Subramanya. Bowls again outside the run of off stamp, going for the drive, misses the line completely. The very good line there from Subramanya. And after picking wickets off, Siddiq is looking so confident. And is bowling very confidently, but job is not yet over. Another 3 balls remaining. Again, driven that one farm right in the gap towards the widest long on region. Fielder will go to cut it off. But here is the batsman coming back for the second and made it quite easily in the end. The very good piece of fielding there by the fielder actually. He need to cover the ground from mid wicket to widest long on. But meantime, both the batters are running hard between the wicket. And they completed a couple of runs. With that couple of runs, scoreboard now moves on to 49. Just one short of a 50. And over number 4 is in progress. In this particular over, so far Subramanya conceded 3 runs and he picked up 1 wicket. It's one of the must over compared to the last 3 overs which is bowled by the team NVC Manchi. MC Adka. They know exactly in this cricket ground, in this particular match, the score which is less than 60-70 is going to be difficult to defend. So they are looking for some huge total. 49 on the board already. And Subramanya again round the wicket is in operation. Backward point, short cover point, short mid off, deep long off. There's short mid on, deep long, deep wicket, deep backward square. Like this time, top edge, but ball is just sailing. And ball straight to the hands of fielder. Not really getting that one from the middle of the bat. He tried to play a little bit shot from Naufal, but he didn't got that enough bat onto that. He's got a leading edge, top edge, ballooning guy up in there. Just imagine that even the leading edge ball is almost came to the boundary line towards a deep long on. That shows how difficult for the bowler to survive in this particular ball. And the entertainment innings comes in India for Naufal. Scored at 26 valuable runs before he's back into pavilion. And Subramanya once again got a very it was an absolutely important breakthrough there from the bowler Subramanya. The last time in this over,
Subramanya, last ball of the over number 4. 49. It's a new batsman in left-hand batsman Arun. He will going to take the strike of the bowling of Subramanya. That's a lovely delivery, beautifully bowled. Equally well fielded in on his follow through. Over number 4 completed. Excellent over there for team NVC Manchi, and one of the better over as far as this 4 overs is concerned. So after completion of 4 overs, still MC Adka Puttur looking in a commanding position there, 49 on the board for the loss of 2 wickets. And wait and see, 3 wickets. Wait and see how many runs they will going to score in the remaining 4 overs. Before the next over going to commence, it's time for, of course, a little bit correction. It's a time for Sukumar to take over the microphone, one of the sweet commentator and in our national language, Nilpakash in our state language, Kannada. Thank you very much. It's over to Sukumar. Thank you. ಥ್ಯಾಂಕ್ ಯು ಸತೀಶ್ ಸರ್. ಎಸ್, ಪಂದ್ಯಾಟವನ್ನ ಮತ್ತೆ ಮುಂದುವರಿಸುತ್ತಾ 4 ಓವರ್ ಮುಕ್ತಾಯವಾಗಿದೆ. 4 ಓವರ್ ಮುಕ್ತಾಯಕ್ಕೆ ಈಗಾಗಲೇ 49 ರನ್ ಗಳಿಸಿಕೊಂಡಿದೆ ಎಂಸಿಎ ಅಡ್ಕ ಪುತ್ತೂರು ತಂಡ. ಇದೀಗ ಮತ್ತೊಮ್ಮೆ ನಿಹಾಲ್ ಎಸೆತಗಾರಿಕೆ ಭಾಗದಲ್ಲಿ 5ನೇ ಓವರ್ನ ಚಾಲ್ತಿಗೆಲ್ಲಿದೆ. ಪ್ರಥಮ ಚೆಂಡು ಉತ್ತಮವಾಗಿರತಕ್ಕಂಥ ಎಸೆತ, ನೆಲಕಚ್ಚಿ ಬಂದಂತಹ ಚೆಂಡು ಸರಿಯಾದ ದಿಕ್ಕಿನಲ್ಲಿ ಗುರುತಿಸುವಲ್ಲಿ ಬ್ಯಾಟ್ಸ್ಮನ್ ವೈಫಲ್ಯ. ಪ್ರಥಮ ಎಸೆತ ಬಹಳಷ್ಟು ಅತ್ಯುತ್ತಮವಾಗಿತ್ತು. ಇದೇ ರೀತಿಯ ಇನ್ನೂ ಕೂಡ ಬಹಳಷ್ಟು ಡಾಟ್ ಬಾಲ್ ನ ಅವಶ್ಯಕತೆ ಇದೆ. ಕಾರಣ ಎದುರಾಳಿ ತಂಡ ಬೃಹತ್ ಮೊತ್ತವನ್ನ ದಾಖಲಿಸುವಂತಹ ಮುನ್ಸೂಚನೆಯನ್ನ ಈಗಾಗಲೇ ನೀಡಿದೆ. ಆರಂಭಿಕ 4 ಓವರ್ನಲ್ಲಿ 12.25 ಸರಾಸರಿಯಂತೆ 49 ರನ್ ಕಲೆ ಹಾಕಿ ಇದೀಗ ಮತ್ತೊಮ್ಮೆ ದ್ವಿತೀಯ ಬಾರಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ನಿಹಾಲ್ ಶೇಕಿಂಗ್ ತುದಿಯಲ್ಲಿ. ನೌಫಲ್ ಉತ್ತಮವಾಗಿರತಕ್ಕಂಥ ಎಸೆತ, ಮತ್ತೆ ಸತತವಾಗಿ 2 ಡಾಟ್ ಬಾಲ್ ಆದರೆ ಇಲ್ಲಿ ನೋ ಬಾಲ್ ಎನ್ನುವಂತಹ ತೀರ್ಪು. ಕಾರಣ ಆನ್ ಸೈಡ್ ನಲ್ಲಿ 5ಕ್ಕಿಂತ ಹೆಚ್ಚು ಜನ ಕ್ಷೇತ್ರರಕ್ಷಕರು, 6 ಜನ ಕ್ಷೇತ್ರರಕ್ಷಕರು ಆನ್ ಸೈಡ್ ವಿಭಾಗದಲ್ಲಿ. ಇಲ್ಲಿ ನೋ ಬಾಲ್, ಅದರ ಜೊತೆಗೆ ನೋ ಬಾಲ್ ನ ಜೊತೆಗೆ ಫ್ರೀ ಹಿಟ್ ಕೂಡ ಲಭಿಸ್ತಾ ಇದೆ. ದಾಂಡಿಗ ನೌಫಲ್ ಈಗಾಗಲೇ 4 ಸಿಕ್ಸರ್ ನ ಸಿಡಿಸಿದ್ದಾರೆ. ಹ್ಯಾಟ್ರಿಕ್ ಸಿಕ್ಸರ್ ಸಿಡಿಸಿದಂತಹ ನೌಫಲ್ ಇದೀಗ ಮತ್ತೊಮ್ಮೆ ಫ್ರೀ ಹಿಟ್ ಎದುರಿಸುವಂತಹ ಅವಕಾಶ, ದೊಡ್ಡ ಹೊಡೆತದ ನಿರೀಕ್ಷೆಯಲ್ಲಿದೆ ಎಂಸಿಎ ಅಡ್ಕ ಪುತ್ತೂರು. ಮತ್ತೊಮ್ಮೆ ನಿಹಾಲ್ ಸೊಗಸಾದ ದಾಳಿ, ಲಯಬದ್ಧವಾದ ದಾಳಿ, ಫ್ರೀ ಹಿಟ್ ಎಸೆತವನ್ನ ಕೂಡ ಅದ್ಭುತವಾಗಿ ಎಸೆದಂತ ಎಸೆತಗಾರ ನಿಹಾಲ್. ಅತ್ಯುತ್ತಮವಾಗಿರತಕ್ಕಂಥ ಕಂಬ್ಯಾಕ್. ಆರಂಭಿಕ 2 ಚೆಂಡು 1 ರನ್ ಅನ್ನು ಬಿಟ್ಟುಕೊಟ್ಟು ತಂಡದ ಮೊತ್ತ ಅರ್ಧ ಶತಕ ದಾಖಲಾಗಿದೆ. 50 ರನ್ ಅನ್ನು ಗಳಿಸಿಕೊಂಡಿದೆ ಎಂಸಿಎ ಅಡ್ಕ ಪುತ್ತೂರು. ಉತ್ತಮವಾಗಿರತಕ್ಕಂಥ ಎಸೆತ, ಮತ್ತೊಂದು ಲಯಬದ್ಧವಾದ ಎಸೆತ. ಆರಂಭಿಕ 4 ಓವರ್ನಲ್ಲಿ ಎಸೆತಗಾರರು ದುಬಾರಿಯಾಗಿದ್ದರೂ ಕೂಡ ಈ 5ನೇ ಓವರ್ ಅನ್ನು ಕೈಗೆತ್ತಿಕೊಂಡಂತಹ ನಿಹಾಲ್ ತನ್ನ ವೈಯಕ್ತಿಕ ಕೋಟಾದ ದ್ವಿತೀಯ ಓವರ್, ಪ್ರಥಮ ಓವರ್ 3ನೇ ಓವರ್, ಪ್ರಥಮ ಇನ್ನಿಂಗ್ಸಿನ 3ನೇ ಓವರ್ ತನ್ನ ವೈಯಕ್ತಿಕ ಕೋಟಾದ ಪ್ರಥಮ ಓವರ್ನ ಎಸೆದಂತಹ ನಿಹಾಲ್ ಅಲ್ಲೂ ಕೂಡ 12 ರನ್ ಅನ್ನು ಬಿಟ್ಟುಕೊಟ್ಟಿದ್ರು. ಆದರೆ ಇಲ್ಲಿ ತನ್ನ ವೈಯಕ್ತಿಕ ಕೋಟಾದ ದ್ವಿತೀಯ ಓವರ್ ತಂಡದ ಪರವಾಗಿ 5ನೇ ಓವರ್ನಲ್ಲಿ ಅದ್ಭುತ ರೀತಿಯ ಎಸೆತಗಾರಿಕೆ. ಮತ್ತೊಮ್ಮೆ 4ನೇ ಬಾರಿ, ಈ ಬಾರಿ ಸುಂದರತೆಯ ದಾಳಿ. ಓರ್ವ ಹ್ಯಾಟ್ರಿಕ್ ಸಿಕ್ಸರ್ ಅನ್ನು ಸಿಡಿಸಿಕೊಂಡು ಒಟ್ಟಾರೆಯಾಗಿ 4 ಸಿಕ್ಸರ್ ಸಿಡಿಸಿದಂತಹ ಹೊಡೆಬಡಿಯ ದಾಂಡಿಗ ನೌಫಲ್ ರವರನ್ನ ಕೂಡ ಕಟ್ಟಿ ಹಾಕುವಲ್ಲಿ ನಿಹಾಲ್ ಯಶಸ್ವಿ. ಇದೀಗ ಮತ್ತೊಮ್ಮೆ 5ನೇ ಬಾರಿ ತೀರ್ಪುಗಾರನ ಬಿಟ್ಟು ಫುಲ್ ಟಾಸ್ ಆಗಿ ಬಂದಿತ್ತು. ನಿರ್ಣಾಯಕರಿಂದ ನೋ ಬಾಲ್ ಎನ್ನುವಂತಹ ತೀರ್ಪು. 1+2 ರನ್ ಅನ್ನು ಸುಲಭವಾಗಿ ಗಳಿಸಿಕೊಂಡಿದ್ರು ಇಲ್ಲಿ ಬ್ಯಾಟ್ಸ್ಮನ್ಗಳು. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 53ಕ್ಕೆ ಏರಿಕೆಯಾಗಿದೆ. ಆರಂಭಿಕ 3-4 ಚೆಂಡು ಬಹಳಷ್ಟು ಅತ್ಯುತ್ತಮವಾಗಿತ್ತು. ಆದರೆ 5ನೇ ಎಸೆತವನ್ನ ನೋ ಬಾಲ್ ಆಗಿ ಎಸೆಯುವ ಮೂಲಕ 1+2 ರನ್, ಅದರ ಜೊತೆಗೆ ಇಲ್ಲಿ ಮತ್ತೊಮ್ಮೆ ಫ್ರೀ ಹಿಟ್ಗೆ ಅವಕಾಶವಿದೆ ನೌಫಲ್ಗೆ. 4 ಚೆಂಡನ್ನ ಡಾಟ್ ಬಾಲ್ ಆಗಿ ಎದುರಿಸಿದ್ರು ಕೂಡ ಇದೀಗ ಈ ಓವರಿನ ದ್ವಿತೀಯ ಬಾರಿಗೆ ಫ್ರೀ ಹಿಟ್ ಲಭಿಸ್ತಾ ಇದೆ ನೌಫಲ್ ರವರಿಗೆ. ಮತ್ತೊಮ್ಮೆ 5ನೇ ಬಾರಿ, ಇದೀಗ ಮತ್ತೆ ನೋ ಬಾಲ್, ಮತ್ತೊಂದು ಫ್ರೀ ಹಿಟ್. ಸಂಪೂರ್ಣವಾಗಿ ತನ್ನ ಲಯವನ್ನ ಕಳೆದುಕೊಂಡಂತಹ ಎಸೆತಗಾರ ನಿಹಾಲ್ ಆರಂಭಿಕ ಹಂತದಲ್ಲಿ ಬಲಾಢ್ಯ ಬ್ಯಾಟ್ಸ್ಮನ್ ನೌಫಲ್ ರವರನ್ನ ಕೂಡ ಕಟ್ಟಿ ಹಾಕಿದ್ರು. ಆದರೆ ಎಲ್ಲೋ ಒಂದು ಕಡೆ ಇಲ್ಲಿ ಲಯವನ್ನ
ಕಳೆದುಕೊಂಡಂತ ಎಸೆತಗಾರ. ಇದೀಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 54ರಲ್ಲಿದೆ. 4 ಎಸೆತ ಮುಕ್ತಾಯವಾಗಿದೆ. 5ನೇ ಓವರಿನ 5ನೇ ಎಸೆತ. ಇದೀಗ ಮತ್ತೆ ಫ್ರೀ ಹಿಟ್ಗೆ ಅವಕಾಶವಿದೆ. ಇಲ್ಲಿ ಸ್ಟ್ರೈಕಿಂಗ್ ತುದಿಯಲ್ಲಿ ನಾವು ಫಾಲ್. ಮತ್ತೆ ಮುಂದಕ್ಕೆ ಬಾರಿಸುವಂತಹ ಪ್ರಯತ್ನ, ಅಲ್ಲಿ ಸೊಗಸಾದ ಕ್ಷೇತ್ರ ರಕ್ಷಣೆಗೆ ಪ್ರಯತ್ನವಿತ್ತು. ಶಾರ್ಟ್ ಮಿಡ್ ವಿಕೆಟ್ ವಿಭಾಗದಲ್ಲಿ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ಮತ್ತೆ 1 ರನ್ ಗಳಿಸಿಕೊಂಡಾಗ ತಂಡದ ಮೊತ್ತ 55. 5ನೇ ಓವರ್ ಮುಕ್ತಾಯಕ್ಕೆ ಅಂತಿಮ 1 ಚೆಂಡು ಬಾಕಿ ಇದೆ. ಸ್ಟ್ರೈಕಿಂಗ್ ತುದಿಯಲ್ಲಿ ಅರುಣ್ ಪಡ್ಡಯೂರು. ಮತ್ತೊಮ್ಮೆ 5ನೇ ಓವರಿನ ಅಂತಿಮ ಚೆಂಡು. ಕ್ಷೇತ್ರ ರಕ್ಷಣೆಯಲ್ಲಿ ಬಹಳಷ್ಟು ಬದಲಾವಣೆ ಇದೆ. ದ್ವಿತೀಯ ಪಂದ್ಯದ ಚಾಲ್ತಿಯಲ್ಲಿದೆ. ವೀರಮಾರುತಿ ಟ್ರೋಫಿ 2023ರ 3ನೇ ಪಂದ್ಯವನ್ನಾಡುವಂತಹ ಸಕ್ಸಸ್ ಕುಕ್ಕರಬೆಟ್ಟು ಮತ್ತು UFC ಉಬರ್ ತಂಡದ ಆಟಗಾರರು ಆದಷ್ಟು ಬೇಗ ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಳಬೇಕು. ಈ ಬಾರಿ ಔಟ್ಸೈಡ್ ಆಫ್ ದ ಲೆಗ್ ಸಂಬಿತ ನಿರ್ಣಾಯಕರಿಂದ ಅಗಲ ಎಸೆದ ತೀರ್ಪು. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾದಾಗ ತಂಡದ ಮೊತ್ತ 56. ಮತ್ತೊಂದು ಅಗಲ ಎಸೆದ ಔಟ್ಸೈಡ್ ಆಫ್ ದ ಲೆಗ್ ಸಂಬಿತ್ತು. ಬಹಳಷ್ಟು ಅತಿರಿಕ್ತ ರನ್ಗಳನ್ನು ಬಿಟ್ಟುಕೊಂಡಂತ ನಿಹಾಲ್ ಸತತವಾಗಿ ಡಾಟ್ ಬಾಲ್ ಅನ್ನ ಎಸೆದಿದ್ರು ಕೂಡ ಮತ್ತೆ ಲಯ ತಪ್ಪಿದಂತಹ ದಾಳಿಗಾರ. ಇದೀಗ ಸುಂದರತೆಯ ದಾಳಿ, ಅತ್ಯುತ್ತಮವಾದ ಕಂಬ್ಯಾಕ್, ದೊಡ್ಡ ಹೊಡೆತಕ್ಕೆ ನೋಟವನ್ನ ಇಟ್ಟಂತ ಅರುಣ್. ಇಲ್ಲಿ ವೈಫಲ್ಯ. ಮತ್ತೊಂದು ರನ್ನ ಸೇರ್ಪಡೆಯಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 58ಕ್ಕೆ ಏರಿಕೆಯಾಗಿದೆ. 5 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 58. ಓವರೊಂದಕ್ಕೆ ಸರಾಸರಿ 11.6ರಂತೆ ರನ್ ಅನ್ನ ಗಳಿಸಿಕೊಂಡಿದೆ MCA ಅಡ್ಕಪುತ್ತೂರ್. ಈ ಪಂದ್ಯಾಟ ಮುಗಿದ ತಕ್ಷಣ ಮುಂದಿನ ಪಂದ್ಯಕ್ಕಾಗಿ ಸಕ್ಸಸ್ ಕುಕ್ಕರಬೆಟ್ಟು ಮತ್ತು UFC ಉಬರ್ ಎರಡೂ ತಂಡಗಳ ಆಟಗಾರರು ಆದಷ್ಟು ಬೇಗ ತಮ್ಮ ಇರುವಿಕೆಯನ್ನ ಸಂಘಟಕರ ಬಳಿ ಗುರುತಿಸಿಕೊಳ್ಳುತ್ತಾ ಈ ಪ್ರಥಮ ಇನ್ನಿಂಗ್ಸ್ನ ಮುಕ್ತಾಯಕ್ಕೆ ನಾಣ್ಯ ಚಿಮ್ಮುಗೆಗಾಗಿ ವೇದಿಕೆಯ ಬಳಿ ಆಗಮಿಸಬೇಕು. ಹಾಗೇನೆ ನಾಣ್ಯ ಚಿಮ್ಮುಗೆಯ ಸಂದರ್ಭದಲ್ಲಿ ನಾಣ್ಯ ಚಿಮ್ಮುಗೆಯನ್ನ ಗೆದ್ದ ಕಪ್ತಾನ ತಮ್ಮ ಆಯ್ಕೆಯನ್ನ ಕೂಡ ಅಲ್ಲೇ ತಿಳಿಸಬೇಕು. ಗಮನಿಸಿಕೊಳ್ಳಿ, ಯಾವುದೇ ಕಾಲಾವಕಾಶವನ್ನು ನೀಡಲಾಗುವುದಿಲ್ಲ. ನಾಣ್ಯ ಚಿಮ್ಮುಗೆ ಆದ ತಕ್ಷಣ ತಮ್ಮ ಆಯ್ಕೆಯನ್ನ ಕೂಡ ತಿಳಿಸಬೇಕು. ಇದೀಗ 5 ಓವರ್ ಮುಕ್ತಾಯವಾಗಿದೆ. ಅಂತಿಮ 18 ಚೆಂಡಿನ ಆಟ ಬಾಕಿ ಇದೆ. ಪ್ರಥಮ ಇನ್ನಿಂಗ್ಸ್ನಲ್ಲಿ ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ, ಬೌಂಡರಿ ಸಿಕ್ಸರ್ಗಳ ಸುರಿಮಳೆಗೈದಂತ ಆರಂಭಿಕ ದಾಂಡಿಗ ಸಿದ್ದೀಕ್, ಆ ಬಳಿಕ ನೌಫಲ್, 1 ಡೌನ್ ಬ್ಯಾಟ್ಸ್ಮನ್ ಆಗಿ ಬಂದಂತ ನೌಫಲ್ ಹ್ಯಾಟ್ರಿಕ್ ಸಿಕ್ಸರ್ ನೊಂದಿಗೆ ಒಟ್ಟಾರೆಯಾಗಿ 4 ಸಿಕ್ಸರ್ ಅನ್ನು ಸಿಡಿಸಿ ವೈಯಕ್ತಿಕವಾಗಿ 26 ರನ್ ಅನ್ನು ಕಲೆ ಹಾಕಿದಂತಹ ನೌಫಲ್ ಒಂದು ಕಡೆಯಾದರೆ ಮತ್ತೊಂದು ತುದಿಯಲ್ಲಿ ಅರುಣ್. ಎಸೆತಗಾರಿಕೆ ಭಾಗದಲ್ಲಿ ಲೋಹಿತ್, NVC ಮಂಚಿ ತಂಡದ ಪರವಾಗಿ ಪ್ರಥಮ ಓವರ್ ಅನ್ನು ಎಸೆದಿದ್ರು. ಬರೋಬ್ಬರಿ 10 ರನ್ ಅನ್ನು ಬಿಟ್ಟು ಕೊಟ್ಟಿದ್ರು. ಎರಡನೇ ಎಸೆತದಲ್ಲಿ ಒಂದು ವಿಕೆಟ್ ಅನ್ನು ಕಬಳಿಸಿದ್ರು ಕೂಡ ದುಬಾರಿಯಾಗಿ ಪರಿಣಮಿಸಿದ್ರು. ಇದೀಗ ತನ್ನ ವೈಯಕ್ತಿಕ ಕೋಟಾದ ದ್ವಿತೀಯ ಓವರ್ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಬಿತ್ತು. ಅತ್ಯುತ್ತಮ ಆರಂಭವನ್ನು ಇಲ್ಲಿ ಪಡೆದುಕೊಂಡಿಲ್ಲ. ಮತ್ತೊಮ್ಮೆ ಎಸೆತಗಾರ ಲೋಹಿತ್. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 59. ಮತ್ತೊಮ್ಮೆ ಲೋಹಿತ್ ಪ್ರಥಮ ಚೆಂಡು. ಉತ್ತಮವಾಗಿರ್ತಕ್ಕಂಥ ಹೊಡೆತ ಈ ಬಾರಿ ಅರುಣ್. ಆದರೆ ಮಿಡ್ ವಿಕೆಟ್ ವಿಭಾಗದಲ್ಲಿ ನೇರವಾಗಿ ಸುಬ್ರಹ್ಮಣ್ಯ ಇವರ ಕೈ ಸೇರ್ತಾ ಇದೆ ಚೆಂಡು. ಇದರೊಂದಿಗೆ MCA ಅಡ್ಕಪುತ್ತೂರು ತಂಡದ 4ನೇ ವಿಕೆಟ್ ಪತನವಾಗಿದೆ. ಅರುಣ್ ರವರ ರೂಪದಲ್ಲಿ ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ಹೊಸ ದಾಂಡಿಗನ ಆಗಮನವಾಗಿದೆ. ಶಫೀಕ್, ಸುಳ್ಯ ತಾಲೂಕು ಕಂಡಂತ ಓರ್ವ ಅತ್ಯುತ್ತಮ ದಾಂಡಿಗ ಈ ಶಫೀಕ್. ಹಲವಾರು ತಂಡಗಳನ್ನ ಪ್ರತಿನಿಧಿಸಿದಂತ ಅನುಭವ ಇದೆ. ಹೊಡೆಬಡಿಯ ದಾಂಡಿಗನೆಂದೇ ಪ್ರಖ್ಯಾತಿ ಎತ್ತಂತ ಆಟಗಾರ ಈ ಶಫೀಕ್. ಇದೀಗ ಶಫೀಕ್ ರವರ ಜೊತೆಗೂಡುತ್ತಾ ಮತ್ತೊಂದು ತುದಿಯಲ್ಲಿ 1 ಡೌನ್ ಬ್ಯಾಟ್ಸ್ಮನ್ ನೌಫಲ್. ಆರಂಭಿಕ ಹಂತದಲ್ಲಿ ದೊಡ್ಡ ಹೊಡೆತವನ್ನ ಹೊಡೆದಂತ ನೌಫಲ್ ಆ ಬಳಿಕ ಕೊಂಚ ಮಟ್ಟಿನಲ್ಲಿ ವೈಫಲ್ಯವನ್ನ ಕಂಡುಕೊಂಡ್ರ ಕಾರಣ ಎಸೆತಗಾರ ಎಸೆದಂತ ನಿಹಾಲ್ ಎಸೆದಂತ ಲಯಬದ್ಧವಾದ ಎಸೆತಗಳ ಮುಂದೆ ರನ್ ಗಳಿಸುವಲ್ಲಿ ನೌಫಲ್ ವೈಫಲ್ಯ. ಪಂದ್ಯಾಟವನ್ನ ಆದಷ್ಟು ಬೇಗ ಮುಂದುವರಿಸಬೇಕು. ಪ್ರತಿಯೊಂದು ಪಂದ್ಯಕ್ಕೂ ಕೂಡ ಸಮಯವನ್ನು ಈಗಾಗಲೇ ನೀಡಲಾಗಿದೆ. ಆ ಸಮಯಕ್ಕೆ ಸರಿಯಾಗಿ ಪಂದ್ಯಾಟ ಮುಗಿಯದೇ ಇದ್ದಲ್ಲಿ ಆ ಎರಡು ತಂಡಗಳಿಗೂ ಕೂಡ ಇದು ಹಿನ್ನಡೆ ಆಗ್ಲಿಕ್ಕಿದೆ. ಗಮನಿಸಿಕೊಳ್ಳಿ, ಈ ಪಂದ್ಯಾಕೂಟದಲ್ಲಿ ಪ್ರತಿಯೊಂದು ನಿಯಮಗಳಿಗೂ ಕೂಡ ಪ್ರತಿಯೊಂದು ತಂಡ ಮತ್ತು ಆಟಗಾರರು ಬದ್ಧರಾಗಿರಬೇಕು. ಇಲ್ಲದಿದ್ದಲ್ಲಿ ಮುಂದಿನ ವರ್ಷ ಈ ಪಂದ್ಯಾಕೂಟದಲ್ಲಿ ಅವಕಾಶಗಳು ಕಡಿಮೆ ಆಗಬಹುದು. ಗಮನಿಸಿಕೊಳ್ಳಿ, ಉತ್ತಮವಾಗಿರತಕ್ಕಂಥ ಎಸೆತ ಈ ಬಾರಿ ಮತ್ತೊಮ್ಮೆ ನೆಲ ಮಟ್ಟದಲ್ಲಿ ಬಂದಂತಹ ಚೆಂಡು ಶಫೀಕ್ ರವರ ಬ್ಯಾಟ್ ನ ಮುಖೇನ 1 ರನ್ ಗಳಿಸಿಕೊಂಡಿದೆ. ಇದರೊಂದಿಗೆ ತಂಡದ ಮೊತ್ತ 60. 3 ಎಸೆತ ಮುಕ್ತಾಯವಾಗಿದೆ. ಲೋಹಿತ್
6ನೇ ಓವರ್ ಅನ್ನ ಕೈಗೆತ್ತಿಕೊಂಡಂತ ಎಸೆತಗಾರ ಮತ್ತೆ 4ನೇ ಬಾರಿ ಎಸೆಯಬೇಕಾಗಿದೆ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ. ಈ ಬಾರಿ ದೊಡ್ಡ ಹೊಡೆತ ನಿಹಾಲ್, ಲಾಂಗ್ ಆನ್ ವಿಭಾಗದಲ್ಲಿ ನಿಹಾಲ್ ರವರ ಕೈ ಸೇರ್ತಾ ಇದೆ ಚೆಂಡು. ಇದರೊಂದಿಗೆ ವೀರಮಾರುತಿ ಟ್ರೋಫಿ 2023ರಲ್ಲಿ ಪ್ರಥಮ ಹ್ಯಾಟ್ರಿಕ್ ಸಿಕ್ಸರ್ ಅನ್ನು ಸಿಡಿಸಿದ ದಾಂಡಿಗನಾಗಿ ಗುರುತಿಸಿಕೊಂಡಂತ ನೌಫಲ್ ಒಟ್ಟಾರೆಯಾಗಿ 4 ಸಿಕ್ಸರ್ ನೊಂದಿಗೆ ವೈಯಕ್ತಿಕವಾಗಿ 26 ರನ್ ಅನ್ನು ಗಳಿಸಿಕೊಂಡು ಆ ಒನ್ ಡೌನ್ ಬ್ಯಾಟ್ಸ್ಮನ್ ನ ಖ್ಯಾತಿಗೆ ತಕ್ಕಂತೆ ಬ್ಯಾಟಿಂಗ್ ಅನ್ನು ನಡೆಸಿ ತನ್ನ ತಂಡ 60 ರನ್ಗಳನ್ನ ಗಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ದಾಂಡಿಗ ಇದೀಗ ಫೆವಿಲಿಯನ್ ಅತ್ತ ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ಹೊಸ ದಾಂಡಿಗ ಭರತ್ ರವರ ಆಗಮನವಾಗಿದೆ. ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮಗೆಗಾಗಿ ಸಕ್ಸಸ್ ಕುಕ್ಕರಬೆಟ್ಟು ತಂಡದ ಕಪ್ತಾನ ಬನ್ನಿ, ಆದಷ್ಟು ಬೇಗ ಸಕ್ಸಸ್ ಕುಕ್ಕರಬೆಟ್ಟು ತಂಡದ ಕಪ್ತಾನ ನಾಣ್ಯ ಚಿಮ್ಮಗೆಗಾಗಿ ವೇದಿಕೆಯ ಬಳಿ ಬನ್ನಿ. ಮತ್ತೊಮ್ಮೆ ದಾಳಿಯನ್ನು ಮುಂದುವರಿಸುತ್ತಾ ಈ ಬಾರಿ ಲೋಹಿತ್ 5ನೇ ಬಾರಿ ರೈಟ್ ಆರ್ಮ್ ಓವರ್ ದ ವಿಕೆಟ್. ಉತ್ತಮವಾಗಿರತಕ್ಕಂಥ ಎಸೆತ, ಕೆಲ ಕಾಲ ಗಾಳಿಯಲ್ಲಿತ್ತು ಚೆಂಡು. ಈ ಬಾರಿ ಎಕ್ಸ್ಟ್ರಾ ಕವರ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮತ್ತೆ 1 ರನ್ನಿಗೆ ಸೀಮಿತವಾಗಿದೆ. ಆರಂಭಿಕ 4 ಓವರ್ನಲ್ಲಿ 49 ರನ್ ಅನ್ನು ಗಳಿಸಿಕೊಂಡಿತ್ತು ಎಂಸಿಎ ಅಡಕಪುತ್ತೂರು. ಆದರೆ ಆ ಬಳಿಕ 2 ಓವರ್ನಲ್ಲಿ 5ನೇ ಓವರ್ ನಿಹಾಲ್ ಬಹಳಷ್ಟು ಅತಿರಿಕ್ತ ರನ್ಗಳನ್ನು ಬಿಟ್ಟುಕೊಟ್ಟಿದ್ರು ಕೂಡ ಅತ್ಯುತ್ತಮವಾದ ಓವರ್ನ ಎಸೆದ್ರು. ಇದೀಗ ಇಲ್ಲಿ ಲೋಹಿತ್ ಮತ್ತಷ್ಟು ಉತ್ತಮವಾದ ಎಸೆತಗಳನ್ನು ಎಸೆಯುವ ಮೂಲಕ ಎದುರಾಳಿ ದಾಂಡಿಗರನ್ನ ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾದಾಗ ತಂಡದ ಮೊತ್ತ 61. ಇದುವರೆಗೆ ಪಂದ್ಯಾಕೂಟದ ಚಿತ್ರಣವನ್ನು ಗಮನಿಸುವುದಾದರೆ ಅಪ್ರಥಮ ಪಂದ್ಯದಲ್ಲಿ ಬಲಿಷ್ಠ ಚಕ್ರವರ್ತಿ ವಿದ್ಯಾನಗರ ತಂಡ 8 ಓವರ್ಗಳಲ್ಲಿ 102 ರನ್ ಅನ್ನು ಗಳಿಸಿಕೊಂಡಿತ್ತು. ಸಿಕ್ಸರ್ ಬೌಂಡರಿಗಳ ಸುರಿಮಳೆಯನ್ನೇ ಕಂಡಿತ್ತು ಆ ಪಂದ್ಯಾಟ. ಇಲ್ಲಿ ದ್ವಿತೀಯ ಪಂದ್ಯದ ಪ್ರಥಮ ಇನ್ನಿಂಗ್ಸ್ ಕೂಡ ಆರಂಭಿಕ 4 ಓವರ್ ಅದೇ ರೀತಿ ಮುಂದುವರಿದಿತ್ತು. ಆದರೆ ಅಂತಿಮ 2 ಓವರ್ನಲ್ಲಿ 12 ರನ್ ಅನ್ನು ಬಿಟ್ಟುಕೊಟ್ಟಂತಹ ದಾಳಿಗಾರರು ನಿಧಾನಗತಿಯಲ್ಲಿ ಪಂದ್ಯಾಟದಲ್ಲಿ ಹಿಡಿತವನ್ನ ಸಾಧಿಸಿಕೊಳ್ಳುವಲ್ಲಿ ಎನ್ವಿಸಿ ಮಂಚಿ ಇದ್ರೆ ಎಸೆತಗಾರಿಕೆ ಭಾಗದಲ್ಲಿ ಸುಬ್ರಹ್ಮಣ್ಯ 8 ಓವರಿನ ಈ ಪಂದ್ಯದಲ್ಲಿ 7ನೇ ಓವರ್ ಸ್ಲಾಗ್ ಓವರ್ ಅಂತಾನೆ ಕರೆಯಲ್ಪಡುವಂತಹ 7ನೇ ಓವರ್ನ ಎಸೆತವನ್ನ ಜವಾಬ್ದಾರಿ ಇದೆ ಇಲ್ಲಿ ಸುಬ್ರಹ್ಮಣ್ಯ. ಉತ್ತಮವಾಗಿರತಕ್ಕಂಥ ಎಸೆತ, ಚೆಂಡನ್ನ ಸ್ವಿಚ್ ಇಟ್ ಹೊಡೆಯುವಂತಹ ಪ್ರಯತ್ನದಲ್ಲಿ ವೈಫಲ್ಯ. ಮತ್ತೊಮ್ಮೆ ಭರತ್, ತಂಡದ ಮೊತ್ತ 61ರಲ್ಲಿದೆ. ಇದೀಗ ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಸುಬ್ರಹ್ಮಣ್ಯ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಭರತ್ ರವರ ಕಡೆಗೆ 7ನೇ ಓವರ್ನ ದ್ವಿತೀಯ ಚೆಂಡು. ಸೊಗಸಾದ ಹೊಡೆತ, ಈ ಬಾರಿ ಗಾಳಿಯಲ್ಲಿದೆ ನೇರವಾಗಿ ಡೀಪ್ ಹಿಟ್ ವಿಕೆಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕನ ಕೈಯನ್ನ ಸೇರಿದಾಗ ಫೆವಿಲಿಯನ್ ಪರೇಡ್ ಆರಂಭಗೊಂಡಿದೆ. ಎಂಸಿಎ ಅಡಕ ಪುತ್ತೂರು ತಂಡದಲ್ಲಿ ಆ ನೌಫಲ್ ರವರ ವಿಕೆಟ್ ಪತನ, ಅರುಣ್ ರವರ ವಿಕೆಟ್ ಪತನವಾಯಿತು. ಆ ಬಳಿಕ ನೌಫಲ್ ಮತ್ತೆ ಇದೀಗ ಭರತ್ ನಿರಂತರವಾಗಿ 3 ವಿಕೆಟ್ ಅನ್ನ ಕಳೆದುಕೊಂಡು ಬೃಹತ್ ಮೊತ್ತದತ್ತ ಮುನ್ನುಗ್ಗುತ್ತಿದ್ದಂತಹ ಎಂಸಿಎ ಅಡಕ ಪುತ್ತೂರು ತಂಡ ಇದೀಗ ಕೊಂಚ ಮಟ್ಟಿನಲ್ಲಿ ಹಿನ್ನಡೆಯನ್ನ ಕಂಡುಕೊಳ್ತಾ ಇದೆ. ಹೊಸ ದಾಂಡಿಗ ಫಯಾಜ್ ರವರ ಜೊತೆಗೂಡುತ್ತಾ ಮತ್ತೊಂದು ಕಡೆ ಶಫೀಕ್ ಸ್ಲಾಗ್ ಓವರ್ ನಲ್ಲೂ ಕೂಡ ತನ್ನ ಕೈ ಚಳಕವನ್ನು ತೋರ್ಪಡಿಸಿದಂತಹ ಸುಬ್ರಹ್ಮಣ್ಯ ಆರಂಭಿಕ 2 ಚೆಂಡು ಯಾವುದೇ ರನ್ ಅನ್ನು ಬಿಟ್ಟುಕೊಡದೆ 1 ವಿಕೆಟ್ ಅನ್ನು ಕಬಳಿಸಿ ಯಶಸ್ವಿಯಾದಾಗ ಸ್ಟ್ರೈಕಿಂಗ್ ತುದಿಯಲ್ಲಿ ಫಯಾಜ್, ನಾನ್ ಸ್ಟ್ರೈಕಿಂಗ್ ನಲ್ಲಿ ಶಫೀಕ್. ತಂಡದ ಮೊತ್ತ 61. ಈಗಾಗಲೇ 6 ವಿಕೆಟ್ ಅನ್ನು ಕಳೆದುಕೊಂಡಿದೆ ಎಂಸಿಎ ಅಡಕಪುತ್ತೂರು. ಮತ್ತೊಮ್ಮೆ ಸುಬ್ರಹ್ಮಣ್ಯ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ 3ನೇ ಬಾರಿ ಫಯಾಜ್. ಸೊಗಸಾದ ಹೊಡೆತ, ಈ ಬಾರಿ ಡೀಪ್ ಹಿಟ್ ವಿಕೆಟ್ ವಿಭಾಗದಲ್ಲಿದೆ ಚೆಂಡು. ಅಷ್ಟೇ ಸೊಗಸಾದ ಕ್ಷೇತ್ರ ರಕ್ಷಣೆ, 1 ರನ್ನಿಗೆ ಸೀಮಿತವಾಗಿದೆ. ಕ್ಷೇತ್ರ ರಕ್ಷಣೆಯಲ್ಲಿ ದೀಪಕ್ 1 ರನ್ನಿಗೆ ಸೀಮಿತವಾದಾಗ ತಂಡದ ಮೊತ್ತ 62. 7ನೇ ಓವರ್ನ ಚಾಲ್ತಿಯಲ್ಲಿದೆ. ಸಕ್ಸಸ್ ಕುಕ್ಕರಬೆಟ್ಟು ತಂಡದ ಕಪ್ತಾನ ನಾಣ್ಯ ಚಿಮ್ಮಗೆಗಾಗಿ ವೇದಿಕೆಯ ಬಳಿ ಬನ್ನಿ. ಮತ್ತೊಮ್ಮೆ ಈ ಬಾರಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು ಶಫೀಕ್, ಆದರೆ ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಮಿಡ್ ವಿಕೆಟ್ ವಿಭಾಗದಲ್ಲಿ ಸೊಗಸಾದ ಕ್ಷೇತ್ರ ರಕ್ಷಣೆ, ಮತ್ತೆ 1 ರನ್ನಿಗೆ ಸೀಮಿತವಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ ಇಲ್ಲಿ 63. 7ನೇ ಓವರ್ ಚಾಲ್ತಿಯಲ್ಲಿ ಸುಬ್ರಹ್ಮಣ್ಯ ಕೇವಲ 2 ರನ್ ಅನ್ನು ಬಿಟ್ಟುಕೊಟ್ಟು ಇದೀಗ 5ನೇ ಬಾರಿ ತೀರ್ಪುಗಾರನ ಬಿಟ್ಟು. ಮತ್ತೊಮ್ಮೆ ಸೊಗಸಾದ ಹೊಡೆತ, ಲಾಂಗ್ ಆನ್ ವಿಭಾಗದಲ್ಲಿ ಚೆಂಡು ಮತ್ತೆ 1 ರನ್ನಿಗೆ ಸೀಮಿತವಾಗಿದೆ. ಸ್ಲಾಗ್ ಓವರ್ ನಲ್ಲೂ ಕೂಡ ತನ್ನ ಅದ್ಭುತ ರೀತಿಯ ಕೈಚಳಕ, 5 ಎಸೆತ ಬಿಟ್ಟುಕೊಟ್ಟಂತ ರನ್ಗಳು, 3 ಕಬಳಿಸಿದ ವಿಕೆಟ್ 1 ಇಲ್ಲಿ ಸುಬ್ರಹ್ಮಣ್ಯ ಅಂತಿಮ ಬಾರಿ ಎಸೆಯಬೇಕಾಗಿದೆ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರನ ಬಿಟ್ಟು. ಈ ಬಾರಿ ಶಫೀಕ್ ದೊಡ್ಡ ಹೊಡೆತ, ಚೆಂಡು ನೇರವಾಗಿ ಲಾಂಗ್ ಆನ್ ವಿಭಾಗದಲ್ಲಿ ಸೀಮಾ ರೇಖೆಯ ಹೊರಭಾಗದಲ್ಲಿ
ಶಫೀಕ್ ರವರ ಬ್ಯಾಟ್ನ ಮುಖೇನ ಪ್ರಥಮ ಸಿಕ್ಸರ್ ದಾಖಲಾಗಿದೆ. ನೆಲ ಮಟ್ಟದಲ್ಲಿ ಬಂದಂತ ಚೆಂಡಿಗೆ ಬಿಗಿ ಪ್ರಹಾರ. ಇದರೊಂದಿಗೆ 7ನೇ ಓವರಿನ ಮುಕ್ತಾಯಕ್ಕೆ ತಂಡ ಗಳಿಸಿಕೊಂಡಿದೆ ಬರೋಬ್ಬರಿ 70. ಸರಾಸರಿ 10ರಂತೆ ರನ್ ಗಳಿಸಿಕೊಂಡಿದೆ. 4 ಓವರ್ಗಳಲ್ಲಿ 49 ರನ್ ಗಳಿಸಿಕೊಂಡಿತ್ತು. ಅಂತಿಮ 18 ಎಸೆತಗಳಲ್ಲಿ ಕೇವಲ 21 ರನ್ ಅನ್ನಷ್ಟೇ ಗಳಿಸಿಕೊಂಡಿದೆ. ನಿಧಾನಗತಿಯಲ್ಲಿ ರನ್ ಅನ್ನು ಗಳಿಸಿಕೊಂಡಿದ್ದ ತಂಡಕ್ಕೆ ಅಸ್ಲಾಗ್ ಓವರ್ನ ಅಂತಿಮ ಎಸೆತದಲ್ಲಿ ಸಿಕ್ಸರ್ ಅನ್ನು ಸಿಡಿಸುವ ಮೂಲಕ ಇದೀಗ ಡೆತ್ ಓವರ್ಗೆ ಪಂದ್ಯಾಟ, ಅಂದ್ರೆ ಅಂತಿಮ 1 ಓವರಿನ ಆಟ ಬಾಕಿ ಇದೆ. ತಂಡದ ಮೊತ್ತ 70. ಎಸೆತಗಾರಿಕೆ ಭಾಗದಲ್ಲಿ ಯಾವ ಎಸೆತಗಾರ ಆ ಜವಾಬ್ದಾರಿಯನ್ನ ಕೈಗೆತ್ತಿಕೊಳ್ಳಬಹುದು ಕಾದು ನೋಡಬೇಕಾಗಿದೆ. ಅಂತಿಮ 6 ಚೆಂಡಿನ ಆಟ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ನ ಮುಕ್ತಾಯಕ್ಕೆ. ಎಸ್, 3ನೇ ಪಂದ್ಯದ ನಾಣ್ಯ ಚಿಮ್ಮಗೆಗಾಗಿ ಯುಎಫ್ಸಿ ಉಬರ್ ತಂಡದ ವಿರುದ್ಧವಾಗಿದೆ. ಸಕ್ಸಸ್ ಕುಕ್ಕರ ಬೆಟ್ಟು. 2 ತಂಡಗಳ ಕಪ್ತಾನರು ನಾಣ್ಯ ಚಿಮ್ಮಗೆಗಾಗಿ ವೇದಿಕೆಯ ಬಳಿ ಆಗಮಿಸಬೇಕು. ಪ್ರಶಸ್ತಿ ವಿತರಣಾ ವೇದಿಕೆಯ ಬಳಿ ಆಗಮಿಸಬೇಕು. 2 ತಂಡಗಳ ಕಪ್ತಾನರ ಗಮನಕ್ಕೆ. ನಾಣ್ಯ ಚಿಮ್ಮಗೆ ಆದ ತಕ್ಷಣ ತಮ್ಮ ಆಯ್ಕೆಯನ್ನು ಅಲ್ಲೇ ತಿಳಿಸಬೇಕು, ಗಮನಿಸಿಕೊಳ್ಳಿ. ಸಕ್ಸಸ್ ಕುಕ್ಕರ ಬೆಟ್ಟು ತಂಡದ ವಿರುದ್ಧವಾಗಿದೆ ಯುಎಫ್ಸಿ ಉಬರ್. ಅಂತಿಮ 6 ಎಸೆತಗಾರಿಕೆ ಭಾಗದಲ್ಲಿ ಶರತ್. ಅಂತಿಮ ಓವರ್ ಅನ್ನ ಕೈಗೆತ್ತಿಕೊಂಡಂತ ಎಸೆತಗಾರ ತೀರ್ಪುಗಾರನ ಬಿಟ್ಟು ಪ್ರಥಮ ಚೆಂಡು. ಫಯಾಜ್ ಮುನ್ನುಗ್ಗಿ ಬಾರಿಸುವ ಪ್ರಯತ್ನವಿತ್ತು. ಮಿಡ್ ವಿಕೆಟ್ ವಿಭಾಗದಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ 1 ರನ್ ಅನ್ನು ಗಳಿಸಿಕೊಂಡಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 71ರಲ್ಲಿದೆ. ಅಂತಿಮ 5 ಎಸೆತ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸಿನ ಮುಕ್ತಾಯಕ್ಕೆ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಶರತ್. ರೈಟ್ ಆರ್ಮ್ ಓವರ್ ದ ವಿಕೆಟ್. ಕಳೆದ ಓವರ್ನಲ್ಲಿ ಸಿಕ್ಸರ್ ಸಿಡಿಸಿಕೊಂಡ ಶಫೀಕ್ ಶೇಕಿಂಗ್ ತುದಿಯಲ್ಲಿ ಮುನ್ನುಗ್ಗಿ ಬಾರಿಸುವ ಪ್ರಯತ್ನ. 1 ರನ್ ಅನ್ನು ಗಳಿಸಿಕೊಂಡಿದೆ. ಇದರೊಂದಿಗೆ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 72ಕ್ಕೆ ಏರಿಕೆಯಾಗಿದೆ. ಅಂತಿಮ 4 ಎಸೆತ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸಿನ ಮುಕ್ತಾಯಕ್ಕೆ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಮಂಚಿ ತಂಡದ ಪರವಾಗಿ ಶರತ್. ಅಂತಿಮ ಓವರ್ನ 3ನೇ ಎಸೆತ ಶೇಕಿಂಗ್ ತುದಿಯಲ್ಲಿ ಫಯಾಜ್. ಈ ಬಾರಿ ಮುನ್ನುಗ್ಗಿ ಬಾರಿಸುವ ಪ್ರಯತ್ನ. ಇಲ್ಲಿ ನೇರವಾಗಿ ಶಾರ್ಟ್ ಮಿಡ್ ವಿಕೆಟ್ ಕ್ಷೇತ್ರ ರಕ್ಷಕನ ಕೈಯಲ್ಲಿತ್ತು ಚೆಂಡು. ಆದರೆ ವಿಕೆಟ್ಗಳ ಮಧ್ಯೆ ಅಷ್ಟೇ ಚುರುಕಿನ ಓಡಾಟ. ಮತ್ತೆ 1 ರನ್ ಸೇರ್ಪಡೆಯಾದಾಗ ತಂಡದ ಮೊತ್ತ 73. ತಂಡದ ಮೊತ್ತ ಅಂತಿಮ 3 ಎಸೆತ ಬಾಕಿ ಇದೆ. ಉಬರ್ ತಂಡದ ಕಪ್ತಾನ ದಯವಿಟ್ಟು ತಮ್ಮ ಆಯ್ಕೆಯನ್ನು ತಿಳಿಸಬೇಕು. ಪಂದ್ಯಾಕೂಟದ ನಿಯಮಗಳಲ್ಲಿ ಒಂದು ಇದು. ನಾಣ್ಯ ಚಿಮ್ಮಗೆ ಆದ ತಕ್ಷಣ ತಮ್ಮ ಆಯ್ಕೆಯನ್ನು ತಿಳಿಸಬೇಕು. ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಯುಎಫ್ಸಿ ಉಬರ್ ತಂಡದ ಆಟಗಾರರು. ಮುಂದಿನ ಪಂದ್ಯದಲ್ಲಿ ಅಂತಿಮ 3 ಚೆಂಡಿನ ಆಟ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ನ ಮುಕ್ತಾಯಕ್ಕೆ. 2 ಚೆಂಡಿನ ಆಟ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ನ ಮುಕ್ತಾಯಕ್ಕೆ. ತಂಡದ ಮೊತ್ತ 73. ಮತ್ತೊಮ್ಮೆ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಎಸೆತಗಾರಿಕೆ ಭಾಗದಲ್ಲಿ ಶರತ್. ಶೇಕಿಂಗ್ ತುದಿಯಲ್ಲಿ ಶಫೀಕ್. ಸೊಗಸಾದ ದಾಳಿ ಮೂಲಕ ಕ್ಲೀನ್ ಬೌಲ್. ಅಕ್ರಾಸ್ ಮಾದರಿ ಹೊಡೆತಕ್ಕೆ ನೋಟವನ್ನ ಇಟ್ಟರು. ಚೆಂಡನ್ನ ಸ್ಕ್ವೇರ್ ಲೆಗ್ ಕಡೆ ಹೊಡೆಯುವಂತಹ ಪ್ರಯತ್ನ, ಆದರೆ ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಇದರೊಂದಿಗೆ ಕಳೆದ ಓವರಿನಲ್ಲಿ 1 ಸಿಕ್ಸ್ ಅನ್ನು ಸಿಡಿಸಿದಂತಹ ಶಫೀಕ್ ನಿರಾಶಾದಾಯಕರಾಗಿ ಫೆವಿಲಿಯನ್ ಅತ್ತ. ತಂಡದ ಮೊತ್ತ 73. ಅಂತಿಮ 1 ಎಸೆತ ಬಾಕಿ ಇದೆ. ಹೊಸ ದಾಂಡಿಗ ನೌಫಲ್ ಅವರ ಆಗಮನವಾಗಿದೆ. ಹೊಸ ದಾಂಡಿಗ. ಅಂತಿಮ 1 ಎಸೆತ ಬಾಕಿ ಇದೆ. ಶರತ್ ಅಂತಿಮ ಓವರ್ ಅನ್ನ ಕೈಗೆತ್ತಿಕೊಂಡ್ರು. ಆ ಕಪ್ತಾನ ನೀಡಿದಂತಹ ಜವಾಬ್ದಾರಿಯನ್ನ ಇಲ್ಲಿವರೆಗೆ ಬಹಳಷ್ಟು ಯಶಸ್ವಿಯಾಗಿ ನಿಭಾಯಿಸಿದ್ರು. ಕೇವಲ 3 ರನ್ ಅನ್ನು ಬಿಟ್ಟುಕೊಟ್ಟು 1 ವಿಕೆಟ್ ಅನ್ನು ಕಬಳಿಸಿದ್ರು. ಇದೀಗ ಅಂತಿಮ ಬಾರಿ ಎಸೆಯಬೇಕಾಗಿದೆ ಶರತ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಶೇಕಿಂಗ್ ತುದಿಯಲ್ಲಿ ನೌಫ್. ಔಟ್ಸೈಡ್ ಆಫ್ ದ ಲೆಗ್ ಸಂಬಿತ ನಿರ್ಣಾಯಕರಿಂದ ಅಗಲ ಎಸೆದ ತೀರ್ಪು. ಮತ್ತೊಂದು ರನ್ನ ಸೇರ್ಪಡೆಯಾಗಿದೆ. ಅಂತಿಮ ಹಂತದಲ್ಲಿ ತನ್ನ ಲಯವನ್ನ ಕಳೆದುಕೊಂಡಂತಹ ದಾಳಿಗಾರ 1 ರನ್ ಅನ್ನ ಸುಲಭವಾಗಿ ಬಿಟ್ಟುಕೊಟ್ಟಾಗ ತಂಡದ ಮೊತ್ತ 74ರಲ್ಲಿದೆ. ಅಂತಿಮ 1 ಎಸೆದ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸಿನ ಮುಕ್ತಾಯಕ್ಕೆ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಶರತ್ ನೌಫ್ ಮುನ್ನುಗ್ಗಿ ಬಾರಿಸಿದ ಪ್ರಯತ್ನ. ಇಲ್ಲಿ ಬ್ಯಾಟ್ಸ್ಮನ್ ಮತ್ತು ಗೂಟ ರಕ್ಷಕನನ್ನ ವಂಚಿಸಿದಂತಹ ಚೆಂಡು 1 ರನ್ನಿಗೆ ಸೀಮಿತವಾದಾಗ ದ್ವಿತೀಯ ಪಂದ್ಯದ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಕ್ಕೆ ಬರೋಬ್ಬರಿ 75 ರನ್ಗಳನ್ನ ಗಳಿಸಿಕೊಂಡು 48 ಎಸೆತಗಳಲ್ಲಿ 76 ರನ್ನಿನ ವಿಜಯದ ಗುರಿಗಿದೆ ಎನ್ವಿಸಿ ಮಂಚಿ ತಂಡದ ಎದುರು. ಆದಷ್ಟು ಬೇಗ 2 ತಂಡದ ಆಟಗಾರರು ಮತ್ತೊಮ್ಮೆ ಅಂಕಣವನ್ನ ಪ್ರವೇಶಿಸಬೇಕು. ಸಮಯವನ್ನು ದಯವಿಟ್ಟು ವ್ಯರ್ಥ ಮಾಡಬೇಡಿ, ಗಮನಿಸಿಕೊಳ್ಳಿ. ಪಂದ್ಯಾಕೂಟಕ್ಕೆ ಗುತ್ತಿಗಾರು ಗ್ರಾಮ ಪಂಚಾಯತ್ನ ಸದಸ್ಯರು,
ಕ್ರೀಡಾ ಪ್ರೋತ್ಸಾಹಕರು ಕೊಡುಗೆ ದಾನಿಗಳಾಗಿರತಕ್ಕಂತಹ ಶ್ರೀಯುತ ಜಯಪ್ರಕಾಶ್ ಜಗದೀಶ್ ಬಾಕಿಲರವರು ಆಗಮಿಸಿದ್ದಾರೆ. ಅವರನ್ನ ಈ ಸಂದರ್ಭದಲ್ಲಿ ವೀರಮಾರುತಿ ಟ್ರೋಫಿ 2023 ಕ್ರಿಕೆಟ್ ಪಂದ್ಯಾಟಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ತಮ್ಮನ್ನ ಭವ್ಯ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇನೆ. ತಾವು ವೇದಿಕೆಯಲ್ಲಿ ಬಂದು ಆಸೀನರಾಗಿರ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ರಥಮ ಇನ್ನಿಂಗ್ಸ್ 4 ಓವರ್ನಲ್ಲಿ 49 ರನ್ ಕಲೆ ಹಾಕಿ ಶತಕದ ಸನಿಹದಲ್ಲಿತ್ತು ಎಂಸಿ ಅಡಕಪುತ್ತೂರು. ಆದರೆ ಅಂತಿಮ 4 ಓವರ್ನಲ್ಲಿ ಅತ್ಯುತ್ತಮವಾದ ಎಸೆತಗಾರಿಕೆ, 4 ಓವರ್ನಲ್ಲಿ 26 ರನ್ ಅನ್ನು ಬಿಟ್ಟುಕೊಟ್ಟಂತಹ ಎನ್ವಿಸಿ ಮಂಚಿ ತಂಡದ ಎಸೆತಗಾರರು ಅಂತಿಮವಾಗಿ ಎದುರಾಳಿ ತಂಡ 75 ರನ್ ಅನ್ನು ಗಳಿಸಿಕೊಂಡಿದೆ. 76 ರನ್ನಿನ ವಿಜಯದ ಗುರಿಯೊಂದಿಗೆ ಯಾವ ರೀತಿಯ 48 ಎಸೆತಗಳ ಮುಂದೆ 76 ರನ್ ಅನ್ನ ಬೆನ್ನತ್ತಬಹುದು ಎನ್ವಿಸಿ ಮಂಚಿ. ಮುಂದಿನ ದ್ವಿತೀಯ ಇನ್ನಿಂಗ್ಸ್ನ ವೀಕ್ಷಕ ವಿವರಣೆ ನೀಡಲಿಕ್ಕಿದ್ದಾರೆ ರಾಷ್ಟ್ರಭಾಷಾ ಹಿಂದಿಯ ವೀಕ್ಷಕ ವಿವರಣೆಗಾರರಾಗಿರತಕ್ಕಂತಹ ಗೋಪಿ ಸರ್ ಮಂಗಳೂರು ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. धन्यवाद सुकुमार. So 76 the target for NYC Manchi set by MCA Atkar. Managed to score 75 runs in the stipulated 8 overs. 76 the target for NYC Manchi, and their innings now going to begin exactly 9.5 runs per over. They have to score for victory. That means 76 they have to score. In the stipulated 48 deliveries with the help of 10 wickets. The present equation shows for them, and their innings now going to start. Sharat, the opener, in fact, Majid, the bowler, is now starts the fresh proceedings from the commentator box, and then the first ball of their innings is now coming up. So 76, they have to score for victory. And the first ball of their innings is now coming up. पहली गेंद लेकर गेंदबाज इस वक्त मजीद तैयार. शरत सामना करने के लिए रपारी की पहली गेंद दाहिने हाथ ओवर तक विकेट इस वक्त गेंदबाजी करते हुए. लेग स्पिन गेंदबाजी उछाला, पहली गेंद लगोन सीमा रेखा से बाहर 6 रनों के लिए. बेहतरीन स्ट्रोक इस वक्त is just called that one right from the mid of the bat and lofted that one in a style over long on fence, and with that 6 runs the runs are going to begin for them. बेहतरीन स्ट्रोक शरत के बल्ले से लगता हुआ, और इस छक्के के साथ रनों का सिलसिला यहाँ पर शुरू हो चुका है. और पहली गेंद लेग स्पिन गेंदबाजी ऑफ स्टंप से थोड़ी सी बाहर की ओर निकल गई हुई, और इस गेंद को खूबसूरती के साथ उछालते इस वक्त लॉन्ग ऑन सीमा रेखा से बाहर 6 रनों के लिए. एक बार फिर से गेंदबाज मजीद इस वक्त गेंदबाजी आगे बढ़ाते हुए. शरत पहली गेंद पर छक्का लगाने के बाद आक्रामक शुरुआत की सूचना इस वक्त दे चुके हैं. इस बार गेंद को उछालना चाहता, लगभग गेंद जमीन के साथ आते हुए, और बल्ले का बाहरी किनारा रखने के बाद पहले टिप्पे के बाद आफ्टर फर्स्ट बाउंस गेंद फील्ड कर ली गई. इस वक्त विकेट कीपर द्वारा रन से इस बीच बल्लेबाज को नहीं मिला. स्कोर रुक चुका है 6 रन बिना किसी नुकसान के. फिर से एक बार गेंदबाज यहाँ पर आगे बढ़ाते हुए. मजीद दाहिना तो ओवर द विकेट. यह गेंद जमीन के सहारे खूबसूरती के साथ गेंद को खेला, लेकिन बेहतर तरीके से गेंद किस वक्त रोका गया. स्ट्राइकर पर खतरा हो सकता है, लेकिन अंतिम क्षण में यहां पर
यहाँ पर यह विकेट गिर चुका रन आउट के रूप में। जोखिम भरा रन चुराना चाहता, सीधा थ्रो पहुंचा इस वक्त विकेट कीपर के हाथों में, एक्स्ट्रा कवर फील्डर द्वारा, और बल्लेबाज अपने क्रीज से कुछ इंच इस वक्त बाहर रह गया। तो पहला विकेट यहाँ पर गिर चुका। फर्स्ट विकेट लॉस फॉर देम, इट्स 6 फॉर द लॉस ऑफ 1 विकेट फॉर एनवीसी मंची। 76 they have to score in the stipulated 8 overs. And they lost their first wicket without facing any delay. In fact, I think the batsman is now backing to pavilion. तो नए बल्लेबाज का आगमन यहाँ पर होता हुआ नीतीश नए बल्लेबाज के रूप में। प्रज्वल की पारी यहाँ पर समाप्त हो चुकी है और इस वक्त स्ट्राइकर एंड की ओर इस वक्त कदम बढ़ाते हुए, और गेंदबाज मजीद इस वक्त गेंदबाज यहाँ पर आगे बढ़ाते हुए दाहिने हाथ ओवर द विकेट गेंदबाजी करते हुए। दाहिने हाथ के बल्लेबाज नए बल्लेबाज इस वक्त नीतीश, जो कि सामना इस वक्त करने के लिए तैयार। ये गेंद इस बार गेंद को ऑन साइड पर उछाला खूबसूरती के साथ, मिड विकेट सीमा रेखा से बाहर 6 रनों के लिए। इस बार थोड़े से सफल होते हुए गेंद को ऑन साइड पर खूबसूरती के साथ उछाला। डीप मिड विकेट पर जो फील्डर खड़े हुए थे, जीतोड़ कोशिश जरूर उन्होंने की, लेकिन गेंद उनके पहुंच से बाहर और सीमा रेखा को पार कर चुकी है छक्के के रूप में। और इस छक्के के साथ स्कोर बढ़कर पहुंच चुका है 12 रनों पर, 1 विकेट के नुकसान पर। पहला ओवर उनकी पारी का यहाँ पर प्रगति पर, हालांकि 1 विकेट जरूर गिर चुका है पहले ओवर में, लेकिन 2 छक्के अब तक बल्लेबाज यहाँ पर झड़ चुके हैं। तो अगली गेंद लेकर इस वक्त मजीद गेंदबाजी यहां पर आगे बढ़ाते हुए नीतीश इस वक्त सामना करने के लिए तैयार। दाहिने हाथ ओवर द विकेट, ये गेंद बैकफुट पर गया, स्क्वायर ऑफ द विकेट। गेंद को स्कूप किया खूबसूरती के साथ, कवर पॉइंट की दिशा में गेंद जाते हुए 1 रन मिलेगा। दूसरे रन के लिए दौड़ पड़े और तेजी के साथ दूसरा रन यहां पर पूर्ण कर चुके। इससे पहले के डीप कवर पॉइंट पर गेंद का पीछा करने के बाद गेंद को जब तक फील्ड करे फील्डर और थ्रो करे स्ट्राइकर एंड पर, नॉन स्ट्राइकर एंड पर, बल्लेबाज के पास मौका था 2 रन प्राप्त करने का। 14 रन बन चुके हैं बिना किसी नुकसान के। पहला ओवर यहां पर प्रगति पर, और फिर से एक बार गेंदबाज यहां पर आगे बढ़ाते हुए। ये गेंद ढीली गेंद थी, ऑफ स्टंप से काफी बाहर की ओर निकलती हुई, और वाइड का इशारा अंपायर का, और वाइड के इस रन के साथ स्कोर बढ़कर अब पहुंच चुका है 15 रनों पर। 15 फॉर द लॉस ऑफ 1 विकेट इन द ओवर नंबर फर्स्ट इन प्रोग्रेस। फिर से एक बार गेंदबाज यहां पर आगे बढ़ाते हुए मजीद, काफी लंबा ओवर उनका प्रगति पर। यह गेंद इस बार खूबसूरती के साथ गेंद को खेला, एक्स्ट्रा कवर पर गेंद पहुंची, रन के लिए दौड़ पड़े। नजदीकी मामला हो सकता था, निशाना स्टंप्सों पर टकरा था, लेकिन निशाना चूका और बल्लेबाज के पास समय था कि 1 रन के साथ वो अपना छोड़ यहां पर बदल सके, और 1 रन के साथ स्कोर बढ़कर अब पहुंच चुका है 16 रनों पर। 16 फॉर द लॉस ऑफ 1 विकेट, एक्सेप्ट दे लॉस्ट देयर 1 विकेट। एनवीसी मंची made a pretty good start. In fact, 16 runs they scored for losing 1 wicket after completion of first over. 60 runs more exactly. Now they have to score for victory in remaining 7 overs with a required run rate of just over 8.5 runs per over. 42 balls left and 60 runs more they have to score for victory. और गेंदबाज इस वक्त गेंदबाज यहां पर शुरू करते हुए गेंदबाज इस वक्त नया ओवर प्रारंभ करते हुए, फील्डिंग में जमाम बट यहां पर चलती हुई, और इस बीच नई ओवर की पहली गेंद लेकर गेंदबाज तैयार। दाहिने हाथ के बल्लेबाज शरत इस वक्त सामना करते हुए। अशोक गेंदबाज इस वक्त गेंदबाजी शुरू करते हुए शरत के लिए। दाहिने हाथ ओवर द विकेट इस वक्त गेंदबाजी आगे बढ़ाते हुए। ओवर की पहली गेंद लेकर तैयार अशोक। पहली गेंद, ये गेंद इस बार बिल्कुल जमीन के सहारे, absolutely fantastic one from the bowler, came along the carpet and went into the hands of wicket keeper after beating the batsman, and there is no possibility of any run. तो स्कोर इस वक्त रुक चुका है, कुल मिलाकर 16 रनों पर 1 विकेट के नुकसान पर। दूसरा ओवर यहाँ पर प्रारंभ हो चुका है। फील्डिंग इस वक्त उसी तरीके की फील्डिंग की सजावट यहाँ पर दिखाई देते हुए, विकेटों को इस वक्त सही करते हुए अंपायर, और खेल जो कि कुछ क्षणों के लिए यहाँ पर रुक चुका है। मैच नंबर 2 वीरामारुति ट्रॉफी 2023-2023 के अंतर्गत इस सुंदर से गुत्तिगार स्कूल मैदान पर खेला जाता हुआ, और इस श्रृंखला का दूसरा मैच यहाँ पर प्रगति पर, और इस वक्त मुकाबला यहाँ पर जारी है। एनवीसी
और एमसीए के बीच में, और एनवीसी मंची को इस वक्त 76 रन बनाने थे जब उन्होंने अपनी पारी की शुरुआत की थी। अब 16 रन बन चुके हैं पहले ओवर के बाद, 60 रन और चाहिए और गेंदे बाकी हैं 41। 60 रन मोर नाउ दे हैव टू स्कोर फॉर विक्ट्री इन रिमेनिंग 41 बॉल्स। और फिर से एक बार अशोक गेंदबाज यहां पर आगे बढ़ाते हुए, दाहिने हाथ के बल्लेबाज इस वक्त सामना करने के लिए तैयार। Second ball of his first over is now coming up. Right arm over the wicket. ये गेंद ऑफ स्टंप से काफी बाहर दिशाहीन गेंद थी और वाइड का इशारा अंपायर का। वाइड के इस रन के साथ स्कोर बढ़कर अब पहुंच चुका है 17 रनों पर, 1 विकेट के नुकसान पर। 17 for the loss of 1 wicket at the start of the second over in fact। और फिर से एक बार गेंदबाज अशोक इस वक्त गेंदबाज यहाँ पर आगे बढ़ाते हुए, दाहिने हाथ के बल्लेबाज सामना करने के लिए तैयार। Here he comes। ये गेंद बेहतर गेंद थी, गेंद को इस वक्त खेला, रन के लिए दौड़ पड़े तेजी के साथ। लिमिट ऑन पर जो फील्डर खड़े हुए थे थोड़े से पीछे, और इस बीच 1 रन के साथ स्कोर बढ़कर अब पहुंच चुका है 18 रनों पर, 1 विकेट के नुकसान पर। इट्स 18 फॉर द लॉस ऑफ 1 विकेट इन द ओवर नंबर 2 इन प्रोग्रेस। सुबह के 11 इस वक्त बचते हुए, धूप का प्रकोप इस बढ़ते हुए वक्त के साथ साथ यहाँ पर बढ़ता हुआ, और निस्संदेह एक बेहतरीन प्रतिष्ठित प्रेस्टिजियस क्रिकेट श्रृंखला वीरमारुति ट्रॉफी 2023 की शानदार प्रगति यहाँ पर होती हुई। और फिर से एक बार गेंदबाज अशोक का गेंदबाजी इस वक्त आगे बढ़ाते हुए, दाहिने हाथ के बल्लेबाज शरत इस वक्त सामना करने के लिए तैयार। 7 खिलाड़ी इस वक्त 20 गज के दायरे के अंदर तैनात। पावर प्ले के अंतर्गत दाहिना हाथ ओवर द विकेट। ये गेंद रिवर्स शॉट खेलना चाहा, लगभग जमीन के सहारे थे, गेंद पहुंची शॉर्ट स्क्वायर लेग की दिशा में ऑन साइड पर, यहाँ पर गेंद को फील्ड कर लिया गया। रन इस बीच बल्लेबाज को नहीं मिलेंगे। साझेदारी का जहां तक सवाल है, पार्टनरशिप का जहां तक सवाल है, इस वक्त एक पार्टनरशिप की सख्त जरूरत है। एनवीसी मंची को अगर उन्हें 76 रनों के लक्ष्य तक पहुंचना है तो। और अशोक एक बार फिर से गेंदबाजी यहां पर आगे बढ़ाते हुए, दाहिने हाथ ओवर द विकेट गेंदबाजी करते हुए, दाहिने हाथ के बल्लेबाज के लिए शरत का सामना करते हुए, ये गेंद उछाला खूबसूरती के साथ लॉन्ग ऑफ पर, लेकिन फील्डर वहां पर मौजूद है और इसी के साथ ये विकेट यहां पर गिर चुका है। ऐसा कहने पर कि हिट दैट वन टू हार्ड बट कांट फाइंड द गैप एज वेल। और जहां तक सवाल है लॉन्ग ऑफ फील्डर का, तो एक बेहतर जजमेंट के साथ इस कैच को उन्होंने लपका लॉन्ग ऑफ सीमा रेखा के अंदर, और इसी के साथ दूसरा विकेट यहां पर गिर चुका है। शरत की पारी समाप्त हो चुकी है। छक्का लगाने के बाद अपना विकेट खोकर वो पेविलियन वापस लौटते हुए दूसरा विकेट यहां पर गिर चुका है 18 रनों के ओवर पर। इट्स 18 फॉर द लॉस ऑफ 2 विकेट्स। So number 4 batsman is now comes out to the middle. निहाल नंबर 4 बल्लेबाज की हैसियत से इस वक्त क्रीज पर मौजूद, और वो इस वक्त सामना करेंगे अशोक की ओवर की अगली गेंद का। फील्डिंग में जमावट यहाँ पर चलते हुए खेल जो कि कुछ क्षणों के लिए यहाँ पर रुक चुका है। अशोक काफी लंबा ओवर उनका यहाँ पर प्रगति पर। दाहिने हाथ राउंड द विकेट इस वक्त गेंदबाजी करते हुए, दाहिने हाथ के बाएं हाथ के बल्लेबाज निहाल इस वक्त सामना करने के लिए तैयार। 2 मात्र फील्डर 20 गज के दायरे के बाहर तैनात। लॉन्ग ऑन थोड़ा सा वाइडर और लॉन्ग ऑफ थोड़ा सा सीधा इस वक्त ठीक सीमा रेखा के पास तैनात, लंबे स्ट्रोक्स रोकने के प्रयत्न में। और इस बीच गेंदबाज अशोक गेंदबाजी आगे बढ़ाते हुए, दाहिना तो ओवर द विकेट ऑन साइड पर, टॉप एज जब मौका हो सकता है, मिड विकेट फील्डर गेंद के नीचे आते हुए और इस कैच को लपकने में सफल। ऑन साइड पर गेंद को स्विंग करना चाहता, गेंद टॉप एज पर टकराए, ऐसा कहने पर जस्ट गेट सम एक्स्ट्रा बाउंस एट द लास्ट मोमेंट, और टॉप एज पर गेंद टकराने के बाद हवा में उछली और आखिरकार इस कैच को बेहतर तरीके से लपक लिया गया इस वक्त शॉर्ट मिड विकेट क्षेत्र पर। एक और विकेट गिर चुका है। पारी इस वक्त संकट की स्थिति में नजर आते हुए एनवीसी मंची की इस वक्त 18 रनों पर तीसरा विकेट खो चुका है। पहली गेंद पर गोल्डन डक के रूप में निहाल का विकेट यहां पर गिर चुका है 0 पर। ही इज आउट फॉर गोल्डन डक and the third wicket lost for NVC Manchi. It's 18 for the loss of 3 wickets. They are looking in trouble now.
लोहित का आगमन यहाँ पर होता हुआ और वो इस वक्त स्ट्राइकर एंड की ओर अपना कदम बढ़ाते हुए। तो इस वक्त एनवीसी मंच को चाहिए एक साझेदारी यानी पार्टनरशिप अपने मंजिल की ओर अग्रसर होने के लिए। और इस बीच अशोक अपनी ओर की अगली गेंद लेकर इस वक्त तैयार, दाहिने हाथों पर द विकेट। इस वक्त गेंदबाजी आगे बढ़ाते हुए ये गेंद अच्छी गेंद है, स्वीप करना चाहा लगभग जमीन के सहारे और गेंद फॉरवर्ड शॉट लेग क्षेत्र पर फील्ड कर ली गई फील्डर द्वारा। ओवर की समाप्ति, 2 ओवर की समाप्ति के बाद 18 रन बन चुके हैं। सिर्फ 2 रन इस ओवर में अशोक ने प्रदान किए। He considered just 2 runs in this over, and after completion of 2 overs, they are still searching for the right track. In fact, 18 runs they scored for losing 3 wickets for NVC Manchi, and now exactly 58 more runs. Now they have to score for victory with a required run rate of exactly 9.66 runs per over, 9.67 in fact. The required run rate for them at this situation. 58 they have to score for victory in remaining 36 deliveries. That means in 6 overs with a required run rate of exactly 9.67 runs per over. और तीसरा ओवर यहाँ पर शुरू होता हुआ कमेंटेटर बॉक्स एंड की ओर से। और मजीद गेंदबाज यहाँ पर शुरू करते हुए पहले ओवर में 16 रन उन्होंने प्रदान किए थे, लेकिन इसके बावजूद उनके कप्तान ने उन पर विश्वास रखते हुए अपना उनको दूसरा ओवर इस वक्त सौंपा है। और देखना यह है कि वो कप्तान के विश्वास को किस हद तक बरकरार रख पाते हैं इस ओवर पे। और ओवर की पहली गेंद लेकर तैयार। 2 ओवर के खेल के पश्चात फील्डिंग के प्रतिबंध हट चुके हैं, पावर प्ले समाप्त हो चुका है और फील्डर इस वक्त मैदान पर छा चुके हैं। तीसरा ओवर प्रारंभ होता हुआ। माजिद ओवर की पहली गेंद लेकर तैयार, फील्डिंग में जमावट करते हुए लंग ऑफ एक्स्ट्रा कवर, लंग ऑन थोड़ा सा वाइड, डीप मिड विकेट, डीप बैकवर्ड स्क्वायर लेग ठीक सीमा रेखा के पास तैनात दाहिने हाथ के बल्लेबाज के लिए। और 4 खिलाड़ी कुल मिलाकर 20 गज के दायरे के अंदर मौजूद। गली शॉट एक्स्ट्रा कवर और शॉट फाइन लेग कहना पड़ेगा। और एक फील्डर इस वक्त जाते हुए शॉट मिड विकेट पर। और ओवर की पहली गेंद लेकर माजिद तैयार, दाहिने हाथ ओवर द विकेट इस वक्त गेंदबाजी यहां पर आगे बढ़ाते हुए दाहिने हाथ के बल्लेबाज के लिए। पहली गेंद, ये गेंद इस बार बेहतर गेंद थी, तेज तरीके की विकेट कीपिंग, लेकिन बल्लेबाज क्रीज पर मौजूद और इस वजह से सब कुछ सुरक्षित उनके लिए। एक डॉट गेंद यहाँ पर गिर चुकी है और माजिद अपनी ओर की अगली गेंद लेकर इस वक्त तैयार। दाहिने हाथ के बल्लेबाज इस वक्त सामना करते हुए माजिद की ओवर की अगली गेंद का ये गेंद इस बार स्क्वायर ऑफ द विकेट गेंद को उछाला, लेकिन वहां पर फील्डर मौजूद और बेहतर तरीके से इस कैच को लपक लिया गया वहां पर। He hit that one square of the wicket at the last moment and brilliantly taken by the fielder, just coming towards to his front side 8 to 10 step to grab the ball just over the ground। और इस बेहतर कैच की वजह से, इस बेहतरीन कैच की वजह से एक और विकेट यहाँ पर गिर चुका है और निहाल आउट होकर पेविलियन वापस लौटते हुए 0 पर और 18 रनों पर चौथा विकेट यहाँ पर खो चुका है। एनवीसी मंची इस वक्त काफी संकट की स्थिति में नजर आती हुई। They are looking deep in trouble now. 18 runs they scored and they lost their 4 top-enders wickets and still in overall calculation 58 more runs now they have to score for victory in remaining 35 deliveries. That means in remaining 5.5 overs। और जहां तक जैसा कि मैं पहले भी फरमा चुका, जहां तक साझेदारी का सवाल है, इस वक्त उनको एक साझेदारी यानी पार्टनरशिप की सख्त जरूरत है। और इस बीच लोहित का आगमन यहाँ पर होता हुआ, माफ कीजिए योगेश का आगमन यहाँ पर होता हुआ और इस वक्त तो माजिद की गेंदों का सामना करने के लिए तैयार। दाहिने हाथ ओवर द विकेट माजिद गेंदबाजी करते हुए ये गेंद इस बार स्क्वायर ऑफ द विकेट, गेंद तो खेला एक्स्ट्रा कवर पर रहा, लेकिन वहां पर गेंद तक नहीं पहुंच पाए फील्डर और इस बीच बल्लेबाज के पास मौका था 1 रन प्राप्त करने का। हालांकि जीत और कोशिश उन्होंने जरूर की थी गेंद तक पहुंचने की, लेकिन अंतिम अक्षर में गेंद तक नहीं पहुंच पाए और इस बीच 1 रन का इजाफा यहां पर हो चुका है। 19 फॉर द लॉस ऑफ 4 विकेट इन द ओवर नंबर 3 इन प्रोग्रेस। गेंदबाज इस बीच माजिद अपनी ओर की अगली गेंद लेकर तैयार। दाहिने हाथ के बल्लेबाज इस वक्त सामना करते हुए रिवर्स शॉट, गेंद को खेला इस वक्त थर्ड मैन की दिशा में, गेंद का पीछा करते हुए फील्डर 1 रन मिलेगा, दूसरे रन के लिए दौड़ पड़े और यशस्वीतम दूसरा रन यहां पर पूर्ण करते हुए
ऐसा कहना पड़ेगा, just played that one with a twisted bat at the last moment and because of that he gets a couple run for that stroke और इन 2 रनों के साथ स्कोर बढ़कर अब पहुंच चुका है 24 रनों पर 4 विकेट के नुकसान पर। It's 24 for the loss of 4 wicket in the over number 3 in progress. Still the batsmen of NVC Manchi are now fighting back और गेंदबाज मजीद एक बार फिर से तैयार, गेंदबाजी आगे बढ़ाते हुए दाहिने हाथ ओवर द विकेट, जमीन के सहारे गेंदबाजी करते हुए रिवर्स शॉट खेलने के प्रयास में चूके और गेंद स्टंप्सों पर जा टकराए और इसी के साथ एक और विकेट यहां पर गिर चुका है। लोहित रिवर्स शॉट खेलना चाहते थे, चूके पूरी तरह गेंद के लाइन पर नहीं आ पाए, बिल्कुल जमीन के सहारे गेंद आती हुई बल्लेबाज के बल्ले को वंचित करती हुई सीधे गेंद टकराए लेग स्टंप पर, गिल्लिया बिल्स डिस्टर्ब होते हुए और इसी के साथ ये 21 रनों पर 5वां विकेट गिर चुका है। काफी संकट की स्थिति में इस वक्त नजर आता हुआ एनवीसी मंची 21 रनों पर 5वां विकेट यहां पर खो चुका है। इट्स 21 for 5। So number 7 batsman Deepak is now comes out to the middle और यहाँ पर देखना ये है कि दीपक अब क्या करते हैं। तो माजिद अपनी अगली गेंद लेकर तैयार, दाहिने हाथ के बल्लेबाज दीपक का जो कि इस वक्त सामना करते हुए और जहां तक सवाल है लॉन्ग ऑफ एक्स्ट्रा कवर, डीप थर्ड मैन इस वक्त मौजूद, कोई डीप कवर पॉइंट इस वक्त तैनात नहीं और ओवर की अगली गेंद लेकर माजिद इस वक्त गेंदबाज यहां पर आगे बढ़ाते हुए ये गेंद ऑफ स्टंप से बाहर, गेंद को खूबसूरती के साथ निकाला, इस वक्त तक कवर पॉइंट पर गेंद पहुंची और डीप कवर पॉइंट पर जब तक गेंद को फील्ड किया जाता बल्लेबाज के पास मौका 1 रन प्राप्त करने का। 3 ओवर के समाप्ति 22 रन बन चुके हैं 5 विकेट के नुकसान पर। 22 for the loss of 5 wicket after completion of 3 overs scored by NVC Manchi. Still they are searching for the right track. एक प्रतिष्ठित प्रेस्टिजियस क्रिकेट टूर्नामेंट, क्रिकेट श्रृंखला यहाँ पर एक शानदार प्रगति करती हुई वीरा मारुति ट्रॉफी 2023-2023 के अंतर्गत इस श्रृंखला का शानदार तरीके से आयोजन किया है। वीरा मारुति स्पोर्ट्स क्लब रजिस्टर्ड गुत्तिगार सुल्या तालुक इनके आश्रय में ये श्रृंखला जो कि एक बेहतरीन प्रगति यहाँ पर करती हुई सुंदर से स्कूल ग्राउंड गुत्तिगार पर, और जहाँ तक इस श्रृंखला के मैचेस का सवाल है तो दूसरा मैच का उत्तरार्ध यहाँ पर प्रगति पर और विजय के लिए अभी भी 56 और रनों की दरकार, जबकि 5 ओवर का खेल अभी भी बाकी। रिक्वायर्ड रन रेट इस वक्त जा पहुंचा है 11.20 रन प्रति ओवर। एग्जैक्टली the required run rate is now gone up to exactly 11.20 runs per over. 56 they have to score and remaining their 30 deliveries, that means in they are remaining 5 overs। चौथे ओवर की पहली गेंद इस बार ऑफ स्टंप पर आती हुई गेंद को कट करना चाहा और अंतिम क्षण में गेंद को वो ठीक तरह से खेल नहीं पाए। आई थिंक इट्स गॉट अ बैट ऑन दैट एट द लास्ट मोमेंट। 1 रन मिलेगा और 1 रन के साथ स्कोर बढ़कर अब पहुंच चुका है 23 रनों पर 5 विकेट के नुकसान पर। 23 फॉर द लॉस ऑफ 5 विकेट। रऊफ गेंदबाज यहां पर शुरू कर चुके हैं। फुल टॉस, विकेट कीपर के सिर के ऊपर से गेंद निकली, इस वक्त उछालने के प्रयास में चूके थे बल्लेबाज का टॉप पिच पर गेंद टकराने के बाद विकेट कीपर के ऊपर से गेंद निकली। शॉर्ट थर्ड मैन पर 1 रन का इजाफा यहां पर हो चुका है और 1 रन के इजाफे के साथ स्कोर बढ़कर अब पहुंच चुका है 24 रनों पर। रन्स अभी भी सिंगल्स के रूप में बनते हुए और चौके और छक्कों का जहां तक सवाल है इस वक्त उन्हें चंद चौके और छक्कों की सख्त जरूरत है इस मैच में वापसी करने के लिए। अफसर जब बाहर कट किया, इस बार खूबसूरती के साथ स्कूप कर दिया, कवर पॉइंट सीमा रेखा की ओर गेंद बढ़ती हुई, लंबा दौड़ लगाकर जब तक गेंद को फील्ड करे फील्डर, बल्लेबाज के पास मौका था 2 रन प्राप्त करने का। नो बॉल का इशारा इस वक्त स्कोर लेग अंपायर का और 3 रन कुल मिलाकर उनके खाते में जोड़े जाएंगे। 3 रन नाउ एडेड टू द टोटल और इन 3 रनों के साथ स्कोर बढ़कर अब पहुंच चुका है 27 रनों पर 5 विकेट के नुकसान पर। 27 फॉर द लॉस ऑफ 5 विकेट इन द ओवर नंबर 4 इन प्रोग्रेस। रऊफ फ्री हिट गेंद इस वक्त बल्लेबाज के लिए और बाएं हाथ राउंड द विकेट इस वक्त गेंदबाजी करते हुए रिवर्स शॉट खेलना चाहा, फ्री हिट गेंद पर खेल नहीं पाए, रन के लिए दौड़ पड़े, विकेट कीपर तेजी के साथ गेंद पर झपके लेकिन 1 रन लेने से बल्लेबाज को नहीं रोक पाए और 1 रन के साथ स्कोर बढ़कर अब पहुंच चुका है 28 रनों पर 5 विकेट के नुकसान पर। इट्स 28 फॉर द लॉस ऑफ 5 विकेट्स इन द ओवर नंबर 4 इन प्रोग्रेस। स्टिल couple of balls left, 3 balls left in fact in this over और रऊफ इस बीच तैयार। दोनों बल्लेबाज आपस में कुछ बातचीत करने के बाद अपने स्वस्थान पर वापस लौटते हुए और रऊफ इस वक्त अपनी ओर की अगली गेंद लेकर तैयार। बाएं हाथ
राउंड द विकेट इस वक्त गेंदबाजी आगे बढ़ाते हुए ये गेंद बेहतर गेंद थी इस बार बिल्कुल जमीन के सहारे गेंद को खेला नॉट क्वाइट पिटली गेट द लास्ट मोमेंट ही गेट्स इन अ सिंगल फॉर दैट स्ट्रोक और एक रन के साथ स्कोर बढ़कर अब पहुंच चुका है कुल मिलाकर 29 रनों पर 5 विकेट के नुकसान पर 29 फॉर द लॉस ऑफ 5 विकेट इन द ओवर नंबर 4 इन प्रोग्रेस और रऊफ एक बार फिर से गेंदबाज यहां पर आगे बढ़ाते हुए बाएं हाथ राउंड द विकेट ये गेंद स्वीप किया खूबसूरती के साथ शॉट मिड विकेट पर मिसफील्ड और यहां पर बल्लेबाज दौड़ पड़े दूसरे रन के लिए लेकिन इस बार खतरा पैदा हो सकता है और इसी के साथ ये विकेट यहां पर गिर चुका है After completing a single, they come back for the unnecessary second run, and because of that, one of the batsmen lost his wicket in the face of run out. 30 for the loss of 6 wicket now. और काफी संकट की स्थिति में इस वक्त नजर आता हुआ एनवीसी मंची 30 for the loss of 6 wickets now with just a ball to go in this over. So still a ball left in this over और इस ओवर की अंतिम गेंद लेकर इस वक्त रऊफ गेंदबाजी करने के लिए तैयार जबकि नए बल्लेबाज का आगमन यहां पर हो चुका है कार्तिक का और कार्तिक इस वक्त सामना करेंगे रऊफ की ओवर की अंतिम गेंद का और इस ओवर में अंतिम बार रऊफ इस वक्त गेंदबाजी यहां पर आगे बढ़ाते हुए रऊफ बाएं हाथ राउंड द विकेट रऊफ इस वक्त गेंदबाजी करते हुए ये गेंद इस बार ऑन साइड पर गेंद को बोलना चाहा एक्स्ट्रा विकेट गेंद थी लेकिन से कुछ ज्यादा बाहर क्यों नहीं निकल रहे थे और ओवर की समाप्ति सफल ओवर समाप्त हो चुका है रऊफ का जिसमें सिर्फ 5 रन उन्होंने प्रदान किया 30 रन बन चुके हैं और 6 विकेट के नुकसान पर 30 फॉर द लॉस ऑफ 6 विकेट आफ्टर कंप्लीशन ऑफ 4 ओवर्स द बैट्समैन ऑफ एनवीसी मंची आर स्टिल सर्चिंग फॉर द राइट ट्रैक 4 ओवर्स लेफ्ट इन देयर इनिंग्स 46 more runs they have to score for victory in remaining 4 overs with the required run rate of exactly 11.50 runs per over they have to score for victory और देखते हैं इन बचे हुए 4 ओवर में उनकी पारी में क्या होता है तो 46 रन इस वक्त बनाने हैं 46 they have to score in remaining 4 overs and let's see what will happen in this remaining 4 overs और इससे पहले कि 5वां ओवर प्रारंभ हो माइक्रोफोन पर अब मैं आमंत्रित करना चाहूंगा मेरे काबिल दोस्त अंग्रेजी में सतीश को आगे का आंखों देखा सुनाने के लिए सतीश धन्यवाद थैंक यू Thank you very much, Gopi. So, chasing 76 to win this match, NVC Manchi still searching for the right track and managed to score 30 runs in 4 overs. That means another 46 runs required for the victory. They're going for the big one. Ball is in there. It's going to be a chance here for the long off field and making no mistake at all. The first ball of the over number 5 is a wicket for team MCA Adka and they got a very important breakthrough. The bowler just came into ball. Bharat picked up a wicket in his first ball. And Bharat is a fantastic leg spinner and tall man, but he's got a very good tournament in the recent 2-3 days back PPL Pakalarka Premier League 2023. So Bharat is bowled a fantastic performance actually in that particular tournament and he picked up first wicket in his first ball, dismissing one more wicket of the opposition NVC Manchi. NVC Manchi, they are looking in a deep trouble and the partnership which is badly required in the remaining overs if they wanted to win this match. So far it's a slow going, 46 to win this match. The 12 runs per over is the required run in the beginning itself in this beginning of the over number 5. Bharat second time is over. Right arm over the wicket balls to Subramanya. Subramanya this time going for the drive. Misses the line completely. Wicket keeper behind the stump and disturbs the stumps but no damage done. Umpire at square leg and one of the legendary player of Gange cricketers Subramanya Manikanta and is at square leg and umpire Ravi Uppala, one more most experienced umpire and former cricketer as well for MCA. And he's doing a fantastic job so far in this particular tournament. Ravi Uppala, more than 27 years of experience in the field of umpiring. Meanwhile, one more good delivery. The Bharat is bowling that tighty line outside the line of off stump. Perfect delivery to ball to the new batter. And Subramanya missed it completely from his bat and the wicketkeeper behind the stump did the rest back to bowler. Dries, lack of placement, straight to the hands of short mid-off, no question of any run.
And so far in this over, no run scored and 4 deliveries, 1 wicket and no run conceded. Bharat again with a short run off, right over the wicket bounce. This time again going across the line of the delivery. One more dotted delivery. It's opportunity for Bharat to bowl the maiden over. And it's going to be a first maiden over if able to bowl that dotted delivery in this last delivery. Wait and see, can Bharat will going to manage to get the first maiden of this over. Oh, got an opportunity here. Bharat right arm over the wicket bounce. This time batsman tries up his ball is in there, but a single has been taken in the legation. So just missed that opportunity to bowl the maiden over. But it's a very good over. Just a single run and a wicket in that over there for Bharat after completion of over number 5. Searching for the right track, still struggling in the middle. And we see Manji managed to score 31 for the loss of 7 wickets. Outstanding bowling spell here for Bharat. 1 over no made and conceded 1 run and picked up 1 wicket. 18 balls and 45 runs required for the victory. The target is looking very stiffer and stuffer in this particular match here for NVC. Match number 3, Success Guthigaru versus UFC Ubar. And one more good match is coming up here. And most reputed teams will going to clash in the first round of this prestigious Veeramaruthi Trophy 2023. Season 3. Ashok brought an attack from the commentary box and the bright sunny morning out here in this most beautiful school ground. This time he lofted and he got a fielder than the deep long on. All in sudden we can see that hard to get the sixes here because of the wind direction. In the morning it's so different and a huge wind passing in the middle in the morning, but now it's a time exactly 11:30. The wind is not that much of enough for the batsman to get the distance, especially in front of wicket. And ball just landed safely to the hands of deep long on. The one more wicket is back into pavilion. The wicket number 8 is back into pavilion of NVC Manchi. They are now looking in a serious trouble. Absolutely, they are in a serious trouble. 8 wickets gone, long way to go as Lakshman came into middle. Ashok bowling away from us. Right arm of wicket balls. Again nicely bowled. Incoming delivery straight to the hands of fielder. Fumble from the fielder. Opportunity which is created for the run out. Because of that fielder is misfielded. And they cross off for a single. With a single score, one moves on to 32 on the board for the loss of 8 wickets. Again bowler bowls. Ashok. Right arm of wicket. This one tries that powerfully down to deep long off region by Karthik. Down to Karthik, the fieldsman there in the deep long off. One more single is added to let it with that single score. Moves on to 33 on the board. Outstanding cricket tournament is going on. An outstanding live telecast from Bedra Media under the leadership of Irfan, one of the most popular YouTube channel, especially as far as the cricket is concerned, Underarm cricket is concerned. One who starts a new era in Underarm cricket, and the social media nowadays it's going to be a common in Underarm cricket, and cricket lovers from not only from this area but all over the world can enjoy the live telecast of this Underarm cricket, which is a pride of South Kent district and even the Sulya district. Again, nice to driven down to square leg division. There is no fielder in the deep. That's going to be a boundary here after a long time. The breaking the shackle, but it's too late. Might be from the batters. Got a boundary at last, and with that boundary score, but numbers on to 38 on the board for the loss of 8 wickets. And Karthik is a boy batter, is able to get the boundary there. No protection has been given in the square of the wicket, in the square in front of square. And fine leg inside the ring, so batsman capitalizing that opportunity to get that boundary. Ashok again, right arm over the wicket balls, again bowling down the leg stump. It's going to be a punishable from umpire Mani Gangeya. Signals are wide. And one more single has it to total score. Numbers on to 39 on the board. And without for the loss of 8 wickets. Ashok again back to his bowling mark. Right arm over the wicket balls. This time he lofted, mighty one. I think it's going to be a chance here for the fielder. Oh my goodness, third attempt able to take the catch. Once this looks like the Faisal who is charging in from the whitish long on, almost towards a straight long on. And once the ball just slipping out of his hand, he got a hand onto that, the left hand. Ball slipped out of his hand. In the second hand, again he managed to have one more opportunity, and third attempt once again he able to take the catch. 9 wickets back into pavilion at the score of 39.
The last wicket of NVC is walking towards the middle. Excellent piece of fielding there from Faisal. It's not so easy to cover the ground from deep long on to straight long on. Once it looks right when the batsman is hoisting it over, it looks like it's going to be maximum. But unfortunately, ball is just landed into the hands of the fielder. Good catch taken. And over number 6 completed. 7 will going to start from the commentary box and Fayaz. With a short run off, right arm over the wicket to the right hand batsman. Going for the cut shot to go outside edge of the bat, but they're not interested for the run. Knows that because these singles will not going to help the team to win this match. 39 for the loss of 9 wicket. Vinith is a new batsman in. But Karthik is a batter, just left the ball, thinking about it going to be a wide, but well within the reach of the batter, so no question of any run. One more dotted delivery. Again, up and over, plays it down to deep backward point region, and before the fielder from inside the ring to run across towards the backward point region, and a couple of runs, and no ball called by umpire because that ball is above the waist level. A little bit difficult one for the batter, rightly so. Umpire signaled it's no ball. So with that no ball, scoreboard is moving towards a 42 on the board. Inside out, lofted, and it's on bounce. Good collection. Very good save there from the fielder in the deep long off. He's a tall fielder than the deep long off, so that he managed to tackle with the bounce. Majid is the fielder there in the long off. Outstanding fielding, saving a couple of runs for his team. And scoreboard numbers on to 44 on the board. Over number 7 in progress. 5th time in this over. Defensively played and no chance of any run. Fayaz. Again bowling with a short runner. Again that's going to be a no ball. Again the batsman has got a beamer, and rightly so umpire called it's a no ball. That's going to be a free hit delivery for Karthik. Again wide call by umpire. One more addition to total. In addition of the single, scoreboard was on to 46. Again drives firmly down to deep long off. Again the same fielder Majid, his experienced campaigner who represents one of the top team of South Kent district, Team Elegant. The fields the ball in Dubai. Of course, Team Elegant is one team who is representing both in Underarm and Overarm cricket as well, and even overseas countries, in Gulf countries, Team Elegant. And in that Team Elegant, Majid is performing for that team. So one more over completed of completion over number 7. It's a 47 on the board. Still long way to go. And the last over remaining. Target is 76, and that means 35 runs required for the victory. 29 runs required for the victory. Correction. 29 required from last over. So Bharat, one who bowled a magnificent over, the over of wicket taking as well as 1 run he bowled, and I will go into ball the last over. And 29 required from the last over. Deep mid wicket, deep backward square, like in front of square, one at long on. The long off is there, deep extra cover. The 5 fielders outside the circle. Backward point, short mid off, short fine leg and short mid wicket. The fielder, 4 fielders inside the ring. First ball outside now off stump. Quicker one there from Bharat, and batsman Karthik wanted to push the ball on the offside region, misses this completely. And 5 balls, 29 required. Last opportunity, 5 sixes required for the victory. And Karthik is so much interested to consume all the deliveries of the last over. And now 4 deliveries remaining, and no attempt at all from the batsman. Again Bharat. Once again played it defensively. It's a quite interesting kind of technique here from Karthik. 3 balls, 29 required for the victory. Bharat again. Right arm over the wicket. Again the defensively played. 2 balls remaining. Will Bharat able to get the wicket here of Karthik? It's going to be a big challenge.
This time he went for the reverse sweep. Wicket keeper missed it. Ball running down to deep third man boundary for 4. Lucky boundary. It's from the bat. Got a bat onto that. And the way that boundary score moves on to 51. Again Bharat. Ball stick. And Karthik defended. And over completed. Comprehensive victory. And the victory here for team MC at Kaputtur. Comprehensive victory. The 2 matches which is a little bit disappointed at one-sided matches is comes to an end. And wait and see how will going to be the third match. Success Kukarabetu takes on UFC Ubar in the next match. And for that I would like to call upon Mr. Sukumar Guthigaru to take over the microphone in state language, sweet language, Kannada. Thank you. So man of the match, which is goes to the batter, one who responsible for the youth score, one hitting 4 sixes and getting some good total for his team as a Naufal, who's just as a man of the match. Naufal of MCA at Kaputtur, please come here and collect your man of the match award from our chief guest. JC Shrajan Mundodi, and a member of JCI Panjasri will going to be a chief guest for the presentation of man of the match. Man of the match, which is goes to Naufal of MCA at Kaputtur. Please come here and collect your man of the match award. Demadi MCA at Kaputtur ತಂಡದ ನೌಫಾಲ್ ಇವರು ವೇದಿಕೆಗೆ ಆಗಮಿಸಬೇಕು. ತಮ್ಮ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಮುಖ್ಯ ಅತಿಥಿ ಗಣ್ಯರಾದಂತ ಜೆಸಿ ಸೃಜನ್ ಮುಂಡೋಡಿ ಸದಸ್ಯರು JCI ಪಂಜಶ್ರೀ ಇವರು ಇದನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. So big hand here for Naufal for his entertainment, quick fired 26 runs with the help of 4 sixes and played a very good innings, match winning innings for his team. Congratulations for the winner. Thank you very much once again for JC Srajan for your cooperation for the success of this cricket tournament. Thank you. Thanks a lot. ದಯವಿಟ್ಟು ಕಳೆದ ಪಂದ್ಯದಲ್ಲಿ ಗೆದ್ದಂತಹ ಎಂಸಿಎ ಅಡ್ಕ ಪುತ್ತೂರು ತಂಡದ ಸರ್ವ ಸದಸ್ಯರು ಪ್ರಶಸ್ತಿ ವಿತರಣಾ ವೇದಿಕೆಯ ಬಳಿ ಛಾಯಾಚಿತ್ರಕ್ಕಾಗಿ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಂಸಿಎ ಅಡ್ಕ ತಂಡದ ಸರ್ವ ಸದಸ್ಯರು ಆದಷ್ಟು ಬೇಗ ಪ್ರಶಸ್ತಿ ವಿತರಣಾ ವೇದಿಕೆಯ ಬಳಿ ಆಗಮಿಸಬೇಕು. ಹಾಗೇನೆ ಎಂವಿಸಿ ಮಂಚಿ ತಂಡದ ಕಪ್ತಾನ ಸಂಘಟಕರನ್ನ ಭೇಟಿಯಾಗಬೇಕು ಆದಷ್ಟು ಬೇಗ. ಎಂಸಿಎ ಅಡ್ಕ ತಂಡದ ಸರ್ವ ಸದಸ್ಯರು ಛಾಯಾಚಿತ್ರಕ್ಕಾಗಿ ಪ್ರಶಸ್ತಿ ವಿತರಣಾ ವೇದಿಕೆಯ ಬಳಿ ಆಗಮಿಸಬೇಕು. ಹಾಗೇನೆ ಎಂವಿಸಿ ಮಂಚಿ ತಂಡದ ಕಪ್ತಾನ ದಯವಿಟ್ಟು ಸಂಘಟಕರನ್ನ ಆದಷ್ಟು ಬೇಗ ಭೇಟಿ ಆಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಂವಿಸಿ ಮಂಚಿ ಮುಂದಿನ ಪಂದ್ಯಕ್ಕಾಗಿ ಇದೀಗ ಅಂಕಣದಲ್ಲಿದೆ. ಸಕ್ಸಸ್ ಕುಕ್ಕರಬೆಟ್ಟು ತಂಡದ ವಿರುದ್ಧವಾಗಿದೆ UFC ಉಬರ್. ನಾಣ್ಯ ಚುಮ್ಮಗೆಯನ್ನು ಗೆದ್ದಂತಹ UFC ಉಬರ್ ತಂಡದ ಕಪ್ತಾನ ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಂಡು ಎದುರಾಳಿ ತಂಡವನ್ನ ಸಕ್ಸಸ್ ಕುಕ್ಕರಬೆಟ್ಟು ತಂಡವನ್ನ ಬ್ಯಾಟಿಂಗ್ಗೆ ಆಹ್ವಾನಿಸಿದೆ. ಆರಂಭಿಕ ದಾಂಡಿಗರು ಈಗಾಗಲೇ ಅಂಕಣದಲ್ಲಿ ಅಭಿಲಾಷ್ ಮತ್ತು ಜಾಬಿ. ಶೇಕಿಂಗ್ ತುದಿಯಲ್ಲಿ ಅಭಿಲಾಷ್, ನಾನ್ ಶೇಕಿಂಗ್ ವಿಭಾಗದಲ್ಲಿ ಜಾಬಿ. ಸಕ್ಸಸ್ ಕುಕ್ಕರಬೆಟ್ಟು ತಂಡದ ಆರಂಭಿಕ ದಾಂಡಿಗರು. ಎಸೆತಗಾರಿಕೆ ವಿಭಾಗದಲ್ಲಿ ಫಯಾಜ್.
UFC ಉಬರ್ ತಂಡದ ಫಯಾಜ್ ಎಸೆತಗಾರಿಕೆ ಭಾಗದಲ್ಲಿ ಗಮನಿಸಿಕೊಳ್ಳಿ. 8 ಓವರಿನ ಈ ಪಂದ್ಯಾಟ, ಪ್ರತಿಯೊಂದು ಓವರಿಗೂ 4 ನಿಮಿಷವನ್ನು ಈಗಾಗಲೇ ಸಂಘಟಕರು ನಿಗದಿಪಡಿಸಿದ್ದಾರೆ. ಪ್ರತಿಯೊಂದು ಇನ್ನಿಂಗ್ಸ್ ಕೂಡ 32 ನಿಮಿಷದಲ್ಲಿ ಮುಕ್ತಾಯ ಆಗಲೇಬೇಕು. ಇಲ್ಲದಿದ್ದಲ್ಲಿ ಮುಂದೆ ಸಂಘಟಕರು ಮತ್ತು ನಿರ್ಣಾಯಕರು ಕೈಗೊಳ್ಳುವಂತಹ ತೀರ್ಮಾನಗಳಿಗೆ ತಾವು ಬದ್ಧರಾಗಿರಬೇಕು. ಗಮನಿಸಿಕೊಳ್ಳಿ, ಪ್ರತಿಯೊಂದು ಇನ್ನಿಂಗ್ಸ್ಗೆ, ಪ್ರತಿಯೊಂದು ಓವರಿಗೆ 4ರಂತೆ ಒಟ್ಟು 32 ನಿಮಿಷವನ್ನು ನಿಗದಿಪಡಿಸಲಾಗಿದೆ ಪ್ರತಿಯೊಂದು ಇನ್ನಿಂಗ್ಸಿಗೂ. ಒಂದು ವೇಳೆ ಆ ನಿರ್ಧರಿತ ಸಮಯದಲ್ಲಿ ತಾವು ಪಂದ್ಯ ಇನ್ನಿಂಗ್ಸ್ ಅನ್ನು ಮುಕ್ತಾಯಗೊಳಿಸದೇ ಇದ್ದಲ್ಲಿ ಮುಂದೆ ಸಂಘಟಕರು ಮತ್ತು ನಿರ್ಣಾಯಕರು ಕೈಗೊಳ್ಳುವಂತಹ ತೀರ್ಮಾನಗಳಿಗೆ ತಾವು ಬದ್ಧರಾಗಿರಬೇಕು. ವೀರಮಾರುತಿ ಟ್ರೋಫಿ ಶಿಸ್ತಿಗೆ ಮತ್ತು ಸಮಯಕ್ಕೆ ಬಹಳಷ್ಟು ಮಹತ್ವವನ್ನು ಕೊಡುವಂತಹ ಪಂದ್ಯಾಟವಿದು. ಹಾಗಾಗಿ ತಾವು ಮಾಡುವಂತಹ ಸಣ್ಣ ಸಣ್ಣ ತಪ್ಪುಗಳು ಕೂಡ ಮುಂದಿನ ವರ್ಷ ನಿಮಗೆ ಅವಕಾಶ ಸಿಗುವುದು ಕಡಿಮೆ ಆಗಬಹುದು. ಗಮನಿಸಿಕೊಳ್ಳಿ. ತೀರ್ಪುಗಾರರಾಗಿ ನಮ್ಮೊಂದಿಗೆ ಮುಖ್ಯ ತೀರ್ಪುಗಾರರಾಗಿ ಮೋಹನ್ ಎಯ್ಯಾಡಿ, ಸಹ ತೀರ್ಪುಗಾರರಾಗಿ ಮಣಿಕಂಠ ಗಾಂಗಿಯ ಸುಬ್ರಹ್ಮಣ್ಯ ಅವರು ಸಹಕರಿಸ್ತಾ ಇದ್ದಾರೆ. 3ನೇ ಪಂದ್ಯಾಟ ವೀರಮಾರುತಿ ಟ್ರೋಫಿ 2023ರ 3ನೇ ಪಂದ್ಯಾಟದ ಪ್ರಥಮ ಇನ್ನಿಂಗ್ಸಿನ ಪ್ರಥಮ ಓವರಿನ ಪ್ರಥಮ ಎಸೆತಗಾರಿಕೆ ಭಾಗದಲ್ಲಿ ಫಯಾಜ್, ಶೇಕಿಂಗ್ ಭಾಗದಲ್ಲಿ ಅಭಿಲಾಷ್. ಎನ್ವಿಸಿ ಮಂಚಿ ತಂಡದ ಕಪ್ತಾನ ದಯವಿಟ್ಟು ಆದಷ್ಟು ಬೇಗ ವೇದಿಕೆಯ ಬಳಿ ಬನ್ನಿ. ಎನ್ವಿಸಿ ಮಂಚಿ ತಂಡದ ಕಪ್ತಾನ. ಪ್ರಥಮ ಚೆಂಡು ಫಯಾಜ್, ಉತ್ತಮವಾಗಿರ್ತಕ್ಕಂಥ ಹೊಡೆತ. ಈ ಬಾರಿ ಪ್ರಥಮ ಚೆಂಡಿನಿಂದಲೇ ದೀಪಕ್ಷ ಕವರ್ಸ್ ವಿಭಾಗದಲ್ಲಿ 6 ರನ್ ದಾಖಲಿಸಿದಂತ ದಾಂಡಿಗ ಅಭಿಲಾಷ್ ಈ ಮೂಲಕ 3ನೇ ಪಂದ್ಯಾಟದ ಪ್ರಥಮ ಇನ್ನಿಂಗ್ಸ್ 6 ರನ್ನಿಗೆ ಪ್ರಾರಂಭಗೊಂಡಿದೆ. ಚೆಂಡು ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು, ಪವರ್ ಪ್ಲೇ ಕೂಡ ಚಾಲ್ತಿಯಲ್ಲಿತ್ತು. ಉತ್ತಮವಾಗಿರತಕ್ಕಂಥ ಹೊಡೆತ. ಈ ಮೂಲಕ ತಂಡದ ಖಾತೆ ಆರಂಭ, ಅದರ ಜೊತೆಗೆ ಅಭಿಲಾಷ್ ಅವರ ವೈಯಕ್ತಿಕ ಖಾತೆ ಕೂಡ ಆರಂಭ. ಪ್ರಥಮ ಓವರಿನ ಪ್ರಥಮ ಚೆಂಡಿಗೆ 6 ರನ್ ಹೊಡೆಯುವ ಮೂಲಕ ಅತ್ಯುತ್ತಮವಾದ ಆರಂಭವನ್ನ ಪಡೆದುಕೊಂಡಿದೆ. ಸಕ್ಸಸ್ ಕುಕ್ಕರ ಬೆಟ್ಟು ಪ್ರಥಮ ಎಸೆತದಲ್ಲೇ ಸಕ್ಸಸ್ ಇಲ್ಲಿ ಲಭಿಸ್ತಾ ಇದೆ. ಸಕ್ಸಸ್ ಕುಕ್ಕರ ಬೆಟ್ಟು ತಂಡಕ್ಕೆ ಮತ್ತಷ್ಟು ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ. ಡೀಪ್ ಮಿಡ್ ವಿಕೆಟ್ ಮತ್ತು ಲಾಂಗ್ ಆಫ್ ವಿಭಾಗದಲ್ಲಿ ಇಬ್ಬರು ಕ್ಷೇತ್ರ ರಕ್ಷಕರು. ಇದೀಗ ಮತ್ತೊಮ್ಮೆ ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನವಾಗಿ ತನ್ನ ಓವರಿನ ದ್ವಿತೀಯ ಚೆಂಡು ಎಸೆತಗಾರಿಕೆ ಭಾಗದಲ್ಲಿ ಮತ್ತೊಮ್ಮೆ ಫಯಾಜ್. ಈ ಬಾರಿ ಫುಲ್ ಟಾಸ್ ಆಗಿ ಬಂದಿತ್ತು, ಲೋವರ್ ಫುಲ್ ಟಾಸ್ ಆಗಿತ್ತು. ಚೆಂಡು ಡೀಪ್ ಹಿಟ್ ವಿಕೆಟ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಮಟ್ಟಿನ ವೈಫಲ್ಯವಿತ್ತು, ಆದರೆ 1 ರನ್ನಿಗೆ ಸೀಮಿತವಾಗಿದೆ. ಇದರೊಂದಿಗೆ ತಂಡದ ಮೊತ್ತ 7. ಆರಂಭಿಕ ಓವರಿನ 2 ಚೆಂಡು ಮುಕ್ತಾಯಕ್ಕೆ ತಂಡದ ಮೊತ್ತ 7. ಈಗಾಗಲೇ ಪಂದ್ಯಾಟ 11:38ಕ್ಕೆ ಪ್ರಾರಂಭಗೊಂಡಿದೆ. ಗಮನಿಸಿಕೊಳ್ಳಿ, 32 ನಿಮಿಷಗಳ ಒಳಗಾಗಿ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯ ಆಗಲೇಬೇಕು. ಗಮನಿಸಿಕೊಳ್ಳಿ, ಇದೀಗ ಮತ್ತೊಮ್ಮೆ 3ನೇ ಬಾರಿ ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನವಾಗಿ ಸುಲಭ ಚೆಂಡು ಗಾಳಿಯಲ್ಲಿದೆ. ದೊಡ್ಡ ಹೊಡೆತ ನವಾಸ್, ಉತ್ತಮವಾಗಿರತಕ್ಕಂತಹ ಹಿಡಿತ. ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿದ್ದಂತಹ ಕ್ಷೇತ್ರ ರಕ್ಷಕ ಮಿಡಾನ್ ವಿಭಾಗಕ್ಕೆ ಚಲಿಸಿ ಒಂದು ಅತ್ಯುತ್ತಮವಾದ ಕ್ಯಾಚ್ ಅನ್ನು ಪಡೆಯುವ ಮೂಲಕ ಇಲ್ಲಿ ಆರಂಭಿಕ ವಿಕೆಟ್ ಅನ್ನ ಕಳೆದುಕೊಂಡಿದೆ. ಸಕ್ಸಸ್ ಕುಕ್ಕರ ಬೆಟ್ಟು ತಂಡ 1 ಪ್ರಥಮ ಎಸೆತದಲ್ಲಿ ಅಭಿಲಾಷ್ 6 ರನ್ ಗಳಿಸಿಕೊಂಡ್ರು. ಆ ಬಳಿಕ 1 ಅಂಕವನ್ನ ಗಳಿಸಿದ್ರು. ಆದರೆ ಶೈಕಿಂಗ್ ತುದಿಗೆ ಬಂದಂತಹ ಜಾಬಿ ತಾನು ಎದುರಿಸಿದಂತಹ ಪ್ರಥಮ ಎಸೆತವನ್ನೇ 6 ಗಟ್ಟುವಂತಹ ಪ್ರಯತ್ನವನ್ನ ಪಟ್ಟರು. ಆದರೆ ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಸರಿಯಾದ ಸಂಪರ್ಕವಿಲ್ಲ. ಇದರೊಂದಿಗೆ ಆರಂಭಿಕ ಆಘಾತ. ಸಕ್ಸಸ್ ಕುಕ್ಕರ ಬೆಟ್ಟು ತಂಡಕ್ಕೆ ಜಾಬಿ ಅವರ ವಿಕೆಟ್ ಪತನವಾಗಿದೆ. ಆದಷ್ಟು ಬೇಗ ದಾಂಡಿಗರು ಅಂಕಣವನ್ನ ಪ್ರವೇಶಿಸಬೇಕು. ಈಗಾಗಲೇ ಸಮಯ ನಿಗದಿಯಾಗಿದೆ. ಗಮನಿಸಿಕೊಳ್ಳಿ, ಸಕ್ಸಸ್ ಕುಕ್ಕರ ಬೆಟ್ಟು ತಂಡ ದಾಂಡಿಗರು ಆದಷ್ಟು ಬೇಗ ಅಂಕಣವನ್ನ ಪ್ರವೇಶಿಸಬೇಕು. ಹೊಸ ದಾಂಡಿಗ ಜಾಬಿ ಅವರ ಸ್ಥಾನವನ್ನು ತುಂಬಲು ದಿನೇಶ್ ಸಕ್ಸಸ್ ಕುಕ್ಕರ ಬೆಟ್ಟು ತಂಡದ 1 ಡೌನ್ ಬ್ಯಾಟ್ಸ್ಮನ್ ಆಗಿ ಅಂಕಣಕ್ಕಿಳಿಯುವಾಗ ಇಲ್ಲಿ ಆರಂಭಿಕ ವಿಕೆಟ್ ಅನ್ನು ಕಳೆದುಕೊಂಡಿದೆ. ಈ 1 ಡೌನ್ ಬ್ಯಾಟ್ಸ್ಮನ್ ಗಳಿಗೆ ಪ್ರತಿಯೊಂದು ತಂಡದಲ್ಲೂ ಕೂಡ ಮಹತ್ವವಾದ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಬಲ್ಲರೆ ದಿನೇಶ್. ಈಗಾಗಲೇ ಮತ್ತೊಂದು ತುದಿಯಲ್ಲಿ 1 ಸಿಕ್ಸರ್ನೊಂದಿಗೆ ಅಭಿಲಾಷ್ ಆರಂಭಿಕ ಎಸೆತದಲ್ಲಿ 6 ಅನ್ನು ಬಿಟ್ಟು ಕೊಟ್ಟಿದ್ರು ಕೂಡ ಫಯಾಜ್ ತನ್ನ 3ನೇ ಎಸೆತದಲ್ಲಿ ವಿಕೆಟ್ ಅನ್ನು ಪಡೆದುಕೊಂಡು ಇದೀಗ 4ನೇ ಬಾರಿ ಸೊಗಸಾದ ಹೊಡೆತ. ಈ ಬಾರಿ ದೊಡ್ಡ ಹೊಡೆತ. ಇಲ್ಲಿ ಕ್ಯಾಚ್ ಔಟ್ ಅವಕಾಶವಿತ್ತು, ಪ್ರಯತ್ನವಂತುಗಿತ್ತು, ಆದರೆ ಚೆಂಡನ್ನ ಸರಿಯಾದ ದಿಕ್ಕಿನಲ್ಲಿ ಗುರುತಿಸುವಲ್ಲಿ ಕ್ಷೇತ್ರ ರಕ್ಷಕ ವೈಫಲ್ಯ. ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ವೈಫಲ್ಯ. ಇದರೊಂದಿಗೆ ಮತ್ತೊಂದು ಬೌಂಡರಿ ಎದುರಿಸಿದಂತಹ ಪ್ರಥಮ ಎಸೆತವನ್ನೇ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಬೌಂಡರಿ ಗಟ್ಟಿದಂತಹ ದಾಂಡಿಗ ಇಲ್ಲಿ ದಿನೇಶ್. ಒಟ್ಟಾರೆಯಾಗಿ ತಂಡದ ಮೊತ್ತ 2 ಅಂಕಿಯತ್ತ 11 ರನ್ ಗಳಿಸಿಕೊಂಡಿದೆ. 1 ವಿಕೆಟ್ ಅನ್ನು ಕಳೆದುಕೊಂಡು ಸಕ್ಸಸ್ ಕುಕ್ಕರ ಬೆಟ್ಟು.
ಇದೀಗ ಮತ್ತೊಮ್ಮೆ ಮತ್ತೆ ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆಯಾಗಿದೆ. ಇದೀಗ ಶೇಕಿಂಗ್ ತುದಿಯಲ್ಲಿ ಮತ್ತೆ ದಿನೇಶ್. ಫಯಾಜ್ ತನ್ನ ಓವರಿನ 5ನೇ ಚೆಂಡು ಎಸೆಯಬೇಕಾಗಿದೆ. ಪವರ್ ಪ್ಲೇ ಚಾಲ್ತಿಯಲ್ಲಿರುವ ಕಾರಣ 30 ಗಜಗಳಿಗಿಂತ ಹೊರಭಾಗದಲ್ಲಿ ಇಬ್ಬರು ಕ್ಷೇತ್ರ ರಕ್ಷಕರಿಗೆ ಮಾತ್ರ ಅವಕಾಶವಿದೆ. ಮತ್ತೊಮ್ಮೆ ಸೊಗಸಾದ ಹೊಡೆತ. ಈ ಬಾರಿ ನವಾಜ್ ಅವರ ಕೈ ಸೇರ್ತಾ ಇದೆ. ಮತ್ತೊಂದು ಚೆಂಡು ಆಫ್ ಸೈಡ್ ವಿಭಾಗವನ್ನ ಅತ್ಯುತ್ತಮವಾಗಿ ಬಳಸಿಕೊಂಡು ಕಠಿಣ ಕ್ಯಾಚ್ ಗಳನ್ನ ಕೂಡ ಸುಲಭವಾಗಿ ಪಡೆದುಕೊಂಡು ಈ ಓವರಿನಲ್ಲಿ ಫಯಾಜ್ 2 ವಿಕೆಟ್ ಅನ್ನ ಕಬಳಿಸಿದ್ರೆ ಅಲ್ಲಿ ಫಯಾಜ್ ರವರ 2 ವಿಕೆಟ್ ಅನ್ನ ಕಬಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಕ್ಷೇತ್ರ ರಕ್ಷಕ ನವಾಜ್ ಸುಲಭವಲ್ಲದ ಕ್ಯಾಚ್ ಅನ್ನ ಕೂಡ ಕಠಿಣವಾಗಿದ್ರು ಕೂಡ ಪಡೆದುಕೊಂಡ್ರು. ಅತ್ಯುತ್ತಮವಾಗಿರತಕ್ಕಂಥ ಕ್ಷೇತ್ರ ರಕ್ಷಣೆ. ಈ ರೀತಿಯ ಕ್ಷೇತ್ರ ರಕ್ಷಣೆ ಬಹಳಷ್ಟು ಅಗತ್ಯವಿದೆ. ಇದರೊಂದಿಗೆ 2ನೇ ವಿಕೆಟ್ ಕಳೆದುಕೊಂಡಿದೆ ಸಕ್ಸಸ್ ಕುಕ್ಕರಬೆಟ್ಟು. ದಿನೇಶ್ ತಾನೆದುರಿಸಿದಂತಹ ಪ್ರಥಮ ಎಸೆತವನ್ನೇ ಬೌಂಡರಿ ಗಟ್ಟಿದ್ರು. ದ್ವಿತೀಯ ಎಸೆತದಲ್ಲೂ ಕೂಡ ದೊಡ್ಡ ಹೊಡೆತಕ್ಕೆ ನೋಟವನ್ನ ಇಟ್ಟರು. ಆದರೆ ನವಾಜ್ ರವರ ಕೈ ಸೇರಿದಂತಹ ಚೆಂಡು ಸಕ್ಸಸ್ ಕುಕ್ಕರಬೆಟ್ಟು ತಂಡದ 2ನೇ ವಿಕೆಟ್ ಪತನವಾಗಿದೆ. ಇದೀಗ ಸೆಕೆಂಡ್ ಡೌನ್ ಬ್ಯಾಟ್ಸ್ಮನ್ ಆಗಿ ಮತ್ತೋರ್ವ ದಾಂಡಿಗನ ಆಗಮನವಾಗಿದೆ. ಹೊಸ ದಾಂಡಿಗನ ಆಗಮನ. ದಯವಿಟ್ಟು ಸಕ್ಸಸ್ ಕುಕ್ಕರಬೆಟ್ಟು ತಂಡದ ಇತರ ಆಟಗಾರರು ವೇದಿಕೆಯ ಬಳಿ ಬನ್ನಿ. ಸಕ್ಸಸ್ ಕುಕ್ಕರಬೆಟ್ಟು ಉತ್ತಮವಾಗಿರತಕ್ಕಂಥ ಹೊಡೆತ. ಸ್ವೀಪ್ ಶಾಟ್ ಹೊಡೆಯುವ ಮೂಲಕ ಚೆಂಡು ಶಾರ್ಟ್ ಸ್ಕ್ವಾಲ್ ವಿಭಾಗದಲ್ಲಿ 1 ರನ್ನಿಗೆ ಸೀಮಿತವಾದಾಗ ಪ್ರಥಮ ಓವರಿನ ಮುಕ್ತಾಯ. 12 ರನ್ ಅನ್ನು ಒಂದು ಕಡೆಯಿಂದ ಸಕ್ಸಸ್ ಕುಕ್ಕರಬೆಟ್ಟು ತಂಡ ಗಳಿಸಿಕೊಂಡಿದ್ರೆ ಮತ್ತೊಂದು ಕಡೆ 2 ವಿಕೆಟ್ ಅನ್ನು ಕಬಳಿಸಿಕೊಳ್ಳುವಲ್ಲಿ UFC ಉಬರ್ ತಂಡ ಕೂಡ ಯಶಸ್ವಿಯಾಗಿದೆ. ಒಟ್ಟಾರೆಯಾಗಿ ಈ ತಂಡಗಳಿಂದ ಪ್ರಥಮ ಓವರಿನಲ್ಲೇ ಸಮಬಲದ ಹೋರಾಟ, ಒಂದು ಜಿದ್ದಾಜಿದ್ದಿನ ಹೋರಾಟಕ್ಕೆ ಈ ಪಂದ್ಯಾಟ ಸಾಕ್ಷಿಯಾಗಲಿಕ್ಕಿದೆ. ಕಾರಣ 2 ಬಲಿಷ್ಠ ತಂಡಗಳು ಅಂಕಣದಲ್ಲಿದೆ. ಪ್ರಥಮ ಪಂದ್ಯವನ್ನ ಸುಲಭವಾಗಿ ಗೆದ್ದುಕೊಂಡಿತ್ತು ಅಲ್ಲಿ ಚಕ್ರವರ್ತಿ ವಿದ್ಯಾನಗರ ತಂಡ. ದ್ವಿತೀಯ ಪಂದ್ಯವನ್ನ ಸುಲಭವಾಗಿ ಮತ್ತೆ ಗೆದ್ದುಕೊಂಡಿತ್ತು MCA ಅಡ್ಕ ಪುತ್ತೂರು. ಈ 3ನೇ ಪಂದ್ಯವಂತೂ ನೆರೆದಿರತಕ್ಕಂತಹ ಪ್ರೇಕ್ಷಕರನ್ನ ರಂಜಿಸಲಿಕ್ಕಿದೆ ಖಂಡಿತ. ಇದೀಗ ಎಸೆತಗಾರಿಕೆ ಭಾಗದಲ್ಲಿ ಜಲೀಲ್. ಎಸೆತಗಾರಿಕೆ ಭಾಗದಲ್ಲಿ ಜಲೀಲ್. ಶೇಕಿಂಗ್ ತುದಿಯಲ್ಲಿ ಹೊಸ ದಾಂಡಿಗ. ಸಕ್ಸಸ್ ಕುಕ್ಕರಬೆಟ್ಟು ತಂಡದ ಇತರ ಆಟಗಾರ ದಯವಿಟ್ಟು ವೇದಿಕೆಯ ಬಳಿ ಬನ್ನಿ. ಶಿಸ್ತು ಮತ್ತೆ ಸಮಯಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡುವಂತಹ ಪಂದ್ಯಾಟವಿದು. ನೀವು ಮಾಡುವಂತ ಒಂದು ಸಣ್ಣ ತಪ್ಪುಗಳು ಕೂಡ ಮುಂದಿನ ವರ್ಷ ಈ ಪಂದ್ಯಾಕೂಟದಲ್ಲಿ ಭಾಗವಹಿಸುವಂತಹ ಅವಕಾಶಗಳು ಕಡಿಮೆಯಾಗಬಹುದು, ಗಮನಿಸಿಕೊಳ್ಳಿ. ಸಕ್ಸಸ್ ಕುಕ್ಕರಬೆಟ್ಟು ತಂಡದ ಇತರ ಆಟಗಾರ ದಯವಿಟ್ಟು ವೇದಿಕೆಯ ಬಳಿ ಬನ್ನಿ. ತಮಗಿದು ಅಂತಿಮ ಕರೆಯನ್ನು ಕೂಡ ನೀಡ್ತಾರೆ. ಜಲೀಲ್ ಉತ್ತಮವಾಗಿರತಕ್ಕಂಥ ಎಸೆದ ಚೆಂಡನ್ನು ಲೆಗ್ ಸೈಡ್ ಕಡೆಗೆ ಹೊಡೆಯುವಂತಹ ಪ್ರಯತ್ನದಲ್ಲಿ ವಿಫಲತೆಯನ್ನ ಕಂಡುಕೊಂಡಂತಹ ದಾಂಡಿಗ. ಅತ್ಯುತ್ತಮ ಎಸೆತವಾಗಿರಲಿಲ್ಲ, ಆದರೂ ಕೂಡ ಬ್ಯಾಟ್ಸ್ಮನ್ ಅನ್ನ ವಂಚಿಸಿದ ಚೆಂಡು. ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಮತ್ತೊಮ್ಮೆ ಜಲೀಲ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರನ ಬಿಟ್ಟು ಶೇಕಿಂಗ್ ತುದಿಯಲ್ಲಿ ಸಕ್ಸಸ್ ಕುಕ್ಕರಬೆಟ್ಟು ತಂಡದ ಸೆಕೆಂಡ್ ಡೌನ್ ಬ್ಯಾಟ್ಸ್ಮನ್. ಮತ್ತೊಮ್ಮೆ ಜಲೀಲ್ ದ್ವಿತೀಯ ಬಾರಿ ಸೊಗಸಾದ ಚೆಂಡು. ಈ ಬಾರಿ ಮತ್ತೆ ನವಾಜ್ ಎಲ್ಲಿ ನವಾಜ್ ಕ್ಷೇತ್ರ ರಕ್ಷಣೆ ಇರ್ತಾರೋ ಅಲ್ಲಿ ಚೆಂಡು ಚಲಿಸ್ತಾ ಇದೆ. 3ನೇ ಕ್ಯಾಚ್ ಅನ್ನ ಪಡೆದುಕೊಳ್ತಾ ಇದ್ದಾರೆ ನವಾಜ್. ಜಲೀಲ್ ರವರ 2ನೇ ಎಸೆತದಲ್ಲಿ ದೊಡ್ಡ ಹೊಡೆತವನ್ನು ಹೊಡೆಯುವ ಪ್ರಯತ್ನವನ್ನ ಪಟ್ಟಂತಹ ದಾಂಡಿಗ ಮತ್ತೊಂದು ವೈಫಲ್ಯತೆಯನ್ನ ಕಂಡಾಗ 3ನೇ ವಿಕೆಟ್ ಅನ್ನ ಪಡೆದುಕೊಳ್ಳುವಲ್ಲಿ ಸಫಲತೆಯನ್ನ ಕಂಡುಕೊಳ್ತಾ ಇದೆ UFC ಉಬರ್. ಮತ್ತೊಂದು ಕಡೆ 3 ವಿಕೆಟ್ ಅನ್ನ ಪಡೆದುಕೊಳ್ಳುವಲ್ಲಿ ಕೂಡ ಪ್ರಮುಖ ಪಾತ್ರ ವಹಿಸಿದಂತಹ ಕ್ಷೇತ್ರ ರಕ್ಷಕ ನವಾಜ್. ಇದರೊಂದಿಗೆ ತಂಡದ ಮೊತ್ತ 12. 1.2 ಓವರ್ ಮುಕ್ತಾಯಕ್ಕೆ 12 ರನ್ ಅನ್ನು ಗಳಿಸಿಕೊಂಡು 3 ವಿಕೆಟ್ ಅನ್ನು ಕಬಳಿಸಿದೆ UFC ಉಬರ್ ತಂಡ. ತಂಡದ ಕಪ್ತಾನ ಎಸೆತಗಾರರ ಮೇಲೆ ಭರವಸೆಯನ್ನ ಇಟ್ಟುಕೊಂಡು ಎದುರಾಳಿ ತಂಡವನ್ನ ಅಲ್ಪ ಮೊತ್ತಕ್ಕೆ ಕಟ್ಟಿ ಹಾಕುವ ಯೋಜನೆಯೊಂದಿಗೆ ನಾಣ್ಯ ಚಿಮ್ಮುಗೆಯನ್ನ ಗೆದ್ದುಕೊಂಡು ಕ್ಷೇತ್ರ ರಕ್ಷಣೆಯ ಆಯ್ಕೆ ಮಾಡಿಕೊಂಡಾಗ ಪ್ರಥಮ ಓವರ್ನಲ್ಲಿ ಫಯಾಜ್ 2 ವಿಕೆಟ್ ಅನ್ನ ಕಬಳಿಸಿದ್ರು. ದ್ವಿತೀಯ ಓವರ್ನಲ್ಲಿ ಜಲೀಲ್ ಈಗಾಗಲೇ 1 ವಿಕೆಟ್ ಅನ್ನ ಕಬಳಿಸಿಕೊಂಡು ಕಪ್ತಾನ ತೆಗೆದುಕೊಂಡ ನಿರ್ಧಾರ ಬಹಳಷ್ಟು ಸೂಕ್ತವಾಗಿದೆ ಅನ್ನುವುದನ್ನ ಇಲ್ಲಿ ಸಾಬೀತುಪಡಿಸಿದಾಗ 3ನೇ ಬಾರಿ ಎಸೆಯಬೇಕಾಗಿದೆ ಜಲೀಲ್ ಟು ಸುದೀಶ್ ರೈಟ್ ಆರ್ಮ್ ಓವರ್ ದ ವಿಕೆಟ್. ಈ ಬಾರಿ ರಿವರ್ಸ್ ಸ್ವೀಪ್ ಮಾಡುವಂತಹ ಪ್ರಯತ್ನ. ಚೆಂಡು ಮತ್ತು ಬ್ಯಾಟ್ ನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಆರಂಭಿಕ 3 ಚೆಂಡು
ಯಾವುದೇ ರನ್ ಅನ್ನ ಬಿಟ್ಟು ಕೊಡದೆ 1 ವಿಕೆಟ್ ಅನ್ನ ಕಬಳಿಸಿದ ಜಲೀಲ್ ಇದೀಗ 4ನೇ ಬಾರಿಗೆ ಸೇಬೇಕಾಗಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಎಡಗೈ ದಾಂಡಿಗನ ಕಡೆಗೆ ಸೊಗಸಾದ ದಾಳಿ. ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್. ಈ ಬಾರಿ ನಿರ್ಣಾಯಕರಿಂದ ಅಗಲ ಎಸೆದ ತೀರ್ಪು. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ. ದ್ವಿತೀಯ ಓವರಿನ ಪ್ರಥಮ ಅಂಕ ಹೆಚ್ಚುವರಿಯಾಗಿ ದಾಖಲಾಗಿದೆ. ತಂಡದ ಮೊತ್ತ 13. 3 ವಿಕೆಟ್ ಅನ್ನು ಕಳೆದುಕೊಂಡಿದೆ ಕುಕ್ಕರಬೆಟ್ಟು. ಈ ಬಾರಿ ಚೆಂಡು ಗಾಳಿಯಲ್ಲಿದ್ದು ಸೊಗಸಾದ ಹಿಡಿತ, ಆದರೆ ಇಲ್ಲಿ ರನ್ ಔಟ್ ರೂಪದಲ್ಲಿ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಅತ್ಯುತ್ತಮವಾದ ಪ್ರಯತ್ನವಿತ್ತು ಕ್ಷೇತ್ರ ರಕ್ಷಕ, ಆದರೆ ಅಲ್ಲಿ ಬ್ಯಾಟ್ಸ್ಮನ್ ಗಳ ಮಧ್ಯೆ ಹೊಂದಾಣಿಕೆಯ ವೈಫಲ್ಯ. ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಸಕ್ಸಸ್ ಕುಕ್ಕರಬೆಟ್ಟು. ಸಕ್ಸಸ್ ಕುಕ್ಕರಬೆಟ್ಟು ತಂಡದ ಎದುರು ನಿರಂತರವಾಗಿ ಸಕ್ಸಸ್ ಅನ್ನು ಪಡೆದುಕೊಳ್ತಾ ಇದೆ. UFC ಉಬರ್ ತಂಡ 4 ವಿಕೆಟ್ ಅನ್ನು ಈಗಾಗಲೇ ಕಳೆದುಕೊಂಡಿದೆ. ಕೇವಲ 13 ರನ್ ಅನ್ನಷ್ಟೇ ಗಳಿಸಿಕೊಂಡಿದೆ. ಒಂದು ಹಂತದಲ್ಲಿ ಪ್ರಥಮ ಓವರಿನ ಪ್ರಥಮ ಎಸೆತವನ್ನೇ ಅಭಿಲಾಷ್ ಸಿಕ್ಸರ್ ಗಟ್ಟಿದಾಗ ನಿರೀಕ್ಷೆಗಳು ಬಹಳಷ್ಟಿತ್ತು. ಸಕ್ಸಸ್ ಕುಕ್ಕರಬೆಟ್ಟು ತಂಡ ಬೃಹತ್ ಮೊತ್ತವನ್ನ ಕಲೆ ಹಾಕಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಜಾಬಿ ಅವರ ವಿಕೆಟ್ ಪತನದ ಬಳಿಕ 1 ಡೌನ್ ಬ್ಯಾಟ್ಸ್ಮನ್ ಆಗಿ ಬಂದಂತ ದಿನೇಶ್ ಕೂಡ ಎದುರಿಸಿದಂತ ಪ್ರಥಮ ಎಸೆತವನ್ನೇ ಬೌಂಡರಿ ಗಟ್ಟಿದ್ರು. ಅಲ್ಲೂ ಕೂಡ ಮತ್ತೆ ಮುನ್ಸೂಚನೆ ಲಭಿಸಿತ್ತು. ಆದರೆ ಒಂದು ಕಡೆಯಿಂದ ನಿಧಾನವಾಗಿ ಕ್ಷೇತ್ರ ರಕ್ಷಕ ನವಾಜ್ 3 ಕ್ಯಾಚ್ಗಳನ್ನ ಪಡೆದುಕೊಂಡು ಎದುರಾಳಿಗಳ ಪಾಲಿಗೆ ಕಂಟಕ ಪ್ರಾಯವಾಗಿ ಪರಿಣಮಿಸಿದ್ರು. ಕಾರಣ ಈಗಾಗಲೇ 4 ವಿಕೆಟ್ ಅನ್ನ ಕಳೆದುಕೊಂಡಿದೆ ಸಕ್ಸಸ್ ಕುಕ್ಕರಬೆಟ್ಟು ತಂಡ. ಒತ್ತಡದಲ್ಲಿದೆ, ಜೊತೆಯಾಟದ ಅವಶ್ಯಕತೆ ಇದೆ. ಒಂದು ಕಡೆ ನಾನ್ ಸ್ಟ್ರೈಕಿಂಗ್ ವಿಭಾಗದಲ್ಲಿ, ಈಗ ಸ್ಟ್ರೈಕಿಂಗ್ ವಿಭಾಗದಲ್ಲಿ ಸಿಕ್ಸರ್ ನೊಂದಿಗೆ ಇನ್ನಿಂಗ್ಸ್ ಆರಂಭಿಸಿದಂತ ಅಭಿಲಾಷ್, ಮತ್ತೊಂದು ಕಡೆ ಹೊಸ ದಾಂಡಿಗ ಚಿದಂಬರ. ಸ್ಟ್ರೈಕಿಂಗ್ ತುದಿಯಲ್ಲಿ ಚಿದಂಬರ, ನಾನ್ ಸ್ಟ್ರೈಕಿಂಗ್ ತುದಿಯಲ್ಲಿ ಅಭಿಲಾಷ್. ಒಂದು ಕಡೆಯಿಂದ ನಿರಂತರವಾಗಿ ವಿಕೆಟ್ ಕಳೆದುಕೊಂಡಿದ್ರು ಕೂಡ ಮತ್ತೊಂದು ತುದಿಯಲ್ಲಿ ಆರಂಭಿಕ ದಾಂಡಿಗ ಅಭಿಲಾಷ್. ಇದೀಗ ನವ ಜಲೀಲ್ ತನ್ನ ಓವರಿನ 5ನೇ ಚೆಂಡು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಚಿದಂಬರ ಹೊಸ ದಾಂಡಿಗ ಚಿದಂಬರ ಅವರ ಕಡೆಗೆ ದ್ವಿತೀಯ ಓವರ್ನ 5ನೇ ಎಸೆತ. ಉತ್ತಮವಾಗಿರತಕ್ಕಂಥ ಎಸೆತವಾಗಿತ್ತು. ಈ ಬಾರಿ ಮತ್ತೆ 1 ರನ್ನಿಗೆ ಸೀಮಿತವಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 14ರಲ್ಲಿದೆ. ಅಂತಿಮ 1 ಎಸೆತ ಬಾಕಿಗಿದೆ. ಜಲೀಲ್ ಇದುವರೆಗೆ 5 ಎಸೆತಗಳನ್ನು ಎಸೆದು ಬಿಟ್ಟುಕೊಟ್ಟದ್ದು ಕೇವಲ 2 ರನ್, ಕಬಳಿಸಿದ ವಿಕೆಟ್ 1. ಅತ್ಯುತ್ತಮವಾಗಿರತಕ್ಕಂಥ ಎಸೆತಗಾರಿಕೆ. ಪವರ್ ಪ್ಲೇ ಎಂಬುದು ಬ್ಯಾಟ್ಸ್ಮನ್ ಗಳ ಪಾಲಿಗೆ ಸ್ವರ್ಗ ತಾಣ, ಆದರೆ ಆ ಸ್ವರ್ಗ ತಾಣ ಬ್ಯಾಟ್ಸ್ಮನ್ ಗಳ ಸ್ವರ್ಗ ತಾಣದಲ್ಲೂ ಕೂಡ ಬೌಲಿಂಗ್ ಕೈಚಳಕ. ಈ ಬಾರಿ ಕವರ್ಸ್ ವಿಭಾಗದಲ್ಲಿ ಸೊಗಸಾದ ಹೊಡೆತ, ಬೌಂಡರಿಯನ್ನ ಗಳಿಸಿಕೊಳ್ತಾ ಇದೆ. ಪವರ್ ಪ್ಲೇಯ ಅಂತಿಮ ಎಸೆತದಲ್ಲಿ ಬೌಂಡರಿಯನ್ನ ಗಳಿಸಿಕೊಳ್ಳುವ ಮೂಲಕ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 18ರಲ್ಲಿದೆ. ಆರಂಭಿಕ ಇನ್ನಿಂಗ್ಸ್ ನ 2 ಓವರ್ ಮುಕ್ತಾಯ 9ರಂತೆ, ಸರಾಸರಿ 9ರಂತೆ 18 ರನ್ಗಳನ್ನು ಗಳಿಸಿಕೊಂಡಿದೆ ಸಕ್ಸಸ್ ಕುಕ್ಕರಬೆಟ್ಟು. ಒಂದು ಕಡೆ ವಿಕೆಟ್ ಕಳೆದುಕೊಂಡಾಗ ಮತ್ತೊಂದು ಕಡೆ ಆರಂಭಿಕ ದಾಂಡಿಗ ಅಭಿಲಾಷ್ ಈಗಾಗಲೇ 1 ಬೌಂಡರಿ ಮತ್ತು 1 ಸಿಕ್ಸರ್ ನೊಂದಿಗೆ ವೈಯಕ್ತಿಕವಾಗಿ 11 ರನ್ ಅನ್ನು ಗಳಿಸಿಕೊಂಡು ತನ್ನ ಬ್ಯಾಟಿಂಗ್ ಅನ್ನು ಮುಂದುವರಿಸುತ್ತಾ ಮತ್ತೊಂದು ಕಡೆ ಚಿದಂಬರ. ದಯವಿಟ್ಟು ಸಮಯವನ್ನ ವ್ಯರ್ಥ ಮಾಡಬೇಡಿ. UFC ಉಬರ್ 1 ಇನ್ನಿಂಗ್ಸ್ಗೆ 32 ನಿಮಿಷದ ಕಾಲಾವಕಾಶವನ್ನು ನಿಗದಿಪಡಿಸಲಾಗಿದೆ. ಈಗಾಗಲೇ 2 ಓವರ್ ಮುಕ್ತಾಯಕ್ಕೆ 12 ನಿಮಿಷಗಳ ಸಮಯ ವ್ಯರ್ಥವಾಗಿದೆ, ಗಮನಿಸಿಕೊಳ್ಳಿ. 32 ನಿಮಿಷಗಳಲ್ಲಿ 1 ಇನ್ನಿಂಗ್ಸ್ ಮುಕ್ತಾಯ ಆಗದೇ ಇದ್ದಲ್ಲಿ ಮುಂದೆ ಸಂಘಟಕರು ಮತ್ತು ನಿರ್ಣಾಯಕರು ಕೈಗೊಳ್ಳುವಂತಹ ತೀರ್ಮಾನಗಳಿಗೆ ತಾವು ಬದ್ಧರಾಗಿರಬೇಕು, ಗಮನಿಸಿಕೊಳ್ಳಿ. UFC ಉಬರ್ ತಂಡದ ಕಪ್ತಾನನ ಗಮನಕ್ಕೆ. ಹೊಸ ಎಸೆತಗಾರ ಅಚ್ಚು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸ್ಟ್ರೈಕಿಂಗ್ ತುದಿಯಲ್ಲಿ ಚಿದಂಬರ. 3ನೇ ಓವರ್ನ ಚಾಲ್ತಿಯಲ್ಲಿ ಪವರ್ ಪ್ಲೇ ಮುಕ್ತಾಯವಾಗಿದೆ. ಗರಿಷ್ಠ 5 ಜನ ಕ್ಷೇತ್ರ ರಕ್ಷಕರಿಗೆ ಇದೀಗ 30 ಗಜಗಳಿಗಿಂತ ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡುವಂತಹ ಅವಕಾಶವಿದೆ. ಒಬ್ಬ ಕ್ಷೇತ್ರ ರಕ್ಷಕ ಡೀಪ್ ಎಕ್ಸ್ಟ್ರಾ ಕವರ್, ಲಾಂಗ್ ಆನ್, ಲಾಂಗ್ ಆಫ್, ಡೀಪ್ ಮಿಡ್ ವಿಕೆಟ್ ಮತ್ತು ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ 5 ಜನ ಕ್ಷೇತ್ರ ರಕ್ಷಕರನ್ನ ಸಜ್ಜುಗೊಳಿಸಿ ಇದೀಗ ಎಸೆಗಾರಿಕೆ ವಿಭಾಗದಲ್ಲಿ ಅಚ್ಚು. ಪ್ರಥಮ ಚೆಂಡು ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಇಲ್ಲಿ ತೀರ್ಪುಗಾರರಿಂದ ಅಗಲ ಎಸೆತ ಅನ್ನುವಂತಹ ತೀರ್ಪು. ಆರಂಭಿಕ ಎಸೆತವೇ ಅಗಲ ಎಸೆತವಾಗಿದೆ. ಉಪಯುಕ್ತ ರನ್ಗಳು ಇಲ್ಲಿ ಸಕ್ಸಸ್ ಕುಕ್ಕರಬೆಟ್ಟು ತಂಡಕ್ಕೆ. ಇದೀಗ ಮತ್ತೊಮ್ಮೆ ದ್ವಿತೀಯ ಬಾರಿ, ಪ್ರಥಮ ಬಾರಿ ಅಚ್ಚು. ತೃತೀಯ ಓವರ್ನ ಪ್ರಥಮ ಚೆಂಡು ಅಚ್ಚು ಟು ಚಿದಂಬರ. ಉತ್ತಮವಾಗಿರತಕ್ಕಂಥ ಎಸೆತ, ಲಯಬದ್ಧವಾದ ಎಸೆತ, ಬ್ಯಾಟ್ಸ್ಮನ್ ನ ವಂಚಿತ ಚೆಂಡು ನೇರವಾಗಿ
ವಿಕೆಟ್ ಅನ್ನು ಸ್ಪರ್ಶಿಸಿದಾಗ 5ನೇ ವಿಕೆಟ್ ಪತನವಾಗಿದೆ. ಸಕ್ಸಸ್ ಕುಕ್ಕರಬೆಟ್ಟು ತಂಡಕ್ಕೆ ನಿರಂತರವಾಗಿ ವಿಕೆಟ್ ಅನ್ನ ಕಳೆದುಕೊಂಡು ಒತ್ತಡದಲ್ಲಿದೆ. ಸಕ್ಸಸ್ ಕುಕ್ಕರಬೆಟ್ಟು 19 ರನ್ ಅನ್ನು ಗಳಿಸಿಕೊಂಡು ಈಗಾಗಲೇ ಅತ್ಯಮೂಲ್ಯ 5 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಸಕ್ಸಸ್ ಕುಕ್ಕರಬೆಟ್ಟು ಒಂದು ಬಲಿಷ್ಠ ತಂಡವಾಗಿ ಗುರುತಿಸಿಕೊಂಡಂತಹ ಸಕ್ಸಸ್ ಕುಕ್ಕರಬೆಟ್ಟು ತಂಡ ಎದುರಾಳಿ ತಂಡ UFC ಉಬರ್ ತಂಡದ ಲಯಬದ್ಧವಾದ ಎಸೆತಗಳ ಮೂಲಕ ವಿಕೆಟ್ ಅನ್ನು ನಿರಂತರವಾಗಿ ಕಳೆದುಕೊಳ್ತಾ ಇದೆ. ಸಕ್ಸಸ್ ಕುಕ್ಕರಬೆಟ್ಟು ಮತ್ತೋರ್ವ ಹೊಸ ದಾಂಡಿಗ ಸೂರಜ್ ರವರ ಆಗಮನವಾಗಿದೆ. ಮತ್ತೊಂದು ತುದಿಯಲ್ಲಿ ಆರಂಭಿಕ ದಾಂಡಿಗ ಅಭಿಲಾಷ್ 19 ರನ್ ಅನ್ನು ಒಟ್ಟಾರೆಯಾಗಿ ತಂಡ ಗಳಿಸಿಕೊಂಡಿದ್ರೆ ಅಭಿಲಾಷ್ ವೈಯಕ್ತಿಕ ಮೊತ್ತ 11, ಒಂದು ಬೌಂಡರಿ ಮತ್ತು ಒಂದು ಸಿಕ್ಸರ್ ನೊಂದಿಗೆ ವೈಯಕ್ತಿಕ 11 ರನ್ ಅನ್ನು ಗಳಿಸಿಕೊಂಡಿರತಕ್ಕಂತಹ ಅಭಿಲಾಷ್ ಇನ್ನೂ ಕೂಡ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಆದರೆ ಸರಿಯಾದ ರೀತಿಯಲ್ಲಿ ಜೊತೆಯಾಟವನ್ನು ನಿಭಾಯಿಸುವಲ್ಲಿ ಎಡವಿದಂತಹ ತಂಡ ಸಕ್ಸಸ್ ಕುಕ್ಕರಬೆಟ್ಟು 5 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಹೊಸ ದಾಂಡಿಗ ಸ್ಟ್ರೈಕಿಂಗ್ ತುದಿಯಲ್ಲಿ ಸೂರಜ್. ಎಸೆತಗಾರಿಕೆ ಭಾಗದಲ್ಲಿ ಅಚ್ಚು ಆರಂಭಿಕ ಎಸೆತ ಅಗಲವೆಸೆತವಾಗಿದ್ದರೂ ಕೂಡ ಅತ್ಯುತ್ತಮ ಕಂಬ್ಯಾಕ್. ಇದೀಗ ಮತ್ತೆ ದ್ವಿತೀಯ ಬಾರಿ ಅಚ್ಚು ಸೊಗಸಾದ ಎಸೆತ, ಅಷ್ಟೇ ಉತ್ತಮವಾಗಿರತಕ್ಕಂಥ ಹೊಡೆತ ರಿವರ್ಸಿಂಗ್ ಮೂಲಕ 1 ರನ್ ಬಳಿಕ 2 ರನ್ನಿಗಾಗಿ ಓಟ. ಇಲ್ಲಿ ಉತ್ತಮವಾಗಿರತಕ್ಕಂತಹ ಹೊಂದಾಣಿಕೆ ಓಡಾಟ, 2 ರನ್ಗಳನ್ನು ಗಳಿಸಿಕೊಂಡಂತಹ ದಾಂಡಿಗ ಸೂರಜ್ ತಾನೆದುರಿಸಿದಂತಹ ಪ್ರಥಮ ಎಸೆತದಲ್ಲೇ 2 ರನ್ ಅನ್ನು ಗಳಿಸುವ ಮೂಲಕ ತನ್ನ ವೈಯಕ್ತಿಕ ಖಾತೆ ಕೂಡ ಆರಂಭ. ತಂಡದ ಮೊತ್ತ 21 ರನ್ ಧಾರಣೆಯಂತೂ ಇದೆ, ಆದರೆ ವಿಕೆಟ್ಗಳ ಸಂಖ್ಯೆ ಇಲ್ಲ. ಈಗಾಗಲೇ 5 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಒಂದು ಅತ್ಯುತ್ತಮವಾದ ಜೊತೆಯಾಟದ ಅವಶ್ಯಕತೆ ಇದೆ ಸಕ್ಸಸ್ ಕುಕ್ಕರಬೆಟ್ಟು ತಂಡಕ್ಕೆ. ಈ ಬಾರಿ ದೊಡ್ಡ ಹೊಡೆತ ಸ್ಕ್ವೇರ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕನಿಗೆ ವೈಫಲ್ಯವಾಯಿತು. ಬಹಳಷ್ಟು ಹೊತ್ತು ಚೆಂಡು ಗಾಳಿಯಲ್ಲಿ, ಆದರೆ ಆ ಚೆಂಡನ್ನು ಸರಿಯಾದ ದಿಕ್ಕಿನಲ್ಲಿ ಗುರುತಿಸುವಲ್ಲಿ ವೈಫಲ್ಯ. ಇದರೊಂದಿಗೆ ಜೀವದಾನ ಲಭಿಸಿದೆ ಇಲ್ಲಿ ಸೂರಜ್ ರವರಿಗೆ. ತಂಡದ ಮೊತ್ತ 22, 2.3 ಓವರ್ ಮುಕ್ತಾಯವಾಗಿದೆ. ಮತ್ತೆ 4ನೇ ಬಾರಿ ಅಚ್ಚೂಟು ಅಭಿಲಾಷ್. 3ನೇ ಓವರ್ನ 4ನೇ ಚೆಂಡು ಉತ್ತಮವಾಗಿರತಕ್ಕಂಥ ಎಸೆತ. ಈ ಬಾರಿ ಔಟ್ಸೈಡ್ ಆಫ್ ದ ಲೆಗ್ ಸಂಬಿತ್ ನಿರ್ಣಾಯಕರಿಂದ ಅಗಲ ಎಸೆತ ಅನ್ನುವಂತಹ ತೀರ್ಪು. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ. ನಿಧಾನವಾಗಿ ರನ್ಗಳನ್ನು ಗಳಿಸಿಕೊಳ್ತಾ ಇದೆ ಸಕ್ಸಸ್ ಕುಕ್ಕರಬೆಟ್ಟು ತಂಡ. ಇದೀಗ ಮತ್ತೊಮ್ಮೆ ಅಚ್ಚು 4ನೇ ಬಾರಿ. ಲೋವರ್ ಫುಲ್ ಟಾಸ್ ಆಗಿ ಬಂದಿತ್ತು, ಚೆಂಡು ಗಾಳಿಯಲ್ಲಿದೆ. ಇಲ್ಲಿ ಕ್ಷೇತ್ರ ರಕ್ಷಕನ ಎಡವಟ್ಟು, ಸುಲಭ ಕ್ಯಾಚ್ ಅನ್ನು ಪಡೆದುಕೊಳ್ಳಬಹುದಿತ್ತು, ಆದರೆ ವೈಫಲ್ಯವನ್ನ ಕಂಡುಕೊಂಡಂತಹ ಇದರೊಂದಿಗೆ ಮತ್ತೊಂದು ರನ್ನಿನ ಸೇರ್ಪಡೆಯಾಗಿದೆ. ತಂಡದ ಮೊತ್ತ 24. ಇದೀಗ ಮತ್ತೆ 5ನೇ ಬಾರಿ. ಈ ಬಾರಿ ಚೆಂಡು ಉತ್ತಮವಾಗಿರತಕ್ಕಂಥ ರಿವರ್ಸ್ ಹೊಡೆತ, ಒಂಟಿ ಬಳಿಕ ಅವಳಿ ಸುಲಭವಾಗ್ತಾ ಇದೆ. ಕ್ಷೇತ್ರ ರಕ್ಷಣೆಯಲ್ಲಿ ಸೊಗಸಾದ ಕ್ಷೇತ್ರ ರಕ್ಷಣೆಯಲ್ಲಿ ವಿಕೆಟ್ಗಳ ಮಧ್ಯೆ ಮತ್ತೆ ಹೊಂದಾಣಿಕೆ ಓಡಾಟ. 3 ರನ್ಗಳನ್ನು ಗಳಿಸಿಕೊಂಡಿದೆ ಸಕ್ಸಸ್ ಕುಕ್ಕರಬೆಟ್ಟು ತಂಡ. ಈ ಜೊತೆಯಾಟದ ಅವಶ್ಯಕತೆ ಇದೆ. 27 ರನ್ ಅನ್ನು ಗಳಿಸಿಕೊಂಡಿದೆ. ಈಗಾಗಲೇ 3ನೇ ಓವರಿನ ಚಾಲ್ತಿಯಲ್ಲಿ ಅಂತಿಮ ಬಾರಿ ಎಸೆಯಬೇಕಾಗಿದೆ ಅಚ್ಚು. ಆರಂಭಿಕ ಎಸೆತದಲ್ಲೇ ವಿಕೆಟ್ ಅನ್ನ ಕಬಳಿಸಿದ್ರು ಕೂಡ ಕೊಂಚ ಮಟ್ಟಿಗೆ ದುಬಾರಿಯಾಗಿ ಪರಿಣಮಿಸಿದಂತಹ ಅಚ್ಚು ಎಸೆದದ್ದು 2 ನೋ ಬಾಲ್. ಒಟ್ಟಾರೆಯಾಗಿ ಸರಿಸುಮಾರು 10 ಅಂಕಗಳನ್ನ ಇಲ್ಲಿ 9 ಅಂಕಗಳನ್ನ ಬಿಟ್ಟುಕೊಟ್ಟಂತಹ ಅಚ್ಚು ಕೊಂಚ ಮಟ್ಟಿಗೆ ಇಲ್ಲಿ ದುಬಾರಿಯಾಗಿ ಪರಿಣಮಿಸಿದ್ರು. ಇದೀಗ ಮತ್ತೊಮ್ಮೆ ತನ್ನ ಓವರಿನ ಅಂತಿಮ ಚೆಂಡು ಎಸೆಯಬೇಕಾಗಿದೆ. ಸ್ಟ್ರೈಕಿಂಗ್ ತುದಿಯಲ್ಲಿ ಅಭಿಲಾಷ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಮತ್ತೊಮ್ಮೆ ಸೊಗಸಾದ ದಾಳಿ, ಉತ್ತಮವಾಗಿರತಕ್ಕಂಥ ಹೊಡೆತ, ಕವರ್ಸು ಭಾಗದಲ್ಲಿ ಚೆಂಡು 1 ರನ್ನಿಗೆ ಸೀಮಿತವಾಗಿದೆ. ಇದರೊಂದಿಗೆ 3ನೇ ಓವರಿನ ಮುಕ್ತಾಯಕ್ಕೆ ತಂಡದ ಮೊತ್ತ 28. ಓವರೊಂದಕ್ಕೆ 9.33 ರಂತೆ ರನ್ ಅನ್ನು ಗಳಿಸಿಕೊಂಡಿದೆ ಸಕ್ಸಸ್ ಕುಕ್ಕರಬೆಟ್ಟು. ಅತ್ಯುತ್ತಮವಾದ ರನ್ ಧಾರಣೆಯನ್ನು ಹೊಂದಿದೆ, ಆದರೂ ಕೂಡ ನಿರಂತರವಾಗಿ ಇಲ್ಲಿ ವಿಕೆಟ್ಗಳನ್ನ ಕಳೆದುಕೊಂಡು ಹಿನ್ನಡೆಯನ್ನ ಅನುಭವಿಸಿದೆ ಸಕ್ಸಸ್ ಕುಕ್ಕರಬೆಟ್ಟು. ಈ ಜೊತೆಯಾಟ ಇಬ್ಬರು ದಾಂಡಿಗರು ಕನಿಷ್ಠ ಇನ್ನುಳಿದ 2-3 ಓವರ್ನ ಜೊತೆಯಾಟವನ್ನು ಮುಂದುವರಿಸದೆ ಆದಲ್ಲಿ ಒಂದು ಉತ್ತಮವಾದ ಸ್ಪರ್ಧಾತ್ಮಕ ಮೊತ್ತವನ್ನು ಕಲೆ ಹಾಕುವಂತಹ ಸಾಧ್ಯತೆ ಇದೆ ಸಕ್ಸಸ್ ಕುಕ್ಕರಬೆಟ್ಟು ತಂಡಕ್ಕೆ. ಎಸೆತಗಾರಿಕೆ ಭಾಗದಲ್ಲಿ ಮತ್ತೊಮ್ಮೆ ಜಲೀಲ್ ತನ್ನ ಓವರಿನ ತಂಡದ ಪರವಾಗಿ 4ನೇ ಓವರ್ ತನ್ನ ವೈಯಕ್ತಿಕ ಕೋಟಾದ ದ್ವಿತೀಯ ಓವರ್ ಅನ್ನು ಎಸೆಯಲು ಜಲೀಲ್ ಟು ಆರಂಭಿಕ ದಾಂಡಿಗ ಅಭಿಲಾಷ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಎಸೆಯಬೇಕಾಗಿದೆ. 4ನೇ ಪಂದ್ಯಕ್ಕಾಗಿ ಯುವ ಶಕ್ತಿ ನಾವೂರು ಮತ್ತು ನವದುರ್ಗ ಬಾಕಿಲ ಗುತ್ತಿಗಾರು ತಂಡದ
ಸರ್ವ ಸದಸ್ಯರು ಆದಷ್ಟು ಬೇಗ ಸಂಘಟಕರ ಬಳಿ ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಬೇಕು. ಪ್ರಥಮ ಚೆಂಡು ಉತ್ತಮವಾಗಿತ್ತು. ಈ ಬಾರಿ ಕವರ್ಸ್ ವಿಭಾಗದಲ್ಲಿ ಹೊಡೆತ, ಒಂಟಿ ಬಳಿಕ ಅವಳಿಗೆ ನೋಟ, ಆದರೆ ಕವರ್ಸ್ ವಿಭಾಗದಲ್ಲಿ ಸೊಗಸಾದ ಕ್ಷೇತ್ರ ರಕ್ಷಣೆ. ಕೇವಲ 1 ರನ್ನಿಗೆ ಸೀಮಿತವಾಗಿದೆ. ಇದರೊಂದಿಗೆ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 29. 3.1 ಓವರ್ ಮುಕ್ತಾಯಕ್ಕೆ. 4ನೇ ಓವರ್ನ ಚಾಲ್ತಿಯಲ್ಲಿ ದ್ವಿತೀಯ ಬಾರಿ ಮತ್ತೊಮ್ಮೆ ಜಲೀಲ್ ಟು ಸೂರಜ್. ಮತ್ತೊಮ್ಮೆ ರಿವರ್ಸ್ ಮಾಡುವಂತಹ ಪ್ರಯತ್ನ. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಸಂಪರ್ಕವಿಲ್ಲ. ಮತ್ತೊಂದು ಸೊಗಸಾದ ಎಸೆತ. ಜಲೀಲ್ ತನ್ನೆಲ್ಲ ಅನುಭವವನ್ನು ಬಳಸಿಕೊಂಡು ಅತ್ಯುತ್ತಮವಾಗಿರತಕ್ಕಂಥ ಎಸೆತಗಾರಿಕೆ. ತಂಡದ ಪರವಾಗಿ ಪ್ರಥಮ ಇನ್ನಿಂಗ್ಸಿನ ದ್ವಿತೀಯ ಓವರ್ನ ಕೂಡ ಎಸೆದ್ರು. ಅದ್ಭುತವಾದ ಎಸೆತಗಾರಿಕೆಯಾಗಿತ್ತು. ಅದೇ ರೀತಿಯ ಎಸೆತಗಾರಿಕೆಯಲ್ಲಿ 4ನೇ ಓವರ್ನಲ್ಲೂ ಕೂಡ ಮುಂದುವರಿಸುತ್ತ ಜಲೀಲ್. ಈ ಬಾರಿ ಚೆಂಡು ಬ್ಯಾಟ್ನ ಮೇಲಂಚಿಗೆ ಬಡಿಯಿತ್ತು. ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ. 1 ರನ್ನಿಗೆ ಸೀಮಿತವಾಗಿದೆ. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ. ತಂಡದ ಮೊತ್ತ 30. 4ನೇ ಪ್ರಥಮ ಇನ್ನಿಂಗ್ಸ್ನ 4ನೇ ಓವರ್ನ ಚಾಲ್ತಿಯಲ್ಲಿದೆ. 3.3 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 30. 4ನೇ ಬಾರಿ ಮತ್ತೊಮ್ಮೆ ಜಲೀಲ್ ಟು ಅಭಿಲಾಷ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ 4ನೇ ಚೆಂಡು. ಉತ್ತಮವಾಗಿರತಕ್ಕಂಥ ಎಸೆತ. ಈ ಬಾರಿ ಮತ್ತೆ ಲಾಂಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ನವಾಜ್ 1 ರನ್ ಗಳಿಸಿಕೊಂಡಿದೆ. ತಂಡದ ಮೊತ್ತ 31. 4ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ 2 ಎಸೆತ ಬಾಕಿ ಇದೆ. ಆರಂಭಿಕ 4 ಎಸೆತಗಳಲ್ಲಿ 3 ರನ್ ಬಿಟ್ಟುಕೊಟ್ಟಂತಹ ಜಲೀಲ್ ಇದೀಗ 5ನೇ ಬಾರಿ ಎಸೆಯಬೇಕಾಗಿದೆ. ಮತ್ತೊಮ್ಮೆ ಸೂರಜ್ ರವರ ಕಡೆಗೆ ಮುನ್ನುಗ್ಗಿ ಬಾರಿಸುವಂತಹ ಪ್ರಯತ್ನವಿತ್ತು, ಆದರೆ ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಸರಿಯಾದ ಸಂಪರ್ಕವಿಲ್ಲ. ಚೆಂಡು ಫೈನಲ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣಾ ವೈಫಲ್ಯ. ಸೀಮಾ ರೇಖೆ ಹೊರಭಾಗದಲ್ಲಿ ಬೌಂಡರಿಯನ್ನು ಕ್ರಮಿಸಿಕೊಳ್ತಾ ಇದೆ. ಇದರೊಂದಿಗೆ ಅತ್ಯಮೂಲ್ಯ 4 ರನ್ ಗಳಿಸಿಕೊಂಡಿದೆ. ಸಕ್ಸಸ್ ಕುಕ್ಕರ ಬೆಟ್ಟು ತಂಡ. ಕ್ಷೇತ್ರ ರಕ್ಷಕನ ವೈಫಲ್ಯವಿತ್ತು. ಕಳೆದ ಓವರ್ ಖಲೀಲ್ ಎಸೆದಂತಹ ತನ್ನ ವೈಯಕ್ತಿಕ ಕೋಟದ ಪ್ರಥಮ ಓವರ್ ಕೂಡ ಅತ್ಯುತ್ತಮವಾಗಿತ್ತು, ಆದರೆ ಅಂತಿಮ ಎಸೆತದಲ್ಲಿ ಬೌಂಡರಿಯನ್ನು ಗಳಿಸಿಕೊಂಡಿದ್ರು. ಇಲ್ಲೂ ಕೂಡ ಅದೇ ರೀತಿಯ ಪ್ರದರ್ಶನ ಪುನರಾವರ್ತನೆಯಾಗಿದೆ. ಆರಂಭಿಕ 4 ಚೆಂಡು 3 ರನ್ ಬಿಟ್ಟುಕೊಟ್ಟು 5ನೇ ಎಸೆತದಲ್ಲಿ ಬೌಂಡರಿ ದಾಖಲಿಸಿದೀಗ ಅಂತಿಮ ಚೆಂಡು. ಉತ್ತಮವಾಗಿರ್ತಕ್ಕಂಥ ಎಸೆತ. ಈ ಬಾರಿ ಯಾವುದೇ ರನ್ಗೆ ಅವಕಾಶವಿಲ್ಲ. ಇದರೊಂದಿಗೆ ಪ್ರಥಮ ಇನ್ನಿಂಗ್ಸ್ನ 4 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 35. ಓವರೊಂದಕ್ಕೆ ಸರಾಸರಿ 8.75ರಂತೆ ರನ್ ಅನ್ನು ಗಳಿಸಿಕೊಂಡಿದೆ. ಸಕ್ಸಸ್ ಕುಕ್ಕರ ಬೆಟ್ಟು ಅತ್ಯುತ್ತಮ ರನ್ ಧಾರಣೆಯನ್ನ ಗಳಿಸಿಕೊಂಡಿದೆ. ಆದರೆ ಮತ್ತೊಂದು ಕಡೆ ನಿರಂತರವಾಗಿ ವಿಕೆಟ್ ಅನ್ನು ಕಳೆದುಕೊಂಡಿದ್ರು ಕೂಡ ಒಂದು ಚೇತರಿಕೆಯ ಪ್ರದರ್ಶನವನ್ನು ನೀಡುವಲ್ಲಿ ಸೂರಜ್ ಮತ್ತು ಅಭಿಲಾಷ್ ಯಶಸ್ವಿ. ಇನ್ನುಳಿದ 4 ಓವರಿನಲ್ಲಿ ಅದೆಷ್ಟು ರನ್ಗಳನ್ನ ಕಳೆ ಹಾಕಬಹುದು ಸಕ್ಸಸ್ ಕುಕ್ಕರ ಬೆಟ್ಟು, ಅಥವಾ ಎದುರಾಳಿಗಳನ್ನ ಎಷ್ಟು ರನ್ಗಳಿಗೆ ಕಟ್ಟಿ ಹಾಕಬಹುದು UFC ಉಬರ್ ಅನ್ನುವುದನ್ನ ರಾಷ್ಟ್ರಭಾಷಾ ಹಿಂದಿಯಲ್ಲಿ ವಿವರಿಸಲಿಕ್ಕಿದ್ದಾರೆ ಗೋಪಿ ಮಂಗಳೂರು. ಆತ್ಮೀಯವಾಗಿ ಅವರನ್ನ ಸ್ವಾಗತಿಸ್ತಾ ಇದೆ. धन्यवाद सुकुमार। तो 5 विकेट खोने के बावजूद रन की गति इस वक्त बेहतर। सक्सेस कुकर बेटू के 35 रन जोड़ चुका है 5 विकेट के नुकसान पर। 5वें ओवर की पहली गेंद लेकर इस बार स्क्वायर ऑफ द विकेट। गेंद को खेला खूबसूरती के साथ, एक्स्ट्रा कवर सीमा रेखा से बाहर 4 रनों के लिए। गेंद थोड़ी सी विड्थ थी और इस विड्थ को कबूल करते हुए गेंद को इस वक्त स्कूप कर दिया खूबसूरती के साथ डीप एक्स्ट्रा कवर और कवर पॉइंट के दरमियान। और गेंद सीमा रेखा को पार कर चुकी है 4 रनों के लिए। बेहतर स्ट्रोक इस वक्त अभिलाष के बल्ले से लगता है। और जहां तक अभिलाष का सवाल, एक बेहतर पारी अपनी टीम के लिए खेलते हैं। 19 रनों के व्यक्तिगत स्कोर पर बल्लेबाजी करते हुए अभिलाष बैटिंग ऑन 19 इंक्लूडिंग 1 6 and a 2 boundary and a fantastic knock continuing from him here। और जहां तक का सवाल है अल्ताफ गेंदबाज, तो अपनी अगली गेंद लेकर इस वक्त अल्ताफ तैयार। दाहिने हाथ राउंड द विकेट इस वक्त गेंदबाजी करते हुए यह गेंद एक बार फिर से गेंद को खेला। कैच नंबर 4 यहां पर लपक चुके हैं। वहां पर जो फील्डर खड़े हुए थे लॉन्ग ऑफ पर,
नवाज जो फील्डर थे इस बार गेंद को उछाला था लेकिन प्लेसमेंट बिल्कुल गलत था और नवाज जो लॉन्ग ऑफ पर खड़े हुए थे एक बेहतर जजमेंट के साथ अपने चौथे कैच को इस मैच में लपकते हुए और इसी के साथ एक और विकेट यहां पर गिर चुका है। तो अभिलाष की बेहतरीन पारी पर पर्दा गिर चुका है। 19 रन बनाने के बाद आउट होकर पवेलियन वापस लौटते हुए 19 नवाज आउट फॉर इनफैक्ट अभिलाष आउट फॉर 19 एंड 6 विकेट लॉस्ट इन द टोटल ऑफ 39 फॉर 6। तो बाला नए बल्लेबाज के रूप में इस वक्त क्रीज पर मौजूद और इस वक्त सामना करने के लिए तैयार अल्ताफ की गेंद। अल्ताफ फील्डिंग में कुछ हद तक जमावट यहां पर करते हुए डीप मिड विकेट लॉन्ग ऑन लॉन्ग ऑफ इस वक्त तैनात और कोई डीप अक्रॉस स्क्वायर लेग नहीं, स्क्वायर लेग मिड विकेट इस वक्त मौजूद। वाइडिश लॉन्ग ऑन तैनात, लॉन्ग ऑन बिल्कुल सीधा, लॉन्ग ऑफ और एक्स्ट्रा कवर इस वक्त मौजूद। दाहिने हाथ के बल्लेबाज बाला के लिए अगली गेंद लेकर गेंदबाज तैयार, दाहिना हाथ ओवर द विकेट। ये गेंद इस बार गेंद को ड्राइव कर दिया खूबसूरती के साथ, जस्ट वेटिंग टू द बॉल टू कम ऑन टू हिज बैट एट द लास्ट मोमेंट और गेंद को खूबसूरती के साथ इस वक्त खेल दिया लॉन्ग ऑफ पर। एक रन के साथ दोनों बल्लेबाज अपना छोड़ यहां पर बदल चुके हैं। 40 रनों पर स्कोर बोर्ड पहुंच चुका, 40 now for the loss of 6 wickets at the start of the 5th over in fact। और फिर से एक बार गेंदबाज अल्ताफ इस वक्त गेंदबाज यहां पर आगे बढ़ाते हुए, दाहिने हाथ के बल्लेबाज इस वक्त सामना करने के लिए तैयार सूरज और अगली गेंद इस बार खूबसूरती के साथ गेंद को निकाला बैकवर्ड थर्ड मैन सीमा रेखा से बाहर 4 रनों के लिए। He just played that one with a twisted bat and got the gap perfectly और इस चौके के साथ स्कोर बढ़कर अब पहुंच चुका है कुल मिलाकर 44 रनों पर 44 now for the loss of 6 wickets। 6 विकेट खोने के बावजूद रन की गति काफी बेहतर इस वक्त सक्सेस को कर बैठू का और जहां तक सवाल एक बेहतर स्कोर खड़ा करने का तो एक लंबा स्कोर खड़ा करने की और इस वक्त बढ़ता हुआ सक्सेस को कर बैठो और इस बीच अल्ताफ अपनी ओर की अगली गेंद लेकर तैयार, दाहिने हाथ राउंड द विकेट फुल टॉस, गेंद को सफल होते हैं खूबसूरती के साथ मोड़ा इस वक्त बैकवर्ड स्क्वायर लेग की दिशा में गेंद पहुंच चुकी है। 1 रन मिलेगा, 1 ही रन के साथ बल्लेबाज इस बार ओवर थ्रो के रूप में दूसरा रन बल्लेबाज पूर्ण कर चुके हैं और इन 2 रनों के साथ स्कोर बढ़कर पहुंच चुका है 46 रनों पर। इट्स 46 for the loss of 6 wicket in the over number 5 in progress। निशाना डायरेक्ट स्टंप्स पर टकराया था इस वक्त और ओवर थ्रो के रूप में बल्लेबाज दूसरा रन यहां पर प्राप्त कर चुके हैं। 5वां ओवर इस वक्त प्रगति पर और अल्ताफ इस भी तैयार। इस ओवर में अंतिम बार for the last time in this over अल्ताफ बाउल्स, दाहिने हाथ राउंड द विकेट इस वक्त गेंदबाजी करते हुए ये गेंद इस बार गेंद को ऑन साइड पर उछाला लेकिन फील्डर वहां पर मौजूद। डीप मिड विकेट पर जब तक गेंद को फील्ड किया जाता बल्लेबाज के पास मौका था 1 रन प्राप्त करने के। 1 रन के साथ स्कोर बढ़कर अब पहुंच चुका है 47 रनों पर 1 विकेट के नुकसान पर 6 विकेट के नुकसान पर और 5वां ओवर यहां पर समाप्त हो चुका। 5 overs completed, 47 for the loss of 6 wicket scored by success Kukkarabetu except they lost their 6 wicket they managed to score 47 runs on the board in the first 5 overs with a run rate of exactly 9.40 runs per over। और जहां तक सवाल है छठे ओवर का तो छठा ओवर लेकर इस वक्त गेंदबाज तैयार, नंबर 33 की जर्सी इस वक्त पहने हुए फयाज इस वक्त नए गेंदबाज के रूप में गेंदबाजी पर इस वक्त उतरते हुए और अपनी ओवर की पहली गेंद लेकर इस वक्त तैयार, दाहिने हाथ के बल्लेबाज इस वक्त सामना करते हुए ये गेंद ऑन साइड पर उछालना चाहा चूंकि गेंद के लाइन पर नहीं आ पाए और गेंद लगभग ऑफ स्टंप से कुछ दूरी पर निकलते हुए और सीधे पहुंची विकेट कीपर के हाथों में रन इस बीच बल्लेबाज को नहीं मिला। स्कोर रुक चुका है इस वक्त 47 रनों पर। The scoreboard stays at 47 now। अगली गेंद इस बार टॉप स्कोप, गेंद को इस वक्त खेल दिया खूबसूरती के साथ बैकवर्ड स्क्वायर लेग सीमा रेखा के अंदर जब तक गेंद को फील्ड किया जाता बल्लेबाज के पास मौका था 2 रन प्राप्त करने का और इन 2 रनों के साथ स्कोर बढ़कर पहुंच चुका है 49 रनों पर 6 विकेट के नुकसान पर। 49 for the loss of 6 wickets in the over number 6 in progress। और फयाज एक बार फिर से गेंदबाजी यहां पर आगे बढ़ाते हुए, दाहिने हाथ की गेंदबाज
ये गेंद फुल टॉस, गेंद को रिवर्स शॉट खेलना चाहता चूंकि गेंद लगभग उनके बल्ले के ऊपरी भाग पर टकराने के बाद शॉर्ट फाइन लेग पर फील्ड होते हुए रन इस बीच बल्लेबाज को नहीं मिलेगा। छठा ओवर उनकी पारी का प्रगति पर फयाज। एक बार फिर से गेंदबाज यहां पर आगे बढ़ाते हुए सूरज एक बेहतर पारी जो कि अपनी टीम के लिए खेलते हुए इस वक्त सामना करने के लिए तैयार। एक बार फिर से फयाज की गेंदों का, और फयाज अपनी अगली गेंद लेकर गेंदबाजी इस वक्त करते हुए दाहिने हाथ राउंड द विकेट। ये गेंद ऑन साइड पर उछालना चाहा चूंकि इस बार गेंद की लाइन पर नहीं आ पाए और गेंद शॉर्ट फाइन लेग पर पहुंची जहां पर गेंद को फील्ड कर लिया गया। रन से बल्लेबाज को नहीं मिले। एक बेहतर ओवर अब तक साबित हो चुका है फयाज का, जिसमें सिर्फ 2 रन वो इस ओवर में प्रदान न कर चुके हैं। एक बार फिर से रिवर्स शॉट खेलना चाहा चूंकि इस बार एक बार फिर से डॉट गेंद, तो बेहतरीन गेंदबाजी का सिलसिला यहां पर जारी रखते हुए इस ओवर में फयाज सिर्फ 2 रन यहां पर वो प्रदान कर चुके हैं इस ओवर में अब तक, और अपनी ओर के अंतिम गेंद लेकर इस वक्त तैयार। दाहिने हाथ राउंड द विकेट। ये गेंद इस बार बेहतर, एब्सोल्युटली फैंटास्टिक वन, फुल ऑन गेंद थी और इसी के साथ एक बेहतरीन ओवर की समाप्ति यहां पर हो चुकी है फयाज की। सिर्फ 2 रन इस ओवर में उन्होंने प्रदान किए। 6 ओवर की समाप्ति के बाद स्कोर है इस वक्त 49 रन after the completion of 6 overs. The score is now 49 at the board for losing 6 wickets with a run rate of exactly 8.17 runs. They scored in their 6 overs, and still in overall calculation it's going to be 2 overs remaining in their innings. एक प्रतिष्ठित क्रिकेट श्रृंखला, प्रेस्टिजियस क्रिकेट टूर्नामेंट वीरामारुति ट्रॉफी 2023-2023 जिसका शानदार तरीके से आयोजन किया वीरामारुति स्पोर्ट्स क्लब रजिस्टर्ड गुत्तिगारू सुल्ले तालुक इनकी ओर से। ये बेहतरीन क्रिकेट श्रृंखला एक शानदार प्रगति यहां पर करते हुए, और इस बीच 7वां ओवर यहां पर प्रारंभ होता हुआ हैदर गेंदबाजी इस वक्त शुरू करते हुए फील्डिंग में जमावट करने के बाद ओवर की पहली गेंद लेकर तैयार। दाहिने हाथ राउंड द विकेट। ये गेंद ऑफ स्टंप पर आते हुए गेंद को छोड़ दिया कि शायद वाइड हो सकता है, लेकिन गेंद कुछ ज्यादा हद तक ऑफ स्टंप से बाहर की ओर नहीं निकल रहे थे और सही गेंद घोषित अंपायर द्वारा, सही निर्णय। और फिर से एक बार गेंदबाज हैदर इस बीच गेंदबाज यहां पर आगे बढ़ाते हुए दाहिने हाथ राउंड द विकेट चिप किया, लंबा ऊपर मौका, कैच नंबर 5 नवाज के हाथों में, और 5वां कैच यहां पर इस मैच में वो लपकते हुए, और इसी के साथ ये विकेट नंबर 7 यहां पर गिर चुका है। तो बेहतरीन फील्डिंग का प्रदर्शन यहां पर देते हुए 5 कैच यहां पर लपक चुके हैं नवाज, और 7वां विकेट यहां पर गिर चुका है और हैदर यहां पर विकेट प्राप्त कर चुका है। स्कोर अभी भी रुक चुका है 49 रनों पर। स्कोर बोर्ड स्टेज एट 49 फॉर द लॉस ऑफ 7 विकेट्स इन द ओवर नंबर 7 इन प्रोग्रेस। नए बल्लेबाज आशिक का आगमन यहां पर होता हुआ नए बल्लेबाज के रूप में। 49 फॉर द लॉस ऑफ 7 विकेट्स इन द ओवर नंबर 7 इन प्रोग्रेस। और आशिक स्ट्राइकर की ओर इस वक्त कदम बढ़ाते हुए हैदर की गेंदों का सामना करने के लिए तैयार। कुल मिलाकर 10 गेंदें अब उनकी पारी में बाकी। जस्ट 10 balls नाउ रिमाइनिंग इन देयर इनिंग्स। Still some fielding adjustments is going on there. और गेंदबाज इस वक्त तैयार। ये गेंद हल्के से गेंद को ड्राइव कर दिया इस वक्त खूबसूरती के साथ 1 रन के लिए लॉन्ग ऑफ पर, और इस 1 रन के साथ द 50 comes up for success Kukurabettu. 50 came in 6.3 overs for losing 7 wickets. और इस बीच हैदर अपनी ओर की अगली गेंद लेकर तैयार। दाहिने हाथ राउंड द विकेट इस वक्त सामना करते हुए सूरज, जो कि एक बेहतर पारी अपने टीम के लिए खेलते हुए। दाहिने हाथ राउंड द विकेट, रिवर्स शॉट खूबसूरती के साथ निकाला और 4 रनों के लिए। ऐसा कहना पड़ेगा, he just played that one with a twisted bat and finds the gap as well. और गेंद को गली फील्डर के सिर के ऊपर से इस वक्त स्कूप कर दिया था खूबसूरती के साथ चौके के लिए, और इस चौके के साथ स्कोर बढ़कर अब पहुंच चुका है 54 रनों पर। द स्कोर बोर्ड मूविंग अप टू 54 नाउ विद दैट बाउंड्री। और फील्डिंग में कुछ हद तक जमावट इस वक्त करते हुए, जहां तक सवाल है 24 रनों पर बल्लेबाजी करते हुए। गेंद इस बार मिड विकेट पर मौका, और इस गेंद को लपकने में असफल।
जीतोड़ कोशिश उन्होंने जरूर की, लेकिन अंतिम क्षण में गेंद तक नहीं पहुंच पाए और गेंद डीप मिड विकेट सीमा रेखा को पार कर चुकी है 4 रनों के लिए। 28 रनों के व्यक्तिगत स्कोर पर इस वक्त सूरज पहुंच चुके हैं इस चौके के साथ ही। इज मूविंग अप टू 28 नाउ विद दैट बाउंड्री सूरज, और स्कोर इस वक्त बढ़कर पहुंच चुका है 58 रनों पर। स्कोर बोर्ड इज नाउ मूविंग अप टू 58 नाउ विद दैट बाउंड्री। गेंदबाज की ओर की अगली गेंद, ये गेंद सफल होते हुए गेंद को साइड पर उछालना चाहा, उछाल नहीं पाए, डॉट गेंद, और इसी के साथ ओवर नंबर 7 की समाप्ति हो चुकी है। 7 ओवर्स कंप्लीटेड, 58 रन्स एट द बोर्ड, 7 विकेट लॉस्ट फॉर सक्सेस कुकर बेटू, and now in our overall calculation it's going to be last over remaining in their innings। अंतिम ओवर का खेल बाकी अब उनके पारी में। तो मैच नंबर 3 इस बेहतरीन क्रिकेट श्रृंखला के अंतर्गत यहाँ पर खेला जाता हुआ वीरा मारुति ट्रॉफी 2023 और प्रथमार्ध यहाँ पर प्रगति पर। अंतिम ओवर लेकर इस वक्त गेंदबाजी करने के लिए तैयार गेंदबाज अच्छू इस वक्त गेंदबाजी यहाँ पर शुरू करते हुए। अंतिम ओवर शुरू होता हुआ उनकी पारी में फील्डिंग में कुछ हद तक जमावट यहाँ पर चलते हुए, और सामना इस वक्त करने के लिए तैयार आशिक, जो 1 रनों के व्यक्तिगत स्कोर पर इस वक्त बल्लेबाजी करते हुए, और दूसरे छोर पर 28 रनों के व्यक्तिगत स्कोर पर बल्लेबाजी करते सूरज मौजूद नॉन स्ट्राइकर एंड पर। और अच्छू ओवर की पहली गेंद लेकर तैयार, ये गेंद रिवर्स शॉट गेंद को खेला, नॉट क्वाइट मिडली गेट एट द लास्ट मूवमेंट बट ही गेट्स अ सिंगल फॉर दैट स्ट्रोक, और 1 रन के साथ स्कोर अब बढ़कर पहुंच चुका है 59 रनों पर, 59 फॉर द लॉस ऑफ 7 विकेट्स। अब सूरज स्ट्राइक पर आ चुके हैं। सूरज इज नाउ बैक ऑन स्ट्राइक, ही इज बैटिंग ऑन 28। सामना इस वक्त करने के लिए तैयार अच्छू की गेंदों का। अच्छू दाहिने हाथ राउंड द विकेट सूरज के लिए, ये गेंद इस बार लेग स्टंप से बाहर और वाइड का इशारा पार का, और वाइड के रन के साथ स्कोर अब बढ़कर पहुंच चुका है 60 रनों पर, 60 फॉर द लॉस ऑफ 7 विकेट्स। जस्ट 5 बॉल्स नाउ रिमाइनिंग इन द रिंग, सिर्फ 5 गेंदें अब उनके पारी में बाकी। और फिर से एक बार अच्छू गेंदबाज यहाँ पर आगे बढ़ाते हुए दाहिने हाथ राउंड द विकेट, ये गेंद स्वीप करना चाहा, अंतिम क्षण में गेंद को खेल नहीं पाए, रनआउट का मौका, लेकिन काफी वाइड थ्रो, और आसान सा रनआउट वहां पर हो सकता था नॉन स्ट्राइकर एंड पर, लेकिन विकेट कीपर ने थ्रो किया जो गेंदबाज के पहुंच से बहुत दूर था, और जब तक गेंद को बैकअप किया जाता लॉन्ग ऑफ पर, बल्लेबाज अपने क्रीज पर वापस लौट चुके थे, और इस बीच रन सब बल्लेबाज को इस गेंद पर नहीं मिला। तो अच्छू एक बार फिर से गेंदबाज यहां पर आगे बढ़ाते हुए सूरज के लिए, यह गेंद ऑन साइड पर स्विंग किया इस वक्त गेंद को डीप मिड विकेट पर, 4 रनों के लिए। थोड़े से शफल होते हुए गेंद की इस वक्त ऑन साइड पर उछाल दिया था खूबसूरती के साथ, और इस चौके के साथ स्कोर बढ़कर अब पहुंच चुका है 64 फॉर द लॉस ऑफ 7 विकेट विद जस्ट 3 balls नाउ लेफ्ट इन देयर इनिंग्स। और 32 रनों पर यहां पर पहुंच चुके हैं बल्लेबाज सूरज, जो जितने स्कोर बने हैं 64, उनमें से 50% रन सूरज ने अब तक बनाया है। सूरज स्कोर्ड 50% ऑफ देयर टोटल रन्स, ही इज बैटिंग ऑन 32, he scored 32 आउट ऑफ देयर 64 द टीम्स टोटल। ये गेंद रिवर्स शॉट गेंद को खेला, नॉट क्वाइट मिडली गेट, लेकिन 1 रन मिलेगा जरूर, और 1 रन के साथ स्कोर बढ़कर पहुंच चुका है 65 रनों पर, 65 फॉर द लॉस ऑफ 7 विकेट्स। जस्ट कपल ऑफ बॉल्स लेफ्ट इन देयर इनिंग्स, और फिर से एक बार गेंदबाज यहां पर आगे बढ़ाते हुए दाहिने हाथ राउंड द विकेट आशिक के लिए, ये गेंद फुल टॉस स्क्वायर ऑफ द विकेट, गेंद को इस वक्त स्कोप क्या खूबसूरती के साथ एक्स्ट्रा कवर पर गेंद जाती हुई, वहां पर नवाज फील्डर मौजूद, बेहतर फील्डिंग, और इस बीच बल्लेबाज के पास मौका था 2 रन प्राप्त करने का। अपनी बाई ओर दौड़ते हुए काफी लंबा दौड़, 12 से 15 कदम वो दौड़ते हुए गेंद को उन्होंने फील्ड किया सीमा रेखा के अंदर, बल्लेबाज के पास मौका था 2 रन प्राप्त करने का। 67 नाउ, द लास्ट बॉल ऑफ देयर इनिंग्स इज नाउ कमिंग अप। अंतिम गेंद लेकर गेंदबाज अच्छू इस वक्त तैयार रहा, ये गेंद इस बार आशिक के लिए रिवर्स शॉट खेला, नॉट क्वाइट मिडली गेट, ही गेट्स अ सिंगल, इन फैक्ट दे आर लुकिंग फॉर द सेकंड, इन कम्स द थ्रो, यहां पर आसान सा रन आउट हो चुका है। सो सिंगल to end their innings, and they finished with 68 for the loss of 8 wickets in the stipulated 8 overs, and they set a victory target of 69 for the opposition side. UFC Uber have to score 69 runs in the stipulated 8 overs with a required run rate of exactly 8.63 runs per over. They have to score for victory, और 69 they have to score, और देखते हैं इस 69 रनों के लक्ष्य तक पहुंचने के लिए किस तरीके की रणनीति बल्लेबाज
अपनाते हैं यूएफसी उबर के, तो उनकी पारी की शुरुआत यहाँ पर होगी। चंद लोगों बाद तब तक एक छोटा सा ब्रेक हम लेते हैं और एक छोटे से ब्रेक के बाद राइट आफ्टर द शॉर्ट ब्रेक हम आपके सामने उपस्थित होंगे मेरे काबिल दोस्त अंग्रेजी में सतीश के साथ, जब यूएफसी उबर की पारी की शुरुआत होगी यहाँ पर। एंड नाउ इट्स टाइम फॉर ब्रेक। थैंक यू, धन्यवाद। Thank you very much, Gopi. I request the batting team as well as the fielding team, please make it past. Already we have mentioned about the time sense, which is so important. The 32 minutes, which is allotted time for you to complete your 8 overs quota. Please cooperate with the organizer. Don't waste the time. And request the fielding team, please enter the ground as soon as possible. I request the volunteer, please bring the water for umpires. I request the volunteers. At the same time, I request the opening batters, please go for bat immediately. The time will definitely going to be noted here. They need to complete your 8 overs quota in a quick time. The 4 minutes per hour, that means 32 minutes plus 3 minutes definitely will going to give the grace time. That means within 35 minutes need to complete your 8 overs quota as far as the rules and regulation of the cricket is concerned. You can't waste the time simply. 9 matches to be played today, and this is a match number 3 is in progress. Still, we have to complete another 6 matches. So please understand the problem of organizers. For the next match, please get ready to teams. The match number 4 of the day number 1 of this prestigious cricket tournament. Yuva Shakti now will going to take Navadurga, Bhakila, Guthigaru. And I request both the teams, please get ready. Immediately after this match, you need to enter the ground, the fielding team. ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತಿದ್ದೇವೆ, ಎಲ್ಲ ತಂಡದ ನಾಯಕರು ಗಮನಿಸಬೇಕು. ಸಮಯಕ್ಕೆ ಪ್ರಾಶಸ್ತ್ಯವನ್ನು ನೀಡಿ 35 ನಿಮಿಷದ ಒಳಗೆ ತಮ್ಮ 8 ಓವರನ್ನು ಮುಕ್ತಾಯಗೊಳಿಸಬೇಕು. ನಿಮಿಷದ ಒಳಗೆ ತಮ್ಮ 8ನೇ ಓವರನ್ನು ಗೊಳಿಸಬೇಕಾಗಿದೆ. 8ನೇ ಓವರ್ನ ನಂತರ 8ನೇ ಓವರ್ನ ಮೊದಲು 28 ನಿಮಿಷದ ಒಳಗೆ ತಮ್ಮ 7 ಓವರನ್ನು ಮುಕ್ತಾಯಗೊಳಿಸಬೇಕು. ತದನಂತರ ಅಂಪೈರ್ಸ್ನವರು ಹಾಗೂ ಆರ್ಗನೈಸರ್ಸ್ ತೆಗೆದುಕೊಳ್ಳುವ ಯಾವುದೇ ಒಂದು ನಿರ್ಧಾರಕ್ಕೆ ತಾವುಗಳು ಬದ್ಧರಾಗಿರಬೇಕು. ದಯವಿಟ್ಟು ಗಮನಿಸಬೇಕು. Altaf and Imtiaz, the 2 opening batters out there in the middle. The target in front of them 69. So Zabir will going to start the proceedings. The time which is noted, it's a 6:12:20. Please note, it's a 12:20 your time. It is started now. We're going to count. Please don't waste the time. And first over of the power play. And Zabir will go into ball. One fielder in the mid wicket, one fielder in the deep wide-ish long off, the 2 fielders outside the circle. And here is the first ball. Right arm over the wicket delivers. Lovely shot. Just as a scoop. Absolutely fantastic scoop shot there from Altaf. Just a little bit improvising. Moving towards offside, and batter has got a full toss delivery from Zabir. And batsman taking a full advantage of that one, down to deep for fine leg boundary for 4 runs. So first ball, it's a boundary. Good start for team UFC Ubar against Success Kokarbetu.
So Altaf is off the mark with a boundary. Zabir. This time driven straight down the ground, and the field spanned out. Then the deep long on is misfielded that one, and it's going to be boundary. No fielder in the deep long. Little bit correction. No misfield at all. We are not having that kind. Of course, the box which is left of our commentary box, very difficult to see what really happened in that long off. And that's back-to-back 2 boundaries here. Now with that 2 boundaries, scoreboard numbers on to 8 on the board, without loss of any wicket. And it's a positive start there from Altaf. 2 balls, 2 boundaries, and excellent placement there from Altaf. Zabir bowling with a short run out. Pass umpire Mohan Yadi. Balls going to be a white, the big white. With that extra score, numbers on to 9. That's what happening when the batsman punishing you. The bowler started to feel the pressure, try to bowl a different one, experiment. This again wanted to play that one on the onside region. Again, that's going to be wide. Back-to-back 2 bites, 2 balls, 10 runs already scored. It's going to be a positive start here for Ubar, but not a good start here for success. Guthigaru Betu. This time swings and swings it hard, and ball went towards a deep final boundary for 4 runs. Again, that ball is going down the leg stump, and the batsman just reaching for the delivery. No, exactly, it's going to be a free hit delivery for him as the ball is going down the leg stump. And there's no fielder in the deep in the fine leg. 1 if 2 fielders in front of wicket, 1 mid wicket and long off. And batsman taking a full advantage of that fielding restriction. And the 3rd boundary, which is back-to-back boundaries here for Altaf. Again the wide. Problem continues here for Zabir. Score coming here for the opposition team. 15 on the board. Again inside out cricketing stroke down to deep long of boundary. 1 bounce. It's going to be 1 more boundary. He's just dealing with the boundaries in the first over. Altaf. The 4th boundary came from the bat. The intention is very clear there from Altaf that he wanted to take the advantage of the power play. I've already mentioned it's very difficult to survive. Very difficult to survive in this condition. The batting paradise today. Again, one more misfield there by the fielder. Again, the fielder already given up. Ball running down to deep backward point region. Ball will going to stop with that grasses out there in the backward point region. A couple of runs again. 1 ball remaining in this over, but already 21 on the board. 21, it's a huge score, and chasing 69 to win this match. It was an absolutely explosive start here from Altaf, scoring all the runs. 2 wides, 3 wides, and 4 boundaries. And the 4th wide, again, the 4th wide. And scoreboard numbers on to 22 on the board. Zabir bowls. Again, batsman drives that one down right in the gap towards the square leg region. Protection has been given in the deep. They're running for the second. In comes the throw from the deep. Chance of run out in the non-strikers. And again, this is the overthrow. Everything is going wrong here for the fielding team. What could be a certain chance of run out here for Zabir? He tried to hit the stump, misses the stumps. 3 runs has been taken. Absolutely expensive over his comes to an end. 25 runs which is scored in the first over. And UFC War has got a flying start in the first over itself. 25 runs scored in the first over. Now 25 deducted from 69. It's a 44 runs required for the victory. 44 required from 7 overs. Just over 6 runs per over is the required run rate. In the beginning it is more than 8, almost 9 on more runs required for the victory in beginning over. It's a 25 scored in the first over. It makes so easy for Ubar to get this. Jersey number 12 is in action. This time chip that one, ball is in there. Wonderful catch taken there by the square leg. There's a top edge in the relegation, and the batsman tried to get the improvising stroke, but not really getting the placement right. Choosing one of the fielder out of the 2, and the first wicket is back into pavilion of Ubar. Entertainment innings comes to an end here for Altaf.
So what a fantastic innings here from newly married Altaf. And his last week he started his second innings. But this one innings is a very good innings here from Altaf. And scored a valuable 21 runs from the bat. And with the help of 4 boundaries. Absolutely good innings. But unfortunately, he couldn't manage to convert that innings into huge one. The new batsman in is one more very popular batter, Jalil. It's a good striker of the ball. We'll go into face next one. Right arm around the wicket balls. Drives, beautiful. And no need to run for that ball. Running down to deep long on boundary for 4 runs. I don't think the mid-wicket fielder will going to get there. And excellent placement there from Jalil. Hits the ball firmly. And ball went in the gap. 29 on the board. I request extra player of... Success cooker betna extra player illi barbeku dayamadi. Again going for the swing, not getting chance of run out in the non-strikers, and umpire asking for the third umpire. This is the first time today the field umpires is asking for the third umpire. Now wait and see what could be the decision there from third umpire. And Ravi Uppala, the third umpire, will going to give the decision, and the technicians of Bedra Media will going to give the angle and to get the best result of this run out. It's always going to be sometimes a touch and go, and wait and see whether the batsman is safe or not. It's out. It's out. Is a sort of shot of his crease. Is after ball hitting the hands of a wicketkeeper, ball fell into the stumps, so that the batsman, unfortunately, but fortunately for the fielding team, they got 1 wicket here, and batsman is out. Is Imtiaz. The opening batters, both opening batters are back into pavilion. It's a 29 for the loss of 2 wickets. So new batsman is walking towards the middle, jersey number 7. Nawaz, I think so. So Nawaz. So Nawaz is a player who represented for Arabian Titans, the winners of Paltad Premier League, and this man is got man of the match and man of the series, Nawaz. Now he came into bat. He already caught 5 catches. Oh, beautifully bowled. But how is that is the call? But the little bit absence of mind here for the bowler. So no, like before wicket here, but fantastic delivery, and no doubt at all there from the bowler. But unfortunately, you're not going to get the wicket in the form of like before wicket. Just a single here, and with that single score, Namuzan to 30 on the board. 30 for the loss of 2 wickets. Jalil bowling right arm around the wicket. Drives powerfully down to deep long off region for an easy single. With that single score, Namuzan to 31 on the board. 31. 69 is the target, and that means 38 more runs required for the victory. 38 required from remaining 6.1 deliveries. Next point. Nawaz looking for the sweep shot, but ball is not coming to his bat. The slower one there from the bat bowler. So fantastic piece of bowling there by the bowler. It's a very good bowler. Vinith bowled a very good over. Very good over. Badly required that over because of the expensive first over ball by Zabi. Then Vinith is bowled a very good over, and because of that good over, once again, I think the match is definitely going to be more interesting. 31 runs still. It's going to be a good score. 31 in 15.5 runs per over.
And in remaining right 6 overs, and they have to get another 38 runs to win this match. 38 required from 36 balls. Karthik brought into attack to bowl the third over of the innings of success. A little bit correction for Ubar, and success Kukarbe to need to get some success in the ball, in the form of bowling, in the form of wicket taking. So important for them to win this match. Jalil is on track. I request the fielding team to make it fast. Don't waste the time. The time will be noted here. Please make it fast. Karthik, right arm over wicket balls. Went for the reverse sweep, improvisation there from Jalil. Fantastic reverse sweep. He got the placement right. Ball running down to deep third man boundary for 4 runs. With that boundary, score mode is moving quickly to 35 now. So now the equation looks so easy. And 34 required now from 35 balls. The run rate is just coming down under 6 runs per over now for Ubar. Jalil just picking up that line and then so quickly to play the switch it. Reverse sweep comes into play to defeat that third man fielder. Karthik again. Right arm over the wicket delivers. Again swings, but this time he's got a protection in the deep so that Khalil had to settle for the single. Again a very good connection from the bat. And one more addition to the addition of that single score. Namuzan 36 on the board, 33 required, 34 balls remaining. I request for the next match, the two team captain, please report here for the toss. Captain of Yoshakti Naur as well as captain of Navadurga Guthigaru. Please report here for the toss. Demadi Edutana Nayakaru Nanachimge ಆದಷ್ಟು ಬೇಗ ನಮ್ಮನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. Again Nawaz flicks that on off his legs, picked up a single for that. With that single score now moves on to 37 on the board for the loss of 2 wicket. So far in this over, 6 runs which is conceded with 1 boundary. 4 time in this over. Bowler bowls. Karthik, short on up, away from us. This time ball is going down the leg stamp. Wicket keeper misses it. Ball running down to define a boundary, but protection has been given in the deep third man region so that the white signal umpire, so that the batsman brought over one leap for the single here. So with that single, the 1+1, 2 wides, score now moves on to 39. 39 for the loss of 2 wicket. Nawaz is on strike. Karthik is on attack. Again, this time wide outside the leg stump. Karthik seeing the line of the delivery and just getting himself away from the line of the delivery. Left the ball into the hands of wicket keeper and wide call by umpire. 40 on the board. 29 more runs required for the victory. Karthik bowls. Again, Nawaz swept that one between the 2 fielders. The ball running down to deep backward square leg boundary before the fielder from deep mid wicket to run across to his left to field the ball. Enough time, ample time for the batter here to complete that couple of runs. So with that couple of runs, Kobar moves on to 42 on the board for the loss of 2 wickets. Runs are coming very freely in this over for team Ubar. Karthik again bowls. Right arm over the ground, the wicket. Over the wicket, in fact. One more chance of run out there. But this time fielding is not up to the mark and opportunity which is created for the run out and the batsman completed a single here. 43 for the next match. Captain of Yuva Shakti Naur won the toss, elected to field first. This is the news here for the next match. I request both the teams, please get ready. Don't waste the time. That could be a 4th match of the day number 1 of this prestigious cricket tournament. Again going for the drive far outside and above time, going to be 1 more wide. Lot of indisciplined bowling performance here. Each and every wide deliveries, extra deliveries creates a problem for success Kukarbe to depend on total. 44. Again going for the reverse stroke. Jalil, one of his favorite shot, but this time missed it completely. Leg by call by umpire. With that leg by score, Namuzan to 45 on the board for the loss of 2 wickets. So 1 more over completed after completion of over number 3. Chasing 69 to win this match. Very much there in a way of winning this match. 45.
24 more runs required for the victory in the remaining 5 overs. 30 ball, 24 more runs required for the victory. The match is very much in the hands of team UFC Ubar. So Karthik, we need to continue because he's bowled very well in the first over. So that right choice from the captain to bring him to get some success for the success Kukarbetu. Vinith, right arm around the wicket to Jalil. Wow, what a shot! That was a really went like a tracer bullet. That ball is rocketing towards the fence. Powerful striker of the ball. Jalil doesn't look like he's a right-handed batsman hitting that boundary. Just look at that one in the replay. Ball went like a tracer bullet the moment that ball left the bat. Magnificent reverse stroke there from Khalil. And with that boundary score jumped into 49. That means 20 runs required for the victory. Again, winning balls to Jalil across the line, swinging that one off top by the fine leg fielder. Yes, and no chance of run out in the long strikers. And but this time, Vinith missing the ball completely. Ball is not in the hands of the bowler. Umpire rightly so. Umpire rightly so. Manikanta's experience of as a player, as an umpire, knows that ball which is missed the hands of a bowler, rightly so, and bails are off because of the hands which is touching the stumps, not the ball, and rightly so. And Vinith is still claiming that ball is hit the stump, but absolutely we can see in the naked eye that ball is missed the stumps and batsman got a run. So 50 comes up here for 50 comes up here for UFC Ubar, 51 on the board. 18 more runs required for the victory. Vinith balls to Khalil. Khalil once again swings that one, but this time didn't got enough. Didn't got bat onto that, so that leg by call by umpire. Manikanta scoreboard numbers on to 52 on the board, 17 to get. Nawaz is on strike. Vinith is on attack. Success which is badly required here for success Kukarbetu. They needed some wickets. One fielder from a backward point region coming inside the ring in the offside region. This time reverse stroke. Nawaz played it quite beautifully. Down to deep backward point region. Fielder chasing the ball like a cat chasing a mouse. At last the fielder winning the race against the ball. And meantime both the batters are completed the couple of runs. With that couple of runs, scoreboard moves on to 54 on the board. 15 more runs required for the victory. They are really cruising towards a victory. Vinith again. Balls. It's going to be a wide, punishable from umpire. One more addition. The addition of that single scoreboard numbers on to 55. 14 to get. Vinith balls. Nawaz going for the off drive. Misses the line completely. Ball little bit extra pace, as well as ball kept a little bit low. And Nawaz, of course, bat is not in a ground level, so that he couldn't manage to make a contact with the bat. Again, nicely balled, sharp incoming delivery for left-hand batsman. Vinith finished off 2 overs of his quota, but this one is not really that much of effective compared to his first over. This little bit expensive one indeed. After completion of over number 4, chasing 69 to win this match, and UFC Ubar are in a commanding position. They are in driver's seat of winning this match. They are 55. That means 14 to get in remaining.
Chidambar brought into attack. This time lofted, but I don't think we'll go and get the distance. The fielder is underneath it and takes that catch comfortably. Jalil puts his enough power, but ball is not having a sweet spot of the bat. It's not a sweet spot of the bat. Ball is just got a top edge, and ball up in the air, and a long on fielder making no mistake at all. Jalil back into pavilion after scoring some runs. Played some good innings actually. Scored 17 valuable runs with the help of 3 boundaries. And 2-3 very good boundaries, and his innings comes to an end. But nothing much worried about the wicket because they came very close to the target. Just number 26 is walking towards the middle. We don't know the full name of that player, but Chelly, which is definitely going to be his nickname. Maybe that's Salim. Salim Chali. It's not Chali. Chali means cold. Chidambar. Balls. Salim quite nicely driven down to long on region for a easy single. So with that single score Namuzan to 56. That means 13 runs required for the victory. And they got 22 balls to get that runs, required runs, 13 runs. Left-hand batsman is on strike, change in field as well. Deep extra off fielder coming inside the ring. And backward square leg fielder going back towards the deep mid-wicket region for Nawaz. Chidambar bowling away from us. Pass umpire Mohan Ayadi. Nawaz rise for a single, walkable single. The protection has been given in the deep long on region. Jabir is a fielder down at deep long on. Jabir, some players are coming from our neighboring state, Kasaragod district. One of the popular names, Jabir. As far as cricket in Kasaragod district is concerned. The 57 on the board. 12 runs required for the victory. Once the strikes are rotating, a lot of time taken by the fielding team because of left and right combination. They need to change the field set. Chidambaram. Balls and Salim. So easy, getting the placement and they're coming back for the second. And when you are having a ground like this, and I think this is a very clever cricketing stroke to play. That's just a soft end comes into play, making the placement, and enough time for Salim to come back for the second. Intelligent cricket, and with that couple of runs scored, moves on to 59. That means 10 runs away from the victory. Chidambaram. This time again going for the big swing of the bat, but ball is very good one along the carpet. And the batsman trying for the big swing of the bat. Maybe they wanted to finish it off the things very quickly to help the organizers to save the time. But so far, it's a dotted delivery. They needed to be. And here is Chidambaram again. Right arm around the wicket delivers to Salim. Salim drives that one down to mid-wicket region. Protection has been given in the deep. 3 protection in the onside region, so that very difficult to get the placement. Just a single, one more over completed after completion of over number 5. Chasing 69 to win this match. Looks like Ubar are in a right track of winning this match. 8 required, remaining 3 overs. 9 required, correction. 9 required from 18 balls. 60 is the total score. 61 is the total score. That means 8 runs required for the victory. So bowler, jersey number 01. Starts with the white. 62. 7 required for the victory.
Full toss, swings, but ball got a top edge and carried to the fielder at short fine leg. One more wicket is back into pavilion. I think it's definitely going to be got a juicy full toss. And he can get a huge stroke, huge runs for that. But because of mistiming by Charlie, he is back into pavilion. New batsman, Shaif, is back, came to the middle. Jersey number 3, Saif, which is written in his t-shirt so that I identified his name. Next one, beautifully bowled. That kind of over which is really required for success Kukarbetu in the beginning. But beginning itself they consider 25 runs. Again, outside the leg stump, it's going to be a delivery which is umpire says it's well enough to call that is a fair delivery because of the turn of the delivery. And one more dotted delivery. Fantastic over is in progress for success Kukarbetu. Shaif sings and defeats the infield. They're running hard. They come back for the second quite easily. And with that couple of runs covered, now moves on to 64 on the board. 5 more runs required for the victory. Again, he's bowled off cutter in dedication, mixing up the delivery very well. It's bowling sometime leg cutter and off cutter. One more dotted delivery. Last time in this over. Right, a moment wicket balls. Full toss. The batsman going for the swing and going for the extra run as well. Couple of runs, and with that couple of runs, Coburn moves on to 66. 3 runs required for the victory. Nawaz looking for the reverse stroke and misses the line completely. 1 more over completed. 6 gone. 3 required from 2 overs for UFC Uba. Suraj, so famously known as Jojo, and it's a name, it's a popular name in Kasaragod district because so many times I went Uppala so that I identify some names. Nicknames. Most of the players in Kerala, they got nicknames. This is all over now. Jojo certainly getting punished with the first ball itself, and they got winning runs for that. So very easy victory, a comprehensive victory for UFC Uba. They're into the second round of this prestigious cricket tournament. Hard luck. Success Kukarbetu is not quite enough to defend at 69 against a fantastic batting department of UFC Uba. Congratulations for the winners. That's it for the match number 3. And we are into the match number 4. I request fielding team, please go for field immediately. Navadurga, correction, Yuva Shakti Naur, fielding team, please go for field immediately. At the same time, I request opening batsmen of Navadurga, Bhakila, please go for bat. Don't waste the time, and we'll take a short break. After a short break, it's over to Sukumar for the further explanation of the match in our state language, sweet language, Kannada. ಆದಷ್ಟು ಬೇಗ ಮುಂದಿನ ಪಂದ್ಯವನ್ನಾಡುವಂತಹ ಯುವ ಶಕ್ತಿ ನಾವೂರು ಮತ್ತು ನವದುರ್ಗ ಬಾಕಿಲ ಗುತ್ತಿಗಾರು ಈ ತಂಡಗಳ ಆಟಗಾರರು ತಮ್ಮ ಆಯ್ಕೆಗಳಿಗೆ ಅನುಸಾರವಾಗಿ ತಡ ಮಾಡದೆ ಅಂಕಣವನ್ನು ಪ್ರವೇಶಿಸಿ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಗುತ್ತಿಗಾರು ಇದರ ಆಶ್ರಯದಲ್ಲಿ ನಡೆಯುವಂತಹ ಈ 3ನೇ ವರ್ಷದ ಆಹ್ವಾನಿತ 20 ತಂಡಗಳ ನಿಗದಿತ ಓವರಿನ ಅಂಡರ್ಆರ್ಮ್ ಕ್ರಿಕೆಟ್ ಪಂದ್ಯಾಟ ವೀರಮಾರುತಿ ಟ್ರೋಫಿ 2023 ಕ್ರಿಕೆಟ್ ಪಂದ್ಯಾಟ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಈ ಪಂದ್ಯಾಕೂಟ ಮೊದಲಿನಿಂದಲೂ ಕೂಡ ಶಿಸ್ತಿಗೆ ಮತ್ತು ಸಮಯಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡುವಂತಹ ಒಂದು ಪಂದ್ಯಾಕೂಟ. ಕೇವಲ ಪಂದ್ಯಾಟವನ್ನ ಆಯೋಜನೆ ಮಾಡುವುದು ಮಾತ್ರವಲ್ಲದೆ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ನೀಡಬೇಕು ಅನ್ನುವಂತಹ ಒಂದು ದೃಷ್ಟಿಯಲ್ಲಿ
ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಿರತಕ್ಕಂತಹ ಅತಿಥಿಗಳಿರುವುದು, ಅದರ ಜೊತೆಗೆ ಕೊಡುಗೈ ದಾನಿಗಳಾಗಿ ಸಹಕರಿಸಿದಂತಹ ಎಲ್ಲ ಕೊಡುಗೈ ದಾನಿಗಳಿಗೂ ಕೂಡ ವೀರಮಾರುತಿ ಸಂಸ್ಥೆಯ ವತಿಯಿಂದ ಒಂದು ವಿಶೇಷವಾಗಿರತಕ್ಕಂತಹ ಉಡುಗೊರೆ ಕೂಡ ಲಭಿಸಲಿಕ್ಕಿದೆ. ಕಾಡು ಬೆಳೆಸಿ ನಾಡು ಉಳಿಸಿ ಅನ್ನುವಂತಹ ಒಂದು ಧ್ಯೇಯ ವಾಕ್ಯದಡಿ ಆಗಮಿಸಿರತಕ್ಕಂಥ ಎಲ್ಲ ಅತಿಥಿಗಳಿಗೆ ಮತ್ತು ಕೊಡುಗೈ ದಾನಿಗಳಿಗೆ ಒಂದು ಸಸ್ಯವನ್ನ ಕೊಡುಗೆಯಾಗಿ ನೀಡುವುದರ ಮೂಲಕ ಈ ಪರಿಸರಕ್ಕೆ ಕೂಡ ತಮ್ಮದೇ ಆಗಿರತಕ್ಕಂತಹ ಕೊಡುಗೆಯನ್ನ ನೀಡುತ್ತಾ ಇದೆ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು. ಕೇವಲ ಕ್ರೀಡೆಗೆ ಮಾತ್ರವಲ್ಲ, ಸಾಮಾಜಿಕ ಚಿಂತನೆಯೊಂದಿಗೆ, ಸಮಾಜಮುಖಿ ಕಳಕಳಿಯೊಂದಿಗೆ ಈ ಒಂದು ಸಮಾಜಕ್ಕೆ, ಈ ಒಂದು ಪರಿಸರಕ್ಕೆ ಕೂಡ ಕೊಡುಗೆಯನ್ನು ನೀಡುವಂತಹ ಈ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಂದು ಚಿಂತನೆ ಬಹಳಷ್ಟು ಮೆಚ್ಚುಗೆಯ ಮಾತುಗಳು. ಎಸ್, ಈಗಾಗಲೇ ವೇದಿಕೆಯಲ್ಲಿರತಕ್ಕಂತಹ ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಕೊಡುಗೈ ದಾನಿಗಳಾಗಿ ನಮ್ಮೊಂದಿಗೆ ಸಹಕರಿಸಿದ್ರು. ಉತ್ತಮ ಗೂಟರಕ್ಷಕ ರೂಪಾಯಿ 1,000 ಮತ್ತು ಶಾಶ್ವತ ಫಲಕವನ್ನ ಕೊಡುಗೆಯಾಗಿ ನೀಡಿದಂತಹ ಜೆಸಿ ನಿಶಿತ್ ಮುಂಡೋಡಿ, ನಿರ್ದೇಶಕರು ಜೆಸಿಐ ಪಂಚಶ್ರೀ ಪಂಜಾ, ಇವರಿಗೆ ಶ್ರೀಯುತ ಸತೀಶ್ ಮೂಕಮಲೆ ಇವರು ಸಸ್ಯವನ್ನ ಕೊಡುಗೆಯಾಗಿ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಸತೀಶ್ ಮೂಕಮಲೆ ಇವರು ಕೊಡುಗೈ ದಾನಿಗಳಲ್ಲಿ ಓರ್ವರಾಗಿರತಕ್ಕಂತಹ ನಿಶಿತ್ ಮುಂಡೋಡಿ ಇವರಿಗೆ ಸಸ್ಯವನ್ನ ಕೊಡುಗೆಯಾಗಿ ನೀಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೇನೆ ಮತ್ತೋರ್ವ ಕೊಡುಗೈ ದಾನಿ ಈ ಪಂದ್ಯಾಕೂಟಕ್ಕೆ 2,000 ರೂಪಾಯಿ ನಗದು ಬಹುಮಾನ ನೀಡಿ ಸಹಕರಿಸಿದಂತಹ ಜೆಸಿ ಸೃಜನ್ ಮುಂಡೋಡಿ, ಸದಸ್ಯರು ಜೆಸಿಐ ಪಂಚಶ್ರೀ, ತಾವು ಕೂಡ ವೇದಿಕೆಗೆ ಬಂದು ಸಂಸ್ಥೆಗೆ ಒಂದು ಸಸ್ಯವನ್ನ ಉಡುಗೊರೆಯಾಗಿ ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಈ ಉಡುಗೊರೆಯನ್ನು ಜಯರಾಮ್ ಪೈಕಾಯಿ ಅವರು ನೀಡಿ ಸಹಕರಿಸಬೇಕು. ಜಯರಾಮ್ ಪೈಕಾಯಿ ಅವರು ಶ್ರೀಯುತ ಸೃಜನ್ ಮುಂಡೋಡಿ ಅವರಿಗೆ ಸಸ್ಯವನ್ನ ಕೊಡುಗೆಯಾಗಿ ನೀಡಿ ಸಹಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಸೃಜನ್ ಮುಂಡೋಡಿ ಅವರಿಗೆ ಜಯರಾಮ್ ಪೈಕಾಯಿ ಅವರು ಸಸ್ಯವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೇನೆ ಮತ್ತೋರ್ವರು ಕೊಡುಗೈ ದಾನಿಗಳು ಹಲವಾರು ವರ್ಷಗಳಿಂದ ಪರಶುರಾಮ ಟ್ರೋಫಿ ಕ್ರಿಕೆಟ್ ಪಂದ್ಯಾಟವನ್ನ ಅತ್ಯಂತ ಯಶಸ್ವಿಯಾಗಿ ಆಯೋಜನೆಗೊಳಿಸಿ ಆ ಆಯೋಜಕರಲ್ಲಿ ಪ್ರಮುಖರಾಗಿರತಕ್ಕಂತಹ ಶ್ರೀ ಸಿರಿಯಾಕ್ ಮ್ಯಾಥ್ಯೂ ಆಚಳ್ಳಿ, ಪೂರ್ವಾಧ್ಯಕ್ಷರು ಗುತ್ತಿಗಾರು ಜೆಸಿಐ, ಅವರಿಗೆ ಕೂಡ ಸಸ್ಯವನ್ನ ಕೊಡುಗೆಯಾಗಿ ನೀಡಬೇಕು ಅಂತ ಶ್ರೀಯುತ ವಿನ್ಯಾಸ್ ಕೊಚ್ಚಿ ಅವರಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಸಿರಿಯಾಕ್ ಮ್ಯಾಥ್ಯೂ ವೇದಿಕೆಗೆ ಬಂದು ಈ ಸಂಸ್ಥೆಯಿಂದ ಒಂದು ಸಸ್ಯವನ್ನ ಉಡುಗೊರೆಯಾಗಿ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೇನೆ ಮತ್ತೋರ್ವ ಕೊಡುಗೈ ದಾನಿಗಳು ಶ್ರೀಯುತ ರಾಘವ ಗೌಡ ದಂಬೆಕೋಡಿ ಮತ್ತು ಮನೆಯವರು, ಅವರ ಪರವಾಗಿ ಅವರ ಸುಪುತ್ರ ಜೀವನ್ ದಂಬೆಕೋಡಿ ತಾವು ವೇದಿಕೆಗೆ ಬಂದು ಒಂದು ಸಸ್ಯವನ್ನು ಉಡುಗೊರೆಯಾಗಿ ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ವಿಜಯ್ ಶಿರಿಯಡ್ಕೆ ಅವರು ಈ ಒಂದು ಉಡುಗೊರೆಯನ್ನು ಕೊಡಬೇಕು ಅಂತ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಜೀವನ್ ದಂಬೆಕೋಡಿ ಬಂದು ಈ ಒಂದು ಉಡುಗೊರೆಯನ್ನು ಪಡೆದುಕೊಳ್ಳಬೇಕು. ಹಾಗೇನೆ ಮತ್ತೋರ್ವರು ಶ್ರೀಯುತ ರಂಜಿತ್ ಕಡ್ಲಾರು ಪಂದ್ಯಾಕೂಟಕ್ಕೆ ಕೊಡುಗೈ ದಾನಿಗಳಾಗಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ರಂಜಿತ್ ಕಡ್ಲಾರು ಇವರಿಗೆ ಕೂಡ ಗಿರೀಶ್ ಪಾರೆಪಾಡಿ ಇವರು ಅವರಿಗೆ ಸುಬ್ರಹ್ಮಣ್ಯ ಪೈಕಾಯಿ ಇವರು ಸಸ್ಯವನ್ನು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಹಾಗೇನೆ ಗಿರೀಶ್ ಪಾರೆಪಾಡಿ ಇವರಿಗೆ ವಿಜಯ್ ಶಿರಿಯಡ್ಕೆ ಇವರು ಸಸ್ಯವನ್ನು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಎಸ್, ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ. ಎಸ್, ಪಂದ್ಯಾಕೂಟಕ್ಕೆ ಇನ್ನು ಮುಂದೆ ಎಲ್ಲ ಪಂದ್ಯಾಟಗಳು ಸಮಯ ನಿಗದಿಯಾಗಿದೆ, ಗಮನಿಸಿಕೊಳ್ಳಿ. ಪ್ರತಿಯೊಂದು ಓವರ್ಗೆ 4 ಓವರ್, ಪ್ರತಿಯೊಂದು ಇನ್ನಿಂಗ್ಸ್ಗೆ 32 ನಿಮಿಷಗಳ ಕಾಲವನ್ನು ನಿಗದಿಪಡಿಸಲಾಗಿದೆ. ಈ ಬಾರಿ ದಾಳಿಯನ್ನು ಮುಂದುವರಿಸುತ್ತಾ ಉತ್ತಮವಾಗಿರ್ತಕ್ಕಂಥ ಎಸೆದ ಗಾಳಿಯಲ್ಲಿನ ಚೆಂಡು 1 ಬೌನ್ಸ್ ಆಗಿತ್ತು. ಕಾರಣ ಯಾವುದೇ ವಿಕೆಟ್ಗೆ ಇಲ್ಲಿ ಅವಕಾಶವಿಲ್ಲ. ಆರಂಭಿಕ ಎಸೆತದಲ್ಲೇ ಬೌಂಡರಿಯನ್ನ ಗಳಿಸಿಕೊಂಡಿದ್ರು ದಾಂಡಿಗ ಶಂಕರ್. ಇದೀಗ 4ನೇ ಬಾರಿ ದಾಳಿಯನ್ನು ಮುಂದುವರಿಸುತ್ತಾ ರಿವರ್ಸ್ ಸ್ವೀಪ್ ಮಾಡುವಂತಹ ಪ್ರಯತ್ನ. ಯಾವುದೇ ರನ್ನಿಗೆ ಇಲ್ಲಿ ಅವಕಾಶವಿಲ್ಲ. ಯುವ ಶಕ್ತಿ ನಾವೂರು ತಂಡದ ಓರ್ವ ಇತರ ಆಟಗಾರ ದಯವಿಟ್ಟು ವೇದಿಕೆಯ ಬಳಿ ಬನ್ನಿ. ಯುವ ಶಕ್ತಿ ನಾವೂರು
5ನೇ ಬಾರಿ ರೈಟ್ ಆರ್ಮ್ ಓವರ್ ದ ವಿಕೆಟ್. ಈ ಬಾರಿ ಸುಂದರತೆಯ ದಾಳಿ, ಲಯಬದ್ಧವಾದ ದಾಳಿ. ಆರಂಭಿಕ ಎಸೆತದಲ್ಲಿ ಬೌಂಡರಿಯನ್ನ ಬಿಟ್ಟುಕೊಟ್ಟಿದ್ರು ಕೂಡ ಎಸೆತಗಾರ ಸತತವಾಗಿ 4 ಡಾಟ್ ಬಾಲ್. ಒಟ್ಟಾರೆಯಾಗಿ ಆರಂಭಿಕ ಓವರಿನ 5 ಎಸೆತದ ಮುಕ್ತಾಯಕ್ಕೆ ತಂಡದ ಮೊತ್ತ 4, ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಇದೀಗ ಅಂತಿಮ ಬಾರಿ ಜೆರ್ಸಿ ನಂಬರ್ 18 ತೀರ್ಪುಗಾರನ ಬಿಟ್ಟು ಸೊಗಸಾದ ದಾಳಿ. ಈ ಬಾರಿ ಉತ್ತಮವಾಗಿರತಕ್ಕಂಥ ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿದೆ. ಚೆಂಡು 1 ರನ್ ಅನ್ನು ಗಳಿಸಿಕೊಂಡಿದೆ. ಇದರೊಂದಿಗೆ ಪವರ್ ಪ್ಲೇಯ ಪ್ರಥಮ ಓವರ್ ಮುಕ್ತಾಯಕ್ಕೆ ನವದುರ್ಗ ಬಾಕಿಲ ಗುತ್ತಿಗಾರು ತಂಡ ಗಳಿಸಿಕೊಂಡಿದೆ 5, ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ಎಸ್, ಕಳೆದ 3ನೇ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನ ಸಕ್ಸಸ್ ಕುಕ್ಕರ ಬೆಟ್ಟು ಮತ್ತು UFC ಉಬರ್ ತಂಡದ ಎದುರು ನಡೆದಿತ್ತು. ಆ ಪಂದ್ಯದಲ್ಲಿ ಆರಂಭಿಕ ದಾಂಡಿಗನಾಗಿ ಅಂಕಣ ಕಿಳಿದು 4 ಬೌಂಡರಿಯೊಂದಿಗೆ ಬರೋಬ್ಬರಿ 21 ರನ್ ಅನ್ನು ಗಳಿಸಿಕೊಂಡು, ಅದರಲ್ಲೂ ಕೂಡ ಹ್ಯಾಟ್ರಿಕ್ ಬೌಂಡರಿ ಗಳಿಸಿಕೊಂಡು ವೈಯಕ್ತಿಕವಾಗಿ 21 ರನ್, ಹಾಗೇನೆ ಎಸೆತಗಾರಿಕೆ ಭಾಗದಲ್ಲಿ ಅತ್ಯಮೂಲ್ಯ 1 ವಿಕೆಟ್ ಅನ್ನು ಕಬಳಿಸಿ ಅರ್ಹವಾಗಿಯೇ ಆಲ್ರೌಂಡ್ ಪ್ರದರ್ಶನಕ್ಕಾಗಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಅಲ್ತಾಫ್ UFC ಉಬರ್ ತಂಡದ ಅಲ್ತಾಫ್ ರವರು ಪಡೆದುಕೊಂಡಿದ್ದಾರೆ. ದಯವಿಟ್ಟು ಪ್ರಶಸ್ತಿ ವಿತರಣಾ ವೇದಿಕೆಯ ಬಳಿ ಬಂದು ಈ ಬಹುಮಾನವನ್ನ ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಬಹುಮಾನವನ್ನ ನಿಶಿತ್ ಮುಂಡೋಡಿ ನಿರ್ದೇಶಕರು JCI ಪಂಚಶ್ರೀ ತಾವು ನೀಡಿ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ರತಿಯೊಂದು ಪಂದ್ಯದ ಪಂದ್ಯಶ್ರೇಷ್ಠ ನಗದು ಮತ್ತು ಶಾಶ್ವತ ಫಲಕವನ್ನ ಕೊಡುಗೆಯಾಗಿ ನೀಡಿದ್ದಾರೆ ಶ್ರೀಮತಿ ಪಲ್ಲವಿ ವಿನ್ಯಾಸ್ ಕೊಚ್ಚಿ ಮತ್ತು ಮನೆಯವರು. ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನ ಅಲ್ತಾಫ್ ಫ್ರಮ್ UFC ಉಬರ್. ಇದೀಗ ಈ ಪಂದ್ಯಾಟದ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಆರಂಭಿಕ 2 ಎಸೆತ 2 ರನ್ ಅನ್ನು ಬಿಟ್ಟುಕೊಟ್ಟು ತಂಡದ ಮೊತ್ತ 7, ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಇದೀಗ 3ನೇ ಬಾರಿ ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಯುವ ಶಕ್ತಿ ನಾವೂರು ತಂಡದ ಪರವಾಗಿ ಚಂದ್ರ. ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಸ್ಟ್ರೈಕಿಂಗ್ ತುದಿಯಲ್ಲಿ ಶಂಕರ್. 3ನೇ ಎಸೆತ 2ನೇ ಓವರ್ನ ಚಾಲ್ತಿಯಲ್ಲಿ ಔಟ್ಸೈಡ್ ಆಫ್ ದ ಲೆಗ್ ಸ್ಟಂಪ್ ಇತ್ತು. ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು, ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ. ಆರಂಭಿಕ ಹಂತದಲ್ಲಿ ಲಯಬದ್ಧವಾದ ಎಸೆತಗಳನ್ನು ಎಸೆದು ಎದುರಾಳಿಗಳನ್ನ ಕೊಂಚ ಮಟ್ಟಿಗೆ ಕಟ್ಟಿ ಹಾಕುವಲ್ಲಿ ಸಫಲತೆಯನ್ನ ಕಂಡುಕೊಂಡಿದೆ ಯುವ ಶಕ್ತಿ ನಾವೂರು. ಮತ್ತೊಮ್ಮೆ ಮುಂದಿನ ಎಸೆತ, ಈ ಬಾರಿ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಮತ್ತೊಂದು ಡಾಟ್ ಬಾಲ್. ಪವರ್ ಪ್ಲೇಯಲ್ಲೂ ಕೂಡ ಬೌಲರ್ಗಳು ತಮ್ಮ ಕೈ ಚಳಕವನ್ನ ತೋರ್ಪಡಿಸುವಲ್ಲಿ ಯಶಸ್ವಿ. ಮತ್ತೊಮ್ಮೆ ಈ ಬಾರಿ ಉತ್ತಮವಾಗಿರ್ತಕ್ಕಂಥ ಹೊಡೆತ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿದೆ. ಚೆಂಡು ಬೌಂಡರಿಯನ್ನು ದಾಖಲಿಸ್ತಾ ಇದೆ. ಯಾವುದೇ ಕ್ಷೇತ್ರ ರಕ್ಷಕರಿಲ್ಲದ ಜಾಗ ಕಾರಣ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಉತ್ತಮವಾಗಿರತಕ್ಕಂಥ ಹೊಡೆತ. ಇದರೊಂದಿಗೆ ತಂಡದ ಮೊತ್ತ 2 ಅಂಕಿಯತ್ತ ಏರಿಕೆಯಾದಾಗ 12 ರನ್ ಅನ್ನು ಗಳಿಸಿಕೊಂಡಿದೆ. 1.4 ಓವರ್ ಮುಕ್ತಾಯವಾಗಿದೆ. 5ನೇ ಬಾರಿ ಮತ್ತೆ ಎಸೆಯಬೇಕಾಗಿದೆ ಎಸೆತಗಾರಿಕೆ ಭಾಗದಲ್ಲಿ ಚಂದ್ರ. ಆರಂಭಿಕ 4 ಎಸೆತ 7 ರನ್ ಅನ್ನು ಬಿಟ್ಟುಕೊಟ್ಟಂತಹ ಚಂದ್ರ ಇದೀಗ 5ನೇ ಬಾರಿ ಎಸೆಯಬೇಕಾಗಿದೆ ಸ್ಟ್ರೈಕಿಂಗ್ ತುದಿಯಲ್ಲಿ ಶಂಕರ್. ಸತತವಾಗಿ ಡಾಟ್ ಬಾಲ್ ಅನ್ನು ಎದುರಿಸಿದ್ರು ಕೂಡ 2 ಬೌಂಡರಿಯನ್ನು ಸಿಡಿಸುವ ಮೂಲಕ ಆರಂಭಿಕ ದಾಂಡಿಗ ಶಂಕರ್. ಹಾಗೇನೆ ಸಕ್ಸಸ್ ಕುಕ್ಕರ ಬೆಟ್ಟು ತಂಡದ ಕಪ್ತಾನ, ದಯವಿಟ್ಟು ವೇದಿಕೆಯ ಬಳಿ ಬನ್ನಿ. ಸಕ್ಸಸ್ ಕುಕ್ಕರ ಬೆಟ್ಟು ತಂಡದ ಕಪ್ತಾನ ಆದಷ್ಟು ಬೇಗ ವೇದಿಕೆಯ ಬಳಿ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಮತ್ತೆ 5ನೇ ಬಾರಿ ಚಂದ್ರ. ಉತ್ತಮವಾಗಿರತಕ್ಕಂಥ ಎಸೆತ ಔಟ್ಸೈಡ್ ಆಫ್ ದ ಲೆಗ್ ಸ್ಟಂಪ್ ಇತ್ತು. ಸೊಗಸಾದ ಕ್ಷೇತ್ರ ರಕ್ಷಣೆ. ಯಾವುದೇ ರನ್ನಿಗೆ ಇಲ್ಲಿ ಅವಕಾಶವಿಲ್ಲ. ಕಳೆದ ಎಸೆತ ಬೌಂಡರಿ ಗಳಿಸಿಕೊಂಡಿದ್ರು ಕೂಡ ಮುಂದಿನ ಎಸೆತದಲ್ಲಿ ಅತ್ಯುತ್ತಮವಾದ ಕಂಬ್ಯಾಕ್. ಇದೀಗ ಮತ್ತೊಮ್ಮೆ ಅಂತಿಮ ಬಾರಿ ಎಸೆಯಬೇಕಾಗಿದೆ ಚಂದ್ರ. ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಅಂತಿಮ ಚೆಂಡು ತೀರ್ಪುಗಾರನ ಬಿಟ್ಟು ಸೊಗಸಾದ ದಾಳಿ. ಉತ್ತಮವಾಗಿರ್ತಕ್ಕಂಥ ಹೊಡೆತ. ಈ ಬಾರಿ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಚೆಂಡು ಬೌಂಡರಿಯನ್ನು ದಾಖಲಿಸಿಕೊಂಡಿದೆ. ಇದರೊಂದಿಗೆ ಈ ಓವರಿನಲ್ಲಿ 2 ಬೌಂಡರಿ ಒಟ್ಟಾರೆಯಾಗಿ ಪವರ್ ಪ್ಲೇಯ ಮುಕ್ತಾಯಕ್ಕೆ ನವದುರ್ಗ ಬಾಕಿಲ ಗುತ್ತಿಗಾರು ತಂಡ ಗಳಿಸಿಕೊಂಡಿದೆ 16, ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ಓವರೊಂದಕ್ಕೆ ಸರಾಸರಿ 8 ರಂತೆ ರನ್ ಗಳಿಸಿಕೊಳ್ತಾ ಇದೆ ನವದುರ್ಗ ಬಾಕಿಲ ಗುತ್ತಿಗಾರು.
ಈ ಪಂದ್ಯಾಟ ಮುಗಿದ ತಕ್ಷಣ ದ್ವಿತೀಯ ಸುತ್ತಿನ ಪ್ರಥಮ ಪಂದ್ಯಕ್ಕಾಗಿ ಆದಿಶಕ್ತಿ ಬಾಕಿಲ ತಂಡದ ವಿರುದ್ಧವಾಗಿದೆ ಚಕ್ರವರ್ತಿ ವಿದ್ಯಾನಗರ. ಎರಡು ತಂಡಗಳ ಕಪ್ತಾನರು ಸಂಘಟಕರ ಬಳಿ ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಳಬೇಕು. ಆದಿಶಕ್ತಿ ಬಾಕಿಲ ಗುತ್ತಿಗಾರು ಮತ್ತು ಚಕ್ರವರ್ತಿ ವಿದ್ಯಾನಗರ. ದ್ವಿತೀಯ ಸುತ್ತಿನ ಪ್ರಥಮ ಪಂದ್ಯಕ್ಕಾಗಿ ಎರಡು ತಂಡಗಳ ಕಪ್ತಾನರು ತಮ್ಮ ಇರುವಿಕೆಯನ್ನು ಸಂಘಟಕರ ಬಳಿ ಗುರುತಿಸಿಕೊಳ್ಳಬೇಕು ಆದಷ್ಟು ಬೇಗ. ಎಸೆತಗಾರಿಕೆ ಭಾಗದಲ್ಲಿ ನಾಗರಾಜ್ ತೃತೀಯ ಓವರ್ನ ಕೈಗೆತ್ತಿಕೊಂಡಂತಹ ದಾಳಿಗಾರ. ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು, ನಿರ್ಣಾಯಕರಿಂದ ಅಗಲ ಹೆಸರ ತೀರ್ಪು. ಅದರೊಂದಿಗೆ ಚೆಂಡು ಬೌಂಡರಿಯ ಗೆರೆಯನ್ನ ಕ್ರಮಿಸಿಕೊಳ್ತಾ ಇದೆ. ಕಾರಣ ಅಲ್ಲಿ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕರಿಲ್ಲ. ಸುಲಭವಾಗಿ 1+4 5 ರನ್ ಗಳಿಸಿಕೊಂಡಂತಹ ನವದುರ್ಗ ಬಾಕಿಲ ಗುತ್ತಿಗಾರ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 21ರಲ್ಲಿದೆ. 2 ಓವರ್ ಮುಕ್ತಾಯವಾಗಿದೆ. 10.5ರಂತೆ ರನ್ ಗಳಿಸಿಕೊಂಡಿದೆ ನವದುರ್ಗ ಬಾಕಿಲ ಗುತ್ತಿಗಾರು. ಇದೀಗ ಮತ್ತೊಮ್ಮೆ 3ನೇ ಓವರಿನ ಪ್ರಥಮ ಎಸೆತ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಎಸೆತಗಾರಿಕೆ ಭಾಗದಲ್ಲಿ ನಾಗರಾಜ್. ಈ ಬಾರಿ ಸುಂದರತೆ ಎಸೆತ, ಲಯಬದ್ಧವಾದ ಎಸೆತ. ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ಚೆಂಡು ಸರಿಯಾದ ದಿಕ್ಕಿನಲ್ಲಿ ಗುರುತಿಸುವಲ್ಲಿ ಗಿರೀಶ್ ವೈಫಲ್ಯ. ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಅತ್ಯುತ್ತಮವಾದ ವಾಪಸಾತಿ ಎಸೆತಗಾರರಿಂದ. ಇದೀಗ ಮತ್ತೆ ದ್ವಿತೀಯ ಚೆಂಡು, ಸುಲಭ ಚೆಂಡು. ಮತ್ತೆ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 22ಕ್ಕೆ ಏರಿಕೆಯಾಗಿದೆ. 3ನೇ ಓವರ್ನ ಚಾಲ್ತಿಯಲ್ಲಿ ದ್ವಿತೀಯ ಚೆಂಡು. ಮತ್ತೊಂದು ಅಗಲ ಎಸೆತ. ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ಸತತವಾಗಿ ಅಗಲ ಎಸೆತ. ಸಂಪೂರ್ಣವಾಗಿ ಲಯವನ್ನ ಕಳೆದುಕೊಂಡಂತಹ ಎಸೆತಗಾರ. ಒಂದು ಕಡೆ ನಿಧಾನಗತಿಯ ಆರಂಭವನ್ನ ಪಡೆದಂತಹ ನವದುರ್ಗ ಬಾಕಿಲ ಗುತ್ತಿಗಾರ ತಂಡ ದ್ವಿತೀಯ ಓವರ್ನ ಅಂತಿಮ ಹಂತದಲ್ಲಿ 2 ಬೌಂಡರಿಗಳನ್ನು ಗಳಿಸಿಕೊಂಡ್ರು. ಆ ಬಳಿಕ ಒಂದು ಅತ್ಯುತ್ತಮವಾದ ಕಂಬ್ಯಾಕ್ ಅನ್ನು ಮಾಡಿ ಇಲ್ಲಿ ಎಸೆತಗಾರ ಬಹಳಷ್ಟು ಇತರ ರನ್ಗಳನ್ನು ನೀಡಿದಾಗ ತಂಡದ ಮೊತ್ತ ಒಟ್ಟಾರೆಯಾಗಿ 23ಕ್ಕೆ ಏರಿಕೆಯಾಗಿದೆ. ಮತ್ತೆ ಅತ್ಯುತ್ತಮವಾದ ವಾಪಸಾತಿ ಎಸೆತಗಾರನಿಂದ. ಆರಂಭಿಕ 2 ಎಸೆತ ಮುಕ್ತಾಯವಾಗಿದೆ. ಮತ್ತೆ 3ನೇ ಬಾರಿ ಸುಂದರವಾದಂತಹ ಎಸೆತ. ಔಟ್ಸೈಡ್ ಆಫ್ ದ ಲೆಗ್ ಸ್ಟಂಪ್ ಇತ್ತು. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಈ ಬಾರಿ ಅಗಲ ಎಸೆತದ ತೀರ್ಪು. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ. ಈ ಓವರಿನಲ್ಲಿ 4ನೇ ಅಗಲ ಎಸೆತವನ್ನ ಎಸೆದಂತಹ ಎಸೆತಗಾರ ನಾಗರಾಜ್ ಮತ್ತೊಮ್ಮೆ ತನ್ನ ದಾಳಿಯನ್ನ ಮುಂದುವರಿಸುತ್ತಾ 3ನೇ ಬಾರಿ ಟು ಗಿರೀಶ್. ಈ ಬಾರಿ ಲಯಬದ್ಧವಾಗಿತ್ತು. ಚೆಂಡು ಒಂಟಿ ರನ್ನಿಗೆ ಸೀಮಿತವಾಗಿದೆ ಮಿಡ್ ಆನ್ ವಿಭಾಗದಲ್ಲಿ. ಇದರೊಂದಿಗೆ ತಂಡದ ಮೊತ್ತ 25ಕ್ಕೆ ಏರಿಕೆಯಾಗಿದೆ. 2.3 ಓವರ್ ಮುಕ್ತಾಯವಾಗಿದೆ. ಅತ್ಯುತ್ತಮವಾದ ಆರಂಭವನ್ನ ಪಡೆದುಕೊಂಡಿದೆ ನವದುರ್ಗ ಬಾಕಿಲ ಗುತ್ತಿಗಾರು. ಮತ್ತೊಮ್ಮೆ 4ನೇ ಬಾರಿ ನಾಗರಾಜ್ ಟು ಶಂಕರ್. ಈ ಬಾರಿ ಸ್ವಿಚ್ ಇಟ್ಟೋಳುವಂತ ಪ್ರಯತ್ನ, ಆದರೆ ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸರಿಯಾದ ಸಂಪರ್ಕವಿಲ್ಲ. ಚೆಂಡು ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿದೆ. ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಮತ್ತೊಂದು ಡಾಟ್ ಬಾಲ್. ಇದೀಗ ನಾಗರಾಜ್ 5ನೇ ಬಾರಿ 3ನೇ ಓವರಿನ 5ನೇ ಎಸೆತ. ಸ್ಟ್ರೈಕಿಂಗ್ ತುದಿಯಲ್ಲಿ ಶಂಕರ್. ಮತ್ತೊಮ್ಮೆ ಲಯಬದ್ಧವಾದ ದಾಳಿ. ಅತ್ಯುತ್ತಮವಾದ ಎಸೆತವಾಗಿತ್ತು. ಬ್ಯಾಟ್ಸ್ಮನ್ ಅನ್ನ ವಂಚಿಸ್ತಾ ಇದೆ ಚೆಂಡು. ಒಂದು ಕಡೆ ನಿರಂತರವಾಗಿ ಅಗಲ ಎಸೆತ, ಆ ಬಳಿಕ ತನ್ನ ಲಯಕ್ಕೆ ಮರಳಿದಂತಹ ಎಸೆತಗಾರ ಅತ್ಯುತ್ತಮವಾದ ಎಸೆತಗಳನ್ನು ಎಸೆದು ಬ್ಯಾಟ್ಸ್ಮನ್ ಗಳನ್ನ ಕಟ್ಟಿ ಹಾಕುವಲ್ಲಿ ಸಫಲತೆ. ಈ ಬಾರಿ ಹೊಂದಾಣಿಕೆ ವೈಫಲ್ಯವಿತ್ತು, ಆದರೆ ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಸತತವಾಗಿ 3 ಡಾಟ್ ಬಾಲ್. ಅತ್ಯುತ್ತಮ ವಾಪಸಾತಿ. ಇದರೊಂದಿಗೆ 3ನೇ ಓವರ್ ಮುಕ್ತಾಯವಾಗಿದೆ. ಪ್ರಥಮ ಇನ್ನಿಂಗ್ಸ್ನ 3ನೇ ಓವರಿನ ಮುಕ್ತಾಯಕ್ಕೆ ನವದುರ್ಗ ಬಾಕಿಲ ಗುತ್ತಿಗಾರು ತಂಡ ಗಳಿಸಿಕೊಂಡಿದೆ 25. ಓವರೊಂದಕ್ಕೆ ಸರಾಸರಿ 8.33ರಂತೆ ರನ್ ಗಳಿಸಿಕೊಂಡಿದೆ ನವದುರ್ಗ ಬಾಕಿಲ ಗುತ್ತಿಗಾರು. ಈ ಪಂದ್ಯಾಟ ಮುಗಿದ ತಕ್ಷಣ ದ್ವಿತೀಯ ಸುತ್ತಿನ ಪ್ರಥಮ ಪಂದ್ಯಕ್ಕಾಗಿ ಆದಿಶಕ್ತಿ ಬಾಕಿಲ ಮತ್ತು ಚಕ್ರವರ್ತಿ ವಿದ್ಯಾನಗರ ಈ ಎರಡೂ ತಂಡಗಳ ಕಪ್ತಾನರು ಆದಷ್ಟು ಬೇಗ ಸಂಘಟಕರ ಬಳಿ ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಳಬೇಕು.
ಆದಿಶಕ್ತಿ ವಾಕಿಲ ಮತ್ತು ಚಕ್ರವರ್ತಿ ವಿದ್ಯಾನಗರ. ಪ್ರಥಮ ಇನ್ನಿಂಗ್ಸಿನ 3 ಓವರ್ ಮುಕ್ತಾಯಕ್ಕೆ ನವದುರ್ಗ ಬಾಕಿಲ ಗುತ್ತಿಗಾರು ತಂಡ ಗಳಿಸಿಕೊಂಡಿದೆ 25. 8.33 ರಂತೆ ರನ್ ಗಳಿಸಿಕೊಳ್ತಾ ಇದೆ. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕಾಗಿದೆ. ನವದುರ್ಗ ಬಾಕಿಲ ಗುತ್ತಿಗಾರು ಮತ್ತು ಯುವ ಶಕ್ತಿ ನಾವೂರು, ಅದರಲ್ಲೂ ಕೂಡ ಕ್ಷೇತ್ರ ರಕ್ಷಣೆಯಲ್ಲಿರುವಂತಹ ಯುವ ಶಕ್ತಿ ನಾವೂರು ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿ. ಎಸೆತಗಾರಿಕೆ ಭಾಗದಲ್ಲಿ ನವೀನ್ ಪ್ರಥಮ ಇನ್ನಿಂಗ್ಸ್ನ 4ನೇ ಓವರ್ ಅನ್ನು ಎಸೆಯಲು ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ನವೀನ್ ಟು ಗಿರೀಶ್. ಆರಂಭಿಕ ದಾಂಡಿಗ ನವದುರ್ಗ ಬಾಕಿಲ ತಂಡದ ಪರವಾಗಿ ಈಗಾಗಲೇ 25 ರನ್ ಅನ್ನು ಗಳಿಸಿಕೊಂಡು ಸುಭದ್ರ ಸ್ಥಿತಿಯಲ್ಲಿದೆ ನವದುರ್ಗ ಬಾಕಿಲ. ಮತ್ತೊಮ್ಮೆ 4ನೇ ಓವರಿನ ಪ್ರಥಮ ಚೆಂಡು ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಶೇಕಿಂಗ್ ತುದಿಯಲ್ಲಿ ಗಿರೀಶ್. ಈ ಬಾರಿ ಸೊಗಸಾದ ದಾಳಿ, ಸೊಗಸಾದ ಎಸೆತ. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಲೆಗ್ ಬೈಸ್ ಮೂಲಕ ಹೆಚ್ಚುವರಿಯಾಗಿ 1 ರನ್ ಸೇರ್ಪಡೆಯಾಗಿದೆ. ತಂಡದ ಮೊತ್ತ 26. 3.1 ಓವರ್ ಮುಕ್ತಾಯವಾಗಿದೆ. ಮತ್ತೊಮ್ಮೆ ದ್ವಿತೀಯ ಬಾರಿ ನವೀನ್ ಟು ಶಂಕರ್. ಆರಂಭಿಕ ದಾಂಡಿಗ 3 ಬೌಂಡರಿಯನ್ನು ಗಳಿಸಿಕೊಂಡು ಶೇಕಿಂಗ್ ತುದಿಯಲ್ಲಿ ಶಂಕರ್ ದ್ವಿತೀಯ ಎಸೆತವನ್ನು ಎದುರಿಸಬೇಕಾಗಿದೆ. 4ನೇ ಓವರ್ನ ಚಾಲ್ತಿಯಲ್ಲಿದೆ. ಮತ್ತೊಮ್ಮೆ ಉತ್ತಮವಾಗಿರತಕ್ಕಂತಹ ಎಸೆತ ಈ ಬಾರಿ ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿದೆ. ಮತ್ತೊಮ್ಮೆ 3ನೇ ಬಾರಿ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರನ ಬಿಟ್ಟು ನವೀನ್ ಟು ಶಂಕರ್. ಉತ್ತಮವಾಗಿರತಕ್ಕಂಥ ಎಸೆತ. ನೆಲಮಟ್ಟದಲ್ಲಿ ಬಂದಂತಹ ಚೆಂಡಿಗೆ ಪ್ರತ್ಯುತ್ತರ ನೀಡುವಲ್ಲಿ ದಾಂಡಿಗ ವೈಫಲ್ಯ. ಅತ್ಯುತ್ತಮವಾದ ಎಸೆತಗಾರಿಕೆ. ಆರಂಭಿಕ 3 ಚೆಂಡು ಕೇವಲ 1 ರನ್ ಅನ್ನು ಬಿಟ್ಟುಕೊಟ್ಟಂತ ನವೀನ್ 4ನೇ ಬಾರಿ ಎಸೆಯಬೇಕಾಗಿದೆ. ಸ್ಟ್ರೈಕಿಂಗ್ ತುದಿಯಲ್ಲಿ ಮತ್ತೆ ಶಂಕರ್ 3 ಬೌಂಡರಿಯನ್ನು ಗಳಿಸಿಕೊಂಡಿದ್ರು ಕೂಡ ನಿರಂತರವಾಗಿ ರನ್ ಗಳಿಸುವಲ್ಲಿ ವೈಫಲ್ಯ. ಇದರೊಂದಿಗೆ ಮತ್ತೊಂದು ಡಾಟ್ ಬಾಲ್. ಸತತವಾಗಿ 3 ಡಾಟ್ ಬಾಲ್ ಎದುರಿಸಿದಂತಹ ದಾಂಡಿಗ ಶಂಕರ್. ಆರಂಭಿಕ 4 ಎಸೆತ ಬಿಟ್ಟುಕೊಟ್ಟ ರನ್ನುಗಳು ಕೇವಲ 1. ನವೀನ್ ತನ್ನ ಜವಾಬ್ದಾರಿಯನ್ನ ಇದುವರೆಗೆ ಯಶಸ್ವಿಯಾಗಿ ಪೂರೈಸುತ್ತಾ ಅಂತಿಮ 2 ಎಸೆತ ಎಸೆಯಬೇಕಾಗಿದೆ. ಇದೀಗ 5ನೇ ಬಾರಿ ನವೀನ್ ಟು ಶಂಕರ್. ತಂಡದ ಮೊತ್ತ 26. ಮತ್ತೊಮ್ಮೆ 5ನೇ ಎಸೆತ 4ನೇ ಓವರ್ನ ಚಾಲ್ತಿಯಲ್ಲಿ. ಈ ಬಾರಿ ಲಯಬದ್ಧವಾದ ದಾಳಿ. ಮತ್ತೊಮ್ಮೆ ಬ್ಯಾಟ್ಸ್ಮನ್ ಅನ್ನು ವಂಚಿಸಿದ ಚೆಂಡು. ಸತತವಾಗಿ 4 ಡಾಟ್ ಬಾಲ್. ಕಳೆದ ಎಲ್ಲ ಪಂದ್ಯಗಳು ಬೌಂಡರಿ ಸಿಕ್ಸರ್ಗಳಿಗೆ ಹೆಸರುವಾಸಿಯಾಗಿದ್ರೆ ಈ ಪಂದ್ಯ ಕೊಂಚ ಮಟ್ಟಿನಲ್ಲಿ ಹಿಡಿತವನ್ನ ಸಾಧಿಸಿದಂತ ಎಸೆತಗಾರರು. ತಂಡದ ಮೊತ್ತ 26ರಲ್ಲಿದೆ. ಅಂತಿಮ 1 ಎಸೆತ ಬಾಕಿಗಿದೆ 4ನೇ ಓವರ್ ಮುಕ್ತಾಯಕ್ಕೆ. ಈ ಬಾರಿ ಉತ್ತಮವಾಗಿರತಕ್ಕಂಥ ಹೊಡೆತ. ಲಾಂಗ್ ಆನ್ ವಿಭಾಗದಲ್ಲಿ ಚೆಂಡು 1 ರನ್ನಿಗೆ ಸೀಮಿತವಾಗಿದೆ. ಇದರೊಂದಿಗೆ 4ನೇ ಓವರಿನ ಮುಕ್ತಾಯಕ್ಕೆ ಓವರೊಂದಕ್ಕೆ ಸರಾಸರಿ 6.75 ರಂತೆ 27 ರನ್ ಅನ್ನು ಗಳಿಸಿಕೊಂಡಿದೆ ನವದುರ್ಗ ಬಾಕಿಲ ಗುತ್ತಿಗಾರು. ಹಾಗೇನೆ ಈ ಕ್ರಿಕೆಟ್ ಪಂದ್ಯಾಟಕ್ಕೆ ಮತ್ತೋರ್ವರು ಕೊಡುಗೈ ದಾನಿಗಳಾಗಿ ನಮ್ಮೊಂದಿಗೆ ಸಹಕರಿಸಿದಂತಹ ಜೆಸಿ ಗಗನ್ ಕಿನ್ನಿ ಕುಮೇರಿ, ನಿರ್ದೇಶಕರು ಜೆಸಿಐ ಪಂಚಶ್ರೀ ಈಗಾಗಲೇ ನಮ್ಮೊಂದಿಗಿದ್ದಾರೆ. ಅವರಿಗೆ ಸಂಸ್ಥೆ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಇದರ ಅಧ್ಯಕ್ಷರಾಗಿರತಕ್ಕಂತಹ ಮಾಧವ ಎರ್ದಡ್ಕ ಸಸ್ಯವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮುಂದಿನ 4 ಓವರ್ ಪ್ರಥಮ ಇನ್ನಿಂಗ್ಸ್ನ 4 ಓವರ್ ಅಲ್ಲಿ ಎಷ್ಟು ರನ್ ಅನ್ನ ನವದುರ್ಗ ಬಾಕಿಲ ತಂಡ ಗಳಿಸಿಕೊಳ್ಳಬಹುದು ಅಥವಾ ಎದುರಾಳಿ ತಂಡದ ದಾಳಿಗಾರರು ಬ್ಯಾಟ್ಸ್ಮನ್ ಗಳನ್ನ ಕಟ್ಟಿ ಹಾಕಬಹುದು ಅನ್ನುವುದನ್ನ ರಾಷ್ಟ್ರ ಭಾಷೆ ಹಿಂದಿಯಲ್ಲಿ ವಿವರಿಸಲು ಗೋಪಿ ಸರ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. धन्यवाद सुकुमार। तो जहां तक सवाल है इस वक्त स्कोर रुक चुका है 27 रन बिना किसी नुकसान के, जबकि 5वां ओवर यहां पर शुरू हो चुका है। तो अगली गेंद लेकर गेंदबाज इस वक्त हल्के से गेंद को फ्लिक कर दिया, कदमों के सहारे तेजी के साथ रन के लिए दौड़ पड़े और 1 रन यहां पर पूर्ण कर चुके। इससे पहले की गेंद को वहां पर फील्ड करके थ्रो करे नॉन स्ट्राइकर हेड पर 1 रन के साथ स्कोर बढ़कर अब पहुंच चुका है 28 रनों पर।
नवदुर्गा वाकिला गुत्तिगार इस वक्त बल्लेबाजी करता हुआ ये गेंद रिवर्स शॉट खूबसूरती के साथ गेंद को निकाला बैकवर्ड थर्ड मैन की दिशा में गेंद जाती हुई डीप कवर पॉइंट से फील्डर दौड़ कर आए काफी लंबा दौड़ इस वक्त लगाते हुए और जब तक गेंद को वो फील्ड करके थ्रो कर स्ट्राइकर एंड पर बल्लेबाज के पास मौका था 2 रन प्राप्त करने का और इन 2 रनों के साथ स्कोर बढ़कर अब पहुंच चुका है कुल मिलाकर 30 रनों पर जबकि 5वां ओवर यहां पर प्रगति पर 5th ओवर इन प्रोग्रेस इट्स 30 फॉर द लॉस ऑफ 9 विकेट रन की गति कुछ हद तक धीमी हालांकि दोनों आरंभिक बल्लेबाज जरूर मौजूद क्रीज पर लेकिन बेहतर गेंदबाजी का सिलसिला जारी रखते हुए गेंदबाजी गेंद रिवर्स शॉट गेंद को खेलना चाहा ठीक तरह से खेल नहीं पाए गेंद पहुंची बैक टू द बॉलर की दिशा में थोड़ा सा स्क्वायर जस्ट लीड पर स्क्वायर और जहां तक सवाल है रनों का तो रन्स इस बीच नहीं मिले तो स्कोर इस वक्त रुक चुका है 30 रन बिना किसी नुकसान के 30 विदाउट लॉस इन द ओवर नंबर 5 इन प्रोग्रेस गेंदबाज की ओर की अगली गेंद ये गेंद ट्राई किया इस वक्त गेंदबाज के सिर के ऊपर से गेंद पहुंची हुई स्ट्रेट डाउन द ग्राउंड लॉग ऑफ की दिशा में He gets on a single for that stroke और एक रन के साथ स्कोर बढ़कर अब पहुंच चुका है कुल मिलाकर 31 रनों पर इट्स 31 विदाउट लॉस इन द ओवर नंबर 5 इन प्रोग्रेस और 5 completed in fact 5 overs completed and 31 the score exactly 6.20 the present run rate is now progressing here still in overall calculation it's going to be 3 overs remaining in the innings 3 ओवर का खेल अभी भी बाकी और देखते हैं इन बचे हुए 3 ओवर में और कितने रन उनके बल्लेबाज यहां पर बटोर पाते हैं युवा शक्ति नाऊर के खिलाफ नवदुर्गा बाकिला इस वक्त 31 रन जोड़ चुका है तो बदली भरा वातावरण मैदान पर छा चुका है सूरज जब बादलों की आड़ में इस वक्त छिप चुका है और दोपहर का वक्त 1:15 इस वक्त बचते हुए और यहाँ पर ये गेंद ऑफ स्टंप पर आती हुई चंद्रा गेंदबाजी शुरू कर चुके हैं गेंदबाजी करते ही वो फिसल कर गिर पड़े और जब तक संभाल कर गेंद को फील्ड करके वो लौटाए फील्डर बल्लेबाज के पास मौका था 1 रन प्राप्त करने का 32 रन बच चुके हैं 32 नाउ फॉर द लॉस ऑफ 3 विकेट अगली गेंद के लिए तैयार ये गेंद हल्के से गेंद को पुश किया इस वक्त रन के लिए दौड़ पड़े तेजी के साथ फील्डर थोड़ी से पीछे मौजूद शॉर्ट टर्न पर जब तक गेंद को फील्ड करके थ्रो करे बल्लेबाज के पास मौका था 1 रन प्राप्त करने का 33 for the loss of 9 wicket in fact in the over number 6 in progress Chandra फिर से एक बार तैयार दाहिने हाथ राउंड द विकेट इस वक्त गेंदबाजी करते हुए दाहिने हाथ के बल्लेबाज के ऑफ स्टंप से काफी बाहर की ओर निकलती हुई वाइड का इशारा अंपायर का और वाइड के रन के साथ स्कोर अब बढ़कर पहुंच चुका है 34 रनों पर 34 विदाउट लॉस इन द ओवर नंबर 6 इन प्रोग्रेस एक लंबा ओवर यहां पर चंद्रा का प्रगति पर और एक बार फिर से गेंदबाज यहां पर आगे बढ़ाते हुए दाहिने हाथ के बल्लेबाज सामना करने के लिए तैयार यह गेंद इस बार बैकफुट पर गए गेंद को इस वक्त खेलना चाहा ठीक तरह से खेल नहीं पाए और फॉरवर्ड शॉट लेग की दिशा में फील्डर इस वक्त गेंद को फील्ड कर चुके हैं विकेट कीपर स्वयं अपनी बाईं ओर जाते हुए और इस बीच रन बल्लेबाज को नहीं मिला 34 for the loss of one wicket down the track going for drive missing the run completely chance of a stumping missed by wicket keeper और यहाँ पर बल्लेबाज बच चुके हैं कदमों का इस्तेमाल करते हुए आगे निकले थे गेंद को ड्राइव किया था स्क्वायर ऑफ द विकेट चूके और वहां पर जब तक दूसरे प्रयत्न विकेट कीपर गेंद को फील्ड करने के बाद विकेट चटका है बल्लेबाज क्रीज पर वापस लौट चुके थे और इस वजह से सब कुछ सुरक्षित उनके लिए और कुल मिलाकर इस ओवर में 5वीं बार इस वक्त चंद्रा गेंदबाजी करते हुए मैच नंबर 4 इस प्रतिष्ठित श्रृंखला के अंतर्गत यहाँ पर खेला जाता हुआ वीरामारुति ट्रॉफी 2023 और इस श्रृंखला का शानदार तरीके से आयोजन किया वीरामारुति स्पोर्ट्स क्लब रजिस्टर्ड गुत्तिगारू ने और निस्संदेह यहाँ पर आज सुबह भव्य उद्घाटन समारोह के बाद ये श्रृंखला ये टूर्नामेंट जो कि यहाँ पर शुरू हुई और ये टूर्नामेंट ये श्रृंखला एक शानदार प्रगति यहाँ पर करते हुए अंपायर विकेटों को सही करते हुए इस वक्त खेल जो कि कुछ क्षणों के लिए यहाँ पर रुक चुका है बदली भरा वातावरण मैदान पर छा चुका है मैदान पर नीलाकाश तले बादल तो जरूर दिखाई देते हुए लेकिन घने बादल नहीं वर्षा के बादल नहीं और हम उम्मीद अपेक्षा करते हैं कि जब तक ये श्रृंखला समाप्त ना हो ये टूर्नामेंट समाप्त ना हो वर्षा ना आए तो विकेटों को अभी भी सही करते हुए अंपायर खेल जो कि कुछ क्षणों के लिए यहाँ पर रुक चुका है और मैच नंबर 4 इस टूर्नामेंट का यहाँ पर खेला जाता हुआ So the next match, Chakravarti Vidyanagar after 1 the toss, they elected to field first. ये गेंद ड्राइव किया इस वक्त not quite middling at the last moment, but he gets in a single for that stroke और एक रन के साथ स्कोर बढ़कर पहुंच चुका है
35 रनों पर बिना किसी नुकसान के 35 विदाउट लॉस इन द ओवर नंबर 6 इन प्रोग्रेस इन देयर इनिंग्स। और चंद्रा एक बार फिर से गेंदबाजी यहां पर आगे बढ़ाते हुए दाहिने हाथ राउंड द विकेट। ये गेंद हल्के से गेंद को पुश कर दिया। सेंसिबल क्रिकेट अपनाते हुए दोनों बल्लेबाज फील्डर लॉन्ग ऑफ पर काफी पीछे, जब तक गेंद तक पहुंचे बल्लेबाज के पास मौका 1 रन प्राप्त करने का। 36 6 ओवर्स कंप्लीटेड 36 विदाउट लॉस। और दोनों आरंभकार इस वक्त कुछ हद तक आत्मविश्वास के साथ इस वक्त बल्लेबाजी करते हुए शंकर और गिरीश। ಅಲ್ಲಿ ಚಕ್ರವರ್ತಿ ವಿದ್ಯಾನಗರ ತಂಡದ ನಾಯಕ ತಮ್ಮ ನಿರ್ಧಾರವನ್ನು ಕೂಡಲೇ ತಿಳಿಸಬೇಕಾಗಿ ವಿನಂತಿರಲಿ. तो 6 overs completed, it's 36 without loss, 2 overs left in overall calculation in the innings. और 7वां ओवर लेकर इस वक्त गेंदबाज तैयार और सामना करने के लिए इस वक्त दाहिने हाथ के बल्लेबाज उमेश इस वक्त गेंदबाजी शुरू करते हुए 7वां ओवर उनकी पारी का यहां पर शुरू होता है। बाएं हाथ राउंड द विकेट, पहली गेंद इस बार उछालना चाहा गेंद को, क्योंकि रन के लिए दौड़ पड़े, नजदीकी मामला हो सकता है, निशाना यहां पर टकरा चुका है और इसी के साथ यह विकेट यहां पर गिर चुका है। जोखिम पर रन चुराने का प्रयास किया था, अंतिम क्षण में बल्लेबाज ने दौड़ना शुरू किया और इससे पहले कि स्ट्राइकर के बल्लेबाज नॉन स्ट्राइकर के बल्लेबाज स्ट्राइकर पर पहुंचे, सीधा थ्रो पहुंचता हुआ गेंदबाज का फेंका गया हुआ थ्रो सीधे स्टंप्सों को बिखेर कर ले जाता हुआ गिल्ली बिल्स यहां पर डिस्टर्ब होते हुए और इसी के साथ विकेट नंबर पहला यहां पर गिर चुका। तो 36 रनों के आरंभिक साझेदारी के बाद यह साझेदारी यहां पर टूट चुकी है और 6 रन बनाने के बाद गिरीश पेविलियन वापस लौटते हुए और दूसरे छोर पर शंकर इस वक्त मौजूद है, काफी आक्रामक बल्लेबाजी यहां पर अपनाते हुए और कुल मिलाकर उनकी पारी में 11 गेंदें और बाकी just 11 balls to go in their innings and still they got 9 wickets kept intact. गेंदबाज नंबर 3 batsman is now comes out to the middle. गंगा नंबर 3 बल्लेबाज की हैसियत से इस वक्त क्रीज पर मौजूद है और गंगू इस वक्त नए बल्लेबाज और सामना करने के लिए तैयार इस वक्त उमेश की गेंदों का। उमेश बाएं हाथ राउंड द विकेट गेंदबाजी करते हुए ये गेंद रिवर्स शॉट गेंद को खेलना चाहा, गेंद उनके पैरों पर टकराई, नॉन स्ट्राइकर बल्लेबाज 4-5 कदम आगे जरूर निकला है लेकिन एन मौके पर अपने कदमों को क्रीज पर खींचते हुए सुरक्षित देखा कि गेंद को वहां पर विकेट कीपर फील्ड कर चुके हैं और इस तरह से कोई क्षति नहीं और स्कोर इस वक्त रुक चुका है 36 रनों पर। फिर से एक बार गंगू गेंदबाजी यहां पर आगे बढ़ाते हुए ये गेंद इस बार स्क्वायर ऑफ द विकेट खूबसूरती के साथ निकाला लेकिन कवर पॉइंट पर रक्षण प्रोटेक्शन मौजूद, सिर्फ 1 रन बल्लेबाज को मिलेगा और 1 रन के साथ स्कोर बढ़कर पहुंच चुका है कुल मिलाकर 37 रनों पर 1 विकेट के नुकसान पर 37 फॉर द लॉस ऑफ 1 विकेट। शंकर सामना करते हुए इस वक्त ये गेंद इस बार गेंद को चेक किया, लंबा पर फील्डर गेंद के नीचे आते हुए जी नहीं गेंद तक नहीं पहुंच पाए लेकिन एक टिप्पे के बाद बेहतर तरीके से गेंद को उन्होंने फील्ड किया, स्ट्राइकर रन पर थ्रो पहुंचा लेकिन इससे पहले बल्लेबाज दूसरा रन यहां पर पूर्ण कर चुके हैं। After first ball, he collected that one brilliantly just inside the fence, and because of that, the batsman gets a couple runs for that stroke. सिर्फ 2 रन इस गेंद पर बल्लेबाज को मिले और इन 2 रनों के साथ स्कोर बढ़कर अब पहुंच चुका है 39 रनों पर। It's 39 for the loss of 1 wicket in the over number 7 in progress. एक बार फिर से अंपायर विकेटों को यहां पर सही करते हुए और खेल जो कि कुछ क्षणों के लिए यहां पर रुक चुका है। तो उमेश गेंदबाजी आगे बढ़ाते हुए और दाहिने हाथ के बल्लेबाज शंकर इस वक्त सामना करने के लिए तैयार। एक बार फिर से ये गेंद इस बार उछाला शंकर ने और गेंद इस वक्त लंबा सीमा रेखा के अंदर आसानी के साथ लपक ली गई है, ऐसा कहना पड़ेगा। नॉट क्वाइट गेट दैट वन राइट फ्रॉम द मिडल ऑफ द बैट एट द लास्ट मोमेंट, टॉप एज पर गेंद टकराई, हवा में उछली और आखिरकार गेंद अपनी रफ्तार को खोते हुए लॉन्ग ऑन फील्डर द्वारा एक बेहतर जजमेंट के साथ लपक ली गई और इसी के साथ ये विकेट यहां पर गिर चुका है शंकर का। तो शंकर की बेहतर पारी पर पर्दा गिर चुका है और दूसरा विकेट यहां पर खो चुका है 39 रनों के ऊपर नवदुर्गा बाकिला और गेंद अभी भी बाकी इस ओवर में, स्टिल अ बॉल लेफ्ट इन दिस ओवर। रुमेश एक बार फिर से गेंदबाज यहां पर आगे बढ़ाते हुए नंबर 4 बैट्समैन जया इज नाउ कम्स आउट टू द मिडल और जया इस वक्त सामना करेंगे इस वक्त उमेश की ओर की अंतिम गेंद का और उमेश बाएं हाथ राउंड द विकेट इस वक्त गेंदबाज यहां पर आगे बढ़ाते हुए दाहिने हाथ के बल्लेबाज सामना करते हुए ये गेंद इस बार एक्स्ट्रा क्विकर गेंद थी, बिल्कुल जमीन के सहारे आई, ऑफ स्टंप से बाहर स्क्वायर ऑफ द विकेट गेंद को खेलना चाहा, चूंकि गेंद उनके पहुंच से बाहर, विकेट कीपर के हाथों में 7 ओवर की समाप्ति। 7 overs completed and after 7 overs in the batsmen of Navdurga Bakila searching for the right track, they managed to score only 37 runs on the board except they lost
only 2 wickets. They managed to score only 37 runs, 39 runs in fact, after completion of 7 overs. Last over remaining in their innings. और देखते हैं इस बचे हुए अंतिम ओवर में उनके बल्लेबाज और कितने रन यहाँ पर बटोर पाते हैं। नवीन इस वक्त गेंदबाज यहाँ पर शुरू करते हुए अंतिम ओवर शुरू होता हुआ। द लास्ट ओवर स्टार्ट्स इन देयर इनिंग्स और ओवर की पहली गेंद लेकर इस वक्त दाहिने हाथ राउंड द विकेट गेंदबाजी करते हुए लेग स्पिन गेंदबाजी उछालना चाहा, भाग्यशाली रहे कि गेंद सबसे ऊपर नहीं टकराई, सबसे कुछ दूरी पर निकलते हुए और बल्लेबाज इस गेंद पर बाल बाल बच चुके हैं। डॉट गेंद उनके खाते में जुड़ता हुआ और फिर से एक बार नवीन गेंदबाजी यहाँ पर आगे बढ़ाते हुए दाहिने हाथ राउंड द विकेट इस वक्त गेंदबाजी करते हुए दाहिने हाथ के बल्लेबाज के लिए गेंद एक बार फिर से बेहतरीन गेंदबाजी, एब्सोल्युटली फैंटास्टिक डिलीवरी, द बॉल केम अलोंग द ग्राउंड इन द लास्ट मोमेंट और गेंद को उछालना चाहा, चूंकि नॉट क्वाइट मिडलिंग एट द लास्ट मोमेंट और कीपर आगे की ओर आकर गेंद को फील्ड करते हुए रन से बीच बल्लेबाज को नहीं मिला। स्कोर रुक चुका है 39 रन 2 विकेट के नुकसान पर, 39 फॉर द लॉस ऑफ 2 विकेट। द स्कोर बोर्ड स्टेज एट जस्ट 4 बॉल्स नाउ रिमेनिंग इन द इनिंग्स। 4 गेंदें सिर्फ बाकी उनकी पारी में। नवीन दाहिने हाथ राउंड द विकेट, ये गेंद स्वीप किया इस वक्त खूबसूरती के साथ बैकवर्ड स्क्वायर लेग पर, कोई फील्डर वहां पर नहीं, डीप बैकवर्ड स्क्वायर लेग से फील्डर दौड़ कर आए, दूसरे रन के लिए दौड़ पड़े, नजदीकी मामला हो सकता है, स्ट्रेट ओवर द स्टंप्स थ्रो पहुंचा, लेकिन इससे पहले अंपायर ने इशारा किया कि तीसरे अंपायर की मदद ली जाए। इट्स गोइंग टू बी थर्ड अंपायर और देखते हैं यहाँ पर तृतीय अंपायर मनी जो है क्या निर्धार यहाँ पर देते हैं इस अपील का परिशीलन न करने के बाद। तो बेद्रा मीडिया के टेक्नीशियन के साथ इस वक्त अंपायर मनी इस वक्त तृतीय अंपायर के रूप में नॉट आउट इस वक्त घोषित, यानी यहाँ पर रन पूर्ण कर चुके हैं बल्लेबाज और स्कोर इस वक्त बढ़कर पहुंच चुका है 41 रनों पर। और इस श्रृंखला इस टूर्नामेंट के नियमानुसार एक इनिंग्स के लिए एक ही रिव्यू यहाँ पर लिया जा सकता है और जहां तक सवाल है इस वक्त गेंदबाजी का, तो गेंदबाज इस वक्त गेंदबाज यहां पर आगे बढ़ाते हुए दाहिने हाथ राउंड द विकेट, ये गेंद इस बार गेंद को ड्राइव किया स्ट्राइक डाउन द ग्राउंड, गेंद जाती हुई लॉन्ग ऑफ के दिशा में, गेंद को इस वक्त सीमा रेखा के अंदर रोकने में सफल बेहतर तरीके से फील्डर और इस बीच बल्लेबाज के पास मौका था 2 रन प्राप्त करने का। स्ट्राइक डाउन द ग्राउंड गेंद को इस वक्त खेला था लॉन्ग ऑफ और लॉन्ग ऑन के दरमियान स्ट्राइट हिट एरिया पर और 2 रनों के साथ स्कोर बढ़कर पहुंच चुका है 43 रनों पर। इट्स 43 फॉर द लॉस ऑफ 2 विकेट इन द ओवर नंबर 8 इन लास्ट in progress in their innings। गेंदबाज नवीन अपनी ओवर की अगली गेंद लेकर तैयार, दाहिने हाथ राउंड द विकेट, ये गेंद इस बार गेंद को उछालना चाहा, गेंदबाज के पहुंच से बाहर रख, गेंद को इस वक्त लॉन्ग ऑन पर फील्ड किया जा रहा है, बल्लेबाज दूसरा रन लेना चाहते हैं, स्ट्राइक रन पर तो पहुंच चुका है और यहां पर बल्लेबाज बच नहीं पाए और इसी के साथ रनआउट के रूप में विकेट गिर चुका है, तो 1 रन उनके खाते में जुड़ेगा। स्कोर बोर्ड इज नाउ मूविंग अप टू 44 नाउ विद दैट single run and 1 more wicket fallen, third wicket gone, 44 for 3 with just a last ball to go in the innings। अंतिम गेंद बाकी अब उनकी पारी में। तनु नंबर 5 बल्लेबाज इस वक्त क्रीज पर कदम बढ़ाते हुए उनकी पारी की अंतिम गेंद का द लास्ट बॉल ऑफ देयर इनिंग्स इस वक्त सामना करने के लिए और स्ट्राइक रेंज पर इस वक्त मौजूद और गेंदबाज नवीन इस वक्त गेंदबाज यहां पर आगे बढ़ाते हुए उनकी पारी की अंतिम गेंद लेकर इस वक्त तैयार। अंपायर विकेटों को इस वक्त सही कर चुके हैं और अपने स्वस्थान पर लौटते हुए और अंतिम गेंद लेकर नवीन इस वक्त तैयार। द लास्ट बॉल ऑफ देयर इनिंग्स इज नाउ कमिंग अप। नवीन तनु के लिए दाहिने हाथ राउंड द विकेट इस वक्त गेंदबाजी करते हुए ये गेंद इस बार उछालना चाहा, चूंकि एक्स्ट्रा क्विकर गेंद थी, रन के लिए दौड़ पड़े, रन आउट हो चुका है अंतिम गेंद पर और इसी के साथ इनिंग्स इज अप एंड नाउ दुर्गा बाकिला finished with 44 for the loss of 4 wicket in the stipulated 8 overs and they set a victory target of 45 for Yuva Shakti Naur. 45 they have to score, and as far as the required run rate is concerned, exactly 5.63 runs per over they have to score for victory. The required run rate for them is exactly 5.63. They have to score for victory, and let's see can they reach the target or not. 5.62.5 exact run rate required for them. 45 they have to score, and let's see can they reach the target or not. और उनके पारी की शुरुआत यहाँ पर होगी और तब तक एक छोटा सा ब्रेक लेते हैं और एक छोटे से ब्रेक के बाद हम आपके सामने उपस्थित होंगे मेरे काबिल दोस्त सतीश के साथ अंग्रेजी में, जब यहाँ पर
युवा शक्ति नाउर की पारी की शुरुआत होगी यहाँ पर। तो वक्त है अब एक ब्रेक का। नाउ इट्स टाइम फॉर ब्रेक। थैंक यू, धन्यवाद। Yes, sir. Thank you very much. Time to be noted now. It's at 12, 1:30. And please note, 32 minutes. You have to finish your 8 overs quota. Umpires will going to note the time here. And the target in front of team Yuva Shakti Navur, 45. And this is one of the lowest target as far as day number 1 is concerned. The 3 match which is completed and high scoring games, and now it's a low scoring game. 45 going to be target for Yuva Shakti Navur to qualify for the next round. That means some extraordinary bowling required from team Navadurga Bhakila if they wanted to win the match, and they starts with a good one as Gangu bowled a dot and delivery. The batter Umesh just wanted to play the reverse sweep, missed it completely, then wicketkeeper behind the stump did the rest. Back to bowler Gangu. Right around the wicket balls. Full toss delivery, swings that one right into the gap, into deep backward square leg region, but ball definitely was not going to the boundary because of that stroke which is played against the direction of the wind. And the fielder from inside the ring, square leg fielder running back and managed to collect the ball. Meantime, here is the 2 batsmen managed to collect a couple of runs. So they started their journey in this particular match. Target is a 45, 2 without loss of any wicket. Gangu, third time in his over. This time and for the reverse sweep, not quite intended. Doesn't look like it's complete control over that reverse stroke. Seeing that line which is outside the line of off time, but he just went with the stroke and plays it down to deep long off region for a single by twisted bat, and 3 on the board without loss of any wicket. This time drive straight to the hands of short mid off. 1 wicket is gone. Just he wanted to make a little bit room to play the shot. Inside out cricketing stroke he is trying for. And the fielder Jagadish is one of the member of Veeramaruthi Sports Club. It takes a catch. And a member of Gram Panchayat. And takes a catch down at the short mid-off region. The sharp catch, not an easy one because ball which went quickly to that fielder and reacted very quickly to take the catch. First wicket is back into pavilion. It's 3 for the loss of 1 wicket. This time going for the reverse sweep, missed it completely.
I request extra player of Yuva Shakti Naur, please report here. Yuva Shakti Naur ತಂಡದ extra player ಇಲ್ಲಿ ಬರಬೇಕು ದಯಮಾಡಿ. So one more single. That single score Namuzan to 4 on the board. ದಯವಿಟ್ಟು ಗಮನಿಸಬೇಕಲ್ಲಿ ಯುವ ಶಕ್ತಿ ನಾವೂರ್ ತಂಡದ ನಾಯಕ ದಯಮಾಡಿ ನಮ್ಮ ಎಕ್ಸ್ಟ್ರಾ ಪ್ಲೇಯರ್ ಇತರ ಆಟಗಾರರನ್ನು ಇಲ್ಲಿ ಕಳಿಸಿಕೊಡಬೇಕು. So first over completed, chasing 45 to win this match. It's a slow start and they lost first wicket, and at the score of 4 they lost 1 wicket. ಈಗಾಗಲೇ ನಮ್ಮ ಈ ಒಂದು ಪಂದ್ಯಾಟವನ್ನು ನಾಳೆಯ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿ ಗಣ್ಯರಾದಂಥ ಶ್ರೀ ವೆಂಕಟ್ ದಂಬೆಕೋಡಿ, ಅಧ್ಯಕ್ಷರು SDMC ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುತ್ತಿಗಾರು ಇವರು ಇಲ್ಲಿದ್ದಾರೆ. ಇವರನ್ನು ಗುರುತಿಸಿಕೊಂಡು ದಯಮಾಡಿ ಅವರು ವೇದಿಕೆಗೆ ಬಂದು ಈ ಪಂದ್ಯಾಟವನ್ನು ವೀಕ್ಷಿಸಬೇಕಾಗಿ ವಿನಂತಿಸಿಕೊಳ್ತಾ ಇದೆ. ಅವರಿಗೆ ಸಂಘಟಕರ ಪರವಾಗಿ ಹಾಗೂ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. So warm welcome for Sri Venkat Thambekodi, President of SDMC. I request him to please come and watch the tournament in our main stage. Warm welcome, sir, for this cricket tournament. Next ball, going for the full swing of the bat in derogation. That was delivery which is the batsman misjudging that one. He can hit the ball down at its square leg and fine leg region, but free mediated switch it is attempted. Pays the penalty for that. One more dotted delivery. Shankar, all right, around the wicket. Bowls to Umesh. This time fantastic shot. That could be a 1 bounce, 2 bounce, but still ball is not traveling. But more than anything else, the fielder is going once again quickly going towards a deep backward square leg region. Again, they cross off for 3 valuable runs. Yuva Shakti Naur ತಂಡದ extra player. Again, nicely driven towards a deep long on region. Again, they're coming back for the couple of runs. Looking for the 3, and they won well. Again, score Namuzan to 11 on the board. ದಯವಿಟ್ಟು ಗಮನಿಸಬೇಕಲ್ಲಿ ನವರಂಗ ನಾವೂರು ತಂಡದ ನಾಯಕ ಗಮನಿಸಬೇಕು. ಇಂಡಿವಿಜುವಲ್ ಪ್ರಶಸ್ತಿ ಕೊಡಲಾಗುವುದಿಲ್ಲ, ದಯವಿಟ್ಟು ಗಮನಿಸಬೇಕು. ಹೆಸರು ಗೊತ್ತಿಲ್ಲದಿದ್ದರೆ ನಮಗೆ ಇಲ್ಲಿ ಸಮಸ್ಯೆ ಆಗ್ತದೆ. So one more single is added to total. With that addition of that single, scoreboard Namuzan to 12 on the board. Right arm. This time swings it hard, and he will going to get the boundary for that with the direction of the wind. And that's why the batsman is trying for the reverse stroke, because of they knows that they're playing that stroke with the direction of the wind, so that they can get the boundary for that if you got a contact with the bat. The magnificent struck, and with the stroke, scoreboard number jumped into 16, chasing 45 to win this match. ಪ್ರತಿಯೊಂದು ತಂಡದ ಒಬ್ಬ ಇತರ ಆಟಗಾರ ಕಡ್ಡಾಯವಾಗಿ ಇಲ್ಲಿ ನಮ್ಮ ಕಮೆಂಟ್ರಿ ಬಾಕ್ಸ್ ಅಲ್ಲಿ ಇರಬೇಕು, ದಯವಿಟ್ಟು ಗಮನಿಸಬೇಕು. ಆನ್ಲೈನ್ ಸ್ಕೋರಿಂಗ್ ಇದೆ, ಮ್ಯಾನ್ಯುವಲ್ ಸ್ಕೋರಿಂಗ್ ಇದೆ, ಲೈವ್ ಟೆಲಿಕಾಸ್ಟ್ ಇದೆ. ನಿಮ್ಮ ಹೆಸರು ಟಿವಿಯಲ್ಲಿ ಬರೆದಿದ್ರೆ ನಿಮ್ಮ ಮನೆಯವರಿಗೆ ಬೇಸರ ಆಗ್ಬೋದು, ದಯವಿಟ್ಟು ಗಮನಿಸಿ. ಮನೆಯವರು ವಾಚ್ ಮಾಡ್ತಾ ಇದ್ದಾರೆ, ಮತ್ತೆ ನಿಮ್ಮ ರೆಕಾರ್ಡ್ ಕೂಡ ಅಲ್ಲಿ ಆಗುದಿಲ್ಲ. 50 ಹೊಡೆದ್ರೆ 100 ಹೊಡೆದ್ರೆ ಬಹಳ ಕಷ್ಟ ಆಗ್ಬೋದು. (16 on the board, 2 overs completed, and 45 which is the total score. Another 29 more runs required for the victory. They got 9 wickets in hand. Bowling change. This time I think it's a good ball, but we don't know the name of the bowler. That's a problem.
Both the teams has not really having extra players here. Shashikant. Shashikant picked that wicket here. It's a much required breakthrough here. Shashikant Markhanja got a wicket in his first ball. Much required wicket here for his team. So Yuva Shakti Navur, the first match, they won the match against the correction. They're playing the first match. It's a fifth match, in fact. Again, nicely driven towards a deep mid wicket. Is running hard between the wicket. In comes a throw from the beat, deep and ample time for the batter to complete the single. A couple of runs. With that couple of runs, Coburn moves on to 20. Dikshit off the mark with that couple of runs. Now again, bowler Shashikant. Right arm over the wicket again. Nicely swept that one. Very fine indeed. Again, they're running hard. And they will going to come back for the second for that excellent placement by Dikshit. With that couple of runs, Coburn moves on to 20 on the board. Yuva Shakti now almost looking in good position. Lost 2 wickets, but no problem as they're chasing only 45 to win this match. The over number 3 is in progress. Already they got 20 valuable runs against Yuva Shakti against Navadurga Bakila. Again, lovely shot, plays it beautifully. Again, he's a master of playing the reverse stroke. Again, no chance at all for the fielder to stop that boundary. Just get an improvisation by playing the switch it. You know exactly there is no fielder in the deep in the offside region. Once he defeat that infield, then no chance for the fielder in the deep third man to cut it off. And with that tough boundary score, Coburn moves on to 24 on the board. And there are 21 more runs required for the victory. Dikshit hitting that boundary. Dikshit once again now played it defensively of the bowling of Shashikant. One more dotted delivery. Shashikant again. Right arm over the wicket. Bowling away from us. Again the reverse stroke. Again no need to run for that. Ball. Oh, good stop. Absolutely good stop. Definitely once it looks like ball really went like a tracer bullet towards the deeper cow point region. But fielder in the deeper wideish long off. Get a really good run. Athletic walk and stopping the ball of his foot on his foot. Just inside the boundary line and stopping some runs for his team. With that 3 runs, they managed to get 3 runs. It also moves on to 27 on the board. Over number 3 completed. Another 18 more runs required for the victory. In remaining 5 overs. 30 ball, 18 runs required for the victory. So far, the outstanding cricket tournament is progressing here. The day number 1 of this prestigious Veeramaruthi Trophy 2023, which is proudly organized by Veeramaruthi Sports Club registered Guthigaru, Sulya, South Kendra. And we are in our 4th match of this fantastic cricket tournament. First ball, it starts with the dotted delivery. Gangu bowling his 2nd over. The first over is very good. Bowled a fantastic over of 4 runs and a wicket. Again, tried to york the batsman, but batsman negotiated very well, just stretching his front foot and plays it down to square leg, running hard for the second. Excellent turning with the wicket, especially the batsman running towards the strikers, and it's a fantastic piece of running between the wicket. With that couple of runs, Coburn moves on to 29 on the board. Dikshit again drives straight to the hands of fielder, and no question of any run. Gangu. Right arm around the wicket balls. Again the full toss went for the switch it. Got a contact, but protection has been given in the deep third man division, so that Dikshit have to settle for the single. With that single, Coburn moves on to 30 on the board. And 15 more runs required for the victory. Gangu bowling 5th time in this over.
Right, number one wicket bounce. Again, that ball is going down the off stump. He going for the switch it. Nagesh missed it completely. The last delivery remaining in this over. Gangu. Right down. Round the wicket. It was a spectra wide. It is not a spectra wide, but it's a no ball because ball has got a first bounce outside the pitch. Once it's outside the pitch, first bounce, it's going to be no ball as per the rules and regulation of present cricket is concerned. So going to be a free hit delivery and free hit for the batsman. This time free hit and it's very feely and he got the distance even the against the wind because of the hardness of the ball. He takes that ball is out of the boundary line for a huge 6 and with that 6 score jumps into 38 on the board. That means they are very near to the target. Another 7 runs required for the victory. And they got another 4 overs to spare. Ashit brought into attack. All Lakatar. Excellent one. The batsman looking for a switch it. And Ashit has got ability of turning the ball a lot. But this time, the batsman has got ability of dispatching the ball. That loose delivery outside the leg stump and that's it. I think so. That runs which is now scores are level. 1 run required. Just a 1 run required for the victory. Nagesh hitting that one quite nicely down to define leg region. Again, this is going to be a winning run and match is finished in a style. Loose delivery there from Ashit and batsman capitalizing that one. Comprehensive victory. It's a comprehensive victory for Yuva Shakti now defeating their opposition by 8 wickets. And they are entering into the next round of this cricket tournament. And congratulations for the winners. We are into the next match. Yes, it's going to be a second round match now. And I think Chakravarti Vidyanagar will go in to take the competition of Adishakti Bhakila. And after winning the toss, Chakravarti Vidyanagar, I think they go elected to bat first. And we'll take a short break here. After short break, Sukumar will go in to take over the microphone in our state language, Kannada. Thank you very much. Thanks a lot. ಆದಷ್ಟು ಬೇಗ ಮುಂದಿನ ಪಂದ್ಯವನ್ನು ಆಡುವಂತಹ ಎರಡೂ ತಂಡಗಳ ಆಟಗಾರರು ತಡ ಮಾಡದೆ ಅಂಕಣವನ್ನು ಪ್ರವೇಶಿಸಬೇಕು. ಪ್ರಥಮ ಪಂದ್ಯವನ್ನ ಹಂಟರ್ಸ್ ಬಳ್ಳಕ ತಂಡದ ವಿರುದ್ಧ ಗೆದ್ದುಕೊಂಡಂತಹ ಚಕ್ರವರ್ತಿ ವಿದ್ಯಾನಗರ ಮತ್ತು ಆದಿಶಕ್ತಿ ಬಾಕಿಲ ಎರಡು ತಂಡಗಳ ಮಧ್ಯೆ ದ್ವಿತೀಯ ಸುತ್ತಿನ ಪ್ರಥಮ ಪಂದ್ಯಕ್ಕಾಗಿ ಅಂಕಣ ಸಜ್ಜಾಗಿದೆ. ಈಗಾಗಲೇ ಪ್ರಥಮ ಸುತ್ತಿನ 4 ಪಂದ್ಯಾಟಗಳು ಮುಕ್ತಾಯದ ಬಳಿಕ ದ್ವಿತೀಯ ಸುತ್ತಿನ ಪ್ರಥಮ ಪಂದ್ಯ ಆದಿಶಕ್ತಿ ಬಾಕಿಲ ತಂಡದ ವಿರುದ್ಧವಾಗಿದೆ ಚಕ್ರವರ್ತಿ ವಿದ್ಯಾನಗರ. ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನ ಯುವ ಶಕ್ತಿ ನಾವೂರು ಮತ್ತು ನವದುರ್ಗ ಬಾಕಿಲ ಗುತ್ತಿಗಾರು ತಂಡದ ವಿರುದ್ಧ ನಡೆದಿತ್ತು. ಆ ಪಂದ್ಯಾಟದಲ್ಲಿ ನವದುರ್ಗ ಬಾಕಿಲ ಗುತ್ತಿಗಾರು ನೀಡಿದಂತಹ 46 ರನ್ನ ವಿಜಯದ ಗುರಿಯನ್ನು ಬೆನ್ನತ್ತುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಯುವ ಶಕ್ತಿ ನಾವೂರು ತಂಡದ ದೀಕ್ಷಿತ್ ವೈಯಕ್ತಿಕವಾಗಿ 1 ಸಿಕ್ಸರ್ ಮತ್ತು 1 ಬೌಂಡರಿಯೊಂದಿಗೆ 20 ರನ್ ಅನ್ನು ಗಳಿಸಿಕೊಂಡು ತನ್ನ ತಂಡ ಸುಲಭ ಗುರಿಯನ್ನು ದಾಖಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ದೀಕ್ಷಿತ್ ಯುವ ಶಕ್ತಿ ನಾವೂರು ತಂಡದ ದೀಕ್ಷಿತ್ ರವರ ಪಾಲಾಗಿದೆ ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನ. ತಾವು ಆದಷ್ಟು ಬೇಗ ಬಂದು ಸಂಘಟಕರಿಂದ ಪಂದ್ಯಶ್ರೇಷ್ಠ ಬಹುಮಾನವನ್ನ ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಮುಂದಿನ ಪಂದ್ಯಕ್ಕಾಗಿ ಆದಿಶಕ್ತಿ ಬಾಕಿಲ ತಂಡದ ವಿರುದ್ಧವಾಗಿದೆ ಚಕ್ರವರ್ತಿ ವಿದ್ಯಾನಗರ. ಎರಡು ತಂಡಗಳ ಮಧ್ಯೆ ಇದೀಗ ದ್ವಿತೀಯ ಸುತ್ತಿನ ಪ್ರಥಮ ಪಂದ್ಯ.
ಎಸ್, ಈಗಾಗಲೇ ವೀರಮಾರುತಿ ಟ್ರೋಫಿ 2023ರ ಕ್ರಿಕೆಟ್ ಪಂದ್ಯಾಟಕ್ಕೆ ಆಗಮಿಸಿರತಕ್ಕಂತಹ ಎಲ್ಲ ತಂಡಗಳ ಆಟಗಾರರಿಗೂ ಕ್ರೀಡಾಭಿಮಾನಿಗಳಿಗೂ ಕೂಡ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಈಗಾಗಲೇ ತಯಾರಾಗಿದೆ. ಆದಷ್ಟು ಬೇಗ ತಾವೆಲ್ಲರೂ ಈ ಉಚಿತವಾದ ಭೋಜನವನ್ನ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಆದಷ್ಟು ಬೇಗ ತಡ ಮಾಡದೆ ತಮ್ಮ ಭೋಜನವನ್ನ ಸ್ವೀಕರಿಸಬೇಕು. 2 ದಿನಗಳ ಕಾಲ ನಡೆಯುವಂತಹ ಈ ಕ್ರಿಕೆಟ್ ಪಂದ್ಯಾಟಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಕೂಡ ಮಧ್ಯಾಹ್ನದ ಉಚಿತ ಭೋಜನದ ವ್ಯವಸ್ಥೆ ಇದೆ. ಆದಷ್ಟು ಬೇಗ ತಾವೆಲ್ಲರೂ ಭೋಜನವನ್ನ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಸಂಘಟಕರ ಪರವಾಗಿ ಪ್ರೀತಿಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಪಂದ್ಯಶ್ರೇಷ್ಠ ಬಹುಮಾನವನ್ನ ರಾಕೇಶ್ ಮೆಟ್ಟಿನಡ್ಕ ನೀಡಿ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. 2 ದಿನಗಳ ಈ ಪಂದ್ಯಾಕೂಟದ ಭೋಜನದ ವ್ಯವಸ್ಥೆ ಭೋಜನವನ್ನ ಕೊಡುಗೆಯಾಗಿ ನೀಡಿದಂತಹ ಕೊಡುಗೈ ದಾನಿಗಳಲ್ಲಿ ಓರ್ವರು ರಾಕೇಶ್ ಮೆಟ್ಟಿನಡ್ಕ ತಾವು ಈ ಒಂದು ಬಹುಮಾನವನ್ನು ನೀಡಿ ಸಹಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಯುವ ಶಕ್ತಿ ನಾವೂರು ತಂಡದ ದೀಕ್ಷಿತ್ ರವರ ಪಾಲಾಗಿದೆ ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನ. ಅದರ ಜೊತೆಗೆ ಇದೀಗ ಈ ಪಂದ್ಯವನ್ನು ಆಡುವಂತಹ 2 ತಂಡಗಳ ತಲಾ ಓರ್ವ ಇತರ ಆಟಗಾರರು ವೇದಿಕೆಯ ಬಳಿ ಆಗಮಿಸಬೇಕು. ಹಾಗೇನೆ ಕಳೆದ ಪಂದ್ಯವನ್ನ ಗೆದ್ದಂತಹ ಯುವ ಶಕ್ತಿ ನಾವೂರು ತಂಡದ ಸರ್ವ ಸದಸ್ಯರು ಪ್ರಶಸ್ತಿ ವಿತರಣಾ ವೇದಿಕೆಯ ಬಳಿ ಛಾಯಾಚಿತ್ರಕ್ಕಾಗಿ ಸಹಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಯುವ ಶಕ್ತಿ ನಾವೂರು ತಂಡದ ಸರ್ವ ಸದಸ್ಯರು ಪ್ರಶಸ್ತಿ ವಿತರಣಾ ವೇದಿಕೆಯ ಬಳಿ ಆಗಮಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಛಾಯಾಚಿತ್ರಕ್ಕಾಗಿ. ಎಸಿದೀಗ ಪಂದ್ಯಾಟ ಪ್ರಾರಂಭಗೊಂಡಿದೆ. ದ್ವಿತೀಯ ಸುತ್ತಿನ ಪ್ರಥಮ ಪಂದ್ಯ ಶೇಕಿಂಗ್ ತುದಿಯಲ್ಲಿ ಆರೀಫ್, ನಾನ್ ಶೇಕಿಂಗ್ ಭಾಗದಲ್ಲಿ ಹೈದರ್. ಎಸ್ ಸರ್, ವಿ ಆರ್ ರೆಡಿ ಫ್ರಮ್ ಹಿಯರ್. ಎಸೆತಗಾರಿಕೆ ಭಾಗದಲ್ಲಿ ಸಲಾಂ. ಪ್ರತಿಷ್ಠಿತ ಸಲಾಂ ಎಸೆತಗಾರಿಕೆ ಭಾಗದಲ್ಲಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಪ್ರಥಮ ಚೆಂಡು ತೀರ್ಪುಗಾರನ ಬಿಟ್ಟು ಆರೀಫ್ ಅವರ ಕಡೆಗೆ ಉತ್ತಮವಾಗಿರತಕ್ಕಂಥ ಎಸೆತ ಔಟ್ಸೈಡ್ ದಿ ಆಫ್ ಸಂಬಿತ್ತು. ಇಲ್ಲಿ ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಬೈಸ್ ಮೂಲಕ ಆದಿಶಕ್ತಿ ವಾಕಿಲ ತಂಡದ ಖಾತೆ ಆರಂಭ. 1 ರನ್ನಿನೊಂದಿಗೆ ತಂಡದ ಖಾತೆ ಆರಂಭ. ಇದೀಗ ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ಸಲಾಂ ಟು ಹೈದರ್ ಬೆಳ್ಳಾರೆ. ಸಲಾಂ ಕೂಡ ಅದೆಷ್ಟೋ ಬಾರಿ ಆದಿಶಕ್ತಿ ಬಾಕಿಲ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಇಲ್ಲಿ ದೊಡ್ಡ ಹೊಡೆತ ಹೈದರ್. ಕ್ಷೇತ್ರ ರಕ್ಷಣೆ ಭಾಗದಲ್ಲಿ ಪ್ರಶಾಂತ್ ಬಾಕಿಲ ಓರ್ವ ಅತ್ಯುತ್ತಮವಾಗಿರತಕ್ಕಂಥ ಕ್ಷೇತ್ರ ರಕ್ಷಕ. 1 ರನ್ ಅನ್ನು ಕಲೆ ಹಾಕುವುದರೊಂದಿಗೆ ಹೈದರ್ ಬೆಳ್ಳಾರೆ ಅವರ ಖಾತೆ ಆರಂಭ. ಆರಂಭಿಕ 2 ಚೆಂಡಿನಲ್ಲಿ 2 ರನ್ ಅನ್ನು ಗಳಿಸಿಕೊಂಡಂತಹ ಆದಿಶಕ್ತಿ ಬಾಕಿಲ ಇದೀಗ ಮತ್ತೊಮ್ಮೆ 3ನೇ ಬಾರಿ ಸಲಾಂ ಟು ಆರೀಫ್. ಈ ಬಾರಿ ರಿವರ್ಸ್ ಹೊಡೆಯುವಂತಹ ಪ್ರಯತ್ನ. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಮತ್ತೊಂದು ಡಾಟ್ ಬಾಲ್. ತಾನೆದುರಿಸಿದ 2 ಎಸೆತ ಕೂಡ ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿದೆ. ಇದೀಗ ಮತ್ತೊಮ್ಮೆ 4ನೇ ಬಾರಿ ಸಲಾಂ. ಪವರ್ ಪ್ಲೇ ಯಲ್ಲೂ ಕೂಡ ಬ್ಯಾಟ್ಸ್ಮನ್ ಅನ್ನ ಕಟ್ಟಿ ಹಾಕಿದಂತಹ ಸಲಾಂ ಈ ಬಾರಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಚೆಂಡನ್ನು ಲೆಗ್ ಸೈಡ್ ಹೊಡೆಯುವಂತಹ ಪ್ರಯತ್ನದಲ್ಲಿ ಎಡವಿದಂತಹ ದಾಂಡಿಗ ಆರೀಫ್ ತನ್ನ ತವರು ಮೈದಾನ. ಆದರೂ ಕೂಡ ಇಲ್ಲಿ ಸಲಾಂ ತನ್ನ ಅದ್ಭುತ ರೀತಿಯ ಕೈ ಚಳಕ. ಆರಂಭಿಕ 4 ಚೆಂಡಿನಲ್ಲಿ ಕೇವಲ 2 ರನ್ ಅನ್ನಷ್ಟೇ ಗಳಿಸಿಕೊಂಡಿದೆ ಆದಿಶಕ್ತಿ ವಾಕಿಲ ತಂಡ. ಮತ್ತೊಮ್ಮೆ 5ನೇ ಬಾರಿ ಸಲಾಂ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಆರೀಫ್ ರವರ ಕಡೆಗೆ. ಈ ಬಾರಿ ಮತ್ತೊಂದು ಡಾಟ್ ಬಾಲ್. ಸತತವಾಗಿ ಈ ಬಾರಿ ಸ್ವಿಚ್ ಹೊಡೆಯುವಂತಹ ಪ್ರಯತ್ನ. ಆರೀಫ್ ಸಂಪೂರ್ಣ ವೈಫಲ್ಯ. ಆರಂಭಿಕ ಪವರ್ ಪ್ಲೇ ಯಲ್ಲೂ ಕೂಡ ತನ್ನ ಕೈ ಚಳಕವನ್ನ ತೋರ್ಪಡಿಸಿದಂತಹ ಆರೀಫ್. ಇಬ್ಬರು ದಂಡಿಗರು ಕೂಡ ಇದೇ ಮೈದಾನದಲ್ಲಿ ಅದೆಷ್ಟೋ ಪಂದ್ಯಾಕೂಟಗಳನ್ನು ಆಡಿದಾಗ ಇಬ್ಬರ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಇಬ್ಬರಿಗೂ ಕೂಡ ತಿಳಿದೆ. ಆ ಕಾರಣ ಇಲ್ಲಿ ಸಲಾಂ ಮೇಲುಗೈಯನ್ನ ಸಾಧಿಸ್ತಾ ಇದ್ದಾರೆ. ಮತ್ತೊಮ್ಮೆ ಅಂತಿಮ ಬಾರಿ ಸೊಗಸಾದ ದಾಳಿ, ಲಯಬದ್ಧವಾದ ದಾಳಿ, ಬಲವಾದ ಮನವಿ ನಿರ್ಣಾಯಕರಿಂದ ತಿರಸ್ಕಾರ. ಅತ್ಯುತ್ತಮವಾದ ಆರಂಭಿಕ ಓವರ್. ಓರ್ವ ಹೊಡೆಬಡಿಯ ದಾಂಡಿಗನೆಂದೇ ಪ್ರಖ್ಯಾತಿ ಪಡೆದಂತ ಆರೀಫ್ ಬಾಕಿಲ್ ಅವರನ್ನ ಕೂಡ ಕಟ್ಟಿ ಹಾಕುವಲ್ಲಿ ಸಲಾಂ ಸಫಲತೆಯನ್ನ ಕಂಡುಕೊಂಡಾಗ ಆ ಪವರ್ ಪ್ಲೇಯ ಆರಂಭಿಕ ಓವರ್ ಮುಕ್ತಾಯ. 2 ರನ್ ಅನ್ನಷ್ಟೇ ಬಿಟ್ಟುಕೊಟ್ಟಂತ ಸಲಾಂ ತಂಡಕ್ಕೆ ಅತ್ಯುತ್ತಮ ಆರಂಭವನ್ನ ಒದಗಿಸುವಲ್ಲಿ ಯಶಸ್ವಿಯಾದಾಗ ಇದೀಗ ದ್ವಿತೀಯ ಓವರ್ ಅನ್ನ ಎಸೆಯಲು ಎಸೆತಗಾರಿಕೆ ಭಾಗದಲ್ಲಿ ಚಕ್ರವರ್ತಿ ವಿದ್ಯಾನಗರ ತಂಡದ ಪರವಾಗಿ ಮತ್ತೋರ್ವ ಅನುಭವಿ ಎಸೆತಗಾರ ಉಮೇಶ್. ಶೈಕಿಂಗ್ ತುದಿಯಲ್ಲಿ ಹೈದರ್ ಬೆಳ್ಳಾರೆ. 1 ಎಸೆತದಲ್ಲಿ 1 ರನ್ ಅನ್ನು ಕಲೆ ಹಾಕಿದಂತ ಹೈದರ್. ಮತ್ತೊಂದು ಕಡೆ 5 ಎಸೆತಗಳಲ್ಲಿ ಯಾವುದೇ ರನ್ ಅನ್ನು ಗಳಿಸಿಕೊಳ್ಳದಂತ ಆರೀಫ್. ಇದೀಗ ಮತ್ತೆ ದ್ವಿತೀಯ ಪವರ್ ಪ್ಲೇ ಚಾಲ್ತಿಯಲ್ಲಿ ಉಮೇಶ್ ಎಸೆತಗಾರಿಕೆ ಭಾಗದಲ್ಲಿ. ಇಬ್ಬರು ಕ್ಷೇತ್ರ ರಕ್ಷಕರು ಮಾತ್ರ 30 ಗಜಗಳಿಗಿಂತ ಹೊರಭಾಗದಲ್ಲಿ. ಒಬ್ಬ ಕ್ಷೇತ್ರ ರಕ್ಷಕ ವೈಡೀಶ್ ಲಾಂಗ್ ಆಫ್ ವಿಭಾಗದಲ್ಲಿ, ಮತ್ತೋರ್ವ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ. 2ನೇ ಓವರಿನ ಪ್ರಥಮ ಚೆಂಡು ಉಮೇಶ್ ಟು ಹೈದರ್ ಬೆಳ್ಳಾರೆ.
ಈ ಬಾರಿ ಔಟ್ಸೈಡ್ ಆಫ್ ದಿ ಆಫ್ ಸಂಬಿತು ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು 1+1 2 ರನ್ ಸುಲಭವಾಗಿ ಗಳಿಸಿಕೊಂಡಿದೆ. ಉಪಯುಕ್ತ ರನ್ಗಳು ಆದಿಶಕ್ತಿ ಬಾಕಿಲ ತಂಡಕ್ಕೆ. ಬ್ಯಾಟ್ಸ್ಮನ್ಗಳು ರನ್ ಗಳಿಸುವಲ್ಲಿ ವೈಫಲ್ಯತೆಯನ್ನು ಕಂಡಾಗ ದ್ವಿತೀಯ ಓವರಿನ ಪ್ರಥಮ ಚೆಂಡಿನಲ್ಲೇ 2 ರನ್ ಅನ್ನು ಸುಲಭವಾಗಿ ಬಿಟ್ಟುಕೊಟ್ಟಂತ ಉಮೇಶ್ ಒಟ್ಟಾರೆಯಾಗಿ ಪ್ರಥಮ ಓವರ್ನ ಮುಕ್ತಾಯಕ್ಕೆ ತಂಡ ಗಳಿಸಿಕೊಂಡಿದೆ 4. ಇದೀಗ ಮತ್ತೊಮ್ಮೆ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನವಾಗಿ ತೀರ್ಪುಗಾರನ ಬಿಟ್ಟು ಆರೀಫ್ ರವರ ಕಡೆಗೆ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಪವರ್ ಪ್ಲೇ ಅಂತಿಮ 6 ಎಸೆತ ಬಾಕಿಗಿದೆ. ಸ್ಟ್ರೈಕಿಂಗ್ ತುದಿಯಲ್ಲಿ ಆರೀಫ್, ಎಸೆಗಾರಿಕೆ ಭಾಗದಲ್ಲಿ ಉಮೇಶ್. ಈ ಬಾರಿ ಔಟ್ಸೈಡ್ ಲೆಗ್ ಸಂಬಿತ್ತು ಮತ್ತೊಂದು ಅಗಲ ಎಸೆತ. ಸತತವಾಗಿ 2 ಅಗಲ ಎಸೆತ. ಸಂಪೂರ್ಣವಾಗಿ ತನ್ನ ಲಯವನ್ನ ಕಳೆದುಕೊಂಡಂತಹ ಎಸೆತಗಾರ, ಓರ್ವ ಅತ್ಯುತ್ತಮ ಎಸೆತಗಾರ ಕೂಡ ಹೌದು ಈ ಭಾಗ ಕಂಡಂತಹ ಓರ್ವ ಅತ್ಯುತ್ತಮ ಎಸೆತಗಾರ ಉಮೇಶ್. ಆದರೆ ಇಲ್ಲಿ ತನ್ನ ದ್ವಿತೀಯ ಓವರ್, ತನ್ನ ತಂಡದ ಪರವಾಗಿ ದ್ವಿತೀಯ ಓವರ್, ತನ್ನ ವೈಯಕ್ತಿಕ ಕೋಟದ ಪ್ರಥಮ ಓವರಿನಲ್ಲಿ ಸಂಪೂರ್ಣವಾಗಿ ಲಯವನ್ನ ತಪ್ಪಿದಂತಹ ಚೆಂಡು. ಆರಂಭಿಕ 2 ಎಸೆತ 3 ರನ್, ಯಾವುದೇ ಎಸೆತಗಳು ಪೂರ್ಣಗೊಂಡಿಲ್ಲ. ಇದೀಗ ಉತ್ತಮವಾಗಿರತಕ್ಕಂಥ ಹೊಡೆತ ಆರೀಫ್. ಈ ಬಾರಿ ವೈಡಿಶ್ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡುವಂತಹ ಪ್ರಯತ್ನದಲ್ಲಿ ಯಶಸ್ವಿ. ವಿಕೆಟ್ಗಳ ಮಧ್ಯೆ 3 ರನ್ಗಳನ್ನು ಸುಲಭವಾಗಿ ಗಳಿಸಿಕೊಂಡು ರನ್ಔಟ್ಗಾಗಿ ಅವಕಾಶವಿತ್ತು. ಆದರೆ ಕೈ ಚೆಲ್ಲಿದಂತಹ ಗೂಟರಕ್ಷಕ 3 ರನ್ಗಳನ್ನ ಸುಲಭವಾಗಿ ಗಳಿಸಿಕೊಂಡಾಗ ತಂಡದ ಮೊತ್ತ ಇಲ್ಲಿ 1 ಶಾಟ್ ಅನ್ನುವಂತಹ ತೀರ್ಪು ಬಂದಿದೆ ನಿರ್ಣಾಯಕರಿಂದ. 2 ರನ್ ಗಳಿಸಿಕೊಂಡಾಗ ತಂಡದ ಮೊತ್ತ 7. 1.1 ಓವರ್ ಮುಕ್ತಾಯವಾಗಿದೆ. ಸರಾಸರಿ 6 ರಂತೆ 7 ರನ್ ಅನ್ನು ಗಳಿಸಿಕೊಂಡಿದೆ ಆದಿಶಕ್ತಿ ಬಾಕಿಲ ತಂಡ. ಇದೀಗ ಮತ್ತೊಮ್ಮೆ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಉಮೇಶ್ ಟು ಹೈದರ್. ತೀರ್ಪುಗಾರನ ಬಿಟ್ಟು ಈ ಬಾರಿ ಔಟ್ಸೈಡ್ ಲೆಗ್ ಸ್ಟಂಪ್ ಇದೆ. ನಿರ್ಣಾಯಕರಿಂದ ಮತ್ತೆ ಅಗಲ ಎಸೆತದ ತೀರ್ಪು. ತನ್ನ ಲಯಕ್ಕೆ ಮರಳಬೇಕಾಗಿದೆ ಉಮೇಶ್. ನಿರಂತರವಾಗಿ ಅಗಲ ಎಸೆತವನ್ನ ಎಸೆಯುವ ಮೂಲಕ ಆರಂಭಿಕ ಓವರ್ನಲ್ಲಿ ಸಲಾಂ ಕೊಟ್ಟಂತಹ ಒಂದು ಅತ್ಯುತ್ತಮವಾದ ಶುರುವಾತಿಯನ್ನ ಇಲ್ಲಿ ಮುಂದುವರಿಸುವಲ್ಲಿ ಉಮೇಶ್ ವೈಫಲ್ಯ. ಕೇವಲ 1 ಎಸೆತವನ್ನ ಎಸೆದು ಬರೋಬ್ಬರಿ 6 ರನ್ಗಳನ್ನು ಬಿಟ್ಟುಕೊಟ್ಟು ಇದೀಗ ದ್ವಿತೀಯ ಬಾರಿ ಉಮೇಶ್ ಟು ಹೈದರ್ ಬೆಳ್ಳಾರೆ. ಮತ್ತೊಮ್ಮೆ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಉಮೇಶ್ ಟು ಹೈದರ್. ಈ ಬಾರಿ ಉತ್ತಮವಾಗಿರತಕ್ಕಂಥ ಎಸೆತ, ಉತ್ತಮವಾಗಿರತಕ್ಕಂಥ ಕಂಬ್ಯಾಕ್. ಅಂತಿಮವಾಗಿ ತನ್ನ ಲಯಕ್ಕೆ ಮರಳಿದಂತ ಎಸೆತಗಾರ. ಇಲ್ಲಿ ಯಾವುದೇ ರನ್ನಿಗೆ ಅವಕಾಶವಿಲ್ಲ. 1.2 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 8. ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಸರಾಸರಿ 6 ರಂತೆ ರನ್ ಗಳಿಸಿಕೊಂಡಿದೆ ಆದಿಶಕ್ತಿ ವಾಕಿಲ ತಂಡ. ಮತ್ತೊಮ್ಮೆ 3ನೇ ಬಾರಿ ಉಮೇಶ್ ಟು ಹೈದರ್. ಈ ಬಾರಿ ಉತ್ತಮವಾಗಿರತಕ್ಕಂಥ ಹೊಡೆತ ಡೀಪ್ ವಿಕೆಟ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಪ್ರಶಾಂತ್, ಚುರುಕಿನ ಕ್ಷೇತ್ರ ರಕ್ಷಕ. 1 ರನ್ ಅನ್ನಷ್ಟೇ ಗಳಿಸಿಕೊಂಡಿದೆ. 1.3 ಓವರ್ ಮುಕ್ತಾಯಕ್ಕೆ ತಂಡ ಗಳಿಸಿಕೊಂಡಿದೆ 9. ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಮತ್ತೊಮ್ಮೆ 4ನೇ ಬಾರಿ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಉಮೇಶ್ ಟು ಆರೀಫ್. ಇನ್ನು ಕೂಡ ತನ್ನ ಲಯಕ್ಕೆ ಮರಳಬೇಕಾಗಿದೆ ಆರೀಫ್. ಮತ್ತೊಮ್ಮೆ ಸೊಗಸಾದ ದಾಳಿ ಔಟ್ಸೈಡ್ ಆಫ್ ದ ಲೆಗ್ ಸಂಬಿತ್ತು. ಯಾವುದೇ ರನ್ನಿಗೆ ಇಲ್ಲಿ ಅವಕಾಶವಿಲ್ಲ. ಆರಂಭಿಕ 2 ಬ್ಯಾಟ್ಸ್ಮನ್ಗಳು ಕೂಡ ರನ್ ಗಳಿಸಿಕೊಳ್ಳುವಲ್ಲಿ ಕೊಂಚ ಮಟ್ಟಿಗೆ ವೈಫಲ್ಯ. ತಂಡದ ಮೊತ್ತ 9ರಲ್ಲಿದೆ. 1.4 ಓವರ್ ಮುಕ್ತಾಯವಾಗಿದೆ. 5ನೇ ಬಾರಿ ಮತ್ತೆ ಎಸೆಯಬೇಕಾಗಿದೆ ಉಮೇಶ್ ಟು ಆರೀಫ್. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ 5ನೇ ಬಾರಿ ಉಮೇಶ್ ಟು ಆರೀಫ್. ಉತ್ತಮವಾಗಿರತಕ್ಕಂಥ ಎಸೆತ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ಮತ್ತೊಂದು ಡಾಟ್ ಬಾಲ್. ಸತತವಾಗಿ ಡಾಟ್ ಬಾಲ್ ಅನ್ನ ಎದುರಿಸಿದಂತಹ ಆರೀಫ್. ಅಂತಿಮ ಪವರ್ ಪ್ಲೇಯ ಅಂತಿಮ ಎಸೆತ ಚಾಲ್ತಿಯಲ್ಲಿದೆ ಉಮೇಶ್. ಆರಂಭಿಕ ಹಂತದಲ್ಲಿ 3 ಅಗಲ ಎಸೆತವನ್ನ ಎಸೆದಿದ್ರು ಕೂಡ ಆ ಬಳಿಕ ತನ್ನ ಲಯಕ್ಕೆ ಮರಳಿ ಬ್ಯಾಟ್ಸ್ಮನ್ ಗಳನ್ನ ಕಟ್ಟಿ ಹಾಕುವಲ್ಲಿ ಸಫಲತೆಯನ್ನ ಕಂಡಾಗ ದ್ವಿತೀಯ ಓವರ್ನ ಅಂತಿಮ ಚೆಂಡು ಎಸೆಯಬೇಕಾಗಿದೆ ಆರೀಫ್ ರವರ ಕಡೆಗೆ. ಈ ಬಾರಿ ಮತ್ತೆ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ಅಗಲ ಎಸೆತ, ಮತ್ತೊಂದು ಅಗಲ ಎಸೆತ. ಮ್ಯಾರಥಾನ್ ಓವರ್ ಮತ್ತು ಕೂಡ ಮುಂದುವರಿತಾ ಇದೆ. ತಂಡದ ಮೊತ್ತ 2 ಅಂಕಿಯತ್ತ 10 ರನ್ಗಳನ್ನು ಗಳಿಸಿಕೊಂಡಿದೆ ಆದಿಶಕ್ತಿ ಬಾಕಿಲ. ಬಲಿಷ್ಠ ಬ್ಯಾಟಿಂಗ್ ಪಡೆಯನ್ನ ಹೊಂದಿದಂತಹ ಆದಿಶಕ್ತಿ ಬಾಕಿಲ ತಂಡವನ್ನ ಕೂಡ ಇಲ್ಲಿ ಕಟ್ಟಿ ಹಾಕುವಲ್ಲಿ ಸಫಲತೆಯನ್ನ ಕಂಡುಕೊಂಡಂತಹ ದಾಳಿಗಾರರು ಉಮೇಶ್ ಎಸೆಯಬೇಕಾಗಿದೆ ಅಂತಿಮ ಬಾರಿ. ಉತ್ತಮವಾಗಿರ್ತಕ್ಕಂಥ ಹೊಡೆತ ಈ ಬಾರಿ ಆರೀಫ್. 1 ಬೌನ್ಸ್ ಓವರ್ ದ ಪಾದರಲ್ಲಿ ಹೊಡೆತ. ಇದರೊಂದಿಗೆ ಪವರ್ ಪ್ಲೇಯ ಮುಕ್ತಾಯವಾಗಿದೆ. ಬೌಂಡರಿಯೊಂದಿಗೆ ಪವರ್ ಪ್ಲೇಯನ್ನು ಮುಕ್ತಾಯಗೊಳಿಸಿದಂತ ಆರೀಫ್
ಕೊನೆಗೂ ಕೂಡ ತನ್ನ ಲಯಕ್ಕೆ ಮರಳಿದಾಗ ದುಬಾರಿ ಆಗಿರತಕ್ಕಂಥ ದ್ವಿತೀಯ ಓವರ್, ಒಂದು ಬೌಂಡರಿಯೊಂದಿಗೆ ಬರೋಬ್ಬರಿ 12 ರನ್ಗಳನ್ನು ಬಿಟ್ಟುಕೊಟ್ಟಂತ ಉಮೇಶ್ ಒಟ್ಟಾರೆಯಾಗಿ 2 ಓವರ್ ಮುಕ್ತಾಯಕ್ಕೆ ಆದಿಶಕ್ತಿ ಬಾಕಿಲ ತಂಡ ಸರಾಸರಿ 7 ರನ್ ಗಳಿಸಿಕೊಂಡಿದೆ. ಒಟ್ಟಾರೆಯಾಗಿ 2ನೇ ಓವರ್ ಮುಕ್ತಾಯಕ್ಕೆ 14 ರನ್ನಿಗೆ ಯಾವುದೇ ವಿಕೆಟ್ ಅನ್ನು ಕಳೆದುಕೊಂಡಿಲ್ಲ ಆದಿಶಕ್ತಿ ಬಾಕಿಲ. ಈ ಪಂದ್ಯಾಟ ಮುಗಿದ ತಕ್ಷಣ ದ್ವಿತೀಯ ಸುತ್ತಿನ ದ್ವಿತೀಯ ಪಂದ್ಯಕ್ಕಾಗಿ ಎಂಸಿಎ ಅಡ್ಕ ಪುತ್ತೂರು ಮತ್ತು ದೇವಶ್ಯ ವೇಲ್ಸ್ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯಕ್ಕಾಗಿ ಅಂಕಣ ಸಜ್ಜಾಗ್ಲಿಕ್ಕಿದೆ. ಎಂಸಿಎ ಅಡ್ಕ ಪುತ್ತೂರು ತಂಡದ ವಿರುದ್ಧವಾಗಿದೆ ದೇವಶ್ಯ ವೇಲ್ಸ್. 2 ಬಲಿಷ್ಠ ತಂಡಗಳ ಮಧ್ಯೆ ಮತ್ತೊಂದು ಜಿದ್ದಾಜಿದ್ದಿನ ಹೋರಾಟಕ್ಕೆ ಅಂಕಣ ಸಜ್ಜಾಗ್ಲಿಕ್ಕಿದೆ. 2 ತಂಡದ ಕಪ್ತಾನರು ಆದಷ್ಟು ಬೇಗ ತಮ್ಮ ಇರುವಿಕೆಯನ್ನು ಕೂಡ ಗುರುತಿಸಿಕೊಳ್ಳಬೇಕು. ಅದರಲ್ಲೂ ಕೂಡ ದೇವಶ್ಯ ವೇಲ್ಸ್ ತಂಡದ ಕಪ್ತಾನ ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಳಬೇಕು. ಈ ಪಂದ್ಯಾಟದ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಕ್ಕೆ ತಂಡದ ಕಪ್ತಾನರು ನಾಣ್ಯ ಚಿಮ್ಮಗೆಗಾಗಿ ವೇದಿಕೆಯ ಬಳಿ ಆಗಮಿಸಬೇಕು. ಎಸೆತಗಾರಿಕೆ ಭಾಗದಲ್ಲಿ ಹರ್ಷದ್ 3ನೇ ಓವರ್ ಅನ್ನು ಕೈಗೆತ್ತಿಕೊಂಡಂತಹ ದಾಳಿಗಾರ ವಿದ್ಯಾನಗರ ತಂಡದ ಪರವಾಗಿ ಸಂಬಿತ್ತು ಚೆಂಡು, ಪ್ರಥಮ ಚೆಂಡು ಅಗಲ ಎಸೆತವಾಗಿದೆ. ಅತ್ಯುತ್ತಮ ಆರಂಭವನ್ನ ಪಡೆದುಕೊಂಡಿಲ್ಲ ಇಲ್ಲಿ ಎಸೆತಗಾರ. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾದಾಗ ತಂಡದ ಮೊತ್ತ 15. 3ನೇ ಓವರ್ನ ಚಾಲ್ತಿಯಲ್ಲಿ ಮತ್ತೊಮ್ಮೆ ಎಸೆಯಬೇಕಾಗಿದೆ ಹರ್ಷದ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸ್ಟ್ರೈಕಿಂಗ್ ತುದಿಯಲ್ಲಿ ಹೈದರ್ ಬೆಳ್ಳಾರೆ ಬಾಕಿಲ ತಂಡದ ಆರಂಭಿಕ ದಾಂಡಿಗ. ಈ ಬಾರಿ ಮತ್ತೊಂದು ಅಗಲ ಎಸೆತ, ಸತತವಾಗಿ 2 ಅಗಲ ಎಸೆತ, ಸಂಪೂರ್ಣ ಲಯವನ್ನ ಕಳೆದುಕೊಂಡಂತಹ ಮತ್ತೋರ್ವ ದಾಳಿಗಾರ ದ್ವಿತೀಯ ಓವರಿನಲ್ಲಿ. ಉಮೇಶ್ ಕೂಡ ಬಹಳಷ್ಟು ದುಬಾರಿಯಾಗಿ ಗುರುತಿಸಿಕೊಂಡ್ರು. ಇದೀಗ 3ನೇ ಓವರಿನಲ್ಲಿ ಹರ್ಷದ್ ಮತ್ತೊಮ್ಮೆ ಪ್ರಥಮ ಚೆಂಡು ತೀರ್ಪುಗಾರನ ಬಿಟ್ಟು ಈ ಬಾರಿ ಮತ್ತೊಂದು ಅಗಲ ಎಸೆತ, ಸಂಬಿದ್ದು ಚೆಂಡು, ಅಲ್ಲಿ ಗುಟ್ಟರಕ್ಷಕನ ವೈಫಲ್ಯ, ಚೆಂಡು ಸೀಮಾ ರೇಖೆಯ ಗಡಿಯಲ್ಲಿ ವಿಕೆಟ್ಗಳ ಮಧ್ಯೆ ಒಂಟಿ ಬಳಿಕ ಅವಳಿ ರನ್ ಕೂಡ ಸುಲಭವಾಗಿದೆ. 1+2 3 ರನ್ ಗಳಿಸಿಕೊಂಡಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 19ಕ್ಕೆ ಏರಿಕೆಯಾಗಿದೆ. 2 ಓವರ್ ಮುಕ್ತಾಯಕ್ಕೆ ಸರಾಸರಿ 9.5 ರನ್ ಗಳಿಸಿಕೊಂಡಿದೆ ಆದಿಶಕ್ತಿ ಬಾಕಿಲ ತಂಡ. ಇದೀಗ ಮತ್ತೊಮ್ಮೆ 3ನೇ ಓವರ್ನ ಚಾಲ್ತಿಯಲ್ಲಿ ಪ್ರಥಮ ಎಸೆತ ತೀರ್ಪುಗಾರನ ಬಿಟ್ಟು ಹರ್ಷದ್ ಟು ಹೈದರ್ ಬೆಳ್ಳಾರೆ. ಈ ಬಾರಿ ಹೊಡೆತ ಹೈದರ್ ಬೆಳ್ಳಾರೆ, ಸಿಕ್ಸರ್ ದಾಖಲಾಗಿದೆ. ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಉತ್ತಮವಾಗಿರತಕ್ಕಂತಹ ಹೊಡೆತ, ಅತ್ಯುತ್ತಮ ಎಸೆತವಾಗಿರಲಿಲ್ಲ. ಆ ಚೆಂಡನ್ನ ಸಿಕ್ಸರ್ಗಟ್ಟುವ ಮೂಲಕ ಪ್ರಥಮ ಇನ್ನಿಂಗ್ಸ್ ನ ಪ್ರಥಮ ಸಿಕ್ಸರ್ ದಾಖಲಾಗಿದೆ ಹೈದರ್ ಬೆಳ್ಳಾರೆ ಬ್ಯಾಟ್ನ ಮುಖೇನವಾಗಿ. ತಂಡದ ಮೊತ್ತ 25. ಆರಂಭಿಕ ಓವರಿನಲ್ಲಿ 2 ರನ್ ಗಳಿಸಿಕೊಂಡು ಹಿನ್ನಡೆಯನ್ನ ಕಂಡುಕೊಂಡಿತ್ತು ತಂಡ. ಆದರೆ ದ್ವಿತೀಯ ಓವರ್ನಲ್ಲಿ ಉಮೇಶ್ ಅಗಲ ಎಸೆತದ ಮೂಲಕ 2 ರನ್ ಬಿಟ್ಟುಕೊಟ್ಟರು. ಇದೀಗ ಅದೇ ರೀತಿಯ ದಾಳಿ ಮುಂದುವರಿಕೆಯಲ್ಲಿ ಹರ್ಷದ್. ಪ್ರಥಮ ಎಸೆತ ಮುಕ್ತಾಯ. ಇದೀಗ ಮತ್ತೆ ದ್ವಿತೀಯ ಬಾರಿ ಸೊಗಸಾದ ಎಸೆತ, ಸಂಬಿದ್ದು ಚೆಂಡು, ಯಾವುದೇ ರನ್ನಿಗೆ ಗಳಿಕೆ ಇಲ್ಲ. ಆರಂಭಿಕ 2 ಎಸೆತ 11 ರನ್ ಬಿಟ್ಟುಕೊಟ್ಟಂತಹ ಹರ್ಷದ್ ಅತ್ಯುತ್ತಮವಾದ ವಾಪಸಾತಿ. ಇದೀಗ ಮತ್ತೆ 3ನೇ ಬಾರಿ ಸ್ಟ್ರೈಕಿಂಗ್ ತುದಿಯಲ್ಲಿ ಹೈದರ್. ಸೊಗಸಾದ ಎಸೆತ, ಲಯಬದ್ಧವಾದ ದಾಳಿ, ಬ್ಯಾಟ್ಸ್ಮನ್ ಮತ್ತು ಗೂಟ ರಕ್ಷಕನನ್ನ ವಂಚಿಸಿದ ಚೆಂಡು, ಯಾವುದೇ ರನ್ನಿಗೆ ಇಲ್ಲಿ ಅವಕಾಶವಿಲ್ಲ. ಸತತವಾಗಿ 2 ಡಾಟ್ ಬಾಲ್, ಅತ್ಯುತ್ತಮವಾದ ಕಂಬ್ಯಾಕ್ ಇಲ್ಲಿ ಹರ್ಷದ್. ಆರಂಭಿಕ 1 ಎಸೆತ 11 ರನ್ ಅನ್ನು ಬಿಟ್ಟುಕೊಟ್ಟಿದ್ರು. ಆ ಬಳಿಕ 2 ಡಾಟ್ ಬಾಲ್. ಇದೀಗ 3ನೇ ಬಾರಿ ಮತ್ತೆ ಎಸೆಯಬೇಕು, 4ನೇ ಬಾರಿ ಎಸೆಯಬೇಕಾಗಿದೆ ಹರ್ಷದ್ ಟು ಹೈದರ್. ಈ ಬಾರಿ ಮುಂದಕ್ಕೆ ಬಾರಿಸುವ ಪ್ರಯತ್ನ, ಸತತ 3 ಡಾಟ್ ಬಾಲ್. ಆ ಸಿಕ್ಸರ್ ಹೊಡೆದ ಬಳಿಕ ಸಂಪೂರ್ಣ ವೈಫಲ್ಯತೆಯನ್ನ ಕಂಡುಕೊಂಡಂತಹ ಹೈದರ್ ಇದೀಗ 3 ಡಾಟ್ ಬಾಲ್. ಅಂತಿಮ 2 ಎಸೆತ ಬಾಕಿ ಇದೆ 3ನೇ ಓವರ್ ಮುಕ್ತಾಯಕ್ಕೆ. ಮತ್ತೊಮ್ಮೆ ಸ್ಟ್ರೈಕಿಂಗ್ ತುದಿಯಲ್ಲಿ ಹೈದರ್. ತಂಡದ ಮೊತ್ತ 25. ಮತ್ತೊಮ್ಮೆ ಹರ್ಷದ್ ಎಸೆಯಬೇಕಾಗಿದೆ. ಈ ಓವರಿನ 5ನೇ ಎಸೆತ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸ್ಟ್ರೈಕಿಂಗ್ ತುದಿಯಲ್ಲಿ ಮತ್ತೊಮ್ಮೆ ಹೈದರ್ ಬೆಳ್ಳಾರೆ ಸತತವಾಗಿ 3 ಡಾಟ್ ಬಾಲ್ ಅನ್ನು ಎದುರಿಸಿ ಇದೀಗ 5ನೇ ಬಾರಿ ಎಸೆಯಬೇಕಾಗಿದೆ ಹರ್ಷದ್. ನಿಧಾನ ಸುಲಭ ಚೆಂಡು ಫುಲ್ ಟಾಸ್ ಆಗಿ ಬಂದಿತ್ತು. ಆ ಫುಲ್ ಟಾಸ್ ಆಗಿ ಬಂದಂತಹ ಚೆಂಡನ್ನ ಸರಿಯಾದ ದಿಕ್ಕಿನಲ್ಲಿ ಗುರುತಿಸಿ ಡೀಪ್ ಸ್ಕ್ವಾಲ್ ವಿಭಾಗದಲ್ಲಿ ಸಿಕ್ಸರ್ ಹೊಡೆಯುವ ಮೂಲಕ ಮತ್ತೊಂದು ಈ ಓವರಿನಲ್ಲಿ ದ್ವಿತೀಯ ಸಿಕ್ಸರ್
ಹೈದರ್ ಬೆಳ್ಳಾರೆ ಬ್ಯಾಟ್ನ ಮುಖೇನ ತಂಡದ ಮೊತ್ತ 31. ಒಂದು ಬಾರಿ ಈ ಇಬ್ಬರು ದಾಂಡಿಗರು ತಮ್ಮ ಲಯವನ್ನ ಕಂಡುಕೊಂಡದ್ದೇ ಆದಲ್ಲಿ ಎದುರಾಳಿ ಬೌಲರ್ಗಳಿಗೆ ಸಿಕ್ಸರ್ಗಳ ಮೇಲೆ ಸಿಕ್ಸರ್ ಅನ್ನು ಹೊಡೆಯುವಂತ ಸಾಮರ್ಥ್ಯವನ್ನ ಹೊಂದಿರತಕ್ಕಂಥ ಇಬ್ಬರು ದಾಂಡಿಗರು. ನಿಧಾನಗತಿಯಲ್ಲಿ ಎಸೆತಗಾರ ತಪ್ಪು ಇಲ್ಲಿ ಬಹಳಷ್ಟು ದುಬಾರಿಯಾಗಿದೆ. ಮತ್ತೊಂದು ಸೊಗಸಾದ ದಾಳಿ, ಕ್ಷೇತ್ರ ರಕ್ಷಣೆಯಲ್ಲಿ ಜೀವನ್ ವೈಫಲ್ಯ, ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ, ಮತ್ತೆ 1 ರನ್ ಅನ್ನು ಗಳಿಸಿಕೊಂಡಿದೆ. ಇದರೊಂದಿಗೆ ಮತ್ತೊಂದು ದುಬಾರಿ ಓವರ್ ಮುಕ್ತಾಯ. ಬರೋಬ್ಬರಿ 18 ರನ್ ಅನ್ನು ಬಿಟ್ಟುಕೊಟ್ಟಂತಹ ಅರ್ಷದ್ ಎದುರಾಳಿ ತಂಡ ಅತ್ಯುತ್ತಮವಾಗಿ ಕಮ್ಬ್ಯಾಕ್ ಮಾಡಿದೆ. ಇಲ್ಲಿ ಆರಂಭಿಕ 3 ಓವರ್ ಮುಕ್ತಾಯಕ್ಕೆ 32 ರನ್ ಅನ್ನು ಗಳಿಸಿಕೊಂಡಿದೆ. ಓವರೊಂದಕ್ಕೆ ಸರಾಸರಿ 10.67 ರನ್ ಗಳಿಸಿದೆ ಆದಿಶಕ್ತಿ ಬಾಕಿಲ ತಂಡ. ಪ್ರತಿಷ್ಠಿತ ಸುಳ್ಯ ತಾಲೂಕಿನ ಜಾನ್ ಜಿಗರ್ಸ್ ತಂಡ ಇದೀಗ ಆದಿಶಕ್ತಿ ಬಾಕಿಲ ತಂಡದ ಪ್ರಾಯೋಜಕತ್ವದಲ್ಲಿ ಈ ಪಂದ್ಯಾಟದಲ್ಲಿ ಭಾಗವಹಿಸ್ತಾ ಇದೆ. ಪ್ರಥಮ ಓವರ್ ಬಹಳಷ್ಟು ಅತ್ಯುತ್ತಮವಾಗಿತ್ತು. ಸಲಾಂ ಎಸೆದ ಓವರ್ 2 ರನ್ ದಾಖಲಾಗಿತ್ತು. ಎರಡನೇ ಓವರ್ ನಲ್ಲಿ ಉಮೇಶ್ 12 ರನ್ ಅನ್ನು ಬಿಟ್ಟುಕೊಂಡು ಕೊಂಚ ಮಟ್ಟಿಗೆ ದುಬಾರಿಯಾದ್ರು. ಆದರೆ 3ನೇ ಓವರ್ ಅರ್ಷದ್ ಬರೋಬ್ಬರಿ 18 ರನ್ಗಳನ್ನು ಬಿಟ್ಟುಕೊಟ್ಟು ನಿಧಾನಗತಿಯಲ್ಲಿ ಪಂದ್ಯದ ಮೇಲೆ ಹಿಡಿತವನ್ನ ಕಳೆದುಕೊಳ್ತಾ ಇದೆ ಚಕ್ರವರ್ತಿ ವಿದ್ಯಾನಗರ. ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ಗಣೇಶ್ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ಶೈಕಿಂಗ್ ತುದಿಯಲ್ಲಿ 5. ಉತ್ತಮವಾಗಿರತಕ್ಕಂಥ ಎಸೆತ ಔಟ್ಸೈಡ್ ಆಫ್ ದಿ ಆಫ್ ತಂಬಿತ್ತು. ರಿವರ್ಸ್ ಸ್ವೀಪ್ ಮಾಡುವಂತಹ ಪ್ರಯತ್ನ, ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಮತ್ತೊಂದು ಡಾಟ್ ಬಾಲ್. ಅತ್ಯುತ್ತಮವಾದ ಆರಂಭ 4ನೇ ಓವರ್ನಲ್ಲಿ ಪಡೆದುಕೊಂಡಿದೆ ಚಕ್ರವರ್ತಿ ವಿದ್ಯಾನಗರ ತಂಡ. ಮತ್ತೊಮ್ಮೆ ದ್ವಿತೀಯ ಬಾರಿ ಉತ್ತಮವಾಗಿರತಕ್ಕಂಥ ಎಸೆತ. ಈ ಬಾರಿ ಇಲ್ಲಿ ಕ್ಷೇತ್ರ ರಕ್ಷಣೆ ಮತ್ತೆ ವೈಫಲ್ಯ. ಜೀವನ್ ಸುಲಭವಾಗಿ ರನ್ಔಟ್ ಮಾಡುವಂತ ಅವಕಾಶವನ್ನ ಕೈ ಚೆಲ್ಲಿದ್ರು. ಸತತವಾಗಿ 2ನೇ ಬಾರಿ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯ. ಜೀವನ್ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 33ರಲ್ಲಿದೆ. 3.2 ಓವರ್ ಮುಕ್ತಾಯವಾಗಿದೆ. ಇದೀಗ ಮತ್ತೊಮ್ಮೆ 3ನೇ ಬಾರಿ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರನ ಬಿಟ್ಟು ಮತ್ತೊಮ್ಮೆ ಸ್ಟ್ರೈಕಿಂಗ್ ತುದಿಯಲ್ಲಿ ಆರೀಫ್. ಈ ಬಾರಿ ದೊಡ್ಡ ಹೊಡೆತ, ಗಾಳಿಯಲ್ಲಿದೆ ಚೆಂಡು ನೇರವಾಗಿ ಪ್ರಶಾಂತ್ ಅವರ ಕೈ ಸೇರ್ತಾ ಇದೆ. ಇದರೊಂದಿಗೆ ಸುಲಭವಾಗಿ ರನ್ ಗಳಿಸುವಲ್ಲಿ ವೈಫಲ್ಯತೆಯನ್ನು ಕಂಡುಕೊಂಡಂತಹ ಆರಂಭಿಕ ದಾಂಡಿಗ ಆರೀಫ್ ಅಂತಿಮ ಹಂತದಲ್ಲಿ ದೊಡ್ಡ ಹೊಡೆತಕ್ಕೆ ಕೈ ಹಾಕಿದ್ರು ಕೂಡ ಚೆಂಡು ಮತ್ತು ಬ್ಯಾಟ್ನ ಮಧ್ಯೆ ಸರಿಯಾದ ಸಂಪರ್ಕ ಇರಲಿಲ್ಲ. ಕಾರಣ ನೇರವಾಗಿ ಲಾಂಗ್ ಆನ್ ವಿಭಾಗದಲ್ಲಿದ್ದಂತಹ ಪ್ರಶಾಂತ್ ಅವರ ಕೈ ಸೇರಿತ್ತು. ಇದರೊಂದಿಗೆ ಮತ್ತೊಂದು ಪ್ರಥಮ ವಿಕೆಟ್ ಅನ್ನು ಕಳೆದುಕೊಂಡಿದೆ ಆದಿಶಕ್ತಿ ಬಾಕಿಲ. ತಂಡದ ಮೊತ್ತ 33. 1 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಆರೀಫ್ ರವರ ಸ್ಥಾನವನ್ನು ತುಂಬಲು ವಿಕ್ಕಿ ಅವರ ಆಗಮನವಾಗಿದೆ. 1 ಡೌನ್ ಬ್ಯಾಟ್ಸ್ಮನ್ ಆಗಿ ಎಡಗೈ ದಾಂಡಿಗ ವಿಕ್ಕಿ ಮತ್ತೋರ್ವ ಅನುಭವಿ ದಾಂಡಿಗ ಆದಿಶಕ್ತಿ ವಾಕಿಲ ತಂಡದ ಪರವಾಗಿ. ತಂಡದ ಮೊತ್ತ 33. ಈಗಾಗಲೇ 1 ವಿಕೆಟ್ ಅನ್ನು ಕಳೆದುಕೊಂಡಿದೆ ಆದಿಶಕ್ತಿ ವಾಕಿಲ. ಆರಂಭಿಕ 3 ಚೆಂಡಿನಲ್ಲಿ ಗಣೇಶ್ 1 ರನ್ ಅನ್ನು ಬಿಟ್ಟುಕೊಟ್ಟು 1 ವಿಕೆಟ್ ಅನ್ನು ಕಬಳಿಸಿದಾಗ ಇದೀಗ 4ನೇ ಬಾರಿ ಎಸೆಯಬೇಕಾಗಿದೆ. ಮತ್ತೊಮ್ಮೆ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಎಡಗೈ ದಾಂಡಿಗ 1 ಡೌನ್ ಬ್ಯಾಟ್ಸ್ಮನ್ ವಿಕ್ಕಿ ಅವರ ಕಡೆಗೆ. ಈ ಬಾರಿ ಔಟ್ಸೈಡ್ ದ ಲೆಗ್ ಸ್ಟಂಪ್ ಉತ್ತಮವಾಗಿರತಕ್ಕಂಥ ಹೊಡೆತ. ಪ್ರಥಮ ಎಸೆತದಲ್ಲೇ ದೊಡ್ಡ ಹೊಡೆತ ಸಿಕ್ಸರ್ಗೆ ದಾಖಲಾಗುವ ಮೂಲಕ 1 ಡೌನ್ ಬ್ಯಾಟ್ಸ್ಮನ್ ನ ಖ್ಯಾತಿಗೆ ತಕ್ಕಂತೆ ಸಿಕ್ಸರ್ ಅನ್ನ ಹೊಡೆದಂತಹ ದಾಂಡಿಗ ವಿಕ್ಕಿ. ತಂಡದ ಮೊತ್ತ ಏರಿಕೆಯಾಗುತ್ತಾ 39ಕ್ಕೆ ಏರಿಕೆಯಾಗಿದೆ. 3.4 ಓವರ್ ಮುಕ್ತಾಯವಾಗಿದೆ. ಆರಂಭಿಕ 3 ಚೆಂಡು ಅತ್ಯುತ್ತಮವಾಗಿತ್ತು. ಇದೀಗ ಮತ್ತೆ 5ನೇ ಬಾರಿ. ಈ ಬಾರಿ ಮತ್ತೊಂದು ಹೊಡೆತ, ಚೆಂಡು ಗಾಳಿಯಲ್ಲಿದೆ. ಸಲಾಂ ದ್ವಿತೀಯ ಎಸೆತವನ್ನ ಕೂಡ ಸಿಕ್ಸರ್ಗೆ ಹೊಡೆಯುವಂತಹ ಪ್ರಯತ್ನ ಪಟ್ಟಿದ್ರು ವಿಕ್ಕಿ. ಆದರೆ ಇಲ್ಲಿ ಎಡವಿ ನೇರವಾಗಿ ಲಾಂಗ್ ಆನ್ ವಿಭಾಗದಲ್ಲಿ ಸಲಾಂ ರವರ ಕೈಗೆ ಚೆಂಡನ್ನು ನೀಡಿದಾಗ ಇಲ್ಲಿ ದ್ವಿತೀಯ ವಿಕೆಟ್ ಪತನವಾಗಿದೆ. 1 ಡೌನ್ ಬ್ಯಾಟ್ಸ್ಮನ್ ಆಗಿ ಅಂಕಣಕ್ಕಿಳಿದಂತಹ ವಿಕ್ಕಿ ತಾನೆದುರಿಸಿದ ಪ್ರಥಮ ಎಸೆತವನ್ನೇ ಸಿಕ್ಸರ್ ಗಟ್ಟಿದ್ರು. ದ್ವಿತೀಯ ಎಸೆತದಲ್ಲಿ ಮತ್ತೊಂದು ಸಿಕ್ಸರ್ ಗಟ್ಟುವಂತಹ ಪ್ರಯತ್ನದಲ್ಲಿ ಎಡವಿ ನೇರವಾಗಿ ಸಲಾಂ ರವರ ಕೈಗೆ ಚೆಂಡನ್ನು ನೀಡಿದಾಗ ಮತ್ತೊಂದು ವಿಕೆಟ್ ಪತನವಾಗಿದೆ. ಇದರೊಂದಿಗೆ 39 ರನ್ ಗಳಿಸಿಕೊಂಡು 2 ವಿಕೆಟ್ ಅನ್ನು ಕಳೆದುಕೊಂಡಿದೆ ಆದಿಶಕ್ತಿ ಬಾಕಿಲ ತಂಡ. ಇದೀಗ ಅಂತಿಮ ಬಾರಿ ಎಸೆಯಬೇಕಾಗಿದೆ ಗಣೇಶ್. ಹೊಸ ದಾಂಡಿಗ ಆಸೀಫ್. ಅಂತಿಮ ಚೆಂಡು ರೈಟ್ ಆರ್ಮ್ ಅರೌಂಡ್ ವಿಕೆಟ್. ಉತ್ತಮವಾಗಿತ್ತು ಚೆಂಡು. ಈ ಬಾರಿ ಉತ್ತಮವಾಗಿರುವ ರಿವರ್ಸ್ ಸ್ವೀಪ್. ಚೆಂಡು ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಬೌಂಡರಿಯ ಗಡಿ ಭಾಗದಲ್ಲಿ
ಸುಲಭವಾಗಿ ಕ್ಷೇತ್ರ ರಕ್ಷಣೆ ಮಾಡುವ ಪ್ರಯತ್ನದಲ್ಲಿ ಎಡವಿದ್ರು. 2 ರನ್ ಅನ್ನು ಸುಲಭವಾಗಿ ಗಳಿಸಿಕೊಂಡಾಗ ಇಲ್ಲಿ 4ನೇ ಓವರ್ ಮುಕ್ತಾಯ. ಪ್ರಥಮ ಇನ್ನಿಂಗ್ಸ್ನ 4ನೇ ಓವರಿನ ಮುಕ್ತಾಯಕ್ಕೆ ಆದಿಶಕ್ತಿ ವಾಕಿಲ ತಂಡ ಗಳಿಸಿಕೊಂಡಿದೆ 41 ಓವರೊಂದಕ್ಕೆ ಸರಾಸರಿ 10.25 ರನ್ ಗಳಿಸಿಕೊಂಡಿದೆ ಆದಿಶಕ್ತಿ ವಾಕಿಲ. ಇನ್ನು ಕೂಡ ಪ್ರಥಮ ಇನ್ನಿಂಗ್ಸ್ನ 4 ಓವರ್ ಬಾಕಿ ಇದೆ. ಅಂತಿಮವಾಗಿ 2 ವಿಕೆಟ್ ಅನ್ನ ಕಬಳಿಸಿದ್ರು ಕೂಡ ಗಣೇಶ್ 9 ರನ್ ಅನ್ನು ಬಿಟ್ಟುಕೊಟ್ರು. ಕೊಂಚ ಮಟ್ಟಿನಲ್ಲಿ ಪಂದ್ಯಾಟದಲ್ಲಿ ಹಿಡಿತವನ್ನು ಸಾಧಿಸಿದೆ ಚಕ್ರವರ್ತಿ ವಿದ್ಯಾನಗರ ತಂಡ. 4 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 41. After completion of over number 4 of the first innings, the scorecard shows 41 for the loss of 2 wickets. Now Salam again, he has done a tremendous job in the first over. He conceded only 2 runs without picking any wicket, but he given a very good start for Adi Shakti Bakila. But after that, the bowlers were failed to capitalize that opportunity. Now again, Salam is going to bowl second over of his individual quota as well as 5th over from his team. Right arm around the wicket to right-handed batsman. The opening batsman of Adi Shakti Bakila, Mr. Haidar Bellare, is on striking end. First delivery of the over number 5. Right arm around the wicket. Salam to Haidar. Not a great delivery outside of the off stump. Umpire called as a white ball. One more extra run added to the total. With that extra, scoreboard moves up to 42. 42 again. Good shot. This time it was the offside and umpire called. This is the boundary. Very good shot by the batsman, Mr. Haidar. The scoreboard moves up to now 46 for the loss of 2 wickets. It's a very good switch hit played by Haidar Bellare. The scoreboard moves up to 46. Now again, second ball of the over number 5. Salam. Right arm around the wicket to the opening batsman, Haidar Bellare, still on strike. This is the second ball of this over. There's a slower delivery, equally well played by the batsman. Prashant is a fielder. Fantastic stop by fielder. By the time batsman, when throw comes from the deep, batsman completed 2 runs easily. Good piece of fielding by Prashant. Certainly, he saved a couple of runs for his team. The scoreboard moves up to now 48. 4.2 over has been completed so far. Now again, third time, Salam to Haidar. Goes and bowl again. This time outside. That's a beautiful shot. Look at that shot. He was connected that ball so well from middle of the bat. This is the boundary number 2nd in this over for Haidar Bellare. And this is a half century completed for Adi Shakti Bakila. 52 on the board for the loss of 2 wickets after completion of 5.3 over. 5.3 over so far has been completed and the scoreboard shows 52 for the loss of 2. Now again a 4th ball so far. First 3 delivery, 11 runs conceded by Salam. Now again a 4th ball. Right arm around the wicket to Haidar Bellare. Goes and ball. This is a lovely delivery, equally well played by the batsman toward the deep square leg region. Running question very hard. Good running between the wicket. The throw comes from the deep by the time batsman completed 2 runs easily. With the 2 runs now scoreboard moves up to 54 for the loss of 2 wickets after completion of 4.4 over. 2 more delivery of this over number 5 still remaining. Again Salam, right arm around the wicket to right-handed batsman Mr. Haidar. Goes and ball again. This is outside of the leg stump. Ball misses by the wicket keeper as well. 1+1, 2 runs added to the total. Welcome run for Adi Shakti Bakila's point of view. The scoreboard shows a 56 now. 2 more delivery still remaining in this over. This is one of the expensive over by Mr. Salam. The last 2 deliveries still remaining. Again a goes and ball. This time he connected properly towards the deep mid wicket region. There is no protection. There is a huge gap between deep square leg fielder and long on fielder. 2 runs completed easily. The placement was very accurate in between the 2 fielders. The scoreboard moves up to now 58. Last 1 delivery of this over number 5 still remaining. Right arm around the wicket. Again this time a batsman connected so beautifully towards the wide deep square leg. 1 bounce over the rope. This is a boundary. 1 more boundary for Asif. Not a great delivery.
There is a width and offer for the batsman outside of the leg stump. Batsman grabbed that opportunity with both the hands and connected that ball towards the wide deep square leg boundary for 4. And after completion of over number 5, the scoreboard shows 62 for the loss of 2 wickets. ಹಾಗೇನೆ ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಕೊಡುಗೆ ವಿಧಾನಿಯಾಗಿ ನಮ್ಮೊಂದಿಗೆ ಸಹಕರಿಸಿದಂತಹ ಶ್ರೀ ಜಯಂತ ಗೌರಿಗುಂಡಿ ಮತ್ತು ಮನೆಯವರು ಈಗಾಗಲೇ ಶ್ರೀ ಜಯಂತ ಗೌರಿಗುಂಡಿ ಪಂದ್ಯಾಕೂಟಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದರ ಜೊತೆಗೆ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ನ ಶ್ರೀಯುತ ಶಿವಪ್ರಸಾದ್ ಹಾಲಮಜಲ್ ಇವರು ಕೊಡುಗೆ ವಿಧಾನಿಗೆ ಸಸ್ಯವನ್ನ ಕೊಡುಗೆಯಾಗಿ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಜಯಂತ ಗೌರಿಗುಂಡಿ ವೇದಿಕೆಗೆ ಬಂದು ಈ ಒಂದು ಬಹುಮಾನವನ್ನ ಪಡೆದುಕೊಳ್ಳಬೇಕು. ಹಾಗೇನೆ ಅದರ ಜೊತೆಗೆ ಮತ್ತೋರ್ವ ಕೊಡುಗೆ ವಿಧಾನಿ ಶ್ರೀ ಗಿರೀಶ್ ಮುತ್ಲಾಜೆ ಇವರು ಕೂಡ ಈಗಾಗಲೇ ಈ ಒಂದು ಪಂದ್ಯಾಟಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಲೋಹಿತ್ ಚೈಪೆ ಇವರು ಸಸ್ಯವನ್ನ ನೀಡಿ ಗೌರವಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾರೆ. This time again a lovely shot towards the deep mid wicket. That's a huge. And the scoreboard suddenly moves up to 68. That is what I mentioned in the beginning. Once you allow Haider to settle in, he will destroy any kind of bowling attack. That is what exactly was doing now. What a fantastic connection from the middle of the bat. 6 number 2 for Haider again. This time again, the ball is in the air. Just fall in front of the bowler. One more run added to the total with that single now. Scoreboard moves up to 69. 5.2 over has been completed so far. Scoreboard moves up to 69 for the loss of 2 wicket. Again Ganesh goes in ball to Asif. This time Asif goes for a mega fantastic connection from the middle of the bat towards the deep square leg region. This is 6 number 2nd in this over. The first 6 scored by Haider. Then again this time the second 6 scored by Asif. The scoreboard moves up to now 75. They're moving towards, I think, they're inching towards the mark of 100. This time again, lovely reverse sweep. Good running between the wicket, equally well fielded by the fielder. Chance for the run out. But the good running between the wicket by these two batsmen. 2 runs completed easily. With the 2 runs now, scoreboard moves up to 77. 77 for the loss of 2 wicket. 77. Last 2 deliveries still remaining. Again Ganesh, right arm around the wicket to right-handed batsman Asif. The second down batsman of Adi Shakti Bakila. Yes, again look at that connection. Look at the connection. One more biggie. This time towards the wideish fine leg region. A fantastic connection again from the middle of the bat. Not a great delivery when you are bowling outside of the leg stump. This is not a great choice. The batsman grabbed that opportunity with both the hands and connected that ball towards the wideish fine leg for a maximum. The scoreboard moves up to now 83 for the loss of 2 wicket. These two batsmen are really batting so beautifully. They're not allowing any bowler to settle down. The fantastic connection by these two batsmen. This is, I think, 6 number 6 of the first innings. And now again Ganesh, one final time in this over, goes in ball. This time again lovely connection. Look at one more. This time on deep square leg, but result are the same. Back-to-back sixes by the right-hander Mr. Asif. This is 6 number 4 in this over. Conceded by Ganesh. Total 27 runs conceded in this over. Over number 6 has been completed in the first innings. The scoreboard shows now 89 for the loss of 2 wicket. 89 for the loss of 2 wicket after completion of 6 over. I think at the average of just less than 15. This is outstanding batting display by these two batsmen, especially the Haider as well as Asif. Both the batsmen are playing beautiful innings for Adi Shakti Bakila. Now again Umesh. Umesh is going to bowl in the slog over. The 7th over is in progress. Right arm around the wicket to right-handed batsman Haider.
Last 2 overs still remaining. Right arm over the wicket, outside of the leg stump as usual. Umpire called as a white ball. One more extra run added to the total. Exactly 90 on the board. 15 runs scored. 15 is the average scored by Adi Shakti Vakila. Now again Umesh, right arm around the wicket. This time again lovely delivery, equally well played by the batsman towards the straight down the ground. Well fielded by the fielder Salam. Oh, there is but he is not able to stop the ball. The ball crossing the boundary line mark. One more boundary added to the scoreboard. And the scoreboard moves up to now 94 for the loss of 2 wickets after completion of 6.1 over. Still 11 deliveries remaining. In the very first over, Salam considered only 2 runs, but after that, this first innings completely dominated by the batting side. Now again a second delivery outside of the leg stump. Not a great delivery. Umpire called as a white ball. One more extra run conceded by Umesh. Lot of extras and lot of easy balls bowled by Chakravarti Vidyanagara. Now again a second ball. Umesh, right arm around the wicket to right-hander batsman Haider. Goes and ball again. This time lovely delivery. There is a misfielding by the fielder at short mid wicket. There's a miscommunication between 2 fielders. One more boundary towards the deep mid wicket. The scoreboard moves up to now 99. Just 1 run required for the century. The highest run scored by, I think, in the first innings, that is first match, that is Chakravarti Vidyanagara scored 102 in the first match of this Veeramaruthi trophy. This time again lovely delivery, equally well played towards the fine leg region, running question very hard, and that's a 100. That is a century completed by an umpire given as a 1 shot. The 100 runs completed by Adi Shakti Vakila, 100 for the loss of 2 wickets. Still 9 delivery remaining in this first innings. Again Umesh, right arm around the wicket, goes and ball. There's a lovely delivery, equally well played by the batsman. There is no protection in the third man area. Sensible cricket played by the batsman. 4 more runs added to the total. With that 4 runs, the scoreboard moves up to 104. 104. The scoreboard shows 104. The last 2 delivery still remaining in this over. We are in the 7th over now. This is destructive batsman. There is a lot of raining sixes scored by Haider as well as Asif. The opening batsman Arif was struggled a lot. After that Vicky also scored 1 big shot but immediately thrown his wicket away. But after that the partnership between Haider and Asif working so well for Adi Shakti Vakila. 2 more delivery still remaining in this over. Again Umesh, right arm around the wicket to right-hander batsman, goes and ball. This is a lovely delivery, equally well played by the batsman towards the deep extra cover region. Running question very hard. Finally, the good piece of fielding by Rahim. By the time batsman completed 2 runs easily. With a 2-run scoreboard moves up to 106. 106. The last 1 delivery still remaining in this 7th over. This time goes and ball outside of the leg stump. 1 more extra run added to the total. The last delivery still remaining in the over number 7. The last and final delivery of the over number 7 still remaining. Umesh again goes in ball to Haider. This time Haider connected very properly, but there is a protection in the deep. Just a single added to the total. With a single, over number 7 has been completed. Over number 7 has been completed. After completion of the over number 7, the scoreboard shows 114. The scoreboard shows 114 for the loss of 2 wickets. Power play. ಇತ್ತ ಸೂಚನೆ, ಊಟ ಆಗದವರು ಆದಷ್ಟು ಬೇಗ ಊಟವನ್ನು ಮುಗಿಸಬೇಕು. ಈ ಊಟವನ್ನು ಮಾಡಿರ್ತಕ್ಕಂತಹ ಜಯಪ್ರಕಾಶ್ ಕಡ್ಲಾರ್, ರಾಕೇಶ್ ಮೆಟಿನಡ್ಕ, ವಿಶ್ವನಾಥ್ ಮೆಟಿನಡ್ಕ ಇವರಿಗೆ ಸಂಸ್ಥೆ ಆಭಾರಿಯಾಗಿದೆ. ಹಾಗೂ ಸೂಪರ್ ಊಟ ಈಗಾಗಲೇ ಬಡಿಸ್ತಾ ಇದ್ದಾರೆ. ಉಪ್ಪಿನಕಾಯಿ, ಗಂಜಿ, ಕುಡು ಚಟ್ನಿ, ಮಜ್ಜಿಗೆ
ಈ ಒಂದು ಚಟ್ನಿ ಮಾಡೋ ನಿನ್ನೆ ನಿದ್ದೆಗೆಟ್ಟು ಅಯಸ್ಕಾಂತ ಇಟ್ಟು ಕಲ್ಲನ್ನು ಹೆಕ್ಕಿದವರು ಜಯಪ್ರಕಾಶ್ ಕಡ್ಲಾರು, ರಾಕೇಶ್ ಮೆಟ್ಟಿನಡ್ಕ ಮತ್ತು ವಿಶ್ವನಾಥ್ ಮೆಟ್ಟಿನಡ್ಕ. ಅಭಿನಂದನೆಗಳು. Haider completed his half century. Unfortunately, we couldn't notice that, but Haider completed half century. 51 runs from Haider. Look at the celebration by Haider. He is the first batsman to score half century in this Veeramaruthi Trophy 2023. The last 6 delivery still remaining in the first innings. Right arm over the wicket to right-handed batsman on the bowling end. This is Arshad. I think is going to bowl last. Sorry, it's a Fayaz. Right arm over the wicket to right-handed batsman. ಇಸ್ ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮಗೆಗಾಗಿ ದೇವಶ ವೇಲ್ಸ್ ಮತ್ತು ಎಂಸಿಎ ಅಡ್ಕ ತಂಡದ ಕಪ್ತಾನರು ವೇದಿಕೆಯ ಬಳಿ ಆಗಮಿಸಬೇಕು. ಎಂಸಿಎ ಅಡ್ಕ ತಂಡದ ಕಪ್ತಾನ ಗಮನಿಸಿಕೊಳ್ಳಿ, ನಾಣ್ಯ ಚಿಮ್ಮಗೆಯ ಸಂದರ್ಭದಲ್ಲಿ ತಮ್ಮ ಆಯ್ಕೆಯನ್ನು ಕೂಡ ತಿಳಿಸಬೇಕು. ದಿಸ್ ಟೈಮ್ ಅಗೈನ್ a lovely delivery, equally well played by the batsman, but not able to get any single. It was a good start in the last over for Fayaz. Now again a second ball goes in bowl. This is a good and delivery, equally very good delivery. Batsman aiming for the big shot, but not quite able to connect the ball. There is no connection between ball and bat. Back-to-back dot balls after conceding first ball for extra. The scoreboard shows 109. This again batsman goes on ball. This time ball is in the air. Ball is a long time in the air. And Salam finally not able to collect the ball properly. He was not in the great position. One more life given to the Haider. The scoreboard moves up to 110. 110 on the board for the loss of 2 wicket. And last 3 deliveries still remaining again. This time Asif goes for a big hand. There is a ball is in the air. This time Rahim didn't done any mistake. Easy catching practice at the deep extra cover. Finally the dangerous partnership has been broken, but these 2 batsmen are already done the damage for Chakravarti Vidyanagara. In the place of Asif, the new batsman walking to the center. This is Shakir. The individual score of Asif is 28 runs from 10 deliveries, including 3 sixes and a boundary. Last 2 delivery still remaining in this over. Fayaz, right arm over the wicket. The new batsman Shakir. He is also one of the hard hitter of the cricket ball, but this time not able to connect the ball. One more dot ball. The last and final delivery still remaining in the last over. Just 2 runs conceded by Fayaz. 1 delivery still remains. This is a juicy full toss. Batsman not able to connect the ball properly. 1 more run added to the total with that single. With a single, first innings has been completed. After completion of the first innings, the scoreboard shows 1-1-1 for the loss of 3. 111 for the loss of 3 wicket. This is outstanding batting display by Adi Shakti Bakila. First over they scored just 2 runs, but after that they dominated in the first innings, especially that Haider. After that Asif, everyone contributed. Vicky also contributed 6 total. With that, all that the scoreboard shows now 1-1-1 for the loss of 3 wicket, and the target is 1-1-2 from 48 deliveries. Pandyatada ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವಾಗಿದೆ. ಪ್ರಥಮ ಇನ್ನಿಂಗ್ಸಿನ ಮುಕ್ತಾಯಕ್ಕೆ ಆದಿಶಕ್ತಿ ಬಾಕಿಲ ತಂಡ ನಿರ್ಧರಿತ 8 ಓವರಿನ ಮುಕ್ತಾಯಕ್ಕೆ ಬರೋಬ್ಬರಿ 111 ರನ್ ಗಳಿಸಿಕೊಂಡು 3 ವಿಕೆಟ್ ಅನ್ನು ಕಳೆದುಕೊಂಡು ಎದುರಾಳಿ ತಂಡಕ್ಕೆ 48 ಎಸೆತಗಳ ಮುಂದೆ 112 ರನ್ನಿನ ಬೃಹತ್ ವಿಜಯದ ಗುರಿಗಿದೆ, ಕಠಿಣ ಗುರಿಗಿದೆ. ಚಕ್ರವರ್ತಿ ವಿದ್ಯಾನಗರ ತಂಡದ ಎದುರು ಈ ದ್ವಿತೀಯ ಇನ್ನಿಂಗ್ಸಿನ ಪ್ರಾರಂಭಕ್ಕೆ ಮುಂಚಿತವಾಗಿ ಇದೀಗ ದ್ವಿತೀಯ ಇನ್ನಿಂಗ್ಸಿನ ವೀಕ್ಷಕ ವಿವರಣೆ ನೀಡಲು ಗೋಪಿ ಸರ್ ಮಂಗಳೂರಿವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮುಂದಿನ ಪಂದ್ಯಾಟದ ದ್ವಿತೀಯ ಸುತ್ತಿನ ದ್ವಿತೀಯ ಪಂದ್ಯಾಟದ ನಾಣ್ಯ ಚಿಮ್ಮಗೆಯನ್ನ ಗೆದ್ದಂತಹ ಎಂಸಿಎ ಅಡ್ಕ ಪುತ್ತೂರು ತಂಡ ನಾಣ್ಯ ಚಿಮ್ಮಗೆಯನ್ನ ಗೆದ್ದುಕೊಂಡು ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಂಡಿದೆ. ಈ ಪಂದ್ಯಾಟ ಮುಗಿದ ತಕ್ಷಣ ಈ ತಂಡಗಳ ಆಟಗಾರರು ತಡ ಮಾಡದೆ ಅಂಕಣವನ್ನ ಪ್ರವೇಶಿಸಬೇಕು. ಮುಂದಿನ
ಎಸ್ ಮುಂದಿನ ದ್ವಿತೀಯ ಇನ್ನಿಂಗ್ಸ್ನ ವೀಕ್ಷಕ ವಿವರಣೆ ನೀಡಲು ಗೋಪಿ ಸರ್ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗಮನಿಸಿಕೊಳ್ಳಿ, ಪಂದ್ಯಾಟಕ್ಕೆ ಈಗಾಗಲೇ ಪ್ರತಿಯೊಂದು ಓವರಿಗೆ 4 ನಿಮಿಷ, ಒಂದು ಇನ್ನಿಂಗ್ಸ್ಗೆ ಗರಿಷ್ಠ 32 ನಿಮಿಷಗಳ ಸಮಯವನ್ನು ನಿಗದಿಪಡಿಸಲಾಗಿದೆ. ಒಂದು ವೇಳೆ 7ನೇ ಓವರ್ 8ನೇ ಓವರ್ 28 ನಿಮಿಷಕ್ಕೆ ಪ್ರಾರಂಭಗೊಳ್ಳದೇ ಇದ್ದಲ್ಲಿ ಮುಂದೆ ಒಬ್ಬ ಕ್ಷೇತ್ರ ರಕ್ಷಕನನ್ನ 30 ಗಜಗಳಿಗಿಂತ ಒಳಭಾಗದಲ್ಲಿ ಆಯೋಜನೆಗೊಳಿಸುವ ನಿರ್ಧಾರವನ್ನು ಈಗಾಗಲೇ ಸಂಘಟಕರು ಕೈಗೊಂಡಿದ್ದಾರೆ. ನಿರ್ಧರಿತ ಸಮಯದ ಒಳಗೆ 8ನೇ ಓವರ್ ಅನ್ನ 28ನೇ ನಿಮಿಷಕ್ಕೆ ಪ್ರಾರಂಭಗೊಳಿಸದೇ ಇದ್ದಲ್ಲಿ 30 ಗಜಗಳಿಂದ ಹೊರಭಾಗದಲ್ಲಿ ಕೇವಲ 4 ಜನರ ಕ್ಷೇತ್ರ ರಕ್ಷಕರಿಗೆ ಮಾತ್ರ ಕ್ಷೇತ್ರ ರಕ್ಷಣೆಯನ್ನು ಮಾಡುವಂತಹ ಅವಕಾಶವಿದೆ. ಗಮನಿಸಿಕೊಳ್ಳಿ, ಎಲ್ಲ ತಂಡಗಳ ಆಟಗಾರರ ಗಮನಕ್ಕೆ, ಕಾರಣ ಸಮಯಕ್ಕೆ ಬಹಳಷ್ಟು ಮಹತ್ವವಿದೆ. ಹಾಗಾಗಿ ಪ್ರತಿಯೊಂದು ಓವರಿಗೆ 4 ನಿಮಿಷ, ಹಾಗೇನೆ ಪ್ರತಿಯೊಂದು ಇನ್ನಿಂಗ್ಸ್ಗೆ ಗರಿಷ್ಠ 32 ನಿಮಿಷಗಳ ಕಾಲಾವಕಾಶವಿದೆ. ಗಮನಿಸಿಕೊಳ್ಳಿ, ಎಲ್ಲ ತಂಡಗಳ ಆಟಗಾರರ ಗಮನಕ್ಕೆ. धन्यवाद सुकुमार जी। और जहां तक सवाल है, इस वक्त एक लंबा सा लक्ष्य इस वक्त चक्रवर्ती के लिए एक लंबा सा लक्ष्य इस वक्त उन्हें तय करना बाकी। कुल मिलाकर 112 रन उन्हें बनाने हैं। और यहाँ पर पहली गेंद पर लेग बाय का इशारा, 1 रन का इजाफा यहाँ पर हो चुका है। निस्संदेह एक विस्फोटक शुरुआत, एक्सप्लोसिव स्टार्ट जिसे अंग्रेजी में कहते हैं, इस वक्त करनी होगी। वीरामारुति के बल्लेबाजों को अगर उन्हें इस लंबे से लक्ष्य तक पहुंचना है तो 112 रनों के, और उनकी पारी की शुरुआत हो चुकी है। पहली गेंद पर पहला रन बन चुका है। स्टंप से बाहर कट करना चाहा, बैकफुट पर जाने के बाद स्क्वायर ऑफ द विकेट। चूंकि गेंद सीधे पहुंची विकेट कीपर के हाथों में, रन इस बीच बल्लेबाज को नहीं मिला, तो स्कोर रुक चुका है। 1 रन बिना किसी नुकसान के पहला ओवर यहां पर प्रारंभ हो चुका है। दाहिने हाथ राउंड द विकेट, गेंदबाज की गेंद ऑफ स्टंप से काफी बाहर की ओर निकलते हुई गेंद पहुंची फॉरवर्ड शॉर्ट लेग पर, 1 रन का इजाफा। तो 1 रन के साथ स्कोर बढ़कर पहुंच चुका है 2 रनों पर। रहीम और सलाम आरंभिक बल्लेबाज, और इस बीच अगली गेंद लेकर तैयार। ये गेंद इस बार गेंद को खेला डिलिबरेटली, गेंद पहुंची इस वक्त शॉर्ट स्क्वायर लेग पर, और रन इस बीच बल्लेबाज को नहीं मिलेगा, ऐसा कहना पड़ेगा। एक चमत्कारी बल्लेबाजी ही अब चक्रवर्ती को इस लंबे से लक्ष्य तक पहुंचा सकती है। ये गेंद ऑन साइड पर उछालना चाहा, पैरों पर टकराई, और इस बार रनआउट के रूप में विकेट गिर चुका है। ऑन साइड पर गेंद को उछालना चाहता, चूंकि गेंद को बिना देखे रन लेने की हड़बड़ाहट उन्होंने दिखाई, और आखिरकार अपना विकेट गंवाने के बाद पेविलियन वापस लौटते हुए पहला विकेट खो चुका है चक्रवर्ती विद्यानगर 2 रनों के योग पर। इट्स 2 फॉर द लॉस ऑफ 1 विकेट। ಅಲ್ಲಿ ಎರಡು ತಂಡದ ಎಕ್ಸ್ಟ್ರಾ ಪ್ಲೇಯರ್ ಕೂಡಲೇ ಇಲ್ಲಿ ವೇದಿಕೆಯನ್ನು ಸಂಪರ್ಕಿಸಬೇಕು. ಆಟಗಾರರ ಹೆಸರುಗಳನ್ನು ತಿಳಿಸಲು ದಯವಿಟ್ಟು ಚಕ್ರವರ್ತಿ ಹಾಗೂ ಆದಿಶಕ್ತಿ ತಂಡದ ಇತರ ಆಟಗಾರ ತಕ್ಷಣ ಇಲ್ಲಿ ವೇದಿಕೆಯನ್ನು ಸಂಪರ್ಕಿಸಬೇಕು. ಆಟಗಾರರ ಹೆಸರುಗಳನ್ನು ತಿಳಿಸಲು ದಯವಿಟ್ಟು। तो 2 रन 1 विकेट के नुकसान पर, और अपनी अगली गेंद लेकर गेंदबाज इस वक्त गेंदबाज यहां पर आगे बढ़ाते हुए नए बल्लेबाज का आगमन हो चुका है। प्रशांत इस वक्त सामना करने के लिए तैयार। ये गेंद हल्के से गेंद को पुश करके इस वक्त, और 1 रन के साथ अपना छोड़ यहां पर बदल चुके हैं, निशाना टकरा चुका है, और अब तृतीय अंपायर के लिए मांग किया है अंपायर रवि उपड़ा ने। तो देखते हैं यहाँ पर तीसरे अंपायर जो है क्या निर्धार यहाँ पर देखते हैं। काफी नजदीकी मामला था, और जहां तक सवाल है, हैव अ लुक एट दिस इन द रिप्ले। किस तरीके से देखिए गेंद को इस वक्त विकेटों पर निशाना धागा था, और बिल्कुल सही निशाना उनका यहां पर बैठता हुआ। नॉट आउट इस वक्त निर्धार आ चुका है, बल्लेबाज क्रीज पर पहुंच चुके हैं। और अपनी अगली गेंद लेकर गेंदबाज इस वक्त तैयार। दाहिने हाथ राउंड द विकेट, ये गेंद ऑफ स्टंप से काफी बाहर की ओर निकलती हुई, और वाइड का इशारा अंपायर का, और वाइड के इस रन के साथ स्कोर बढ़कर अब पहुंच चुका है 4 रनों पर, 1 विकेट के नुकसान पर। पहला ओवर यहां पर प्रगति पर, गेंदबाज अपनी ओर की अगली गेंद लेकर इस वक्त तैयार। ये गेंद बेहतर, एब्सोल्युटली फैंटास्टिक वन,
लगभग जमीन के सहारे गेंद सीधे निकले, विकेट कीपर के हाथों में रन से इस बीच बल्लेबाज को नहीं मिला। पहले ओवर के समाप्ति 4 रन बन चुके, एक विकेट के नुकसान पर। 4 for the loss of 1 wicket scored by Chakravarti Vidyanagar, chasing the huge target of 112 in 8 overs. And this is an absolutely a slow start for them. 108 runs required in remaining 7 overs. और 15.30 रिक्वायर्ड रन रेट इस वक्त। एग्जैक्टली द रिक्वायर्ड रन रेट इज 15.30 रन पर ओवर एट द सिचुएशन फॉर देम। और ओवर की पहली गेंद इस वक्त शुरू कर चुके हैं गेंदबाज, और ओवर की पहली गेंद लेकर तैयार बॉलर्स ने आसिफ गेंदबाजी इस वक्त शुरू करते हुए। ओवर की पहली गेंद, ये गेंद बेहतर थी, ऑफ स्टंप से बाहर की ओर निकलते हुए बैकफुट पर जाने के बाद गेंद को इस वक्त स्क्वायर ऑफ द विकेट खेलना चाहता चूके, और गेंद सीधे पहुंची विकेट कीपर के हाथों में। रन से इस बीच बल्लेबाज को नहीं मिलेगा। 4 रनों पर स्कोर बोर्ड रुक चुका है। अगली गेंद ऑफ स्टंप से काफी बाहर, वाइड का इशारा। 1 more run added to the total in the face of extras, और 1 रन के साथ स्कोर बढ़कर अब पहुंच चुका है 5 रनों पर 1 विकेट के नुकसान पर। गेंदबाज किया गेंद स्क्वायर ऑफ द विकेट, खूबसूरती के साथ गेंद को निकाला। कम से कम 2 रन बल्लेबाज को प्राप्त होंगे, और 2 रन इस बीच बल्लेबाज प्राप्त कर चुके हैं। और गेंद को इस वक्त स्क्वायर ऑफ द विकेट स्कूप किया था खूबसूरती के साथ पॉइंट फीडर की दाईं ओर से, और आखिरकार 2 रन बल्लेबाज प्राप्त करने में सफल। और इन 2 रनों के साथ स्कोर अब बढ़कर पहुंच चुका है कुल मिलाकर 7 रनों पर 1 विकेट के नुकसान पर। रिवर्स शॉट खूबसूरती के साथ गेंद को निकाला, लेकिन स्ट्रोक्स में ज्यादा रफ्तार नहीं है, और गेंद को फील्ड कर लिया गया 20 गज के दायरे के कुछ बाहर। 1 रन का इजाफा यहां पर हो चुका है 8, 1 विकेट के नुकसान पर। दूसरा ओवर यहां पर प्रगति पर, एक धीमी प्रगति यहां पर करता हुआ चक्रवर्ती विद्यानगर, और अपनी ओर की अगली गेंद लेकर गेंदबाज या गेंद बेहतर गेंद थी, बिल्कुल सीधी रफ्तार के साथ गेंद को इस वक्त उछालना चाहा, चूंकि गेंद सीधे पहुंची विकेट कीपर के हाथों में बल्लेबाज को वंचित करने के बाद रन से इस बीच बल्लेबाज को नहीं मिला। एक बार फिर से गेंदबाज की गेंद ऑफ स्टंप से काफी बाहर की ओर निकलते हुए, लेकिन उतनी ज्यादा बाहर की ओर नहीं, और तो वाइड इस बीच घोषित 1 रन का इजाफा। एंड द स्कोरबोर्ड इज नाउ मूविंग अप टू 9 नाउ विद दैट वाइड रन। इस बार गेंद को खेल दिया, और गेंद पहुंची डीप मिड विकेट पर। फील्डर लंगोन से दौड़ कर आए, जब तक वो गेंद को फील्ड करके थ्रो करे बल्लेबाज के पास मौका था 1 रन प्राप्त करने का, और 1 रन के साथ स्कोर अब बढ़कर पहुंच चुका है 2 अंकों पर। 10 रन 1 विकेट के नुकसान पर, और आसिफ अपनी ओर की अगली गेंद लेकर तैयार। ये गेंद अजीब और गरीब ढंग से गेंद को इस वक्त जाने दिया विकेट कीपर के हाथों में, बड़ी मुश्किल के साथ गेंद की लाइन से अपने आप को अलग करते हुए गेंद को सीधे विकेट कीपर के हाथों में जाने दिया, और रन इस बीच बल्लेबाज को नहीं मिला। तो इस बीच अगली गेंद एक बार फिर से इस बार बड़ी मुश्किल के साथ इस बार भी अपने शरीर को गेंद की लाइन से अलग किया, और वाइड का इशारा, लेग से बाहर की ओर गेंद निकल रही थी, और ये गेंद ड्राइव किया कदमों का इस्तेमाल करते हुए, लेकिन मिडल ऑफ द बैट कनेक्शन नहीं। ओवर की समाप्ति 2 ओवर की समाप्ति 12 फॉर द लॉस ऑफ 1 विकेट स्कोर्ड बाय चक्रवर्ती विद्यानगर, स्लोअर प्रोग्रेसिंग हियर फॉर देम आफ्टर 2 overs. It's 12 for 1. ನಮ್ಮ ಇಂದಿನ ಈ ಕ್ರಿಕೆಟ್ ಪಂದ್ಯಾವಳಿಗೆ ಮುಖ್ಯ ಅತಿಥಿಯಾಗಿ ಮತ್ತೋರ್ವ ಮುಖ್ಯ ಅತಿಥಿಯಾಗಿ ಈಗಾಗಲೇ ನಮ್ಮೊಂದಿಗೆ ಆಸೀನರಾಗಿದ್ದಾರೆ ಈ ಶಾಲಾ ಅಧ್ಯಾಪಕರಾಗಿರುವಂತಹ ಶ್ರೀಯುತ ಶಶಿಧರ್ ಮಾವಿನಗಟ್ಟೆ. ಇವರಿಗಾಗಲೇ ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ವೀರಮಾರುತಿ ಸಂಘಟಕ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಸರ್ವ ಕ್ರೀಡಾ ಪ್ರೇಮಿಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ. ತಮಗಿದು ಆಧಾರದ ಸ್ವಾಗತ ಸರ್. ಹರ್ಟ್ಲಿ ವೆಲ್ಕಮ್ ಟು ಯು ಸರ್. So third over starts, और इस बीच गेंदबाजी शुरू करते हुए यतींद्र, जो कि अपना दूसरा ओवर यहां पर प्रारंभ करते हुए। ओवर की पहली गेंद इस बार ऑन साइड पर गेंद को उछाला खूबसूरती के साथ मिड विकेट पर गेंद पहुंची, और जब तक गेंद को डीप मिड विकेट और वाइडिश लॉन्ग ऑन के दरमियान फील्ड किया जाता बल्लेबाज के पास मौका था 1 रन प्राप्त 2 रन प्राप्त करने का, और इन 2 रनों के साथ स्कोर बढ़कर अब पहुंच चुका है 12 रनों पर 1 विकेट के नुकसान पर। एक धीमी प्रगति यहां पर करता हुआ लगभग लक्ष्य पर्वत सा होता हुआ इस वक्त उनके लिए यह गेंद ऑफ स्टंप पर आती हुई वाइड का इशारा, और वाइड के रन के साथ स्कोर बढ़कर अब पहुंच चुका है 15 रनों पर 1 विकेट के नुकसान पर। जबकि तीसरा ओवर
उनकी पारी का यहाँ पर प्रगति पर अपनी अगली गेंद लेकर गेंदबाज यतींद्र एक बार फिर से गेंदबाजी आगे बढ़ाते हुए ये गेंद ऑन साइड पर उछालना चाहा, गेंद गई ऑफ साइड पर, गली पर गेंद और बल्ले का संपर्क नहीं है और आखिरकार ठीक तरीके से और गेंद को फील्ड कर लिया गया। शॉट थर्ड मैन पर रन से बीच बल्लेबाज को नहीं मिलेगा। फिर से एक बार गेंदबाज यहाँ पर आगे बढ़ाते हुए ये गेंद उछालना चाहा, थर्ड मैन फील्डर भी चूके और इस बीच बल्लेबाज रन के लिए दौड़ पड़े, एक रन मिलेगा। बिल्कुल एक तरफा मैच यहाँ पर नजर आता हुआ और यहाँ पर एक बेहतर गेंदबाजी का सिलसिला जारी रखते हुए गेंदबाज आदिशक्ति बाकी लगे और स्कोर बढ़कर पहुंच चुका है 16 रनों पर और गेंदबाज यतींद्र अपनी ओर की अगली गेंद लेकर तैयार। स्वीप किया इस वक्त, गेंद जाती हुई शॉट स्क्वायर की दिशा में, बेहतर फील्डिंग वहां पर, गेंद को रोका गया लेकिन एक रन बल्लेबाज को लेने से नहीं रोक पाया। इट्स 17 नाउ for the loss of 1 wicket in the over number 3 in progress. Absolutely slower progressing here now. इस बार बेहतर एक्स्ट्रा क्विकर, द बॉल केप्ट एट द लास्ट मोमेंट एंड वेंट इनटू द हैंड्स ऑफ विकेट कीपर और इस गेंद पर बल्लेबाज को रन चुनाने का कोई अवसर नहीं। स्कोर रुक चुका है 17 रनों पर। एक बार फिर से गेंदबाज तैयार, ये गेंद इस बार उछालना चाहा, थर्ड मैन की दिशा में गेंद निकल चुकी है 4 रनों के लिए। बाई के रूप में 4 रन घोषित अंपायर द्वारा और इस चौके के साथ स्कोर बढ़कर अब पहुंच चुका है 21 रनों पर, 1 विकेट के नुकसान पर। 21 for the loss of 1 wicket. 4 by run added to the total. 3 overs had been bowled and 91 runs more. Now they have to score for victory in remaining 5 overs. And the asking run rate is now gone up to exactly 18.20 runs per over. 91 required in 5 overs. 18.20 the required run rate now for them. This situation ऐसा कहना पड़ेगा सिर्फ छक्के या चौके ही अब चक्रवर्ती को अपनी मंजिल तक पहुंचा सकते हैं। तो चौथा ओवर यहां पर प्रारंभ होता हुआ, पहली गेंद लेकर गेंदबाज इस वक्त तैयार। लतीफ ओवर की पहली गेंद लेकर तैयार। दाहिने हाथ के बल्लेबाज इस वक्त सामना करते हुए फुल टॉस ऑन साइड पर गेंद को उछालना चाहता, चूके और गेंद सीधे पहुंची विकेट कीपर के हाथों में। रन नहीं मिला, काफी ढीली गेंद थी लेकिन अंतिम क्षण में गेंद को कनेक्ट करने में सफल और गेंद सीधे पहुंची विकेट कीपर के हाथों में। हर गेंद के साथ यह मैच फिसलता नजर आता हुआ चक्रवर्ती विद्यानगर के हाथों से। फुल किया इस वक्त मिड विकेट पर लेकिन फील्डर वहां पर मौजूद। जस्ट अ सिंगल and with that single run the scoreboard moving up to 22 for the loss of 1 wicket। 22 रन बन चुके हैं और चौथा ओवर उनकी पारी का यहाँ पर प्रगति पर। लतीफ एक बार फिर से तैयार, बाएं हाथ के बल्लेबाज इस वक्त सामना करते हुए। दाहिने हाथों पर द विकेट गेंदबाजी करते हुए। इस बार बेहतरीन गेंद थी, गेंद इस वक्त एक्स्ट्रा क्विकर गेंद ऑफ स्टंप से बाहर की ओर निकलती हुई और विकेट कीपर ने बेल से जरूर उड़ाए लेकिन बल्लेबाज क्रीज पर मौजूद और इस वजह से सब कुछ सुरक्षित। स्कोर रुक चुका है 22 रनों पर, 1 विकेट के नुकसान पर। फिर से एक बार गेंदबाज की गेंद, फुल टॉस, रिवर्स शॉट है लेकिन यहाँ पर कैच छोड़ चुके हैं फील्डर। आसान सा मौका था लेकिन अंतिम क्षण में गेंद को लपकने में असफल और 1 रन का इजाफा यहाँ पर हो चुका है। 23 रन अभी भी सिंगल्स के रूप में बनते हुए और जहां तक सवाल है लक्ष्य तक पहुंचने का तो लक्ष्य लगभग इस वक्त असंभव सा लगता हुआ चक्रवर्ती विद्यानगर के लिए। अगली गेंद लेकर लतीफ, ये गेंद उछालना चाहा, विकेट कीपर ने निशाना दागा, निशाना चूका, नॉन स्ट्राइकर पर मौका लेकिन नॉन स्ट्राइकर पर एन मौके पर अपना बल्ला बैट क्रीज पर रख चुके थे बल्लेबाज और इस वजह से सब कुछ सुरक्षित। अंतिम बार इस ओवर में लतीफ दाहिने हाथ ऊपर द विकेट, रिवर्स शॉट खेलना चाहा, गेंद पहुंची गली की दिशा में, 1 रन का इजाफा, शॉट गली पर गेंद को फील्ड किया गया। 24 for the loss of 1 wicket, 4 overs have been bowled, half the way mark, still half have to go and 88 more runs now they have to score for victory in remaining 4 overs with the required run rate of exactly 22 runs per over। और इससे पहले कि 5वां ओवर यहाँ पर प्रारंभ हो, माइक्रोफोन पर आइए सतीश आपको बुलाते हैं। यहाँ पर 88 रन 4 ओवर में बनाने हैं और चमत्कारी नहीं दुगनी चमत्कारी बल्लेबाजी की इस वक्त जरूरत है। 88 they have to score for victory in remaining 24 deliveries and मैं समझता हूँ 95% कहा जा सकता है इस वक्त मैच उनके पक्ष में आदिशक्ति के, लेकिन मौका अभी भी है बाउंस बैक करने का। देखते हैं क्या होता है। माइक्रोफोन पर आइए सतीश। Thank you, Gopi. The team which is scored 100 in the first match, they conceded 100 for against team in the second match, and they are struggling in the second match against the free hit delivery, no ball call by umpire, and they are struggling against team
Adishakti, Bakila, looking in a commanding position, long way to go. Just like Gopi is mentioning about some miracle batting which is required if they wanted to win the match. This time nicely driven, right in the gap. It's going to be a huge one with the direction of the wind. Slashes that one. And a tremendous blow there from the batter after too late. And picking that was 6 after 4 overs. The fifth over, the batsman able to hit the boundary. This time again drives beautifully down to extra cover region for again one more boundary here. The run started to flow here. Oh. So Rahim is the batsman. He started to get some runs here with 1-6 and a boundary. Rahim is in non-strike again. Prashant is open up a little bit in that fifth over with the boundary and 6. Coming down the track, tries to run down to deep wideish long on region. Before the long off fielder will going to cut it off. Ample time for the batter to complete a couple of runs with that couple. Scoreboard numbers on to 37 on the board. Still long way to go. 111, one of the highest total score of this tournament. Again, coming down the track, placement is so good in irrigation. Prashant enjoying this batting in this particular over, using his feet quite beautifully. Just look at that on a replay, how well he's coming down the track, taking that one right from the middle of the bat. The placement is exquisite. And between long off and extra cover, no chance at all for the two fielders to stop the boundary. With that boundary, scoreboard numbers on to 41, 5 gone, 3 remaining. Still they have to get a huge run. 71 required in remaining 18 deliveries. Jersey number 3 is in action. Asif is a bowler. It is jersey number 3. Prashant, man who hit 2 boundaries and 6s in previous over. Again, a reverse stroke straight to the hands of fielder. No chance of a run there. Unfortunately, connected well, but the placement is not good enough. Asif, Prashant coming down the track, using his feet. This time not really getting that one what he really wanted. He wanted to hit the ball towards extra cover. Again, that ball went towards a long on. One more single. With that single, scoreboard numbers on to 44 on the board in the over number 43 on the board. This time again, a chance here for the fielder. Amit is there in the deep long off, making no mistake at all. Just moving to his left, take the catch. That's the end of Rahim's innings. The second wicket is back in the pavilion of Chakravarti Vidyanagar. Chakravarti Vidyanagar in the first match, in the beginning match, opening match, they hunted around some runs against Hunters. Scored 100 plus runs, 102 runs. But unfortunately in the second match against Vidyanagar, and Adishakti hitting 100 plus runs. Last 2 deliveries left in this over. Kalandar, one more very good striker of the ball. Kalandar has become the man of the match in the previous match for his hard hitting and the bowling performance. Now he's off the mark with a single. 44 on the board. Again using his feet, but not really getting that one from middle of the bat. Prashant, good over, quite over from Asif. After completion of over number 6. Searching for the right track, still struggling in the middle. And Chakravarti Vidyanagar 44 on the board for the loss of 2 wickets. 68 required from 12 balls. 34 runs per over required on it.
I request the midfielding teams a little bit make it past. Make it past. Next match, please get ready. The next team, please get ready for the next match. White call by umpire. One more addition. 67 required. Rise, beautiful shot, down to deep long off for boundary for 4 runs. And powerfully driven by the batsman Kalandar. He's a powerful striker of the ball, no doubt at all. There is a deep long on, there is a widest long off, but still he managed to find the gap because he played it one very straight back to bowler, as straight as an arrow. And no chance at all when the batsman hitting the ball straight. It's going to be very difficult for the fielder to stop the boundary. Again, misses the ball, everyone misses it, and ball went towards the defined leg boundary for 4. And outside the line of flag stump, batsman just left the ball. Wicketkeeper is also left the ball. No one there at fine leg region to stop the boundary. And the boundary comes off, and at the same time 50 comes off for team Chakravarti. 54 on the board for the loss of 2 wickets. Aji balls outside the line of stump. Again, one more wide, one more extra. 55. 7th over is in progress. This time lofted, handsome looking drive. Again that ball sailing and over into the fence for a 6. Kalandar, just like I mentioned, is a very good striker of the ball and is striking the ball very well. Needed him early stage of the innings to get some big shot in the beginning of the innings. This time the mighty one. This is going to be a huge and it's a biggie. With the direction of the wind, Kalandar swinging that one, swinging it hard and hard enough to get a huge 6. One of the biggest sixer of the tournament of the day from mighty Kalandar. And with that 6 score jumps into 67 on the board. Needed such kind of blow in the remaining deliveries. Now the bowlers are trying for something special, and he bowls far outside the line of off stump. One more extra. 44 required. 9 balls remaining. 43 required. 9 balls remaining. 1 or 2 sixes will going to change the complexion of this match. The bowler is under pressure after the stroke came from the bat of Kalandar. Ashu bowls. Batsman drives. Bowler's back drive. Powerfully driven back to bowler. Bowler on his follow through stops the ball and stops the runs for his team. The much required total delivery. 8 balls, 43 required. Last opportunity. Again, the bowler making a lot of mistake here. 42 required. 8 balls remaining. I don't know why the bowler feeling that much of pressure. If you're not able to defend this huge total, I think it's definitely going to be disaster. Again, going for the drive, hitting his leg, going to be a one more run inside edge of the bat. And with that single score, moves on to 71. And a good reply. And at last, they managed to get some runs here. Slower run, change of pace, straight to the hands of fielder, no chance at all for the run. Hamza there at short extra cover, making no mistake at all. One more experienced campaigner, one more over completed. After completion of over number 7, chasing 112 to win this match. Chakravarti cricketers now required 71. That means 41 required. And Gopi, what do you think about that? 41. Ruturaj Gaikwad hits 7 sixes in an over. That means its possibility is still there. Just looking at the international record, even 42 is manageable, isn't it? But the bowler has to do a mistake, stupidity. Bowling no ball and extras, still the possibility is there. But if it happens, it's going to be first time in underarm cricket. But it starts with the delivery. It's a wide. Stupidity means like that only. The bowling wide and no balls. And another 40 runs required for the victory. And remaining 6 balls.
round the wicket balls. Swings it hard, but not more than a single. I think this single will going to close the door. And definitely going to close the door for team Chakravarti. The 5 balls and 39 runs required for the victory. It's a difficult one. 5 sixes will not going to help. The Kalandar, I was just thinking about why he's not came to open the batting. If he came to open the batting, he can dominate that 2 out of the power play. Definitely it's going to be a little bit lack of game plan from the captain of Chakravarti. Again driven right in from the middle of the bat towards extra cover region for a single with a single score Namuzan to 75. 75 is not a bad total. This time again Kalandar swings, missed it, loose delivery. Hits some good deliveries out of the boundary line, but one is hittable deliveries came to him, he missed it completely. 4 minutes left in this game, but Kalandar will going to enjoy his batting. But here is a bad Arif there in the long on, takes a wonderful catch, just moving to his left. And entertainment comes down there from Kalandar, and he's tried his level best to get some runs for his team, but unfortunately he can't win the match for his team, but he's tried his level best. That's what is really required. Losing the match is not a big loss. Losing your confidence is going to be a big loss. And one of the highlight of the innings is 50, the first 50 of this tournament, which is scored by Haider. And the first 50 of this tournament, and definitely will going to deserve the man of the match as well after this final delivery. Scoring 50, it's not lesser than scoring 100 in the 50 over formidable games. This is just 8 over formidable games, and scoring 50 means outstanding. Total 187 runs scored in this particular match. Still 15 more runs required for the victory. That's it. They're not going for the run. Knows that this is the format it is. So congratulations. Now Adishakti Bakila winning this match comprehensively against Chakravarti, and through to the second round of this prestigious cricket tournament. Meanwhile, the next team, please enter into the ground, the fielding team. Please don't waste the time. The sixth match, I request both the teams please enter the ground immediately. The match will be played between MCA Adkaputtur versus Devasya Wales. The Devasya Wales, of course, some good players came here. ದಯವಿಟ್ಟು ಗಮನಿಸಿ, ಇಲ್ಲಿ ಒಂದು ಪರ್ಸ್ ಸಿಕ್ಕಿರುತ್ತದೆ, ಆದರೆ ಹಣ ಇಲ್ಲ ಅದರಲ್ಲಿ, ಎಂಟಿ ಪರ್ಸ್. ಕಳೆದುಕೊಂಡವರು ದಯವಿಟ್ಟು ಇಲ್ಲಿ ಬಂದದನ್ನು ಪಡೆದುಕೊಳ್ಬೇಕಾಗಿ ವಿನಂತಿಸಿಕೊಳ್ತೇವೆ. ಅದರಲ್ಲಿ ಒಂದು ಫೋಟೋ ಇದೆ, ಒಂದು ಸ್ಟೂಡೆಂಟ್ ಫೋಟೋ ಇದೆ. ಅವನಿಗೆ ಪಾಪ ಮನೆಯವರು ₹1 ಸಹ ಕೊಡ್ಲಿಲ್ಲ ನೋಡಿ, ಅಂತೆ ಖಾಲಿ ಪರ್ಸ್. ಚಾಕ್ಲೇಟ್ ತಿನ್ಲಿಕ್ಕೆ ಹಣ ಕೊಡ್ಲಿಲ್ಲ, ಇತ್ತು ಖಾಲಿ ಆಯ್ತಾ? ಎಂತ ತಿಂದದು? So before the next match will going to start, I request Sukumar to take over the microphone, and it's going to be a big match, and some top players are playing in this Devasya Wales from some South Kendra district. Some good players are there in the team, and wait and see the level of competition between these two very good teams out there in the second round. And it's over to Gopi for the further explanation of the match in our national language, Hindi. Thank you.
ಇದೀಗ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯಕ್ಕಾಗಿ ಅಂಕಣ ಸಜ್ಜಾಗಿದೆ. ಎರಡು ಬಲಿಷ್ಠ ತಂಡಗಳು, ಒಂದು ದೇವಶ ವೇಲ್ಸ್ ತಂಡ ಒಂದು ಕಡೆಯಾದರೆ ಮತ್ತೊಂದು ಕಡೆ ಎಂಸಿಎ ಅಡ್ಕ ಪುತ್ತೂರು. ಎರಡು ಬಲಿಷ್ಠ ತಂಡಗಳ ಮಧ್ಯೆ ಮತ್ತೊಂದು ಜಿದ್ದಾಜಿದ್ದಿನ ಹೋರಾಟಕ್ಕೆ ಅಂಕಣ ಸಜ್ಜಾಗಿದೆ. ಹಾಗೇನೆ ಗಮನಿಸಿಕೊಳ್ಳಿ, ಎರಡೂ ತಂಡಗಳ ತಲಾ ಓರ್ವ ಇತರ ಆಟಗಾರರು ಕಡ್ಡಾಯವಾಗಿ ವೇದಿಕೆ ಬಳಿ ಆಗಮಿಸಬೇಕು. ಎರಡು ತಂಡಗಳ ತಲಾ ಓರ್ವ ಇತರ ಆಟಗಾರರು ಕಡ್ಡಾಯವಾಗಿ ವೇದಿಕೆ ಬಳಿ ಆಗಮಿಸಬೇಕು. ದೇವಶ ವೇಲ್ಸ್ ಮತ್ತು ಎಂಸಿಎ ಅಡ್ಕ ಪುತ್ತೂರು. ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಆಯ್ಕೆಗಳಿಲ್ಲ, ಒಂದೇ ಒಂದು ಆಯ್ಕೆ. ಆರಂಭಿಕ ಹಂತದಲ್ಲಿ ಪ್ರಥಮ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ಅನ್ನು ಮಾಡಿದಂತಹ ಆದಿಶಕ್ತಿ ಬಾಕಿಲ ತಂಡ ನಿರ್ಧರಿತ 8 ಓವರ್ಗಳಲ್ಲಿ ಪಂದ್ಯಾಕೂಟದ ಗರಿಷ್ಠ ಮೊತ್ತವಾದ 111 ರನ್ಗಳನ್ನು ಗಳಿಸಿಕೊಂಡಿತ್ತು. ಆ 111 ರನ್ ಗಳಿಸಿಕೊಂಡಾಗ ಆರಂಭಿಕ ದಾಂಡಿಗನಾಗಿ ಅಂಕಣಕ್ಕಿಳಿದಂತಹ ಆಟಗಾರ ಪಂದ್ಯಾಕೂಟದಲ್ಲಿ ಪ್ರಪ್ರಥಮ ಬಾರಿಗೆ ಅರ್ಧ ಶತಕವನ್ನು ದಾಖಲಿಸಿದಂತಹ ಆರಂಭಿಕ ದಾಂಡಿಗ ಆದಿಶಕ್ತಿ ಬಾಕಿಲ ತಂಡದ ಹೈದರ್ ಬೆಳ್ಳಾರೆ ಅವರ ಪಾಲಾಗಿದೆ ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನ. ಈ ಒಂದು ಪಂದ್ಯಶ್ರೇಷ್ಠ ಬಹುಮಾನವನ್ನ ಈ ಪಂದ್ಯಾಕೂಟಕ್ಕೆ ಬಾಲ್ನ ಕೊಡುಗೆಯಾಗಿ ನೀಡಿದಂತಹ ಶ್ರೀಮತಿ ಮತ್ತು ಶ್ರೀ ಮದನ್ ಕೊಲ್ಯ ಮಾಲಕರು, ಅಕ್ಷಯ ಮೊಬೈಲ್ಸ್ ಗುತ್ತಿಗಾರು ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನವನ್ನು ನೀಡಿ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೇನೆ ಆದಿಶಕ್ತಿ ಬಾಕಿಲ ತಂಡದ ಸರ್ವ ಸದಸ್ಯರು ಛಾಯಾಚಿತ್ರಕ್ಕಾಗಿ ವೇದಿಕೆ ಬಳಿ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಆದಿಶಕ್ತಿ ಬಾಕಿಲ ತಂಡದ ಸರ್ವ ಸದಸ್ಯರು ಆದಷ್ಟು ಬೇಗ ಛಾಯಾಚಿತ್ರಕ್ಕಾಗಿ ವೇದಿಕೆಯ ಬಳಿ ಆಗಮಿಸಬೇಕು, ತಡ ಮಾಡದೆ. ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಹೈದರ್ ಬೆಳ್ಳಾರೆ ಅವರ ಪಾಲಾಗಿದೆ. ತಾವು ಪ್ರಶಸ್ತಿ ವಿತರಣಾ ವೇದಿಕೆಯ ಬಳಿ ಬಂದು ಈ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಶ್ರೀಯುತ ಮದನ್ ಕೊಲ್ಯ ಮಾಲಕರು, ಅಕ್ಷಯ ಮೊಬೈಲ್ಸ್ ಗುತ್ತಿಗಾರು ಅವರನ್ನು ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದೀಗ ದ್ವಿತೀಯ ಸುತ್ತಿನ ದ್ವಿತೀಯ ಪಂದ್ಯಕ್ಕಾಗಿ ಎಸ್ ಸರ್, ವಿ ಆರ್ ರೆಡಿ ಫ್ರಮ್ ಹಿಯರ್. ಆರಂಭಿಕ ದಾಂಡಿಗರಾಗಿ ದೇವಶ ವೇಲ್ಸ್ ತಂಡದ ಪರವಾಗಿ ಹರ್ಷದ್ ಬಜಾಲ್ ಮತ್ತು ಅಲ್ತಾಫ್ ವಾಲ್ಪಾಡಿ. ಜಿಲ್ಲೆ ಕಂಡಂತಹ ಇಬ್ಬರು ಅತ್ಯುತ್ತಮ ಬ್ಯಾಟ್ಸ್ಮನ್ಗಳು ಇದೀಗ ಅಂಕಣದಲ್ಲಿ. ದೇವಶ ವೇಲ್ಸ್ ತಂಡದ ಪರವಾಗಿ ಶೇಕಿಂಗ್ ತುದಿಯಲ್ಲಿ ಹರ್ಷದ್ ಬಜಾಲ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಅಲ್ತಾಫ್ ವಾಲ್ಪಾಡಿ, ಎಸೆತಗಾರಿಕೆ ವಿಭಾಗದಲ್ಲಿ ಮಜೀದ್. ಎಂಸಿಎ ಅಡ್ಕ ತಂಡದ ಪರವಾಗಿ ಎಸೆತಗಾರಿಕೆ ವಿಭಾಗದಲ್ಲಿ ಮಜೀದ್. ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಹೈದರ್ ಬೆಳ್ಳಾರೆ ಅವರ ಪಾಲಾಗ್ತಾ ಇದೆ. ಪಂದ್ಯಾಕೂಟದಲ್ಲಿ ಅರ್ಧ ಶತಕ ಬಾರಿಸಿದಂತಹ ಪ್ರಪ್ರಥಮ ದಾಂಡಿಗ ಹೈದರ್ ಬೆಳ್ಳಾರೆ. ಬರೋಬ್ಬರಿ 51 ರನ್ ಕಲೆ ಹಾಕಿದ್ರು ಹೈದರ್ ಬೆಳ್ಳಾರೆ. ಧನ್ಯವಾದಗಳು. ಇದೀಗ ದ್ವಿತೀಯ ಸುತ್ತಿನ ದ್ವಿತೀಯ ಪಂದ್ಯಕ್ಕಾಗಿ ಪ್ರಥಮ ಓವರಿನ ಪ್ರಥಮ ಚೆಂಡು. ಗಮನಿಸಿಕೊಳ್ಳಿ, ಪ್ರತಿಯೊಂದು ಪಂದ್ಯಕ್ಕೂ ಕೂಡ 32 ನಿಮಿಷಗಳ ಕಾಲಾವಕಾಶವಿದೆ. ಒಂದು ವೇಳೆ ನಿರ್ಧರಿತ ಸಮಯದಲ್ಲಿ 8ನೇ ಓವರ್ 28 ನಿಮಿಷಕ್ಕೆ ಪ್ರಾರಂಭಗೊಳ್ಳದೇ ಇದ್ದಲ್ಲಿ ಮುಂದೆ 30 ಗಜಗಳಿಗಿಂತ ಒಳಭಾಗದಲ್ಲಿ ಒಬ್ಬ ಕ್ಷೇತ್ರರಕ್ಷಕನ್ನ ಮತ್ತೆ ನಿಯೋಜನೆಗೊಳಿಸಬೇಕಾಗುತ್ತದೆ. ಹಾಗಾಗಿ 30 ಗಜಗಳಿಂದ ಹೊರಭಾಗದಲ್ಲಿ ಗರಿಷ್ಠವಾಗಿ 4 ಜನ ಕ್ಷೇತ್ರರಕ್ಷಕರಿಗೆ ಮಾತ್ರ ಅವಕಾಶವಿರುತ್ತದೆ. ಗಮನಿಸಿಕೊಳ್ಳಿ, ಪಂದ್ಯಾಕೂಟ 2 ಗಂಟೆ 58 ನಿಮಿಷಕ್ಕೆ ಪ್ರಾರಂಭಗೊಂಡಿದೆ. ಪ್ರಥಮ ಇನ್ನಿಂಗ್ಸ್ 3 ಗಂಟೆ 30 ನಿಮಿಷಕ್ಕೆ ಕಡ್ಡಾಯವಾಗಿ ಮುಕ್ತಾಯವಾಗಲೇಬೇಕು. ಪ್ರಥಮ ಚೆಂಡು ಮಜೀದ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಹರ್ಷದ್ ರವರ ಕಡೆಗೆ ಪ್ರಥಮ ಚೆಂಡು ಲಯಬದ್ಧವಾಗಿತ್ತು. ಕೂದಲೆಳೆಯ ಅಂತರದಲ್ಲಿ ವಿಕೆಟ್ ಅನ್ನ ಪಡೆಯುವಂತ ಅವಕಾಶವನ್ನ ಕಳೆದುಕೊಂಡ್ರು ಎಸೆತಗಾರ. ಅತ್ಯದ್ಭುತ ಆರಂಭವನ್ನ ಪಡೆದುಕೊಂಡಿದೆ ಎಂಸಿಎ ಅಡ್ಕ ತಂಡದ ಆರಂಭಿಕ ದಾಂಡಿಗ, ಆರಂಭಿಕ ಎಸೆತಗಾರ ಮಜೀದ್. ಮತ್ತೊಮ್ಮೆ ದ್ವಿತೀಯ ಬಾರಿ ಅತ್ಯುತ್ತಮವಾದ ಎಸೆತ, ಸತತವಾಗಿ 2 ಡಾಟ್ ಬಾಲ್. ಆರಂಭಿಕ ದಾಂಡಿಗ ಹರ್ಷದ್ ಬಜಾಲ್ ರವರನ್ನ ಕೂಡ ವಂಚಿಸ್ತಾ ಇದೆ ಚೆಂಡು. ಮಜೀದ್ ತನ್ನ ಎಲ್ಲ ಅನುಭವವನ್ನು ಬಳಸಿಕೊಂಡು ಇಲ್ಲಿ ಆರಂಭಿಕ 2 ಎಸೆತಗಳನ್ನು ಡಾಟ್ ಬಾಲ್ ಆಗಿ ಪರಿವರ್ತನೆಗೊಳಿಸಿದಾಗ 3ನೇ ಬಾರಿ ಮತ್ತೆ ಎಸೆಯಬೇಕಾಗಿದೆ. ಮಜೀದ್ ಶೇಕಿಂಗ್ ತುದಿಯಲ್ಲಿ ಹರ್ಷದ್ ಬಜಾಲ್. ಆರಂಭಿಕ 2 ಎಸೆತ ಡಾಟ್ ಬಾಲ್, ಇದೀಗ 3ನೇ ಬಾರಿ ಎಸೆಯಬೇಕಾಗಿದೆ ಮಜೀದ್. ಗಮನಿಸಿಕೊಳ್ಳಿ, ಪ್ರತಿಯೊಂದು ಇನ್ನಿಂಗ್ಸ್ 32 ನಿಮಿಷಕ್ಕೆ ಸೀಮಿತವಾಗಲಿದೆ. ಒಂದು ವೇಳೆ ನಿರ್ಧರಿತ ಸಮಯದಲ್ಲಿ ಇನ್ನಿಂಗ್ಸ್ ಮುಕ್ತಾಯವಾಗದೇ ಇದ್ದಲ್ಲಿ ಮುಂದೆ ಸಂಘಟಕರು ಮತ್ತು ನಿರ್ಣಾಯಕರು ಕೈಗೊಳ್ಳುವಂತ ತೀರ್ಮಾನಗಳಿಗೆ ತಾವು ಬದ್ಧರಾಗಿರಬೇಕು. ಗಮನಿಸಿಕೊಳ್ಳಿ, ಈ ಪಂದ್ಯಾಟ ಮುಗಿದ ತಕ್ಷಣ ಮುಂದಿನ ಪಂದ್ಯಕ್ಕಾಗಿ
UFC ಉಬರ್ ತಂಡದ ವಿರುದ್ಧ ಆದಿಶಕ್ತಿ ವಾಕೀಲ ಮುಂದಿನ ಪಂದ್ಯದಲ್ಲಿ ಸೆಣಸಾಡಲಿಕ್ಕಿದೆ. ಆದಿಶಕ್ತಿ ವಾಕೀಲ ಮತ್ತು UFC ಉಬರ್ ಈ ಪಂದ್ಯಾಟ ಮುಗಿದ ತಕ್ಷಣ ಮುಂದಿನ ಪಂದ್ಯಾಟದಲ್ಲಿ ಸೆಣಸಾಡಲಿಕ್ಕಿದೆ. ಇದೀಗ ಮತ್ತೊಮ್ಮೆ ಮಜೀದ್ ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನವಾಗಿ ಪ್ರಥಮ ಚೆಂಡು, ಮೂರನೇ ಚೆಂಡು ಅರ್ಷದ್ ರವರ ಕಡೆಗೆ. ಸೊಗಸಾದ ದಾಳಿ ಈ ಬಾರಿ ನೋಡಿ ಬ್ಯಾಟ್ ಅನ್ನು ಬದಲಾಯಿಸಿದ್ರು, ಅದೃಷ್ಟ ಕೂಡ ಬದಲಾಗಿದೆ. ಆರಂಭಿಕ 2 ಚೆಂಡು ಡಾಟ್ ಬಾಲ್ ಆಗಿದ್ರು ಕೂಡ ಮುಂದಿನ ಮೂರನೇ ಎಸೆತವನ್ನ ಸಿಕ್ಸರ್ ಗಟ್ಟಿದಂತಹ ಅರ್ಷದ್ ಅತ್ಯುತ್ತಮವಾದ ಆರಂಭವನ್ನ ಮೂರನೇ ಎಸೆತದಲ್ಲಿ ಸಿಕ್ಸರ್ ಹೊಡೆಯುವ ಮೂಲಕ ತಂಡಕ್ಕೆ ಅತ್ಯುತ್ತಮವಾದ ಆರಂಭ ಲಭಿಸಿದೆ. 3 ಎಸೆತಗಳ ಮುಂದೆ 6 ರನ್ ಅನ್ನು ಕಲೆ ಹಾಕಿದಂತಹ ದೇವಶ ವೇಲ್ಸ್ ತಂಡ ಸಿಕ್ಸರ್ನೊಂದಿಗೆ ತನ್ನ ಖಾತೆಯನ್ನು ಆರಂಭಗೊಳಿಸಿದೆ. ಅದರ ಜೊತೆಗೆ ಹರ್ಷದ್ ಬಚಾಲ್ ರವರ ವೈಯಕ್ತಿಕ ಖಾತೆ ಕೂಡ ಆರಂಭಿಕ 2 ಎಸೆತ ಡಾಟ್ ಬಾಲ್ ಆಗಿತ್ತು. ಆ ಬಳಿಕ ತನ್ನ ಬ್ಯಾಟ್ ಅನ್ನು ಬದಲಾಯಿಸಿದ್ರು. ಆ ಬಳಿಕ ಪ್ರಥಮ ಎಸೆತವನ್ನೇ ಸಿಕ್ಸರ್ ಗಟ್ಟಿದ್ರು. ಇದೀಗ ಮತ್ತೆ 4ನೇ ಬಾರಿ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಮಜೀದ್ ಮತ್ತೊಮ್ಮೆ ಶೇಕಿಂಗ್ ತುದಿಯಲ್ಲಿ ಅರ್ಷದ್ ಬಚಾಲ್ 4ನೇ ಬಾರಿ ಎಸೆಯಬೇಕಾಗಿದೆ. ಪ್ರಥಮ ಪವರ್ ಪ್ಲೇ ಓವರ್ ಚಾಲ್ತಿಯಲ್ಲಿದೆ ತೀರ್ಪುಗಾರರನ್ನ ಬಿಟ್ಟು. ಈ ಬಾರಿ ಔಟ್ಸೈಡ್ ಲಕ್ಷಂಬಿತ ಚೆಂಡು ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು. ಕಳೆದ ಎಸೆತವನ್ನ ಸಿಕ್ಸರ್ ಗಟ್ಟಿದಾಗ ಇದೀಗ ಒತ್ತಡದಲ್ಲಿ ಎಸೆತಗಾರ ಮಜೀದ್ ಅಗಲ ಎಸೆತವನ್ನ ಎಸೆದ್ರು. ಇಲ್ಲಿ ತಂಡದ ಮೊತ್ತ 7. ಆರಂಭಿಕ ಓವರಿನ 3 ಚೆಂಡು ಮುಕ್ತಾಯವಾಗಿದೆ. ಮತ್ತೊಮ್ಮೆ 4ನೇ ಬಾರಿ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಮಜೀದ್ ಟು ಅರ್ಷದ್ ಬಚಾಲ್. ಮತ್ತೆ ದೊಡ್ಡ ಹೊಡೆತಕ್ಕೆ ನೋಟವನ್ನಿಟ್ಟು, ಆದರೆ ಈ ಬಾರಿ ಚೆಂಡು ಶಾರ್ಟ್ ಫೈನಲ್ ವಿಭಾಗದಲ್ಲಿ 1 ರನ್ನಿಗೆ ಸೀಮಿತವಾಗಿದೆ. ದೊಡ್ಡ ಹೊಡೆತಕ್ಕೆ ಕೈ ಹಾಕಿದಂತಹ ಹರ್ಷದ್ ಬಚಾಲ್ 1 ರನ್ ಅನ್ನಷ್ಟೇ ಗಳಿಸಿಕೊಂಡಿದ್ದರೊಂದಿಗೆ ಆರಂಭಿಕ 4 ಚೆಂಡು ಮುಕ್ತಾಯಕ್ಕೆ ತಂಡದ ಮೊತ್ತ 8. ಇದೀಗ ಮತ್ತೆ 5ನೇ ಬಾರಿ ಎಸೆಯಬೇಕಾಗಿದೆ ಮಜೀದ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಮಜೀದ್ ಶೈಕಿಂಗ್ ತುದಿಯಲ್ಲಿ ಅಲ್ತಾಫ್ ವಾಲ್ಪಾಡಿ ಮತ್ತೋರ್ವ ಹೊಡೆಬಡಿಯ ದಾಂಡಿಗ, ಓರ್ವ ಅತ್ಯುತ್ತಮ ಬ್ಯಾಟ್ಸ್ಮನ್, ಜಿಲ್ಲೆ ಕಂಡಂತ ಓರ್ವ ಅತ್ಯುತ್ತಮ ಬ್ಯಾಟ್ಸ್ಮನ್ ಅಲ್ತಾಫ್ ವಾಲ್ಪಾಡಿ. ಪ್ರಥಮ ಓವರಿನ 5ನೇ ಚೆಂಡು ಶೈಕಿಂಗ್ ತುದಿಯಲ್ಲಿ ಅಲ್ತಾಫ್. ಬಹಳಷ್ಟು ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ, ಸಮಯಕ್ಕೆ ಗೌರವವನ್ನು ನೀಡಬೇಕು, ಗಮನಿಸಿಕೊಳ್ಳಿ. ಕ್ಷೇತ್ರ ರಕ್ಷಣೆ ಮಾಡುವಂತ ತಂಡ MC ಅಡ್ಕ 32 ನಿಮಿಷಕ್ಕೆ ಇನ್ನಿಂಗ್ಸ್ ಅನ್ನು ಮುಕ್ತಾಯಗೊಳಿಸಬೇಕು. ಇಲ್ಲಿ ಅಲ್ತಾಫ್ ಪ್ರಥಮ ಎಸೆತವನ್ನೇ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು, ಆದರೆ ಪ್ರಥಮ ಎಸೆತದಲ್ಲಿ ಅಲ್ತಾಫ್ ವಾಲ್ಪಾಡಿ ದೊಡ್ಡ ಹೊಡೆತಕ್ಕೆ ನೋಟವನ್ನ ಇಟ್ಟರು. ಆದರೆ ಲಾಂಗ್ ಆಫ್ ವಿಭಾಗದ ಕ್ಷೇತ್ರ ರಕ್ಷಕನ ಕೈಗೆ ಚೆಂಡನ್ನು ನೀಡಿ ಪ್ರಥಮ ಎಸೆತದಲ್ಲಿ ಯಾವುದೇ ರನ್ ಅನ್ನು ಗಳಿಸದೆ ನಿರಾಶಾದಾಯಕರಾಗಿ ಫೆವಿಲಿಯನ್ ಅತ್ತ ಹೆಜ್ಜೆ ಹಾಕಿದರೆ ಅಲ್ತಾಫ್ ವಾಲ್ಪಾಡಿ ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ 1 ಡೌನ್ ಬ್ಯಾಟ್ಸ್ಮನ್ ಅಲ್ತಾಫ್ ಬಸವನಗುಡಿ, ಮತ್ತೋರ್ವ ಅನುಭವಿ ಬ್ಯಾಟ್ಸ್ಮನ್ 1 ಡೌನ್ ಬ್ಯಾಟ್ಸ್ಮನ್ ಆಗಿ ಅಲ್ತಾಫ್ ಬಸವನಗುಡಿ ಅಂಕಣದತ್ತ 8 ರನ್ ಅನ್ನು ಗಳಿಸಿಕೊಂಡು 1 ವಿಕೆಟ್ ಅನ್ನು ಕಳೆದುಕೊಂಡಿದೆ ದೇವಶ ವೇಲ್ಸ್. ಆರಂಭಿಕ 2 ಎಸೆತ ಡಾಟ್ ಬಾಲ್ ಆಗಿತ್ತು. ಮುಂದಿನ ಎಸೆತ ಸಿಕ್ಸರ್ ಅನ್ನು ಗಳಿಸಿಕೊಂಡ್ರು ಅರ್ಷದ್ ಬಜಾಲ್. ಆ ಬಳಿಕ 1 ಅಗಲ ಎಸೆತ, ಮತ್ತೆ 4ನೇ ಎಸೆತದಲ್ಲಿ 1 ರನ್ ಅನ್ನು ಕಲೆ ಹಾಕಿದ್ರು ಅರ್ಷದ್. 5ನೇ ಎಸೆತದಲ್ಲಿ ಪ್ರಥಮ ಎಸೆತವನ್ನೇ ದೊಡ್ಡ ಹೊಡೆತಕ್ಕೆ ನೋಟವನ್ನು ಇಟ್ಟಂತಹ ಅಲ್ತಾಫ್ ವಾಲ್ಪಾಡಿ ಯಾವುದೇ ರನ್ ಅನ್ನು ಗಳಿಸಿದ ನಿರಾಶಾದಾಯಕರಾಗಿ ಫೆವಿಲಿಯನ್ ಅತ್ತ ಇದೀಗ ಹೊಸ ದಾಂಡಿಗ ಅಲ್ತಾಫ್ ಬಸವನಗುಡಿ. ಪ್ರಥಮ ಓವರಿನ ಅಂತಿಮ ಚೆಂಡು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಮಜೀದ್ ವಿಕೆಟ್ ಅನ್ನು ಪಡೆದುಕೊಂಡ ಹುಮ್ಮಸ್ಸಿನಲ್ಲಿ ಉತ್ತಮವಾಗಿರತಕ್ಕಂಥ ಎಸೆತ. ಈ ಬಾರಿ ಕ್ಲೀನ್ ಬಾಲ್. ಸತತವಾಗಿ 2 ಎಸೆತಗಳಲ್ಲಿ 2 ವಿಕೆಟ್ ಅನ್ನ ಪಡೆದುಕೊಂಡಂತಹ ಮಜೀದ್ ತಂಡಕ್ಕೆ ಅತ್ಯುತ್ತಮವಾದ ಆರಂಭವನ್ನು ನೀಡಿದ್ರು. ಇಲ್ಲಿ ಅಲ್ತಾಫ್ ಬಸವನಗುಡಿ ಆ ಚೆಂಡನ್ನ ಲೆಗ್ ಸೈಡ್ ಕಡೆಗೆ ಹೊಡೆಯುವಂತಹ ಪ್ರಯತ್ನವನ್ನ ಮಾಡಿದ್ರು, ಆದರೆ ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ನೇರವಾಗಿ ವಿಕೆಟ್ ಅನ್ನು ಸ್ಪರ್ಶಿಸಿದಂತಹ ಚೆಂಡು ಮತ್ತೋರ್ವ ಬ್ಯಾಟ್ಸ್ಮನ್ ಯಾವುದೇ ರನ್ ಅನ್ನು ಗಳಿಸದೆ ಫೆವಿಲಿಯನ್ ಅಂತ ಅಲ್ತಾಫ್ ಬಸವನಗುಡಿ ಕೂಡ ತಾನೆದುರಿಸಿದ ಪ್ರಥಮ ಎಸೆತದಲ್ಲೇ ಯಾವುದೇ ರನ್ ಅನ್ನು ಗಳಿಸದೆ ನಿರಾಶಾದಾಯಕರಾಗಿ ಶೂನ್ಯ ಸಂಪಾದನೆಯೊಂದಿಗೆ ಫೆವಿಲಿಯನ್ ಅತ್ತ ಹೆಜ್ಜೆ ಹಾಕಿದ್ರೆ ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ಹೊಸ ದಾಂಡಿಗ ಶಾಕೀರ್ ಜಾಕಿ, ಮತ್ತೋರ್ವ ದಕ್ಷಿಣ ಕನ್ನಡ ಜಿಲ್ಲೆ ಕಂಡಂತ ಓರ್ವ ಅತ್ಯುತ್ತಮ ಬ್ಯಾಟ್ಸ್ಮನ್ ಶಾಕೀರ್ ಜಾಕಿ. ಕೇವಲ ಬೌಲರ್ಗಳಿಗೆ ಮಾತ್ರವಲ್ಲ, ಕ್ಷೇತ್ರ ರಕ್ಷಕರಿಗೂ ಕೂಡ ಸವಾಲನ್ನು ಒಡ್ಡಬಲ್ಲಂತಹ ವಿಕೆಟ್ಗಳ ಮಧ್ಯೆ ಚುರುಕಿನ ರನ್ಗಳನ್ನು ಗಳಿಸಿಕೊಳ್ಳಬಲ್ಲಂತಹ ದಾಂಡಿಗ ಈ ಶಾಕೀರ್ ಜಾಕಿ. 2 ದಾಂಡಿಗರು
ಇದೀಗ ಒಂದು ಉತ್ತಮ ಜೊತೆಯಾಟವನ್ನು ನಿಭಾಯಿಸಬೇಕಾಗಿದೆ ದೇವಶ ವೇಲ್ಸ್ ತಂಡಕ್ಕೆ. ಮತ್ತೊಂದು ಕಡೆ ಬಲಿಷ್ಠ ತಂಡವನ್ನ ಕೂಡ ಪ್ರಥಮ ಓವರಿನಲ್ಲಿ ಕಟ್ಟಿ ಹಾಕಿದಂತಹ ಮಜೀದ್ 3ನೇ ಎಸೆತದಲ್ಲಿ ಸಿಕ್ಸರ್ ಅನ್ನು ಬಿಟ್ಟುಕೊಟ್ಟಿದ್ರು ಕೂಡ 5 ಮತ್ತು 6ನೇ ಎಸೆತದಲ್ಲಿ ಸತತ 2 ಎಸೆತಗಳಲ್ಲಿ 2 ವಿಕೆಟ್ ಅನ್ನು ಕಬಳಿಸುವ ಮೂಲಕ ಪವರ್ ಪ್ಲೇ ಯಲ್ಲೂ ಕೂಡ ತನ್ನ ಕೈ ಚಳಕವನ್ನು ತೋರ್ಪಡಿಸಿದ ಮಜೀದ್ ರವರ ಓವರ್ ಮುಕ್ತಾಯವಾಗಿದೆ. ಪ್ರಥಮ ಓವರ್ನ ಮುಕ್ತಾಯಕ್ಕೆ 8 ರನ್ನಿಗೆ 2 ವಿಕೆಟ್ ಅನ್ನು ಕಳೆದುಕೊಂಡಿದೆ ದೇವಶ ವೇಲ್ಸ್. ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ದ್ವಿತೀಯ ಓವರ್ ಪವರ್ ಪ್ಲೇ ಚಾಲ್ತಿಯಲ್ಲಿದೆ ಅಶೋಕ್. ಎಸೆತಗಾರಿಕೆ ಭಾಗದಲ್ಲಿ ಶೈಕಿಂಗ್ ತುದಿಯಲ್ಲಿ ಅರ್ಷದ್ ಬಜಾಲ್. ಈಗಾಗಲೇ ಪ್ರಥಮ ಓವರಿಗೆ 7 ನಿಮಿಷವನ್ನ ಬಳಸಿಕೊಂಡಿದೆ ಎಂಸಿಎ ಅಡ್ಕಪುತ್ತೂರು ತಂಡ. ಗಮನಿಸಿಕೊಳ್ಳಿ, 32 ನಿಮಿಷಗಳಲ್ಲಿ ಪ್ರಥಮ ಇನ್ನಿಂಗ್ಸ್ ಅನ್ನ ಕಡ್ಡಾಯವಾಗಿ ಮುಕ್ತಾಯಗೊಳಿಸಲೇಬೇಕು. ಇಲ್ಲದಿದ್ದಲ್ಲಿ 30 ಗಜಗಳಿಗಿಂತ ಹೊರಭಾಗದಲ್ಲಿ ಕೇವಲ 4 ಜನ ಕ್ಷೇತ್ರ ರಕ್ಷಕರಿಗೆ ಮಾತ್ರ ಕ್ಷೇತ್ರ ರಕ್ಷಣೆಯನ್ನು ಮಾಡುವಂತಹ ಅವಕಾಶವಿದೆ. ಗಮನಿಸಿಕೊಳ್ಳಿ. ಎಸೆತಗಾರಿಕೆ ಭಾಗದಲ್ಲಿ ಮತ್ತೆ ಅಶೋಕ್ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಶೈಕಿಂಗ್ ತುದಿಯಲ್ಲಿ ಅರ್ಷದ್ ಬಜಾಲ್. ಪ್ರಥಮ ಚೆಂಡು ಉತ್ತಮವಾಗಿರತಕ್ಕಂಥ ಎಸೆತ. ಈ ಬಾರಿ ಚೆಂಡು ಗಾಳಿಯಲ್ಲಿತ್ತು. ಉತ್ತಮವಾದ ಆರಂಭ. ದ್ವಿತೀಯ ಓವರಿನಲ್ಲಿ ಕೂಡ ಅತ್ಯುತ್ತಮ ಆರಂಭವನ್ನ ಪಡೆದುಕೊಳ್ತಾ ಇದೆ ಎಂಸಿಎ ಅಡ್ಕಪುತ್ತೂರು ತಂಡ. 1.1 ಓವರ್ ಮುಕ್ತಾಯವಾಗಿದೆ. 8 ರನ್ನಿಗೆ 2 ವಿಕೆಟ್ ಅನ್ನು ಕಳೆದುಕೊಂಡಿದೆ ದೇವಶ ವೇಲ್ಸ್ ತಂಡ. ಮತ್ತೆ ಶೈಕಿಂಗ್ ತುದಿಯಲ್ಲಿ ಅರ್ಷದ್ ಬಜಾಲ್. ದ್ವಿತೀಯ ಬಾರಿ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಮತ್ತೊಮ್ಮೆ ತೀರ್ಪುಗಾರ ಮಣಿಕಂಠ ಅವರನ್ನು ಬಿಟ್ಟು ಶೈಕಿಂಗ್ ತುದಿಯಲ್ಲಿ ಅರ್ಷದ್. ದ್ವಿತೀಯ ಓವರಿನ ದ್ವಿತೀಯ ಎಸೆತ. ಉತ್ತಮವಾಗಿರತಕ್ಕಂಥ ಎಸೆತ. ಮತ್ತೊಮ್ಮೆ ಈ ಬಾರಿ ಚೆಂಡು ಲಾಂಗ್ ಆನ್ ವಿಭಾಗದಲ್ಲಿದೆ. ವಿಕೆಟ್ಗಳ ಮಧ್ಯೆ 1 ರನ್ನಿಗಾಗಿ ಓಡಾಟ. ಇದರೊಂದಿಗೆ 1.2 ಓವರ್ ಮುಕ್ತಾಯಕ್ಕೆ 9 ರನ್ ಅನ್ನು ಗಳಿಸಿಕೊಂಡು 2 ವಿಕೆಟ್ ಅನ್ನು ಕಳೆದುಕೊಂಡಿದೆ ದೇವಶ ವೇಲ್ಸ್ ತಂಡ. ಮತ್ತೊಮ್ಮೆ 3ನೇ ಬಾರಿ ಎಸೆಯಬೇಕಾಗಿದೆ ಅಶೋಕ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಶೈಕಿಂಗ್ ತುದಿಯಲ್ಲಿ ಸೆಕೆಂಡ್ ಡೌನ್ ಬ್ಯಾಟ್ಸ್ಮನ್ ಶಾಕೀರ್. ಶೈಕಿಂಗ್ ತುದಿಯಲ್ಲಿ ಶಾಕೀರ್. ಮತ್ತೆ ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಮಟ್ಟಿನ ಬದಲಾವಣೆ. ಒಬ್ಬ ಕ್ಷೇತ್ರ ರಕ್ಷಕ ಡಿಪೆಕ್ಷ ವೈಡಿಶ್ ಡಿಪೆಕ್ಷ ಕವರ್ ವಿಭಾಗದಲ್ಲಿ, ಮತ್ತೋರ್ವ ಲಾಂಗ್ ಆನ್ ವಿಭಾಗದಲ್ಲಿ. ಪವರ್ ಪ್ಲೇ ಚಾಲ್ತಿಯಲ್ಲಿ ಅಂತಿಮ 4 ಎಸೆತ ಬಾಕಿ ಇದೆ ದ್ವಿತೀಯ ಓವರ್ನ ಮುಕ್ತಾಯಕ್ಕೆ. ಮತ್ತೊಮ್ಮೆ 3ನೇ ಬಾರಿ ಅಶೋಕ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಶಾಕೀರ್ ಅವರ ಕಡೆಗೆ. ಈ ಬಾರಿ ಸೊಗಸಾದ ಹೊಡೆತ, ಲಯಬದ್ಧವಾದ ಹೊಡೆತ. ಮಜೀದ್ ಅವರಿಂದ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯ. ಇದರೊಂದಿಗೆ ಬೌಂಡರಿಯ ಗಡಿ ಭಾಗದಲ್ಲಿ ಸೊಗಸಾದ ಕ್ಷೇತ್ರ ರಕ್ಷಣೆ. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ಇದರೊಂದಿಗೆ ತಾನೆದುರಿಸಿದ ಪ್ರಥಮ ಎಸೆತದಲ್ಲೇ 2 ರನ್ ಅನ್ನು ಕಲೆ ಹಾಕಿದಂತಹ ಶಾಕೀರ್ ತನ್ನ ವೈಯಕ್ತಿಕ ಖಾತೆ ಕೂಡ ಆರಂಭವಾಗಿದೆ. ಇದರೊಂದಿಗೆ ತಂಡದ ಮೊತ್ತ 2 ಅಂಕಿಯತ್ತ 11. 2 ವಿಕೆಟ್ ನಷ್ಟಕ್ಕೆ 1.3 ಓವರ್ ಮುಕ್ತಾಯವಾಗಿದೆ. ಮತ್ತೆ 4ನೇ ಬಾರಿ ಅಶೋಕ್ ಟು ಶಾಕೀರ್. ಅಶೋಕ್ ಟು ಶಾಕೀರ್. ದ್ವಿತೀಯ ಓವರಿನ 4ನೇ ಎಸೆತ. ಪವರ್ ಪ್ಲೇಯ ಅಂತಿಮ 3 ಎಸೆತ ಬಾಕಿ ಇದೆ. ಮತ್ತೊಮ್ಮೆ ತೀರ್ಪುಗಾರನ ಬಿಟ್ಟು ಅಶೋಕ್ ಟು ಶಾಕೀರ್. ಈ ಬಾರಿ ಸ್ವೀಪ್ ಶಾಟ್ ಹೊಡೆಯುವಂತ ಪ್ರಯತ್ನ. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಸರಿಯಾದ ಸಂಪರ್ಕವಿಲ್ಲ. ಓವರ್ ಥ್ರೋ. ರನ್ಔಟ್ ಗಾಗಿ ಬಲವಾದ ಮನವಿ. ಇಲ್ಲಿ ಪುರಸ್ಕಾರವಿಲ್ಲ. ಓವರ್ ಥ್ರೋ ಮೂಲಕ ಮತ್ತೊಂದು ರನ್ ಸೇರ್ಪಡೆಯಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 12. 1.4 ಓವರ್ ಮುಕ್ತಾಯವಾಗಿದೆ. ಆರಂಭಿಕ ಹಂತದಲ್ಲಿ 2 ವಿಕೆಟ್ ಅನ್ನು ಕಳೆದುಕೊಂಡಂತಹ ದೇವಶ ವೇಲ್ಸ್ ತಂಡಕ್ಕೆ ಒಂದು ಅತ್ಯುತ್ತಮವಾದ ಜೊತೆಯಾಟವನ್ನು ನಿಭಾಯಿಸಬೇಕಾಗಿದೆ. ಆ ಜೊತೆಯಾಟವನ್ನ ನಿಭಾಯಿಸುವಲ್ಲಿ ಸಮರ್ಥ ಆಟಗಾರರು ಇಲ್ಲಿ 2 ದಾಂಡಿಗರು ಅಂಕಣದಲ್ಲಿ. ಅಂತಿಮ 2 ಎಸೆತ ಬಾಕಿಗಿದೆ ಪವರ್ ಪ್ಲೇ ಮುಕ್ತಾಯಕ್ಕೆ. ಮತ್ತೆ ಶೈಕಿಂಗ್ ತುದಿಯಲ್ಲಿ ಅರ್ಷದ್. ಎಸೆತಗಾರಿಕೆ ಭಾಗದಲ್ಲಿ ಅಶೋಕ್ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್. ಈ ಬಾರಿ ದ್ವಿತೀಯ ಓವರಿನ 5ನೇ ಎಸೆತ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಎಸೆಯಬೇಕಾಗಿದೆ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. 2ನೇ ಓವರಿನ 5ನೇ ಎಸೆತ ಅಶೋಕ್ ಟು ಅರ್ಷದ್. ಈ ಬಾರಿ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ನಿರ್ಣಾಯಕರಿಂದ ಅಗಲ ಎಸೆತ ಎನ್ನುವ ತೀರ್ಪು. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಗೊಂಡಿದೆ. ತಂಡದ ಮೊತ್ತ 13ಕ್ಕೆ ಏರಿಕೆಯಾಗಿದೆ. 2 ವಿಕೆಟ್ ಅನ್ನು ಕಬಳಿಸಿಕೊಂಡು ಅತ್ಯುತ್ತಮ ಆರಂಭವನ್ನ ಪಡೆದುಕೊಂಡಿದೆ ಎಂಸಿಎ ಅಡ್ಕಪುತ್ತೂರು ತಂಡ. ಇದೇ ರೀತಿ ನಿರಂತರವಾಗಿ ಬ್ಯಾಟ್ಸ್ಮನ್ ಗಳ ಮೇಲೆ ಒತ್ತಡವನ್ನು ಹೇರಬೇಕಾಗಿದೆ ಇಲ್ಲಿ ಎಸೆತಗಾರರು. ಮತ್ತೊಮ್ಮೆ 5ನೇ ಬಾರಿ ಅಶೋಕ್ ಟು ಅರ್ಷದ್ ಬಜಾಲ್. ಸೊಗಸಾದ ದಾಳಿ. ಈ ಬಾರಿ ಚೆಂಡು ಗಾಳಿಯಲ್ಲಿದೆ. ಬಲವಾದ ಮನವಿ ಇದೆ. ಆದರೆ ಇಲ್ಲಿ ನಿರ್ಣಾಯಕರಿಂದ ಪುರಸ್ಕಾರವಿಲ್ಲ. ನಿರ್ಣಾಯಕರ ತೀರ್ಪಿಗಾಗಿ ಕಾದಾಟ. ಚೆಂಡನ್ನ ಸ್ವೀಪ್ ಶಾಟ್ ಮಾಡುವಂತಹ ಪ್ರಯತ್ನವಿತ್ತು. ಆದರೆ ಇನ್ನೂ ಕೂಡ ನಿರ್ಣಾಯಕರ ತೀರ್ಪಿಗಾಗಿ
ಇದೀಗ ಮೂರನೇ ಅಂಪೈರ್ಗೆ ಇಲ್ಲಿ ಕರೆ ಬಂದಿದೆ, ಗಮನಿಸಿಕೊಳ್ಳಿ. ಪ್ರತಿಯೊಂದು ಇನ್ನಿಂಗ್ಸ್ಗೆ ಒಂದು ಬಾರಿ ಮಾತ್ರ ಇಲ್ಲಿ ಅವಕಾಶವಿದೆ. ಬಹಳಷ್ಟು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದೀಗ ಕಾರಣ ಪಂದ್ಯದ ಫಲಿತಾಂಶವನ್ನು ನಿರ್ಧರಿಸಬಹುದಾದಂತಹ ಒಂದು ವಿಕೆಟ್, ಅದು ಕೂಡ ಆರಂಭಿಕ ದಾಂಡಿಗ ಅರ್ಷದ್ ಬಜಾಲ್ ರವರ ವಿಕೆಟ್ ಆಗಲಿಕ್ಕಿದೆ. ಕಾದು ನೋಡಬೇಕಾಗಿದೆ ಇಲ್ಲಿ ಯಾವ ರೀತಿಯ ತೀರ್ಪು ಬರಲಿಕ್ಕಿದೆ. ಅತ್ಯುತ್ತಮವಾದ ಎಸೆತವಾಗಿತ್ತು, ಸ್ವೀಪ್ ಶಾಟ್ ಹೊಡೆಯುವಂತಹ ಪ್ರಯತ್ನದಲ್ಲಿ ಕೊಂಚ ಮಟ್ಟಿಗೆ ಎಡವಿದ್ರು ಬ್ಯಾಟ್ಸ್ಮನ್. ನಾಟ್ ಔಟ್ ಎನ್ನುವಂತಹ ತೀರ್ಪು ಬಂದಿದೆ. ಕಾರಣ ಬ್ಯಾಟ್ಸ್ಮನ್ ನ ಕಾಲಿಗೆ ಬಡಿಯುವಂತಹ ಚೆಂಡು ನೇರವಾಗಿ ಕೀಪರ್ನ ವಿಕೆಟ್ ಕೀಪರ್ನ ಕೈ ಸೇರಿತ್ತು. ಬಲವಾದ ಮನವಿ ಇತ್ತು ಆ ನಿರ್ಣಾಯಕ ಘಟ್ಟದಲ್ಲಿ. ಮೂರನೇ ಅಂಪೈರ್ಗೆ ಕರೆ ಬಂದಾಗ ಇಲ್ಲಿ ನಾಟ್ ಔಟ್ ಅನ್ನುವಂತಹ ತೀರ್ಪು ಬಂದಿದೆ. ಇದೀಗ ಅಂತಿಮ ಬಾರಿ ಎಸೆಯಬೇಕಾಗಿದೆ ಅಶೋಕ್. ದ್ವಿತೀಯ ಓವರಿನ ಚಾಲ್ತಿಯಲ್ಲಿ ಪವರ್ ಪ್ಲೇಯ ಅಂತಿಮ ಎಸೆತ, ಸ್ಟ್ರೈಕಿಂಗ್ ತುದಿಯಲ್ಲಿ ಶಾಕೀರ್. ಗಮನಿಸಿಕೊಳ್ಳಿ, ಈಗಾಗಲೇ 2 ಓವರಿಗೆ 13 ನಿಮಿಷಗಳ ಸಮಯ ವ್ಯರ್ಥವಾಗಿದೆ. ಎಂಸಿಎ ಅಡಕ ಪುತ್ತೂರು ತಂಡದ ಆಟಗಾರರ ಗಮನಕ್ಕೆ 32 ನಿಮಿಷದ ಕಾಲಾವಕಾಶವಿದೆ ಪ್ರತಿಯೊಂದು ಇನ್ನಿಂಗ್ಸಿಗೂ. ಅಂತಿಮ ಬಾರಿ ಎಸೆಯಬೇಕಾಗಿದೆ ಅಶೋಕ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸ್ಟ್ರೈಕಿಂಗ್ ತುದಿಯಲ್ಲಿ ಶಾಕೀರ್. ಲಯಬದ್ಧವಾದ ಹೊಡೆದ ಈ ಬಾರಿ ಚೆಂಡನ್ನು ಕವರ್ಸ್ ಭಾಗದಲ್ಲಿ ದಂಡಿಸಿದ್ರು. ಅಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಸೊಗಸಾದ ಕ್ಷೇತ್ರ ರಕ್ಷಣೆ ಇತ್ತು. ವಿಕೆಟ್ಗಳ ಮಧ್ಯೆ 2ನೇ ರನ್ನಿಗಾಗಿ ಓಡಾಟ. ಇದರೊಂದಿಗೆ ನಿರ್ಣಾಯಕರ ತೀರ್ಪಿಗಾಗಿ ಇಲ್ಲಿ ಕಾಯ್ತಾ ಇದ್ದೇವೆ. ಗಮನಿಸಿಕೊಳ್ಳಿ, ಒಂದು ಇನ್ನಿಂಗ್ಸ್ಗೆ ಕೇವಲ 1 ರಿವ್ಯೂ ಮಾತ್ರ ಇದೆ. ಈಗಾಗಲೇ ಸಂಘಟಕರು ಸ್ಪಷ್ಟಪಡಿಸಿದ್ದಾರೆ. 1.5 ಓವರ್ ಮುಕ್ತಾಯಕ್ಕೆ 14 ರನ್ ಆಗಿದೆ. ಅಂತಿಮ ಎಸೆತ ಓವರಿನ ಮುಕ್ತಾಯ. ನಿರ್ಣಾಯಕರ ತೀರ್ಪನ್ನು ದಯವಿಟ್ಟು ತಿಳಿಸಬೇಕಿಲ್ಲಿ. 1 ಬಾರಿ ಮಾತ್ರ ಇಲ್ಲಿ ರಿವ್ಯೂಗೆ ಅವಕಾಶವಿದೆ. ಗಮನಿಸಿಕೊಳ್ಳಿ, ಈಗಾಗಲೇ ಸಂಘಟಕರು ಸ್ಪಷ್ಟಪಡಿಸಿದ್ದಾರೆ. ನಿರ್ಣಾಯಕರು ದಯವಿಟ್ಟು ತಮ್ಮ 2 ರನ್ ಅನ್ನು ನೀಡಿದ್ದಾರೆ. 2 ರನ್ ಗಳಿಸಿಕೊಂಡಿದೆ. ಇದರೊಂದಿಗೆ ದ್ವಿತೀಯ ಓವರಿನ ಮುಕ್ತಾಯಕ್ಕೆ ದೇವಶ ವೇಲ್ಸ್ ತಂಡ ಗಳಿಸಿಕೊಂಡಿದೆ 16. ತಂಡದ ಮೊತ್ತ 16. ನಿರ್ಣಾಯಕರಿಂದ 3ನೇ ಅಂಪೈರಿಂದ ಬೌಂಡರಿ ಎನ್ನುವಂತ ತೀರ್ಪು ಬಂದಿದೆ. ಇದರೊಂದಿಗೆ ದ್ವಿತೀಯ ಓವರಿನ ಮುಕ್ತಾಯಕ್ಕೆ ತಂಡ ಗಳಿಸಿಕೊಂಡಿದೆ 18. ಸರಾಸರಿ 9ರಂತೆ ರನ್ ಗಳಿಸಿಕೊಂಡಿದೆ. ತಂಡದ ಮೊತ್ತ 18, ಸರಾಸರಿ 9ರಂತೆ ರನ್ ಗಳಿಸಿಕೊಂಡಿದೆ. ಎಸೆತಗಾರಿಕೆ ಭಾಗದಲ್ಲಿ ಚಮ್ಮು 3ನೇ ಓವರ್ ಅನ್ನು ಕೈಗೆತ್ತಿಕೊಂಡಂತ ಎಸೆತಗಾರ ಎಂಸಿಎ ಅಡ್ಕ ತಂಡದ ಪರವಾಗಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ತಂಡದ ಮೊತ್ತ 18. 2 ವಿಕೆಟ್ ಅನ್ನು ಕಳೆದುಕೊಂಡಿದೆ ದೇವಶ ವೇಲ್ಸ್. 3ನೇ ಓವರ್ನ ಚಾಲ್ತಿಯಲ್ಲಿ ಪ್ರಥಮ ಚೆಂಡು ತೀರ್ಪುಗಾರನ ಬಿಟ್ಟು ಸೊಗಸಾದ ಹೊಡೆತ. ಈ ಬಾರಿ ಮತ್ತೊಮ್ಮೆ ಹರ್ಷದ್ 6 ರನ್ ದಾಖಲಿಸಿಕೊಂಡ್ರು. 3ನೇ ಓವರಿನ ಪ್ರಥಮ ಎಸೆತವನ್ನೇ ಸಿಕ್ಸರ್ ಗಟ್ಟಿದಂತ ಹರ್ಷದ್
ತಂಡದ ಮೊತ್ತ 24ಕ್ಕೆ ಏರಿಕೆಯಾಗಿದೆ. ಆರಂಭಿಕ ಓವರಿನಲ್ಲಿ 2 ವಿಕೆಟ್ ಅನ್ನು ಕಳೆದುಕೊಂಡು ಸಂಕಷ್ಟದಲ್ಲಿತ್ತು ಎಂಸಿಎ ಅಡ್ಕ ತಂಡ. ಆದರೆ ಮುಂದೆ ಜೊತೆಯಾಟವನ್ನು ಮುಂದುವರಿಸಿದಂತ ಶಾಕೀರ್ ಮತ್ತು ಅರ್ಷದ್ ಬಜಾಲ್ ತಂಡವನ್ನ ಬೃಹತ್ ಮೊತ್ತದತ್ತ ಇದೀಗ ಕೊಂಡೊಯ್ಯುವಲ್ಲಿ ಸಫಲತೆ. ತಂಡದ ಮೊತ್ತ 24, 2.1 ಓವರ್ ಮುಕ್ತಾಯವಾಗಿದೆ. ಒಂದು ಹಂತದಲ್ಲಿ ಆರಂಭಿಕ ಹಂತದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಂತಹ ತಂಡ ಇದೀಗ ದ್ವಿತೀಯ ಓವರಿನ ಬಳಿಕ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸ್ತಾ ಇದೆ. ದೇವಶ್ಯ ವೇಲ್ಸ್ ತಂಡ 2.1 ಓವರಿನ ಮುಕ್ತಾಯಕ್ಕೆ 24 ರನ್ ಅನ್ನು ಗಳಿಸಿಕೊಂಡಿದೆ. ಇದೀಗ ಮತ್ತೆ 2ನೇ ಬಾರಿ ಎಸೆಯಬೇಕಾಗಿದೆ. ಚಮ್ಮು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಶೇಕಿಂಗ್ ತುದಿಯಲ್ಲಿ ಅರ್ಷದ್. ಈಗಾಗಲೇ 17 ನಿಮಿಷ ಸಮಯ ವ್ಯರ್ಥವಾಗಿದೆ, ಗಮನಿಸಿಕೊಳ್ಳಿ. ಎಂಸಿಎ ಅಡ್ಕ ಪುತ್ತೂರ್ 17 ನಿಮಿಷ ಸಮಯ ವ್ಯರ್ಥವಾಗಿದೆ, ಗಮನಿಸಿಕೊಳ್ಳಿ. ಮತ್ತೊಮ್ಮೆ ರೈಟ್ ಆರ್ಮ್ ಓವರ್ ದ ವಿಕೆಟ್. ಈ ಬಾರಿ ದೊಡ್ಡ ಹೊಡೆತಕ್ಕೆ ನೋಟವನ್ನಿಟ್ಟಂತ ಅರ್ಷದ್. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಅತ್ಯುತ್ತಮವಾದ ಕಂಬ್ಯಾಕ್ ಎಸೆತಗಾರ ಚಮ್ಮು. ಪ್ರಥಮ ಎಸೆತ ಸಿಕ್ಸರ್ ಗಟ್ಟಿದ್ರು, ಆದರೆ ದ್ವಿತೀಯ ಎಸೆತ ಅತ್ಯುತ್ತಮವಾಗಿತ್ತು. ಮತ್ತೊಮ್ಮೆ 3ನೇ ಬಾರಿ ಎಸೆಯಬೇಕಾಗಿದೆ ಚಮ್ಮು. ಶೇಕಿಂಗ್ ತುದಿಯಲ್ಲಿ ಮತ್ತೆ ಅರ್ಷದ್ ಈಗಾಗಲೇ 2 ಸಿಕ್ಸರ್ನೊಂದಿಗೆ ವೈಯಕ್ತಿಕವಾಗಿ 14 ರನ್ ಅನ್ನು ಗಳಿಸಿಕೊಂಡಂತ ಆರಂಭಿಕ ದಾಂಡಿಗ ಶೇಕಿಂಗ್ ತುದಿಯಲ್ಲಿ ಎಸೆತಗಾರಿಕೆ ಭಾಗದಲ್ಲಿ ಚಮ್ಮು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಮತ್ತೊಮ್ಮೆ ಅರ್ಷದ್ ರವರ ಕಡೆಗೆ. ಈ ಬಾರಿ ಮತ್ತೊಮ್ಮೆ ದೊಡ್ಡ ಹೊಡೆತ. ಡೀಪ್ ವಿಕೆಟ್ ವಿಭಾಗದಲ್ಲಿದೆ. ಚೆಂಡು 1 ರನ್ನಿಗೆ ಸೀಮಿತವಾಗಿದೆ. ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆ ಓಡಾಟ. 1 ರನ್ನಿನೊಂದಿಗೆ ತಂಡದ ಮೊತ್ತ 25ಕ್ಕೆ ಏರಿಕೆಯಾಗಿದೆ. 2.3 ಓವರ್ ಮುಕ್ತಾಯಕ್ಕೆ ಇದೀಗ 4ನೇ ಬಾರಿ ಮತ್ತೊಮ್ಮೆ ಚಮ್ಮು ಟು ಶಾಕೀರ್. 3ನೇ ಬಾರಿ ಚಮ್ಮು ಟು ಶಾಕೀರ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಟು ರೈಟ್ ಹ್ಯಾಂಡರ್ ಬ್ಯಾಟ್ಸ್ಮನ್ ಶಾಕೀರ್. 3ನೇ ಓವರ್ನ ಚಾಲ್ತಿಯಲ್ಲಿ 4ನೇ ಬಾರಿ. ಈ ಬಾರಿ ರಿವರ್ಸ್ ಮಾಡುವಂತ ಪ್ರಯತ್ನ. ಉತ್ತಮವಾಗಿರ್ತಕ್ಕಂಥ ಹೊಡೆತ. ಕ್ಷೇತ್ರ ರಕ್ಷಕರಿಲ್ಲದ ಜಾಗವನ್ನು ಗುರುತಿಸಿಕೊಂಡಂತಹ ಶಾಕೀರ್. ಈಗಾಗಲೇ ತಿಳಿಸಿದಂತೆ ಕ್ಷೇತ್ರ ರಕ್ಷಕರಿಗೂ ಕೂಡ ಸವಾಲನ್ನು ಒಡ್ಡಬಲ್ಲಂತ ಓರ್ವ ಬ್ಯಾಟ್ಸ್ಮನ್. ಕ್ಷೇತ್ರ ರಕ್ಷಕರ ಸರಿಯಾದ ಜಾಗವನ್ನು ಗುರುತಿಸಿಕೊಂಡು ರಿವರ್ಸ್ ಸ್ವೀಪ್ ಮೂಲಕ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಒಂದು ಬೌಂಡರಿ ಅನ್ನು ದಾಖಲಿಸಿಕೊಂಡಾಗ ತಂಡದ ಮೊತ್ತ 29ಕ್ಕೆ ಏರಿಕೆಯಾಗಿದೆ. 29 ರನ್ ಏರಿಕೆಯಾಗಿದೆ. ತಂಡದ ಮೊತ್ತ ಕೇವಲ ಒನ್ ಹ್ಯಾಂಡೆಡ್ ಶಾಟ್ ಆಗಿತ್ತು, ಅದು ಸುಂದರತೆ ಹೊಡೆತ. ಥರ್ಡ್ ಮ್ಯಾನ್ ವಿಭಾಗದಲ್ಲಿ ತಂಡದ ಮೊತ್ತ 29. 5ನೇ ಬಾರಿ ಮತ್ತೊಮ್ಮೆ ಚಮ್ಮು. ಈ ಬಾರಿ ಸ್ವೀಪ್ ಶಾಟ್ ಹೊಡೆತ. ಮತ್ತೊಮ್ಮೆ ಫೈನ್ ಲೆಗ್ ವಿಭಾಗದಲ್ಲಿ ಕಳೆದ ಚೆಂಡು ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಬೌಂಡರಿ ದಾಖಲಿಸಿಕೊಂಡಿತ್ತು. ಈ ಬಾರಿ ಫೈನ್ ಲೆಗ್ ವಿಭಾಗದಲ್ಲಿ ಉತ್ತಮವಾಗಿರತಕ್ಕಂತಹ ಕ್ಷೇತ್ರ ರಕ್ಷಣೆ. 2 ರನ್ ಅನ್ನು ಗಳಿಸಿಕೊಂಡಿದೆ. ದೇವಶ್ಯ ವೇಲ್ಸ್ ತಂಡದ ಮೊತ್ತ 31ಕ್ಕೆ ಏರಿಕೆಯಾಗಿದೆ. 3ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಬಾರಿ ಎಸೆಯಬೇಕಾಗಿದೆ ಚಮ್ಮು. ಈಗಾಗಲೇ ಬೃಹತ್ ಮೊತ್ತವನ್ನು ದಾಖಲಿಸುವ ಮುನ್ಸೂಚನೆಯನ್ನು ನೀಡಿದೆ ದೇವಶ್ಯ ವೇಲ್ಸ್ ತಂಡ. ಆರಂಭಿಕ ಹಂತದಲ್ಲಿ ಸಿಕ್ಕಿದಂತಹ ಒಂದು ಉತ್ತಮವಾದ ಆರಂಭವನ್ನ ಸದುಪಯೋಗ ಪಡಿಸಿಕೊಳ್ಳುವಲ್ಲಿ ಎಸೆತಗಾರರು ವೈಫಲ್ಯ. ಅಂತಿಮ ಬಾರಿ ಸೊಗಸಾದ ಹೊಡೆತ. ಈ ಬಾರಿ ಮತ್ತೊಮ್ಮೆ ಮಿಡ್ ವಿಕೆಟ್ ವಿಭಾಗದಲ್ಲಿ ಸೊಗಸಾದ ಕ್ಷೇತ್ರ ರಕ್ಷಣೆ ಇತ್ತು. 1 ರನ್ನಿಗೆ ಸೀಮಿತವಾಗಿದೆ. ಇದರೊಂದಿಗೆ ತಂಡದ ಮೊತ್ತ 32. 3 ಓವರ್ ಮುಕ್ತಾಯವಾಗಿದೆ. ಹಾಗೆಯೇ ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಬಾಲ್ ಅನ್ನ ಕೊಡುಗೆಯಾಗಿ ನೀಡಿದಂತಹ ಶ್ರೀಮತಿ ಮತ್ತು ಶ್ರೀ ಮದನ್ ಕೊಲ್ಯ, ಮಾಲಕರು ಅಕ್ಷಯ ಮೊಬೈಲ್ಸ್ ಗುತ್ತಿಗಾರು, ಇವರಿಗೆ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ಮಾಧವ ಎರ್ದಾಡ್ಕರ್ ಇವರು ಒಂದು ಗಿಡವನ್ನ ಉಡುಗೊರೆಯಾಗಿ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪಂದ್ಯಾಕೂಟಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡಿದ ಪ್ರತಿಯೊಬ್ಬ ಕೊಡುಗೆ ದಾನಿಗಳಿಗೂ ಕೂಡ ವಿಶೇಷವಾಗಿ ಗಿಡ ಬೆಳೆಸಿ ಪರಿಸರ ಉಳಿಸಿ ಎನ್ನುವಂತಹ ಧ್ಯೇಯ ವಾಕ್ಯದಡಿ ಎಲ್ಲ ದಾನಿಗಳಿಗೂ ಕೂಡ ಒಂದು ಸಸಿಯನ್ನ ಉಡುಗೊರೆಯಾಗಿ ನೀಡ್ತಾ ಇದ್ದಾರೆ. ಆ ಮೂಲಕ ಅಕ್ಷಯ ಮೊಬೈಲ್ಸ್ ಗುತ್ತಿಗಾರು ಇದರ ಮಾಲಕರಾಗಿರತಕ್ಕಂತಹ ಮದನ್ ಕೊಲ್ಯ ಅವರಿಗೂ ಕೂಡ ಸಂಸ್ಥೆಯ ಅಧ್ಯಕ್ಷರಿಂದ ಒಂದು ವಿಶೇಷವಾದ ಉಡುಗೊರೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಇದೀಗ 4ನೇ ಓವರ್ ಅನ್ನು ಎಸೆಯಲು ಎಸೆತಗಾರಿಕೆ ಭಾಗದಲ್ಲಿ ಮಜೀದ್ ಮತ್ತೊಮ್ಮೆ ತನ್ನ ವೈಯಕ್ತಿಕ ಕೋಟಾದ ದ್ವಿತೀಯ ಓವರ್, ಮತ್ತೆ ತಂಡದ ಕಪ್ತಾನ ಆರಂಭಿಕ ಓವರ್ ನಲ್ಲಿ 2 ವಿಕೆಟ್ ಕಬಳಿಸಿದಂತಹ ಮಜೀದ್ ಇದೀಗ ಹ್ಯಾಟ್ರಿಕ್ ಅವಕಾಶದಲ್ಲಿ. ಮಜೀದ್ ಪ್ರಥಮ ಓವರಿನ ಅಂತಿಮ 2 ಎಸೆತಗಳಲ್ಲಿ ಸತತವಾಗಿ 2 ವಿಕೆಟ್ ಅನ್ನು ಕಬಳಿಸಿಕೊಂಡು ಹ್ಯಾಟ್ರಿಕ್ ನ
ಅವಕಾಶದಲ್ಲಿ ಮಜೀದ್ ಒಂದು ವೇಳೆ ಹ್ಯಾಟ್ರಿಕ್ ವಿಕೆಟ್ ಅನ್ನು ಕಬಳಿಸಿದೆ ಆದಲ್ಲಿ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡೆದುಕೊಂಡ ಪ್ರಪ್ರಥಮ ಎಸೆತಗಾರ ಅನ್ನುವಂತಹ ಕೀರ್ತಿಗೆ ಪಾತ್ರವಾಗಲಿಕ್ಕಿದ್ದಾರೆ ಮಜೀದ್. ಮತ್ತೊಂದು ಕಡೆ ಹೇಗಾದರೂ ಮಾಡಿ ಒಂದು ಪಾರ್ಟ್ನರ್ಶಿಪ್ ಅನ್ನ ಈ ಜತೆಯಾಟವನ್ನ ಮುರಿಯಲೇಬೇಕಾಗಿದೆ ಎಂಸಿಎ ಅಡ್ಕಪುತ್ತೂರು ತಂಡಕ್ಕೆ. ಇದೀಗ 4ನೇ ಓವರ್ನ ಪ್ರಥಮ ಚೆಂಡು ಮಜೀದ್ ಸೊಗಸಾದ ದಾಳಿ ಆದರೆ ಈ ಬಾರಿ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ನಿರ್ಣಾಯಕರಿಂದ ಅಗಲ ಹೆಸರದ ತೀರ್ಪು. ಮತ್ತೊಂದರನ್ನು ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ ತಂಡದ ಮೊತ್ತ 33. ಮತ್ತೊಮ್ಮೆ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಮಜೀದ್ ಮತ್ತೆ ಹ್ಯಾಟ್ರಿಕ್ ಅವಕಾಶದಲ್ಲಿ ಶೇಕಿಂಗ್ ತುದಿಯಲ್ಲಿ ಶಾಕೀರ್. 4ನೇ ಓವರ್ನ ಚಾಲ್ತಿಯಲ್ಲಿದೆ ಪ್ರಥಮ ಚೆಂಡು ಮಜೀದ್ ಟು ಶಾಕೀರ್. ರಿವರ್ಸ್ ಮಾಡುವಂತ ಪ್ರಯತ್ನ, ಚೆಂಡು ಮತ್ತು ಬ್ಯಾಟ್ನ ಮಧ್ಯೆ ಸರಿಯಾದ ಸಂಪರ್ಕವಿಲ್ಲ. ಅನುಭವಿ ಬ್ಯಾಟ್ಸ್ಮನ್ ಶಾಕೀರ್ ಅವರನ್ನ ಕೂಡ ವಂಚಿಸ್ತಾ ಇದೆ ಚೆಂಡು. ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಮಜೀದ್ ಮತ್ತೊಮ್ಮೆ ತನ್ನ ವೈಯಕ್ತಿಕ ಕೋಟಾದ ದ್ವಿತೀಯ ಓವರ್ ಪ್ರಥಮ ಇನ್ನಿಂಗ್ಸಿನ 4ನೇ ಓವರ್ನ ಕೈಗೆತ್ತಿಕೊಂಡಂತಹ ದಾಳಿಗಾರ. ಪ್ರಥಮ ಚೆಂಡು ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿದೆ. ಮತ್ತೊಮ್ಮೆ ಎಸೆಯಬೇಕಾಗಿದೆ ದ್ವಿತೀಯ ಬಾರಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಶಾಕೀರ್ ಅವರ ಕಡೆಗೆ. ಈ ಬಾರಿ ಸುಂದರತೆ ಹೊಡೆದ ಚೆಂಡನ್ನು ದಂಡಿಸಿದ ದೀಪೇಕ್ಷಾ ಕವರ್ ವಿಭಾಗದಲ್ಲಿ 1 ರನ್ನಿಗೆ ಸೀಮಿತವಾಗಿದೆ. ಸೊಗಸಾದ ಕ್ಷೇತ್ರ ರಕ್ಷಣೆ ಕೂಡ. ತಂಡದ ಮೊತ್ತ 34ಕ್ಕೆ ಏರಿಕೆಯಾಗಿದೆ. 3.2 ಓವರ್ ಮುಕ್ತಾಯವಾಗಿದೆ. ಮತ್ತೊಮ್ಮೆ 4ನೇ ಬಾರಿ ಎಸೆಯಬೇಕಾಗಿದೆ ಮಜೀದ್. ಈಗಾಗಲೇ 3.2 ಓವರ್ ಮುಕ್ತಾಯಕ್ಕೆ 34 ರನ್ ಅನ್ನು ಗಳಿಸಿಕೊಂಡು 2 ವಿಕೆಟ್ ಅನ್ನು ಕಳೆದುಕೊಂಡಿದೆ ದೇವಶ ವೇಲ್ಸ್ ತಂಡ. ಆರಂಭಿಕ ಹಂತದಲ್ಲಿ ಉತ್ತಮ ಆರಂಭ ಕೂಡ ಲಭಿಸಿತ್ತು ಎಂಸಿ ಅಡ್ಕಪುತ್ತೂರು ತಂಡಕ್ಕೆ. ಆದರೆ ಮುಂದೆ ಎಸೆತಗಾರ ಅವಕಾಶವನ್ನ ಬಳಸಿಕೊಳ್ಳುವಲ್ಲಿ ವಿಫಲತೆಯನ್ನು ಅನುಭವಿಸಿದಾಗ ಅರ್ಷದ್ ಬಚಾಲ್ 2 ಸಿಕ್ಸರ್ ಅನ್ನು ಗಳಿಸಿಕೊಂಡ್ರು. ಶಾಕೀರ್ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಅತ್ಯುತ್ತಮವಾದ ಬ್ಯಾಟ್ ಬೀಸುವ ಮೂಲಕ 2 ಬೌಂಡರಿಯೊಂದಿಗೆ ತನ್ನ ಇನ್ನಿಂಗ್ಸ್ ಅನ್ನು ಮುಂದುವರಿಸುವಲ್ಲಿ ಯಶಸ್ವಿಯನ್ನ ಕಂಡುಕೊಂಡಂತಹ ದಾಂಡಿಗ ಶಾಕೀರ್ ಒಂದು ಕಡೆ, ಮತ್ತೊಂದು ಕಡೆ ಅರ್ಷದ್ ಬಚಾಲ್. ಇದೀಗ ಮತ್ತೊಮ್ಮೆ ಮಜೀದ್ ತನ್ನ ಓವರಿನ 3ನೇ ಎಸೆತ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಎಡಗೈ ದಾಂಡಿಗ ಅರ್ಷದ್ ರವರ ಕಡೆಗೆ. ಆರಂಭಿಕ ದಾಂಡಿಗನಾಗಿ ಅಂಕಣ ಕೀಳಿದಂತ ಅರ್ಷದ್ ಈಗಾಗಲೇ 2 ಸಿಕ್ಸರ್ ನೊಂದಿಗೆ ಶೈಕಿಂಗ್ ತುದಿಯಲ್ಲಿ 4ನೇ ಓವರ್ನ ಚಾಲ್ತಿಯಲ್ಲಿ 3ನೇ ಬಾರಿ ಎಸೆಯಬೇಕಾಗಿದೆ ಮಜೀದ್. ಸೊಗಸಾದ ಹೊಡೆತ, ಈ ಬಾರಿ ಮತ್ತೊಂದು ಸಿಕ್ಸರ್ ಔಟ್ಸೈಡ್ ಆಫ್ ದಿ ಲೆಗ್ ಸಂಬಿತ್ತು ಚೆಂಡು. ಆ ಚೆಂಡನ್ನ ಸರಿಯಾದ ದಿಕ್ಕಿನಲ್ಲಿ ಗುರುತಿಸಿ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಸಿಕ್ಸರ್ ಅನ್ನು ದಾಖಲಿಸುವ ಮೂಲಕ ಅರ್ಷದ್ ರವರ ಬ್ಯಾಟ್ ನಿಂದ ದಾಖಲಾಗಿದೆ 3ನೇ ಸಿಕ್ಸರ್. ಇದರೊಂದಿಗೆ ತಂಡದ ಮೊತ್ತ ಏರಿಕೆಯಾಗಿದೆ ಬರೋಬ್ಬರಿ 40. 4ನೇ ಓವರ್ನ ಚಾಲ್ತಿಯಲ್ಲಿದೆ. ಒಂದು ಹಂತದಲ್ಲಿ ದೇವಶ ವೇಲ್ಸ್ ತಂಡವನ್ನ ಅಲ್ಪ ಮೊತ್ತಕ್ಕೆ ಕಟ್ಟಿ ಹಾಕಬಹುದು ಎಂಸಿ ಅಡ್ಕ ಅನ್ನುವಂತಹ ಸೂಚನೆ ಲಭಿಸಿದರೂ ಕೂಡ ದ್ವಿತೀಯ ಓವರ್ನಲ್ಲಿ ಸಂಪೂರ್ಣ ಚಿತ್ರಣವೇ ಬದಲಾಯಿತು. 3ನೇ ಓವರ್ನಲ್ಲಂತೂ ಬಹಳಷ್ಟು ಅಂಕಗಳನ್ನು ಗಳಿಸಿಕೊಂಡ್ರು. ಇದೀಗ 4ನೇ ಓವರ್ನಲ್ಲೂ ಕೂಡ ಅತ್ಯುತ್ತಮ ಆರಂಭವನ್ನ ಪಡೆದುಕೊಂಡಿದೆ ದೇವಶ ವೇಲ್ಸ್ ತಂಡದ ಮೊತ್ತ 40. ಅಂತಿಮ 2 ಎಸೆತ ಬಾಕಿ ಇದೆ. ಪ್ರಥಮ ಓವರ್ 4ನೇ ಓವರ್ನ ಮುಕ್ತಾಯಕ್ಕೆ 40 ರನ್ ಈಗಾಗಲೇ ಗಳಿಸಿಕೊಂಡಿದೆ. 2 ಎಸೆತ ಬಾಕಿ ಇದೆ 4ನೇ ಓವರ್ನ ಮುಕ್ತಾಯಕ್ಕೆ. ಮತ್ತೊಮ್ಮೆ ಮಜೀದ್ ಎಸೆತಗಾರಿಕೆ ಭಾಗದಲ್ಲಿ ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನವಾಗಿ ಅರ್ಷದ್ ರವರ ಕಡೆಗೆ. ಈ ಬಾರಿ ರಿವರ್ಸ್ ಮಾಡುವಂತ ಪ್ರಯತ್ನ, ಚೆಂಡು ಗಾಳಿಯಲ್ಲಿದೆ. ಉತ್ತಮವಾಗಿರ್ತಕ್ಕಂಥ ಹೊಡೆತ, 1 ಬೌನ್ಸ್ ಓವರ್ ದ ರೋಪ್. ಮತ್ತೊಂದು ಬೌಂಡ್ರಿ ದಾಖಲಾಗಿದೆ ಸ್ವಿಚ್ ಹಿಟ್ ಮೂಲಕ. ಸೊಗಸಾದ ಹೊಡೆತ, ಸಿಕ್ಸರ್ ಬಳಿಕ 1 ಬೌಂಡರಿ ಅರ್ಷದ್ ಬ್ಯಾಟ್ನ ಮುಖೇನವಾಗಿ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 44ಕ್ಕೆ ಏರಿಕೆಯಾಗಿದೆ. 4ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಬಾರಿ ಎಸೆಯಬೇಕಾಗಿದೆ ಮಜೀದ್. ಪ್ರಥಮ ಓವರ್ ಇನ್ನಿಂಗ್ಸ್ನ ಪ್ರಥಮ ಓವರ್ನ ಮಜೀದ್ ಅತ್ಯುತ್ತಮವಾಗಿ ಎಸೆದಿದ್ರು. ಮತ್ತೊಮ್ಮೆ ಮಜೀದ್ ರವರಿಗೆ 4ನೇ ಓವರ್ನ ಎಸೆಯುವಂತ ಜವಾಬ್ದಾರಿನ ಕಪ್ತಾನ ನೀಡಿದ್ರು. ಆದರೆ ಇಲ್ಲಿ ಮಜೀದ್ ಕೊಂಚ ಮಟ್ಟಿಗೆ ದುಬಾರಿಯಾಗಿ ಪರಿಣಮಿಸಿದ್ರು. ಅಂತಿಮ ಬಾರಿ ಎಸೆಯಬೇಕಾಗಿದೆ ಮಜೀದ್. ಉತ್ತಮವಾಗಿರತಕ್ಕಂಥ ಹೊಡೆತ, ಈ ಬಾರಿ ಮಿಡ್ ವಿಕೆಟ್ ವಿಭಾಗದಲ್ಲಿ ಚೆಂಡು 1 ರನ್ನಿಗೆ ಸೀಮಿತವಾಗಿದೆ. ಇದರೊಂದಿಗೆ 4ನೇ ಓವರ್ನ ಮುಕ್ತಾಯಕ್ಕೆ ದೇವಶ ವೇಲ್ಸ್ ತಂಡ ಗಳಿಸಿಕೊಂಡಿದೆ ಬರೋಬ್ಬರಿ 45. ಓವರೊಂದಕ್ಕೆ ಸರಾಸರಿ 11.25 ರನ್ ಗಳಿಸಿಕೊಂಡು ಬೃಹತ್ ಮೊತ್ತದತ್ತ ದಾಪುಗಾಲಿಟ್ಟಿದೆ ದೇವಶ ವೇಲ್ಸ್ ತಂಡ. ಮುಂದಿನ ಈ 4 ಪ್ರಥಮ ಇನ್ನಿಂಗ್ಸ್ನ 4 ಓವರ್ನಲ್ಲಿ ಅದೆಷ್ಟು ರನ್ಗಳನ್ನು ಗಳಿಸಿಕೊಳ್ಳಬಹುದು ದೇವಶ ವೇಲ್ಸ್ ತಂಡ ಅಥವಾ ಎದುರಾಳಿ ತಂಡವನ್ನ ಮತ್ತೆ ಕಟ್ಟಿ ಹಾಕಬಹುದೇ ಎಂಸಿಯ ಅಡ್ಕ ಎನ್ನುವುದನ್ನ ರಾಷ್ಟ್ರ ಭಾಷೆ ಹಿಂದಿಯಲ್ಲಿ ವಿವರಿಸಲಿಕ್ಕೆ ಆಗಮಿಸಲಿಕ್ಕಿದ್ದಾರೆ ಶ್ರೀಯುತ ಗೋಪಿ ಮಂಗಳೂರು ಇವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ.
धन्यवाद सुकुमार। तो Devasya Wells is now going on the right track. 45 runs they scored in their first 4 overs. और निस्संदेह आक्रामक बल्लेबाजी का प्रदर्शन यहाँ पर दिखाते हुए खासकर अरशद जो कि इस वक्त विस्फोटक बल्लेबाजी करते हुए गेंद ऑन साइड पर उछालना चाहा, मिसफील्ड। और दोबारा जब तक गेंद को फील्ड किया जाता बल्लेबाज के पास मौका था 1 रन प्राप्त करने का और 1 रन के साथ स्कोर बढ़कर अब पहुंच चुका 46 रनों पर। 2 विकेट के नुकसान पर अल्ताफ वालपाड़ी और अल्ताफ बसौनगुड़ी के विकेट लगातार 2 गेंदों पर गिरे थे और उसके बाद शाकिर और अरशद पारी की भागदौड़ को यहाँ पर संभालते हुए एक बेहतरीन साझेदारी यहाँ पर निभाते हुए शाकिर इस वक्त सामना करने के लिए तैयार। गेंदबाज की ओर की अगली गेंद, ये गेंद हल्के से गेंद को खेल दिया हवे में, लेकिन कवर फील्डर की बाईं ओर से गेंद निकली। इस वक्त स्क्वायर ऑफ द विकेट डीप कवर पॉइंट पर जब तक गेंद को फील्ड किया जाता 1 रन का इजाफा यहाँ पर हो चुका और 1 रन के इजाफे के साथ स्कोर बढ़कर अब पहुंच चुका है कुल मिलाकर 47 रन 2 विकेट के नुकसान पर। इट्स 47 फॉर द लॉस ऑफ 2 विकेट इन द ओवर नंबर 5 इन प्रोग्रेस। हर्षद एक विस्फोटक बारी जो कि यहाँ पर खेलते हुए सामना करने के लिए तैयार और गेंदबाज भरत गेंदबाज यहाँ पर आगे बढ़ाते हुए ये गेंद इस पास स्क्वायर ऑफ द विकेट खूबसूरती के साथ गेंद को निकाला इनटू द गैप एज वेल। शायद चौका मिल चुका है यहाँ पर। स्क्वायर ऑफ द विकेट गेंद को इस वक्त खूबसूरती के साथ निकाला था। इस वक्त खाली क्षेत्र चुनते हुए लॉन्ग ऑफ और एक्स्ट्रा कवर के दरमियान और इस चौके के साथ द 50 कम्स अप फॉर देवस्या वेल्स। 51 now for the loss of 2 wicket in the over number just a 5 in progress in their innings. And this is an absolutely terrific progressing here now for Devasya Wells। एक बार फिर से गेंदबाज भरत गेंदबाज यहाँ पर आगे बढ़ाते हुए दाहिने हाथ राउंड द विकेट इस वक्त गेंदबाजी करते हुए ये गेंद इस बार ऑन साइड पर मिड विकेट पर द बॉल वेंट लाइक अ बुलेट। इन फैक्ट गेंद लगभग गोली की रफ्तार में इस वक्त निकली और वाइड लॉन्ग ऑन पर फीडर खड़े हुए थे, दौड़ लगाने के बावजूद गेंद तक नहीं पहुंच पाए और गेंद सीधे सीमा रेखा को पार कर चुकी है काफी तेज रफ्तार के साथ 4 रनों के लिए। रनों की बौछार यहाँ पर लगाते हुए अरशद उनका अच्छा साथ निभाते हुए इस वक्त शाकिर। कुल मिलाकर ऐसा कहना पड़ेगा देवस्या वेल्स एक लंबे स्कोर की ओर अग्रसर होता हुआ और अपनी अगली गेंद लेकर भरत इस वक्त गेंदबाजी यहाँ पर आगे बढ़ाते हुए फील्डिंग में कुछ हद तक जमावट करने के बाद अरशद के लिए अगली गेंद लेकर इस वक्त तैयार। दाहिने हाथ राउंड द विकेट, यह गेंद उछाला मिड विकेट पर और 6 रनों के लिए। ऐसा कहना पड़ेगा अरशद को, अगर आप ऐसे गेंदबाजी करेंगे तो निस्संदेह आप पिटेंगे। तो यहाँ पर छक्का काफी ढीली गेंद थी, गेंद की उछाल को पहचानते हुए मिडल ऑफ द बैट गेंद को कनेक्ट किया और 6 रनों के लिए गेंद को डिस्पैच कर दिया डीप मिड विकेट सीमा रेखा से बाहर। छक्का नंबर 4 उनके बल्ले से लगता हुआ। एक बार फुल टॉस पुल किया इस वक्त स्क्वायर ओनली और 6 नंबर 5 5वां छक्का और अरशद यहां पर छाते हुए इस मैच में। निरंतर देवस्या गिरी परेपाड़ी और भरत उलिकेरे इनकी ओर से 750 रुपए का नगद पुरस्कार इस वक्त घोषित किया गया है। अगर अरशद 50 रन यहां पर बनाते हैं, फिलहाल वो बल्लेबाजी करते हुए 46 रनों पर। ही इज बैटिंग ऑन 46 नाउ। इफ ही कंप्लीटेड हिज 50 he will be rewarded 750 rupees from 2 persons। और यहां पर देखते हैं वो अपना अर्धशतक पूर्ण कर पाते हैं नहीं। ओवर की समाप्ति हो चुकी है। ही इज बैटिंग ऑन 47 इन फैक्ट और स्कोर इस वक्त बढ़कर अब पहुंच चुका है कुल मिलाकर 67 रनों पर। 5 overs completed, 67 for the loss of 2 wicket. A fantastic partnership is now building up here। और इस बीच गेंदबाजी यहाँ पर शुरू करते हुए शाकिर इस वक्त सामना करने के लिए तैयार। पहली गेंद स्वीप किया, सेंसिबल क्रिकेट यहाँ पर अपनाते खूबसूरती के साथ गेंद को निकाला 4 रनों के लिए। मिड लॉन्ग लेग स्टंप पर गेंद थी और शाकिर जो कि काफी चतुर क्रिकेटर के रूप में जाने जाते हैं, उन्होंने पहले ही भाप लिया था कि डीप बैकवर्ड स्क्वायर लेग और डीप फाइन लेग के दरमियान जो क्षेत्र है वो खाली पड़ा हुआ है और खूबसूरती के साथ गेंद को इस वक्त मोड़ दिया और चौका यहां पर प्राप्त करते हुए 71 नाउ। द स्कोर बोर्ड इज नाउ मूविंग अप टू 71 रनों पर स्कोर बोर्ड पहुंच चुका है और रनों की बौछार ये दोनों बल्लेबाज यहां पर लगाते हुए 6वां ओवर सिर्फ यहां पर शुरू हो चुका है। और फिर से एक बार गेंदबाजी आगे बढ़ाते हुए अशोका
दाहिने हाथ ओवर द विकेट शाकिर के लिए ये गेंद रिवर्स शॉट गेंद को खेला, पॉइंट पर गेंद को रोका गया, शॉट पॉइंट पर, लेकिन इससे पहले बल्लेबाज के पास काफी समय था कि एक रन के साथ अपने छोर को वो बदल सके और एक रन के साथ स्कोर बढ़कर पहुंच चुका है 72 रनों पर। 72 now for the loss of 2 wicket in the over number 6 in progress. And now the man back on strike, batting on 47, अरशद। 750 रुपए उनका इस वक्त इंतजार कर रहे हैं, सिर्फ 3 रन उन्हें और बनाने हैं और जहां तक सवाल है देखते हैं वो 3 रन बना पाते हैं या नहीं। दाहिने हाथ राउंड द विकेट, इस वक्त गेंदबाज अशोका, गेंदबाज यहां पर आगे बढ़ाते हुए अरशद के लिए ये गेंद उछालना चाहा, नॉट क्वाइट मिडलिंग इट, इस बार स्ट्राइक खुद अपने पास रखना चाहते हैं अरशद और स्कोर इस वक्त रुक चुका है 47 रनों पर। कुछ कहते हुए इस वक्त शाकिर से ज्यादा स्ट्राइक वो अपने पास खुद रखना चाहते हैं और दोनों बल्लेबाजों में काफी आक्रामक इस वक्त नजर आते हुए अरशद अपनी अगली गेंद का सामना करने के लिए इस वक्त तैयार। गेंदबाज अशोका दाहिने हाथ राउंड द विकेट इस वक्त गेंदबाजी करते हुए बाएं हाथ के बल्लेबाज के लिए अरशद सामना करते हुए इस बीच ये गेंद को इस बार खूबसूरती के साथ निकाला और इस चौके के साथ द 50 comes up for Arshad. What tremendous batting performance coming from him और इस बार गेंद को स्कूप कर दिया था खूबसूरती के साथ, फुल टॉस गेंद की लाइन को पहचानते हुए और 750 रुपए का नगद पुरस्कार वो हासिल इस वक्त कर चुके हैं 50 रन प्राप्त करने के लिए। ही इज बैटिंग ऑन नाउ 51 और एक बार फिर से गेंदबाजी 1000 रुपीज कैश प्राइज डिक्लेयर्ड बाय, इस बार उछाला मिड विकेट के ऊपर से 6 रनों के लिए 57। ही इज मूविंग अप टू निरंत देवसिया और गिरी भरत इनकी ओर से इस वक्त 1000 रुपए का नगद पुरस्कार इस वक्त दिया गया है जो इस वक्त मेरे हाथों में है और इस मैच के पश्चात मैं उनको ये 1000 रुपए प्रदान करूंगा अगर वो लेना चाहे तो यहाँ पर जहां तक सवाल है स्कोर बढ़कर अब पहुंच चुका है 82, 6th over in progress and what a fantastic progressing here now. 57. Arshad is now batting on. 13 balls left. Still in overall calculation in their innings. और गेंदबाज इस भी तैयार दाहिने हाथ राउंड द विकेट इस वक्त गेंदबाजी करते हुए ये गेंद इस बार गेंद को उछालना चाहा, बिल्कुल जमीन के सहारे गेंद परिवर्तन के तौर पर धीमी गेंद थी, पैरों पर गेंद टकराई और 1 रन का इजाफा लेग बाय के रूप में हो चुका है और 1 रन के साथ तक कुल स्कोर बढ़कर पहुंच चुका है 83 रनों पर। 83 for the loss of 2 wicket and 6 overs completed. हैट्रिक छक्का अगर अरशद लगाते हैं तो 500 कोई भी बल्लेबाज शाकिर या अरशद इस वक्त हैट्रिक छक्का लगाते हैं तो 500 रुपए का नगद पुरस्कार माइलप्पा कुंबेट्टू इनकी ओर से घोषित किया गया है और शिवा मोटनूर इनकी ओर से 500 रुपए का नगद पुरस्कार इस वक्त घोषित किया गया है। अगर अरशद या शाकिर दोनों में से कोई भी बल्लेबाज अगर हैट्रिक छक्का लगाते हैं तो 7वां ओवर उनकी पारी का यहां पर शुरू होता हुआ पहली गेंद लेकर गेंदबाज तैयार। ये गेंद इस बार ऑन साइड पर गेंद को उछालना चाहा क्योंकि गेंद ठीक तरह से बल्ले पर नहीं आए, बल्ले का भीतरी किनारा टकराया था और गेंद को शॉट फाइन लेग पर फील्ड कर लिया गया, रन्स बल्लेबाज को नहीं मिला। कुल मिलाकर 75 रनों के साझेदारी अब तक बन चुके हैं। 75 रन ऑलरेडी एडेड फॉर द थर्ड विकेट नाउ। इस बार सफल होते हुए गेंद कौन साइड पर उछालना चाहता क्योंकि गेंद उनके पहुंच से बाहर और वाइड का इशारा अंपायर का। 84 84 द स्कोरबोर्ड इज नाउ मूविंग अप टू और फिर से एक बार गेंदबाज यहां पर आगे बढ़ाते हुए ये गेंद इस बार आखिरकार अरशद की विस्फोटक पारी पर यहां पर पर्दा गिर चुका है। बोल्ड आउट के रूप में पेविलियन वापस लौटते हुए 57 रन उन्होंने बनाए, स्कोर्ड 57 runs into his credit and after being playing a fantastic and explosive knock for their side he is back into pavilion and at last 76 runs. Third wicket partnership has been broken between Shakir and Arshad and Arshad departs after being playing a superb knock for their side. Third wicket lost and now it's 84 for 3. तो
the scoreboard stays at 84 for the loss of 3 wicket. और इस बीच गेंदबाज यहाँ पर आगे बढ़ाते हुए राजेश का आगमन यहाँ पर होता हुआ, he is now comes out to the middle and this is the 7th over in progress in their innings. फयाज गेंदबाजी इस वक्त आगे बढ़ाते हुए, छह छक्के और 4 चौके अरशद ने लगाए अपनी पारी में 57 रनों की पारी में। और इस बीच फुल टॉस ऑन साइड पर पुल किया राजेश ने, डीप मिड विकेट पर मिस जजमेंट और गेंद सीमा रेखा से बाहर 4 रनों के लिए। तो अरशद की पारी समाप्त हो चुकी है, अब राजेश की पारी यहां पर शुरू। तो चौका यहां पर लगा चुके हैं और इस चौके के साथ स्कोर बढ़कर अब पहुंच चुका है कुल मिलाकर 88 रनों पर, 88 फॉर द लॉस ऑफ 3 विकेट इन द ओवर नंबर 7 इन प्रोग्रेस। रनों की बौछार यहां पर लगाते हुए बल्लेबाज अगली गेंद, इस बार गेंद को ड्राइव किया खूबसूरती के साथ, कोई फील्डर वहां पर नहीं और गेंद लॉन्ग ऑफ सीमा रेखा से बाहर 4 रनों के लिए। तो लॉन्ग ऑफ पर जो फील्डर खड़े हुए थे काफी वाइडिश लॉन्ग ऑफ और एक्स्ट्रा कवर के दरमियान आसानी के साथ गेंद को इस वक्त निकाल दिया राजेश ने 4 रनों के लिए। 92 नाउ, द स्कोरबोर्ड इज नाउ मूविंग अप टू विद दैट बाउंड्री। और फयाज एक बार फिर से गेंदबाज यहां पर आगे बढ़ाते हुए, सब कुछ इस वक्त देवस्या वेल्स के पक्ष में इस वक्त चलता हुआ। और फिर से एक बार गेंदबाज तैयार, तैनात राउंड द विकेट, ये गेंद उछालना चाहा, बेहतरीन गेंदबाजी, एब्सोल्युटली फैंटास्टिक पीस ऑफ बॉलिंग, बिल्कुल जमीन के सारे गेंद को फेंके थे और गेंद सीधे विकेट कीपर के हाथों में पहुंची। विकेट जरूर चटका है विकेट कीपर ने, लेकिन बल्लेबाज क्रीज पर मौजूद और इस वजह से सब कुछ सुरक्षित उनके लिए। और स्कोर इस वक्त रुक चुका है 92 रनों पर। द स्कोरबोर्ड स्टेज एट 92 फॉर द लॉस ऑफ 3 विकेट्स। अंपायर विकेटों को सही करते हुए इस वक्त, और खेल जो कि कुछ क्षणों के लिए यहां पर रुक चुका है। शाम के दोपहर के 3:35 यहां पर बच चुके हैं और यहां पर राज का छठा मैच इस श्रृंखला का खेला जाता हुआ। इस बार दूसरे रन के लिए दौड़ पड़े और यशस्वीतम दूसरा रन न प्राप्त करते हुए, तो 2 रन उनके खाते में जुड़ेंगे और 2 रनों के साथ द स्कोरबोर्ड इज नाउ मूविंग अप टू 94 फॉर द लॉस ऑफ 3 विकेट्स। (94 for the loss of 3 wicket and 7 overs had been bowled and now the last over remaining in their innings. तो 47 मिनट अब तक लग चुके हैं, 47 minutes. In fact, it's 39 minutes taken by the bowlers of MCA Atka to bowl a 7 overs. 39 minutes they have taken to bowl the 7 overs. तो इस वक्त देखना यह है कि इस अंतिम ओवर में अंपायर क्या निर्धार यहां पर लेते हैं। तो यहाँ पर कुछ बातचीत चलती हुई, दोनों अंपायर्स शायद पिछले मैच की तरह एक खिलाड़ी को वो सीमा रेखा के अंदर इस वक्त तैनात होने के लिए कहेंगे और एक खिलाड़ी को इस वक्त बुला लिया गया है सीमा रेखा के अंदर। तो अब देखना यह है कि बल्लेबाज किस तरह इस ओवर में फायदा उठाते हैं, क्योंकि एक अतिरिक्त खिलाड़ी इस वक्त 20 गज के दायरे के अंदर इस वक्त बुला लिया गया है और देर करने की वजह से। और इस वक्त गेंदबाजी शुरू करते हुए भरत जो कि अपना दूसरा ओवर लेकर इस वक्त तैयार, दाहिने हाथ ओवर द विकेट, पहली गेंद लेकर तैयार दाहिने हाथ के बल्लेबाज इस वक्त सामना करते हुए। और शाकिर जो कि एक बेहतरीन पारी अपनी टीम के लिए खेलते हुए इस वक्त बल्लेबाजी करने के लिए तैयार। 20 रनों के व्यक्तिगत स्कोर पर वो बल्लेबाजी करते हुए शाकिर बैटिंग ऑन 20। और इस बीच ओवर की पहली गेंद लेकर इस वक्त तैयार, दाहिने हाथ ओवर द विकेट, स्वीप किया खूबसूरती के साथ बैकवर्ड स्क्वायर लेग पर और गेंद इस वक्त डीप बैकवर्ड स्क्वायर लेग सीमा रेखा को पार कर चुकी है 4 रनों के लिए। गेंद को झाड़ बोझ कर इस वक्त मोड़ दिया था खूबसूरती के साथ और इस चौके के साथ स्कोर बढ़कर पहुंच चुका है 98 रनों पर। 98 फॉर द लॉस ऑफ 3 विकेट, जस्ट 2 short of 100, 5 balls left in overall calculation in their innings। और शाकिर इस वक्त एक बार फिर से सामना करने के लिए तैयार भरत की गेंदों का। भरत
दाहिने हाथ ओवर द विकेट इस वक्त गेंदबाजी करते हुए ये गेंद रिवर्स शॉट खेला, गेंद हवे में लेकिन कोई फील्डर वहां पर नहीं, एक रन मिलेगा और एक रन के साथ स्कोर बढ़कर पहुंच चुका है 1 कम 100 यानी 99 फॉर द लॉस ऑफ 3 विकेट। 4 बॉल्स नाउ लेफ्ट और राजेश इस वक्त स्ट्राइक पर आ चुके हैं। रन से इस वक्त आसानी के साथ तो बनते हुए और एक लंबे स्कोर की ओर बढ़ता हुआ इस वक्त देवस्या वेल्स और अपनी अगली गेंद लेकर तैयार। दाहिने हाथ ओवर द विकेट, ये गेंद उछालना चाहा, रन से इस बीच नहीं मिलेंगे तो आदि शक्ति ने इस श्रृंखला का सर्वाधिक रन बनाया। पिछले मैच में 111 रन उन्होंने बनाए थे और यहाँ पर देखना है कि इस श्रृंखला का सर्वाधिक रन देवस्या वेल्स के बल्लेबाज बना पाते हैं या नहीं बचे हुए 3 गेंदों में। इस बार गेंद को उछाला, नॉट क्वाइट मिडिंग इट एट द लास्ट मोमेंट, चलते हुए 1 रन यहाँ पर वो पूर्ण करते हुए और 1 रन के साथ 100 कम्स अप। The century completed for Devasya Wells. 2 गेंदे इस वक्त बाकी उनकी पारी में, just 2 balls now remaining in their innings. इस बार जब किया शाकिर ने 6 रनों के लिए 106 ना और अंतिम गेंद पर छक्का यहां पर लगाते हैं तो इस श्रृंखला का, इस टूर्नामेंट का सर्वाधिक रन प्राप्त करने का श्रेय देवस्या वेल्स का हो सकता है। The last ball of their innings is now coming up. तो अगली गेंद स्ट्राइक आउट द ग्राउंड, ड्राइव किया 4 रनों के लिए लेकिन सर्वाधिक रन बनाने से 1 रन पीछे रह गया। इस वक्त 110 रन बना चुका है देवस्या वेल्स। 110 runs scored by देवस्या वेल्स and now there's a huge target in front of MCA अडकार of 111 runs। तो देखते हैं यहाँ पर उनके बल्लेबाज इस लक्ष्य तक पहुंच पाते हैं या नहीं। ಯುಎಫ್ಸಿ ಉಬಾರ್ ಹಾಗೂ ಹಂಟರ್ಸ್ ಬಲ್ಲಕ ತಂಡಗಳ ನಡುವೆ ಮುಂದಿನ ಪಂದ್ಯ ನಡೆಯಲಿದೆ, ಆದ್ದರಿಂದ ಎರಡು ತಂಡದ ನಾಯಕರಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ। ಕ್ಷಮಿಸಿ, ಆದಿಶಕ್ತಿ ಬಾಕಿಲ ಹಾಗೂ ಯುಎಫ್ಸಿ ಉಬಾರ್ ತಂಡಗಳ ನಡುವೆ ಮುಂದಿನ ಪಂದ್ಯ ನಡೆಯಲಿದೆ, ಆದ್ದರಿಂದ ಎರಡು ತಂಡದ ನಾಯಕರಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ। ಕೂಡಲೇ ವೇದಿಕೆಯನ್ನು ಸಂಪರ್ಕಿಸಿ ಟಾಸ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ। ರಿಕ್ವೆಸ್ಟ್ ದ ಕ್ಯಾಪ್ಟನ್ಸ್ ಆಫ್ ಯುಎಫ್ಸಿ ಉಬಾರ್ ಅಂಡ್ Adi Shakti Bakila to please report to the stage immediately. The captains for toss. So 111 the target, and let's see what the batsmen of MCA Adkar are doing in their batting lineup. MCA Adkar Puttur have to score 111 runs and their innings are going to start. एक छोटे से ब्रेक के बाद हम आपके सामने उपस्थित होंगे अंग्रेजी में सतीश के साथ, जब MCA Adkar Puttur की पारी की शुरुआत यहाँ पर होगी। धन्यवाद, थैंक यू। Thank you very much, Gopi. And once again, it's a high-scoring game, and 100 plus runs to be scored to win this match. 111 target for team MCA Adka Puttur. And similar targets in the previous match, it's 112 is the target. Now it's 111 is going to be target. 250 is already scored in this tournament, and Arshad Bajal scoring is 50. Quick fired 50 in just 21 deliveries is scored, and with the help of 4 boundaries and 5 sixes he scored that 51 runs in just 21 balls. Absolutely fantastic innings. Destructive batting performance there from Arshad Bajal, and 242.86 with the strike rate. Outstanding batting display. Even Shakir is batted very well. Scored 35 valuable runs before he's become unbeaten, and he's become unbeaten, and just fantastic two batters
and top order batsmen of South Kent district, enjoying the condition here in this most beautiful school ground here in Guthigaru of this prestigious cricket tournament, Veeramaruthi Trophy 2023, which is proudly organized by Veeramaruthi Sports Club registered Guthigaru. Here is the first ball. Riaz will going to start the fresh over. Time is 3:43 at the starting time as the first ball outside the leg stump and going to be a wide. Starts with the warm-up delivery of the afternoon, and Riaz bowls a wide. First run comes up here for the team MCA Adka Puturu. Haidar Bellari is the one who hit another first 50 of this tournament of Adishakti. Again, outside the next time going to be a wide and second wide of this over. And Riaz couldn't manage to get his line and length proper. And same score, 57, which is scored by Arshad, and 52, which is scored by Arshad is scored 57, and Haidar is scored 52 runs. And highest in the name of Arshad Bajal, 57. Again, bowler bowls. Riaz. This time better line here from Riaz. Riaz is one more very talented all-rounder for the side of NM Cricketers Mangalore, one of the top team of South Kent district representing for NM Cricketers Mangalore. It's a very good all-rounder, but a little bit takes a time to settle for his line and length. After two wides, he bowled one good delivery. And in front of him is the batsman Siddiq. Siddiq drives that one, beautiful, up and over, one bounce over the row for 4 runs, just a little bit with his offer, and Siddiq just latching out to that, and clinical hit, absolutely clean hit. Fayaz with correction, hitting the ball down to deep, widest long off boundary for 4 runs. So with that boundary, the intention is very clear here from the against team as well. They wanted to get the runs, they wanted to get this big total, and needed such kind of start. MCA Adka. They again went for the reverse sweep, but not quite getting that one from middle of the bat. But even is missed the bat and leg by call by umpire. With the addition of that single score numbers on to 8 without loss of any wicket here in over number first in progress. Riaz, right arm around the wicket bounced. Siddiq reverse sweeping the ball quite nicely down to deep backward point region before the fielder to run back to collect that one. Here is the batsman able to collect a single. With that single scoreboard now was on to 9 on the board without loss of any wicket. MC Adka Puturu. Riaz, right arm around the wicket balls. Again, is not really getting the line and land. This time going to be a gifted run. Wide for +1. It's 5 runs. 5 runs in the form of wides as Riaz bowls a huge wide, the big wide, defeats everyone. No protection has been given in the fine leg, so that ball is running down to the fine leg boundary for 4 runs. With that boundary scoreboard numbers on to 14. Riaz is struggling a little bit here to get his line and length. It's a prolonged over, and it's a big over. Right arm around the wicket balls. Beautifully bowled, he's cleaned him up. Fayaz gone, first wicket is back into pavilion. It's a 14 for the loss of 1 wicket, and Fayaz certainly wanted to take the advantage of that power play, because then he knows that he's going to chase a huge total. So they need to look for some big shot, but missing the line completely. Fantastic and quicker one there from Riaz. It's a 14 for the loss of 1 wicket. Talking about the destructive batting performance, Arshad is the one. He got a fantastic season. Last season also he's done a great job in some of the main tournaments. He's one who scored a lot of runs, even not only here but in a Gulf country as well. He hit 6 sixes for the 6 balls in the all-round cricket, tennis ball all-round cricket, when he visited Gulf to play some all-round cricket, and hits 6 sixes in an over, and it's an outstanding record he has got. Riaz bowling with a short run off.
Right arm around the wicket to new batsman. Going to be out. Shafiq is out for no look correction. I thought it going to be a catch there, but it's not from the bat. It's hitting a pad, ballooning up in the air because of the hardness of the ball. Looks like ball is having a lot of course, speed hitting the pad and going very high. Short fine leg fielder takes that one, but it's deflected from the pad. First over completed. Expensive over. 15 came from that over, but successful one. He picked up a 1 wicket in that over. Fayaz is a man is back into pavilion. Shafiq. Chetan brought into attack. One more popular name as far as Underarm cricket is concerned. One who represent one more top team, KFC Kodikal. Chetan, excellent player for the side. He will go into ball right arm over the wicket to Shafiq. Shafiq this time left the ball thinking that going to be a wide, but it's well within the reach of the batsman. Misjudgment by the batter in the negation, so there's no question of any run. Shafiq again gettered his face, shuffled across the line of the delivery. Chetan again beautifully bowled, perfect one, magnificently bowled there by Chetan. It's very hard to judge his line and length once he bowls that line and length. And Shafiq, of course, first time looks like he's facing him. Chetan again across the line, swinging that one, but not really getting the ball to the bat. Now I think the Shafiq need to be a little bit careful because this is the last over of the power play. After getting 15 in the first over, I think another 15 in the second over will going to give a little bit chance for Adkar to come back to this match, but wasting the delivery, taking team away from the target. Again, it's going to be a wide wicketkeeper behind the stem fails to collect the ball. 1+1, 2 more to the total. With the addition of that couple of runs, scored numbers on to 17 for the loss of 1 wicket. Umpire Manikant of Gangeya and Mohan Igyadi at square leg. And beautifully ball, fantastic delivery there from Chetan. No chance at all for the batsman to react that delivery. And a quicker one, faster one, and batsman late to react that one. And the wicketkeeper behind the stump did the rest. Again going for the drive, again missed it completely. Action replay of the previous delivery. Perfect line, the same line and length, and batsman completely missed out the delivery. And score remains on 17 for the loss of 1 wicket. Chetan again, right arm over the wicket bounce, again going for the drive. More than a technique, they wanted to hit some, try to use the strength, but sometimes you need to use your mind rather than the strength. Is the first good over from Chetan. Just the 2 runs came from that over. After completion of over number 2, chasing 111 to win this match. It's just 17 on the board for the loss of 1 wicket. Arshad brought into attack. What a fantastic all-rounder. He's just really today enjoying his batting. It's not so easy when Arshad came into middle because the both Altafs are back into pavilion. 2 destructive batsmen, Altaf Basavanagudi and Altaf Walpadi is back into pavilion in the first over itself. Majid produced that important breakthrough in the first over. But once Shakir and Arshad came into middle, what a fantastic partnership. Then we are only watching the ball going towards the boundary line, and every part of the boundary line, both the batsmen enjoyed their batting. Again, a kicker one, best fantastic delivery, no chance again, the ball hitting the stump. Wicket number 2 is back into pavilion. Shafiq went for the reverse sweep, misses the line completely. Arshad not missing the stumps in the negation. So 3rd wicket is back into pavilion. Is clean him up with a beauty. 17 for the loss of 2 wicket in the over number 3 in progress. For the latecomers, you are watching this fantastic cricket tournament, which is proudly organized by Veeramaruthi Sports Club, Guthigaru. And 3rd year successful cricket tournament organized in its most beautiful school ground here in Guthigaru. After in the morning it's inaugurated, and after that we are watching this match number 6. Still, as per the schedule, you need to complete another 3 matches after this. I request both the teams, fielding teams, to make it fast. Again,
Arshad bows. This time bowler's back drive, but out of the reach of the bowler in the delegation. Firmly driven there by the new batsman in the delegation. Arun got the single, and Siddiq is on strike. Siddiq went for the big shot, but not getting the ball to his bat. Ball just hitting his legs, ballooning up in the air, and safely landed. Vinod Pollard down at short term and fields a ball. Again, Ashadra bows, batsman drives that one firmly, but look at that Rajesh, quite relaxed in the mid-wicket, picking the ball in one hand, returning the ball quite nicely down to towards wicket keeper, and it's 19 for the loss of 2 wickets. Again, a slower one, change of pace, absolutely fantastic one, isn't it? So all the deliveries bowled, all quicker one, the last delivery bowled a very slower one indeed. Very difficult to pick the line and length, and even the slowness of the delivery. One more good over completed, 3 overs completed. After completion of over number 3, MCA Adka are struggling in the middle, 19 for the loss of 2 wickets. Still, it's a long way to go, and very difficult to chase the big total. It's a very hot day. It's not a usual day we watched, especially in the month of January and February. A little bit cool, but today we are really having a very hot condition because of yesterday's rain. Not a huge rain, a little rain, really making this condition very horrible. And again, nicely driven down to deep long of region for an easy single. Chetan, the fieldsman there in the deep long of region, fields the ball, and the batsman got ample time to complete a single. 20 for the loss of 2 wickets in the over number 4 in progress. Riaz, right arm over the wicket balls. Veeramaruthi drives that one, but lack of placement, straight to the hands of short mid off. And there is no chance at all for any run. Score remains on 20 for the loss of 2 wickets. Riaz. Boss drives that beautiful looking drive there for Marun, but not more than a single. Looking for the second. Look at the pick up and throw there from Rajesh, but not quite enough to stop the couple of runs from these 2 batters. With that couple of runs, score number was on to 22 for the loss of 2 wickets. Very formidable team what Devasya has got. And Devasya whales, like the name what they got, the whales, one of the biggest fish in the sea, the ocean, and looks like they got some big whales in their team, and the whales like Arshad, one of the top whales, and Shakir, and they had Chetan, Azim, and 2 wall parties, 2 Altafs. One is a wall party from Walpadi and one from Basavanagudi. And one more over completed. Riaz this time I think he's got line and length very well. Better over compared to his first over. 4 over completed. After completion of 4 over, chasing a huge total of 111 to win this match. Still struggling in the middle. MCA Adka Puttur struggling in the middle. It's a long way to go. 23 for the loss of 2 wickets. And I request captain of Bakila, please report here. Captain of Navadurga Bakila, Guthigaru, to please report here immediately for the toss. Before the next over going to start, it's the time for a change in commentary box as well. It's over to Sukumar for the further explanation of the match in Kannada. Thank you. ಥ್ಯಾಂಕ್ ಯು ಸತೀಶ್ ಸರ್. ಪಂದ್ಯಾಟವನ್ನು ಮತ್ತೆ ಮುಂದುವರಿಸುತ್ತಾ ಇದೀಗ 5ನೇ ಓವರ್ನ ಪ್ರಥಮ ಎಸೆತ ಉತ್ತಮವಾಗಿತ್ತು. ಬ್ಯಾಟಿಂಗ್ ನಲ್ಲಿ ತನ್ನ ಅತ್ಯಮೋಘ ಪ್ರದರ್ಶನವನ್ನು ನೀಡಿದಂತಹ ಅರ್ಷದ್ ಇದೀಗ ಎಸೆತಗಾರಿಕೆ ಭಾಗದಲ್ಲಿ 1.2 ಓವರ್ ಎಸೆದು 8 ರನ್, 1.3 ಓವರ್ ಎಸೆದು 8 ರನ್ ನೀಡಿ 1 ವಿಕೆಟ್ ಅನ್ನು ಕಬಳಿಸಿದ ಅರ್ಷದ್ ಮತ್ತೊಮ್ಮೆ ಉತ್ತಮವಾಗಿರತಕ್ಕಂಥ ಎಸೆತ. ಈ ಬಾರಿ ಚೆಂಡನ್ನ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಹೊಡೆಯುವ ಮೂಲಕ ಮತ್ತೊಂದು ರನ್ ಅನ್ನು ಗಳಿಸಿಕೊಂಡಂತಹ ದಾಂಡಿಗ 20 ಎಸೆತ 81 ರನ್ನಿನ ವಿಜಯದ ಗುರಿಗಿದೆ ಮತ್ತೊಮ್ಮೆ ಅರ್ಷದ್. ಸುಂದರ ಎಸೆತ, ದೊಡ್ಡ ಹೊಡೆತ ಈ ಬಾರಿ ನೇರವಾಗಿ
ಲಾಂಗ್ ಆಫ್ ವಿಭಾಗದಲ್ಲಿ ಸೀಮಾರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಅತ್ಯುತ್ತಮವಾಗಿರತಕ್ಕಂಥ ಪ್ರಯತ್ನ ಬಂದಿತ್ತು ಚೇತನ್ ಅವರಿಂದ. ಕೂದಲೆಳೆಯ ಅಂತರದಲ್ಲಿ ಕ್ಯಾಚ್ ಪಡೆಯುವ ಅವಕಾಶವನ್ನ ಕೈ ಚೆಲ್ಲಿದ್ರು. ಇದೀಗ ಮತ್ತೊಮ್ಮೆ ಅರ್ಷದ್ ಸೊಗಸಾದ ದಾಳಿ, ಲಯಬದ್ಧವಾದ ದಾಳಿ. ಮತ್ತೊಮ್ಮೆ ಡಾಟ್ ಬಾಲ್ ನೊಂದಿಗೆ ಓವರ್ ನಂಬರ್ 5 ಮುಕ್ತಾಯವಾಗಿದೆ. 5 ಓವರ್ ಮುಕ್ತಾಯಕ್ಕೆ ಎಂಸಿಎ ಅಡ್ಕ ತಂಡ ಗಳಿಸಿಕೊಂಡಿದೆ 36. ಇನ್ನುಳಿದ 18 ಎಸೆತಗಳ ಮುಂದೆ 75 ರನ್ನಿನ ವಿಜಯದ ಗುರಿಯಿದೆ. ಓವರೊಂದಕ್ಕೆ ಸರಾಸರಿ 25ರಂತೆ ರನ್ ಗಳಿಸಬೇಕಾಗಿದೆ. ಎಂಸಿಎ ಅಡ್ಕ ಪುತ್ರರು ದಯವಿಟ್ಟು ಆದಿಶಕ್ತಿ ವಾಕೀಲ ಮತ್ತು ಯುಎಫ್ಸಿ ಉಬರ್ ತಂಡದ ಕಪ್ತಾನ ವೇದಿಕೆಯ ಬಳಿ ಬರಬೇಕು. ಆದಿಶಕ್ತಿ ವಾಕೀಲ ಮತ್ತೆ ಯುಎಫ್ಸಿ ಉಬರ್ ಈ ತಂಡಗಳ ಕಪ್ತಾನ ದಯವಿಟ್ಟು ಆದಷ್ಟು ಬೇಗ ಸಂಘಟಕರ ಬಳಿ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಯುಎಫ್ಸಿ ಉಬರ್ ಮತ್ತು ಆದಿಶಕ್ತಿ ವಾಕೀಲ. ಉತ್ತಮವಾಗಿರತಕ್ಕಂಥ ಎಸೆತವಾಗಿತ್ತು. ಲೋವರ್ ಫುಲ್ ಟಾಸ್. ಅಲ್ತಾಫ್ ಬಸವನಗುಡಿ ಎಸೆತಗಾರಿಕೆ ಭಾಗದಲ್ಲಿ ಪ್ರಥಮ ಚೆಂಡು ದೊಡ್ಡ ಹೊಡೆತ ಹೊಡೆಯುವಂತಹ ಪ್ರಯತ್ನವಿತ್ತು, ಆದರೆ ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಸರಿಯಾದ ಸಂಪರ್ಕವಿಲ್ಲ. ಮತ್ತೊಂದು ಡಾಟ್ ಬಾಲ್. 17 ಎಸೆತ 75 ರನ್ನಿನ ವಿಜಯದ ಗುರಿಗಿದೆ. ಮತ್ತೊಮ್ಮೆ ಅಲ್ತಾಫ್ ಸೊಗಸಾದ ಹೊಡೆತ, ಆದರೆ ಈ ಬಾರಿ ಲಾಂಗ್ ಆನ್ ವಿಭಾಗದಲ್ಲಿ 1 ರನ್ನಿಗೆ ಸೀಮಿತವಾಗಿದೆ. ತಂಡದ ಮೊತ್ತ 37. 2 ವಿಕೆಟ್ ಅನ್ನು ಕಳೆದುಕೊಂಡಿದೆ ಎಂಸಿಎ ಅಡ್ಕ ಪುತ್ತೂರು. 16 ಎಸೆತ 74 ರನ್ನಿನ ವಿಜಯದ ಗುರಿ. ಇದೀಗ ಮತ್ತೊಮ್ಮೆ ಉತ್ತಮವಾಗಿರತಕ್ಕಂಥ ಎಸೆತ. ಇದರೊಂದಿಗೆ ಮತ್ತೊಂದು ವಿಕೆಟ್ ಪತನವಾಗಿದೆ. ಎಂಸಿಎ ಅಡ್ಕ ಪುತ್ತೂರು ತಂಡದ ಮತ್ತೊಂದು ವಿಕೆಟ್ ಪತನವಾಗಿದೆ. ದೊಡ್ಡ ಹೊಡೆತಕ್ಕೆ ನೋಟವನ್ನು ಇಟ್ಟು ಸ್ವಿಚ್ ಇಟ್ ಹೊಡೆಯುವಂತಹ ಪ್ರಯತ್ನದಲ್ಲಿ ನೇರವಾಗಿ ಡೀಪ್ ಎಕ್ಸ್ಟ್ರಾ ಕವರ್ ವಿಭಾಗದಲ್ಲಿ ಕ್ಯಾಚ್ ಅನ್ನು ಪಡೆಯುವ ಮೂಲಕ ಮತ್ತೊಂದು ವಿಕೆಟ್ ಪತನವಾಗಿದೆ. ಮೂರು ಎಸೆತ ಮುಕ್ತಾಯವಾಗಿದೆ. 5.3 ಎಸೆತ ಮುಕ್ತಾಯಕ್ಕೆ ತಂಡದ ಮೊತ್ತ 37. 3 ವಿಕೆಟ್ ಅನ್ನು ಕಳೆದುಕೊಂಡಿದೆ ಎಂಸಿ ಅಡ್ಕ ಪುತ್ತೂರು. ಮತ್ತೊಮ್ಮೆ ಈ ಬಾರಿ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಅಲ್ತಾಫ್ ಮತ್ತೊಂದು ಅಗಲ ಎಸೆತ. ತಂಡದ ಮೊತ್ತ 38ಕ್ಕೆ ಏರಿಕೆಯಾಗಿದೆ. ಇನ್ನುಳಿದ 15 ಎಸೆತಗಳ ಮುಂದೆ 73 ರನ್ ಅವಶ್ಯ. ಈ ಬಾರಿ ದೊಡ್ಡ ಹೊಡೆತ. ರಾಜೇಶ್ ಸೊಗಸಾದ ಕ್ಷೇತ್ರ ರಕ್ಷಣೆ ಇತ್ತು ಇಲ್ಲಿ. ಸೊಗಸಾದ ಕ್ಷೇತ್ರ ರಕ್ಷಣೆಗಿತ್ತು, ಆದರೆ ಇಲ್ಲಿ ಅತ್ಯುತ್ತಮವಾಗಿರತಕ್ಕಂತಹ ಸೇವ್ ಇಲ್ಲಿ ರಾಜೇಶ್ ಉಬರ್ ತಂಡಕ್ಕೆ ಆ 4 ರನ್ ಅನ್ನು ತಡೆ ಹಿಡಿಯುವಲ್ಲಿ ಯಶಸ್ವಿ. ಮತ್ತೊಮ್ಮೆ ಅಲ್ತಾಫ್ ಸೊಗಸಾದ ದಾಳಿ, ಅತ್ಯುತ್ತಮವಾದ ಹೊಡೆತ. ಈ ಬಾರಿ ಡೀಪ್ ಸ್ಕ್ವಾಲರ್ ವಿಭಾಗದಲ್ಲಿ ವಿಕೆಟ್ಗಳ ಮಧ್ಯೆ ಒಂಟಿ ಬಳಿಕ ಅವಳಿ ರನ್ನಿಗಾಗಿ ಓಡಾಟ. 2 ರನ್ಗಳನ್ನು ಸುಲಭವಾಗಿ ಗಳಿಸಿಕೊಂಡಿರತಕ್ಕಂಥ ಇಬ್ಬರು ದಾಂಡಿಗರು ಪಂದ್ಯಾಟದ ಮೇಲೆ ಸಂಪೂರ್ಣ ಹಿಡಿತವನ್ನ ಸಾಧಿಸಿದೆ. ಈ ಪಂದ್ಯಾಕೂಟದಲ್ಲಿ ಒಂದು ಬಲಿಷ್ಠ ತಂಡವಾಗಿ ಹೊರಹೊಮ್ಮಿದೆ ದೇವಶ ವೆಲ್ಸ್ ತಂಡ. 13 ಎಸೆತ 69 ರನ್ನಿನ ಕಠಿಣ ಗುರಿಗಿದೆ. ಅಲ್ತಾಫ್ ಅಂತಿಮ ಬಾರಿ ಸೊಗಸಾದ ದಾಳಿ. ಮತ್ತೊಂದು ಡಾಟ್ ಬಾಲ್. ಇದರೊಂದಿಗೆ 6ನೇ ಓವರ್ ಮುಕ್ತಾಯವಾಗಿದೆ. 6 ಓವರ್ ಮುಕ್ತಾಯಕ್ಕೆ ಎಂಸಿ ಅಡ್ಕ ತಂಡ ಗಳಿಸಿಕೊಂಡಿದೆ ಸರಾಸರಿ 7ರಂತೆ 42. ಇನ್ನುಳಿದ 12 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 69. ಕಠಿಣ ಗುರಿಗಿದೆ, ಅಸಾಧ್ಯವಂತೂ ಅಲ್ಲ, ಆದರೆ ನಿರಂತರವಾಗಿ ಸಿಕ್ಸರ್ಗಳ ಅವಶ್ಯಕತೆ ಇದೆ ಎಂಸಿಎ ಅಡ್ಕ ತಂಡಕ್ಕೆ. ಕಳೆದ ವರ್ಷ ಕೂಡ ಎಂಸಿಎ ಅಡ್ಕ ತಂಡ ಪ್ರಥಮ ಪಂದ್ಯವನ್ನ ಗೆದ್ದು ದ್ವಿತೀಯ ಪಂದ್ಯದಲ್ಲಿ ಸೋಲನ್ನು ಅನುಭವಿಸಿತ್ತು. ಈ ಪಂದ್ಯದಲ್ಲೂ ಕೂಡ ಸೋಲಿನ ಅಂಚಿನಲ್ಲಿದೆ. ಪ್ರಥಮ ಪಂದ್ಯವನ್ನ ಗೆದ್ದುಕೊಂಡು ದ್ವಿತೀಯ ಪಂದ್ಯದಲ್ಲಿ ಸೋಲಿನ ಅಂಚಿನಲ್ಲಿದೆ. ಅರುಣ್ ಈ ಬಾರಿ ದೊಡ್ಡ ಹೊಡೆತಕ್ಕೆ ನೋಟವನ್ನಿಟ್ಟರು, ಆದರೆ ರಾಜೇಶ್ ಅವರ ಕೈ ಸೇರ್ತಾ ಇದೆ ಚೆಂಡು. ಇದರೊಂದಿಗೆ ಮತ್ತೊಂದು ವಿಕೆಟ್ ಪತನವಾಗಿದೆ. ಎಂಸಿಎ ಅಡ್ಕ ತಂಡದ 4ನೇ ವಿಕೆಟ್ ಪತನವಾಗಿದೆ ಅರುಣ್ ರವರ ರೂಪದಲ್ಲಿ. ಇನ್ನುಳಿದ 11 ಎಸೆತ 69 ರನ್ನಿನ ವಿಜಯದ ಗುರಿಯಿದೆ ಎಂಸಿಎ ಅಡ್ಕ ತಂಡಕ್ಕೆ. ಸಂಪೂರ್ಣವಾಗಿ ಪಂದ್ಯಾಕೂಟದಲ್ಲಿ ಮೇಲುಗೈಯನ್ನ ಸಾಧಿಸಿದೆ ಎಂಸಿಎ ಅಡ್ಕ ಪುತ್ತೂರು ತಂಡದ ಎದುರು. ದೇವಶ್ಯ ವೇಲ್ಸ್ ತಂಡ 42 ರನ್ನಿಗೆ 4 ವಿಕೆಟ್ ಅನ್ನು ಕಳೆದುಕೊಂಡಿದೆ. 11 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 69. ಹೊಸ ದಾಂಡಿಗ
ಉಮರ್ ಅವರ ಆಗಮನವಾಗಿದೆ. ಅವರ ಜೊತೆಗೂಡುತ್ತಾ ಮತ್ತೊಂದು ತುದಿಯಲ್ಲಿ ಅವಿನಾಶ್ 13-11 ಎಸೆತ 69 ರನ್ನಿನ ವಿಜಯದ ಗುರಿಯೊಂದಿಗೆ ಮತ್ತೊಮ್ಮೆ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಎಸೆಯಬೇಕಾಗಿದೆ. ಈ ಬಾರಿ ಎಸೆತಗಾರ ವಿನೋದ್ ಪೊಲಾರ್ಡ್. ಸೊಗಸಾದ ದಾಳಿ, ಬ್ಯಾಟ್ಸ್ಮನ್ ಅನ್ನು ವಂಚಿಸಿದ ಚೆಂಡು, ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಸರಿಯಾದ ಸಂಪರ್ಕವಿಲ್ಲ. ಮತ್ತೊಂದು ಡಾಟ್ ಬಾಲ್. ಆರಂಭಿಕ 2 ಚೆಂಡು, ಯಾವುದೇ ರನ್ನಿನ ಗಳಿಕೆ ಇಲ್ಲ. 1 ವಿಕೆಟ್ ಅನ್ನು ಕಬಳಿಸಿದಂತ ವಿನೋದ್ ಮತ್ತೊಮ್ಮೆ 3ನೇ ಬಾರಿ ಸುಂದರತೆ ಎಸೆತ, ಲಯಬದ್ಧವಾದ ಎಸೆತ, ಸತತವಾಗಿ 3 ಎಸೆತ ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿದೆ. ಅದರ ಜೊತೆಗೆ 1 ವಿಕೆಟ್ ಅನ್ನು ಕಬಳಿಸಿದಂತಹ ವಿನೋದ್ ಪೊಲಾರ್ಡ್ ಅಂತಿಮ 3 ಎಸೆತ ಬಾಕಿಗಿದೆ. 4ನೇ ಬಾರಿ. ಈ ಬಾರಿ ಕ್ಲೀನ್ ಬೌಲ್ ಮೂಲಕ 3 ಡಾಟ್ ಬಾಲ್ ಅನ್ನು ಎದುರಿಸಿದಂತಹ ದಾಂಡಿಗ ಮತ್ತೊಂದು ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು ಉಮರ್. ಇಲ್ಲಿ ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ನೇರವಾಗಿ ವಿಕೆಟ್ಗೆ ಮುತ್ತಿಕ್ಕಿದಂತಹ ಚೆಂಡು. ಇದರೊಂದಿಗೆ 5ನೇ ವಿಕೆಟ್ ಪತನವಾಗಿದೆ. ಎಂಸಿ ಅಡಕಪುತ್ತೂರು ತಂಡದ 5ನೇ ವಿಕೆಟ್ ಪತನವಾದಾಗ ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ಹೊಸ ದಾಂಡಿಗ ಭರತ್ ರವರ ಆಗಮನವಾಗಿದೆ. 8 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 69. ಅಸಾಧ್ಯ ಗುರಿಯಲ್ಲಿದೆ ಎಂಸಿ ಅಡಕಪುತ್ತೂರು ತಂಡ. ಸಂಪೂರ್ಣವಾಗಿ ಪ್ರಥಮ ಇನ್ನಿಂಗ್ಸಿನ ಆರಂಭಿಕ ಓವರಿನಲ್ಲಿ 2 ವಿಕೆಟ್ ಅನ್ನು ಕಬಳಿಸಿ ಎದುರಾಳಿಯನ್ನು ಅಲ್ಪ ಮೊತ್ತಕ್ಕೆ ಕಟ್ಟಿಹಾಕುವ ಸೂಚನೆಯನ್ನು ನೀಡಿದ್ರು ಮಜೀದ್. ಆದರೆ ಆ ಬಳಿಕ ಅರ್ಷದ್ ಬಜಾಲ್ ಜೊತೆಗೂಡುತ್ತಾ ಶಾಕೀರ್ ನಡೆಸಿದಂತಹ ಒಂದು ಸುಂದರವಾಗಿರತಕ್ಕಂಥ ಜೊತೆಯಾಟ. ಇಲ್ಲಿ ಬ್ಯಾಟ್ಸ್ಮನ್ ಮತ್ತು ಗೂಟರಕ್ಷಕನನ್ನು ವಂಚಿಸ್ತಾ ಇದೆ ಚೆಂಡು. ಬೈಸ್ ಮೂಲಕ ಬೌಂಡರಿಯನ್ನ ಗಳಿಸಿಕೊಂಡಿದೆ. ಇದರೊಂದಿಗೆ ತಂಡದ ಮೊತ್ತ 46ಕ್ಕೆ ಏರಿಕೆಯಾಗಿದೆ. ಇನ್ನುಳಿದ 7 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 65. ಅಂತಿಮ ಬಾರಿ ಎಸೆಯಬೇಕಾಗಿದೆ ವಿನೋದ್. 5 ಎಸೆತಗಳನ್ನ ಎಸೆದು 2 ವಿಕೆಟ್ ಅನ್ನ ಕಬಳಿಸಿ ಅಂತಿಮ ಬಾರಿ ಎಸೆಯಬೇಕಾಗಿದೆ ತೀರ್ಪುಗಾರನ ಬಿಟ್ಟು. ಸೊಗಸಾದ ಹೊಡೆತ. ಈ ಬಾರಿ ಮಿಡ್ ವಿಕೆಟ್ ವಿಭಾಗದಲ್ಲಿದೆ ಚೆಂಡು. 1 ರನ್ನಿಗೆ ಸೀಮಿತವಾದಾಗ ಅಂತಿಮ 6 ಎಸೆತ ಬಾಕಿ ಇದೆ. 64 ರನ್ನಿನ ವಿಜಯದ ಗುರಿಗಿದೆ. ಒಂದು ಕಡೆ ಪ್ರಥಮ ಇನ್ನಿಂಗ್ಸ್ ನಲ್ಲಿ ಅರ್ಷದ್ ಬಜಾಲ್ ಬೌಂಡರಿ ಸಿಕ್ಸರ್ಗಳೊಂದಿಗೆ ಪಂದ್ಯಾಕೂಟದ ವೈಯಕ್ತಿಕ ಗರಿಷ್ಠ ಮೊತ್ತ 57 ಅನ್ನು ದಾಖಲಿಸಿದರೆ, ಮತ್ತೊಂದು ಕಡೆ ಶಾಕೀರ್ ತಂಡದ ಜವಾಬ್ದಾರಿನ ಅರಿತು ಬೌಂಡರಿಗಳೊಂದಿಗೆ 35 ರನ್ ಅನ್ನು ಗಳಿಸಿಕೊಂಡು ಭದ್ರ ಬುನಾದಿಯನ್ನು ಹಾಕಿಕೊಂಡಿದ್ರು. ಈ ಬಾರಿ ದೊಡ್ಡ ಹೊಡೆತ ಭರತ್ ರವರ ಮುಖೇನ ರಾಜೇಶ್ ಅವರನ್ನ 6 ನ ಮೂಲಕ ಸ್ವಾಗತಿಸ್ತಾ ಇದ್ದಾರೆ. ಇಲ್ಲಿ ದಾಂಡಿಗ ಭರತ್ ಪ್ರಥಮ ಎಸೆತವನ್ನೇ ಸಿಕ್ಸರ್ ಗಟ್ಟಿದ್ರು. ಇದೀಗ ಮತ್ತೆ ದ್ವಿತೀಯ ಬಾರಿ ಎಸೆಯಬೇಕಾಗಿದೆ ರಾಜೇಶ್. ಮತ್ತೊಮ್ಮೆ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರನ ಬಿಟ್ಟು. ಸೊಗಸಾದ ದಾಳಿ, ಆದರೆ ಔಟ್ಸೈಡ್ ಆಫ್ ದ ಲೆಗ್ ಸಂಬಿತ ನಿರ್ಣಾಯಕರಿಂದ ಅಗಲ ಎಸೆತ ಅನ್ನುವಂತಹ ತೀರ್ಪು. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ. ತಂಡದ ಮೊತ್ತ 54. 5 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಈ ಬಾರಿ ಮತ್ತೊಂದು ದೊಡ್ಡ ಹೊಡೆತ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿದೆ ಚೆಂಡು. ಕ್ಷೇತ್ರ ರಕ್ಷಣೆ ವಿಭಾಗದಲ್ಲಿ ಅರ್ಷದ್ 1 ರನ್ನಿಗೆ ಸೀಮಿತವಾಗಿದೆ. ಇನ್ನುಳಿದ 4 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 56. 4 ಎಸೆತಗಳ ಮುಂದೆ 56 ರನ್ನಿನ ವಿಜಯದ ಗುರಿಗಿದೆ. ಅಸಾಧ್ಯ ಗುರಿಗಿದೆ. ಬಹುತೇಕ ಮುಂದಿನ ಹಂತಕ್ಕೆ ದೇವಶ ವೇಲ್ಸ್. ಈ ಬಾರಿ ಸುಂದರತೆ ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಚೇತನ್ 1 ರನ್ನಿಗೆ ಸೀಮಿತವಾಗಿದೆ. ಇನ್ನುಳಿದ 3 ಎಸೆತ 63 ರನ್ನಿನ ವಿಜಯದ ಗುರಿಗಿದೆ. 3 ಎಸೆತಗಳ ಮುಂದೆ 63 ರನ್ನಿನ ವಿಜಯದ ಗುರಿಗಿದೆ. 55 ರನ್ನಿನ ವಿಜಯದ ಗುರಿದೆ. ಈ ಬಾರಿ ದೊಡ್ಡ ಹೊಡೆತ, ಸ್ವಿಚ್ ಹಿಟ್ ಮಾಡುವಂತಹ ಪ್ರಯತ್ನ. ಚೆಂಡು ಡೀಪ್ ಎಕ್ಸ್ಟ್ರಾ ಕವರ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಸವದ್ ಬಂಜಿಕಲ್ಲು. ಮತ್ತೆ 1 ರನ್ನಿಗೆ ಸೀಮಿತ. ತಂಡದ ಮೊತ್ತ 57. 2 ಎಸೆತ ಬಾಕಿ ಇದೆ. ಮತ್ತೊಂದು ದೊಡ್ಡ ಹೊಡೆತ ಸ್ವಿಚ್ ಹಿಟ್ ಮೂಲಕ ಮತ್ತೊಂದು ಬೌಂಡರಿಯನ್ನು ದಾಖಲಿಸಿಕೊಂಡಿದೆ. ಅಂತಿಮ ಹಂತದಲ್ಲಿ ಬೌಂಡರಿಗಳನ್ನು ದಾಖಲಿಸಿಕೊಂಡಿದ್ರು ಕೂಡ ಇಲ್ಲಿ ಗೆಲುವಿನ ಅವಕಾಶವಿಲ್ಲ. ಎಂಸಿಎ ಅಡಕಪುತ್ತೂರು ತಂಡಕ್ಕೆ ಅಂತಿಮ ಬಾರಿ ಎಸೆಯಬೇಕಾಗಿದೆ 57 ರನ್ನಿಗೆ. 61 ರನ್ನಿಗೆ 5 ವಿಕೆಟ್ ಅನ್ನು ಕಳೆದುಕೊಂಡು ಅಂತಿಮ ಎಸೆತ ರಾಜೇಶ್. ಇದರೊಂದಿಗೆ ಈ ಪಂದ್ಯವನ್ನ ಬರೋಬ್ಬರಿ 49 ರನ್ನಿನಿಂದ ಗೆದ್ದುಕೊಳ್ಳುವ ಮೂಲಕ ಪಂದ್ಯಾಕೂಟದಲ್ಲಿ ಒಂದು ಬಲಿಷ್ಠ ತಂಡವಾಗಿ ಹೊರಹೊಮ್ಮುತ್ತಾಗಿದೆ
ದೇವಶ ವೇಲ್ಸ್ ತಂಡ ಆರಂಭಿಕವಾಗಿ ಪ್ರಥಮ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ಅನ್ನು ಮಾಡಿ ಬರೋಬ್ಬರಿ 110 ರನ್ಗಳನ್ನು ಕಲೆ ಹಾಕಿ ಎದುರಾಳಿ ತಂಡವನ್ನ 62 ರನ್ನಿಗೆ ಕಟ್ಟಿ ಹಾಕಿ 49 ರನ್ನಿನ ವಿಜಯ 49 ರನ್ನಿನಿಂದ ಈ ಪಂದ್ಯಾಟವನ್ನ ಗೆದ್ದುಕೊಳ್ತಾ ಆಗಿದೆ ದೇವಶ ವೇಲ್ಸ್ ತಂಡ. ಎಸ್, ಗಮನಿಸಿಕೊಳ್ಳಿ, ಮುಂದಿನ ಎಲ್ಲ ಪಂದ್ಯಾಟಗಳು 6 ಓವರ್ಗೆ ಸೀಮಿತವಾಗಿರಲಿಕ್ಕಿದೆ. ಪ್ರಥಮ ಓವರ್ ಪವರ್ ಪ್ಲೇ, ಒಬ್ಬ ಎಸೆತಗಾರನಿಗೆ ಮಾತ್ರ 2 ಓವರ್ ಅನ್ನು ಎಸೆಯಲು ಅವಕಾಶವಿದೆ. ಕನಿಷ್ಠ 5 ಜನ ಬೌಲರ್ಗಳು ಗಮನಿಸಿಕೊಳ್ಳಬೇಕು. ಮುಂದಿನ ಓವರ್ಗಳು ಪಂದ್ಯಾಕೂಟಗಳು 6 ಓವರ್ಗೆ ಸೀಮಿತವಾಗಿರಲಿಕ್ಕಿದೆ. ಪ್ರಥಮ 1 ಓವರ್ ಮಾತ್ರ ಪವರ್ ಪ್ಲೇ, ಒಬ್ಬ ಎಸೆತಗಾರನಿಗೆ ಗರಿಷ್ಠವಾಗಿ 2 ಓವರ್ ನಷ್ಟೇ ಎಸೆಯಲು ಅವಕಾಶವಿದೆ. ಕನಿಷ್ಠವಾಗಿ 5 ಜನ ಎಸೆತಗಾರರು ಗಮನಿಸಿಕೊಳ್ಳಿ. ದ್ವಿತೀಯ ಇನ್ನಿಂಗ್ಸ್ ಅನ್ನ 23 ನಿಮಿಷಗಳಲ್ಲಿ ಮುಕ್ತಾಯಗೊಳಿಸಿದರ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಸ್, ಈಗಾಗಲೇ ಪ್ರಥಮ ಇನ್ನಿಂಗ್ಸ್ ನಲ್ಲಿ ಸ್ಫೋಟಕ ಬ್ಯಾಟಿಂಗ್ ಅನ್ನು ನಡೆಸಿ ವೈಯಕ್ತಿಕವಾಗಿ ಪಂದ್ಯಾಕೂಟದ ಗರಿಷ್ಠ ಮೊತ್ತ 57 ರನ್ ಗಳಿಸಿಕೊಂಡಂತಹ ಅರ್ಷದ್ ಬಜಾಲ್ ರವರು ಈಗಾಗಲೇ 1,000 ರೂಪಾಯಿಯ ಬಹುಮಾನವನ್ನ ದೇವಶ ವೇಲ್ಸ್ ತಂಡದ ವ್ಯವಸ್ಥಾಪಕರು ನೀಡಿದ್ದಾರೆ. ಬಹುಮಾನವನ್ನ ತಾವು ಪ್ರಶಸ್ತಿ ವಿತರಣಾ ವೇದಿಕೆಯ ಬಳಿ ಬಂದು ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅತ್ಯದ್ಭುತವಾಗಿರತಕ್ಕಂತಹ ಇನ್ನಿಂಗ್ಸ್, ಇಂದಿನ ಈ ದಿನದಾಟದಲ್ಲಿ ದಾಖಲಾಗಿರತಕ್ಕಂತಹ ದ್ವಿತೀಯ ಅರ್ಧಶತಕ, ಪ್ರಥಮ ಗರಿಷ್ಠ ವೈಯಕ್ತಿಕ ಮೊತ್ತ ಪಾಲಾಗಿದೆ ಅರ್ಷದ್ ಬಜಾಲ್. ಮುಂದಿನ ಪಂದ್ಯಕ್ಕಾಗಿ ಇದೀಗ ವೀರಮಾರುತಿ ಟ್ರೋಫಿ 2023ರ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಆದಿಶಕ್ತಿ ವಾಕಿಲ ತಂಡದ ವಿರುದ್ಧವಾಗಿದೆ ಯುಎಫ್ಸಿ ಉಬರ್. ಅದೃಷ್ಟದ ನಾಣ್ಯ ಚಿಮ್ಮುಗೆಯನ್ನ ಗೆದ್ದಂತ ಆದಿಶಕ್ತಿ ವಾಕಿಲ ತಂಡದ ಕಪ್ತಾನ ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಂಡು ಎದುರಾಳಿ ಯುಎಫ್ಸಿ ಉಬರ್ ತಂಡವನ್ನ ಬ್ಯಾಟಿಂಗಿಗೆ ಆಹ್ವಾನಿಸಿದ್ದಾರೆ. ಈ ಪಂದ್ಯಾಟ 6 ಓವರ್ಗೆ ಸೀಮಿತವಾಗಿರಲಿಕ್ಕಿದೆ. ಪ್ರಥಮ ಓವರ್ ಪವರ್ ಪ್ಲೇ ಗಮನಿಸಿಕೊಳ್ಳಿ. ಗರಿಷ್ಠವಾಗಿ ಒಬ್ಬ ಎಸೆತಗಾರನಿಗೆ ಮಾತ್ರ 2 ಓವರ್ ಎಸೆಯಲು ಅವಕಾಶವಿದೆ. ಕನಿಷ್ಠ 5 ಜನ ಬೌಲರ್ಗಳು ಗಮನಿಸಿಕೊಳ್ಳಬೇಕು. ಪಂದ್ಯಾಟ 6 ಓವರ್ಗೆ ಸೀಮಿತವಾಗಿದೆ. ಮುಂದಿನ ಕ್ವಾರ್ಟರ್ ಫೈನಲ್, ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯದ ವೀಕ್ಷಕ ವಿವರಣೆಯನ್ನ ರಾಷ್ಟ್ರ ಭಾಷೆ ಹಿಂದಿಯಲ್ಲಿ ನೀಡಲಿಕ್ಕಿದ್ದಾರೆ. ಆತ್ಮೀಯರಾಗಿರತಕ್ಕಂಥ ಗೋಪಿ ಮಂಗಳೂರು ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. धन्यवाद सुकुमार। जहां तक सवाल है, इस वक्त इस श्रृंखला का 7वां मैच शुरू होने जा रहा है यूएफसी उबर और आदिशक्ति क्रिकेटर्स के बीच। 25 मिनटों के अंदर यहाँ पर 6 निर्धारित ओवर्स को पूर्ण करने होंगे. दे हैव टू कंप्लीट देयर 6 overs quota अंडर 25 minutes. So bowling side please note. So it's already 4:12 now. And the match is now going to start. They have to complete their quota within 4:37. That means in 25 minutes. They have to complete their 6 overs in 25 minutes. पहली गेंद इस बार रसेंद सीधे पहुंची शॉट थर्ड मैन पर. एक्स्ट्रा बाउंस गेंदबाज के लिए, और इस असामान्य उछाल को समझ नहीं पाया बल्लेबाज. खेलना चाहा, बल्ले का टॉप एज पर गेंद टकराई, शॉट थर्ड मैन पर लपक ली गई और इसी के साथ पहला विकेट गिर चुका पहली गेंद पर 0 पर. तो पहली गेंद पर 0 पर पहला विकेट यहां पर खो चुका है. यूएफसी ऊपर 0 पर और अपनी ओर के अगली गेंद लेकर इस वक्त गेंदबाज तैयार. नए बल्लेबाज का आगमन यहां पर होता है. वन न्यू बैट्समैन इज नाउ कम्स आउट टू द मिडल.
6 overs per side to be played. और कुल मिलाकर इस वीरामारुति ट्रॉफी 2023 इस मेगा श्रृंखला के अंतर्गत आज का 7वां मैच इस वक्त शुरू हो चुका है और नए बल्लेबाज का आगमन यहाँ पर होता हुआ जलील इस वक्त नए बल्लेबाज के रूप में क्रीज पर कदम बढ़ाते हुए अपनी ओर की अगली गेंद का सामना इस वक्त करने के लिए तैयार। दाहिने हाथ राउंड द विकेट इस वक्त यतींद्रा गेंदबाज यहाँ पर आगे बढ़ाते हुए ये गेंद ऑफ स्टंप पर आती हुई वाइड का इशारा ऑफ स्टंप से काफी बाहर की ओर निकलती हुई गेंद तक पहुंचना चाहता चूंकि और गेंद उनके पहुंच से बाहर। 1 रन का इजाफा 1 रन के साथ रनों का सिलसिला यहाँ पर शुरू हो चुका है। 1 रन 1 विकेट के नुकसान पर। It's already 1 for the loss of 1 wicket. इस बार गेंद को ड्राइव कर दिया खूबसूरती के साथ लॉन्ग ऑफ की दिशा में गेंद जाती हुई कोई फील्डर वहां पर नहीं। लॉन्ग ऑन से फील्डर दौड़ कर आए गेंद को उन्होंने फील्ड किया और इस बीच थ्रो को गैदर करने में असफल गेंदबाज। निश्चित रूप से यहाँ पर नॉन स्ट्राइक रन पर खतरा हो सकता था और इन 2 रनों के साथ स्कोर बढ़कर पहुंच चुका है 3 रनों पर 1 विकेट के नुकसान पर। It's 3 for the loss of 1 wicket. इन दी ओवर नंबर फर्स्ट इन प्रोग्रेस। शाम का वक्त 4:15 इस वक्त बच चुके हैं और धूप का कहर इस वक्त काफी हद तक कम हो चुका है लेकिन धूप का अस्तित्व इस वक्त मौजूद। सूरज मैदान की दाईं ओर अपने अस्तित्व का प्रदर्शन करता हुआ ये गेंद अंदर की ओर आते हुए गेंद को इस वक्त खेल दिया। मिड ऑफ पर रन्स नहीं मिला और जहां तक सूरज का सवाल है इस वक्त समंदर की ओर अपना सफर धीरे धीरे तय कर चुका है और इसे ढलते हुए वक्त के साथ साथ धूप का प्रकोप भी कम होता नजर आता हुआ। रिवर्स शॉट खूबसूरती के साथ गेंद को निकाला कवर पॉइंट की दिशा में लंबा दौड़ लगाने के बावजूद गेंद तक पहुंचने में असफल और गेंद डीप कवर पॉइंट सीमा रेखा से बाहर 4 रनों के लिए। जलील के बल्ले से चौका लग चुका है। Just played that one with a twisted bat and finds the gap well between a point and a cover point and because of that he gets in a boundary for that और इस चौके के साथ स्कोर बढ़कर पहुंच चुका है 7 रनों पर 1 विकेट के नुकसान पर। 7 for the loss of 1 wicket। अगली गेंद यतींद्रा की उछाला लॉन्ग ऑफ पर एक बार फिर से लॉन्ग ऑन फील्डर के लिए इस वक्त काम करना पड़ रहा है। लॉन्ग ऑफ सीमा रेखा के अंदर जब तक एक लंबा दौड़ लगाने के बाद वो गेंद को रोके और थ्रो करे बल्लेबाज के पास समय था कि 2 रन के साथ अपने छोड़ पर वापस लौट सके और इन 2 रनों के साथ स्कोर बढ़कर अब पहुंच चुका है 9 रनों पर 1 विकेट के नुकसान पर। पहला ओवर यहाँ पर प्रगति पर अपने अगली गेंद लेकर यतींद्रा इस वक्त गेंदबाजी आगे बढ़ाते हुए रिवर्स शॉट गेंद को खेलना चाहता ठीक तरह से कनेक्ट नहीं कर पाए और शॉर्ट पॉइंट पर गेंद को फील्ड कर लिया गया और इसी के साथ ओवर नंबर पहले के समाप्ति हो चुके हैं। पहले ओवर के बाद यूएफसी ऊपर 9 रन जोड़ चुका है बिना किसी नुकसान के। 9 रन्स स्कोर्ड by UFC Uber after the completion of first over in fact and still in the overall calculation it's going to be 5 overs remaining in their innings और काफी लंबी बातचीत यहाँ पर चलती हुई कि अगला ओवर किसको दिया जाए। बातचीत इस वक्त जारी है और खेल जो कि कुछ क्षणों के लिए यहाँ पर रुक चुका है और कृपया मैं दरख्वास्त निवेदन करता हूँ कि मैच को जल्द से जल्द आगे बढ़ाए। ಅಲ್ಲಿ ಪಂದ್ಯ ದಯವಿಟ್ಟು ಆದಷ್ಟು ಬೇಗನೆ ಮುಂದುವರಿಸಬೇಕಾಗಿ ವಿನಂತಿ। 25 ನಿಮಿಷಗಳೊಳಗೆ ತಮ್ಮ 6 ಓವರ್ಗಳ ಕೋಟಾವನ್ನು ಪೂರ್ಣಗೊಳಿಸಬೇಕಾಗಿ ವಿನಂತಿ। तो इस वक्त बातचीत जारी अंपायर्स और खिलाड़ियों के बीच और एक बार फिर से गेंदबाज नया ओवर यहां पर प्रारंभ करते हुए तो कमेंटेटर बॉक्स एंड की ओर से गेंदबाजी इस वक्त शुरू करते हुए गेंदबाज आसिफ इस वक्त गेंदबाजी शुरू करते हुए बेद्रा मीडिया द्वारा एक बेहतरीन एक्सक्विजिट लाइव टेलीकास्ट इस वक्त किया जा रहा है यूट्यूब पर। कुल मिलाकर ऐसा कहना पड़ेगा ये श्रृंखला एक बेहतरीन प्रगति यहाँ पर करते हुए आसिफ अपनी ओर की अगली गेंद लेकर इस वक्त तैयार। ओवर की पहली गेंद दाहिने हाथ राउंड द विकेट इस वक्त गेंदबाजी करते हुए फील्डिंग में इस वक्त जमावट करते हुए दूसरा ओवर उनकी पारी का यहाँ पर शुरू होता हुआ। सेकंड स्टार्ट्स इन देयर इनिंग्स और आसिफ गेंदबाजी यहाँ पर शुरू करते हुए बाएं हाथ के बल्लेबाज लेफ्टी बैट्समैन इस वक्त सामना करते हुए इम्तियाज और ओवर की पहली गेंद आसिफ दाहिने हाथ राउंड द विकेट इस वक्त गेंदबाजी करते हुए ये गेंद इस बार गेंद को खेला खूबसूरती के साथ तो नहीं लेकिन खाली क्षेत्र ढूंढने में सफल और यहाँ पर नॉन स्ट्राइकर बल्लेबाज काफी आगे निकला है दूसरे छोर पर पहुंच चुके थे फलस्वरूप आसान सा रन आउट इस वक्त नॉन स्ट्राइकर पर होता हुआ।
नॉन स्ट्राइकर के बल्लेबाज ने सोचा कि गेंद शायद गेंदबाज के सिर के ऊपर से निकल जाएगी, लेकिन गेंद को ऊपर की ओर छलांग लगाते हुए बेहतर तरीके से फॉलो थ्रू में गेंदबाज ने फील्ड किया और इसे बिना देखे बल्लेबाज ने रन लेने की हड़बड़ाहट दिखाई। भुगतान उन्हें करना पड़ा। पहला यहाँ पर दूसरा विकेट गिर चुका है। सेकंड विकेट लॉस। नाउ दे आर लुकिंग इन ट्रबल। 9 फॉर द लॉस ऑफ 2 विकेट्स। अच्छू नंबर 4 बैट्समैन इस वक्त क्रीज पर कदम बढ़ाते हुए और नॉन स्ट्राइकर रेड पर इस वक्त मौजूद। स्ट्राइक इस वक्त लेते हुए इम्तियाज। दूसरा ओवर यहां पर शुरू हो चुका है। आसिफ अपनी ओवर की अगली गेंद लेकर इस वक्त तैयार। दाहिने हाथ राउंड द विकेट इस वक्त गेंदबाजी करते हुए रिवर्स शॉट गेंद को खेलना चाहा। नॉट पॉइंट मिड विकेट द लास्ट मूवमेंट बट ही गेट्स अ सिंगल फॉर दैट। इन फैक्ट दे लुकिंग फॉर द सेकंड और दौड़ पड़े यहां पर। दूसरा रन पूर्ण कर चुके हैं। वहां पर फील्डर गेंद को फील्ड करने के बाद वहीं पर रुक कर देखते रहे और शायद पहले थ्रो करते तो शायद वहां पर दूसरा रन नहीं मिल सकता था, लेकिन वहां पर कुछ देर उन्होंने की। गेंद को अपने हाथों में धरे हुए वो खड़े रहे और इस बीच बल्लेबाज के पास मौका था दूसरा रन प्राप्त करने का। 11 रनों पर स्कोर बोर्ड पहुंच चुका है 2 विकेट के नुकसान पर। 11 फॉर द लॉस ऑफ 2 विकेट। सेकंड ओवर इन प्रोग्रेस इन देयर इनिंग्स और आसिफ इस वक्त एक बार फिर से गेंदबाज यहां पर आगे बढ़ाते हुए स्वीप करना चाहा। शॉट गेंद पहुंची पॉइंट पर, शॉट पॉइंट पर। जब तक गेंद को वहां पर फील्ड किया जाता 1 रन का इजाफा हो चुका है। 12 फॉर द लॉस ऑफ 2 विकेट। सेकेंड ओवर इन प्रोग्रेस। एक बेहतर ओवर अब तक साबित हो चुका है आसिफ का, जिसमें सिर्फ 3 रन वो अब तक प्रदान कर चुके हैं और अपनी अगली गेंद लेकर इस वक्त तैयार। दाहिने हाथ ओवर द विकेट इस वक्त गेंदबाजी करते हुए दाहिने हाथ के बल्लेबाज सामना करने के लिए तैयार। अपनी ओवर की अगली गेंद। ये गेंद इस बार खूबसूरत स्ट्रोक लॉन्ग ऑफ की दिशा में, लेकिन वहां पर फील्डर मौजूद डीप लॉन्ग ऑफ पर जब तक गेंद को फील्ड करके थ्रो करे फील्डर बल्लेबाज के पास मौका था 1 रन प्राप्त करने का। 13 रन 1 विकेट के नुकसान पर। एक धीमी प्रगति यहां पर करता हुआ यूएफसी उबर टॉस हारने के बाद आदिशक्ति क्रिकेटर्स के खिलाफ पहले बल्लेबाजी पर उतराता हुआ। फुल टॉस धीमी गेंद थी और अंतिम क्षण में गेंद का पीछा करना चाहा और इस धीमेपन को समझ नहीं पाए और चूंकि गेंद सीधे पहुंचे विकेट कीपर के हाथ में रन से इस बीच बल्लेबाज को नहीं मिलेंगे। तो बेहतर गेंदबाजी आसिफ की। सिर्फ 4 रन इस ओवर में अब तक वो प्रदान कर चुके हैं। अपनी ओवर की अगली गेंद लेकर इस वक्त तैयार। ये गेंद इस बार उछाला लेकिन लॉन्ग ऑफ पर रक्षण प्रोटेक्शन मौजूद। 1 रन का इजाफा और 1 रन के साथ स्कोर बढ़कर पहुंच चुका है 14। 14 फॉर द लॉस ऑफ 2 विकेट्स। स्लोअर प्रोग्रेसिंग हियर नाउ फॉर यूएफसी उबर आफ्टर बीइंग लूजिंग द टॉस एंड पुट इट टू बैट बाय आदिशक्ति in the match number 7 of this tournament. They are still searching for the right track. तो 4 ओवर का खेल अभी भी बाकी। 2 ओवर पूर्ण हो चुके हैं और इस बीच गेंदबाज नया ओवर यहां पर प्रारंभ करते हुए। और ओवर की पहली गेंद लेकर गेंदबाज यतीन्द्र जो कि अपना दूसरा ओवर यहां पर प्रारंभ करते हुए ऑफ स्टंप से बाहर की ओर निकलते हुए और वाइड का इशारा अंपायर का और वाइड के इस रन के साथ स्कोर अब बढ़कर पहुंच चुका है 15 रनों पर 2 विकेट के नुकसान पर। 15 फॉर द लॉस ऑफ 2 विकेट। और इस बार रिवर्स शॉट खेलना चाहा। गेंद गई ऑन साइड पर 1 रन मिलेगा जब तक शॉर्ट पॉइंट के फील्डर गेंद को फील्ड करके थ्रो करे। बल्लेबाज के पास समय था कि 1 रन के साथ वो अपना छोड़ बदल सके और 1 रन के साथ स्कोर बढ़कर अब पहुंच चुका है 16 रनों पर 2 विकेट के नुकसान पर। 16 फॉर द लॉस ऑफ 2 विकेट इन द ओवर नंबर 3 इन प्रोग्रेस। यतीन्द्र अपनी ओवर की अगली गेंद लेकर तैयार। बेहतर गेंद इस वक्त टिप्पा खाने के बाद नीचे रहते हुए ऑन साइड पर गेंद को स्विंग करना चाहता, चूंकि गेंद के लाइन पर नहीं आ पाए और गेंद सीधे बल्लेबाज को वंचित करने के बाद बल्लेबाज के बल्ले को वंचित करने के बाद सीधे पहुंची विकेट कीपर के हाथों में। रन से इस बीच बल्लेबाज को नहीं मिला। तो अगली गेंद लेकर इस वक्त गेंदबाज तैयार। ऑन साइड पर गेंद को मोड़ा खूबसूरती के साथ गेंद जाती हुई बैकवर्ड स्क्वायर लेग पर 1 रन बल्लेबाज को मिलेगा। दूसरा रन के लिए बल्लेबाज दौड़ पड़े तेजी के साथ दूसरा रन यहां पर पूर्ण करते हुए खूबसूरती के साथ कलाइयों के सहारे गेंद को मोड़ा था 2 रन के लिए बल्लेबाज ने और इन 2 रनों के साथ स्कोर अब बढ़कर पहुंच चुका 18 रन। रन से ज्यादातर सिंगल्स और कपल्स में बनते हुए इस वक्त एक बेहतर गेंदबाजी का सिलसिला जारी रखते हुए गेंदबाज ऑफ स्टंप से बाहर गेंद को खेलना चाहा, चूंकि गेंद तक पहुंच नहीं पाए और गेंद सीधे पहुंची विकेट कीपर के हाथों में। रन से बल्लेबाज को नहीं मिलेगा।
यतींद्र एक बेहतर लेंथ और लाइन के साथ इस वक्त गेंदबाजी करते हुए ये गेंद ऑन साइड पर खूबसूरती के साथ गेंद को निकाला, डीप मिड विकेट पर गेंद पहुंची, एक रन मिलेगा, दूसरे रन के लिए दौड़ पड़े और दूसरा रन आसानी के साथ पूर्ण करते हुए 20 for the loss of 2 wicket. And the last ball of the third over is now coming up. अंतिम गेंद लेकर यतिन इस वक्त गेंदबाजी यहाँ पर आगे बढ़ाते हुए और इस ओवर में अंतिम बार और इम्तियाज जो कि सामना करने के लिए तैयार, आक्रामक स्ट्रोक खेलना चाहा, चूंकि गेंद सीधे पहुंचे विकेट कीपर के हाथों में। एक और बेहतर ओवर अगर आदिशक्ति के पॉइंट ऑफ व्यू दृष्टिकोण से देखा जाए जो कि समाप्त हो चुका है, जिसमें कुल मिलाकर रन बने मेरे ख्याल से 6 या 7 रन बने और 20 रन बन चुके हैं 3 ओवर के समाप्ति के बाद। 3 overs completed, it's 20 for the loss of 20 for the loss of 3 wicket after completion of 3 overs. देखते हैं बचे हुए 3 ओवर में उनके बल्लेबाज और कितने रन यहाँ पर बटोर पाते हैं। इससे पहले कि चौथा ओवर आरंभ हो, माइक्रोफोन पर अब मैं आमंत्रित करना चाहूंगा अंग्रेजी में मेरे काबिल दोस्त सतीश को आगे का आंखों देखकर सुनाने के लिए। धन्यवाद, थैंक यू। Thank you very much, Gopi. And UFC Ubar is searching for the right track but struggling in the middle against disciplined bowling performance by the bowlers of Adishakti Bakila. And 3 overs completed. It's a 20 for the loss of 2 wicket. And 4th over going to start from the commentary box. And Siab is brought into attack. Imtiaz is on strike. Imtiaz is a very good batter, actually, the technically sound player. And this time, what we're talking about, the technical sound player is technically played that one down to the backward square leg. But unfortunately, they kept coming back for the second inning again. Chance of run out, and looks like umpire will go into refer for the third umpire. It looks like it's a very good throw coming from the fielder. And when they're coming back for the second, like, just look at that one. The throw which just came from the deep, and look at the presence of mind there from the wicket keeper. Just returns the ball to the hands of the bowler to complete the formalities. But here we need to see the batsman whether he is safe or not. It's all going to be a touch and go, and that's why umpire calling for the third umpire. And third umpire will going to decide whether going to be out or not out. And the couple of runs they're trying for, and batsman looks like maybe struggling in the sense he is gone. The out is a call from third umpire. The batsman is out of his crease, rightly so. And so one more wicket is back into pavilion. Achu, and without scoring too much runs from his bat, is back into pavilion. And once again, excellent work there from the technician, the cameramans of Bedra Media to provide that right angle to get the right decision for third umpire. And one more wicket is back into pavilion. It's a 20 for the loss of 3 wicket. 20 for the loss of 3 wicket. And the over number 4 is in progress. Siab is got a good start from the ball, and the wicket will not go into his account, but 1 wicket will going to give a lot of advantage for fielding team. Salim Chali is a new batsman in. He's in non-strike again with the jersey number 26, but Imtiaz is on strike. Siab keeping one fielder in the third man backward point. There is a fielder in the deep extra cover, long off. There is a long on, deep mid wicket, and a short square leg and a short mid wicket. Siab bowls to Imtiaz, lofted, not quite getting hold of that one properly. Ball is in there. Opportunity for Latif to take the catch, and he completed that one. Not really getting that one from the middle of the bat. Just look at that one outside the line of off time. Batsman, big swing of the bat, but not really getting the timing behind the stroke. Might be a little bit of extra bounce in the occasion when Imtiaz went for the big shot, and that is the result of the frustration when you are not going, when you are not finding proper timing behind the stroke, and he just wanted to break the shackle, but by doing that, one more big wicket is back into pavilion, and looks like they are really struggling in the middle. UFC Ubar against disciplined bowling performance by the bowlers of Adishakti Bakila. Either is a new batsman in. Either is on strike. Either wanted to rise the ball. Oh my goodness! And Salim is not moved at all from the strikers and non-strikers end. When his best partner is wanted to single, either
but fortunately the bowler fails to collect the ball, so that got the opportunity to cross off for a single. So with that single score, now moving to 21 for the loss of 4 wicket in the over number 3 is in progress. Charlie will go into face of the bowling of Siab. Beautifully bowled. Perfect one. A sharp incoming delivery. Looks like Siab is not 100% fit, like by called by umpire. Looks like he's a little bit struggling with the hamstring injury, and that's why he's feeling a little bit faint after delivering the ball. He's not looks like that much of comfortable, and he will going to continue again from the commentary box and right arm around the wicket to either. Again going for the big swing of the bat. Again not getting that from the bat. Leg by call by umpire. One more exercise here for Ravi Uppala. And scoreboard numbers down to 23 for the loss of 4 wickets. So far it's a good over from Siab. Is bowled very tidy line and land, not really giving a single opportunity for the batters of the opposition UFC Uba to get any kind of big stroke in this particular over. Slow going here for Uba. The 4th over is in progress. It's a 23. Again, too much across the line of the delivery. Wanted to swing that one. Siab ball, the fantastic delivery. Right delivery to ball. The batsman shuffled across the line of the delivery. Balled on the middle stump. And Charlie's wicket once again is back into pavilion. The 4th wicket is back into pavilion. It's a 23 for the loss of 4 wicket. So new batsman in, walking towards the middle. Saif is a new batsman in. He's in on Sanders, but here is either is on strike now. First ball driven nicely towards a long off region by either. With a single score numbers under 24 on the board. The over number 5 is in progress. Again, beautifully ball, but not enough to save from the umpire's decision. Umpire rightly so Mohane watching the line of the ball, signal it as a white. One more addition. Score numbers under 25 for the loss of 5 wickets. This time lofted and he got the distance. Fielder in the deep long off region. He's tried his level best Harif to pull the ball inside the playing area, but ball is just defeating his trying hands and gone over him, and Haider hitting a very important 6 here for UFC Ubar. With that 6 scores jumps into 31 for the loss of 5 wickets. And a little bit with his offer there by the batsman, and batsman taking that one in the off volley. Lofted that one right from the middle of the bat. Saif, little bit correction, Saif is the batsman hitting a 6. And with that 6 score numbers on to 31. Latif Walls, batsman drives towards the mid-wicket region. They're running hard, but there's a fumble from the fielder, and they got a chance to come back for the second for that fumble. And with that couple of runs, the score numbers on to 33. Little correction for the loss of 6 wickets. 5 wickets in fact is back into pavilion. Latif with a short run up. Pass umpire Mohan Yadi. Right arm over bowls. Bowler's back drive. Just a single. With the addition of that single, score numbers on to 34. It's over number 5 in progress. After this, 1 over remaining in the innings of UFC Upar. And Aidar is back on strike now. They need to look for some good score here. It's 34 already on the board. The over number 5 in progress. Latif Walls and either going for the expansive drive on the offside region. Misses the line completely. Good piece of bowling there from Latif. Keeping the ball in right line and right length.
and all along the carpet. No chance, no width is offered in dedication there for either to get any contact with the bat. And again, a bowler bowls. Drives that one firmly down to deep long of region. Not more than a single. Neat collection there from the fielder from the deep long of. So one more over completed after completion of 5 overs. Yapsi Ubar managed to score 35. 35 for the loss of the 5 wickets. Last over remaining in their innings. Time is exactly 4 past 34. They started 4:17. That means they are very much in a time. Bowler Shakir of Chaki. Right arm from the wicket ball, the last over. Either is on strike, lofted handsomely, and he got the distance as well. Magnificent struck there from Either. Just look at that one. Just to make a little bit room to play the shot, isn't it? Just to make a little bit room to play the shot, and inside out cricketing stroke, getting that one right from the middle of the bat, and that ball is sailing into the deep extra cover boundary for a 6. And with that 6 score, jumped into 41 for the loss of 8 wicket. 5 balls remaining. Chaki. Round the wicket, bounce, going for the big one. This time he's not getting that one from the middle of the bat. Chance of run out there. But this time I think the batsman and bowler looks like it's going to be in the same line where bowler tried to collect the ball. Looks like the batsman running in the same line so that bowler fails to collect the ball. Batsman succeeded to get a single. Scoreboard numbers on to 42 for the loss of 5 wickets. Chaki again. Right arm over the wicket, balls to Safi. Shuffled across. Looking for the big shot. Ball hitting his leg. Going to be a one more leg by. Shaki just learning from the mistake what he did in the first ball as he bowls the outside run of off stump, and the batsman hitting the ball sixes. After that he bowled very well. It's a strong line and length is bowled. 43 for the loss of 5 wickets. Last few deliveries remaining in the innings as a long off fielder is in the right position. One more single. The bowler not really bothered about the single. You know exactly need to restrict this big shot. It's a 44 on the board for the loss of 5 wicket. Coming down the track, lofted, but straight to the hands of fielder. And this time Arif making a fantastic judgment. Once it looks like he's making a mid-judgment, thinking that the ball is going over his head, but quickly realizing that he is 2-3 steps in front of that boundary line. So he's just the catch rightly in the last minute to take the wonderful catch, and one more wicket is back into pavilion. It's a 44 for the loss of 6 wicket. Shafi is a small cameo. He comes to an end and scored one big 6 in that particular innings and helped this team to get some competitive total. The final delivery of the innings coming up. But he bowls the wide. The batsman, it looks like something comedy of error is going on because his partner desperately wanted to get the strike either, and by doing that his partner had to wait for his partner to coming towards the striker's end, and after he reaching and his partner is left the crease, sacrificing the wicket is for his partner so that either will going to get the strike for the last ball. So intention is very clear that Chaki wanted to finish it off the things with some big shots, and wait and see how, because Shakir will go into ball, last ball, and looks like chance of run out and direct it and is gone. The last delivery is a wicket in the form of run out. Good bowling there from Shakir. Either couldn't manage to convert that one into big one for the last ball, and that's it. Over number 6 completed, and there is stipulated 6 overs. They managed to score 45, and they set a target of 46 to win this match. And wait to see
how well the team Adishakti Bhakila will going to get this 46 runs in the celebrated 6 overs. It's going to be a good total, competitive total, and we are expecting some good competition between these two teams. Thank you very much, team UFC Ubar, for bowling their 6 overs in a time. And within 25 minutes, they managed to complete their 6 overs quota. And just summaries, you can see that the bowling summaries, Atindra is an economy of 7, and they picked up 1 wicket, but 3 wickets for Siab is outstanding bowling spell from him. And that's it. And we are now, we can see it in the screen. It's 46 which is required from 36 balls. And wait and see how well they will go to get this big total 46. Difference between run and ball exactly 10. And wait and see how well they manage to get this 46 in 36 balls. We'll take a short break. After a short break, and Sukumar will going to take over the microphone in our state language, Kannada. Thank you. ಧನ್ಯವಾದಗಳು ಸತೀಶ್ ಸರ್. ಕ್ವಾರ್ಟರ್ ಫೈನಲ್ 1ರ ಪಂದ್ಯಾಟ ಮುಂದುವರಿತಾ ಇದೆ. ಈಗಾಗಲೇ ಪ್ರಥಮ ಇನ್ನಿಂಗ್ಸಿನ ಮುಕ್ತಾಯಕ್ಕೆ ಹೆಸರು ರೆಡಿ. ಪ್ರಥಮ ಇನ್ನಿಂಗ್ಸಿನ ಮುಕ್ತಾಯಕ್ಕೆ ಆದಿಶಕ್ತಿ ಬಾಕಿಲ ತಂಡದ ಎದುರು UFC ಉಬರ್ ತಂಡ ನಿರ್ಧರಿತ 6 ಓವರ್ಗಳಲ್ಲಿ 45 ರನ್ ಗಳಿಸಿಕೊಂಡು 36 ಎಸೆತಗಳ ಮುಂದೆ 46 ರನ್ನಿನ ವಿಜಯದ ಗುರಿಗಿದೆ ಆದಿಶಕ್ತಿ ಬಾಕಿಲ ತಂಡಕ್ಕೆ. ಹಾಗೆಯೇ ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಯುವ ಶಕ್ತಿ ನಾವೂರು ಮತ್ತು ದೇವಶ್ಯ ವೇಲ್ಸ್ 2 ತಂಡಗಳ ಕಪ್ತಾನರು ಆದಷ್ಟು ಬೇಗ ನಾಣ್ಯ ಚುಮ್ಮಗಿಗಾಗಿ ವೇದಿಕೆಯ ಬಳಿ ಬನ್ನಿ. ಯುವ ಶಕ್ತಿ ನಾವೂರು ಮತ್ತು ದೇವಶ್ಯ ವೇಲ್ಸ್ ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯದ ನಾಣ್ಯ ಚುಮ್ಮಗಿಗಾಗಿ ತಮಗಿದು ಪ್ರಥಮ ಕರೆ. ಎಸ್ತಗಾರಿಕೆ ಭಾಗದಲ್ಲಿ ಜಲೀಲ್, UFC ಉಬರ್ ತಂಡದ ಪರವಾಗಿ ಶೇಕಿಂಗ್ ತುದಿಯಲ್ಲಿ ವಿಕ್ಕಿ. ಬ್ಯಾಟಿಂಗ್ ನಲ್ಲಿ ಬಡ್ತಿಯನ್ನ ಪಡೆದಂತಹ ವಿಕ್ಕಿ ಇದೀಗ ಶೇಕಿಂಗ್ ಭಾಗದಲ್ಲಿ ಪ್ರಥಮ ಚೆಂಡು ಔಟ್ ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು, ಲಯಬದ್ಧವಾಗಿತ್ತು. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಅತ್ಯುತ್ತಮವಾದ ಆರಂಭವನ್ನು ಪಡೆದುಕೊಂಡಿದೆ. 35 ಎಸೆತಗಳ ಮುಂದೆ 46 ರನ್ ತಡೆ ಹಿಡಿಯಬೇಕಾಗಿದೆ. UFC ಉಬರ್ ತಂಡ ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನು ಪಡೆಯಲು ಸುಂದರತೆಯ ದಾಳಿ, ಮತ್ತೊಂದು ಲಯಬದ್ಧವಾದ ದಾಳಿ. ಆರಂಭಿಕ 2 ಚೆಂಡು ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿದೆ. 34 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 46. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಜಲೀಲ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಮತ್ತೊಮ್ಮೆ ಶೇಕಿಂಗ್ ತುದಿಯಲ್ಲಿ ವಿಕ್ಕಿ. ಬಾಕಿಲ ತಂಡದ ಆರಂಭಿಕ ದಾಂಡಿಗ. ಆರಂಭಿಕ 3 ಚೆಂಡು ಡಾಟ್ ಬಾಲ್ ಆಗಿದೆ. ಕಳೆದ ಪಂದ್ಯದಲ್ಲಿ ಆರೀಫ್ ಬಾಕಿಲ ಆರಂಭಿಕ ದಾಂಡಿಗನಾಗಿ ಅಂಕಣಕ್ಕಿಳಿದ್ರು. ಅಲ್ಲಿ ಆರೀಫ್ ಸುಲಭವಾಗಿ ರನ್ ಗಳಿಸಿಕೊಂಡಲ್ಲಿ ವೈಫಲ್ಯವನ್ನು ಕಂಡುಕೊಂಡಾಗ ಅವರ ಸ್ಥಾನದಲ್ಲಿ ಇದೀಗ ಆರಂಭಿಕ ದಾಂಡಿಗನಾಗಿ ಬಡ್ತಿಯನ್ನ ಪಡೆದಂತಹ ವಿಕ್ಕಿ ಕೂಡ ಆರಂಭಿಕ 3 ಎಸೆತವನ್ನ ಡಾಟ್ ಬಾಲ್ ಆಗಿ ಎದುರಿಸಿ ಯಾವುದೇ ರನ್ ಅನ್ನು ಗಳಿಸಿಕೊಂಡಿಲ್ಲ ಆದಿಶಕ್ತಿ ಬಾಕಿಲ. 33 ಎಸೆತಗಳ ಮುಂದೆ 46 ರನ್ ಅವಶ್ಯಕತೆ. ಈ ಬಾರಿ ಔಟ್ಸೈಡ್ ಆಫ್ ದಿ ಲೆಗ್ ಸಂಬಿತ್ತು ಚೆಂಡು. ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು. ಇದರೊಂದಿಗೆ ಆದಿಶಕ್ತಿ ಬಾಕಿಲ ತಂಡದ ಖಾತೆ ಆರಂಭ. ಆರಂಭಿಕ 3 ಎಸೆತ 1 ರನ್ ಗಳಿಸಿಕೊಂಡಂತ ಆದಿಶಕ್ತಿ ಬಾಕಿಲ 4ನೇ ಬಾರಿ ಜಲೀಲ್ ಟು ವಿಕ್ಕಿ. ಪವರ್ ಪ್ಲೇಯ ಅಂತಿಮ 3 ಎಸೆತ ಬಾಕಿ ಇದೆ. ಜಲೀಲ್ ಎಸೆತಗಾರಿಕೆ ಭಾಗದಲ್ಲಿ ಸೊಗಸಾದ ಎಸೆತ, ಉತ್ತಮವಾಗಿರ್ತಕ್ಕಂಥ ಹೊಡೆತ. ಈ ಬಾರಿ ಕವರ್ಸು ಭಾಗದಲ್ಲಿ ಚೆಂಡು ಸೀಮಾ ರೇಖೆ ಹೊರ ಭಾಗದಲ್ಲಿ ಪ್ರಥಮ ಬೌಂಡರಿ ದಾಖಲಾಗಿದೆ. ಆರಂಭಿಕ 3 ಎಸೆತವನ್ನ ಡಾಟ್ ಬಾಲ್ ಆಗಿ ಎದುರಿಸಿದಂತಹ ವಿಕ್ಕಿ 4ನೇ ಎಸೆತವನ್ನ ಕವರ್ಸು ಭಾಗದಲ್ಲಿ ಹೊಡೆಯುವ ಮೂಲಕ ಬೌಂಡರಿಯನ್ನ ಗಳಿಸಿಕೊಂಡಾಗ 4 ಎಸೆತಗಳ ಮುಂದೆ 5 ರನ್ ಅನ್ನು ಗಳಿಸಿಕೊಂಡಿದೆ ಆದಿಶಕ್ತಿ ಬಾಕಿಲ ತಂಡ. 41 ರನ್ನಿನ ವಿಜಯದ ಗುರಿ ಇದೆ. ಇನ್ನುಳಿದ 32 ಎಸೆತಗಳ ಮುಂದೆ ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಜಲೀಲ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ
ಆರಂಭಿಕ ದಾಂಡಿಗ ವಿಕ್ಕಿ ಅವರ ಕಡೆಗೆ. ಈಗಾಗಲೇ ಒಂದು ಬೌಂಡರಿಯನ್ನು ಗಳಿಸಿಕೊಂಡಂತಹ ವಿಕ್ಕಿ ಶೇಕಿಂಗ್ ತುದಿಯಲ್ಲಿ 5ನೇ ಬಾರಿ ಎಸೆಯಬೇಕಾಗಿದೆ ಜಲೀಲ್. ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮುಗೆಯಾಗಿ ದೇವಶ ವೇಲ್ಸ್ ತಂಡದ ಕಪ್ತಾನ್ ಆದಷ್ಟು ಬೇಗ ಆಗಮಿಸಬೇಕು. ಈ ಬಾರಿ ಸುಂದರತೆ ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿದೆ ಚೆಂಡು. ವಿಕೆಟ್ಗಳ ಮಧ್ಯೆ 1 ರನ್ನಿಗಾಗಿ ಓಡಾಟ. ಆರಂಭಿಕ 5 ಚೆಂಡಿನಲ್ಲಿ 6 ರನ್ ಗಳಿಸಿಕೊಂಡಂತಹ ಆದಿಶಕ್ತಿ ಬಾಕಿಲ ತಂಡ ಅಂತಿಮ ಬಾರಿ ಎಸೆಯಬೇಕಾಗಿದೆ ಜಲೀಲ್. ಅಂತಿಮ ಬಾರಿ ಎಸೆಯಬೇಕಾಗಿದೆ ಜಲೀಲ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಶೇಕಿಂಗ್ ತುದಿಯಲ್ಲಿ ಹೈದರ್. ಅಂತಿಮ ಬಾರಿ ಪವರ್ ಪ್ಲೇ ಚಾಲ್ತಿಯಲ್ಲಿರುವ ಕಾರಣ ಈ ಅಂತಿಮ ಎಸೆದ ಬಹಳಷ್ಟು ಮಹತ್ವದಾಗಲಿಕ್ಕಿದೆ. ಒಂದು ವೇಳೆ ಬೌಂಡರಿ ಅಥವಾ ಸಿಕ್ಸರ್ ಅನ್ನು ಗಳಿಸಿಕೊಂಡದ್ದೇ ಆದಲ್ಲಿ ಬಹಳಷ್ಟು ಉಪಯುಕ್ತವಾಗಲಿಕ್ಕಿದೆ ಇದು ಆದಿಶಕ್ತಿ ವಾಕೀಲ ತಂಡಕ್ಕೆ. ಅಂತಿಮ ಬಾರಿ ಜಲೀಲ್ ತೀರ್ಪುಗಾರನ ಬಿಟ್ಟು ಈ ಬಾರಿ ಸುಲಭ ಚೆಂಡು, ಉತ್ತಮವಾಗಿರ್ತಕ್ಕಂಥ ಹೊಡೆತ, ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿದೆ ಚೆಂಡು, ಸುಲಭವಾಗಿ ಬೌಂಡರಿಯನ್ನು ದಾಖಲಿಸಿಕೊಂಡಿದೆ. ಇದರೊಂದಿಗೆ ಪ್ರಥಮ ಓವರಿನ ಮುಕ್ತಾಯಕ್ಕೆ 2 ಅಂಕಿಯತ್ತ 10 ರನ್ ಅನ್ನು ಗಳಿಸಿಕೊಂಡಿದೆ ಆದಿಶಕ್ತಿ ವಾಕೀಲ ತಂಡ. ಇನ್ನುಳಿದ 30 ಎಸೆತ 36 ರನ್ನಿನ ವಿಜಯದ ಗುರಿಗಿದೆ. 30 ಎಸೆತಗಳ ಮುಂದೆ 36 ರನ್ನಿನ ವಿಜಯದ ಗುರಿಗಿದೆ. ಮುಂದಿನ ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅದೃಷ್ಟದ ನಾಣ್ಯ ಚಿಮ್ಮುಗೆಯನ್ನು ಗೆದ್ದಂತಹ ದೇವಶ್ಯ ವೇಲ್ಸ್ ತಂಡ ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಂಡಿದೆ ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ. ಈ ಪಂದ್ಯ ಮುಗಿದ ತಕ್ಷಣ ತಡ ಮಾಡದೆ 2 ತಂಡಗಳ ಆಟಗಾರರು ಅಂಕಣವನ್ನು ಪ್ರವೇಶಿಸಬೇಕು. ಈ ಪಂದ್ಯದಲ್ಲಿ ಗೆಲ್ಲುವಂತಹ ತಂಡ ಪ್ರಥಮ ತಂಡವಾಗಿ ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನು ಪಡೆಯಲಿಕ್ಕಿದೆ. 36 ರನ್ನಿನ ವಿಜಯದ ಗುರಿಗಿದೆ. ಇನ್ನುಳಿದ 30 ಎಸೆತಗಳ ಮುಂದೆ ಒಬ್ಬರೊಂದಕ್ಕೆ ಸರಾಸರಿ 7.2 ರನ್ ಗಳಿಸಬೇಕಾಗಿದೆ ಆದಿಶಕ್ತಿ ವಾಕೀಲ ತಂಡ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಈ ಬಾರಿ ದ್ವಿತೀಯ ಓವರನ್ನ ಕೈಗೆತ್ತಿಕೊಂಡಂತಹ ದಾಳಿಗಾರ ಫಯಾಜ್. ಯುಎಫ್ಸಿ ಉಬರ್ ತಂಡದ ಫಯಾಜ್ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ವಿಕ್ಕಿ ಅವರ ಕಡೆಗೆ ರಿವರ್ಸ್ ಸ್ವೀಪ್ ಮಾಡುವಂತ ಸ್ವಿಚ್ ಹೊಡೆಯುವಂತಹ ಪ್ರಯತ್ನದಲ್ಲಿ ಎಡವಿದ್ರು ವಿಕ್ಕಿ. ಕೇವಲ 1 ಬೌಂಡರಿನಷ್ಟೇ ಗಳಿಸಿಕೊಂಡ್ರು. ಆ ಬಳಿಕ ಬಹಳಷ್ಟು ಡಾಟ್ ಬಾಲ್ ಅನ್ನು ಎದುರಿಸಿದಂತಹ ವಿಕ್ಕಿ ಒತ್ತಡದಲ್ಲಿ ಇದೀಗ 29 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 36. ನಿಧಾನಗತಿಯಲ್ಲಿ 1-2 ವಿಕೆಟ್ ಈ ಸಂದರ್ಭದಲ್ಲಿ ಗಳಿಸಿಕೊಂಡದ್ದೇ ಆದಲ್ಲಿ ಪಂದ್ಯಾಟದಲ್ಲಿ ವಾಪಸಾತಿಯನ್ನ ಮಾಡಬಹುದು ಯುಎಫ್ಸಿ ಉಬರ್ ತಂಡ. ಅದೇ ರೀತಿ ಬ್ಯಾಟ್ಸ್ಮನ್ಗಳು ಜವಾಬ್ದಾರಿಯುತವಾಗಿ ಹೊಡೆತಗಳನ್ನು ಹೊಡೆದದ್ದೇ ಆದಲ್ಲಿ ಈ ಪಂದ್ಯವನ್ನು ಗೆದ್ದುಕೊಂಡು ಪ್ರಥಮ ತಂಡವಾಗಿ ಸೆಮಿಫೈನಲ್ ಹಂತಕ್ಕೆ ಏರುವ ಅವಕಾಶವಿದೆ ಆದಿಶಕ್ತಿ ವಾಕೀಲ ತಂಡಕ್ಕೆ. ದೊಡ್ಡ ಹೊಡೆತ, ಗಾಳಿಯಲ್ಲಿದೆ ಚೆಂಡು, ಆದರೆ ಇಲ್ಲಿ 1 ಬೌನ್ಸ್ ಮೂಲಕ ಜಲೀಲ್ ರವರ ಕೈಯನ್ನು ಸೇರಿದೆ. ಮತ್ತೊಂದು ರನ್ನಿನ ಸೇರ್ಪಡೆಯಾಗಿದೆ. ದ್ವಿತೀಯ ಓವರಿನ ಆರಂಭಿಕ 2 ಚೆಂಡಿನಲ್ಲಿ ಪ್ರಥಮ ಅಂಕವನ್ನು ಗಳಿಸಿಕೊಂಡಂತ ಆದಿಶಕ್ತಿ ವಾಕೀಲ ಮತ್ತೊಮ್ಮೆ ಎಸೆಯಬೇಕಾಗಿದೆ ಫಯಾಜ್. ಶೈಕಿಂಗ್ ತುದಿಯಲ್ಲಿ ಹೈದರ್ ವೆಳ್ಳಾರ್ ಪ್ರಥಮ ಈ ಪಂದ್ಯಾಕೂಟದಲ್ಲಿ ಅರ್ಧ ಶತಕ ದಾಖಲಿಸಿದಂತಹ ಪ್ರಥಮ ಬ್ಯಾಟ್ಸ್ಮನ್ ಹೈದರ್ ಬೆಳ್ಳಾರೆ 51 ರನ್ ವೈಯಕ್ತಿಕವಾಗಿ ಗಳಿಸಿಕೊಂಡ್ರು. ಆದರೆ ಆ ಬಳಿಕ ಮುಂದಿನ ಪಂದ್ಯದಲ್ಲಿ ಹರ್ಷದ್ ವಜಾಲ್ 57 ರನ್ ಗಳಿಸಿಕೊಂಡು ಈ ಬಾರಿ ದೊಡ್ಡ ಹೊಡೆತ ಹೈದರ್ ಬೆಳ್ಳಾರೆ ಬ್ಯಾಟ್ನ ಮುಖೇನ ಮತ್ತೊಂದು ಸಿಕ್ಸರ್ ದಾಖಲಾಗಿದೆ. ತಂಡಕ್ಕೆ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಅತ್ಯುತ್ತಮವಾಗಿರತಕ್ಕಂತಹ ಹೊಡೆತ. ಪ್ರಥಮ ಪಂದ್ಯದಲ್ಲಿ ತಾನು ಹೊಡೆದಂತಹ ಸಿಕ್ಸರ್ ಬೌಂಡರಿಗಳ ರೂಪದಲ್ಲಿ ಅದೇ ಪ್ರದರ್ಶನವನ್ನ ಮತ್ತೆ ಮುಂದುವರಿಸುವಲ್ಲಿ ಹೈದರ್ ಬೆಳ್ಳಾರೆ ಯಶಸ್ವಿಯಾದಾಗ ತಂಡದ ಮೊತ್ತ 17. 29 ರನ್ನಿನ ವಿಜಯದ ಗುರಿಗಿದೆ. ಇನ್ನುಳಿದ 27 ಎಸೆತಗಳ ಮುಂದೆ 29 ರನ್ನಿನ ಅವಶ್ಯಕತೆಗಿದೆ. 1-2 ವಿಕೆಟ್ಗಳನ್ನ ತ್ವರಿತಗತಿಯಲ್ಲಿ ಪಡೆದುಕೊಳ್ಳಬೇಕಾಗಿದೆ ಯುಎಫ್ಸಿ ಉಬರ್ ತಂಡ ಪಂದ್ಯಾಟದಲ್ಲಿ ವಾಪಸಾತಿಯನ್ನು ಮಾಡಲು. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಫಯಾಜ್ ಸೊಗಸಾದ ದಾಳಿ, ಉತ್ತಮವಾಗಿರತಕ್ಕಂಥ ಹೊಡೆತ. ಈ ಬಾರಿ ಚೆಂಡು ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿದೆ. ಮತ್ತೆ 1 ರನ್ನಿಗೆ ಸೀಮಿತವಾಗಿದೆ.
ಅತ್ಯುತ್ತಮವಾದ ಬ್ಯಾಟಿಂಗ್, ಕಳೆದ ಎಸೆತವನ್ನ ಸಿಕ್ಸರ್ ಗಟ್ಟಿದ್ರು. ಆ ಬಳಿಕ ಸ್ಟ್ರೈಕ್ ರೊಟೇಟ್ ಮಾಡುವ ಮೂಲಕ ಒಂದು ಜವಾಬ್ದಾರಿಯುತ ಇನ್ನಿಂಗ್ಸ್ ಅನ್ನ ಕಟ್ಟುವಲ್ಲಿ ಹೈದರ್ ಬೆಳ್ಳಾರೆ ಪಂದ್ಯಾಕೂಟ ಕಂಡಂತ ಓರ್ವ ಅತ್ಯುತ್ತಮ ಬ್ಯಾಟ್ಸ್ಮನ್ ಈ ಹೈದರ್ ಬೆಳ್ಳಾರೆ. ವೈಯಕ್ತಿಕವಾಗಿ ಗರಿಷ್ಠ ಮೊತ್ತವನ್ನ ಗಳಿಸಿರತಕ್ಕಂತ ಆಟಗಾರರ ಪಟ್ಟಿಯಲ್ಲಿ ದ್ವಿತೀಯ ಸ್ಥಾನವನ್ನು ಅಲಂಕರಿಸಿದ ಬ್ಯಾಟ್ಸ್ಮನ್ ಹೈದರ್ ಬೆಳ್ಳಾರೆ. ಮತ್ತೊಮ್ಮೆ ಫಯಾಜ್, ಸೊಗಸಾದ ದಾಳಿ. ಈ ಬಾರಿ ಚೆಂಡು ಥರ್ಡ್ ಮ್ಯಾನ್ ವಿಭಾಗದಲ್ಲಿ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ, 2 ರನ್ಗಳನ್ನು ಸುಲಭವಾಗಿ ಗಳಿಸಿಕೊಂಡಂತ ದಾಂಡಿಗರು. ಲೆಗ್ ಬೈಸ್ ರೂಪದಲ್ಲಿ 2 ರನ್ ಗಳಿಸಿಕೊಂಡಾಗ ತಂಡದ ಮೊತ್ತ 20ಕ್ಕೆ ಏರಿಕೆಯಾಗಿದೆ. 26 ರನ್ನಿನ ವಿಜಯದ ಗುರಿಗಿದೆ ಇನ್ನುಳಿದ 25 ಎಸೆತಗಳ ಮುಂದೆ. ಇದೇ ರೀತಿ ಬ್ಯಾಟಿಂಗ್ ಅನ್ನು ಮುಂದುವರಿಸಿದ್ದೇ ಆದಲ್ಲಿ ಪ್ರಥಮ ತಂಡವಾಗಿ ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡೆಯಬಹುದು. ಆದಿಶಕ್ತಿ ಬಾಕಿಲ ಮುನ್ನುಗ್ಗಿ ಬಾರಿಸುವ ಪ್ರಯತ್ನ, ಸುಂದರತೆ ಹೊಡೆತ. ಈ ಬಾರಿ ಚೆಂಡನ್ನ ಎಕ್ಸ್ಟ್ರಾ ಕವರ್ ವಿಭಾಗದಲ್ಲಿ ಹೊಡೆಯುವ ಮೂಲಕ 1 ರನ್ ಗಳಿಸಿಕೊಂಡಾಗ ದ್ವಿತೀಯ ಓವರಿನ ಮುಕ್ತಾಯಕ್ಕೆ ಆದಿಶಕ್ತಿ ಬಾಕಿಲ ತಂಡ ಗಳಿಸಿಕೊಂಡಿದೆ 21. ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನ ಆರಂಭಿಕ ದಾಂಡಿಗನಾಗಿ ಅಂಕಣಕ್ಕಿಳಿದ್ರು. ಆ ಸಂದರ್ಭದಲ್ಲಿ 2 ವಿಕೆಟ್ ಅನ್ನು ಕೂಡ ಕಳೆದುಕೊಂಡು ಸಂಕಷ್ಟದಲ್ಲಿತ್ತು ದೇವಶ್ಯ ವೇಲ್ಸ್. ಆದರೆ ಮುಂದೆ ಶಾಕೀರ್ ಜೊತೆಗೂಡುತ್ತಾ ಪಂದ್ಯಾಕೂಟದಲ್ಲಿ ದ್ವಿತೀಯ ಅರ್ಧಶತಕವನ್ನು ದಾಖಲಿಸಿದ್ರು. ವೈಯಕ್ತಿಕವಾಗಿ 57 ರನ್ ಗಳಿಸಿಕೊಂಡಿದ್ರು. 57 ರನ್ನಿನಲ್ಲಿ ಬರೋಬ್ಬರಿ 6 ಸಿಕ್ಸರ್ ಮತ್ತು 2 ಬೌಂಡರಿ, 4 ಬೌಂಡರಿಗಳು ಸೇರಿತ್ತು. ಮತ್ತಾರುವಲ್ಲ, ದೇವಶ್ಯ ವೇಲ್ಸ್ ತಂಡದ ಆರಂಭಿಕ ದಾಂಡಿಗ ಅರ್ಷದ್ ಬಜಾಲ್ ರವರ ಪಾಲಾಗಿದೆ ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನ. ದಯವಿಟ್ಟು ವೇದಿಕೆಯ ಪ್ರಶಸ್ತಿ ವಿತರಣಾ ವೇದಿಕೆಯ ಬಳಿ ಬಂದು ಈ ಪಂದ್ಯಶ್ರೇಷ್ಠ ಬಹುಮಾನವನ್ನ ಇಂದಿನ ಈ 2 ದಿನಗಳ ಕ್ರಿಕೆಟ್ ಪಂದ್ಯಾಟಕ್ಕೆ ಭೋಜನದ ವ್ಯವಸ್ಥೆಯನ್ನ ಮಾಡಿರುವಂತಹ ದಾನಿಗಳಲ್ಲಿ ಓರ್ವರಾಗಿರತಕ್ಕಂಥ ಶ್ರೀಯುತ ಜಯಪ್ರಕಾಶ್ ಕಡ್ಲಾರು ಈ ಬಹುಮಾನವನ್ನು ನೀಡಿ ಸಹಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಅರ್ಷದ್ ಬಜಾಲ್ ರವರ ಪಾಲಾಗಿದೆ. ಕೇವಲ ಬ್ಯಾಟಿಂಗ್ ನಲ್ಲಿ ಮಾತ್ರವಲ್ಲ, ಬೌಲಿಂಗ್ ನಲ್ಲೂ ಕೂಡ ತನ್ನ ಕೈ ಚಳಕವನ್ನು ತೋರ್ಪಡಿಸಿ ಆಲ್ರೌಂಡರ್ ಪ್ರದರ್ಶನಕ್ಕಾಗಿ ಅರ್ಹವಾಗಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಅರ್ಷದ್ ಬಜಾಲ್. ಇಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯ, 1 ರನ್ ಅನ್ನ 2 ರನ್ಗಳಾಗಿ ಪರಿವರ್ತನೆಗೊಳಿಸಿದ್ರು. ಸುಲಭ 2 ರನ್ ಗಳಿಸಿಕೊಂಡಿದೆ. ನಿಧಾನ ಗತಿಯಲ್ಲಿ ಒಂದು ಕಡೆಯಿಂದ ಆದಿಶಕ್ತಿ ಬಾಕಿಲ ಪಂದ್ಯದ ಮೇಲೆ ಹಿಡಿತವನ್ನ ಬಿಗಿಗೊಳಿಸಿದ್ರೆ, ಮತ್ತೊಂದು ಕಡೆ UFC ಉಬಾರ್ ತಂಡ ನಿಧಾನವಾಗಿ ಪಂದ್ಯದ ಮೇಲೆ ಹಿಡಿತವನ್ನ ಕಳೆದುಕೊಳ್ತಾ ಇದೆ. ಇದೀಗ ಮತ್ತೊಂದು ಉತ್ತಮವಾಗಿರತಕ್ಕಂಥ ಎಸೆದ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಬಿತ್ತು. ನಿರ್ಣಾಯಕರಿಂದ ಅಗಲ ಎಸೆದ ತೀರ್ಪು. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ. ತಂಡದ ಮೊತ್ತ 24, 22 ರನ್ನಿನ ವಿಜಯದ ಗುರಿಗಿದೆ ಇನ್ನುಳಿದ 23 ಎಸೆತಗಳ ಮುಂದೆ. ಮತ್ತೊಮ್ಮೆ ಜಲೀಲ್, ಸೊಗಸಾದ ದಾಳಿ. ಈ ಮೂಲಕ ಕ್ಲೀನ್ ಬೌಲ್ಡ್ ರೂಪದಲ್ಲಿ ಆದಿಶಕ್ತಿ ಬಾಕಿಲ ತಂಡದ ಆರಂಭಿಕ ದಾಂಡಿಗ ವಿಕ್ಕಿ ಅವರ ವಿಕೆಟ್ ಪತನವಾಗಿದೆ. 1 ಬೌಂಡರಿಯೊಂದಿಗೆ 8 ರನ್ ಅನ್ನು ವೈಯಕ್ತಿಕವಾಗಿ ಗಳಿಸಿಕೊಂಡಿದ್ರು. ಆರಂಭಿಕ ಹಂತದಲ್ಲಿ ರನ್ ಅನ್ನು ಗಳಿಸಿಕೊಳ್ಳುವಲ್ಲಿ ವೈಫಲ್ಯತೆಯನ್ನ ಕಂಡುಕೊಂಡಂತಹ ದಾಂಡಿಗ ವಿಕ್ಕಿ ಆ ಬಳಿಕ ಬೌಂಡರಿಯನ್ನು ಸಿಡಿಸಿದ್ರು ಕೂಡ ತಂಡಕ್ಕೆ ಒಂದು ಅತ್ಯುತ್ತಮವಾದ ಆರಂಭವನ್ನು ನೀಡುವಲ್ಲಿ ಯಶಸ್ವಿ. ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ದಾಂಡಿಗ 1 ಡೌನ್ ಬ್ಯಾಟ್ಸ್ಮನ್ ಆಗಿ ಆಸಿಫ್ ರವರ ಆಗಮನವಾಗಿದೆ. ಕಳೆದ ಪಂದ್ಯದಲ್ಲಿ ಸಿಕ್ಸರ್ಗಳ ಮೇಲೆ ಸಿಕ್ಸರ್ ಅನ್ನು ಸಿಡಿಸಿ ತನ್ನ ತಂಡ ಬೃಹತ್ ಮೊತ್ತವಾದ 111 ರನ್ಗಳನ್ನು ಗಳಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಆಸಿಫ್ ಈ ಬಾರಿ 1 ಡೌನ್ ಬ್ಯಾಟ್ಸ್ಮನ್ ಆಗಿ ಅಂಕಣಕ್ಕಿಳಿದಾಗ ಅವರ ಜೊತೆಗೂಡುತ್ತಾ ಮತ್ತೊಂದು ತುದಿಯಲ್ಲಿ ಹೈದರ್ ಬೆಳ್ಳಾರೆ. ತಂಡದ ಮೊತ್ತ 24, 22 ಎಸೆತಗಳ ಮುಂದೆ 22 ರನ್ನಿನ ಅವಶ್ಯಕತೆ ಇದೆ. ಈ ಬಾರಿ ತಂಡದ ಅವಶ್ಯಕತೆಗೆ ತಕ್ಕಂತೆ ತಂಡದ ಕಪ್ತಾನ ಜಲೀಲ್ ರವರ ಕೈಗೆ ಚೆಂಡನ್ನು ನೀಡಿದ್ರು. ಕಾರಣ ಈ ಓವರಿನಲ್ಲಿ ಕನಿಷ್ಠ 2 ವಿಕೆಟ್ಗಳ ಅವಶ್ಯಕತೆ ಇತ್ತು. ಆ ಸಂದರ್ಭದಲ್ಲಿ 3ನೇ ಓವರ್ನ 2ನೇ ಎಸೆತದಲ್ಲಿ ವಿಕೆಟ್ ಅನ್ನು ಕಬಳಿಸಿದ್ರು. 22 ಎಸೆತಗಳ ಮುಂದೆ 22 ರನ್ನಿನ ಅವಶ್ಯಕತೆ ಇದೆ. ಈ ತಂಡಗಳಿಗೂ ಕೂಡ ಈ ಗೆಲುವು ಸುಲಭ ಸಾಧ್ಯವಲ್ಲ. ಕಾರಣ ಬೌಲರ್ಗಳು 1-2 ಡಾಟ್ ಬಾಲ್ ಅಥವಾ 1-2 ವಿಕೆಟ್ಗಳನ್ನ ತ್ವರಿತಗತಿಯಲ್ಲಿ ಪಡೆದುಕೊಂಡದ್ದೇ ಆದಲ್ಲಿ ಪಂದ್ಯಾಟದ ಚಿತ್ರಣವನ್ನ ಬದಲಾಯಿಸಬಹುದು. ಮತ್ತೊಮ್ಮೆ ಜಲೀಲ್ ಈ ಬಾರಿ ಸುಂದರತೆ ಹೊಡೆತ ರಿವರ್ಸ್ ಮಾಡುವ ಮೂಲಕ ಚೆಂಡನ್ನ ಈ ಬಾರಿ ಥರ್ಡ್ ಭಾಗದಲ್ಲಿ ಹೊಡೆಯುವ ಮೂಲಕ ಬೌಂಡರಿಯನ್ನು ದಾಖಲಿಸಿದ್ರು. ತಾನೆದುರಿಸಿದಂತಹ ಪ್ರಥಮ ಎಸೆತದಲ್ಲೇ ಬೌಂಡರಿಯನ್ನು ಹೊಡೆಯುವ ಮೂಲಕ ಮತ್ತೊಮ್ಮೆ ಕಳೆದ ಪಂದ್ಯದ ಪ್ರದರ್ಶನವನ್ನು ಮುಂದುವರಿಸ್ತಾ ಇದ್ದಾರೆ ಇಲ್ಲಿ ಆಸೀಫ್. ತಂಡದ ಮೊತ್ತ 28ಕ್ಕೆ ಏರಿಕೆಯಾಗಿದೆ. 18 ರನ್ನಿನ ಅವಶ್ಯಕತೆಗಿದೆ ಇನ್ನುಳಿದ 21 ಎಸೆತಗಳ ಮುಂದೆ. ಸುಲಭವಾಗಿ ಪಂದ್ಯಾಟವನ್ನ ಗೆದ್ದುಕೊಳ್ಳುವತ್ತ ಆ ಬೌಂಡರಿಯೊಂದಿಗೆ ಪಂದ್ಯದ ಮೇಲೆ ಹಿಡಿತವನ್ನು ಬಿಗಿಗೊಳಿಸಿದೆ ಆದಿಶಕ್ತಿ ಬಾಕಿಲ.
ಸೊಗಸಾದ ಹೊಡೆತ, ಮತ್ತೊಂದು ಸ್ವಿಪ್ ಶಾಟ್ ಈ ಬಾರಿ 1 ರನ್ನಿಗೆ ಸೀಮಿತವಾಗಿದೆ. ಇದೇ ರೀತಿಯ ಬ್ಯಾಟಿಂಗ್ ಅನ್ನು ಮುಂದುವರಿಸಿದೆ ಆದಲ್ಲಿ ಸುಲಭವಾಗಿ ಪಂದ್ಯಾಟವನ್ನು ಗೆದ್ದುಕೊಳ್ಳಬಹುದು ಆದಿಶಕ್ತಿ ಬಾಕಿಲ ತಂಡ. ಇದೀಗ ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಜಲೀಲ್, ಅಂತಿಮ 2 ಎಸೆತ ಬಾಕಿ ಇದೆ. ಈ 2 ಎಸೆತ UFC ಉಬರ್ ತಂಡಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳಲಿಕ್ಕಿದೆ. ಕಾರಣ ಒಂದೆರಡು ವಿಕೆಟ್, ಕನಿಷ್ಠ 1 ವಿಕೆಟ್ ಅನ್ನು ಕಬಳಿಸಿದೆ ಆದಲ್ಲಿ ಪಂದ್ಯಾಟದಲ್ಲಿ ಕೊಂಚ ಮಟ್ಟಿನ ವಾಪಸಾತಿಯನ್ನು ಮಾಡಬಹುದು. ಸುಂದರತೆಯ ಹೊಡೆತ ಈ ಬಾರಿ ಹೈದರ್, ಕಲಾತ್ಮಕ ಶೈಲಿಯ ಹೊಡೆತವಾಗಿತ್ತು. ಲಾಂಗ್ ಆಫ್ ವಿಭಾಗದಲ್ಲಿ 1 ರನ್ನಿಗೆ ಸೀಮಿತವಾಗಿದೆ. 3ನೇ ಓವರಿನ ಮುಕ್ತಾಯಕ್ಕೆ ಅಂತಿಮ 1 ಎಸೆತ ಬಾಕಿಗಿದೆ. ತಂಡ ಗಳಿಸಿಕೊಂಡಿದೆ 30, 19 ಎಸೆತ 16 ರನ್ನಿನ ಅವಶ್ಯಕತೆ ಇದೆ. ಅಂತಿಮ ಬಾರಿ ಮತ್ತೊಮ್ಮೆ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ದೊಡ್ಡ ಹೊಡೆತ, ಚೆಂಡು ಗಾಳಿಯಲ್ಲಿದೆ, ನೇರವಾಗಿ ಸೀಮಾ ರೇಖೆ ಹೊರಭಾಗದಲ್ಲಿ ಲಾಂಗ್ ಆಫ್ ವಿಭಾಗದಲ್ಲಿ ಆಸೀಫ್ ರವರ ಬ್ಯಾಟ್ ಮುಖೇನ ದಾಖಲಾಗಿದೆ. ಸಿಕ್ಸರ್. 10 ರನ್ನಿನ ಅವಶ್ಯಕತೆ ಇದೆ. ಇನ್ನುಳಿದ 18 ಎಸೆತಗಳ ಮುಂದೆ 10 ರನ್ನಿನ ಅವಶ್ಯಕತೆ ಇದೆ. ಬಹುತೇಕ ಪ್ರಥಮ ತಂಡವಾಗಿ ಸೆಮಿಫೈನಲ್ ಹಂತಕ್ಕೆ ಏರುವತ್ತ ಆದಿಶಕ್ತಿ ಬಾಕಿಲ ತಂಡ. ಸುಳ್ಯ ತಾಲೂಕಿನ ಬಲಿಷ್ಠ ಆಯ್ದ ಆಟಗಾರನೊಳಗೊಂಡಂತಹ ಚಾಂಜಿಗರ್ ಸುಳ್ಯ ತಂಡ ಆದಿಶಕ್ತಿ ಬಾಕಿಲ ತಂಡದ ಪ್ರಾಯೋಜಕತ್ವದಲ್ಲಿ ಈ ಪಂದ್ಯಾಟದಲ್ಲಿ ಭಾಗವಹಿಸ್ತಾ ಇದೆ. 18 ಎಸೆತ 10 ರನ್ನಿನ ಅವಶ್ಯಕತೆ ಇದೆ. ಪ್ರಥಮ ಎಸೆತದಲ್ಲಿ ಹೈದರ್ ಬೆಳ್ಳಾರೆ ಅವರ ವಿಕೆಟ್ ಪತನವಾಗಿದೆ. ಅತ್ಯುತ್ತಮವಾದ ಆರಂಭವನ್ನ 4ನೇ ಓವರ್ನಲ್ಲಿ ಪಡೆದುಕೊಂಡಿದೆ. ಆದರೆ ಬಹಳಷ್ಟು ತಡವಾಗಿದೆ. ಕಾರಣ ಕೇವಲ 10 ರನ್ನಿನ ಅವಶ್ಯಕತೆ ಇದೆ. ಅಚ್ಚು ತಾನೆಸೆದಂತಹ ಪ್ರಥಮ ಎಸೆತದಲ್ಲಿ ವಿಕೆಟ್ ಅನ್ನ ಕಬಳಿಸಿದ್ರು. ಇಲ್ಲಿ ಎಸೆತಗಾರರಿಂದ ಒಂದು ಅತ್ಯಮೋಘ ಪ್ರದರ್ಶನದ ಅವಶ್ಯಕತೆವಿದೆ. ಗೆಲ್ಲಲು ಒಂದೇ ಒಂದು ದಾರಿಗಿದೆ, ನಿರಂತರವಾಗಿ ವಿಕೆಟ್ಗಳನ್ನ ಕಬಳಿಸಬೇಕಾಗಿದೆ. UFC ಉಬರ್ ತಂಡ ಈಗಾಗಲೇ 2 ವಿಕೆಟ್ ಅನ್ನು ಕಳೆದುಕೊಂಡಿದೆ. ವಿಕ್ಕಿ ಅವರ ರೂಪದಲ್ಲಿ ಆರಂಭಿಕ ವಿಕೆಟ್ ಅನ್ನು ಕಳೆದುಕೊಂಡಿತ್ತು. ಆ ಬಳಿಕ ಹೈದರ್ ಬೆಳ್ಳಾರೆ ಇದೀಗ ಸೆಕೆಂಡ್ ಡೌನ್ ಬ್ಯಾಟ್ಸ್ಮನ್ ಆಗಿ ಯತೀಂದ್ರ ಅಡ್ಕಾರ್. ಉತ್ತಮವಾಗಿರತಕ್ಕಂಥ ಹೊಡೆತ ಈ ಬಾರಿ ರಿವರ್ಸ್ ಮಾಡುವ ಮೂಲಕ ಯತೀಂದ್ರ ಮತ್ತೊಬ್ಬ ಬ್ಯಾಟ್ಸ್ಮನ್ ತಾನೆದುರಿಸಿದಂತ ಪ್ರಥಮ ಎಸೆತವನ್ನೇ ಬೌಂಡರಿ ಗಟ್ಟಿದ್ರು. ಇಲ್ಲಿ ಸೊಗಸಾದ ಹೊಡೆತ, ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ಬಂದಿದ್ದಂತ ಆಸೀಫ್ ಕೂಡ ಇದೇ ರೀತಿಯ ಹೊಡೆತದ ಮೂಲಕ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಬೌಂಡರಿಯನ್ನು ದಾಖಲಿಸಿಕೊಂಡಿದ್ರು. ಇಲ್ಲಿ ಮತ್ತೊಮ್ಮೆ ಯತೀಂದ್ರ ಸೆಕೆಂಡ್ ಡೌನ್ ಬ್ಯಾಟ್ಸ್ಮನ್ ಕೂಡ ಅದೇ ರೀತಿಯ ಬೌಂಡರಿ. ನಿಧಾನಗತಿಯಲ್ಲಿ ಗೆಲುವಿನ ಸನಿಹಕ್ಕೆ ಬಂದಿದೆ ಆದಿಶಕ್ತಿ ಬಾಕಿಲ ತಂಡ. ಕೇವಲ 6 ರನ್ನಿನ ಅವಶ್ಯಕತೆಗಿದೆ ಇನ್ನುಳಿದ 15 ಎಸೆತಗಳ ಮುಂದೆ. 2 ತಂಡಗಳ ಮಧ್ಯೆ ಒಂದು ಜಿದ್ದಾಜಿದ್ದಿನ ಹೋರಾಟದ ನಿರೀಕ್ಷೆ ಇತ್ತು. ಆದರೆ ಸಿಕ್ಸರ್ ಬೌಂಡರಿಗಳ ಸುರಿಮಳೆ ಕಂಡಂತಹ ಈ ಪಂದ್ಯಾಕೂಟದಲ್ಲಿ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಎದುರಾಳಿ ತಂಡಗಳನ್ನ ಕಟ್ಟಿ ಹಾಕಿದ್ರು. 6 ಓವರ್ಗಳಲ್ಲಿ 45 ರನ್ನಿಗೆ ಕಟ್ಟಿ ಹಾಕಿದ್ರು. ಇಲ್ಲಿ ಆದಿಶಕ್ತಿ ಬಾಕಿಲ ತಂಡದ ಎಸೆತಗಾರರು 46 ರನ್ನಿನ ವಿಜಯದ ಗುರಿಗಿದ್ದಾಗ ಅತ್ಯುತ್ತಮವಾದ ಆರಂಭವನ್ನ ಪಡೆದುಕೊಂಡಿತ್ತು. ಇಲ್ಲಿ ನಿಧಾನವಾಗಿ ಗೆಲುವಿನತ್ತ ಮುನ್ನೋಗ್ತಾ ಇದೆ ಆದಿಶಕ್ತಿ ಬಾಕಿಲ. ಉತ್ತಮವಾಗಿರ್ತಕ್ಕಂಥ ಹೊಡೆತ ಕವರ್ಸ್ ವಿಭಾಗದಲ್ಲಿ ಒಂಟಿ ಬಳಿಕ ಅವಳಿ ರನ್ಗಳನ್ನ ಕೂಡ ಸುಲಭವಾಗಿ ಗಳಿಸಿಕೊಳ್ತಾ ಇದೆ. ನಿಧಾನಗತಿಯ ಕ್ಷೇತ್ರ ರಕ್ಷಣೆ ಕಾರಣ ಪಂದ್ಯಾಕೂಟದಲ್ಲಿ ತನ್ನ ಹಿಡಿತವನ್ನ ಕಳೆದುಕೊಂಡಿದೆ UFC ಉಬರ್ ತಂಡ. ಅತ್ಯುತ್ತಮ ತಂಡವಾಗಿ ಹೊರಹೊಮ್ಮಿತ್ತು. ಸಂಘಟಕರ ಎಲ್ಲ ತೀರ್ಮಾನಗಳಿಗೆ ಬದ್ಧವಾಗಿ ಒಂದು ಅತ್ಯುತ್ತಮ ತಂಡವಾಗಿ ಪಂದ್ಯಾಕೂಟದಲ್ಲಿ ಭಾಗವಹಿಸಿತ್ತು UFC ಉಬರ್ ತಂಡ. ಇದರೊಂದಿಗೆ ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತೆ 43. ಅಂತಿಮ 3 ರನ್ನಿನ ಅವಶ್ಯಕತೆಗಿದೆ ಇನ್ನುಳಿದ 12 ಎಸೆತಗಳ ಮುಂದೆ. ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ರನ್ ಚೇಸ್ ಅನ್ನು ಕೂಡ ಆರಂಭಿಕ ದಾಂಡಿಗರು ವಿಕ್ಕಿ ಮತ್ತು ಹೈದರ್ ಯಶಸ್ವಿಯಾಗಿ ನಿಭಾಯಿಸಿದ್ರು. ಆ ಬಳಿಕ ಬಂದ ವಿಕ್ಕಿ ಅವರ ವಿಕೆಟ್ ಪತನದ ಬಳಿಕ ಬಂದ ಆಸೀಫ್ 1 ಬೌಂಡರಿ ಮತ್ತು 1 ಸಿಕ್ಸರ್ ನೊಂದಿಗೆ ಜವಾಬ್ದಾರಿಯುತ ಇನ್ನಿಂಗ್ಸ್ ಅನ್ನು ಕಟ್ಟಿದ್ರು. ಅದರ ಜೊತೆಗೆ ಹೈದರ್ ಕೂಡ 1 ಬೌಂಡರಿ ಮತ್ತು 1 ಸಿಕ್ಸರ್ ಅನ್ನು ಗಳಿಸಿಕೊಂಡ್ರು. ಹೈದರ್ ವಿಕೆಟ್ ಪತನದ ಬಳಿಕ ಯತೀಂದ್ರ ಕೂಡ ಎದುರಿಸಿದಂತಹ ಪ್ರಥಮ ಎಸೆತವನ್ನೇ ಬೌಂಡರಿ ಗಟ್ಟಿದ್ರು. ಇದರೊಂದಿಗೆ ಮತ್ತೊಂದು ಅಗಲ ಎಸೆತ ತಂಡದ ಮೊತ್ತ 44. 2 ರನ್ನಿನ ಅವಶ್ಯಕತೆ ಇದೆ. ಈ ಬಾರಿ ಔಟ್ಸೈಡ್ ಆಫ್ ದ ಲೆಗ್ ಸಂಬಿತ ಚೆಂಡು ಮತ್ತೊಂದು ಅಗಲ ಎಸೆತ. ಪಂದ್ಯಾಕೂಟ ಸಮಬಲದಲ್ಲಿದೆ. 12 ಎಸೆತ 1 ರನ್ನಿನ ಅವಶ್ಯಕತೆಗಿದೆ. ಪ್ರಥಮ ತಂಡವಾಗಿ ವೀರಮಾರುತಿ ಟ್ರೋಫಿ 2023ರ ಸೆಮಿಫೈನಲ್ ಹಂತಕ್ಕೆ ಲಗ್ಗೆ ಇಟ್ಟಿದೆ ಆದಿಶಕ್ತಿ ಬಾಕಿಲ ತಂಡ. ಪ್ರಥಮ ತಂಡವಾಗಿ ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡೆದಿದೆ ಆದಿಶಕ್ತಿ ಬಾಕಿಲ ತಂಡ. ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ
ಯುಎಫ್ಸಿ ಉಬರ್ ತಂಡ ಕೂಡ ಒಂದು ಕ್ರೀಡಾ ಸ್ಫೂರ್ತಿಯಿಂದ ಪಂದ್ಯಾಕೂಟದಲ್ಲಿ ಸಮಯಕ್ಕೆ ಸರಿಯಾಗಿ ಬಂದು ಭಾಗವಹಿಸಿತ್ತು. ಸಂಘಟಕರ ಎಲ್ಲ ತೀರ್ಮಾನಗಳಿಗೆ ಬದ್ಧವಾಗಿ ಒಂದು ಅತ್ಯುತ್ತಮ ತಂಡವಾಗಿ ಪಂದ್ಯಾಕೂಟದಲ್ಲಿ ಭಾಗವಹಿಸಿದೆ. ಯುಎಫ್ಸಿ ಉಬರ್ ತಂಡದ ಆಟಗಾರರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೇನೆ ಮುಂದಿನ ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಮತ್ತೆರಡು ತಂಡಗಳು ಸಜ್ಜಾಗಿವೆ. ಅದೃಷ್ಟದ ನಾಣ್ಯ ಚಿಮ್ಮುಗೆಯನ್ನು ಗೆದ್ದುಕೊಂಡು ಪಂದ್ಯಕೂಟದಲ್ಲಿ ಬಲಿಷ್ಠ ತಂಡವಾಗಿ ಹೊರಹೊಮ್ಮಿದಂತಹ ದೇವಶ ವೇಲ್ಸ್ ತಂಡದ ಕಪ್ತಾನ ನಾಣ್ಯ ಚಿಮ್ಮುಗೆಯನ್ನ ಗೆದ್ದುಕೊಂಡು ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಂಡು ಎದುರಾಳಿ ತಂಡ ಯುವ ಶಕ್ತಿ ನಾವೂರು ತಂಡಕ್ಕೆ ಪ್ರಥಮವಾಗಿ ಬ್ಯಾಟಿಂಗ್ ಮಾಡುವಂತ ಅವಕಾಶವನ್ನು ನೀಡಿದೆ. ಅದರ ಜೊತೆಗೆ ಇದೀಗ ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನ ಆದಿಶಕ್ತಿ ಬಾಕಿಲ ತಂಡದ ಪರವಾಗಿ 4ನೇ ಓವರನ್ನು ಎಸೆದು 2 ರನ್ ಅನ್ನು ನೀಡಿ ಅತ್ಯಮೂಲ್ಯ 3 ವಿಕೆಟ್ ಅನ್ನು ಕಬಳಿಸಿದಂತಹ ಸಿಯಾಮ್ ರವರ ಪಾಲಾಗಿದೆ. ಕಳೆದ ಕ್ವಾರ್ಟರ್ ಫೈನಲ್ 1ರ ಪಂದ್ಯಶ್ರೇಷ್ಠ ಬಹುಮಾನ. ದಯವಿಟ್ಟು ವೇದಿಕೆಯ ಬಳಿ ಆದಷ್ಟು ಬೇಗ ಬನ್ನಿ. ಪ್ರಶಸ್ತಿ ವಿತರಣಾ ವೇದಿಕೆಯ ಬಳಿ ಬಂದು ನಗದು ಮತ್ತು ಶಾಶ್ವತ ಫಲಕವನ್ನು ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಬಹುಮಾನವನ್ನ 2 ದಿವಸಗಳ ಪಂದ್ಯಾಕೂಟಕ್ಕೆ ಭೋಜನದ ವ್ಯವಸ್ಥೆಯನ್ನ ಎರಡು ದಿನಗಳ ಭೋಜನದ ವ್ಯವಸ್ಥೆಯ ಕೊಡುಗೆ ದಾನಿಗಳಲ್ಲಿ ಓರ್ವರಾಗಿರತಕ್ಕಂತಹ ಶ್ರೀ ವಿಶ್ವನಾಥ ಸಾಲ್ತಾಡಿ ಈ ಬಹುಮಾನವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕಳೆದ ಕ್ವಾರ್ಟರ್ ಫೈನಲ್ 1ರ ಪಂದ್ಯಶ್ರೇಷ್ಠ ಬಹುಮಾನ ಈ ಬಾರಿ ಬ್ಯಾಟ್ಸ್ಮನ್ಗಳು ಮೇಲುಗೈ ಸಾಧಿಸಿದಂತಹ ಈ ಪಂದ್ಯಾಕೂಟದಲ್ಲಿ 1 ಓವರ್ ಅನ್ನು ಎಸೆದು 2 ರನ್ ಅನ್ನು ನೀಡಿ 3 ವಿಕೆಟ್ ಅನ್ನು ಕಬಳಿಸಿ ಪ್ರಪ್ರಥಮ ಬಾರಿಗೆ ಒಬ್ಬ ಎಸೆತಗಾರನ ಪಾಲಾಗ್ತಾ ಇದೆ. ಕ್ವಾರ್ಟರ್ ಫೈನಲ್ 1ರ ಪಂದ್ಯಶ್ರೇಷ್ಠ ಬಹುಮಾನ ಅದು ಆದಿಶಕ್ತಿ ಬಾಕಿಲ ತಂಡದ ಸಿಯಾಮ್. ಈ ಬಹುಮಾನವನ್ನ ವಿಶ್ವನಾಥ ಸಾಲ್ತಾಡಿ ಇವರು ನೀಡಿ ಸಹಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಮುಂದಿನ ಪಂದ್ಯಾಕೂಟದ ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯದ ಪ್ರಥಮ ಇನ್ನಿಂಗ್ಸ್ನ ವೀಕ್ಷಕ ವಿವರಣೆ ನೀಡಲು ರಾಷ್ಟ್ರ ಭಾಷಾ ಹಿಂದಿಯ ವೀಕ್ಷಕ ವಿವರಣೆಗಾರರಾಗಿರತಕ್ಕಂತಹ ಗೋಪಿ ಸರ್ ಇವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. धन्यवाद श्रीमान सुकुमार। और जहां तक सवाल है, इस वक्त ठीक 5 बज चुके हैं, एक्जैक्टली 5 o'clock. They have to complete their stipulated 6 overs quota under 25 minutes. The bowling side please note. तो इस वक्त मैच शुरू होने जा रहा है युवा शक्ति नाऊर और दैवस्या के बीच में। पहली गेंद थी, एक्स्ट्रा क्विकर गेंद थी और गेंद सीधे पहुंची विकेट कीपर के हाथों में। रन इस बीच बल्लेबाज को नहीं मिला, तो गेंदबाज इस वक्त गेंदबाजी यहाँ पर शुरू कर चुके। ओवर की अगली गेंद लेकर इस वक्त दाहिने हाथ के बल्लेबाज इस वक्त सामना करते हुए ये गेंद रिवर्स शॉट गेंद को खेला, इस वक्त नहीं खेलना चाहा था लेकिन चूके और गेंद सीधे पहुंची विकेट कीपर के हाथ में। तो 2 बेहतर गेंदे इस वक्त गेंदबाज यहाँ पर फेंक चुके हैं और अपनी ओवर की तीसरी गेंद लेकर इस वक्त तैयार। दाहिने हाथ ओवर द विकेट इस वक्त गेंदबाजी करते हुए दाहिने हाथ के बल्लेबाज के लिए तीसरी गेंद लेकर इस वक्त राइट आर्म ओवर द विकेट। ये गेंद रिवर्स शॉट खेला, गेंद को इस वक्त नॉट क्वाइट मिड विकेट। लास्ट मूवमेंट गेंद पहुंची कवर पॉइंट फील्डर के हाथों में, लेकिन इससे पहले की गेंद को वहां पर फील्ड किया जाता। बल्लेबाज के पास मौका था 1 रन प्राप्त करने का और इस 1 रन के 7 रनों का सिलसिला यहाँ पर शुरू हो चुका है। और रियाज जो कि गेंदबाजी यहाँ पर शुरू कर चुके हैं। नागेश का खाता पिछले गेंद पर खुल चुका है, अब सामना करने के लिए तैयार चंद्रशेखर। आज का मैच नंबर 8 यहाँ पर शुरू हो चुका है और गेंदबाज इस वक्त चंद्रशेखर अपनी ओवर की अगली गेंद लेकर तैयार। दाहिने हाथों पर द विकेट। ये गेंद इस बार गेंद को खेलना चाहा, बेहतरीन गेंदबाजी और गेंद सीधे पहुंची विकेट कीपर के हाथों में। बल्लेबाज को वंचित करने के बाद बिल्कुल सीधी रफ्तार के साथ, काफी तेज रफ्तार के साथ गेंद को फेंकी थी इस वक्त और गेंद सीधे पहुंची विकेट कीपर के हाथों में। बल्लेबाज को वंचित करने के बाद रियाज ये गेंद लेग स्टंप पर आती हुई फाइन लेग फील्डर चूके और गेंद जाती हुई डीप फाइन लेग पर और इस बीच वाइड का इशारा अंपायर का और वाइड के इनफैक्ट इट्स अ डेलिबरेट। तो यहां पर
रन से नहीं जोड़े जाएंगे। नो रन स्कोर्ड इन दिस डिलीवरी। डिलिबरेटली गेंद को अपने पैरों पर लगने दिया था इस वक्त बल्लेबाज ने, और यहाँ पर रन से बल्लेबाज को नहीं मिला। तो 5 बेहतर गेंदें इस ओवर में रियाज इस वक्त फेंक चुके अपनी ओर के अंतिम गेंद लेकर इस वक्त तैयार। दाहिने हाथों पर द विकेट गेंदबाजी करते हुए दाहिने हाथ के बल्लेबाज इस वक्त सामना करते हुए रियाज की ओर के अंतिम गेंद। ये गेंद इस बार बेहतरीन, एब्सोल्युटली फैंटास्टिक पीस ऑफ बॉलिंग परफॉर्मेंस कंटिन्यूइंग हियर फ्रॉम द बॉलर। और सिर्फ 1 रन इस ओवर में गेंदबाज ने प्रदान किया रियाज ने। जो बेहतर शुरुआत की उम्मीद थी वो बेहतर शुरुआत इस वक्त दे चुके हैं दैवशिया वेल्स की ओर से, और सिर्फ 1 रन पहले ओवर में प्रदान कर चुके हैं। शाम का वक्त लगभग 5:05 इस वक्त बज रहे हैं, और सूरज बादलों की आड़ में इस वक्त छिप चुका है। लगभग बदली भरा वातावरण, क्लाउडी एटमॉस्फेयर। देवस्या इस वक्त देवस्या वेल्स जो कि इस वक्त फील्डिंग करता हुआ टॉस जीतने के बाद उनके कप्तान ने फील्डिंग करने का निर्णय लिया था। चेतन इस बीच गेंदबाज यहां पर आगे बढ़ाते हुए और ओवर की पहली गेंद लेकर तैयार। दूसरा ओवर उनकी पारी में यहां पर शुरू होता हुआ, और ओवर की पहली गेंद लेकर तैयार। ये गेंद रिवर्स शॉट खूबसूरती के साथ गेंद को निकाला इस वक्त बैकवर्ड थर्ड मैन की दिशा में गेंद जाती हुई। 1 रन मिलेगा, दूसरे रन के लिए दौड़ पड़े, जोखिम भरा हो सकता था, लेकिन थ्रो में इतना ज्यादा दम नहीं कि वो बल्लेबाज से पहले स्ट्राइकर एंड पर पहुंच सके, और 2 रनों का इजाफा यहां पर हो चुका है। 3 विदाउट लॉस इन द सेकंड ओवर इनफैक्ट। और फिर से एक बार गेंदबाज चेतन गेंदबाजी इस वक्त आगे बढ़ाते हुए दाहिने हाथ के बल्लेबाज सामना करने के लिए तैयार। स्वीप किया खूबसूरती के साथ, लेकिन फील्डर के हाथों में, और यहां पर सीधा निशाना टकरा चुका है। जोखिम भरा रन चुराने का प्रयास किया था, अंतिम क्षण में गेंद सीधे टकराई, फील्डर का फेंका गया हुआ थ्रो सीधे स्टंप्सों को बिखेर कर ले जाता हुआ, और इसी के साथ ये पहला विकेट यहां पर गिर चुका है। चंद्रशेखर की पारी समाप्त, 3 रनों पर पहला विकेट खो चुका है युवा शक्ति नाउर। इट्स 3 फॉर द लॉस ऑफ 1 विकेट। तो नंबर 3 बल्लेबाज का आगमन यहाँ पर हो चुका है, और इस बीच गेंदबाज तैयार। चेतन गेंदबाज यहाँ पर आगे बढ़ाते हुए, ये गेंद हिल बार रिवर्स शॉट गेंद को खेला इस वक्त, गेंद जाते हुए बैकवर्ड थर्ड मैन की दिशा में। 1 रन मिलेगा, क्लीन कलेक्शन, और 1 रन के साथ स्कोर बढ़कर इस वक्त पहुंच चुका है 4 रनों पर 1 विकेट के। चौका लग चुका है, और स्कोर बढ़कर पहुंच चुका है अब 8 रनों पर, 8 फॉर द लॉस ऑफ 1 विकेट, और 2 गेंदें इस ओवर में बाकी। चेतन दाहिने हाथों पर द विकेट। ये गेंद इस बार सीधे मिड ऑन फील्डर के हाथों में, और इसी के साथ ये दूसरा विकेट गिर चुका है। इस बार गेंद को उछाला था जरूर, लेकिन प्लेसमेंट गलत, और मिड ऑन पर जो फील्डर खड़े हुए थे, सिली मिड ऑन पर कहना पड़ेगा, उन्होंने आखिरकार कोई गलती नहीं की। इसी के साथ एक और विकेट यहाँ पर गिर चुका है। नागेश आउट होकर पेविलियन वापस लौटते हुए, और 8 रनों पर दूसरा विकेट गिर चुका है इस वक्त युवा शक्ति नाउर का। तो इस वक्त इंतजार है नंबर 4 बल्लेबाज का। 8 फॉर द लॉस ऑफ 2 विकेट फॉर युवा शक्ति नाउर। देयर बैट्समैन आर स्टिल सर्चिंग फॉर द राइट ट्रैक, and number 4 batsman is now coming out to the middle, और वो इस वक्त मौजूद, और इस बीच चेतन अपनी ओर की अंतिम गेंद लेकर इस वक्त तैयार। दाहिने हाथ के बल्लेबाज उमेश का आगमन यहाँ पर हो चुका है। ओवर की अंतिम गेंद, बेहतर गेंद थी, रिवर्स शॉट खेलना चाहा, रन लेना चाहते हैं, लेकिन गेंद ज्यादा दूर की ओर नहीं गई। फॉरवर्ड शॉट लेग पर विकेट कीपर ने आगे की ओर आकर अपने दूसरे प्रयत्न में गेंद को फील्ड कर लिया। 2 ओवर की समाप्ति, 8 फॉर द लॉस ऑफ
2 wickets after completion of 2 overs, and still Yuva Shakti now are now struggling. चार ओवर का खेल बाकी, और जहां तक एक बेहतर स्कोर खड़ा करने का सवाल है तो कम से कम 50 का आंकड़ा यहां पर पार करना होगा, क्योंकि देवस्या वेल्स के पास जो सशक्त बलाढ्य बैटिंग का लाइनअप है उसको मद्देनजर रखते हुए कम से कम उन्हें 50 का लक्ष्य 50 का स्कोर यहां पर पार करना होगा निर्धारित 6 ओवर में। ये गेंद इस बार ऑन साइड पर गेंद को बोलना, 4 रन के लिए दौड़ पड़े, निशाना लग चुका है और इसी के साथ एक और विकेट यहां पर गिर चुका है। जोखिम भरा रन चुराने का प्रयास किया, अंतिम क्षण में गेंद पहुंची शॉर्ट फाइन लेग पर, निशाना दागा फील्डर ने और उनका निशाना बिल्कुल सही बैठता हुआ। तीसरा विकेट गिर चुका है 8 रनों के योग पर। इट्स 8 फॉर द लॉस ऑफ 3 विकेट। So number 5 batsman is now comes out to the middle, और युवा शक्ति नागौर की ओर से इस वक्त सामना करने के लिए तैयार रियाज अपनी दूसरे ओवर की दूसरी गेंद लेकर इस वक्त दाहिने हाथ के बल्लेबाज के लिए गेंद, बेहतर गेंद, एब्सोल्युटली फैंटास्टिक वन, मच स्ट्रेट लाइन, and it went into the hands of wicket keeper after beating the batsman, and there is no possibility of any run. Struggling time continuing here for the batsmen of Yuva Shakti Naur now. This is the third over in progress, just 8 runs on the board for losing 3 top enders wicket, और यहाँ पर शायद अपना बल्ला बैट बदलने के लिए वो इस वक्त प्लेयर्स डगआउट में जा चुके हैं और अपना बल्ला बैट बदलने के बाद एक बार फिर से अपने स्वस्थान पर लौटते हुए बैटिंग मार्ग पर। अपने दूसरे ओवर की तीसरी गेंद लेकर इस वक्त रियाज गेंदबाजी यहाँ पर आगे बढ़ाते हुए, और दाहिने हाथ ओवर द विकेट, दाहिने हाथ के बल्लेबाज सामना करते हुए ये गेंद, इस बार गेंद को उछालना चाहा, बल्ले का भीतर किनारा, रन के लिए दौड़ पड़े, थोड़ी सी मिसफील्ड शॉट फाइन लेग फील्डर द्वारा, और इस बीच बल्लेबाज के पास मौका था 1 रन प्राप्त करने का। 9 रन बन चुके हैं 3 विकेट के नुकसान पर। इट्स 9 फॉर द लॉस ऑफ 3 विकेट इन द ओवर नंबर 3 इन प्रोग्रेस। गेंदबाज रियाज दाहिने हाथ ओवर द विकेट, इस वक्त गेंदबाजी करते हुए धीमी गेंद परिवर्तन के तौर पर खूबसूरती के साथ गेंद को निकाला, डीप एक्स्ट्रा कवर पर 1 रन मिलेगा, दूसरे रन के लिए दौड़ पड़े, थ्रो पहुंचा लेकिन थ्रो को ठीक तरह से गैदर नहीं कर पाई इस वक्त गेंदबाज, और इस बीच 2 रनों का इजाफा, और 2 रनों के इजाफे के साथ 1 shot, in fact just a single run added to the total. The scoreboard moving up to 10 now, double figures on the board in the over number 3 in progress for losing 3 wickets. रियाज एक बार फिर से गेंदबाज यहाँ पर आगे बढ़ाते हुए ये गेंद को ड्राइव किया इस वक्त, लेकिन जगह नहीं बना पाए, स्लिप मिड ऑन पर गेंद पहुंची, रन से नहीं मिलेंगे। शाकिर वहां पर फील्डर थे जिन्होंने गेंद को फील्ड किया और रन से नहीं मिला। इस ओवर में अंतिम बार रियाज इस वक्त गेंदबाज यहाँ पर आगे बढ़ाते हुए दाहिने हाथ ओवर द विकेट इस वक्त गेंदबाजी करते हुए दाहिने हाथ के बल्लेबाज के लिए ये गेंद, रिवर्स शॉट, गेंद को खेला, हालांकि फिसल कर गिर गए, लॉस्ट इज बैलेंस आफ्टर प्लेइंग अ स्ट्रोक, लेकिन 1 रन उन्हें जरूर मिलेगा। डीप बैकवर्ड थर्ड मैन पर जब तक गेंद को फील्ड किया जाता 1 रन का इजाफा हो चुका है। 11 फॉर द लॉस ऑफ 3 विकेट, 3 overs have been bowled, half the way mark, still half have to go, और 11 रन जोड़ चुका है और 3 ओवर का खेल बाकी, और देखते हैं इन 3 ओवर में युवा शक्ति नागौर के बल्लेबाज और कितने रन यहां पर बटोर पाते हैं। इट्स 11 फॉर द लॉस ऑफ 3 विकेट आफ्टर कंप्लीशन ऑफ 3 ओवर्स, और इस पहले की चौथा ओवर प्रारंभ हो। आगे का खुदे काल सुनाने के लिए अब मैं माइक्रोफोन पर आमंत्रित करना चाहूंगा अंग्रेजी में सतीश को। आइए सतीश, धन्यवाद, थैंक यू। ಸೊ ಥ್ಯಾಂಕ್ ಯು ವೆರಿ ಮಚ್ ಗೋಪಿ. ಈಗಾಗಲೇ ನಮ್ಮೊಂದಿಗೆ ಇನ್ನೊಬ್ಬ ಗಣ್ಯ ವ್ಯಕ್ತಿಯಾದಂಥ ಪ್ರವೀಣ್ ಅಂತಿಬೆಟ್ಟು
ಇವರು ಆಗಮಿಸಿದ್ದಾರೆ. ಇವರಿಗೆ ಸಂಘಟಕರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ದಯವಿಟ್ಟು ಶ್ರೀ ಪ್ರವೀಣ್ ಅಂತಿಬೆಟ್ಟು ಇವರು ವೇದಿಕೆಗೆ ಬಂದ ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಇವರಿಗೆ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಗುತ್ತಿಗಾರು ಇದರ ನಿರ್ದೇಶಕರಾದಂತಹ ಕಾರ್ತಿಕ್ ಪೈಕಾ ಇವರು ಗಿಡವನ್ನು ಕೊಟ್ಟು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. So warm welcome for this cricket tournament, first day of this wonderful cricket tournament for Praveen Antipettu. So next ball, it's ball him. One more wicket is back into pavilion. Ashad is brought into attack and he started to pick the wickets. And second ball is right on the money, right on the target. He picked up a second wicket in this over. 2 wickets altogether for Ashad. And one more wicket is back into pavilion. That means Devasya are looking in a top. And Yuva Shakti now really struggling against disciplined bowling performance by the bowlers of Devasya. So new batsman is walking towards the middle to take the strike. This time again looking for the reverse paper, but luckily that ball didn't carry to the fielder. After one bounce collected by the short mid wicket, there is no chance at all for any run. Ashad again, right arm, left arm, around the wicket. He bowled him, cleaned him up. This is the third wicket for Ashad. Sharp incoming delivery. Batsman not really able to judge the turn of the delivery and played against the line, against the turn, faced the penalty. 3 wickets for Ashad. And first ball wicket, second ball dot, third ball wicket, and fourth ball dot. Again the fifth ball wicket. And will it going to be a dot for the last? Wait and see. Of 3 wickets, what outstanding tournament Ashad has got. He got a 50 in this tournament. Now he picked up 3 valuable wickets in 1 over. And without conceding a single run. That means against him is really struggling here. Yuva Shakti now. Again dotted delivery, just like I mentioned. Just want to see again the first maiden of this tournament. Is a maiden 3 wickets. Outstanding when its condition looks to be very horrible for the bowler. The batsmen are dominated, but under this condition, bowling a maiden over and picking up a 3 wickets has been outstanding. And ಈಗಾಗಲೇ ನಮ್ಮೊಂದಿಗೆ ಮುಖ್ಯ ಅತಿಥಿ ಗಣ್ಯರಾಗಿ ಆಗಮಿಸಿದಂತಹ ಪ್ರವೀಣ್ ಅಂತಿಬೆಟ್ಟು ಇವರಿಗೆ ಕಾರ್ತಿಕ್ ಪೈಕಾ ಇವರು ಗಿಡವನ್ನು ಕೊಟ್ಟು ಅವರನ್ನು ಆತ್ಮೀಯವಾಗಿ ಇಲ್ಲಿ ಸ್ವಾಗತಿಸಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಯುವರ್ ಫಾರ್ ಕೋಆಪರೇಷನ್ and one of the supporter of this cricket tournament as well. So thank you very much for your heartfelt support for the success of this cricket tournament on behalf of Veeramaruthi Sports Club registered Guthigaru. The last over is going to start. Shakir, correction, not Shakir, it's Vinod Pollard is on attack. The chance of run out in the strikers and it's going to be disaster. One more wicket is back into pavilion. The wickets are falling like a house of cards. So 6 overs game, so little chance here for the bowler to bowl. Shakir is saying that I'm not bowling because more than me, there's some good bowlers are there. Riaz bowled well. Chetan followed after that. Then Riaz bowled 2 overs in fact. And then Ashad bowled magnificent over. So run out taken place. Vinod Pollard with the jersey number 8 will go into bowl to left-hand batter. Again, quicker one, faster one, beaten by the pace. Absolutely perfect off-cutter again from Vinod. He's a very good, decent player. Vinod Pollard. Bowls, ball him, clean him up. One more wicket is back into pavilion. The wickets are tumbling like a house of cards. It's not a good piece of batting performance there from the batters of Navur. Really struggling in the middle. It's at 11 for the loss of 8 wickets back into pavilion. They lost their first wicket at the score of 3. Then at the score of 8, then again they lost 2 wickets. But look at the score at 11. They lost 4 wickets. 5 wickets. Bowled him, 1 more wicket is back into pavilion. The bowler just watching the ball, just testing the turn of Vinod, and 1 more wicket is back into pavilion. And that means Vinod is on hat-trick.
It's a golden opportunity for Vinod to pick the hat-trick of the tournament. Already there is one maiden. The one maiden in this over is bowled by Arshad. Now it's Vinod. Got opportunity to bowl the maiden, but not only the maiden, but he got opportunity to pick the hat-trick. Last wicket, and the last batsman is really restricting the hat-trick from the bowler by picking up the single. Not only restrict the hat-trick, but he is restricting the maiden over as well. So last delivery of their innings. Will be correction, yes. It's a fifth over. One more over remaining. Driven nicely off across the line, down to deep backward square leg division for a single. They're looking for the second. It's the last wicket. They doesn't want to take any risk in the relegation. They wanted to get to few runs in the last over. Good over completed there by Vinod. Just 2 runs conceded and picked up 2 valuable wickets. Outstanding bowling figure for Vinod, Arshad, Chetan, Riaz. Great piece of bowling. It's 13 on the board. 13ಕ್ಕೆ 9. Really struggling. Yuva Shakti Navur. This time, drives that one down to deep long on region. Shakir, the fieldsman, then the deep long off fields the ball. The last over, Altaf Basavanagudi is on attack. I request all the players of Adi Shakti to pre-report here. And I think not a captain, please, teams please get ready. And winner of this match will go into play the semi-final. So that's it, all out. And 14 total score and 15 going to be target for Devasya. Wales looks like they are a fantastic performance in this the first innings from the ball, and wait and see how well they will go and get that score. And they completed their 5 overs within 20 minutes. Thank you very much for your cooperation. And 14 is a total score, 15 to get, and for Devasya Wales to win this match, and looks like it's going to be an easy target unless the bowlers of their position to do something special from the bowling, some miracle bowling which is required to win this match. And before the innings will going to start, the time for Sukumar to take over the microphone in our state language, Kannada. Thank you. ಹಲೋ ಧನ್ಯವಾದಗಳು ಸತೀಶ್ ಸರ್. ಈಗಾಗಲೇ ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಏಕಪಕ್ಷೀಯವಾಗಿ ಸಾಗಿದೆ. ಬೌಲಿಂಗ್ ನಲ್ಲಿ ಸಂಪೂರ್ಣ ಪರಾಕ್ರಮವನ್ನು ತೋರ್ಪಡಿಸಿದಂತಹ ದೇವಶ್ಯ ವೇಲ್ಸ್ ತಂಡ ಎದುರಾಳಿ ತಂಡವನ್ನ ಕೇವಲ 13 ರನ್ಗಳಿಗೆ 14 ರನ್ಗಳಿಗೆ ಕಟ್ಟಿ ಹಾಕಿ 15 ರನ್ನಿನ ವಿಜಯದ ಗುರಿಗಿದೆ. ಸುಲಭವಾಗಿ ಗೆದ್ದುಕೊಳ್ಳುವಂತಹ ಸಾಧ್ಯತೆ ಇದೆ ಇಲ್ಲಿ. ದೇವಶ್ಯ ವೇಲ್ಸ್ ತಂಡಕ್ಕೆ ಗೆದ್ದರೆ ದ್ವಿತೀಯ ತಂಡವಾಗಿ ಪ್ರಥಮ ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡೆಯಲಿಕ್ಕಿದೆ. ಅಲ್ಲಿ ಎದುರಾಳಿ ಈಗಾಗಲೇ ಪ್ರಥಮ ತಂಡವಾಗಿ ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡೆದಂತ ಆದಿಶಕ್ತಿ ಬಾಕಿಲ. ಬೌಲರ್ಗಳ ಬ್ಯಾಟ್ಸ್ಮನ್ಗಳ ಸ್ವರ್ಗ ತಾಣವಾದಂತಹ ಈ ಪಂದ್ಯಾಟದಲ್ಲಿ ಅಂತಿಮವಾಗಿ ಕ್ವಾರ್ಟರ್ ಫೈನಲ್ 2ರಲ್ಲಿ ಬೌಲರ್ಗಳು ಪರಾಕ್ರಮವನ್ನ ಮೆರೆದ್ರು. ಪಂದ್ಯಾಕೂಟದ ಪ್ರಪ್ರಥಮ ಮೇಡನ್ ಓವರನ್ನ ಕೂಡ ಎಸೆದ್ರು ಅರ್ಷದ್. ಜೊತೆಯಾಗಿ 3 ವಿಕೆಟ್ ಅನ್ನು ಕೂಡ ಕಬಳಿಸಿಕೊಂಡ್ರು. ಇಲ್ಲಿ ಔಟ್ಸೈಡ್ ಆಫ್ ದ ಲೆಗ್ ಸಂಬಿದ್ದ ಚೆಂಡು ನಿರ್ಣಾಯಕರಿಂದ ಅಗಲ ಎಸೆದ ತೀರ್ಪು. ಆರಂಭಿಕ ದಾಂಡಿಗರಾಗಿ ಒಂದು ಕಡೆ ಅಜೀಂ, ಮತ್ತೊಂದು ಕಡೆ ಅಲ್ತಾಫ್ ಬಸವನಗುಡಿ. ಬ್ಯಾಟಿಂಗ್ ನಲ್ಲಿ ಮತ್ತೆ ಬದಲಾವಣೆಯೊಂದಿಗೆ ಇದೀಗ ಮತ್ತೆ ಪ್ರಥಮ ಬಾರಿ ದೀಕ್ಷಿತ್. ಸೊಗಸಾದ ದಾಳಿ, ಉತ್ತಮವಾಗಿರತಕ್ಕಂಥ ಹೊಡೆತ. ಈ ಬಾರಿ ಕವರ್ ಭಾಗದಲ್ಲಿ ಚೆಂಡು ಸೀಮಾ ರೇಖೆಯನ್ನ ಗಡಿ ದಾಟಿದೆ. 4 ರನ್ಗಳನ್ನ ಗಳಿಸಿಕೊಂಡಿದೆ. ಪ್ರಥಮ ಚೆಂಡಿನಲ್ಲೇ 5 ರನ್ ಕಲೆ ಹಾಕಿದಂತಹ ದೇವಶ್ಯ ವೇಲ್ಸ್ ತಂಡ ಕೇವಲ 10 ರನ್ನಿನ ಅವಶ್ಯಕತೆಗಿದೆ. ಇನ್ನುಳಿದ 35 ಎಸೆತಗಳ ಮುಂದೆ ಮತ್ತೊಮ್ಮೆ ದೀಕ್ಷಿತ್. ಈ ಬಾರಿ ಉತ್ತಮವಾಗಿರತಕ್ಕಂಥ ಹೊಡೆತ, ಚೆಂಡು ಗಾಳಿಯಲ್ಲಿದೆ. ನೇರವಾಗಿ ಆ ಸಿಕ್ಸರ್ ಬಳಿಕ, ಬೌಂಡರಿ ಬಳಿಕ ಮತ್ತೊಂದು ಸಿಕ್ಸರ್ ದಾಖಲಾಗಿದೆ. ಬ್ಯಾಟಿಂಗ್ ನಲ್ಲಿ ಬಡ್ತಿಯನ್ನು ಹೊಂದಿ ಆರಂಭಿಕ ದಾಂಡಿಗನಾಗಿ ಅಂಕಣಕ್ಕಿಳಿದ ಅಜೀಂ
ತಾನೆದುರಿಸಿದಂತಹ 2 ಎಸೆತಗಳಲ್ಲಿ 10 ರನ್ ಅನ್ನ ಕಲೆ ಹಾಕಿ ಕೇವಲ 4 ರನ್ನಿನ ಅವಶ್ಯಕತೆ ಇದೆ ದೇವಶ ವೇಲ್ಸ್ ತಂಡಕ್ಕೆ. ಮತ್ತೊಮ್ಮೆ ಮುಂದುವರಿಸಿದ ಈ ಬಾರಿ ಸೊಗಸಾದ ದಾಳಿ, ಲಯಬದ್ಧವಾಗಿದ್ದ ದಾಳಿ, 1 ರನ್ ಅನ್ನು ಸುಲಭವಾಗಿ ಗಳಿಸಿಕೊಂಡು ಲೆಗ್ ಬೈಸ್ ರೂಪದಲ್ಲಿ. ಇದರೊಂದಿಗೆ ತಂಡದ ಮೊತ್ತ 12ಕ್ಕೆ ಏರಿಕೆಯಾಗಿದೆ. ಕೇವಲ 3 ರನ್ನಿನ ಅವಶ್ಯಕತೆ ಇದೆ. ಇನ್ನುಳಿದ 33 ರನ್ ಎಸೆತಗಳ ಮುಂದೆ ಸಂಪೂರ್ಣವಾಗಿ ಪಂದ್ಯಾಟದಲ್ಲಿ, ಈ ಪಂದ್ಯದಲ್ಲಿ ಕ್ವಾರ್ಟರ್ ಫೈನಲ್ 2ರಲ್ಲಿ ತನ್ನ ಹಿಡಿತವನ್ನ ಸಾಧಿಸಿದಂತಹ ದೇವಶ ವೇಲ್ಸ್ ತಂಡ ಒಂದು ದೊಡ್ಡ ಹೊಡೆತದ ಅವಶ್ಯಕತೆ ಇದೆ. ಇಲ್ಲಿ ಚೆಂಡನ್ನ ಲೆಗ್ ಸೈಡ್ ಕಡೆಗೆ ಹೊಡೆಯುವಂತಹ ಪ್ರಯತ್ನದಲ್ಲಿ ಅಲ್ತಾಫ್ ಬಸವನಗುಡಿ ವೈಫಲ್ಯ. ಕಳೆದ ಪಂದ್ಯದಲ್ಲಿ ಪ್ರಥಮ ಎಸೆತದಲ್ಲಿ ವಿಕೆಟ್ ಅನ್ನ ಕೈ ಚೆಲ್ಲಿದ್ರು. ಇದೀಗ ದ್ವಿತೀಯ ಪಂದ್ಯದಲ್ಲಿ ಪ್ರಥಮ ಎಸೆತ ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿದೆ. ಮತ್ತೊಮ್ಮೆ ತನ್ನ ದಾಳಿಯನ್ನು ಮುಂದುವರಿಸಿದ ದೀಕ್ಷಿತ್ 5ನೇ ಬಾರಿ. ಅಲ್ತಾಫ್ ಈ ಬಾರಿ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಚೆಂಡು ಉತ್ತಮವಾಗಿರತಕ್ಕಂಥ ಹೊಡೆತ, ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯ. ವಿಕೆಟ್ಗಳ ಮಧ್ಯೆ ನಿಧಾನಗತಿಯ ಓಡಾಟ, 1 ರನ್ ಅನ್ನು ಸುಲಭವಾಗಿ ಗಳಿಸಿಕೊಂಡು ಈ ಬಾರಿ ಚೆಂಡು ಸೀಮಾ ರೇಖೆಯ ಗಡಿಭಾಗದಲ್ಲಿದೆ. 1 ರನ್ ಅನ್ನು ಗಳಿಸಿಕೊಂಡಾಗ ಇದರೊಂದಿಗೆ 4 ಬೌಂಡರಿನ ದಾಖಲಿಸಿಕೊಂಡಿದೆ. ಇದರೊಂದಿಗೆ ಪಂದ್ಯಾಟವನ್ನ ಗೆದ್ದುಕೊಂಡು ದ್ವಿತೀಯ ತಂಡವಾಗಿ ಪ್ರಥಮ ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡೆದಿದೆ ದೇವಶ ವೇಲ್ಸ್ ತಂಡ. ಎದುರಾಳಿ ಆದಿಶಕ್ತಿ ಬಾಕಿಲ ತಂಡ. ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನಕ್ಕೆ ಮತ್ತೊಮ್ಮೆ ಇಲ್ಲಿ ಆಯ್ಕೆಗಳಿಲ್ಲ. ಸತತವಾಗಿ 2ನೇ ಬಾರಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ತನ್ನ ಬಗಲಿಗೆ ಹಾಕಿಕೊಂಡ್ರು. ಪ್ರಥಮ ಇನ್ನಿಂಗ್ಸ್ನಲ್ಲಿ 4ನೇ ಓವರನ್ನ ಕೈಗೆತ್ತಿಕೊಂಡು ವೀರಮಾರುತಿ ಟ್ರೋಫಿ 2023ರಲ್ಲಿ ಪ್ರಥಮ ಬಾರಿಗೆ ಪ್ರಥಮ ಮೇಡನ್ ಓವರನ್ನು ಎಸೆದಂತಹ ಅರ್ಷದ್ ಒಟ್ಟಾರೆಯಾಗಿ 3 ವಿಕೆಟ್ ಅನ್ನ ಕಬಳಿಸಿ ಅರ್ಹವಾಗಿಯೇ ಸತತವಾಗಿ 2ನೇ ಬಾರಿ ಪಂದ್ಯಶ್ರೇಷ್ಠ ಬಹುಮಾನವನ್ನು ತನ್ನ ಬಗಲಿಗೆ ಹಾಕಿಕೊಂಡಿದ್ದಾರೆ. ಮುಂದಿನ ಪ್ರಥಮ ಸೆಮಿಫೈನಲ್ ಪಂದ್ಯ ವೀರಮಾರುತಿ ಟ್ರೋಫಿ 2023ರ ಪ್ರಥಮ ಸೆಮಿಫೈನಲ್ ಪಂದ್ಯಕ್ಕಾಗಿ ಆದಿಶಕ್ತಿ ಬಾಕಿಲ ಮತ್ತು ದೇವಶ ವೇಲ್ಸ್ ತಂಡದ ಕಪ್ತಾನರು ನಾಣ್ಯ ಚಿಮ್ಮುಗೆಗಾಗಿ ವೇದಿಕೆಯ ಬಳಿ ಬನ್ನಿ. ದೇವಶ ವೇಲ್ಸ್ ಮತ್ತು ಆದಿಶಕ್ತಿ ಬಾಕಿಲ ತಂಡದ ಕಪ್ತಾನರು ನಾಣ್ಯ ಚಿಮ್ಮುಗೆಗಾಗಿ ವೇದಿಕೆಯ ಬಳಿ ಬನ್ನಿ. ಪಂದ್ಯಾಟ 6 ಓವರಿಗೆ ಸೀಮಿತವಾಗಲಿಕ್ಕಿದೆ. ಇದೀಗ ಅಧಿಕೃತವಾಗಿ ಪ್ರಥಮ ದಿನದಾಟದಲ್ಲಿ ಅಗ್ರಸ್ಥಾನಿಯನ್ನು ಪಡೆದುಕೊಂಡಂತಹ 2 ತಂಡಗಳು ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡೆದಾಗ ಅದೃಷ್ಟದ ನಾಣ್ಯ ಚಿಮ್ಮುಗೆಯನ್ನ ಆದಿಶಕ್ತಿ ಬಾಕಿಲ ತಂಡದ ಯತೀಂದ್ರ ಅವರು ಗೆದ್ದುಕೊಂಡು ಕ್ಷೇತ್ರ ರಕ್ಷಣೆಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಪಂದ್ಯಾಟ 6 ಓವರಿಗೆ ಸೀಮಿತವಾಗಿರಲಿಕ್ಕಿದೆ. ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನ ಅರ್ಷದ್ ರವರ ಪಾಲಾಗಿದೆ. ಈ ಪಂದ್ಯಾಟ ಮುಗಿದ ತಕ್ಷಣ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆಯನ್ನು ಸಜ್ಜುಗೊಳಿಸಿ. ಆದಿಶಕ್ತಿ ಬಾಕಿಲ ತಂಡ ಸುಳ್ಯ ತಾಲೂಕಿನ ಪ್ರತಿಷ್ಠಿತ ಆಯ್ದ ಆಟಗಾರರೊಳಗೊಂಡಂತಹ ಆದಿಶಕ್ತಿ ವಾಕೀಲ ತಂಡ ಒಂದು ಕಡೆಯಾದರೆ, ದಕ್ಷಿಣ ಕನ್ನಡ ಜಿಲ್ಲೆ ಕಂಡಂತಹ ಅಗ್ರಗಣ್ಯ ಆಟಗಾರನ ಹೊಂದಿರತಕ್ಕಂತಹ ದೇವಶ ವೇಲ್ಸ್. ಈ ತಂಡಗಳ ಮಧ್ಯೆ ವೀರಮಾರುತಿ ಟ್ರೋಫಿ 2023ರ ಪ್ರಥಮ ಸೆಮಿಫೈನಲ್ ಪಂದ್ಯಾಟ ಪ್ರಾರಂಭಗೊಳ್ಳಲಿಕ್ಕಿದೆ. 2 ಬಲಿಷ್ಠ ತಂಡಗಳು ಗೆದ್ದ ತಂಡ ಪ್ರಥಮ ತಂಡವಾಗಿ ವೀರಮಾರುತಿ ಟ್ರೋಫಿ 2023ರ ಫೈನಲ್ ಹಂತಕ್ಕೆ ಪ್ರಥಮ ತಂಡವಾಗಿ ಪ್ರವೇಶವನ್ನ ಪಡೆಯಲಿಕ್ಕಿದೆ. ಯಾವ ತಂಡ ಪಂದ್ಯವನ್ನ ಗೆದ್ದುಕೊಳ್ಳಬಹುದು? ಮೇಲ್ನೋಟಕ್ಕೆ 2 ತಂಡಗಳು ಕೂಡ ಬಲಿಷ್ಠ ಆಟಗಾರರ ಒಳಗೊಂಡಂತಹ ತಂಡಗಳು. ಬ್ಯಾಟಿಂಗ್ ನಲ್ಲಿ ಮತ್ತೆ ಬಡ್ತಿಯನ್ನ ಹೊಂದಿಕೊಂಡು ಈ ಬಾರಿ ಆರಂಭಿಕ ದಾಂಡಿಗನಾಗಿ ಅರ್ಷದ್ ಬಚಾಲ್ ಮತ್ತು ಶಾಕೀರ್ ಜಾಕಿ ಆಗಮಿಸುವಂತ ನಿರೀಕ್ಷೆ ಇದೆ. ಕಳೆದ ಪ್ರಥಮ ಪಂದ್ಯದಲ್ಲಿ ಅತ್ಯುತ್ತಮವಾಗಿರತಕ್ಕಂತ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದ್ರು. ಒಂದು ಕಡೆಯಿಂದ ಅರ್ಷದ್ ಬಚಾಲ್ ಬೌಂಡರಿ ಸಿಕ್ಸರ್ಗಳ ಸುರಿಮಳೆಗೈದ್ರೆ, ಮತ್ತೊಂದು ಕಡೆ ತಂಡದ ಅವಶ್ಯಕತೆಗೆ ತಕ್ಕಂತೆ ವಿಕೆಟ್ಗಳು 2 ಉರುಳಿದಾಗ ಯಾವ ರೀತಿ ಒಬ್ಬ ಬ್ಯಾಟ್ಸ್ಮನ್
ಬ್ಯಾಟಿಂಗ್ ಅನ್ನ ಮಾಡಬೇಕು ಅನ್ನುವುದನ್ನು ತೋರ್ಪಡಿಸಿಕೊಟ್ಟಿದ್ರು. ಇಲ್ಲಿ ಶಾಕೀರ್ ಸುಲಭವಾಗಿ 1-2 ಅಂಕಗಳನ್ನು ಗಳಿಸಿಕೊಂಡಿದ್ರು. ಅವಶ್ಯಕತೆ ಇದ್ದಾಗ ಬೌಂಡರಿಗಳನ್ನು ಗಳಿಸಿಕೊಂಡ್ರು. ಕೇವಲ ಎಸೆತಗಾರರಿಗೆ ಮಾತ್ರವಲ್ಲ, ಅಕ್ಷೇತ್ರ ರಕ್ಷಕರಿಗೂ ಕೂಡ ಸವಾಲನ್ನು ಎಸೆದಂತಹ ದಾಂಡಿಗ ಶಾಕೀರ್ ಜಾಕಿ ಇದೀಗ ಆರಂಭಿಕ ದಾಂಡಿಗನಾಗಿ ಅಂಕಣಕ್ಕೆ ಅವರ ಜೊತೆಗೂಡುತ್ತಾ ಮತ್ತೋರ್ವ ದಾಂಡಿಗ ಅರ್ಷದ್ ಬಜಾಲ್. ಪಂದ್ಯಾಕೂಟ ಕಂಡಂತ ಓರ್ವ ಅತ್ಯುತ್ತಮ ಆಲ್ರೌಂಡರ್ ಪ್ರತಿಭೆ ಅರ್ಷದ್ ಬಜಾಲ್ ಸ್ಟ್ರೈಕಿಂಗ್ ನತ್ತ. ಮತ್ತೊಂದು ಕಡೆ ಶಾಕೀರ್ ಎಸೆತಗಾರಿಕೆ ಭಾಗದಲ್ಲಿ ತಂಡದ ಕಪ್ತಾನ, ತಂಡವನ್ನು ಮುನ್ನಡೆಸಿದಂತಹ ಆಟಗಾರ ಯತೀಂದ್ರ. ಸುಳ್ಯ ತಾಲೂಕು ಕಂಡಂತ ಓರ್ವ ಅತ್ಯುತ್ತಮ ಆಲ್ರೌಂಡರ್ ಪ್ರತಿಭೆ ಇದೀಗ ಪ್ರಥಮ ಓವರ್ನ ಎಸೆಯಲು ಎಸೆತಗಾರಿಕೆ ಭಾಗದಲ್ಲಿ ಯತೀಂದ್ರ. ಪಂದ್ಯಾಕೂಟ 5:30ಕ್ಕೆ ಪ್ರಾರಂಭಗೊಂಡಿದೆ. ಪ್ರತಿಯೊಂದು ಇನ್ನಿಂಗ್ಸ್ಗೂ 25 ನಿಮಿಷಗಳ ಕಾಲಾವಕಾಶವಿದೆ. 25 ನಿಮಿಷದಲ್ಲಿ ಒಂದು ಇನ್ನಿಂಗ್ಸ್ ಅನ್ನ ಮುಕ್ತಾಯಗೊಳಿಸಲೇಬೇಕು. ಗಮನಿಸಿಕೊಳ್ಳಿ, 2 ತಂಡಗಳ ಆಟಗಾರರು. ಪ್ರಥಮ ಓವರ್ ಇಲ್ಲಿ ಪವರ್ ಪ್ಲೇ. ಗರಿಷ್ಠವಾಗಿ 2 ಜನ ಕ್ಷೇತ್ರ ರಕ್ಷಕರು ಮಾತ್ರ 30 ಗಜಗಳಿಗಿಂತ ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡುವಂತಹ ಅವಕಾಶವಿದೆ. ಒಬ್ಬ ಎಸೆತಗಾರನಿಗೆ ಗರಿಷ್ಠವಾಗಿ 2 ಓವರ್ನಷ್ಟೇ ಎಸೆಯಲು ಅವಕಾಶವಿದೆ. ಕನಿಷ್ಠ 5 ಜನ ಎಸೆತಗಾರನ ಬಳಸಿಕೊಳ್ಳಬೇಕಾಗಿದೆ. ಇವಿಷ್ಟು ಪಂದ್ಯಾಕೂಟದ ನಿಯಮಾವಳಿಗಳು. ಇದೀಗ ಕ್ಷೇತ್ರ ರಕ್ಷಣೆಯನ್ನ ತೊಡಗಿಸಿಕೊಳ್ತಾ ಇದೆ ಒಬ್ಬ ಕ್ಷೇತ್ರ ರಕ್ಷಕ ಲಾಂಗ್ ಆಫ್ ವಿಭಾಗದಲ್ಲಿ, ಮತ್ತೋರ್ವ ಲಾಂಗ್ ಆನ್ ವಿಭಾಗದಲ್ಲಿ. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕು. ಸರಿಯಾಗಿ 5:29 ಪಂದ್ಯಾಟ ಪ್ರಾರಂಭವಾಗಿದೆ. 25 ನಿಮಿಷವಿದೆ ಒಂದು ಇನ್ನಿಂಗ್ಸ್. ಗಮನಿಸಿಕೊಳ್ಳಿ, 2 ತಂಡಗಳ ಆಟಗಾರರು. ಶೈಕಿಂಗ್ ತುದಿಯಲ್ಲಿ ಪಂದ್ಯಾಕೂಟ ಕಂಡಂತ ಓರ್ವ ಅತ್ಯುತ್ತಮ ಆಲ್ರೌಂಡ್ ಆಟಗಾರ ಅರ್ಷದ್ ಬಜಾಲ್. ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಮತ್ತೋರ್ವ ಅತ್ಯುತ್ತಮ ಬ್ಯಾಟ್ಸ್ಮನ್ ಶಾಕೀರ್ ಜಾಕಿ. ಎಸೆತಗಾರಿಕೆ ಭಾಗದಲ್ಲಿ ತಂಡದ ಕಪ್ತಾನ, ಆದಿಶಕ್ತಿ ಬಾಕಿಲ ತಂಡದ ಕಪ್ತಾನ ಯತೀಂದ್ರ ಅಡ್ಕಾರ್. ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಎಸೆಯಬೇಕಾಗಿದೆ. ಪ್ರಥಮ ಓವರ್ನ ಪ್ರಥಮ ಚೆಂಡು. ಪವರ್ ಪ್ಲೇ ಚಾಲ್ತಿಯಲ್ಲಿರುವ ಕಾರಣ ಒಬ್ಬ ಕ್ಷೇತ್ರ ರಕ್ಷಕ ಲಾಂಗ್ ಆಫ್ ವಿಭಾಗದಲ್ಲಿ, ಮತ್ತೋರ್ವ ಲಾಂಗ್ ಆನ್ ವಿಭಾಗದಲ್ಲಿ. ಅದು ಅಮಿತ್ ಲಾಂಗ್ ಆನ್ ವಿಭಾಗದಲ್ಲಿ, ಲಾಂಗ್ ಆಫ್ ವಿಭಾಗದಲ್ಲಿ ವಿಕ್ಕಿ. ಪ್ರಥಮ ಚೆಂಡು ಲಯಬದ್ಧವಾಗಿತ್ತು, ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ಯಾವುದೇ ರನ್ನಿಗೆ ಇಲ್ಲಿ ಅವಕಾಶವಿಲ್ಲ. ಅತ್ಯುತ್ತಮವಾದ ಎಸೆತವಾಗಿತ್ತು. ಉತ್ತಮ ಆರಂಭವನ್ನ ದೊರಕಿಸಿಕೊಟ್ಟಂತಹ ಯತೀಂದ್ರ ಇದೀಗ ಮತ್ತೆ ದ್ವಿತೀಯ ಬಾರಿ ಎಸೆಯಬೇಕಾಗಿದೆ. ಈ ಬಾರಿ ದೊಡ್ಡ ಹೊಡೆತ ಹರ್ಷದ್ ಬ್ಯಾಟ್ನ ಮುಖೇನ ದಾಖಲಾಯಿತು. ಸೆಮಿಫೈನಲ್ ಪಂದ್ಯದ ಪ್ರಥಮ ಸಿಕ್ಸರ್. ಈ ದಿನ ಈ ಪಂದ್ಯಾಕೂಟದ ಪ್ರಮುಖ ಕೇಂದ್ರ ಬಿಂದು ಅರ್ಷದ್ ಬಜಾಲ್. ಸೆಮಿಫೈನಲ್ ಪಂದ್ಯದಲ್ಲೂ ಕೂಡ ಪ್ರಥಮ ಎಸೆತವನ್ನ ಡಾಟ್ ಬಾಲ್ ಆಗಿ ಎದುರಿಸಿದ್ರು. ದ್ವಿತೀಯ ಎಸೆತವನ್ನೇ ಲಾಂಗ್ ಆನ್ ವಿಭಾಗದಲ್ಲಿ ಸಿಕ್ಸರ್ ಗಟ್ಟುವ ಮೂಲಕ ತನ್ನ ಖಾತೆ ಹಾಗೂ ತನ್ನ ತಂಡದ ಖಾತೆ ಆರಂಭ. 2 ಎಸೆತ ಗಳಿಸಿಕೊಂಡದ್ದು 6 ರನ್ಗಳನ್ನ ಇದೀಗ ಮತ್ತೊಮ್ಮೆ ಯತೀಂದ್ರ ಮತ್ತೋರ್ವ ಅನುಭವಿ ಎಸೆತಗಾರ. ಯಾವುದೇ ಕ್ಷಣದಲ್ಲೂ ಕೂಡ ಅತ್ಯುತ್ತಮ ವಾಪಸಾತನ್ನ ಮಾಡಬಲ್ಲಂತ ಎಸೆತಗಾರ. ಉತ್ತಮವಾಗಿರ್ತಕ್ಕಂಥ ಎಸೆತ. ಈ ಬಾರಿ ಚೆಂಡು ಲಾಂಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ. ಅಮಿತ್ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ರನ್ಔಟ್ಗಾಗಿ ಬಲವಾದ ಮನವಿ, ತಿರಸ್ಕಾರ. ಶಾಕೀರ್ ಒಂದು ವಿಕೆಟ್ಗಳ ಮಧ್ಯೆ ಬಹಳಷ್ಟು ಚುರುಕಿನ ಓಡಾಟ. ಮತ್ತೊಂದು 2 ರನ್ನಿನ ಸೇರ್ಪಡೆ. ಆರಂಭಿಕ 3 ಎಸೆತ 8 ರನ್ ಅನ್ನು ಗಳಿಸಿಕೊಂಡಿದೆ ದೇವಶ್ಯ ವೇಲ್ಸ್ ತಂಡ. ಈ ತಂಡಗಳು ಕೂಡ ಒತ್ತಡದಲ್ಲಿದೆ. ಒಂದು ವೇಳೆ ಈ ಪಂದ್ಯವನ್ನ ಗೆದ್ದುಕೊಂಡರೆ ಪ್ರಥಮ ತಂಡವಾಗಿ ವೀರಮಾರುತಿ ಟ್ರೋಫಿ 2023ರ ಫೈನಲ್ಗೆ ಅಧಿಕೃತವಾಗಿ ಪ್ರವೇಶವನ್ನ ಪಡೆಯಲಿಕ್ಕಿದೆ. 2 ತಂಡಗಳು ಯಾವ ತಂಡ ಫೈನಲ್ಗೆ ಪ್ರವೇಶವನ್ನ ಪಡೆಯಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಒಂದು ಕಡೆ ಬಲಿಷ್ಠ ಜಿಲ್ಲೆ ಕಂಡ ಬಲಿಷ್ಠ ಆಟಗಾರನೊಳಗೊಂಡಂತಹ ದೇವಶ್ಯ ವೇಲ್ಸ್ ತಂಡ ಇದ್ರೆ, ಮತ್ತೊಂದು ಕಡೆ ಸುಳ್ಯ ತಾಲೂಕಿನ ಬಲಿಷ್ಠ ಆಟಗಾರನೊಳಗೊಂಡಂತಹ ಆದಿಶಕ್ತಿ ಬಾಕಿಲ. ಮತ್ತೊಮ್ಮೆ 4ನೇ ಬಾರಿ ಯತೀಂದ್ರ ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನವಾಗಿ ಶೈಕಿಂಗ್ ತುದಿಯಲ್ಲಿ 1 ಸಿಕ್ಸರ್ ನೊಂದಿಗೆ ಅರ್ಷದ್ ಬಜಾಲ್ ಮುಂದಕ್ಕೆ ಬಾರಿಸುವಂತ ಪ್ರಯತ್ನ. ದೊಡ್ಡ ಹೊಡೆತ. ಚೆಂಡು ನೇರವಾಗಿ ಆರೀಫ್ ಅವರ ಕೈಯಲ್ಲಿದೆ. ರನ್ಔಟ್ಗಾಗಿ ಬಲವಾದ ಮನವಿ, ಆದರೆ ಮತ್ತೊಮ್ಮೆ ತಿರಸ್ಕಾರ. ಅತ್ಯುತ್ತಮವಾದ ಕಂಬ್ಯಾಕ್ ಈ ಬಾರಿ ಯತೀಂದ್ರ ಅಡ್ಕಾರ್. ಆರಂಭಿಕ 4 ಎಸೆತ 8 ರನ್ ಅನ್ನು ಬಿಟ್ಟುಕೊಟ್ಟು ಇದೀಗ ಮತ್ತೊಮ್ಮೆ ಯತೀಂದ್ರ 5ನೇ ಬಾರಿ ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಎಡಗೈ ದಾಂಡಿಗ ಅರ್ಷದ್ ರವರ ಕಡೆಗೆ. ಪ್ರಥಮ ಓವರಿನ 5ನೇ ಚೆಂಡು ಯತೀಂದ್ರ ಮತ್ತೊಮ್ಮೆ ಉತ್ತಮವಾಗಿರ್ತಕ್ಕಂಥ ಹೊಡೆತ. ಈ ಬಾರಿ ಚೆಂಡು ಗಾಳಿಯಲ್ಲಿದೆ. ಅಮಿತ್ ರವರ ಕೈ ಸೇರ್ತಾ ಇದೆ. ಇದರೊಂದಿಗೆ ದ್ವಿತೀಯ ಎಸೆತದಲ್ಲೇ ಸಿಕ್ಸರ್ ಗಟ್ಟಿದಂತಹ ಅರ್ಷದ್ ಬಜಾಲ್ ರವರ ವಿಕೆಟ್ ಅನ್ನ
ಕಬಳಿಸುವಲ್ಲಿ ಯಶಸ್ವಿಯಾದಂತಹ ದಾಳಿಗಾರ ಯತೀಂದ್ರ. ಅನುಭವಿ ಎಸೆತಗಾರ ಸಿಕ್ಸರ್ ಅನ್ನು ಹೊಡೆದ ಬಳಿಕ ಅತ್ಯುತ್ತಮವಾದ ಕಂಬ್ಯಾಕ್ ಅನ್ನು ಮಾಡಿದಂತಹ ಯತೀಂದ್ರ ಅರ್ಷದ್ ರವರ ವಿಕೆಟ್ ಪತನಗೊಳಿಸುವಲ್ಲಿ ಯಶಸ್ವಿಯಾದಾಗ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಅನ್ನು ಮಾಡಿದೆ ಇಲ್ಲಿ ಆದಿಶಕ್ತಿ ಬಾಕಿಲ ತಂಡ. ಒಂದು ಸಿಕ್ಸರ್ ನೊಂದಿಗೆ ವೈಯಕ್ತಿಕವಾಗಿ 5 ಎಸೆತಗಳಲ್ಲಿ 8 ರನ್ ಅನ್ನು ಗಳಿಸಿಕೊಂಡಂತಹ ಅರ್ಷದ್ ಫೆವಿಲ್ ಅನ್ನ ಹೆಜ್ಜೆ ಹಾಕಿದ್ರೆ ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ದಕ್ಷಿಣ ಕನ್ನಡ ಜಿಲ್ಲೆ ಗುರುತಿಸಿಕೊಂಡಂತ ಓರ್ವ ಅತ್ಯುತ್ತಮ ಎಡಗೈ ದಾಂಡಿಗ ರಾಜೇಶ್ ಉಬರ್ ಅವರ ಜೊತೆಗೂಡುತ್ತಾ ಈ ಬಾರಿ ಮತ್ತೊಂದು ತುದಿಯಲ್ಲಿ ಶಾಕೀರ್ ಜಾಕಿ ಆರಂಭಿಕ 5 ಎಸೆತ 8 ರನ್ ಅನ್ನು ಬಿಟ್ಟುಕೊಟ್ಟು 1 ವಿಕೆಟ್ ಅನ್ನು ಕಬಳಿಸಿದೆ ಆದಿಶಕ್ತಿ ಬಾಕಿಲ. ಅದರಲ್ಲೂ ಕೂಡ ಕಪ್ತಾನ ತನ್ನ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ಪೂರೈಸಿದಾಗ ಅಂತಿಮ ಬಾರಿ ಎಸೆಯಬೇಕಾಗಿದೆ ಯತೀಂದ್ರ ಈ ಬಾರಿ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಹೊಸ ದಾಂಡಿಗ ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ರಾಜೇಶ್. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟವನ್ನು ನಡೆಸಬಲ್ಲಂತಹ 2 ದಾಂಡಿಗರ ಶೈಕಿಂದು. ಈ ಬಾರಿ ಚೆಂಡು ಗಾಳಿಯಲ್ಲಿದೆ, ಹಂಸಾ ಖಾತೂನ್ ಇಲ್ಲ. ಈ ಬಾರಿ ಹೈದರ್ ಬೆಳ್ಳಾರೆ ಅವರ ಕೈ ಸೇರ್ತಾ ಇದೆ ಚೆಂಡು. ಇದರೊಂದಿಗೆ ತಾನೆದುರಿಸಿದ ಪ್ರಥಮ ಎಸೆತದಲ್ಲಿ ವಿಕೆಟ್ ಅನ್ನ ಕಳಕೊಂಡಂತಹ ರಾಜೇಶ್ ಉಬರ್ ಸತತವಾಗಿ 2 ವಿಕೆಟ್ ಅನ್ನ ಕಳೆದುಕೊಂಡಿದೆ ದೇವಶ್ಯ ವೇಲ್ಸ್ ತಂಡ. ಕಳೆದ ಪಂದ್ಯದಲ್ಲೂ ಕೂಡ ಇದೇ ರೀತಿಯ ಪ್ರದರ್ಶನವಿತ್ತು. ಅಲ್ತಾಫ್ ಬಸವನಗುಡಿ ಅವರ ವಿಕೆಟ್ ಮತ್ತು ಅಲ್ತಾಫ್ ವಾಲ್ಪಾಡಿ ಅವರ ವಿಕೆಟ್ ಪ್ರಥಮ ಓವರ್ನಲ್ಲೇ ಕಳೆದುಕೊಂಡಿತ್ತು. ಇಲ್ಲೂ ಕೂಡ ಅದೇ ರೀತಿಯ ಪ್ರದರ್ಶನ ಪುನರಾವರ್ತನೆಯಾಗಿದೆ. ಇಲ್ಲಂತೂ ಪ್ರಥಮ ಓವರಿನ ಅಂತಿಮ ಎಸೆತವನ್ನ ರಿವರ್ಸ್ ಸ್ವೀಪ್ ಹೊಡೆಯುವಂತಹ ಪ್ರಯತ್ನವನ್ನ ಮಾಡಿದ್ರು, ಕಾರಣ ಪವರ್ ಪ್ಲೇ ಚಾಲ್ತಿಯಲ್ಲಿತ್ತು. ಆದರೆ ಆ ಬ್ಯಾಟಿನ ಮೇಲಂಚಿಗೆ ಬಡಿದಂತಹ ಚೆಂಡು ನೇರವಾಗಿ ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿದ್ದಂತಹ ಹೈದರ್ ಬೆಳ್ಳಾರೆ ಅವರ ಕೈ ಸೇರಿದಾಗ ಸತತವಾಗಿ 2 ಎಸೆತಗಳಲ್ಲಿ 2 ವಿಕೆಟ್ ಅನ್ನ ಕಬಳಿಸಿದಂತಹ ಯತೀಂದ್ರ ಅಡ್ಕಾರ್ ಹ್ಯಾಟ್ರಿಕ್ ತವಕದಲ್ಲಿದ್ರೆ ಪ್ರಥಮ ಓವರಿನ ಮುಕ್ತಾಯಕ್ಕೆ 8 ರನ್ ಅನ್ನು ಗಳಿಸಿಕೊಂಡು 2 ವಿಕೆಟ್ ಅನ್ನ ಕಳೆದುಕೊಂಡಿದೆ ದೇವಶ್ಯ ವೇಲ್ಸ್. ಹೊಸ ದಾಂಡಿಗನ ಆಗಮನವಾಗಿದೆ. ಅಜೀಂ ಕಳೆದ ಪಂದ್ಯದಲ್ಲಿ ಕ್ವಾರ್ಟರ್ ಫೈನಲ್ 2ರಲ್ಲಿ ಸಿಕ್ಸರ್ ಬೌಂಡರಿಗಳನ್ನು ಸಿಡಿಸಿದಂತ ಅಜೀಂ ಆರಂಭಿಕ ದಾಂಡಿಗನಾಗಿ ಅಂಕಣಕ್ಕಿಳಿದ್ರು. ಆದರೆ ಈ ಬಾರಿ ಸೆಕೆಂಡ್ ಡೌನ್ ಬ್ಯಾಟ್ಸ್ಮನ್ ಆಗಿ ಅಂಕಣಕ್ಕಿಳಿತಾ ಇದ್ದಾರೆ. ಇಲ್ಲಿ ಪವರ್ ಪ್ಲೇ ಮುಕ್ತಾಯವಾಗಿದೆ. ಗರಿಷ್ಠವಾಗಿ 5 ಜನ ಕ್ಷೇತ್ರ ರಕ್ಷಕರಿಗೆ ಇದೀಗ 30 ಗಜಗಳಿಗಿಂತ ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನ ಮಾಡುವಂತ ಅವಕಾಶವಿದೆ. ಎಲ್ಲಿಯವರೆಗೆ ಶಾಕೀರ್ ಕ್ರೀಸ್ ಅನ್ನ ಕಾಯ್ದುಕೊಳ್ಳುತ್ತಾರೋ ಅಲ್ಲಿಯವರೆಗೆ ಕ್ಷೇತ್ರ ರಕ್ಷಕರಿಗೆ ಸವಾಲನ್ನು ಒಡ್ಡಬಲ್ಲಂತಹ ದಾಂಡಿಗ. ಆದಷ್ಟು ಬೇಗ ಇಲ್ಲಿ ಶಾಕೀರ್ ಅವರ ವಿಕೆಟ್ ಅನ್ನ ಕಬಳಿಸಿದ್ದೇ ಆದಲ್ಲಿ ಪಂದ್ಯಾಕೂಟದಲ್ಲಿ ಮೇಲುಗೈಯನ್ನ ಸಾಧಿಸಬಹುದು ಆದಿಶಕ್ತಿ ಬಾಕಿಲ ತಂಡ. ಈಗಾಗಲೇ ಒಂದು ಕಡೆ ಅಸೀಂ ರವರು ಅಂಕಣಕ್ಕೆ ಆಗಮಿಸಿದಾಗ ಮತ್ತೊಂದು ಕಡೆಯಿಂದ ದೂರದ ಮೂಡಬಿದ್ರೆಯಿಂದ ಹನೀಫ್ ಮತ್ತು ಮಜ್ರೂದ್ ಅಸೀಂ ಹ್ಯಾಟ್ರಿಕ್ ಸಿಕ್ಸರ್ ಸಿಡಿಸಿದಲ್ಲಿ 5,000 ರೂಪಾಯಿಯ ನಗದು ಬಹುಮಾನದ ಘೋಷಣೆಯನ್ನ ಮಾಡಿದ್ದಾರೆ. 5,000 ರೂಪಾಯಿ ನಗದು ಬಹುಮಾನ ಘೋಷಣೆಯಾಗಿದೆ ಮೂಡಬಿದ್ರೆಯ ಹನೀಫ್ ಮತ್ತು ಮಜ್ರೂದ್. ಪ್ರಥಮ ಚೆಂಡು ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಆಸೀಫ್ ಈ ಬಾರಿ ಸ್ವೀಪ್ ಶಾಟ್ ಹೊಡೆಯುವಂತಹ ಪ್ರಯತ್ನ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ಚೆಂಡು ಪ್ರಥಮ ಎಸೆತವೇ ಅಗಲ ಎಸೆತವಾಗಿ ಪರಿವರ್ತನೆಯಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 9ರಲ್ಲಿದೆ. ಅಂತಿಮ ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 9. 2 ವಿಕೆಟ್ ಅನ್ನ ಕಳೆದುಕೊಂಡಿದೆ ದೇವಶ್ಯ ವೇಲ್ಸ್. ಮತ್ತೊಮ್ಮೆ ಆಸೀಫ್ ಈ ಬಾರಿ ಸೊಗಸಾದ ಎಸೆತ ಔಟ್ಸೈಡ್ ಆಫ್ ದಿ ಲೆಗ್ ಸ್ಟಂಪ್ ಇತ್ತು. ಮತ್ತೊಂದು ಅಗಲ ಎಸೆತ, ಸತತವಾಗಿ 2 ಎಸೆತ. ಹಾಗೇನೆ ಹ್ಯಾಟ್ರಿಕ್ ಸಿಕ್ಸರ್ ಸಿಡಿಸಿದಲ್ಲಿ ದಯಾನಂದ ಕನ್ನಡಕರ್ ಅವರು 500 ರೂಪಾಯಿಯ ನಗದು ಘೋಷಣೆಯನ್ನ ಮಾಡಿದ್ದಾರೆ ಈ ಸೆಮಿಫೈನಲ್ ಪಂದ್ಯದಲ್ಲಿ. ಉತ್ತಮವಾಗಿರತಕ್ಕಂಥ ಹೊಡೆತ ಶಾಕೀರ್ ಮತ್ತೊಮ್ಮೆ ಚೆಂಡನ್ನ ಫೈನಲ್ ವಿಭಾಗದಲ್ಲಿ ಹೊಡೆಯುವಂತಹ ಪ್ರಯತ್ನದಲ್ಲಿ ಯಶಸ್ವಿಯಾದಾಗ 1 ರನ್ ಅನ್ನು ಗಳಿಸಿಕೊಂಡು ತಂಡದ ಮೊತ್ತ 11ಕ್ಕೆ ಏರಿಕೆಯಾಗಿದೆ. 1.1 ಓವರ್ ಮುಕ್ತಾಯವಾಗಿದೆ. ಇದೀಗ ಮತ್ತೊಮ್ಮೆ ಆಸೀಫ್ ಆರಂಭಿಕ 2 ಎಸೆತವನ್ನು ಅಗಲ ಎಸೆತವಾಗಿ ಪರಿಣಮಿಸಿರುವ ಮುಂದಿನ ಎಸೆತದಲ್ಲಿ 1 ರನ್ ಅನ್ನು ಬಿಟ್ಟುಕೊಟ್ಟು ಇದೀಗ ದ್ವಿತೀಯ ಬಾರಿ ಎಸೆಯಬೇಕಾಗಿದೆ ಮತ್ತೊಮ್ಮೆ ಆಸೀಫ್. ಮತ್ತೊಮ್ಮೆ ಆಸೀಫ್ ದಾಳಿಯನ್ನು ಮುಂದುವರಿಸಿದ ಈ ಬಾರಿ ಚೆಂಡು ಅಗಲ
ಎಸೆತವಾಗಿತ್ತು. ಗೂಟ ರಕ್ಷಕನ ವೈಫಲ್ಯ. ಚೆಂಡು ಸೀಮಾ ರೇಖೆಯ ಗಡಿಯನ್ನು ದಾಟಿದೆ. 1+4 5 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 16. ಈ ಓವರಿನಲ್ಲಿ 2 ಸಿಕ್ಸರ್ ಅನ್ನ ಸಿಡಿಸಿದೆ. ಆದಲ್ಲಿ ಮಾಯಿಲಪ್ಪ ಗೌಡ ಕೊಂಬೆಟ್ಟು ಇವರಿಂದ 300 ರೂಪಾಯಿಯ ನಗದು ಬಹುಮಾನ ಘೋಷಣೆಯಾಗಿದೆ. ಅಸೀಂ ಮತ್ತು ಶಾಕೀರ್ ಅವರಿಗೆ ಈ ಓವರ್ನಲ್ಲಿ 2 ಸಿಕ್ಸರ್ ಅನ್ನು ಸಿಡಿಸಿದೆ. ಆದಲ್ಲಿ 300 ರೂಪಾಯಿಯ ನಗದು ಬಹುಮಾನ ಘೋಷಣೆಯಾಗಿದೆ. 500 ರೂಪಾಯಿಯ ಬಹುಮಾನ ಘೋಷಣೆಯಾಗಿದೆ. ತಂಡದ ಮೊತ್ತ 17ರಲ್ಲಿದೆ. 2 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಮತ್ತೊಮ್ಮೆ ಆಸೀಫ್ ತನ್ನ ಓವರಿನ 3ನೇ ಎಸೆತ ತೀರ್ಪುಗಾರನ ಬಿಟ್ಟು ರೈಟ್ ಆರ್ಮ್ ಅರೌಂಡ್ ಓವರ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ಶಾಕೀರ್ ದೊಡ್ಡ ಹೊಡೆತಕ್ಕೆ ನೋಟವನ್ನಾಗಿಟ್ಟು ಡೀಪ್ ಇನ್ ವಿಕೆಟ್ ವಿಭಾಗದಲ್ಲಿ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ರನ್ಔಟ್ಗಾಗಿ ಮನವಿ ಇತ್ತು. ಆದರೆ ಇಲ್ಲಿ 3ನೇ ಅಂಪೈರ್ಗೆ ಕರೆ ಬಂದಿದೆ. 3ನೇ ಅಂಪೈರ್ ಆಗಿ ರವಿ ಉಪ್ಪಳ ಇವರು ಸಹಕರಿಸಿದರೆ ಪಂದ್ಯದ ನಿರ್ಣಾಯಕ ಘಟ್ಟದಲ್ಲಿ 3ನೇ ಅಂಪೈರ್ಗೆ ಕರೆ ಬಂದಿದೆ. ಈ ವಿಕೆಟ್ ಬಹಳಷ್ಟು ಮಹತ್ವದಾಗ್ಲಿಕ್ಕಿದೆ. ಈ ತಂಡಗಳಿಗೂ ಕೂಡ ಕರೆಯಂತೂ ಬಹಳಷ್ಟು ಕಠಿಣವಾಗಿದೆ. ಅತ್ಯುತ್ತಮವಾದ ಥ್ರೋ ಕೂಡ ಬಂದಿತ್ತು ಡೀಪ್ ಮಿಡ್ ವಿಕೆಟ್ ವಿಭಾಗದಿಂದ. ಲತೀಫ್ ಅವರಿಂದ 2ನೇ ರನ್ನಿಗಾಗಿ ಪ್ರಯತ್ನವನ್ನ ಪಟ್ಟಾಗ ತಂಡದ ಮೊತ್ತ ನಾಟ್ ಔಟ್ ಅನ್ನುವಂತ ತೀರ್ಪು ಬಂದಿದೆ. ಇದರೊಂದಿಗೆ 2 ರನ್ ಅನ್ನು ಹೆಚ್ಚುವರಿಯಾಗಿ ಸೇರ್ಪಡೆಗೊಂಡಿದೆ. ತಂಡದ ಮೊತ್ತ 19. 2 ವಿಕೆಟ್ ಅನ್ನು ಕಳೆದುಕೊಂಡಿದೆ. ದೇವಶ ವೇಲ್ಸ್ ತಂಡ ಆಡಿದಂತಹ ಪ್ರಥಮ ಪಂದ್ಯದಲ್ಲೂ ಕೂಡ ಇದೇ ರೀತಿಯ ಪ್ರದರ್ಶನವನ್ನು ನೀಡಿತು. ದೇವಶ ವೇಲ್ಸ್ ಪ್ರಥಮ ಓವರಿನಲ್ಲಿ 2 ವಿಕೆಟ್ ಅನ್ನು ಕಳೆದುಕೊಂಡಿದ್ರು ಕೂಡ ಆ ಬಳಿಕ 8 ಓವರಿನ ಮುಕ್ತಾಯಕ್ಕೆ ಗಳಿಸಿಕೊಂಡಿತ್ತು 110 ರನ್ಗಳನ್ನ. ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದ್ರು ಆ ಪಂದ್ಯದಲ್ಲಿ ಶಾಕೀರ್ ಮತ್ತು ಅರ್ಷದ್ ಬಜಾಲ್. ಆದರೆ ಇಲ್ಲಿ ಅರ್ಷದ್ ಬಜಾಲ್ ರವರ ವಿಕೆಟ್ ಕಳೆದುಕೊಂಡಾಗ ಶಾಕೀರ್ ಇದೀಗ ತಂಡದ ಜವಾಬ್ದಾರಿನ ಅರಿತುಕೊಂಡು ಇಲ್ಲಿ ಬ್ಯಾಟಿಂಗ್ ಅನ್ನು ಮಾಡಬೇಕಾಗಿದೆ. ಕ್ಷೇತ್ರ ರಕ್ಷಕರಿಗೂ ಕೂಡ ಸವಾಲನ್ನ ಒಡ್ಡಬಲ್ಲಂತಹ ಓರ್ವ ದಾಂಡಿಗ ಅದು ಶಾಕೀರ್. ಕ್ಷೇತ್ರ ರಕ್ಷಣೆಯಲ್ಲಿ ಬಹಳಷ್ಟು ಬದಲಾವಣೆ ಇದೆ. ಮತ್ತೊಮ್ಮೆ ತಂಡದ ಮೊತ್ತ 19ರಲ್ಲಿದೆ. 3ನೇ ಓವರ್ನ ಚಾಲ್ತಿಯಲ್ಲಿ 2ನೇ ಓವರ್ನ ಚಾಲ್ತಿಯಲ್ಲಿ 4ನೇ ಬಾರಿ ಎಸೆಯಬೇಕಾಗಿದೆ ಆಸೀಫ್. ಮತ್ತೊಮ್ಮೆ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ರಿವರ್ಸ್ ಸ್ವೀಪ್ ಶಾಟ್ ಹೊಡೆಯುವಂತ ಪ್ರಯತ್ನ. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಮತ್ತೊಂದು ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿದೆ. ಅಂತಿಮ 2 ಎಸೆತ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸಿನ ದ್ವಿತೀಯ ಓವರಿನ ಮುಕ್ತಾಯಕ್ಕೆ. ಮತ್ತೊಮ್ಮೆ ಆಸೀಫ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ಸೊಗಸಾದ ದಾಳಿ. ಉತ್ತಮವಾಗಿರತಕ್ಕಂಥ ಹೊಡೆತ. ಚೆಂಡನ್ನು ಆಫ್ಸೈಡ್ ಕಡೆಗೆ ತಳ್ಳಿ ಒಂಟಿ ಬಳಿಕ ಅವಳಿಗೆ ನೋಟ. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ಸುಲಭವಾಗಿ 2 ರನ್ಗಳನ್ನು ಗಳಿಸಿಕೊಂಡ್ರು. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 21ಕ್ಕೆ ಏರಿಕೆಯಾಗಿದೆ. ಅಂತಿಮ 1 ಎಸೆತ ಬಾಕಿ ಇದೆ. ಆರಂಭಿಕ ಓವರಿನಲ್ಲಿ 8 ರನ್ ಅನ್ನು ಗಳಿಸಿಕೊಂಡಿದ್ರು. ಆದರೆ ದ್ವಿತೀಯ ಓವರಿನಲ್ಲಿ ಈಗಾಗಲೇ 13 ರನ್ ಬಿಟ್ಟುಕೊಟ್ಟು ಆಸೀಫ್ ದುಬಾರಿಯಾಗಿ ಅಂತಿಮ ಬಾರಿ ಎಸೆಯಬೇಕಾಗಿದೆ ಶಾಕೀರ್ ಅವರ ಕಡೆಗೆ. ಉತ್ತಮವಾಗಿರತಕ್ಕಂಥ ಎಸೆತ. ಈ ಬಾರಿ 1 ರನ್ನಿಗೆ ಸೀಮಿತವಾದಾಗ ದ್ವಿತೀಯ ಓವರಿನ ಮುಕ್ತಾಯಕ್ಕೆ ಆದಿಶಕ್ತಿ ಬಾಕಿಲ ತಂಡದ ಎದುರು ದೇವಶ ವೇಲ್ಸ್ ತಂಡ ಗಳಿಸಿಕೊಂಡಿದೆ 22. 2 ವಿಕೆಟ್ ನಷ್ಟಕ್ಕೆ ಓವರೊಂದಕ್ಕೆ ಸರಾಸರಿ 11ರಂತೆ ರನ್ ಗಳಿಸಿಕೊಂಡಿದೆ ದೇವಶ ವೇಲ್ಸ್ ತಂಡ. ಈ ಸೆಮಿಫೈನಲ್ ಪಂದ್ಯದಲ್ಲೂ ಕೂಡ ಆರಂಭಿಕ ಹಂತದಲ್ಲಿ 2 ವಿಕೆಟ್ ಅನ್ನು ಕಳೆದುಕೊಂಡಿದ್ರು ಕೂಡ ಬಹಳಷ್ಟು ಅತ್ಯುತ್ತಮವಾಗಿರತಕ್ಕಂಥ ಕಮ್ ಬ್ಯಾಕ್ ಅನ್ನು ಮಾಡಿದೆ. ಅದರಲ್ಲೂ ಕೂಡ ಎಸೆತಗಾರ ಆಸೀಫ್ 3 ಅಗಲ ಎಸೆತವನ್ನ ಎಸೆದು ಎದುರಾಳಿ ತಂಡ 22 ರನ್ ಗಳಿಸುವಲ್ಲಿ ಯಶಸ್ವಿ ಆಗ್ತಾ ಇದೆ. ನಮ್ಮ ಈ ಕ್ರೀಡಾಕೂಟಕ್ಕೆ ನಮ್ಮ ಸಂಸ್ಥೆಯ ಪ್ರೋತ್ಸಾಹಕರು ಆಗಿರುವ ದೈಹಿಕ ಶಿಕ್ಷಕರು ಆಗಿರುವ ಶ್ರೀ ದಯಾನಂದ ಮುತ್ಲಾಜ್ ಅವರು ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಹಾಗೆಯೇ ನಮ್ಮ ಸಂಸ್ಥೆಯ ಇನ್ನೋರ್ವ ಪ್ರೋತ್ಸಾಹಕರು ಆಗಿರುವ ಶೇಖರ್ ಆಚರಿಕನ ಮಾವಿನಕಟ್ಟೆ ತಾವು ಕೂಡ ಆಗಮಿಸಿದ್ದೀರಿ. ತಮಗೂ ಕೂಡ ಆತ್ಮೀಯ ಸ್ವಾಗತವನ್ನ ಬಯಸಿದ್ದೇನೆ. ಇರುವರು ಕೂಡ ವೇದಿಕೆ ಹತ್ತ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ.
ಮೂರನೇ ಓವರ್ನ ಚಾಲ್ತಿಯಲ್ಲಿ ಪ್ರಥಮ ಚೆಂಡು ಸಿಯಾಬ್ ಎಸೆತಗಾರಿಕೆ ಭಾಗದಲ್ಲಿ ಕಳೆದ ಪಂದ್ಯದಲ್ಲಿ ಕ್ವಾರ್ಟರ್ ಫೈನಲ್ 1ರ ಪಂದ್ಯದಲ್ಲಿ 1 ಓವರಿನಲ್ಲಿ 2 ರನ್ ನೀಡಿ 3 ವಿಕೆಟ್ ಅನ್ನು ಕಬಳಿಸಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗಿರತಕ್ಕಂಥ ಎಸೆತಗಾರ. ಈ ಬಾರಿ ಪ್ರಥಮ ಎಸೆತ ಅಗಲ ಎಸೆತವಾಗಿತ್ತು. ಗೋಡ್ ರಕ್ಷಕ ಶಾಕೀರ್ ಕಂಚಿಲ್ಪಾಡಿ ಅವರ ವೈಫಲ್ಯ 1+1 2 ರನ್ನಿನ ಸೇರ್ಪಡೆಯಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 24. ಆರಂಭಿಕ ಹಂತದಲ್ಲಿ 2 ವಿಕೆಟ್ ಅನ್ನು ಕಳೆದುಕೊಂಡಿದ್ರು ಕೂಡ ಅಜೀಂ ಜೊತೆಗೂಡುತ್ತಾ ಶಾಕೀರ್ ಒಂದು ಅತ್ಯುತ್ತಮವಾದ ಜೊತೆಯಾಟವನ್ನು ನಿಭಾಯಿಸುವಲ್ಲಿ ಇಲ್ಲಿ ಯಶಸ್ವಿಯಾದಾಗ ಪಂದ್ಯದಲ್ಲಿ ನಿಧಾನಗತಿಯಲ್ಲಿ ಹಿಡಿತವನ್ನು ಸಾಧಿಸ್ತಾ ಇದೆ ದೇವಶ್ಯ ವೇಲ್ಸ್ ತಂಡ. ಇದೀಗ ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಸಿಯಾಬ್ ಸೊಗಸಾದ ಎಸೆತ, ಲಯಬದ್ಧವಾದ ಎಸೆತ. ಈ ಬಾರಿ ಅಜೀಂ ರವರನ್ನು ವಂಚಿಸಿದ ಚೆಂಡು, ಯಾವುದೇ ರನ್ನಿಗೆ ಇಲ್ಲಿ ಅವಕಾಶವಿಲ್ಲ. 2.1 ಓವರ್ ಮುಕ್ತಾಯಕ್ಕೆ 24 ರನ್ ಗಳಿಸಿಕೊಂಡಿದೆ ದೇವಶ್ಯ ವೇಲ್ಸ್ ತಂಡ. ಮತ್ತೆ ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆಯಾಗಿದೆ. ಥರ್ಡ್ ಮ್ಯಾನ್ ವಿಭಾಗದಲ್ಲಿದ್ದಂತಹ ಕ್ಷೇತ್ರ ರಕ್ಷಕ ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ, ಮತ್ತೋರ್ವ ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿ ಮತ್ತೆ ಸಿಯಾಬ್. ಸೊಗಸಾದ ಎಸೆತ, ಲಯಬದ್ಧವಾದ ಹೊಡೆತ. ಈ ಬಾರಿ ಚೆಂಡು ರನ್ಔಟ್ ಆಗುವ ಸಾಧ್ಯತೆ ಇತ್ತು. ಬಲವಾದ ಮನವಿಗೆ ಪುರಸ್ಕಾರ ಲಭಿಸ್ತಾ ಇದೆ ನೋಡಿ. ಶಾಕೀರ್ ರನ್ಔಟ್ ಆದ ತಕ್ಷಣ ನಿರ್ಣಾಯಕರ ತೀರ್ಪಿಗೆ ಕೂಡ ಕಾಯದೆ ನೇರವಾಗಿ ಪೆವಿಲಿಯನ್ ಅತ್ತ ಹೆಜ್ಜೆ ಆಗ್ತಾ ಇದ್ದಾರೆ ಶಾಕೀರ್. ಆರಂಭಿಕ ದಾಂಡಿಗನಾಗಿ ಅಂಕಣಕ್ಕಿಳಿದ್ರು. ಉತ್ತಮವಾದ ಜೊತೆಯಾಟವನ್ನು ಕೂಡ ಅಜೀಂ ರವರ ಜೊತೆಗೂಡುತ್ತಾ ನಿಭಾಯಿಸಿದ್ರು. ಅಂತಿಮ ಹಂತದಲ್ಲಿ ರನ್ಔಟ್ ರೂಪದಲ್ಲಿ ಶಾಕೀರ್ ರವರ ವಿಕೆಟ್ ಪತನವಾದಾಗ ಕೊಂಚ ಮಟ್ಟಿನಲ್ಲಿ ಮೇಲುಗೈಯನ್ನ ಸಾಧಿಸ್ತಾ ಇದೆ ಆದಿಶಕ್ತಿ ಬಾಕಿಲ ತಂಡ. ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ದಾಂಡಿಗ ಅಲ್ತಾಫ್ ವಾಲ್ಪಾಡಿ ಆಗಮನವಾಗಿದೆ. ಮತ್ತೋರ್ವ ದೊಡ್ಡ ಹೊಡೆತವನ್ನು ಹೊಡೆಯಬಲ್ಲಂತ ಸಾಮರ್ಥ್ಯವಿರುವಂತಹ ಆಟಗಾರ ಅಲ್ತಾಫ್ ವಾಲ್ಪಾಡಿ. ಬಲಿಷ್ಠ ಬ್ಯಾಟಿಂಗ್ ಪಡೆಯನ್ನ ಹೊಂದಿದೆ ದೇವಶ್ಯ ವೇಲ್ಸ್. 3 ವಿಕೆಟ್ ಅನ್ನು ಕಳೆದುಕೊಂಡು 24 ರನ್ ಗಳಿಸಿಕೊಂಡಿದೆ. 2.2 ಓವರ್ ಮುಕ್ತಾಯವಾಗಿದೆ. 3ನೇ ಬಾರಿ ಮತ್ತೆ ಎಸೆಯಬೇಕಾಗಿದೆ ಸಿಯಾಬ್. 6 ಓವರಿನ ಈ ಪಂದ್ಯಾಟ. ಮತ್ತೊಮ್ಮೆ ಸಿಯಾಬ್ ಈ ಬಾರಿ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಶೈಕಿಂಗ್ ತುದಿಯಲ್ಲಿ ಹೊಸ ದಾಂಡಿಗ ಅಲ್ತಾಫ್ ವಾಲ್ಪಾಡಿ. ಸಿಯಾಬ್ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್. ಈ ಬಾರಿ ಶೈಕಿಂಗ್ ತುದಿಯಲ್ಲಿ ಹೊಸ ದಾಂಡಿಗ ಅಲ್ತಾಫ್ ವಾಲ್ಪಾಡಿ. ಉತ್ತಮವಾಗಿರತಕ್ಕಂಥ ಎಸೆತ. ಈ ಬಾರಿ ರನ್ಔಟ್ ಆಗುವ ಸಾಧ್ಯತೆ, ಆದರೆ ಸೊಗಸಾದ ಎಸೆತ. ಬ್ಯಾಟ್ಸ್ಮನ್ ಅನ್ನು ವಂಚಿಸಿದ ಚೆಂಡು. ಅತ್ಯುತ್ತಮವಾಗಿರತಕ್ಕಂಥ ಎಸೆತಗಾರಿಕೆ ಸಿಯಾಬ್. ಯಾವುದೇ ರನ್ನಿಗೆ ಇಲ್ಲಿ ಅವಕಾಶವಿಲ್ಲ. ಆರಂಭಿಕ ಪ್ರಥಮ ಚೆಂಡು ಅಗಲ ಎಸೆತವಾಗಿದ್ರೂ ಕೂಡ ಆ ಬಳಿಕ 3 ಎಸೆತಗಳಲ್ಲಿ ಯಾವುದೇ ರನ್ ಅನ್ನು ಬಿಟ್ಟುಕೊಡದೆ ರನ್ಔಟ್ ರೂಪದಲ್ಲಿ 1 ವಿಕೆಟ್ ಅನ್ನು ಕಬಳಿಸಿದೆ ಆದಿಶಕ್ತಿ ಬಾಕಿಲ ತಂಡ. ನಿಧಾನವಾಗಿ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿದಾಗ 4ನೇ ಬಾರಿ ಮತ್ತೆ ಎಸೆಯಬೇಕಾಗಿದೆ ಸಿಯಾಬ್. ಸ್ಟ್ರೈಕಿಂಗ್ ತುದಿಯಲ್ಲಿ ಅಲ್ತಾಫ್ ವಾಲ್ಪಾಡಿ. ಹಾಗೆಯೇ ನಮ್ಮ ಒಂದು ಸಂಸ್ಥೆಯ ಇನ್ನೋರ್ವ ಪ್ರೋತ್ಸಾಹಕರಾಗಿರುವ ರೋಹಿತ್ ಕಲ್ಚರ್ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತ. ಹೆಚ್ಚುವರಿಯಾಗುತ್ತಾ 26. ಅಂತಿಮ 4 ಎಸೆತ ಬಾಕಿ ಇದೆ 3ನೇ ಓವರಿನ ಮುಕ್ತಾಯಕ್ಕೆ. ಮತ್ತು ಅಂತಿಮ 2 ಎಸೆತ ಬಾಕಿ ಇದೆ 3ನೇ ಓವರಿನ ಮುಕ್ತಾಯಕ್ಕೆ. ಮತ್ತೊಮ್ಮೆ ಸಿಯಾಬ್. 4 ಎಸೆತ ಮುಕ್ತಾಯವಾಗಿದೆ. ಅಂತಿಮ 2 ಎಸೆತ ಬಾಕಿ ಇದೆ ಸಿಯಾಬ್. ಉತ್ತಮವಾಗಿರತಕ್ಕಂಥ ಎಸೆತ. ಮತ್ತೊಮ್ಮೆ ಈ ಬಾರಿ ಚೆಂಡು ಶಾರ್ಟ್ ಮಿಡ್ ವಿಕೆಟ್ ವಿಭಾಗದಲ್ಲಿದೆ. ಕ್ಷೇತ್ರ ರಕ್ಷಣೆಯಲ್ಲಿ ಹೈದರ್ ಕೊಂಚ ಮಟ್ಟಿನ ವೈಫಲ್ಯ. 2 ರನ್ನಿಗೆ ಅವಕಾಶ ಇತ್ತು, ಆದರೆ ಬ್ಯಾಟ್ಸ್ಮನ್ ಅಲ್ತಾಫ್ ವಾಲ್ಪಾಡಿ ಶೈಕಿಂಗ್ ಅನ್ನು ಕಾಯ್ದುಕೊಳ್ಳುವತ್ತ ತಂಡದ ಮೊತ್ತ 27. ಅಂತಿಮ 1 ಎಸೆತ ಬಾಕಿ ಇದೆ 3ನೇ ಓವರ್ನ ಮುಕ್ತಾಯಕ್ಕೆ. ಅತ್ಯುತ್ತಮವಾದ ಎಸೆತಗಾರಿಕೆ. ಕೇವಲ 3 ರನ್ 4 ರನ್ ಅನ್ನು ಬಿಟ್ಟುಕೊಟ್ಟಂತಹ ಸಿಯಾಬ್ ನಿಧಾನಗತಿಯಲ್ಲಿ ಪಂದ್ಯದಲ್ಲಿ ಹಿಡಿತವನ್ನ ಸಾಧಿಸ್ತಾ ಇದೆ ಆದಿಶಕ್ತಿ ಬಾಕಿಲ ತಂಡ. ಅಂತಿಮ ಬಾರಿ ಎಸೆಯಬೇಕಾಗಿದೆ ಈ ಬಾರಿ ಸಿಯಾಬ್ ತನ್ನ ಓವರಿನ ಅಂತಿಮ ಚೆಂಡು. ಸೊಗಸಾದ ದಾಳಿ. ಈ ಬಾರಿ ಹೊಂದಾಣಿಕೆ ವೈಫಲ್ಯ. ರನ್ಔಟ್ ರೂಪದಲ್ಲಿ ನಿರ್ಣಾಯಕ ಘಟ್ಟದಲ್ಲಿ ಈ ಓವರಿನ 2ನೇ ವಿಕೆಟ್ ಕಳೆದುಕೊಂಡಿದೆ ದೇವಶ್ಯ ವೇಲ್ಸ್ ತಂಡ. ಸೆಕೆಂಡ್ ಡೌನ್ ಬ್ಯಾಟ್ಸ್ಮನ್ ಆಗಿ ಅಂಕಣಕ್ಕಿಳಿದಂತ ಅಜೀಂ. ಇಬ್ಬರು ಬ್ಯಾಟ್ಸ್ಮನ್ಗಳ ಮಧ್ಯೆ ಹೊಂದಾಣಿಕೆ ವೈಫಲ್ಯದಿಂದ 4ನೇ ವಿಕೆಟ್ ಅನ್ನು ಕಳೆದುಕೊಂಡಿದೆ ದೇವಶ್ಯ ವೇಲ್ಸ್. 27 ರನ್ ಅನ್ನು ಗಳಿಸಿಕೊಂಡಿದೆ. ಇನ್ನುಳಿದ 3 ಓವರ್ ಬಾಕಿ ಇದೆ. ಆ 3 ಓವರಿನಲ್ಲಿ ಅದೆಷ್ಟು ರನ್ಗಳನ್ನು ಕಲೆ ಹಾಕಬಹುದು ದೇವಶ್ಯ ವೇಲ್ಸ್ ಅಥವಾ ಎದುರಾಳಿಗಳನ್ನ ಮತ್ತಷ್ಟು ತಮ್ಮ ಲಯಬದ್ಧವಾದ ಎಸೆತಗಳ ಮೂಲಕ ಕಟ್ಟಿ ಹಾಕಬಹುದೇ ಆದಿಶಕ್ತಿ ಬಾಕಿಲ ಅನ್ನುವಂತಹ ನಿರೀಕ್ಷೆಗಿದೆ. ಮುಂದಿನ
3 ಓವರ್ನ ವೀಕ್ಷಕ ವಿವರಣೆಯನ್ನು ನೆರವೇರಿಸಲಿಕ್ಕಿದ್ದಾರೆ. ರಾಷ್ಟ್ರ ಭಾಷೆ ಹಿಂದಿಯ ವೀಕ್ಷಕ ವಿವರಣೆಗಾರ ಗೋಪಿ ಸರ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಿವೃತ್ತ ದೈಹಿಕ ಶಿಕ್ಷಕನು ಆಗಿರುವ ಶ್ರೀ ದಯಾನಂದ ಮಾಸ್ತರ್ ಅವರು ವೇದಿಕೆ ಹತ್ತ ಬರಬೇಕು ಅಂತ ಕೇಳಿಕೊಂಡಿದ್ದೇವೆ. ತಮ್ಮ ಸಂಸ್ಥೆಯ ಪರವಾಗಿರತಕ್ಕಂತಹ ಒಂದು ಪುಟ್ಟ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತಿದ್ದೇವೆ. ಹಾಗೆಯೇ ಶೇಖರ್ ಆಚಾರ್ಯ ಖಾನ ತಾವು ಕೂಡ ವೇದಿಕೆಗೆ ಬಂದು ನಮ್ಮ ಪುಟ್ಟ ಗೌರವವನ್ನು ಸ್ವೀಕರಿಸಬೇಕು. ರೋಹಿತ್ ಕಲ್ಚರ್ ಅವರು ಕೂಡ ವೇದಿಕೆ ಹತ್ತ ಬಂದು ನಮ್ಮ ಪುಟ್ಟ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇವೆ. ಸರ್ ದಯವಿಟ್ಟು ಬನ್ನಿ. धन्यवाद सुकुमार। तो चौथे ओवर की पहली गेंद इस वक्त खूबसूरती के साथ गेंद को निकाला, एक्स्ट्रा कवर पर गेंद पहुंची और इस बीच बल्लेबाज के पास मौका 2 रन प्राप्त करने का। देवस्या विल्स इस वक्त एक बेहतर प्रगति करता हुआ 29 रन जोड़ चुका है। चौथा ओवर यहां पर प्रारंभ हो चुका है और सशक्त बल्लेबाजी का लाइनअप देवस्या विल्स के पास जो कि इस वक्त है और उसका प्रयोग वो यहां पर करते हुए स्ट्राइक पर इस वक्त मौजूद रियाज और अल्ताफ वॉलपाड़ी जो कि इस वक्त गेंदबाज की गेंदों का सामना करने के लिए तैयार। यतींद्रा गेंदबाजी इस वक्त आगे बढ़ाते हुए दाहिने हाथ राउंड द विकेट। ये गेंद बेहतर गेंद थी। इस वक्त अंतिम क्षण में गेंद को ऑन साइड पर उछालना चाहता, उछाल नहीं पाए और गेंद सीधे पहुंची शॉर्ट रन फील्डर के हाथों में। ಶೇಖರ್ ಆಚಾರ್ಯ ಖಾನ್ ಅವರಿಗೆ ನಮ್ಮ ಸಂಸ್ಥೆಯ ಪೂರ್ವಾಧ್ಯಕ್ಷರು ಆಗಿರುವ ಜಯರಾಮ್ ಪೈಕ್ ಅವರು ಗೌರವವನ್ನು ಕೊಟ್ಟು ಸಹಕರಿಸಬೇಕು. ಹಾಗೆಯೇ ದಯಾನಂದ ಮಾಸ್ತರ್ ಮುತ್ತಾಜೆ ತಾವು ದಯವಿಟ್ಟು ವೇದಿಕೆ ತಾವು ಬನ್ನಿ, ತಮ್ಮ ಪುಟ್ಟ ಗೌರವವನ್ನು ಸ್ವೀಕರಿಸಬೇಕು. ರೋಹಿತ್ ಕಲ್ಚರ್ ತಾವು ಕೂಡ ವೇದಿಕೆ ಹತ್ತ ಬಂದು ಜಯರಾಮ್ ಪೈಕ್ ಅವರ ಕೈಯಿಂದ ಪುಟ್ಟ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ ಸರ್. धन्यवाद। तो यहाँ पर रन्स बन चुके हैं एक पिछले गेंद पर 30 फॉर द लॉस ऑफ 3 विकेट ओवर नंबर 4 इन प्रोग्रेस। तो गेंदबाज इस वक्त आगे बढ़ाते हुए यतींद्रा अपनी ओवर की अगली गेंद लेकर इस वक्त तैयार। दाहिने हाथ राउंड द विकेट इस वक्त गेंदबाजी करते हुए अगली गेंद, ये गेंद रिवर्स शॉट गेंद को खेलना चाहता, गेंद कुछ हद तक ज्यादा उछाल लेती हुई टिप्पा खाने के बाद और सीधे पहुंची विकेट कीपर के हाथों में। रन से बल्लेबाज को नहीं मिला। बेहतर गेंदबाजी का सिलसिला इस ओवर में जारी रखते हुए यतींद्रा और बल्लेबाज को लगभग क्वाइट खामोश रखने में सफल अब तक इस ओवर में और अपनी अगली गेंद लेकर तैयार। दाहिने हाथ राउंड द विकेट, रिवर्स शॉट खेलना चाहा, बेहतरीन गेंदबाज, एब्सोल्युटली फैंटास्टिक पीस ऑफ बॉलिंग परफॉर्मेंस कंटिन्यूइंग हियर फ्रॉम द बॉलर यतींद्रा। और पिछले गेंद पर गेंद को इस वक्त रिवर्स शॉट खेलना चाहता बल्लेबाज रियाज ने, लेकिन सफलता उनके पक्ष में नहीं आई और एक बार फिर से यतींद्रा दाहिना तो ओवर द विकेट, गेंद को उछाला इस वक्त काफी ऊंचा और गेंद तक नहीं पहुंच पाएंगे 6 रनों के लिए। गेंद कमेंटेटर बॉक्स के आगे इस वक्त टिप्पा खाते हुए और ऐसा कहना पड़ेगा गेंद की उछाल को पहचानते हुए गेंद को काफी उम्दा, काफी ऊंचा उछाला था, लेकिन स्ट्रोक में इतना पर्याप्त दम था कि वो सीमा रेखा को पार कर सके। बेहतर स्ट्रोक इस वक्त रियाज के बल्ले से लगता हुआ और इस छक्के के साथ स्कोर बढ़कर अब पहुंच चुका है 36 रनों पर 3 विकेट के नुकसान पर। रियाज का बेहतरीन स्ट्रोक पिछले ओवर के अंतिम गेंद पर इस वक्त लग चुका था और स्कोर बढ़कर पहुंच चुका है इस छक्के के साथ 36 रनों पर 3 विकेट के नुकसान पर। 5वां ओवर यहां पर शुरू होता हुआ 5th स्टार्ट्स इन देयर इनिंग्स और गेंदबाज कमेंटेटर बॉक्स एंड की ओर से इस वक्त गेंदबाजी यहां पर शुरू करते हुए ಹಾಗೇನೇ ನಮ್ಮ ಕಾರ್ಯಕ್ರಮಕ್ಕೆ ಇನ್ನೋರ್ವರು ಪ್ರೋತ್ಸಾಹಕರಾಗಿರುವ ಮೇದಪ್ಪ ಡ್ರೈವರ್ ಪಂಜ ಇವರು ಕೂಡ ಆಗಮಿಸಿದ್ದಾರೆ. ತಮಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಿದ್ದೇವೆ. ತಾವು ಕೂಡ ವೇದಿಕೆಗೆ ಬಂದು ತಮ್ಮ ಘಟಕದಿಂದ ಕೊಡುವಂತ ಪುಟ್ಟ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಮೇದಪ್ಪಣ್ಣ ಬನ್ನಿ. धन्यवाद। तो नया ओवर प्रारंभ होता हुआ लतीफ इस वक्त गेंदबाजी यहां पर शुरू करते हुए ओवर की पहली गेंद लेकर तैयार। दाहिने हाथ के बल्लेबाज इस वक्त अल्ताफ वॉलपाड़ी जो कि सामना करने के लिए तैयार। दाहिने हाथ ओवर द विकेट, फुल टॉस, गेंद को उछाला इस वक्त लंगोन सीमा रेखा के बाद 6 रनों के लिए। तो पिछले ओवर के अंतिम गेंद में रियाज ने छक्का उछाला था, अब अल्ताफ की पारी और यहां पर गेंद को उन्होंने उछाला खूबसूरती के साथ। महिला कोम्बो टीम की ओर से 500 रुपए का नकद पुरस्कार हैट्रिक छक्के के लिए इस वक्त घोषित किया गया है। यह गेंद 6 नंबर 2 कंसेक्यूटिव सिक्सेस और अब हैट्रिक छक्का लगाने का मौका है इस वक्त
अल्ताफ वालपाड़ी के पास, और अगर इस गेंद पर भी वो छक्का लगाते हैं तो निस्संदेह 500 रुपए उनके जेब में गिरेंगे। मैलप्पा कुंबोट्टू इन्होंने इस इनाम का घोषणा किया है और देखना यह है कि अल्ताफ वालपाड़ी उस इनाम को प्राप्त करते हैं या नहीं। स्ट्रेट अवे द बॉलर इज नाउ अंडर प्रेशर। लतीफ गेंदबाजी इस वक्त आगे बढ़ाते हुए और हैट्रिक छक्का इस वक्त लगाने के प्रयत्न में गेंद बल्लेबाज अल्ताफ वालपाड़ी और लतीफ इस वक्त तैयार। ये गेंद इस बार उछाला लेकिन नॉट क्वाइट मिड गेंद, परिवर्तन के तौर पर लेग स्पिन गेंद थी। ರೋಹಿತ್ ಕಲ್ಚರ್ ಅವರಿಗೆ ವರ್ಷಿತ್ ಕಡ್ಲಕಜಿ ಅವರು ಗೌರವವನ್ನು ಕೊಡಬೇಕು ಅಂತ ಕೇಳಿಕೊಳ್ತಿದ್ದೇವೆ. ದಯವಿಟ್ಟು ಸ್ವೀಕರಿಸಿ ರೋಹಿತ್ ಅಣ್ಣ ಕಲ್ಚರ್. तो बेहतर कम बैक, 2 गेंद लगातार छक्का प्रदान करने के बाद 2 लगातार डॉट गेंद इस वक्त फेंक चुके हैं लतीफ और एक अच्छा कम बैक इस वक्त करते हुए लगभग जमीन के सारे लेग स्पिन गेंद पिछले 2 अंतिम गेंदों को उन्होंने फेंकी है और आखिरकार अल्ताफ वालपाड़ी इस गेंद पर ठीक तरह से स्ट्रोक्स खेलने में असफल। अपनी ओर की 5वीं गेंद लेकर इस वक्त लतीफ गेंदबाजी यहां पर आगे बढ़ाते हुए अल्ताफ के लिए ये गेंद इस बार 6 नंबर 3 अनडाउटफुली इट्स गॉन 2 स्क्वायर ना, तो 3 छक्के यहां पर लग चुके हैं और अल्ताफ वालपाड़ी यहां पर छाते हुए। द स्कोरबोर्ड इज नाउ राइजिंग अप टू 48 नाउ for losing 3 wickets. 50 comes up in fact. 54 the scoreboard for Devasya Wills और इस बीच लतीफ इस ओवर में अंतिम बार ये गेंद इस बार ऑन साइड पर गेंद को खेला, मिड विकेट पर 1 रन मिलेगा। दूसरे रन के लिए दौड़ पड़े, थोड़ी सी मिसफील्ड और 2 रन बल्लेबाज यहां पर प्राप्त कर चुके हैं। 56 अब तक 56 रन बच चुके हैं। 56 for the loss of 3 wicket and 5 overs have been bowled. तो अल्ताफ वालपाड़ी और सतीश निस्संदेह एब्सोल्युटली फैंटास्टिक बैटिंग परफॉर्मेंस कमिंग फ्रॉम अल्ताफ वालपाड़ी। पिछले ओवर में 3 छक्के वो लगाए हैं, उसकी बदौलत यहां पर स्कोरबोर्ड छलांग लगाकर 56 रनों पर पहुंच चुका है। अल्ताफ वालपाड़ी के पास वो काबिलियत एबिलिटी है कि एक बार वो अपना रिदम लय प्राप्त कर ले तो निस्संदेह लंबे स्ट्रोक्स खेलने की क्षमता वो यहाँ पर रखते हैं। Exactly, Gopi. In the first 2 matches, he fails to contribute from the bat, isn't it? But in a very big match, semi-final match, he started to talk with the bat and 3 magnificent sixes, isn't it? After losing 2, 3, 4 top-order batsmen and all up to this man to accelerate the run rate, and what a magnificent piece of batting performance there from Altaf Walpadi. एग्जैक्टली सतीश, और यहाँ पर पहली गेंद पर अल्ताफ माफ कीजिए इस वक्त स्ट्राइक लेने वाले थे रियाज और पहली गेंद पर आक्रामक स्ट्रोक खेलने में चूके और अल्ताफ वालपाड़ी उनकी ओर बढ़े और कुछ कहा कि भैया आप अगर खुलकर स्ट्रोक्स नहीं खेल सकते तो स्ट्राइक रोटेट आप कर सकते हैं, स्ट्राइक मुझे दे सकते हैं। और यहाँ पर देखना यह है कि अगली गेंद पर इस वक्त रियाज क्या करते हैं। शकीर दाहिने हाथ राउंड द विकेट इस वक्त गेंदबाजी करते हुए ये गेंद इस बार हेलीकॉप्टर शॉट गेंद को इस वक्त खेला एक्स्ट्रा कवर पर, लगभग गोली की रफ्तार में गेंद शॉट एक्स्ट्रा कवर फील्डर के हाथों से छूटी और 1 रन का इजाफा यहां पर हो चुका है। 57 57 4 balls now left in their innings. Shakir अल्ताफ वालपाड़ी बैक ऑन स्ट्राइक इस वक्त सामना करने के लिए तैयार। ये गेंद इस बार ऑन साइड पर उछाला लेकिन यहां पर फील्डर मौजूद, बेहतरीन कैच वहां पर लपकते हुए लंग ऑन फील्डर अमित फील्डर थे। जैसे उन्होंने भापा की गेंद उनके आगे टिप्पा खाने वाली है, अपने आगे की ओर डाइविंग लगाते हुए बेहतर जजमेंट के साथ इस कैच को लपका और अल्ताफ वालपाड़ी की 24 रनों की पारी पर पर्दा गिर चुका। ही इज आउट फॉर 24 इंक्लूडिंग 3 sixes, 3 massive sixes hit by him and 1 more wicket fallen for Devasya Wales in the total of 57. 3 गेंदे अब बाकी, नए बल्लेबाज का आगमन यहां पर हो चुका है और वो इस वक्त सामना करने के लिए तैयार है और दाहिने हाथ राउंड द विकेट। ये गेंद इस बार गेंद को ऑन साइड पर उछालना चाहा, स्लिप डाउन की दिशा में मिसफील्ड है और 1 रन स्पीड बल्लेबाज को मिला। 1 रन के साथ स्कोर बढ़कर पहुंच चुका है 58 रनों पर। 58 for the loss of 4 wickets now. Just 2 balls now remaining in their innings. Shakir गेंदबाजी आगे बढ़ाते हुए इस वक्त सामना करने के लिए तैयार है। इस बार बीमर गेंद थी और गेंद जा चुकी है फाइन लेग पर, नो बॉल का इशारा अंपायर का और लगभग गेंद इस वक्त सीमा रेखा के अंदर जब तक रोक ली जाए बल्लेबाज तीसरे रन के लिए दौड़ पड़े लेकिन यहां पर नहीं बच पाएंगे रियाज। तो 2 रन मिले, 3 रन मिले और 1 विकेट भी इस ओवर में गिर चुका है रियाज के रूप में।
61 the score now. Still couple of balls left in their innings. अभी भी 2 गेंदें बाकी उनकी पारी में और नए बल्लेबाज का यहाँ पर आगमन होता हुआ वो इस वक्त सामना करने के लिए फ्री हिट गेंद थी और ये गेंद इस बार उछालना चाहा चूंकि फ्री हिट गेंद बल्लेबाज बच चुके हैं और एक गेंद व्यर्थ यहाँ पर डॉट गेंद. द लास्ट बॉल ऑफ देयर इनिंग्स इज नाउ कमिंग अप. अंतिम गेंद लेकर इस वक्त गेंदबाज शाकिर तैयार. अल्ताफ, एक और अल्ताफ, इस बार अल्ताफ बसवनगुड़ी उनकी पारी की अंतिम गेंद का सामना करने के लिए तैयार. द लास्ट बॉल ऑफ द इनिंग्स इज नाउ कमिंग अप. शाकिर टू अल्ताफ बसवनगुड़ी. इस बार चूंकि स्टंप्ड. दैट्स इट. They finished with 61 for the loss of 5 wickets in the stipulated for the loss of 7 wickets. In fact, 61 for the loss of 7 wickets they scored in the stipulated 6 overs, and they once again set a huge target in front of Adi Shakti Bakila of 62. And as far as the required run rate is concerned, exactly 10.33 runs per hour they have to score for victory. 62 they have to score out of their 36 deliveries. With the help of 10 wickets, the present equation shows for them. और देखते हैं वो इस लक्ष्य तक पहुंच पाते हैं नहीं. और सतीश आई है अंतिम बार आपको बुलाते हैं माइक्रोफोन पर. यहाँ पर 62 रनों का लक्ष्य अगेंस्ट द स्ट्रॉन्ग बॉलिंग डिपार्टमेंट. और हम देख रहे हैं रोशनी जो कि मैदान पर काफी हद तक कम हो चुकी है. धूप बिल्कुल गायब हो चुकी है. लगभग अंधेरा सा छाता हुआ. और इन हालातों में अगर आदिशक्ति के बल्लेबाजों को बल्लेबाज करना है, अगेंस्ट द स्ट्रॉन्ग बॉलिंग करना, तो कुछ विशेष रणनीति उन्हें अपनानी होगी. लेकिन लक्ष्य कठिन जरूर है, लेकिन नामुमकिन नहीं. क्रिकेट में कहावत है कुछ भी नामुमकिन नहीं है. और यहाँ पर मैं समझता हूँ दिलेर भरी बल्लेबाजी, ब्रेवरी बैटिंग इस वक्त उनको अपने मंजिल तक पहुंचा सकते हैं, इस लंबे से लक्ष्य तक पहुंचा सकते हैं. लेकिन इसके लिए उन्हें यहाँ पर विशेष रणनीति और अपने संपूर्ण सामर्थ्य के साथ इस वक्त बल्लेबाजी करनी होगी अगर उन्हें 62 रनों के लक्ष्य तक पहुंचना है तो. Exactly, Gopi. And before we coming to the actually winning and losing is a part of cricket. But coming back to this match, I think the first step which is taken by the decision which is taken by the team Adi Shakti after winning the toss, they elected to field first. And I think it is a first wrong step from them, because in this condition, the batting first is always going to be better than chasing in this light condition, and that's why they just pays the penalty for that. Now 61 to get, coming back to that target, Gopi, against a strong bowling lineup, just you mentioned about, against a strong bowling lineup of team Devasya, it's definitely going to be a huge total to chase down. But just like you're mentioning about cricket is unpredictable game, and if Adi Shakti wanted to win this match, I think the first word goes, the first ball itself, they need to dominate. They need to dominate. They need to get each and every over as a scoring one if they wanted to win the match. I request the fielding team to make it fast because we are having a shortage of time. We need to finish it off before the dark taken place. It's exactly 6 o'clock. We are time which is noted here, and you need to complete your 6 overs. Exactly 6 o'clock. So you need to complete your 6 over quarter within 25 minutes. 6 to 25. It's going to be last time for you to complete 6 overs. So meanwhile, opening batters came into middle. Vicky and Haider. Haider is the one who got a 50 behind his name. And of course, if he wanted to justify that 50 for his team, he need to play one more good game for his team against for a strong bowling department. And Haider, of course, he's got ability. He got a potential if to score the run against any strong bowling department, and for that I think these two batters have to start well. Need to start well with some scoring over, especially the first over. The power play is going to be very key here for chasing team. At least 15 to 20 runs is badly required if they wanted to open the gate to win the match in this big semi-final. Riaz will going to start the proceedings from the commentary box, and right arm round the wicket to the batsman Vicky. The left-hand batsman is on strike, went for the reverse sweep, missing it completely, and just beaten by the pace. As Riaz, everybody knows his ability, the potential of bowling a quicker delivery. It's not so easy to get that one from the bat, as a batsman tried to play that one unorthodox cricketing stroke. First ball, he completely missed out. Second time it is over. Riaz. Right arm round the wicket. Balls to Vicky. Vicky going for the big drive again. Look at the delivery. Look at the delivery. This is a really outstanding quicker delivery again there from Riaz. It's very difficult for any batsman to pick his line because of that extra pace in his bowling. Third time in this over. Right arm round the wicket.
delivers. Again, the picker one, beaten by the pace around his legs. He picks up a wicket and he celebrates his own way. It's one of the typical celebration of Riaz when he's picked the wicket, just raising his left hand and signaling that he got the wicket. The first wicket is back into pavilion of Adi Shakti cricketers. It's 0 for 1. It's 0 for 1 and quite understandable, Gopi. Just like I mentioned about after winning the toss, it might be not a good decision, isn't it? After winning toss, elected to the field first. I think it's definitely, if they're going to bat first, put some 45 to 50 runs, definitely the opposition team going to be under pressure. एग्जैक्टली सतीश, जैसा कि आपने फरमाया, पहले बल्लेबाजी करते हुए कम से कम 50 का आंकड़ा अगर पार करते हैं तो निस्संदेह कुछ हद तक दबाव डाल सकते थे, लेकिन पहले फील्डिंग करने का उन्होंने निर्णय लिया। उसकी खास ये वजह भी हो सकती है कि पिछले मैच में फील्डिंग करते हुए सिर्फ 5 गेंदों में देवस्या के बल्लेबाजों ने मैच को समाप्त किया था, तो इस वजह से यहाँ पर फील्डिंग करने का निर्णय आदि शक्ति ने लिया, लेकिन यहाँ पर उनका निर्धार गलत साबित होता हुआ और इस बीच बुलंदियों पर नजर आता हुआ देवस्या विल्स। Exactly, we need to see the result of the previous match, but at the same time we need to see the condition of the weather, the light condition. It's so important. And here is Riaz again bowling away from us, right arm over the wicket, bounce to the new batsman, again beaten by the pace. Look at the delivery, that one. Even the fresh leg does not really understand the kind of pace what Riaz is having, and again he beaten completely with the pace and one more delivery. Yet to open the account so far in this particular over, and Riaz is looking so dangerous in this over. 5th time in this over. Right arm over the wicket. Pass number Mohania drives that beautifully, but lack of placement. Ball went straight to the hands of Azim Mudabidri, and he fields the ball very well, and no chance at all for any run now. It's going to be a second maiden over if Riaz manages to bowl one more dotted delivery. So Riaz again bowling with a short run up. Right arm over the wicket to Asif. Balls went for the reverse sweep, but they're going for the run, and it's going to be wait for the umpire signal. It's a leg by. That means certainly it's a maiden over. It's a maiden over. The second maiden of this over. The leg by will not go into consider to the account of bowlers, so that is going to be considered in the account of extras. So that is the second maiden of the tournament, and both are from the same team. Devasya, the first maiden which is bowled by Arshad Bajal in the previous match, maiden 3 wickets, and now Riaz bowls maiden 1 wicket. Outstanding bowling performance. Now 4 overs remaining. The target is looking really tougher and stiffer. 61 required from 5 overs. 61 from 5 overs, and again the run rate required looks to be a very difficult one. And 12.33 runs per over, the run rate required. The 61 required from 5, and 12.33 runs per over, the required run rate is going to be a more difficult one. But wait and see how well they will going to come out. There is no other alternative way to come back. Is the only way to come back is to hit the ball. Only way to come back is to hit the ball and get some big strokes straight away if they wanted to come back to this match. But here is the bowler Chetan, one more. A good bowler for the side. This time short pitch outside and off time. Asif drives that one firmly down to extra cover region, but not more than a single in the relegation. That single will not going to help Adi Shakti to win the match. But here is a couple of runs, 2 runs on the board in the over number 2 in progress. Now Aidar is back on strike. He is out of the strike in the previous over, but now he's back on strike, and wait and see how Aidar will going to contribute from the bat. And 2 which is deducted, that means 60 which is required run to win this match for Adi Shakti cricketers. Adi Shakti cricketers, of course, they played a fantastic game of cricket in last 2 matches, but against a formidable team what Devasya Wales has got, they couldn't manage to perform, especially in the bowling. Actually they bowled well, but one who is really changing the complexion of this match is Altaf Walpadi. When he came into middle, he's changing the complexion of the match in 1 hour by hitting 3 sixes, massive sixes, and they change the complexion of this game and makes it so difficult for the opposition team to win this match. Asif will go into correction. Either will it face this time again. Reverse sweep comes into play, plays very fine, but fielder which is situated in a right position for either in a deep third man region, so that he need to settle for the single. There single takes a total score into 3, and 59 which is run required for the victory. Second over is in progress. Chetan bowling with a short run up. Right arm over the wicket delivers. Asif is a batsman, drives that one firmly. Nice looking drive, but again I just mentioned about it's very difficult to get the boundaries and sixes in this condition. Of course, still the condition is so good, not that much of bad. The strong wind is passing with the direction of the wind. If you're able to get the one big shot, you can get the distance.
just like what Walter Valpadis did in his batting. A similar kind of batting is required. But the question raising is against a strong bowling department. Again, this is a short pitch delivery, but either couldn't manage to take the advantage of that one, and he picked up a single down to deep long on. With that single scoreboard slowly moves on to 4. Both the batters are dealing with the singles, but these singles, which not really helps the team to get back into the track. Here is again bowler bounce, right arm over the wicket. Asif drives straight to the hands of short mid on. This is the result of the frustration when you're not getting a big strokes like boundaries and sixes. Just he wanted to break the shackle, but he's just choosing wrong delivery for that. Outside the line of off time, drags the ball, hits that one straight to the hands of short mid on. The wicket number 2, which is back into pavilion of Adi Shakti. Struggling in the middle. 4 on the board. 2 wickets gone. 62 is the target. 58 is the required run. But delivery is remaining 25. Chetan so far is outstanding in this over. 4 runs and a wicket. Final time in this over. Right arm over the wicket, bowls to new batsman. Again, batsman covering his stump, try to play defensively, but I think he can left the ball maybe outside the run of off stump. Good over there from Chetan. 4 runs and a wicket. 2 overs completed after completion of 2 overs, chasing 62 to qualify for the final of this prestigious Veeramaruthi Trophy 2023. And Adi Shakti are struggling. They are 5 on the board for the loss of 2 wickets. 57 required from 3 overs. It's a big ask, absolutely big ask. No change in bowling. Riaz to continue. Seeing that his first over has been outstanding. The maiden over is bowling second over of his quota. This time nicely placed it down to deep third man, deep backward point region. And look at the fielding there for the fielder. Look at the throw, absolutely magnificent from Chetan. What a fantastic piece of ground fielding. Not only fields the ball, but just look at the way that he returns the ball right over the bails. And no chance at all for the second run. 6 on the board for the loss of 2 wickets. Riaz bowls. This time went for the reverse sweep, straight to the hands of cow point fielder. But here's the batter completed a single. 1 more addition to total with the addition of that single score. But Namuzan to 7 on the board. Match is slowly is going out of the hands of Adi Shakti, and it's inching towards a one-sided unless both batters will going to dominate. Maidara going for the mighty one again. He's not getting that much of room enough to freeze his arm. Sharp incoming delivery. It's a hurried out to the batsman, isn't it? The beaten by the pace. Either Ali quite a difficult face to drive the ball, so he got a little bit bad out to that. 1 more addition. Again, Riaz back to his bowling mark. Getting a lot of pace in his bowling again. Right arm over the wicket. Again across the line, swings at one, missed it completely. 1 more dotted delivery. And it's been a difficult task now in front of Adi Shakti. Scoreboard is remain on 8 on the board. Last 2 deliveries left in this over. Again Riaz bowls. Going for the drive, again missed it completely. Wicketkeeper behind the stump. Ashad stop the ball. Not having a good time behind the stump. Maybe the dust which is coming out of the pitch, which is hitting his eyes. And last time in this over, Riaz bowling with a run up. Bowls tries that one upishly, but straight towards the deep extra coverage for an easy single. With that single scoreboard, Namuzan to 9 on the board. 3 overs completed. They're going exactly 3 runs per hour, but this is not a run rate which is required. And now it's the last 3 overs remaining, and out of 3 overs, they have to get another 53 more runs required from 3 overs before the next over going to start. It's a time for change in commentary box as well. It shows Sukumar, final time for the day number 1 of this prestigious Veeramaruthi Trophy 2023. Thank you, Satish sir. ಪ್ರಥಮ ಎಸೆತ 4ನೇ ಓವರ್ನ ಪ್ರಥಮ ಎಸೆತ ಎಸೆಗಾರಿಕೆ ಭಾಗದಲ್ಲಿ ಅರ್ಷದ್ ಬಚಾಲ್ ಅತ್ಯುತ್ತಮವಾಗಿರತಕ್ಕಂತ ಆರಂಭ 4ನೇ ಓವರ್ನಲ್ಲಿ. ಇದೀಗ ಮತ್ತೆ ದ್ವಿತೀಯ ಬಾರಿ ಅರ್ಷದ್ ಲೆಫ್ಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನ ಬಗ್ಗೆ ಸ್ಟ್ರೈಕಿಂಗ್ ತುದಿಯಲ್ಲಿ ಆರೀಫ್ ಉತ್ತಮವಾಗಿರತಕ್ಕಂತ ಎಸೆತ. ಮತ್ತೊಂದು ರನ್ ಅನ್ನು ಗಳಿಸಿಕೊಳ್ತಾ ಇದೆ ಆದಿ ಶಕ್ತಿ ಬಾಕಿಲ ತಂಡ. ಇನ್ನುಳಿದ 16 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 52. ಬಹಳಷ್ಟು ದೊಡ್ಡ ಹೊಡೆತಗಳ ಅವಶ್ಯಕತೆ ಇದೆ. ಆದರೂ ಕೂಡ ಆರಂಭಿಕ ಹಂತದಲ್ಲಿ ಆ ಪವರ್ ಪ್ಲೇಯ
ಸದುಪಯೋಗ ಪಡಿಸಿಕೊಳ್ಳುವಲ್ಲಿ ವೈಫಲ್ಯವನ್ನ ಕಂಡುಕೊಂಡಂತಹ ದಾಂಡಿಗರು, ಅದರಲ್ಲೂ ಕೂಡ ರಿಯಾಜ್ ಎಸೆದಂತಹ ಎಸೆತಗಾರಿಕೆ ಲಯಬದ್ಧವಾಗಿತ್ತು. ಪ್ರಥಮ ಓವರ್ ಮೇಡನಾಗಿ ಎಸೆದ್ರು. ಇಲ್ಲಿ ಉತ್ತಮವಾಗಿರತಕ್ಕಂಥ ಹೊಡೆತ ಹೈದರ್ ಬೆಳ್ಳಾರೆ ಅವರ ಕಡೆಗೆ, ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ. ಶಾಕೀರ್, ಅರೀಫ್ ಮತ್ತು ಹೈದರ್ ಇಬ್ಬರು ದೊಡ್ಡ ಹೊಡೆತಗಳಿಗೆ ಹೆಸರುವಾಸಿಯಾದಂತಹ ದಾಂಡಿಗರು. ಆದರೆ ಈ ಪಂದ್ಯದಲ್ಲಿ ತಮ್ಮ ಅನುಭವಕ್ಕೆ ತಕ್ಕಂತೆ ಬ್ಯಾಟನ್ನು ಬೀಸಬೇಕಾಗಿದೆ. ಇಬ್ಬರು ದಾಂಡಿಗರು ದೊಡ್ಡ ಹೊಡೆತಗಳಿಗೆ ಮನಸ್ಸು ಮಾಡಬೇಕಾಗಿದೆ. ಇಲ್ಲಿ ಮತ್ತೊಂದು ಉತ್ತಮವಾಗಿರತಕ್ಕಂಥ ಎಸೆತ. ವಿಕೆಟ್ಗಳ ಮಧ್ಯೆ ಕೇವಲ 1 ರನ್ನಿಗಾಗಿ ಓಡಾಟ. 1 ಅಥವಾ 2 ರನ್ಗಳು ಇಲ್ಲಿ ಉಪಯೋಗಕ್ಕೆ ಬರಲಿಕ್ಕಿಲ್ಲ ಆದಿಶಕ್ತಿ ಬಾಕಿಲ ತಂಡಕ್ಕೆ. ಆದರೂ ಕೂಡ ದೊಡ್ಡ ಹೊಡೆತ, ಕನಿಷ್ಠ 1 ಓವರ್ನಲ್ಲಿ 3-4 ಸಿಕ್ಸರ್ ಅವಶ್ಯಕತೆ ಇದೆ ಆದಿಶಕ್ತಿ ಬಾಕಿಲ ತಂಡಕ್ಕೆ. ಮತ್ತೆ ಉತ್ತಮವಾಗಿರತಕ್ಕಂಥ ಎಸೆತ. ಈ ಬಾರಿ ಚೆಂಡು ಕೌಕಾನೂರು ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ರಾಜೇಶ್ ವೈಫಲ್ಯ. ಒಂಟಿ ಬಳಿಕ ಅವಳಿ ಕೂಡ ಸುಲಭವಾಗಿದೆ. 2 ರನ್ಗಳೊಂದಿಗೆ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 14ಕ್ಕೆ ಏರಿಕೆಯಾಗಿದೆ. 4ನೇ ಓವರಿನ ಚಾಲ್ತಿಯಲ್ಲಿ ಅಂತಿಮ 1 ಬಾರಿ ಎಸೆಯಬೇಕಾಗಿದೆ. ಅರ್ಷದ್ 5 ರನ್ ಬಿಟ್ಟುಕೊಟ್ಟು ಅಂತಿಮ ಬಾರಿ ಲೆಫ್ಟ್ ಆರ್ಮ್ ಓವರ್ ದ ವಿಕೆಟ್. ಹೈದರ್ ಅವರ ಕಡೆಗೆ ಉತ್ತಮವಾಗಿರತಕ್ಕಂಥ ಹೊಡೆತ. ಈ ಬಾರಿ ಡೀಪ್ ಇಟ್ ವಿಕೆಟ್ ವಿಭಾಗದಲ್ಲಿದೆ ಚೆಂಡು. ಸೀಮಾರೇಖೆ ಗಡಿ ಭಾಗದಲ್ಲಿ ರಾಜೇಶ್ ಅತ್ಯುತ್ತಮವಾಗಿರತಕ್ಕಂಥ ಕ್ಷೇತ್ರ ರಕ್ಷಣೆ. 2 ರನ್ಗಳನ್ನು ಸುಲಭವಾಗಿ ಗಳಿಸಿಕೊಂಡಾಗ ಓವರ್ ನಂಬರ್ 4 ಮುಕ್ತಾಯ. 4ನೇ ಓವರಿನ ಮುಕ್ತಾಯಕ್ಕೆ ಸರಾಸರಿ 4 ರಂತೆ 16 ರನ್ ಕಲೆ ಹಾಕಿದೆ ಆದಿಶಕ್ತಿ ಬಾಕಿಲ ತಂಡ. ಇನ್ನುಳಿದ 12 ಎಸೆತಗಳ ಮುಂದೆ 46 ರನ್ನಿನ ವಿಜಯದ ಗುರಿಯಿದೆ. ಓವರ್ ಒಂದಕ್ಕೆ ಸರಾಸರಿ 23 ರನ್ನಿನ ವಿಜಯದ ಗುರಿ ಇದೆ. ಓವರ್ ಒಂದಕ್ಕೆ ಸರಾಸರಿ 23 ರನ್ನಿನ ಅವಶ್ಯಕತೆ ಇದೆ. 12 ಎಸೆತಗಳ ಮುಂದೆ 46 ರನ್ನಿನ ವಿಜಯದ ಗುರಿ ಇದೆ. ಎಸೆತಗಾರಿಕೆ ಭಾಗದಲ್ಲಿ ವಿನೋದ್ ಪಲಾಡ್ ಉತ್ತಮವಾಗಿರತಕ್ಕಂಥ ಎಸೆತ. ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ಪ್ರತಿಯೊಂದು ಎಸೆತಗಳಿಂದ ಡಾಟ್ ಬಾಲ್ ಬಂದಾಗ ಫೈನಲ್ಗೆ ಇರುವ ತವಕದಲ್ಲಿದೆ ದೇವಶ್ಯ ವೆಲ್ಸ್. ಪಂದ್ಯಾವಳಿಯ ಉದ್ದಕ್ಕೂ ಅತ್ಯುತ್ತಮವಾದ ಆಲ್ರೌಂಡರ್ ಪ್ರದರ್ಶನವನ್ನು ನೀಡಿದಂತಹ ದೇವಶ್ಯ ವೆಲ್ಸ್ ಫೈನಲ್ಗೆ ಲಗ್ಗೆ ಇಡುವತ್ತ ಈ ಬಾರಿ ಮತ್ತೊಂದು ಸೊಗಸಾದ ದಾಳಿ. ಯಾವುದೇ ಅಪಾಯವಿಲ್ಲ. 1 ರನ್ನಷ್ಟೇ ಗಳಿಸಿಕೊಂಡಿದೆ ಆದಿಶಕ್ತಿ ವಾಕಿಲ ತಂಡ. ಲೆಗ್ ಬೈಸ್ ರೂಪದಲ್ಲಿ ಎದುರಾಳಿಗಳ ಲಯಬದ್ಧವಾದ ಎಸೆತಗಾರಿಕೆ. ಆರಂಭಿಕ ಎಸೆತಗಾರ ರಿಯಾಜ್, ಆ ಬಳಿಕ ಚೇತನ್. ಮುಂದಿನ 3ನೇ ಓವರ್ ರಿಯಾಜ್, ಮತ್ತೆ 4ನೇ ಓವರ್ನಲ್ಲಿ ಅರ್ಷದ್. ಇದೀಗ 5ನೇ ಓವರ್ ಕೈಗೆತ್ತಿಕೊಂಡಂತ ದಾಳಿಗಾರ ವಿನೋದ್. ಮತ್ತೊಮ್ಮೆ 3ನೇ ಬಾರಿ ರೈಟ್ ಆರ್ಮ್ ವಿಕೆಟ್. ಉತ್ತಮವಾಗಿರತಕ್ಕಂಥ ಎಸೆತ. ಈ ಬಾರಿ ಚೆಂಡು ಲೆಗ್ ಬೈಸ್ ರೂಪದಲ್ಲಿ ಥರ್ಡ್ ಮ್ಯಾನ್ ವಿಭಾಗದಲ್ಲಿದೆ. ಚೆಂಡು 1 ರನ್ನಿಗೆ ಸೀಮಿತವಾಗಿದೆ. ಇದರೊಂದಿಗೆ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 18ಕ್ಕೆ ಏರಿಕೆಯಾಗಿದೆ. ಅಂತಿಮ 3 ಚೆಂಡು ಇದೆ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ವಿನೋದ್ ತೀರ್ಪುಗಾರನ ಬಿಟ್ಟು ಈ ಬಾರಿ ಸುಂದರತೆಯ ದಾಳಿ. ದೊಡ್ಡ ಹೊಡೆತಕ್ಕೆ ಅವಕಾಶವನ್ನು ನೀಡ್ತಾ ಇಲ್ಲ ಎಸೆತಗಾರರು. ಲಯಬದ್ಧವಾದ ದಾಳಿ, ಎದುರಾಳಿಗಳನ್ನ ವಂಚಿಸುವಲ್ಲಿ ಚೆಂಡು. ಮತ್ತೊಂದು ಸಫಲತೆ. ತಂಡದ ಮೊತ್ತ 19ರಲ್ಲಿದೆ. ಅಂತಿಮ 2 ಎಸೆತ ಬಾಕಿ ಇದೆ 5ನೇ ಓವರ್ನ ಮುಕ್ತಾಯಕ್ಕೆ. ಮತ್ತೊಮ್ಮೆ ವಿನೋದ್ ಸೊಗಸಾದ ದಾಳಿ. ಬ್ಯಾಟ್ಸ್ಮನ್ ಅನ್ನು ವಂಚಿಸಿದ ಚೆಂಡು. ಯಾವುದೇ ರನ್ನಿಗೆ ಇಲ್ಲಿ ಅವಕಾಶವಿಲ್ಲ. ವಿನೋದ್ 5 ಎಸೆತಗಳನ್ನು ಎಸೆದು 3 ರನ್ ಬಿಟ್ಟುಕೊಟ್ಟು ಅಂತಿಮ ಬಾರಿ ಎಸೆಯಬೇಕಾಗಿದೆ 5ನೇ ಓವರಿನ ಮುಕ್ತಾಯಕ್ಕೆ. ವಿನೋದ್ ಪಲಾಡ್ ತನ್ನ ಓವರಿನ ಅಂತಿಮ ಎಸೆತ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ. ಈ ಬಾರಿ ಹೈದರ್ ದೊಡ್ಡ ಹೊಡೆತಕ್ಕೆ ನೋಟವನ್ನು ಇಟ್ಟರು. ಆದರೂ ಕೂಡ ಚೆಂಡು ಲಾಂಗ್ ಆನ್ ವಿಭಾಗದಲ್ಲಿ ಶಕೀರ್ ಕ್ಷೇತ್ರ ರಕ್ಷಣೆ ವಿಭಾಗದಲ್ಲಿ. ಇದರೊಂದಿಗೆ 5ನೇ ಓವರ್ ಮುಕ್ತಾಯವಾಗಿದೆ. 5ನೇ ಓವರಿನ ಮುಕ್ತಾಯಕ್ಕೆ ಆದಿಶಕ್ತಿ ಬಾಕಿಲ ತಂಡ ಗಳಿಸಿಕೊಂಡಿದೆ 20. ಇನ್ನುಳಿದ 6 ಎಸೆತ 42 ರನ್ನಿನ ಅವಶ್ಯಕತೆ ಇದೆ. ಸಂಪೂರ್ಣವಾಗಿ ಏಕಪಕ್ಷೀಯವಾಗಿ ಪಂದ್ಯಾಟ ಮುಂದುವರಿತಾ ಇದೆ. ಪ್ರಥಮ ಇನ್ನಿಂಗ್ಸ್ನ ಪ್ರಥಮ ಓವರ್ನಲ್ಲಿ ಯತೀಂದ್ರ ಅಡ್ಕಾರ್ 8 ರನ್ ನೀಡಿ 2 ವಿಕೆಟ್ ಅನ್ನು ಕಬಳಿಸಿದಾಗ ಪಂದ್ಯಾಟದಲ್ಲಿ ಹಿಡಿತವನ್ನ ಸಾಧಿಸಿತ್ತು. ಆದರೆ 13ನೇ ವಿಕೆಟ್ಗೆ ಜೊತೆಯಾದಂತಹ ಶಾಕೀರ್ ಮತ್ತು ಅಜೀಮ್ ಒಂದು ಜವಾಬ್ದಾರಿಯುತ ಪ್ರದರ್ಶನವನ್ನು ನೀಡಿದ್ರು. ಆ ಬಳಿಕ ಅಲ್ಲಿ ಅಲ್ತಾಫ್ ವಾಲ್ಪಾಡಿ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಿದ್ರು. ಅಂತಿಮ ಹಂತದಲ್ಲಿ ರಿಯಾಜ್ ಕೂಡ 1 ಸಿಕ್ಸರ್ ಅನ್ನು ಗಳಿಸಿಕೊಂಡ್ರು. ಒಟ್ಟಾರೆಯಾಗಿ 6 ಓವರ್ನಲ್ಲಿ ಬೃಹತ್ 61 ಮೊತ್ತವನ್ನ ದಾಖಲಿಸಿ 62 ರನ್ನಿನ ವಿಜಯದ ಗುರಿಯನ್ನು ನೀಡಿದಾಗ ಎಸೆತಗಾರ ಲಯಬದ್ಧವಾದ ಎಸೆತಗಾರಿಕೆ. ಈ ಬಾರಿ ಆರೀಫ್ ಅಂತಿಮವಾಗಿ ಈ ಪಂದ್ಯಾಟದಲ್ಲಿ ಪ್ರಥಮ ಸಿಕ್ಸರ್ ಅನ್ನ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ದಂಡಿಸಿದ್ರು. ಕ್ಷೇತ್ರ ರಕ್ಷಣೆಯಲ್ಲಿ ಕ್ಯಾಚ್ ಅನ್ನ ಪಡೆಯುವಂತ ಸರ್ವ ಪ್ರಯತ್ನವಿತ್ತು ರಾಜೇಶ್ ಉಮರ್, ಆದರೆ ವೈಫಲ್ಯ. ಇದೀಗ ಮತ್ತೊಮ್ಮೆ
ಆರೀಫ್. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ, ಮತ್ತೆ ಒಂದು ರನ್ನಿನ ಸೇರ್ಪಡೆ, ಕ್ಷೇತ್ರ ರಕ್ಷಣೆಯ ವೈಫಲ್ಯ, 1 ರನ್ ಗಳಿಸಿಕೊಂಡಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 28ರಲ್ಲಿದೆ. ಕೇವಲ 3 ಎಸೆತ ಬಾಕಿ ಇದೆ. ಬಹುತೇಕ ಪ್ರಥಮ ತಂಡವಾಗಿ ಫೈನಲ್ ಪ್ರವೇಶಿಸುವಂತ ದೇವಶ ವೇಲ್ಸ್ ತಂಡ ಈ ಬಾರಿ ಮತ್ತೊಮ್ಮೆ ಲಾಂಗ್ ಆನ್ ವಿಭಾಗದಲ್ಲಿದೆ. ಚೆಂಡು ಕೇವಲ 2 ಎಸೆತ ಬಾಕಿ ಇದೆ. ಅಧಿಕೃತವಾಗಿ ಪ್ರಥಮ ತಂಡವಾಗಿ ವೀರಮಾರುತಿ ಟ್ರೋಫಿ 2023ರ ಫೈನಲ್ ಪ್ರವೇಶಿಸುವಂತ ದೇವಶ ವೇಲ್ಸ್ ತಂಡ ಫುಲ್ ಟಾಸ್ ಆಗಿ ಬಂದಿತ್ತು. ಬ್ಯಾಟ್ಸ್ಮನ್ ಅನ್ನು ವಂಚಿಸಿದ ಚೆಂಡು ಅಂತಿಮ 1 ಎಸೆತ ಬಾಕಿ ಇದೆ. ಅಂತಿಮ 1 ಎಸೆತ ಬಾಕಿ ಇದೆ. ಮತ್ತೊಮ್ಮೆ ಶೈಕಿಂಗ್ ತುದಿಯಲ್ಲಿ ಆರೀಫ್ ಅಂತಿಮ ಬಾರಿ ಎಸೆಯಬೇಕಾಗಿದೆ. ಇದರೊಂದಿಗೆ ಈ ಪಂದ್ಯಾಟದಲ್ಲಿ ಗೆಲುವಿನ ಸನಿಹದಲ್ಲಿದೆ ದೇವಶ ವೇಲ್ಸ್. ಮತ್ತೊಮ್ಮೆ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ತಂಡದ ಮೊತ್ತ 30ಕ್ಕೆ ಏರಿಕೆಯಾಗಿದೆ. 32 ರನ್ನಿನ ಅವಶ್ಯಕತೆ ಇದೆ. ಅಂತಿಮ ಬಾರಿ ಅಲ್ತಾಫ್, ಇದರೊಂದಿಗೆ ಉತ್ತಮವಾಗಿರ್ತಕ್ಕಂಥ ಹೊಡೆತ. ಈ ಬಾರಿ ಮತ್ತೊಮ್ಮೆ ಅತ್ಯುತ್ತಮವಾದಂತಹ ಪ್ರಯತ್ನದಲ್ಲಿ ಸಫಲತೆಯನ್ನ ಕಂಡುಕೊಂಡಂತಹ ರಾಜೇಶ್ ಇದರೊಂದಿಗೆ ಈ ಪಂದ್ಯವನ್ನ 31 ರನ್ಗಳ ಬೃಹತ್ ಅಂತರದಿಂದ ಗೆದ್ದುಕೊಳ್ಳುವ ಮೂಲಕ ಪ್ರಥಮ ತಂಡವಾಗಿ ವೀರಮಾರುತಿ ಟ್ರೋಫಿ 2023ರ ಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡೆದಿದೆ ದೇವಶ ವೇಲ್ಸ್ ತಂಡ. ಅದರ ಜೊತೆಗೆ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದಂತಹ ಆದಿಶಕ್ತಿ ವಾಕಿಲ ತಂಡ ಸೆಮಿಫೈನಲ್ ನಲ್ಲಿ ನಿರ್ಗಮಿಸ್ತಾ ಇದೆ. ಸುಳ್ಯ ತಾಲೂಕು ಕಂಡಂತ ಒಂದು ಅತ್ಯುತ್ತಮ ತಂಡ ಚಾಂಜಿಗರ್ಸ್ ಸುಳ್ಯ ಆದಿಶಕ್ತಿ ವಾಕಿಲ ತಂಡದ ಪ್ರಾಯೋಜಕತ್ವದಲ್ಲಿ ಆಡಿದಾಗ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿ ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡೆದು ಸೆಮಿಫೈನಲ್ ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಕಂಡಂತ ಅಗ್ರಗಣ್ಯ ಆಟಗಾರನ ಹೊಂದಿದಂತಹ ದೇವಶ ವೇಲ್ಸ್ ತಂಡದ ಎದುರು 31 ರನ್ಗಳ ಬೃಹತ್ ಅಂತರದಿಂದ ಸೋಲನ್ನ ಕಾಣ್ತಾ ಇದೆ. ಇದರೊಂದಿಗೆ ಪ್ರಥಮ ದಿನದಾಟದ ಪಂದ್ಯಾಟ ಮುಕ್ತಾಯವಾಗಿದೆ. ಇದೀಗ ಕ್ವಾರ್ಟರ್ ಫೈನಲ್ 2ರ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಅರ್ಷದ್ ಬಚಾಲ್ರವರು ಪಡೆದುಕೊಂಡಿದ್ದಾರೆ. ದಯವಿಟ್ಟು ತಾವು ಪ್ರಶಸ್ತಿ ವಿತರಣಾ ವೇದಿಕೆಯ ಬಳಿ ಬಂದು ಈ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.